ಹಾಗೆ ಹೆಮ್ಮೆ ಹಳೆ ವಿದ್ಯಾರ್ಥಿ ಕೃಷ್ಣ ಸಾಲಿಯಾನ್ ದಯಮಾಡಿ ವೇದಿಕೆ ಉಪಸ್ಥಿತಿರಬೇಕು. ನಮ್ಮ ಸಮಿತಿಯ ಕಾರ್ಯದರ್ಶಿ ಆಗಿರುವಂಥ ಅರುಣ್ ರಾವ್ ಅವರು, ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿ ನೋಡಿಕೊಂಡು ಜವಾಬ್ದಾರಿ ವಹಿಸುತ್ತಿರುವಂಥ ಸುಧಾಕರ್ ಪೊಸ್ರಾಲ್ ದಯಮಾಡಿ ವೇದಿಕೆ ಬರಬೇಕು. ನಮ್ಮ ಸಂಸ್ಥೆಯ ಪ್ರಾಚಾರ್ಯ ಆಗಿರುವಂಥ ಮಾಲ್ತೇಶ್ ಇಂಗಳಕ್ಕಿ, ಹಾಗೆ ಹಿರಿಯ ಶಿಕ್ಷಕಿ ಆಗಿರುವಂಥ ಸವಿತಾ ಮೇಡಮ್, ಹಾಗೆ ಈ ಪ್ರಚಾರ ಸಮಿತಿಯ ಜವಾಬ್ದಾರಿ ಹೊತ್ತಿರುವಂಥ ಉದಯ್ ಕುಮಾರ್ ದಯಮಾಡಿ ವೇದಿಕೆ ಬರಬೇಕು. ಬನ್ನಿ ಸರ್, ದಯಮಾಡಿ ವೇದಿಕೆ ಬನ್ನಿ. ಅಶೋಕಣ್ಣ ವೇದಿಕೆ ಉಪಸ್ಥಿತಿ. ಹಾಗೆ ಕ್ರೀಡಾ ಸಮಿತಿ ಜವಾಬ್ದಾರಿ ಯಶಸ್ವಿ ನಿರ್ವಹಿಸಿದ ಶರತ್ ರಾವ್ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಗಜೇಂದ್ರ ಶೆಟ್ಟಿ ಅವರನ್ನು ಗೌರವದಿಂದ ವೇದಿಕೆ ಬರಮಾಡಿಕೊಳ್ತಿದ್ದೇನೆ. ಹಾಗೆ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಇರುವಂತಹ ರಂಗಸ್ವಾಮಿ ಸರ್ ದಯಮಾಡಿ ವೇದಿಕೆ ಬರಬೇಕು. ಹಾಗೆ CRP ಆಗಿರುವಂತಹ ಶ್ರೀಕಾಂತ್ ಸರ್ ಅವರು, ಶ್ರೀಕಾಂತ್ ಸರ್ ಮತ್ತು ರಂಗಸ್ವಾಮಿ ಅವರು ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಸುಧಾಕರ್ ಸರ್. ಇವತ್ತು ನಮ್ಮ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿರುವಂಥ ನಮ್ಮ ವಿಶೇಷ ಅತಿಥಿಯಾಗಿರುವಂಥ ಮೂಲ್ಕಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಮಿಥುನ್ ಉಡುಪ ಅವರನ್ನು, ನಮ್ಮ ಸಮಿತಿಯ ಗೌರವಾನ್ವಿತ ಸಂಚಾಲಕರಾಗಿರುವಂಥ ಸುಧಾಕರ್ ಶೆಟ್ಟಿ ಅವರು ಗೌರವಪೂರ್ವಕವಾದಂಥ ಶಾಲನ್ನು ತೊಡಿಸಿ ಅವರಿಗೆ ಸ್ಮರಣಿಕೆ ನೀಡಿ ಅವ್ರನ್ನ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳಿ ನಡುವೆ ಮಿಥುನ್ ಉಡುಪ ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮೇಲಿರುವಂತಹ ಎಲ್ಲ ಗೌರವಿತ ಗಣ್ಯರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸಿಕೊಳ್ತಾ ದೀಪ ಬೆಳಗಿಸಿ ಇದನ್ನ ಉದ್ಘಾಟಿಸಬೇಕಾಗಿ ಗೌರವಾನ್ವಿತ ಮಿಥುನ್ ಉಡುಪ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ನಮ್ಮ ವಿಶೇಷ ಅತಿಥಿಯಾಗಿರುವಂಥ ಮಿಥುನ್ ಉಡುಪರು ಎರಡು ಮಾತಿನ ಮೂಲಕ ಶುಭ ಹಾರೈಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಆತ್ಮೀಯ ಬಂಧುಗಳಿಗೆಲ್ಲ ನಮಸ್ತೆ. ಒಂದು ಶಾಲೆಯನ್ನು ಉಳಿಸಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ ನಾವು ಎಲ್ಲ ಕನ್ನಡ ಶಾಲೆಗಳನ್ನು ಅಥವಾ ಕನ್ನಡ ಶಾಲೆ ಅಂತಲ್ಲ, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳನ್ನು ಸಹ ನಾನು ಗಮನಿಸಿದ್ದೇನೆ. 25 ವರ್ಷಗಳಿಂದ ಒಂದು ಶಿಕ್ಷಕನನ್ನು ಸಹ ನೇಮಕ ಮಾಡದೆ, ಎಷ್ಟೋ ಅನುದಾನ ಶಾಲೆ ಶಿಕ್ಷಕರ ನೇಮಕ ಮಾಡಲಿಲ್ಲ. ಹಾಗಾಗಿ ಎಷ್ಟೋ ಅನುದಾನಿತ ಶಾಲೆಗಳು ಸಹ ಮುಚ್ಚಿ ಹೋಗ್ತಾ ಉಂಟು. ಇಂತಹ ಸ್ಥಿತಿಯಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಕ್ರೀಡೆಗಳ ಮೂಲಕ ಜನಗಳನ್ನು ಒಟ್ಟು ಮಾಡಿ, ಸಂಘ ಸಂಸ್ಥೆಗಳನ್ನು, ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಹೊಸತನದ ಒಂದು ಹಬ್ಬವನ್ನಾಗಿ ಮಾಡಿ ಶಾಲೆಗಳನ್ನು ಉಳಿಸುವ ಈ ಕನ್ನಡ, ಮುಖ್ಯವಾಗಿ ಕನ್ನಡ ಶಾಲೆಯನ್ನು ಉಳಿಸುವ ಈ ಪ್ರಯತ್ನ ಚೆನ್ನಾಗಿ ಆಗಲಿ, ಯಶಸ್ವಿಯಾಗಲಿ. ಈ ಪ್ರಯತ್ನ ಮುಂದುವರೆತಾ ಮೊದಲಿನ ಏನು ವೈಭವ ಇತ್ತು ಮತ್ತೆ ಈ ಶಾಲೆಗಳಿಗೆ ಬರಲಿ ಅಂತ ನಾನು ಶುಭ ಹಾರೈಸಿ ಎಲ್ಲರಿಗೂ ನಮಸ್ತೆ. ನಿಮ್ಮ ಪ್ರೀತಿಯ ನುಡಿಗಾಗಿ ಧನ್ಯವಾದಗಳು ಸರ್. ಒಂದೇ ಮಾತಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಮುಂದಿನ ಈ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಸಾಂಸ್ಕೃತಿಕ
ಅಧಿಕೃತ ಈ ಸಭಾ ಕಾರ್ಯಕ್ರಮ ಮೂಲಕ ಉದ್ಘಾಟನೆ ಮತ್ತೆ ಆಗ್ಲಿಕ್ಕಿದೆ. ಈಗ ಭಜನಾ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಈ ಭಜನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ನಾವು ಸುಧಾಕರ್ ಪಸಲ್ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗಾಗಲೇ ತಂಡ ಸಿದ್ಧ ಆಗಿದೆ. ಸೇವಾ ಭಾರತಿ ಭಜನಾ ತಂಡದವರು ದಯಮಾಡಿ ಯಾರು ವೇದಿಕೆ ತಂಡದ ಮುಖ್ಯಸ್ಥರಿಗೆ ದಯಮಾಡಿ ವೇದಿಕೆ ಬರಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಪುನರ್ಮಿಲನ ಸಮಿತಿಯ ಸಂಚಾಲಕರು ಅವರನ್ನ ಒಂದು ಶಾಲು ಹಾಕಿ ಗೌರವಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ದಯಮಾಡಿ ಸೇವಾ ಭಾರತಿ ಮುನ್ಕೂರು ಈ ಭಜನಾ ತಂಡ, ಸುನಿಲ್ ಸರ್, ಈ ಭಜನಾ ತಂಡ ಒಂದು ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿ ಮಾಡಿದ ತಂಡ. ಎಲ್ಲೇ ಭಜನಾ ಸ್ಪರ್ಧೆ ನಡೆಯಲಿ ಅಲ್ಲಿ ಪ್ರಥಮ ಸ್ಥಾನ ಹೆಚ್ಚಾಗಿ ಪಡೆದಂತ ಒಂದು ತಂಡ ಇದ್ರೆ ಅದು ಸೇವಾ ಭಾರತಿ ಮುನ್ಕೂರ್. ಈ ತಂಡದ ನೇತೃತ್ವವನ್ನ ವಹಿಸಿದವರು, ಮಾರ್ಗದರ್ಶಕರಾಗಿದ್ದವರು ಈ ತಂಡದ ನಾಯಕರಾಗಿರುವಂತಹ ಸುನಿಲ್ ಅವರು. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಚಪ್ಪಾಳೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಭಜನಾ ತಂಡವನ್ನ ಕಟ್ಟಿ ಅದನ್ನು ನಿರಂತರ ಮಾರ್ಗದರ್ಶನ ಮೂಲಕ ಮುನ್ನಡೆಸ್ತಿರುವಂತಹ ಸುನಿಲ್ ಅವರಿಗೆ ದೇವರು ಶಕ್ತಿಯನ್ನ ಕೊಡಲಿ ಅಂತ ನಾವು ವಿಶೇಷವಾಗಿ ಅಭಿನಂದಿಸಿಕೊಳ್ತಾ ಈ ಒಂದು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಅವರಿಗೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಈ ಭಜನಾ ಕಾರ್ಯಕ್ರಮ ಆದ ನಂತರ ನಮ್ಮ ಹುಣಕೂರಿನ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವ ಈ ಕಾರ್ಯಕ್ರಮ ವೇದಿಕೆಗೆ ಮೂಡಿ ಬರ್ಲಿಕ್ಕಿದೆ. ಅದೆಲ್ಲಕ್ಕೆ ಹೆಚ್ಚಾಗಿ ನಮ್ಮ ಸಂಸ್ಥೆಯ ಹೆಮ್ಮೆ ಹಳೆ ವಿದ್ಯಾರ್ಥಿಯಾಗಿರುವಂತಹ ಅದ್ಭುತ ಹಾಡುಗಾರರು ಆಗಿರುವಂತಹ ಗಜೇಂದ್ರ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ವಿನಂತಿ ಮಾಡಿಕೊಂಡಿದ್ದೇವೆ, ಹಾಡನ್ನು ಹಾಡಬೇಕು ಅಂತ ಹೇಳಿ ನಮ್ಮ ವಿನಂತಿ ಮೇಲೆಗೆ ಒಪ್ಪಿಕೊಂಡಿದ್ದಾರೆ. ಈ ವೇದಿಕೆಯಲ್ಲಿ ಅವರು ಹಾಡ್ಲಿಕ್ಕಿದ್ದಾರೆ. ಇದೆಲ್ಲ ಕಾರ್ಯಕ್ರಮವನ್ನು ನಾವು ಕಣ್ತುಂಬಿಕೊಳ್ಳಲಿಕ್ಕಿದ್ದೇವೆ, ಮನತುಂಬಿಕೊಳ್ಳಲಿಕ್ಕಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಭಜನಾ ಕಾರ್ಯಕ್ರಮ ನಿರ್ವಹಿಸಿಕೊಳ್ಳಬೇಕಾಗಿ ಸೇವಾ ಭಾರತಿ ಮುನ್ಕೂರ್ ಅವರಿಗೆ ವಿನಂತಿ ಮಾಡಿಕೊಳ್ತಾ ಅತಿಥಿಗಳಲ್ಲಿ ವೇದಿಕೆಯನ್ನ ತೆರವುಗೊಳಿಸುವ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಅಲ್ಲಿ ಲಘು ಉಪಹಾರ ಬಂದಿದೆ. ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮಾತ್ರ ಆ ಲಘು ಉಪಹಾರವನ್ನು ಸ್ವೀಕರಿಸಿ, ಮತ್ತೆ ಒಂದೊಂದು ತಂಡಗಳು ಅದರಲ್ಲಿ ಭಾಗವಹಿಸಬಹುದು. ಈಗ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮೊದಲು ಟಿಫಿನನ್ನು ತಗೊಳ್ಳೋದು, ನೇರವಾಗಿ ಇದೀಗ ಭಜನಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ ಭಜನೆ, ಸೇವಾ ಭಾರತಿ ಮುನ್ಕೂರು ಮುಲ್ಲಡ್ಕ.
ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭವೇ ಅಮೃತೇಶ್ವರಾಯ ಸರ್ವಾಯ ಪರಮೇಶ್ವರಾಯ ನಮೋ ನಮಃ ಲವಣಾಗಣ್ಯ
ಈವರೆಗೂ ಸೇವಾಂಜಲಿ ತಂಡ ಬಹಳ ಅದ್ಭುತವಾದಂತ ತಮ್ಮ ಒಂದು ಕಾರ್ಯಕ್ರಮವನ್ನ ಭಜನವನ್ನ ನೀಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಹೆಸರಾದಂತಹ ಒಂದು ತಂಡ. ಇವರಿಗೆ ಅಭಿನಂದಿಸ್ತಾ ಇದ್ದಾವೆ, ವಂದಿಸಿಕೊಳ್ತಾ ಇದ್ದಾವೆ. ಮುಂದೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ನಮ್ಮ ಸಂಸ್ಥೆಯ ಮೇಲೆ ಅಪಾರವಾದಂತಹ ಪ್ರೀತಿ ಅಭಿಮಾನವನ್ನು ಹೊಂದಿರತಕ್ಕಂತಹ ಗೌರವಾನ್ವಿತ ಶ್ರೀ ಗಜೇಂದ್ರ ಶೆಟ್ಟಿ ಅವರು ಸಂಗೀತದ ಮೂಲಕವಾಗಿ ನಮಗೆ ಮನರಂಜನೆ ನೀಡಲಿಕ್ಕಿದ್ದಾರೆ. ಇದೀಗ ಅವಕಾಶ ಗಜೇಂದ್ರಣ್ಣ. ಇದು ಮುಗಿದ ತಕ್ಷಣದಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳು ಅಲ್ಲಿ ತಯಾರಾಗಿರ್ಬೇಕು. ಹಿಲ್ಡಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಸಮೀಪ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಗೌರವಾನ್ವಿತರ ಧರ್ಮಪತ್ನಿಯವರು ಕೂಡ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿನಿ. ಅಷ್ಟೇ ಅಲ್ಲ, ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ನಮ್ಮ ಇಂಗ್ಲಿಷ್ ಟೀಚರ್ ಆಗಿ ಬಹಳಷ್ಟು ಮುಣಕೂರಿನ ಪರಿಸರದಲ್ಲಿ ಹೆಸರು ತೆಗೆದುಕೊಂಡಂತಹ ಹೇಮನಾಥ್ ಸರ್ ಅವರು, ಅವರ ಅಳಿಯ ಕೂಡ ಹೌದು. ಅವರ 3 ಮಕ್ಕಳು ಕೂಡ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು. ಬಹಳ ಸಂತೋಷದಿಂದ ಅವರನ್ನು ಪರಿಚಯಿಸಿಕೊಳ್ಳೋದಕ್ಕೆ ನಾವು ಖುಷಿ ಪಡ್ತಾ ಇದ್ದೇವೆ. ಹಲೋ 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 ಈಗ ಮೊದಲನೇದಾಗಿ ನಾನು ಒಂದು ಶಿವತಾಂಡವ ಸ್ತೋತ್ರದ ಮೂಲಕ ಭಜನೆಯನ್ನು ಆರಂಭಿಸಲಿದ್ದೇನೆ. ಹಲೋ 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 ಜಟಾಟವೀಗಲಬ್ಜಲ ಪ್ರವಾಹ ಪಾವಿತಸ್ಥಲೆ ಗಲೇವಲಂಭ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಂ ಡಮಡ್ಡಮಡ್ಡಮಡ್ಡ ಮನ್ನಿನಾದ ವಡ್ಡ ಮರ್ವಯಂ ಚಕಾರ ತಾಂಡವಂ ತನೋತು ನ ಶಿವ ಶಿವಂ ಜಟಾಕಟ
వికాహ సంభ్రమ భ్రమన్నిలింప నిర్జరి విలోల వీచి వల్లరి విరాజమాన మూర్ధని దగద్దగద్దగజ్వలల్లలాట పట్ట పావకే కిశోర చంద్రశేఖరే రతి ప్రతిక్షణం మమ ధరాధరేంద్ర నందిని విలాస బంధు బంధురస్ఫురద్ దిగంత సంతతి ప్రమోదమాన మానసే కృపా కటాక్ష ధోరణి నిరుద్ధ దుర్ధరాపది క్వచిద్ దిగంబరే మనో వినోదమేతు వస్తుని జటాభుజంగ పింగళ స్ఫురత్మణామణి ప్రభా కదంబ కుంకుమ ద్రవ ప్రలిప్త దిగ్బధూమకే మదాంద సింధుర స్ఫురత్తగుత్తరీయ మేదురే మనో వినోదమద్భుతం బిభర్తు భూత భర్తరి ॐ नमः शिवाय सदाशिवं भजाम्यहं सदाशिवं भजाम्यहम् ॐ नमः शिवाय सहस्रलोचना प्रबद्ध शेष लेख शेखरा प्रसून धूलि धोरणी विदूसरांग्रि पीठभु भुजंग राजमालया निबद्ध जाट जूटक श्री ऐचिराय जायतं चकोर बंधु शेखरः ललाट तत्वरज्वलद्धनञ्जय स्फुलिंग पाणिपीत पंचसायकं नमन्निलिम्पनायकं सुधामयूकलेकया विराजमान शेखरं महाकपालि संपदे शिरोजटाल मस्तुनः कराल बाल पट्टिका दगद्दगद्दगज्वल धनंजयाहुति कृता प्रचंड पंचसायके धराधरेन्द्र नंदिनी कुचाग्र चित्र पत्रक प्रकल्पनैक शिल्पिनी त्रिलोचने रतिर्मम नवीन मेघ मंडली निरुद्ध दुर्धरु स्मरत् कुहुनि शीति नीतम प्रबंध बंधु कंदरः निलिंप निर्जरी दरास्तनोतु कृत्य सिंधुरः कला निदान बंधुरः श्रियं जगद्धुरंदरः प्रफुल्ल नील पंकज प्रपंच कालिम प्रभ विलंबि कंठ कंदली रुचि प्रबद्ध कंदरम स्मरच्छिदं पुरच्छिदं भवच्छिदं मकच्छिदं गजच्छिदान्दकच्छिदं तमन्तकच्छिदं भजे अगरुव सर्व मंगला कला कदंब मंजरी रस प्रवाह माधुरी विजृंभणा मधुव्रतम स्मरांतकम पुरांतकम भवांतकम मखांतकम गजांतकांतकांतकम तमंतकांतकम भजे जयद्भुद्र विभ्रम भ्रम ध्वजंगम श्वसध्वनिर्गमस्कमस्कुरत् कराल भाल हव्यवाट दिमित् दिमित् दिमित्वनो मृदंग तुंग मंगल ध्वनिक्रम प्रवर्तित प्रचंड तांडवा शिवा दृशद् विचित्र तल्पयोर्भुजंग मौक्तिका प्रजोत्करितरत्नलोटयो पुरद्वि पक्ष पक्षयो प्रतारविंद चक्षुषो प्रजामहि महेन्द्रयो समं प्रवर्तयन् मन कदा शिवं भजाम्यहम्
कदा निलिंप निर्जरी निकुंजरोट सेवन विमुक्त दुर्मति सदा शिरस्त मंजलीवहन विलोल लोल लोचनोल लाल भाल लग्नक शिवेति मंत्र मुच्चरन कदा सुखी भवाम्यहम् इमं हि नित्यमेव मुक्तमुत्तमोत्तमं स्तवं पठन् परं ब्रवन्नरो विशुद्धिमेति सन्ततं हरे गुरौषु भक्तिमाशु याति नान्यता गतिं विमोहनं हि देहिनां सुशङ्करस्य चिन्तनं विमोहनं हि देहिनां सुशङ्करस्य चिन्तनं विमोहनं हि देहिनां सुशङ्करस्य चिन्तनम् ॐ नमः शिवाय ॐ नमः शिवाय ॐ नमः शिवाय। ಇದೀಗ ವಿದ್ಯೋಪಾಸನಾ ಟ್ರಸ್ಟ್ ನ ಜಯದೇವ್ ಭಟ್ ಅವರು ಆಗಮಿಸಿದ್ದಾರೆ. ವಿದ್ಯೋಪಾಸನಾ ಟ್ರಸ್ಟ್ ನ ಅಧ್ಯಕ್ಷರು ಅವರನ್ನ ಗೌರವಪಾನ ವೇದಿಕೆಯಲ್ಲಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮೀರಾ ಮೇಡಮ್ ಅವರನ್ನ ನಾವು ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಉಮಾಚಾರ್ಯ ಅವರು ದಯವಿಟ್ಟು ಬರಬೇಕು. ಹಾಗೆ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಶ್ರೀಯುತ ಪಾಂಡುರಂಗ ಪ್ರಭು ಸರ್ ಅವರು, ಹಳೆ ವಿದ್ಯಾರ್ಥಿ ಸಂಘದ ಈ ಒಂದು ಕಾರ್ಯಕ್ರಮದ ಸಂಚಾಲಕರು ಗೌರವಾನಂದ ಶ್ರೀ ಸುಧಾಕರಣ್ಣ ಅವರು, ಹಾಗೆ ನಮ್ಮ ಶರತಣ್ಣ ಅವರು ದಯವಿಟ್ಟು ಅಲ್ಲಿ ಗೌರವಾರ್ಪಣಾ ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕವಾಗಿ ನಮ್ಮ ಮನಸ್ಸೆಳೆದಂತಹ ಶ್ರೀಯುತ ಜಯದೇವ್ ಭಟ್ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ದಯವಿಟ್ಟು ಪ್ರಾಥಮಿಕ ಶಾಲೆಯ ಮಕ್ಕಳ ಕಾರ್ಯಕ್ರಮಕ್ಕೆ ಬೇಕಾದ ತಯಾರಿಯನ್ನ ಮಾಡಿಕೊಳ್ಬೇಕು. ಮುನ್ಕೂರು ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ವಿದ್ಯಾ ಅಧಿದೇವತೆ ಶ್ರೀ ಶಾರದೆಗೆ ನಮ್ಮನ್ನೇ ಅರ್ಪಿಸುತ್ತಾ, ಇಲ್ಲಿ ಸೇರಿರುವ ಸರ್ವರಿಗೂ ಪ್ರಾತಃ ಕಾಲದ ಶುಭಾಶಯಗಳು. ಇಂದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುನ್ಕೂರು ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸುವುದ ಕಲಿತೆವು. ನಮ್ಮೆಲ್ಲ ಕನಸುಗಣ್ಣ ತೆರೆಸುತ್ತಾ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ. ನಮ್ಮದೇ ಅಧ್ಯಾಪಕರು ರಚಿಸಿದ, ನಮ್ಮದೇ ಪೂರ್ವ ವಿದ್ಯಾರ್ಥಿ ರಾಗ ಸಂಯೋಜಿಸಿ, ನಮ್ಮದೇ ಪೂರ್ವ ವಿದ್ಯಾರ್ಥಿನಿ ಹಾಡಿದ ಹಿನ್ನೆಲೆ ಗಾಯನದ ಅಂದವಾದ ಸಾಲುಗಳಿವು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುನ್ಕೂರು ಹಾಗೂ ವಿದ್ಯಾವರ್ಧಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ
ವಿದ್ಯಾರ್ಜನೆಗೈದ ಲಕ್ಷಾಂತರ ವಿದ್ಯಾರ್ಥಿಗಳ ಮನದಾಳದ ಭಾವನೆಗಳೂ ಹೌದು. ಮುಣ್ಕೂರಿನ ಹೃದಯ ಭಾಗದಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಪೂರ್ವ ಉತ್ತರ ದಿಕ್ಕಿಗಿರುವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 125 ವರ್ಷಗಳ ಆಚರಣೆಯ ತಯಾರಿಯಲ್ಲಿರುವುದು ಹಾಗೂ ದಕ್ಷಿಣ ದಿಕ್ಕಿಗಿರುವ ವಿದ್ಯಾವರ್ಧಕ ವಿದ್ಯಾಸಂಸ್ಥೆಗೆ ಅವಿನಾಭಾವ ಸಂಬಂಧ. ಈ ಎರಡೂ ವಿದ್ಯಾಮಂದಿರಗಳಲ್ಲಿ ವಿದ್ಯಾರ್ಜನೆಗೈದ ವಿದ್ಯಾರ್ಥಿಗಳು ಕೆಲವರು ಇಲ್ಲಿಯೇ ಭಾರತಾಂಬೆಯ ಸೇವೆಯನ್ನೇ ಮಾಡುತ್ತಿದ್ದಾರಾದರೆ ಕೆಲವರು ವಿದೇಶಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಮ್ಮ ವಿದ್ಯಾಸಂಸ್ಥೆಗಳ ಸವಿನೆನಪು ಆಗಾಗ ಬಂದಿರಬಹುದು. ನಮ್ಮನ್ನು ಮತ್ತೊಮ್ಮೆ ಸಂಸ್ಥೆಗಳು ಆಹ್ವಾನಿಸಿದ್ದರೆ ಎಂಬ ಮಹದಾಸೆಯೂ ಮೂಡಿರಬಹುದು. ಇದೋ ನಿಮ್ಮ ಆಕಾಂಕ್ಷೆ ಈಡೇರಿದೆ. ಇಷ್ಟೊಂದು ಅದ್ಧೂರಿಯಾಗಿ ನಿಮ್ಮೆಲ್ಲರನ್ನು ಬರಮಾಡಿಕೊಂಡಿದ್ದೇವೆ. ನಕ್ಕು ನಲಿಯುತ್ತಾ ತಮ್ಮ ಬಾಲ್ಯದ ದಿನಗಳನ್ನು ನೆನೆಯುತ್ತಾ ನೆನಪಿನ ಸಾಗರದಲ್ಲಿ ತೇಲುತ್ತಿರಿ ಎಂದು ಹಾರೈಸುತ್ತೇವೆ. ಇಷ್ಟೊಂದು ಸಂಭ್ರಮದ ಕಾರ್ಯಕ್ರಮ ಆಯೋಜಕರೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ಗ್ರಾಮದ ದೇವತೆಯ ಚರಣಗಳಿಗೆ ಮತ್ತೊಮ್ಮೆ ಎರಗುತ್ತಾ ನಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿಗಳ ಅದ್ಧೂರಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಶಾಲಾ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ಶಾಲಾಭಿವೃದ್ಧಿ ಸಮಿತಿ ಹಾಗೂ ಪೋಷಕರು ಹಾಗೂ ಪುಟಾಣಿಗಳ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾರ್ಯಕ್ರಮವೆಂದರೆ ಮೊದಲಿನಿಂದಲೂ ಎಲ್ಲರಿಗೂ ರೋಮಾಂಚನ. ಈಗ ಅತ್ಯದ್ಭುತ ನೃತ್ಯಗಳನ್ನು ವೀಕ್ಷಿಸಿ ಕಣ್ಮನ ತುಂಬಿಕೊಳ್ಳಿ. ಮಕ್ಕಳು ಸ್ವರ್ಗದಿಂದ ಬಂದ ಕುಸುಮಗಳು. ಈ ಜಗತ್ತನ್ನು ನಮ್ಮ ಮಕ್ಕಳಿಗೆ ಸುಶಿಕ್ಷಿತ ಹಾಗೂ ರಕ್ಷಿತ ಹಾಗೂ ಸ್ನೇಹಮಯ ಸ್ಥಳವನ್ನಾಗಿ ನಾವೆಲ್ಲರೂ ನಿರೂಪಿಸೋಣ. ಮಕ್ಕಳ ಮುಖದ ಪ್ರತಿ ಸಣ್ಣ ನಗು ನಮ್ಮ ಹೃದಯಕ್ಕೆ ಮಾತೃತ್ವದ ಮಿತಿಯಿಲ್ಲದ ಸಂತೋಷವನ್ನು ನೀಡುತ್ತದೆ. ನಮ್ಮ ಶಾಲೆಯ ಮಕ್ಕಳು ಕುಣಿದು ಕುಪ್ಪಳಿಸಿ ನಮ್ಮ ಮನಸ್ಸನ್ನು ಮುದಗೊಳಿಸುವ ಸಮಯವಿದು. ಪುಟಾಣಿ ಮಕ್ಕಳು ಈಗ ವೇದಿಕೆಗೆ ಜೋರಾದ ಚಪ್ಪಳೆಯೊಂದಿಗೆ ಮಕ್ಕಳನ್ನು ಬರಮಾಡಿಕೊಳ್ಳುವ. ನಮ್ಮ ಪುಟಾಣಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಚಪ್ಪಾಳೆಗಳೇ ಅವಳಿಗೆ ಹುರುಪು. ಚಪ್ಪಾಳೆಗಳ ಸ್ವರದೊಂದಿಗೆ ಅವರನ್ನು ಬರಮಾಡಿಕೊಳ್ಳುವ. मेरे इशारे पे तकदीर
ਵਿੱਚੋਂ ਗੰਦੀਆਂ ਬਰਸਾਤਾਂ ਨੂੰ ਤਾਰੇ ਗਿਣ ਗਿਣ ਯਾਦ ਚ ਦੇਣੀ ਮੈਂ ਤਾਂ ਜਾਗਾ ਰਾਤਾਂ ਨੂੰ ਰੋਕ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਗੰਦੀਆਂ ਬਰਸਾਤਾਂ ਨੂੰ ਓ ਹੋ ਇਸ਼ਕ ਤੇਰਾ ਤੜਪਾ ਦੇ ਭੁੱਲ ਨਾ ਪਾਵਾਂ ਤੇਰੀਆਂ ਮਿੱਠੀਆਂ ਬਾਤਾਂ ਨੂੰ ਰੋਕ ਨਾ ਪਾਵਾਂ ਅੱਖੀਆਂ ਵਿੱਚੋਂ ਗੰਦੀਆਂ ਬਰਸਾਤਾਂ ਨੂੰ ਓ ਇਸ਼ਕ ਤੇਰਾ ਤੜਪਾ ਦੇ ಹೇಗಾಯ್ತು ನಮ್ಮ ಪುಟಾಣಿಗಳ ನೃತ್ಯ? ಚಪ್ಪಾಳೆ ಜೋರು. ಎಲ್ಲರಿಗೂ ಬಾಲ್ಯದ ನೆನಪು ಬಂದಿರಬಹುದು. ನಾವು ಇವರ ವಯಸ್ಸಿಗಿರುವಾಗ ವೇದಿಕೆ ಮೇಲೆ ಹೋಗಿ ಅಪ್ಪಮ್ಮನನ್ನೇ ಹುಡುಕಿಕೊಂಡು ಡ್ಯಾನ್ಸ್ ಮಾಡಿದ್ದು ಅಥವಾ ಡ್ಯಾನ್ಸ್ ಮಾಡದೆ ನೆಟ್ಟಗೆ ನಿಂತುಕೊಂಡದ್ದು, ಅರ್ಧದಲ್ಲಿ ಓಡಿದ್ದು, ಇದೆಲ್ಲ ಈ ಮಕ್ಕಳನ್ನು ನೋಡುವಾಗ ನೆನಪಿಗೆ ಬಂದಿರಬಹುದು. ಮಕ್ಕಳಿಗೆ ಧನ್ಯವಾದಗಳು. ಕನ್ನಡಿಗರ ಹೃದಯ ಮಿಡಿಯಬೇಕಾದದ್ದು ಕನ್ನಡಕ್ಕೆ, ಆದರೆ ಇದರಲ್ಲಿ ಬೇರೆ ಭಾಷೆಗಳ ಮಿಡಿತವೇ ಹೆಚ್ಚು. ಕುವೆಂಪು ಅವರ ಕಾಲದಲ್ಲಿ ಕೂಡ ಇದು ಹಾಗೆ ಇತ್ತು, ಈಗಲೂ ಇದು ಹೀಗೇನೇ ಇದೆ. ಆದರೆ ಶಿವ ತನಗೆ ಇಷ್ಟವಾದ ಡಿಂಡಿಮ ಬಾರಿಸುತ್ತಾನೋ ಹಾಗೆ ಕರ್ನಾಟಕದ ಹೃದಯ ಶಿವ ಅಂದರೆ ಕನ್ನಡಿಗರು ಕನ್ನಡವೆಂಬ ಡಿಂಡಿಮ ಬಾರಿಸಬೇಕು. ಈಗ ಬಾರಿಸು ಕನ್ನಡ ಡಿಂಡಿಮವ, ಕನ್ನಡ ಪ್ರೇಮ ಸಾರುವ ಹಾಡಿಗೆ ಮಕ್ಕಳು ಲಯಬದ್ಧ ಹೆಜ್ಜೆ ಹಾಕುತ್ತಾ ಕನ್ನಡ ಧ್ವಜವನ್ನು ಹಾರಿಸಲು ನಮ್ಮ ಮುಂದೆ.
ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ವರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಕನ್ನಡ ಕವಿ ಕನ್ನಡ 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 ಕವಿ ಕನ್ನಡ ಕನ್ನಡವೇ ಕುಣಿದಾಡುವುದೆಂದರೆ ಕನ್ನಡವೇ ಕಿವಿನಲ್ಲಿರುವುದು ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನಲ್ಲನು ಕಾಣುವ ಕವಿಯೊಳು ಬೆಕ್ಕನೆ ಮನ ಮೈ ಮರೆಯುವುದು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಇಂತಹದೊಂದು ಅದ್ಭುತ ಕನ್ನಡ ಹಾಡಿಗೆ ಲಯಬದ್ಧ ಕುಣಿತ ಮಕ್ಕಳಿಗೆ ವಂದನೆಗಳು. ಇದೇ ಕನ್ನಡ ಪ್ರೇಮ ನಮ್ಮೆಲ್ಲರ ಹೃದಯದಲ್ಲಿ ಉರಿಯುತ್ತಾ ಇರಲಿ. ಕನ್ನಡಂ ಬಾಳಲಿ, ಕನ್ನಡಂ ಗೆಲ್ಗೆ. शिक्षा केवल ज्ञान और कौशल प्राप्त करता नहीं है, बल्कि इसमें चारित्र निर्माण, नैतिक मूल्यों का विकास और शारीरिक, मानसिक, बौद्धिक व आध्यात्मिक कौशलों को भी सामंजस्यपूर्ण विकास शामिल होता है. क्या आपने ये शिक्षा को प्राप्त किया है? आपको जीवन की समस्याओं को सुलझाने की, अपनी पूर्ण क्षमता को पहचानने की और एक जिम्मेदार व सभ्य समाज का हिस्सा बनाने के लिए काम आया है. तो आगे हमें बच्चों को यही शिक्षा देना है और अपना अनुभव उनको पाना भी मुश्किल से बढ़ाना भी चाहता है. अब यह छात्रों को हम तालियों बजा के स्वागत करते हैं हिंदी नृत्य को. के जूता कस के बेल्ट खौस के अंदर अपनी शर्ट मंजिल को चली सवारी कंधों पे जिम्मेदारी हाथ में फाइल मन में दम मीलों मील चलेंगे हम हर मुश्किल से टकराएंगे टस से मस ना होंगे हम दुनिया का नारा जमे रहो मंजिल का इशारा जमे रहो सोते भी है टेंशन आगे रहने की है टेंशन मेहनत इनको प्यारी है एकदम आज्ञाकारी है दुनिया का नारा जमे रहो मंजिल का इशारा जमे रहो. अरे क्या हुआ इतनी टेंशन में क्यों है? एग्जाम्स आ रहे हैं यार. हाँ तो
इस बार भी टॉप करना है। 98% तो लाने ही है, फिर ये शहर की टॉप की कॉलेज में एडमिशन भी हो जाएगा और आगे की पूरी प्लानिंग सेट है। अरे डोंट वरी, एग्जाम्स भी अच्छे जाएंगे और हम टॉप भी कर लेंगे। थोड़ा रिलैक्स हो जाओ। एग्जाम्स के डिप्रेशन में कोई लाइफ जीना भूल जाता है क्या? मेहनत दिल लगा के की है ना, तो उसका नतीजा भी अच्छा ही होगा। बस दिल पे हाथ रखो और बोलो ऑल इज वेल, ऑल इज वेल। आउट ऑफ कंट्रोल होठों को करके गोल, होठों को करके गोल, सीटे पर जाके बोल। लाइफ हो आउट ऑफ कंट्रोल, होठों को करके गोल, होठों को करके गोल, सीटे पर जाके बोल। मुर्गी डालो अंडे का क्या होगा, लाइफ मिलेगी या तवे पे फ्राई होगा। कोई न जाने अपना फ्यूचर क्या होगा। होठ घुमाओ, सीढ़ी बजा के बोल। भैया ऑरेंज मैन, अरे भैया ऑरेंज मैन, अरे चाचू ऑरेंज मैन, अरे भैया ऑरेंज मैन। आज रिजल्ट का दिन था, सब बच्चे अच्छे नंबर से पास हो गए थे। सभी बच्चे खुश भी थे, पर रिया बहुत ज्यादा ही अपसेट थी, क्योंकि उसे अपने टारगेट जितने मार्क्स नहीं मिल पाए। 98 की जगह 96 मिले। शायद वो अपने टॉप के कॉलेज में नहीं जा पाएगी। शायद उसने जितने गोल सोचे थे वो अचीव नहीं कर पाएगी। यही सब सोच अब उसके दिमाग में डिप्रेशन का रूप ले रही थी। बाकी थोड़ी सी है जिंदगी, जगी धड़कन नहीं, ज्यादा जिंदा हूँ मैं तो अभी। कुछ ऐसी लगन इस लम्हे में है, ये लम्हा कहाँ था मेरा। अपने सामने इसे छू लो जरा, मर जाऊं या जी लो जरा। खुशियाँ झूम लूं या रो लूं जरा, मर जाऊं या जी लो जरा। Sorry मम्मी पापा, sorry बंटी and all my friends. Sorry, but मैं अपना बेस्ट नहीं दे पाई। I know, सबको मुझसे बहुत उम्मीद थी कि मैं 98% लेकर आऊंगी, जैसे सबको चाहिए था ना, वो टॉपर ऑफ द टाउन एंड टॉप की कॉलेज। वो सब मैं अचीव नहीं कर पाई। मुझ में अब सबको फेस करने की हिम्मत नहीं है। इस दुनिया में ना तो कुछ मुश्किल होता है, ना ही आसान होता है। सारा खेल मानने का है। जो मानता है कि उसके लिए मुश्किल है, तो उसके लिए मुश्किल है। और जो मान लेता है कि मेरे लिए आसान है, तो उसके लिए सब आसान है। तेरी वो रफ्तार हो, रोके से भी तू ना रुके। हासिल कर ऐसा शिखर, पर्वत की भी नजरें उठे। आशाएं उम्मीदें अब मुश्किल भी।
में नाचे हुए हमारे बच्चों को ताली बजा के अभिवादन करें। बच्चों बहुत बहुत शुक्रिया। ತುಳು ಜಾನಪದ ಮಹಾಕಾವ್ಯಲೇನು ಪಾರ್ದನ ಪನ್ಪೇರು. ಸಂಸ್ಕೃತದ ಪ್ರಾರ್ಥನಾ ಎಂಬ ತುಳುಕು ಪಾಡ್ದನ ಆಪುಂಡಂದು ಮಂಜೇಶ್ವರ ಗೋವಿಂದ ಪೈ ಪಂತೇರು. ಗೂಡುದ ಪಾರ್ದನ, ಉಲ್ಲಾಯ ಪಾಡ್ದನ, ಭೂತಲೆನ ಸಂದಿಲು, ಬೆರ್ಮೆರೆ ಪಾಡ್ದನ, ಧರ್ಮ ದೈವದ ಪಾಡ್ದನ, ಬೆನ್ನಿ ಬೆಳೆದ ಕಂಡೊಡು ನೇಜಿ ನಡ್ನಗ, ಕೇಯಿ ಕೊಯ್ನಗ ಪೊಂಜೋಲು, ಕಂಡದಪ್ಪನಗ ಅಂಜೋಲು, ಬೇರೆದ ಬಚ್ಚಲ್ ದೆಪ್ಪರೆ ಪೊರ್ತು ಪೋವರೆಗಾರ್ದು ಪಾರ್ದನ ಪನೊಂದಿತ್ತೇರು. ಇತ್ತೆ ನಮ್ಮ ಜೋಕುಲೆಡ್ದು ಕಂಡದ ಪಾರ್ದನೆದ ನಲಿಕೆ. ಕುಣಿತ ಬರಿಟ್ ಕುದೆತ ಪುಡಿಟ್ ಕುಣಿತ ಬರಿಟ್ ತುಳುವ ಜನಗಳು ಪಚ್ಚ ಪಚ್ಚ ಕಂಡುಲಿಡೆ ಕಚ್ಚ ಕಟ್ಟದೆರೆ ಪಚ್ಚ ಪಚ್ಚ ಕಂಡುಲಿಡೆ ಕಚ್ಚ ಕಟ್ಟದೆರೆ ಕುದೆತ ಪುಡಿಟ್ ಕುಣಿತ ಬರಿಟ್ ತುಳುವ ಜನಗಳು ಪಚ್ಚ ಪಚ್ಚ ಕಂಡುಲಿಡೆ ಕಚ್ಚ ಕಟ್ಟದೆರೆ ಪಚ್ಚ ಪಚ್ಚ ಕಂಡುಲಿಡೆ ಕಚ್ಚ ಕಟ್ಟದೆರೆ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು 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 ಕಾಲಪಾಡು ಕಾಲು ಓ ಬೀಲ ಪತ್ತು ಬಾಲು ಕಾಲಪಾಡು ಕಾಲು ಓ ಬೀಲ ಪತ್ತು ಬಾಲು ಗುಮ್ಮೆ ಗುರುವೆ ಬೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೇ 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 ಓ ಬೇರೆ ಓ ಬೇರೆ ಓ ಬೇರೆ ಕೈಯು ಪೈಯು ನಾ ಪದವುಟು ದಾನೆ ಮಾತಾಯೆ ಬಾರೋ ಪೈಯು ನಾ ಪದವುಟು ಮೆಲ್ಲೋದಾಯೆ
ಎಂಚ ಇತ್ತಂದು ಪದ್ಯಲ ನಲಿಕೆಲ ಜೋರು ತಾಟಿ ಬೊಟ್ಟುಲತ ನಲಿಕೆ ಮಲ್ದಿನ ಜೋಕುಲೆಗ್ ಸೊಲ್ಮೇಲನು ಸಂದವ ಪಂಚೆ ಜುಬ್ಬ ಉಟ್ಟುಕೊಂಡು ಕಪ್ಪು ಕನ್ನಡಕ್ಕ ತೊಟ್ಟುಕೊಂಡು ವೇದಿಕೆ ಮೇಲೆ ಅತ್ಯದ್ಭುತ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ ನಮ್ಮ ಶಾಲೆಯ ಬಾಲಕರು. ಏನು ನಗು ಪ್ರೇಕ್ಷಕರ ಮುಖದಲ್ಲಿ,
ಮೊದಲು ಭಾಷೆ ಅರ್ಥ ಆದ್ರು, ಮತ್ತೆ ಭಾಷೆನೇ ಅರ್ಥ ಆಗ್ಲಿಲ್ಲ. ಆದ್ರೂ ಮಕ್ಕಳು ಚೆನ್ನಾಗಿ ಕುಣಿದ್ರು, ಒಳ್ಳೆ ಚಪ್ಪಾಳೆಗಳನ್ನು ಗಿಟ್ಟಿಸಿಕೊಂಡ್ರು. ಹಾಗೂ ನಮ್ಮಲ್ಲಿಯೇ ಕೂತಲ್ಲಿಯೇ ಕುಣಿಸಿದ್ರು. ಇವರು ಮುಂದಕ್ಕೆ ಬಾಲಿವುಡ್ಗೆ ಎಂಟ್ರಿ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಈಗಲೇ ಅವರಿಗೆ ತರಬೇತಿ ಸಿಕ್ಕಂತಾಗಿದೆ. ಯಾರು ಯಾವ ಕ್ಷೇತ್ರದಲ್ಲಿಯೇ ಮುಂದುವರಿಯಲಿ, ಕೀರ್ತಿ ಗಳಿಸಲಿ, ಅವರಿಗೆ ಮೂಲ ಕಾರಣ ನಮ್ಮ ರೈತ, ಅನ್ನದಾತ, ಜೀವದಾತ. ಈಗ ರೈತನ ಜೀವನದ ಒಂದು ಘಟನೆಯನ್ನು ಅತ್ಯದ್ಭುತ ನೃತ್ಯ ರೂಪಕದ ಮೂಲಕ ನಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ನಾವೆಲ್ಲರೂ ರೈತ ಕುಟುಂಬದ ಕುಡಿಗಳಲ್ಲವೇ? ಚಪ್ಪಾಳೆಯೊಂದಿಗೆ ನಮ್ಮ ಮಕ್ಕಳನ್ನು ವೇದಿಕೆಗೆ ಸ್ವಾಗತಿಸೋಣ. ಬಿತ್ತನೆ ಬೀಜ ತಗೊಳ್ಳಕ್ಕೆ ಸ್ವಲ್ಪ ಕಾಸು ಬೇಕಿತ್ತು. ಸಾಲ ಅಂತ ಕೊಟ್ರೆ ಪುಣ್ಯ ಬರುತ್ತೆ, ಆದಷ್ಟು ಬೇಗ ತೀರ್ಸ್ಬಿಡ್ತೀನಿ. ನಿಮ್ಮಂತವರಿಗೆ ಸಹಾಯ ಮಾಡಕ್ಕಂತಾನೆ ನಾನಿರೋದು. ತಗೋ, ಆದ್ರೆ ಒಂದು ವಿಷಯ ನೆನಪಲ್ಲಿರ್ಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸ್ಲಿಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಆಯ್ತು ಸಾವುಕಾರ. ಶ್ರೀಮಂಗಾರ ಸಿಂಗಾರ ಜಾಲ ಪುಲಿ ಒಚ್ಚಡು ಬಲಿ 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 ಸ್ವಾಮಿಗೆ ಆರತಿ, ಭೂಮಿಗೆ ಕೀರ್ತಿ. ಬಂಗಾರ ತೆನೆ ಎಲ್ಲ ಬಂಗಾರಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿಯಕ್ಕೆ ಚಂದಾದ ಮುಗುಳು ನಗೆ, ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲವ, ತುಂಬಿ ತುಳುಕಲಿ ಆನಂದ ನಾಡಿಗೆ, ಭೂಮಿಗೆ ಸಂತೋಷ ಹಿರಿಹಿರಿಗೆ ಚಂದಾದ ಮುಗುಳು ನಗೆ, ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಎಲ್ಲವ ನೀಡುವ ದೇವತೆ ಈ ಧರಣಿ, ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ, ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲವೇ, ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು, ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ, ಓಹೋ ಭೂಮಿಗೆ. ಬುದ್ಧಿ ಎಲ್ಲಿ
ಮಂಚಯ್ಯ, ಸಾಲ ಇಸ್ಕೊಂಡು ಬಡ್ಡಿನೂ ಇಲ್ಲ ಅಸ್ಲು ಇಲ್ಲ, ಹಿಂಗಾದ್ರೆ ಹೆಂಗೆ ಮಂಚಯ್ಯ? ಬುದ್ಧಿ ನೀವೇ ನೋಡ್ತಿದ್ದೀರಲ್ಲ ಬುದ್ಧಿ, ಮಳೆನೂ ಇಲ್ಲ ಬೆಳೆನೂ ಇಲ್ಲ. ಈ ವರ್ಷ ಫಸ್ಲಾದ ತಕ್ಷಣ ನಿಮ್ ಸಾಲ ಕೊಟ್ಬಿಡ್ತೀನಿ ಬುದ್ಧಿ. ನೀ ದುಡ್ಡು ಕೊಡೋವರೆಗೂ ನೀ 2 ಎತ್ತುಗಳನ್ನ ನಮ್ಮನೆ ಹತ್ರ ಕಟ್ಕೋತೀನಿ ಅಷ್ಟೇ. ಏ ರಾಮ ಅಟ್ಟೋ. ಬುದ್ಧಿ ಬೇಡ ಬುದ್ಧಿ, ಬುದ್ಧಿ 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 ಬೇಡ ಬುದ್ಧಿ. ಅಯ್ಯೋ ದೇವ್ರೆ, ಮಳೆನೂ ಇಲ್ಲ ಬೆಳೆನೂ ಇಲ್ಲ, ನನ್ನ 2 ಎತ್ತುಗಳು ನನ್ನ ಹತ್ರ ಇಲ್ಲ. ಹೆಂಗಪ್ಪ ಅವ್ರ ಸಾಲ ತೀರಿಸ್ಲಿ ನಾನು? ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವಿನೇ ಈ ಪ್ರೀತಿ, ಎಳೆಯರ ಹೃದಯದಲ್ಲಿ ಹರಡುತ್ತ ನಲಿಯುತ್ತ ತಂಪೆರೆವ ತಂಗಾಳಿ ಈ ಪ್ರೀತಿ. ಧನ್ಯರಾದೆವು ಮಕ್ಕಳೇ, ನಿಮ್ಮ ಅತ್ಯದ್ಭುತ ನೃತ್ಯವನ್ನು ವೀಕ್ಷಿಸಿ. ಸದಾ ನಿಮ್ಮಲ್ಲಿ ರೈತ ಪ್ರೇಮ, ದೇಶಭಕ್ತಿ ತುಂಬಿ ತುಳುಕಲಿ. ಅನೇಕ ದಿನಗಳ ಅಭ್ಯಾಸವು ಮಕ್ಕಳನ್ನು ಇಂತಹದೊಂದು ವಿಶೇಷ ಪ್ರದರ್ಶನ ನೀಡಲು ಸಾಧ್ಯವಾಯಿತು. ಇನ್ನೊಂದು ವಿಶೇಷವೆಂದರೆ ಅನಿವಾರ್ಯ ಕಾರಣಗಳಿಂದ ಕೇವಲ 4 ಮಕ್ಕಳನ್ನು ಬಿಟ್ಟರೆ ಉಳಿದೆಲ್ಲಾ ಮಕ್ಕಳು ಈ ವೇದಿಕೆಯ ಮೇಲೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಅನುವು ಮಾಡಿಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೂ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳನ್ನು ತಯಾರು ಮಾಡಿದ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು, ಅಧ್ಯಾಪಕ ವೃಂದ ಎಲ್ಲರಿಗೂ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದ ಸಂದೇಶವಿತ್ತು ಎನ್ನುವುದನ್ನು ಉಲ್ಲೇಖಿಸಿಕೊಳ್ಳುತ್ತಾ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ರಂಗಸ್ವಾಮಿ ಅವರು ವೇದಿಕೆಗೆ ಬಂದು ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು, ಸಂಚಾಲಕರು ಮತ್ತು ಆಡಳಿತ ಮಂಡಳಿ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಗೌರವಾರ್ಪಣಾ ವೇದಿಕೆಗೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರನ್ನು ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸುಧಾಕರ್ ಶೆಟ್ಟಿ ಬೋಲಡ್ಕ, ಗುರುಪ್ರಸಾದ್, ಪ್ರಸಾದ್ ಶೆಟ್ಟಿ ಅಂಗಡಿಗುತ್ತು, ಸಾಯಿನಾಥ್ ಶೆಟ್ಟಿ, ಅರುಣ್ ಕುಮಾರ್ ಇವರು ದಯವಿಟ್ಟು ವೇದಿಕೆಗೆ ಬಂದು ಈ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಿರಂತರವಾಗಿ ರಾತ್ರಿಯವರೆಗೆ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಎಲ್ಲ ತಂಡಗಳು ಸಜ್ಜಾಗಿವೆ. ಕೇವಲ ಅರ್ಧ ಗಂಟೆಯ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ವೇದಿಕೆಯಲ್ಲಿ ನಿರಂತರವಾಗಿ ವಿವಿಧ ಸಂಘ ಸಂಸ್ಥೆಗಳಿಂದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಎನ್ನುವುದನ್ನು ಉಲ್ಲೇಖಿಸಿಕೊಳ್ತಾ ಇದ್ದೇವೆ.
ಪುನರ್ಮಿಲನ ಸಮಿತಿಯ ಸಂಚಾಲಕರಾಗಿರುವ ಮುಲಕ ಗುರುಪ್ರಸಾದ್ ಸುಧಾಕರ್ ಶೆಟ್ಟಿ ಅವರು, ಕಾರ್ಯಾಧ್ಯಕ್ಷರು ಸಾಯಿನಾಥ್ ಶೆಟ್ಟಿ ಅವರು, ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು, ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವ ಪ್ರಸಾದ್ ಎಂ ಶೆಟ್ಟಿ ಅಂಗಡಿಗೊತ್ತು ಇವರು, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ರಂಗಸ್ವಾಮಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಚಪ್ಪಾಳೆ ಮೂಲಕ ಈ ಶಾಲೆಯ ಮುಖ್ಯಸ್ಥರನ್ನು ಎಲ್ಲ ಅಧ್ಯಾಪಕರುಗಳನ್ನು ಅಭಿನಂದಿಸಬೇಕು. ಕನ್ನಡ ಶಾಲೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ನಮ್ಮ ಪ್ರಯತ್ನ ಮುಂದೆ ಕೂಡ ಸಾಗಲಿಕ್ಕಿದೆ ಎನ್ನುವುದನ್ನು ಮತ್ತೊಮ್ಮೆ ಉಲ್ಲೇಖಿಸಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮದ ವೇದಿಕೆ ಸಜ್ಜುಗೊಳಿಸುವಲ್ಲಿ ನಾವು ಸಿದ್ಧರಿದ್ದೇವೆ. ದಯವಿಟ್ಟು ಅತಿಥಿಗಳು ಇಲ್ಲಿ ಬಂಧುಗಳೇ, ಈ ಒಂದು ಪುನರ್ಮಿಲನ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದವರು ಮುನ್ಕೂರು ದೊಡ್ಡಮನೆ ಸುಶೀಲಾ ಮಹಾಬಲ ಶೆಟ್ಟಿ ಅವರ ಮಕ್ಕಳು. ನಮ್ಮ ಜೊತೆ ಆಶಾ ಎಂ ಶೆಟ್ಟಿ ಅವರಿದ್ದಾರೆ, ಅವರ ಮಗಳು. ದಯವಿಟ್ಟು ವೇದಿಕೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗಾಗಲೇ ಈ ವೇದಿಕೆ ಇಂದು ಸಂಜೆಯವರೆಗೆ ಗೌರವಾರ್ಪಣಾ ವೇದಿಕೆಯಾಗಿ ಮಾರ್ಪಡಲಿಕ್ಕಿದೆ. ಎಲ್ಲ ಪ್ರಾಥಮಿಕ ಶಾಲೆಯಿಂದ PUC ವರೆಗಿನ ಶಿಕ್ಷಕರು, ನಿವೃತ್ತ ಶಿಕ್ಷಕರನ್ನ ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ ಮತ್ತು ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿಗಳನ್ನು ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ದಯವಿಟ್ಟು ಆಶಾ ಎಂ ಶೆಟ್ಟಿ ಮುನ್ಕೂರು ದೊಡ್ಡಮನೆ ಇವರು ಈ ಒಂದು ಗೌರವವನ್ನು ಸ್ವೀಕರಿಸುವುದಕ್ಕೆ ನಮ್ಮ ಜೊತೆ ಸಹಕರಿಸಬೇಕು. ಇವರ ಸಹೋದರಿ ಡಾಕ್ಟರ್ ಶಕುಂತಲಾ ಶೆಟ್ಟಿ ಅಮೆರಿಕದಿಂದ ಇದ್ದು ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಆಶಾ ಎಂ ಶೆಟ್ಟಿ ಅವರು ಮತ್ತು ಶಕುಂತಲಾ ಶೆಟ್ಟಿ ಅವರು, ಅನೂಪ್ ಕುಮಾರ್ ಶೆಟ್ಟಿ ಅವರು ಎಲ್ಲರೂ ಕೂಡ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಜೊತೆ ಇನ್ನೊಂದು ವಿಶೇಷವಾದಂಥ ಒಂದು ಸಂಗತಿ ಅಂತ ಹೇಳಿದರೆ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಕಲಗರಿಯ ಸಂದೀಪ್ ದೇವಾಡಿಗ ಇವರು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರಗೊಳ್ಳುತ್ತಿರುವ ಕಾಮಿಡಿ ಕಿಲಾಡಿಗಳು ಸೀಸನ್ 5ರ ಸ್ಪರ್ಧಿಯಾಗಿ ಬಹಳಷ್ಟು ಉತ್ತಮವಾದಂಥ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ದಯವಿಟ್ಟು ಸಂದೀಪ್ ದೇವಾಡಿಗ ವೇದಿಕೆಗೆ ನಮ್ಮ ಜೊತೆ ಬಂದು ಸಹಕರಿಸಬೇಕಾಗಿ ವಿನಂತಿ. ಚಪ್ಪಾಳೆ ಮೂಲಕ ಈ ಒಂದು ಪ್ರತಿಭೆಯನ್ನು ಗೌರವಿಸಬೇಕಾಗಿ ವಿನಂತಿ. ಸಂಕಲಗರಿ ಸಂದೀಪ್ ದೇವಾಡಿಗೆ ಅವರು ರಂಗ ಕಲಾವಿದರಾಗಿದ್ದುಕೊಂಡು ಈಗಾಗಲೇ ಸೀಸನ್ 5 ಜಿ ಕನ್ನಡ ವಾಹಿನಿಯ ಬಹಳಷ್ಟು ಉತ್ತಮ ಅಭಿನಯವನ್ನು ನೀಡುತ್ತಿರುವ ಸಂದೀಪ್ ದೇವಾಡಿಗೆ ಅವರನ್ನ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಯ ನೆಲೆಯಲ್ಲಿ ಗೌರವಿಸುವುದಕ್ಕೆ ನಾವು ಸಂತಸ ಪಡ್ತಾ ಇದ್ದೇವೆ. ಸಂದೀಪ್ ದೇವಾಡಿಗ ಇವರು ಈ ಸೀಸನ್ 5ರಲ್ಲಿ ವಿನ್ನರ್ ಆಗಿ ಬರಬೇಕು ಎನ್ನುವುದು ನಮ್ಮ ಹಾರೈಕೆ ಮತ್ತು ಶುಭಾಶಯ. ಇವರನ್ನು ಮತ್ತೊಮ್ಮೆ ಅಭಿನಂದಿಸಿಕೊಳ್ತಾ ಇದ್ದೇವೆ. ಮುಂದೆ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತಿದೆ. ಈ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ವಿಭಾಗದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಸುಧಾಕರ ಪುಸ್ರಾಲಿ ಅವರು ನಿರ್ವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡುವವರು ನಮ್ಮ ಎಡಪಾರ್ಶ್ವದಲ್ಲಿರುವ ಕೌಂಟರ್ನಲ್ಲಿ ಸಹಕರಿಸಬೇಕು. ನಿರಂತರವಾಗಿ ಚಹಾ ತಿಂಡಿ ಊಟದ ವ್ಯವಸ್ಥೆ ನಡೆಯಲಿಕ್ಕಿದೆ. ರಾತ್ರಿ 10 ಗಂಟೆವರೆಗೆ ನೀವು ನಮ್ಮ ಜೊತೆ ಇರಬೇಕು ಎನ್ನುವುದನ್ನು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದೆ. ನಮ್ಮ ಅಧ್ಯಕ್ಷರು ಸಂಜೆವರೆಗೆ ಇರ್ತಾರೆ, ಆದ್ದರಿಂದ ಪದಾಧಿಕಾರಿಗಳೆಲ್ಲರೂ ಇರಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮಂಕೂರು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸಮಾವೇಶ, ನಿನ್ನೆ ದಿನ ಕ್ರೀಡೋತ್ಸವ, ಹಾಗೆಯೇ ಇಂದು ಸಾಂಸ್ಕೃತಿಕ ವೈಭವದ ಈ ಒಂದು ಸಂಭ್ರಮದ ಕಾರ್ಯಕ್ರಮವನ್ನು ಈಗಾಗಲೇ ಭಜನೆಯ ಮೂಲಕ ಆರಂಭಿಸಿಕೊಂಡಿದ್ದೇವೆ. ಇದೀಗ ಈ ಒಂದು ಪುನರ್ಮಿಲನ ಸಾಂಸ್ಕೃತಿಕ ವೈಭವದ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಅಣಿಯಾಗಿದ್ದೇವೆ. ಅತಿಥಿ ಅಭ್ಯಾಗತರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ತುಂಬ ಸಂತೋಷ ಪಡ್ತಿದ್ದೇನೆ. ಇಂದಿನ ಈ ಸಾಂಸ್ಕೃತಿಕ ವೈಭವದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ಶ್ರೀಯುತ ಸಂತೋಷ್ ಕುಮಾರ್ ಹೆಗಡೆ, ಆಡಳಿತ ಮುಕ್ತೇಸರರು, ಶ್ರೀ ಕ್ಷೇತ್ರ ಎಳತ್ತೂರು. ಉದ್ಘಾಟಕರು ತುಳು ರಂಗಭೂಮಿಯ ದೊಡ್ಡ ಹೆಸರು, ದೇಶ ವಿದೇಶಗಳಿಗೆ ತುಳು ರಂಗಭೂಮಿಯ ಕಂಪನ್ನು ಪಸರಿಸಿದ ಜನಪ್ರಿಯ ರಂಗ ನಿರ್ದೇಶಕರಾಗಿರುವಂತಹ ಕಲಾ ಸಂಗಮ ಶ್ರೀಯುತ ವಿಜಯಕುಮಾರ್ ಕೊಡಿಯಾಲ್ಬೈಲ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಡುಪಿ ಜಿಲ್ಲೆಯ ವಿದ್ಯಾಂಗ ಉಪನಿರ್ದೇಶಕರಾಗಿರುವಂಥ ಶ್ರೀಯುತ ಲೋಕೇಶ್ ಸಿ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ವಾದಿರಾಜ್ ಶೆಟ್ಟಿ ಸಾಂತ್ರಲಗುತ್ತು, ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮುಣ್ಕೂರು. ಶ್ರೀಯುತ ವಿನಯಕುಮಾರ್ ಶೆಟ್ಟಿ ನಡಿಗುತ್ತು. ಶ್ರೀಮತಿ ಸುಜಾತ ಸುಬೋಧ ಶೆಟ್ಟಿ, ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಮುಣ್ಕೂರು. ಶ್ರೀಯುತ ಜಿನ್ನೋಜಿರಾವ್, ಉದ್ಯಮಿಗಳು ಮುಣ್ಕೂರು. ಶ್ರೀಯುತ ಶ್ರೀಕಾಂತ್ ಕಾಮತ್, BVK ಸಚ್ಚೇರಿಪೇಟೆ.
ಶ್ರೀಯುತ ಜಯರಾಮ್ ಕುಲಾಲ್ ಅಧ್ಯಕ್ಷರು ಕುಲಾಲ್ ಸಂಘ ನಾನಿಲ್ತಾರು, ಶ್ರೀಯುತ ಭಾಸ್ಕರ್ ಎಂ ಶೆಟ್ಟಿ ಉದ್ಯಮಿಗಳು ಮುಣ್ಕೂರು, ಶ್ರೀ ಉಮಾಧರ ಆಚಾರ್ಯ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು, ಶ್ರೀಯುತ ರಮನಾಥ್ ರೈ ನಿವೃತ್ತ ದೈವಿಕ ಶಿಕ್ಷಣ ಶಿಕ್ಷಕರು, ಶ್ರೀಯುತ ರವೀಂದ್ರ ಶೆಟ್ಟಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ವಿದ್ಯಾವರ್ಧಕ ಪದವಿ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಎಂ ಶೆಟ್ಟಿ ಅಂಗಡಿಗುತ್ತು, ಹಾಗೆಯೇ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಪುನರ್ಮಿಲನ ಸಮಿತಿಯ ಸಂಚಾಲಕರಾಗಿರುವಂತಹ ಮುಲ್ಲಡ್ಕ ಗುರುಪ್ರಸಾದ್ ಸುಧಾಕರ್ ಶೆಟ್ಟರು, ಮುಂಬೈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಉಳೆಪಾಡಿ ಬಾಲಕೃಷ್ಣ ಶೆಟ್ಟಿ ಅವರು, ಪುನರ್ಮಿಲನ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸಾಯಿನ ಶೆಟ್ಟಿ, ಹಳೆ ವಿದ್ಯಾರ್ಥಿ ಸಂಘ ಮುಣ್ಕೂರು ಇದರ ಅಧ್ಯಕ್ಷರಾಗಿರುವಂತಹ ಶರತ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಅರುಣ್ ರಾವ್, ಹಾಗೆಯೇ ಕ್ರೀಡೋತ್ಸವ ಸಮಿತಿಯ ಸಂಚಾಲಕರಾಗಿರುವಂಥ ಶರತ್ ರಾವ್, ಪ್ರಚಾರ ಸಮಿತಿಯ ಸಂಚಾಲಕರಾಗಿರುವಂಥ ಉದಯ ಪೂಜಾರಿ, ಸಂಪರ್ಕ ವ್ಯವಸ್ಥಾಪಕರಾದಂತಹ ಪ್ರಕಾಶ್ ಕೆಎನ್, ಹಾಗೆಯೇ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಮಾಲ್ತೇಶ್ ಇಂಗಲಕ್ಕೆ, ಹಾಗೆಯೇ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಮತಿ ಸವಿತಾ ಸದಾನಂದ್, ನಿವೃತ್ತ ಮುಖ್ಯ ಕಲ್ಲಮಣ್ಕೂರು ಸರ್ವೋದಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಸದಾನಂದ್ ಪೂಜಾರಿ ಅವರು, ಹಾಗೆಯೇ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂಥ ಅಶೋಕ್ ಶೆಟ್ಟಿ, ಪ್ರಭಾಕರ್ ಶೆಟ್ಟಿಗರ್, ಸುಜಾತ ಸುಬೋಧ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಬೇರೆ ಯಾರಿದ್ದಾರೆ ಸರ್? ಅಲ್ಲಿ ದೂರದಲ್ಲಿರುವ ಹಿಂದೆ ಕೂತ್ಕೊಂಡಂತ ಮಕ್ಕಳು ಮುಂದೆ ಬರಬೇಕು. ಹಾಗೆಯೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ರಂಗಸ್ವಾಮಿ ಸರ್, ವಿದ್ಯಾರ್ಥಿಗಳಲ್ಲಿ ಹಿಂದೆ ಕೂತವರು ದಯವಿಟ್ಟು ಮುಂಭಾಗಕ್ಕೆ ಬನ್ನಿ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು. ಸದ್ಯದ ಮಟ್ಟಿಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ವಾಲಂಟಿಯರ್ಸ್ ಎಲ್ಲರೂ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ವೇದಿಕೆಯ ಬಲಭಾಗದಲ್ಲಿ ಕೂತ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಅರ್ಧ ಗಂಟೆ ಕಾರ್ಯಕ್ರಮ ಮುಗಿದ ಮೇಲೆ ತಕ್ಷಣ ಹೋಗ್ಬೋದು. ನೀವು ಹಿಂದೆ ಕುಳಿತಂತ ವಿದ್ಯಾರ್ಥಿಗಳು ದಯವಿಟ್ಟು ಮುಂದೆ ಬನ್ನಿ. ಮುಂದೆ ಬನ್ನಿ ಮಕ್ಕಳೇ. ವಿದ್ಯಾರ್ಥಿಗಳಲ್ಲಿ ಹಿಂದೆ ಕೂತವರು ಮುಂದೆ ಬನ್ನಿ, ಮುಂದ್ಗಡೆ ಬನ್ನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸಮಾವೇಶ. ನಿನ್ನೆಯ ದಿನ ಕ್ರೀಡೋತ್ಸವ, ಇಂದಿನ ದಿನ ಸಾಂಸ್ಕೃತಿಕ ವೈಭವಕ್ಕೆ ಈಗಾಗಲೇ ನಾವು ದೀಪ ಬೆಳಗಿಸಿ ಭಜನೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಿಕೊಂಡಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಇದೀಗ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿ ಅಭ್ಯಾಗತರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇಂದಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಸಭಾಧ್ಯಕ್ಷರು, ಅತಿಥಿ ಅಭ್ಯಾಗತರು ಸೇರಿರುವಂಥ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಶ್ರೀಯುತ ಮಾಲ್ತೇಶ್ ಇಂಗಲಿಕ್ ಇವರು. ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾದ ರಂಗಸ್ವಾಮಿ ಸರ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರು. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಈ ಶಾಲಾ ಕಾಲೇಜುಗಳ ಲಕ್ಷಾಂತರ ಪೂರ್ವ ವಿದ್ಯಾರ್ಥಿಗಳ ಒಂದು ಪುನರ್ಮಿಲನ ಕಾರ್ಯಕ್ರಮ
ನಿನ್ನೆ ಕ್ರೀಡೋತ್ಸವ ಭಾಳ ಯಶಸ್ವಿಯಾಗಿ ಕೊನೆಗೊಂಡಿದೆ. ಇಂದು ಸಾಂಸ್ಕೃತಿಕ ವೈಭವ ನೆರವೇರಲಿಕ್ಕಿರ್ತಕ್ಕಂಥದ್ದು. ಬಹುಶಃ ಪ್ರಾಸ್ತಾವಿಕ ಮಾತುಗಳನ್ನು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ನಾನು ಆಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲ ಒಂದು ಅಡಿಗಲ್ಲನ್ನು ಇಟ್ಟಿರ್ತಕ್ಕಂಥದ್ದು ನಮ್ಮ ಹಳೆ ವಿದ್ಯಾರ್ಥಿ ಭಾಸ್ಕರ್ ಶೆಟ್ಟಿಯವರ ಮಗಳ ಒಂದು ನಿಶ್ಚಿತಾರ್ಥದ ದಿನದಂದು ಮುಂಬೈಯಿಂದ ಬಹಳಷ್ಟು ಜನ ಅತಿಥಿಗಳು, ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರುಗಳು ಈ ಒಂದು ಮುಣ್ಕೂರಿಗೆ ಆಗಮಿಸಿದರು. ಅವರನ್ನು ಒಂದು ಒಳಗೊಂಡು ನಮ್ಮ ಸಂಚಾಲಕರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಾವು ನಡೆಸಬೇಕಾಯಿತು. ಕಾರಣ ಒಂದು ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟ ವಿಚಾರ. ಆ ಸಂದರ್ಭದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶರತ್ ಶೆಟ್ಟಿ ಅವರು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂತಕ್ಕಂಥ ಒಂದು ವಿಷಯವನ್ನು ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಪ್ರಸ್ತಾಪಿಸಿದರು. ಬಹುಶಃ ಆ ಕಾರ್ಯಕ್ರಮ ಈ ಹಂತಕ್ಕೆ ಬಂದು ತಲುಪುತ್ತೆ ಅಂತಕ್ಕಂಥದ್ದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇದರ ಹಿಂದೆ ನಮ್ಮ ಶರತ್ ಶೆಟ್ಟಿ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳ ಶ್ರಮ ತುಂಬ ಇದೆ ಅಂತಕ್ಕಂಥದ್ದು. ನಂತರ ನಾವು ಸಂಚಾಲಕರ ಒಂದು ನೇತೃತ್ವದಲ್ಲಿ 2-3 ಸಭೆಗಳನ್ನು ಮಾಡಬೇಕಾಯಿತು. ಅದರ ನಂತರ ನಮಗೆ ಕೆಲವು ಜವಾಬ್ದಾರಿಗಳನ್ನು ಕೂಡ ಕೊಡಲಾಯಿತು. ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಅವರ ಸಹೋದ್ಯೋಗಿಗಳು, ನಮ್ಮ ಹೈಸ್ಕೂಲು ವಿಭಾಗದ ಮುಖ್ಯಸ್ಥೆ ಹಾಗೂ ಅವರ ಸಹೋದ್ಯೋಗಿಗಳು, ಹಾಗೆ ನಮ್ಮ ಸಹೋದ್ಯೋಗಿಗಳು, ನನ್ನ ನೇತೃತ್ವದಲ್ಲಿ ನಮ್ಮ ಎಲ್ಲ ಸಹೋದ್ಯೋಗಿಗಳು ಸೇರಿ ಸುಮಾರು 3-4 ಸಭೆಗಳನ್ನು ನಾವು ಮೇಲಿಂದ ಮೇಲೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನೆಲ್ಲ ಜವಾಬ್ದಾರಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಪದೇ ಪದೇ ನಾವು ಸಭೆಯನ್ನು ಮಾಡಿ ಈ ಹಂತಕ್ಕೆ ನಾವು ಕಾರ್ಯಕ್ರಮವನ್ನು ತಂದು ನಿಲ್ಲಿಸಬೇಕಾಯಿತು. ಇದಕ್ಕೆ ನಮಗೆ ಶರತ್ ಶೆಟ್ಟಿಯವರು ತುಂಬ ಮಾರ್ಗದರ್ಶನ, ಹಾಗೆ ನಮ್ಮ ಸಾಯಿನಾಥ್ ಸರ್ ಇರ್ಬೋದು, ಹಾಗೆ ಇನ್ನು ಉಳಿದ ಎಲ್ಲ ಪದಾಧಿಕಾರಿಗಳು, ಹಳೆ ವಿದ್ಯಾರ್ಥಿಯ ಪದಾಧಿಕಾರಿಗಳು ಎಲ್ಲರೂ ನಮಗೆ ಮಾರ್ಗದರ್ಶನ ಕೊಡ್ತಾಯಿದ್ದರು. ನಾವು ಪದೇ ಪದೇ ಸಭೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಈ ಹಂತಕ್ಕೆ ತಂದು ನಿಲ್ಲಿಸಲಿಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು. ಏನೇ ಇರಲಿ, ನಿನ್ನೆ ಕ್ರೀಡೋತ್ಸವ ಭಾಳ ವಿಜೃಂಭಣೆಯಿಂದ ನೆರವೇರಿದೆ. ಇವತ್ತು ಒಂದು ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ, ಉದ್ಘಾಟನಾ ಸಮಾರಂಭ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಸಂತೋಷ್ ಕುಮಾರ್ ಹೆಗಡೆ, ಆಡಳಿತ ಮುಕ್ತೇಶರು, ಶ್ರೀ ಕ್ಷೇತ್ರ ಎಳತ್ತೂರು ಇವರು ವಹಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅವರಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶರತ್ ಶೆಟ್ಟಿ ಅವರು ಶಾಲೆಯನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ವಿಜಯ್ ಕುಮಾರ್ ಕೋಡಿಯಾಲ್ ಅವರು ಇನ್ನೂ ನಮ್ಮ ಜೊತೆಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಲೋಕೇಶ್ ಸಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ, ಇದರ ಉಪನಿರ್ದೇಶಕರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕೂಡ ಶಾಲು ಹೊದಿಸಿ ನಮ್ಮ ಅರುಣ್ ಕುಮಾರ್ ಅವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಜಾತಾ ಸುಬೋಧ್ ಶೆಟ್ಟಿ ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರು ವ್ಯವಸ್ಥಾಪನಾ ಸಮಿತಿಯ ಶ್ರೀ ಕ್ಷೇತ್ರ ಮುಣ್ಕೂರು ಇದರ ಸದಸ್ಯರು. ಅವರನ್ನು ಕೂಡ ನಾನು ತುಂಬಾ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸವಿತಾ ಮೇಡಮ್ ಅವರು ಶಾಲೋದಿಸಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೇ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ವಿಜಯ್ ಕುಮಾರ್ ಕೋಡಿಯಾಲ್ಬೈಲ್, ಕಲಾ ಸಂಗಮ ರಂಗ ನಿರ್ದೇಶಕರು, ಅವರು ಕೂಡ ನಮ್ಮ ಒಂದಿಗೆ ಈ ಸಂದರ್ಭದಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬಾ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಾಯಿನಾಥ್ ಸರ್ ಅವರು ಶಾಲೆಯನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಜಯರಾಮ್ ಕುಲಾಲ್ ಅಧ್ಯಕ್ಷರು, ಕುಲಾಲ್ ಸಂಘ ನಾನಿರ್ತಾರೆ, ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಅರುಣ ಕುಮಾರ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಪಿ ಬಾಲಕೃಷ್ಣ ಆಳ್ವಾಸ್ ಸರ್ ಅವರು ಉಪಸ್ಥಿತರಿದ್ದಾರೆ. ನಿನ್ನೆ ದಿನವಿಡೀ ನಮ್ಮ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಬಹಳ ಗೌರವವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು, ನಮ್ಮ ಮಾರ್ಗದರ್ಶಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ
ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಭಾಸ್ಕರ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಒಂದು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾನೆ. ಬಹಳ ಮುಖ್ಯವಾಗಿ ಅವರ ಕೊಡುಗೆ ಅಪಾರವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ. ಇಷ್ಟೊಂದು ಅಲಂಕಾರ, ಇಷ್ಟೊಂದು ಒಂದು ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿರ್ತಕ್ಕಂಥವರು ನಮ್ಮ ಶ್ರೀಯುತ ಭಾಸ್ಕರ್ ಶೆಟ್ಟಿ ಅವರು. ಸಾಮಾನ್ಯವಾಗಿ ವೇದಿಕೆ ಮೇಲೆ ಅವರ ಮಾತು ಕಡಿಮೆ, ಅವರ ಕೆಲಸಗಳು ತುಂಬಾ. ಬಹಳ ಕೆಲವು ಸಂದರ್ಭಗಳಲ್ಲಿ ನಾವು ಅವರನ್ನು ವೇದಿಕೆಗೆ ಕರೆದು ಮಾತನಾಡಿ ಅಂತ ಹೇಳಿದ್ರೆ ಅವರು ಮಾತು ಕಡಿಮೆ, ಅವರ ಕಾರ್ಯ ಜಾಸ್ತಿ. ಬಹುಶಃ ಈ ಒಂದು ಸ್ಟೇಜ್ ಅನ್ನು ಅಲಂಕರಿಸಲಿಕ್ಕೆ ಈ ಒಂದು ವೇದಿಕೆಯ ಒಂದು ಪೂರ್ಣ ವ್ಯವಸ್ಥೆಯನ್ನು ಅವರೇ ನೋಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಬಹಳ ವಿಶೇಷವಾಗಿ ಅವರನ್ನು ಈ ಕೃತಜ್ಞತೆಗಳು ಸಲ್ಲಿಸೋದ್ರ ಜೊತೆಗೆ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಸಾದ್ ಎಂ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಸಂಚಾಲಕರಾಗಿರ್ತಕ್ಕಂಥ ಗುರುಪ್ರಸಾದ್ ಮುಲ್ಲಡ್ಕ ಸುಧಾಕರ್ ಶೆಟ್ಟಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಾಯಿನಾಥ್ ಸರ್ ಅಧ್ಯಕ್ಷರಿಗೆ ಶಾಲನ್ನು ಹೊದಿಸಿ ಅಧ್ಯಕ್ಷರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮೇಲೆ ನಮ್ಮ ಹಳೆ ವಿದ್ಯಾರ್ಥಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಹಾಗೆ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮೇಲೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಧರ ಆಚಾರ್ಯ ಅವರು ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರಕಾಶ್ ಸರ್, ನಮ್ಮ ಇತಿಹಾಸ ಉಪನ್ಯಾಸಕರಾಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರು ಶಾಲೆ ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ನಮ್ಮ ಯಾವಾಗಲೂ ನಮಗೆ ಬೆಂಬಲ ನೀಡ್ತಾ ಇರತಕ್ಕಂಥವರು, ನಮ್ಮ ಸಂಸ್ಥೆ ಹಳೆ ವಿದ್ಯಾರ್ಥಿ ಕೂಡ ಶ್ರೀಯುತ ಅಶೋಕ್ ಶೆಟ್ಟಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಕೋಶಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಶೆಟ್ಟಿಗಾರ್ ಸರ್ ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಹೈಸ್ಕೂಲು ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಸದಾನಂದ್ ಸರ್ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ಹಾಗೆ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಸಂಪರ್ಕ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಕೆ ಎನ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹೈಸ್ಕೂಲ್ ವಿಭಾಗದ ಮುಖ್ಯಸ್ಥ ಆಗಿರ್ತಕ್ಕಂಥ ಶ್ರೀಮತಿ ಸವಿತಾ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ದೈಹಿಕ ಶಿಕ್ಷಣ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಶರತ್ ಸರ್ ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ರಂಗಸ್ವಾಮಿ ಸರ್ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶರತ್ ಶೆಟ್ಟಿ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೈನಾ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರುಣ್ ರಾವ್, ಹಳೆ ವಿದ್ಯಾರ್ಥಿ ಸಂಚಾಲಕರಾಗಿರ್ತಕ್ಕಂಥ ಉದಯ್ ಪೂಜಾರಿ, ಹಾಗೆ ವಿವಿಧ ಶಿಕ್ಷಣ ಸಂಸ್ಥೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಣ ಅಭಿಮಾನಿಗಳು, ಅಧ್ಯಾಪಕ ವೃಂದ, ಹಾಗೆ ಪೋಷಕರು, ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳೊಂದಿಗೆ ಪೋಷಕರು ಆಗಮಿಸಿದ್ದಾರೆ. ಅವರು ಹಾಗೆ ನಮ್ಮ ಎಲ್ಲ ಸಹೋದರಿ ಮಿತ್ರರು, ಹಾಗೆ ಈ ಕ್ರೀಡಾಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥ ಬೇರೆ ಎಲ್ಲ ಶಿಕ್ಷಣ ಅಭಿಮಾನಿಗಳ ಜೊತೆಗೆ ನಮ್ಮ ಮಕ್ಕಳಿಗೆ ಒಂದೇ ಮಾತಿನಲ್ಲಿ ನಾನು ಆತ್ಮೀಯ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದ. ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಪ್ರಾಚಾರ್ಯರಾದಂತಹ ಮಾಲ್ತೇಶ್ ಇಂಗಾಳಕಿ ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇದರ ಪೂರ್ವ ವಿದ್ಯಾರ್ಥಿಗಳ ಈ ಒಂದು ಪುನರ್ಮಿಲನ ವಿಶೇಷ ಕಾರ್ಯಕ್ರಮದ ಸಾಂಸ್ಕೃತಿಕ ವೈಭವದ ಇಂದಿನ ದಿನ 2ನೇ ದಿನದ ಕಾರ್ಯಕ್ರಮ ಈಗಾಗಲೇ ದೀಪ ಬೆಳಗಿಸಿ ಭಜನೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಿಕೊಂಡಿದ್ದೇವೆ. ಉದ್ಘಾಟಕರಾಗಿ ತುಳು ರಂಗಭೂಮಿಯ ದೊಡ್ಡ ಹೆಸರು, ತುಳು ರಂಗಭೂಮಿಯ ಖ್ಯಾತಿಯನ್ನು ದೇಶ ವಿದೇಶಗಳಲ್ಲಿ ಹರಡಿರುವಂತಹ ತುಳು ರಂಗಭೂಮಿಯ ಒಂದು ಬದಲಾವಣೆಯ ಹರಿಕಾರ ಶಿವಾಜಿ ಶಿವದೂತಗಳಿಗೆ ಒಂದು ವಿಶಿಷ್ಟ ನಾಟಕ ಮೂಲಕ
ದೇಶ ವಿದೇಶಗಳಲ್ಲಿ ನಮ್ಮ ತುಳು ರಂಗಭೂಮಿಯನ್ನು ಪರಿಚಯಿಸಿದಂಥ ಓರ್ವ ಜನಪ್ರಿಯ ರಂಗ ನಿರ್ದೇಶಕರಾಗಿರುವಂತಹ ಕಲಾ ಸಂಗಮ ವಿಜಯಕುಮಾರ್ ಕೊಡಿಯಾಲ್ಪೈ ನಮ್ಮೊಂದಿಗಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಮಾತಿನ ಮೂಲಕ ಈ ಒಂದು ಸಭೆಯನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ವೇದಿಕೆಡು ಪುರಂಜಿನ ಸಮಾರಂಭದ ಅಧ್ಯಕ್ಷರೇ ಅಂಚನೆ ಪೂರ ಹಿರಿಯರಿಗೆ ಮುಲ್ಸಿರ್ದಿನ ಮುಖ್ಯದ ಬಂಧುಲೆಗೆ ಮಾತರೆಗಳ ಸೋಲ್ಮೇಲಿನ ಸಂದಾವನಲ್ಲೇ ಅಂಚನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಬೊಕ್ಕ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ನೆತ್ತ ಪೂರ್ವ ವಿದ್ಯಾರ್ಥಿನಕ್ಲಿಗೆ ಪೂರ ಸೋಲ್ಮೇಲಿನ ಸಂದಾವನಲ್ಲೇ ರಂಗಭೂಮಿದ ಕಲಾವಿದೆ ಆದ ಎಂಕ ಶಾಲೆ ಕಾಲೇಜಿಗೆ ಪುನಃ ಏನು ಮಾತೆಕ್ಲ ಪೋಪೆ ದಯಾಗಂದ ಮಂಡ ಐಕೊಂಜಿ ಕಾರಣ ಉಂಡು ಎಂಕ ಅಂಚಿನೊಂದು ಅವಕಾಶ ತಿಕ್ಕತಿಜಿ ದಯಾಗಂದ ಮಂಡ ಕಾಲೇಜಿಗೆ ಪೋಯ್ರೆ ಎಂಕ ಕಷ್ಟ ಆದಿತ್ತನೆ ಎಂಕ ಮಂಡ ಅಂಚಿನ ಎಡ್ಡ ವಿದ್ಯಾರ್ಥಿ ಆದಿತ್ತೆ ಅನ್ನ ಕೆನರಾ ಹೈಸ್ಕೂಲ್ ಡೇ ಅನ್ನು ಕಲ್ತಿದ್ದೀನಿ ಬಟ್ ಕಾಲೇಜ್ ಎಂಕ ಸೀಟ್ ಕೊಡ್ತಿಜೀರು ದಯಮಂಡ ಯಾನು ಏತ್ ಎಡ್ಡೆ ಮಲ್ದೆ ಅಂದು ನಿಕ್ಲಿಗೆ ಯಾನು ಕಾಲೇಜಿಗೆ ಪೋನಾಗನೇ ಸೀಟ್ ಪೋದಿತ್ತು ನಡೆಗೆ ಬೆಕೊರ್ರೆ ಬಲ್ಲಿ ಬಂಡ ಆ ಕಾಲದ ಎಂಚಿನ ಎತ್ತಿನ ಬಂಡ ಓಲ್ಲ ಸೀಟ್ ತಿಕ್ಕಿಜಿಂದ ಫೈನಲ್ ಅಂಚಿನಕ್ಲಿನ ಗೌರ್ಮೆಂಟ್ ಕಾಲೇಜಿಗೆ ಕಡಬೂರ್ನು ಅವಲ್ಲ ಬಂಡೇರು ಎಂಕ ಎಂಚಿನ ಅಂದು ಬಂಡ ಈ ಕಲ್ತ ದಿನ ಶಾಲೆಡೆ ನಿಕ್ಕ ಸೀಟ್ ತಿಕ್ಕದಿಜಿಂದಾಂಡ ಈ ಇಡೆಗಳ ಬೊಚ್ಚಿ ಬಂದು ಲಾಸ್ಟ್ ಫೈನಲ್ ಎಂಕ ತಿಕ್ಕಿನಿ ಗಣಪತಿ ಜೂನಿಯರ್ ಕಾಲೇಜ್ ಬೊಕ್ಕ ಲಾಸ್ಟಿಗೆ ಅಂಡ್ ಐದು ಬೊಕ್ಕ ರಂಗಭೂಮಿಡ ನಿಕ್ಲೆಂಕ ಸ್ಥಾನಮಾನ ಕೊರಿ ಬೊಕ್ಕ ಪೂರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಶಾಲೆ ಕಾಲೇಜಿಡ್ ಎಂಕ ಸೀಟ್ ಕೊರಿಯರು ಒಂಜಿ ಇನ್ನು ಈ ಕಾಲೇಜ್ ಇಡ್ಲ ತಿಕ್ಕಣಂದು ಬಂದ್ರೆ ಎಂಕ ಮಸ್ತ್ ಖುಷಿ ಅವನು ಅಡ ಪಗೇನಿ ಅವನು ಬೇರೆ ರೀತಿ ಹಿಡ್ದತ್ತೆ ಎನ್ನ ಜೋಕ್ಲಿಗೆ ಎಡ್ಡ ವಿದ್ಯಾಭ್ಯಾಸ ಕೊರಿಯ ದಯಮಾಡಿ ಎಂಕ ಕಲ್ಪರೆ ಆತಿಜಿ ಜೋಕ್ಲಿಗೆ ವಿದ್ಯಾಭ್ಯಾಸ ಕೊರಿಯ ಬಟ್ ಯಾನು ಈತೆ ಪನ್ಪಿನಿ ಬಟ್ ಏನ ಲೆಕ್ಕ ಏರ್ಲ ಅವಡ್ಚಿದೆ ಬಟ್ ನಮ್ಮ ವಿದ್ಯಾಭ್ಯಾಸ ಮಸ್ತ್ ಮುಖ್ಯವಾದುಂಡು ದಯಗಂದ ಮಂಡ ಈಜಿನ ನಾನು ಈತೆತ್ತೆ ನಲ್ಲ ಜಾಸ್ತಿ ಕಾರ್ಬಾರ್ನಲ್ದುವೆ ವಿದ್ಯಾಭ್ಯಾಸ ಕಮ್ಮಿ ಇತ್ತೀನಿ ಹಿಡ್ದವ್ರೆ ಒಂಚೂರು ಖಾಲಿ ದುಬೈ ಅಬುದಾಬಿ ಅಡೆಮಠ ಮಾತ್ರ ಪೋಯಿರತ್ತೆ ಹಿಡಿದು ಮಿತ್ರ ಪೋಯಿರಾತಿಜಿ ಈ ಕಾಲೇಜ್ ಕ್ರೀಡೋತ್ಸವ ಬೊಕ್ಕ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಜ್ಞಾನ ಶುಭನು ಬಯಕು ಮಸ್ತ್ ತಡಾಂಡು ಬನ್ನಗ ಬಂಡ ಈ ಕಾರ್ಯಕ್ರಮ ಅದು ಬನ್ನಗನೆ ಕಾಂಡೆ ಆದಿತ್ತು ನಂಚದು ಶರತಣ್ಣ ಈ ಭಾಗದ ಜನಕ್ಲಿಗೆ ನಾನು ಮಸ್ತ್ ಪರಿಚಯ ಮಲ್ತು ಕೊರ್ತಿನಾರು ಶರತ್ ಕಿನ್ನಿಗೋಳಿ ಮುಲ್ಪ ಮಸ್ತ್ ಕಾರ್ಯಕ್ರಮಗಳನ್ನು ಕೊರ್ತಿನಾರು ಆ ಮೋಕೆಡೆ ಅನ್ನು ಬೈದೆ ಸುಧಾಕರ್ ಶರತಣ್ಣ ನಕಲ್ನ ಈ ಕಾರ್ಯಕ್ರಮ ಯಶಸ್ವಿಯಾದ ನಡಪಡಂದು ಯಾನು ಶುಭನು ಬಯಕು ವೇದಿಕೆ ಎಡಿತಿನ ಪೂರ ಗಣ್ಯರಿಗೆ ಅನ್ನ ಗೌರವಪೂರ್ಣಕ ವಂದನೆಯನ್ನು ಸಂತಾವಂದಲ್ಲ ಸುಳ್ಳು ಹೃದಯಪೂರ್ವಕವಾದಂಥ ಮಾತುಗಳಿಂದ ಶುಭ ಹಾರೈಸಿದಂಥ ಈ ನಾಡು ಕಂಡಂಥ ಓರ್ವ ಜನಪ್ರಿಯ ನಿರ್ದೇಶಕರಿಗೆ ಗೌರವಪೂರ್ವಕ ವಂದನೆ ಸಲ್ಲಿಸ್ಕೊಳ್ತಾ ನಮ್ಮ ಮುಂದಿನ ಮುಖ್ಯ ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಬಂಧುಗಳೇ, ಪೇಟ ಇಟ್ಟರೆ ಶಿರದೆ ರಾಜನಾಗುವೆ ಏನು, ನಡೆನುಡಿಯ ಗುಣದಿಂದ ರಾಜಮರ್ಯಾದೆ, ಅರಸು ಅನವರತ ಸರಿ ಹೆಜ್ಜೆ ಗುರುತುಗಳ ಸತ್ಪಥದಿ ದೊರೆತನವ ಮುದ್ದು ರಾಮ ಅಂತ ಕವಿ ಶಿವಪ್ಪನವ್ರು ಹೇಳಿದಂಥ ಮಾತಿಗೆ ಒಂದು ಪ್ರತ್ಯಕ್ಷ ಸಾಕ್ಷಿಯಾಗಿ ನಮ್ಮ ಉಡುಪಿ ಜಿಲ್ಲೆಯ ವಿದ್ಯಾಂಗ ಉಪನಿರ್ದೇಶಕರಾಗಿ ಇಡೀ ಜಿಲ್ಲೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅತ್ಯುತ್ತಮ ಮಾರ್ಗದರ್ಶನ ನೀಡೋದ್ರ ಮೂಲಕ ಇಡೀ ಜಿಲ್ಲೆಯ ಎಲ್ಲ ಶಿಕ್ಷಕರ ಮತ್ತು ಶಿಕ್ಷಣ ಪ್ರಿಯರ ಅಭಿಮಾನಕ್ಕೆ ಪಾತ್ರರಾದವರು ನಮ್ಮ ಇಂದಿನ ಮುಖ್ಯ ಅತಿಥಿಯಾಗಿರುವಂಥ ಉಡುಪಿ ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕರಾಗಿರುವಂಥ ಗೌರವಾನ್ವಿತ ಲೋಕೇಶ್ ಸಿ ಅವರು ಇವತ್ತು ಆದಿತ್ಯವಾರ ಆದರೂ ಕೂಡ, ಯಾಕೆಂದರೆ ಇವತ್ತು ನಿರಂತರವಾದಂಥ ಒಂದು ಕಾರ್ಯಕ್ರಮ ಅವರಿಗಿದೆ, ಅವರು ಆದಿತ್ಯವಾರ ರಜೆ ಮಾಡುವವರಲ್ಲ. ಹಾಗಾಗಿ ಆ ಕಾಯಕ ಯೋಗಿ ಅಂತ ಹೇಳ್ಬೋದು. ಶಿಕ್ಷಣದ ಬಗ್ಗೆ ಅತೀವವಾದಂಥ ಪ್ರೀತಿಯನ್ನು ಉಳ್ಳವರು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿದವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಅಭಿಮಾನ ತಂದಿದೆ ಮತ್ತು ಈ ಕಾರ್ಯಕ್ರಮದ ಗೌರವ ಹೆಚ್ಚಿದಂತ ಭಾವಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ನಿಮ್ಮ ಮಾರ್ಗದರ್ಶನದ ಮಾತುಗಳು ಬಹಳ ಮುಖ್ಯ ಅಂತ ಭಾವಿಸಿಕೊಂಡು ಇದೀಗ ಮುಖ್ಯ ಅತಿಥಿ ನೆಲೆಯಲ್ಲಿ ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಗೌರವಾನ್ವಿತ ಲೋಕೇಶ್ ಸರ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಕಾರ್ಕಳ ತಾಲೂಕು ಇವರ ಆಶ್ರಯದಲ್ಲಿ ವಿದ್ಯಾರ್ಥಿಗಳ ಪುನರ್ಮಿಲನ ಸಮಾವೇಶ ಹಾಗೆ ಕ್ರೀಡೋತ್ಸವ ಹಾಗೂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು 2 ದಿನಗಳಲ್ಲಿ ಆಯೋಜಿಸಿಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷರ ಸ್ಥಾನದಲ್ಲಿರುವಂತಹ ಗೌರವಾನ್ವಿತರೇ ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ,
ವಿಶೇಷವಾಗಿ ಈಗಾಗಲೇ ಹೇಳಿದಾಗೆ ರಂಗಭೂಮಿಯ ನಿರ್ದೇಶಕರು ವಿಜಯಕುಮಾರ್ ಸರ್ ಬಗ್ಗೆ ನಾನು ಕೇಳಿದ್ದೆ, ಸಾಕಷ್ಟು ಒಂದು 10-15 ವರ್ಷಗಳಿಂದ ಅವ್ರ ಬಗ್ಗೆ ಕೇಳಿದ್ದೆ, ನೋಡಿರಲಿಲ್ಲ. ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ. ಒಬ್ಬರು ಉತ್ತಮ ಕಲಾವಿದರು, ನಮ್ಮ ತುಳುನಾಡಿನ ಸಂಸ್ಕೃತಿಯ ರಾಯಭಾರಿ ಅಂತ ಹೇಳ್ಬೋದು, ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ಬೋದು. ಸಹ ಎಲ್ಲರೂ ಇದ್ದಾರೆ. ನಮ್ಮ STMC ಅಧ್ಯಕ್ಷರೇ, ಗೌರವಾನ್ವಿತ ಜನಪ್ರತಿನಿಧಿ, ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇದ್ದೀರಾ, STMC ಅಧ್ಯಕ್ಷರೇ, ಹಿರಿಯರೇ, ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಪೋಷಕರೇ, ದಾನಿಗಳೇ, ಎಲ್ರಿಗೂ ಮತ್ತೊಮ್ಮೆ ನಾನು ನಮಸ್ಕಾರವನ್ನು ಹೇಳ್ತಾ ನಾನು 2 ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಯಾಕೆಂತ ಹೇಳಿದ್ರೆ ಇದು ಭಾಷಣ ಮಾಡುವಂಥ ವೇದಿಕೆ ಅಲ್ಲ. ನನಗೆ ಒಂದು ಕೃತಜ್ಞತೆ ಹೇಳುವಂಥದ್ದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಾ. ವಿಶೇಷವಾಗಿ ನಮ್ಮ ಪ್ರಭಾಕರ್ ಮಣ್ಕೂರ್ ಅವರು DVG ಅವರ ಕಗ್ಗವನ್ನು ಸಾಕಷ್ಟು ಚೆನ್ನಾಗಿ ಅರ್ಥವರು ಮನದಟ್ಟು ಮಾಡಿಕೊಂಡು ರಸದೌತಣ ನೀಡುವಂಥವ್ರು. ಅವ್ರಿಗೆ ಬಿಟ್ಟರೆ ಒಂದು ಅರ್ಧ ಗಂಟೆ 1 ಗಂಟೆ ಆ ಕಾರ್ಯಕ್ರಮದ ಎಲ್ಲರನ್ನೂ ಸೂಜಿಗಲ್ಲಿನಂತೆ ಸೆಳೆದು ಅದನ್ನು ಒಂದು ಮಂಡನೆ ಮಾಡುವಂಥ ಒಬ್ಬ ಅದ್ಭುತ ಪ್ರತಿಭೆ ಕಲಾವಿದರು ನಮ್ಮ ಇಲಾಖೆಯಲ್ಲಿ ನಮ್ಮ ಶಿಕ್ಷಕರಾಗಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಖುಷಿ ಪಡ್ತೇನೆ. ಸೊ ಹಾಗಾಗಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೇಳಿಕೊಂಡ್ರು. ನಾನು ರಜಾ ದಿನ ಅನ್ನೋದನ್ನು ಯೋಚನೆ ಮಾಡೋದಕ್ಕಿಂತಲೂ ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಿದ್ರೆ, ಇಲ್ಲಿ ನಾನು ನೋಡಿದಾಗ ತುಂಬ ಅತ್ಯಂತ ಹಿರಿಯರಿದ್ದೀರ, ಗೌರವಾನ್ವಿತರಿದ್ದೀರ. ಸುಧಾಕರ್ ಶೆಟ್ಟಿ ಅಂತ ಅವ್ರ ಬಗ್ಗೆ ಕೇಳಿಕೊಂಡೆ, ತುಂಬ ಕೇಳಿದೆ ನಾನು ಅವ್ರ ಬಗ್ಗೆ. ಸೊ ನಿಮ್ಮಂಥ ಹಿರಿಯರು ಇರೋದ್ರಿಂದ ನಿಮ್ಮದೊಂದು ಆಶೀರ್ವಾದ ನಮಗೆ ಸಿಗ್ತದೆ. ಒಂದು ಜೊತೆಗೆ ನಮ್ಮ ಈ ಒಂದು ಶಾಲೆಯನ್ನು ಉಳಿಸಿ ಬೆಳೆಸುವಲ್ಲಿ ನಿಮ್ಮ ಪಾತ್ರ ತುಂಬ ಪ್ರಮುಖವಾಗಿದೆ. ಇವತ್ತಿಗೂ ಏನಾದರೂ ನಮ್ಮ ಜೀವಕಳೆ ಇದೆ ನಮ್ಮ ಸರ್ಕಾರಿ ಶಾಲೆಗಳು ಅಥವಾ ಅನುದಾನಿತ ಶಾಲೆಗಳಂತ ಹೇಳಿದ್ರೆ ನಿಮ್ಮಂಥ ಹಿರಿಯ ಚೇತನಗಳಿಂದ, ನಿಮ್ಮಂಥವರ ಆಶೀರ್ವಾದದಿಂದ ಇವತ್ತು ಶಾಲೆ ಉಳಿದಿದೆ, ಬೆಳೆದಿದೆ. ಬೆಳೆಸಲಿಕ್ಕೆ ನೀವು ಇವತ್ತಿಗೂ ಕೂಡ ತ್ಯಾಗಮಯಿಗಳಾಗಿ ಕೆಲಸ ಮಾಡ್ತಿದ್ದೀರಾ. ನಿಮ್ಮನ್ನೆಲ್ಲ ಕಣ್ಣಾರೆ ಕಾಣಬೇಕು, ಮತ್ತು ನಿಮ್ಮ ಆಶೀರ್ವಾದನೂ ತಗೋಬೇಕು, ಮತ್ತು ನಿಮ್ಮಿಂದ ಒಂದು ನನ್ನ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ನಿಮಗೆಲ್ಲ ಒಂದು ಧನ್ಯವಾದ, ಕೃತಜ್ಞತೆಗಳನ್ನು ಹೇಳಬೇಕಾಗಿದ್ದು ನನ್ನ ಧರ್ಮ, ನನ್ನ ಕರ್ತವ್ಯ ಆಗಿತ್ತು. ಆ ನೆಲೆಯಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಸೊ ತುಂಬ ಖುಷಿಪಟ್ಟಿದ್ದೇನೆ. ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಇಂತಹ ಒಂದು ಹಿರಿಯರ ಒಂದು ಆಶೀರ್ವಾದ ಪಡ್ಕೊಂಡು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ದಾನಿಗಳು, ನಾನು ಕಂಡಾಗೆ ಸಾಕಷ್ಟು ವರ್ಷಗಳಲ್ಲಿ ಕೆಲಸ ಮಾಡಿದ್ದೇನೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ದಾನಿಗಳ ತವರೂರು ಅಂತ ನಾನು ಬೇರೆ ಜಿಲ್ಲೆಗೆ ಹೋದಾಗಲೂ ಸಹ ಹೇಳ್ತಾ ಇರ್ತೀನಿ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಅವರ ಸ್ವಂತ ಉದ್ದಿಮೆಗಳಿಗಿಂತಲೂ ಹೆಚ್ಚು ಆದ್ಯತೆ ಕೊಟ್ಟು ನಮ್ಮ ಶಾಲೆಗಳನ್ನು ಉಳಿಸ್ತಿದ್ದಾರೆ, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ಇಂಥದ್ದನ್ನು ನಾನು ಕಣ್ಣಾರೆ ಕಂಡವನು. ಸೊ ತುಂಬ ಒಂದು ಮಾದರಿ ಒಂದು ಕಾರ್ಯಕ್ರಮಗಳಿದ್ದಾವೆ, ಆದರ್ಶಮಯವಾದ ಕೆಲಸವನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಾ. ಈ ನೆಲೆಯಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಒಂದು ಕಡೆ ಪುನರ್ಮಿಲನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಿದ್ರೆ, ವೇದಿಕೆಯನ್ನು ಮಾಡಿಕೊಂಡಿದ್ದು ತುಂಬ ಒಳ್ಳೆಯ ಕೆಲಸ. ಇದು ನಿರಂತರವಾಗಿ ಆಗ್ತಾ ಇರಲಿ. ವರ್ಷಕ್ಕೂ ಒಂದು ಅಥವಾ ವರ್ಷ ಪೂರ್ತಿ ಯಾವುದಾದ್ರೂ ಒಂದೊಂದು ಕಾರ್ಯಕ್ರಮವನ್ನು ಮಾಡೋ ಮೂಲಕ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ನಮ್ಮ ಶಾಲೆಗೆ, ನಮ್ಮ ಮಕ್ಕಳು, ಭವಿಷ್ಯದ ಪ್ರಜೆಗಳು ಏನು ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರ ಜೀವನ ರೂಪಿಸುವಲ್ಲಿ, ಮತ್ತು ಅವರಿಗೆ ನೀವೇ ಮಾರ್ಗದರ್ಶಕರಾಗಿ, ನೀವು ಆದರ್ಶ ವ್ಯಕ್ತಿಗಳಾಗಿ ನಿಮ್ಮಲ್ಲಿರುವಂಥ ಎಲ್ಲ ಗುಣಗಳನ್ನು ಅವರು ಅಳವಡಿಸ್ಕೋಬೇಕು. ನೀವು ಹೇಗೆ ರಾಯಭಾರಿಗಳಾಗಿದ್ದರೋ ನಮ್ಮ ಎಲ್ಲ ಸಂಸ್ಕೃತಿ ಪದ್ಧತಿ, ನಮ್ಮ ಏನು ಆಚಾರ ವಿಚಾರಗಳಿದ್ದಾವೆ ಅವೆಲ್ಲವೂ ಕೂಡ ಮತ್ತೆ ಮುಂದಿನ ಜನಾಂಗಕ್ಕೆ ಅದು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕಳಕಳಿ. ಸೊ ಅಂತಹ ಸಂಪ್ರದಾಯವನ್ನು, ಪದ್ಧತಿಗಳನ್ನೆಲ್ಲ ಮುಂದುವರಿಯುವಂಥ ಒಂದು ಕೆಲಸ ಆಗಬೇಕು. ಒಂದು ಅತ್ಯುತ್ತಮವಾದ ಒಂದು ಶಾಲಾ ವಾತಾವರಣ, ಆರೋಗ್ಯಕರವಾದ ವಾತಾವರಣ, ಇಂತಹ ಒಂದು ಶಾಲೆಯಲ್ಲಿ ಕಲಿಬೇಕಾದ್ರೆ ಅದೃಷ್ಟವಂತರಾಗಿರಬೇಕು. ಅದೇ ರೀತಿ ಸಾಯಿನಾಥ್ ಅವರು ಕೂಡ ನಾನು ಗಮನಿಸಿದೆ, ಅವರು ಒಳ್ಳೆಯ ಕಲಾವಿದರು, ಒಳ್ಳೆಯ ಪ್ರತಿಭಾವಂತರು. ಯಾಕೆ ಹೇಳಿದ್ರೆ ಅವರು SDPTಯಲ್ಲಿ ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ನಾನು BO ಇದ್ದಾಗ ನೋಡಿದ್ದೇನೆ. ಅಂಥ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಅಂತ ಕೇಳಿದಾಗ ತುಂಬ ಖುಷಿಯಾಯಿತು. ಸೊ ಹೀಗಾಗಿ ನನ್ನ ಕಡೆಯಿಂದ ಒಂದು ಶುಭ ಹಾರೈಕೆ. ಈ ಶಾಲೆ ಅತ್ಯುತ್ತಮವಾಗಿ ಮುಂದುವರಿಲಿ, ಬೆಳೀಲಿ, ಉಳಿಬೇಕಾಗ್ತದೆ. ನಿಮ್ಮೆಲ್ಲರ ಆಶೀರ್ವಚನ, ಮಾರ್ಗದರ್ಶನ, ಬೆಂಬಲ, ಸಹಕಾರವನ್ನು ನಾವು ಮತ್ತೆ ನಿಮ್ಮಲ್ಲಿ ಕೋರ್ಕೊಳ್ತಾ ನಾನು 2 ಮಾತನ್ನು ಆಡಿ ನಾನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ಶಾಲೆಯ ಬಗ್ಗೆ ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ಅಭಿಮಾನದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ ಸರ್. ತಮಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪುನರ್ಮಿಲನ ಕಾರ್ಯಕ್ರಮ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶರತ್ ಶೆಟ್ಟರವರ ಒಂದು ಕನಸಿನ ಕೂಸು. ಖಂಡಿತವಾಗಿಯೂ ಈ ಶಾಲೆಯ ಒಂದು ಅಭಿವೃದ್ಧಿಗಾಗಿ ಮಾಡಿದಂಥ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ಈ ಒಂದು ಸಂದರ್ಭ ತುಂಬ ಅತಿಥಿ ಅಭ್ಯಾಗತರು ವೇದಿಕೆಯಲ್ಲಿದ್ದಾರೆ. ಇಂದಿನ ದಿನದ ಈ ಕಾರ್ಯಕ್ರಮದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡುವುದರಿಂದ ಈಗ ಕೊನೆಯದಾಗಿ ಸಭಾಧ್ಯಕ್ಷರ ಮಾತು. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಶ್ರೀ ಕ್ಷೇತ್ರ ಎಳತ್ತೂರು ಇಲ್ಲಿನ ಆಡಳಿತ ಮುಕ್ತೇಸರಾಗಿರುವಂತಹ ಶ್ರೀಯುತ ಸಂತೋಷ್ ಕುಮಾರ್ ಹೆಗಡೆ ಇವರು ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜ್ ಮುಣ್ಕೂರು ಇದರ ನಾವೆಲ್ಲರೂ ರೂಢಿ ಹಳೆ ವಿದ್ಯಾರ್ಥಿಗಳು ಅಂತೇಳಿ. ಇಲ್ಲಿ ಬೋರ್ಡಲ್ಲಿ ನೋಡುವಾಗ ಪೂರ್ವ ವಿದ್ಯಾರ್ಥಿಗಳು ಅಂತಾಯಿತು. ಹಳೆತ್ತಂದರೆ ಹಳೆತ್ತಾಗಿ ಹೋಗ್ತದೆ, ಅದಕ್ಕೆ ಪೂರ್ವ ಅಂದರೆ ಸ್ವಲ್ಪ ಪದ ಚೇಂಜ್ ಮಾಡಿ ಅದು ಒಂಥರ ವಿಭಿನ್ನ ರೀತಿ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮುಣ್ಕೂರು ಅಂದರೆ ಅದು ಒಂಥರ ವಿಭಿನ್ನ. ಎಲ್ಲ ಊರುಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಣ್ಕೂರಲ್ಲಿ ಇಲ್ಲಿ ಇರುವ ಜನರಿಗೆ ತಮ್ಮ ಊರು ಅಂದರೆ ಭಾಳ ಪ್ರೀತಿ. ಈಗ ಪ್ರಸಾದ್ ಶೆಟ್ಟರನ್ನು ನೋಡಿ, ಬಹುಶಃ ಅವರು ತಿಂಗಳಲ್ಲಿ 30 ದಿವಸದಲ್ಲಿ 29 ದಿವಸ ಇಲ್ಲಿ ಊರಲ್ಲಿ ಇರ್ತಾರೆ. ನಮ್ಮ ಇವರು ಮುಲ್ಲಡ್ಕದ ಸುಧಾಕರ್ ಶೆಟ್ಟರು ಇದ್ದಾರೆ, ಅವರು ಹಾಗೆ ಎಲ್ಲರೂ ಸಾಯನ ಶೆಟ್ಟರು ಮತ್ತು ಶರತ್ ಶೆಟ್ಟರು ಅದೇನಿಲ್ಲ, ಮುಣ್ಕೂರು ಅವರು ಮುಣ್ಕೂರೇ. ನಮ್ಮ ರತ್ನಾಕರ ಶೆಟ್ಟರು ಅವ್ರು ನಿಜವಾಗಿ ಅವರ ಕುಟುಂಬದ ಮನೆ ಎಳತ್ತೂರು, ಅವ್ರು ಬರೆಯೋದು ಮುಣ್ಕೂರು. ಹಾಗೆ ಮುಣ್ಕೂರು ಒಂಥರ ವಿಭಿನ್ನ. ಇಲ್ಲಿ ಒಂದು ಮುಣ್ಕೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಜಾತ್ರೆ ಆಗಲಿ, ಬಾಂಬೆಯಲ್ಲಿ ಪರವೂರಿನಲ್ಲಿದ್ದವರೆಲ್ಲರೂ ಆ ಟೈಮ್ನಲ್ಲಿ ಬಂದು ಇಲ್ಲಿ ಸೇರ್ತಾರೆ. ಶಾಲೆಯ ಕಾರ್ಯಕ್ರಮ ಇರಲಿ, ಖಂಡಿತ ಎಲ್ಲರೂ ಬಂದು ಸೇರ್ತಾರೆ. ಇದು ನಮ್ಮ ಊರಿನ ಯೋಗ, ಒಂಥರ ಪುಣ್ಯ. ಈಗ ನಮ್ಮ ಅಧಿಕಾರಿ ಹೇಳಿದರು, ಶಾಲೆಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದರು, ಶಾಲೆಯನ್ನು ಉಳಿಸಿ ಬೆಳೆಸಿ. ನಿಜವಾಗಿಯೂ ದಿನಕ್ಕೆ 2ರಂತೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇವೆ. ಹಾಗಾಗಬಾರ್ದು. ನಾವು ಅಂದರು ನನ್ನ ಅಮ್ಮ ಹೈಸ್ಕೂಲನ್ನು ಉಳಿಸಲು ಭಾಳ ಸದಾನಂದ ಮಾಸ್ಟ್ರಲ್ಲಿ ಮುಖ್ಯ ಶಿಕ್ಷಕರು ಅದನ್ನು ಉಳಿಸ್ಬೇಕಂತೇಳಿ ಬಹಳ ಪ್ರಯತ್ನ ಪಡ್ತಾ ಇದ್ದೇವೆ. ಅದೇ ಥರ ಇಲ್ಲಿ ಉಳಿಸ್ಬೇಕಂತ ಪ್ರಯತ್ನ ಮಾಡಬೇಕಂತಿಲ್ಲ, ಸ್ವಲ್ಪ ಮನಸ್ಸು ಮಾಡಿದರೆ ಸಾಕು. ಇವರೆಲ್ಲ ಉಳಿಸುವುದಲ್ಲ, ಇದನ್ನು ಬೆಳೆಸಿ ಒಂಥರ ಉನ್ನತ ಮಟ್ಟಕ್ಕೆ ಸೇರಿಸುವಂಥ ಶಕ್ತಿ ಮುಣ್ಕೂರಲ್ಲಿದೆ. ನಾನು ಹೇಳೋದು ಇಷ್ಟೇ, ಆವಾಗೊಂದು ಡ್ಯಾನ್ಸ್ ಮಾಡುವಾಗ ಒಂದು ಹಿಂದಿ ಡ್ಯಾನ್ಸ್ ಇತ್ತು, ಅದರಲ್ಲಿ ಒಬ್ಬ ಹುಡುಗ ನನಗೆ 98% ಮಾರ್ಕ್ ಬರಬೇಕಂತ ಹೇಳಿ ಅವ ಹಠ ಹಿಡಿದು ಮಾಡಬೇಕಂತ ಅವನಿಗೆ ಆಗಲಿಲ್ಲ. ಮಕ್ಕಳಿಗೊಂದು ನನ್ನ ಮಾತು, 98% ಮುಖ್ಯವಲ್ಲ. ಈಗ ವಿಜಯಕುಮಾರ್ ಕೊಡಿಯಾಲ್ ಬಳಿ ಹೇಳಿದರು, ನಾನು ಶಾಲೆಗೆ ಹೋಗದೆ ಬೇರೆ ಊರಿಗೆ ಹೋಗಲಿಲ್ಲ ಅಂತಲ್ಲ, ಬೇರೆ ಊರಿಗೆ ಅವ್ರಿಗೂ ಅವಕಾಶ ಇವರಿಗೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಉಂಟು. ಅವರಿಗೆ ಶಾಲೆಗೆ ಹೋಗದಿದ್ದರೂ ಆ ಒಂದು ಕಲೆಯಲ್ಲಿ ಉನ್ನತ ಹುದ್ದೆಯನ್ನೇರಿ ಅವರ ಹೆಸರನ್ನು ನೀವು ಕರೆಯಾಗಿ ತಿಳ್ಕೊಂಡ್ರೆ ಅವರು ಎಂಥ ಹುದ್ದೆಗೆ ಹೋಗಿದ್ದಾರೆ, ಯಾವ ರೀತಿ ಬೆಳೆದಿದ್ದಾರೆ. ಶಾಲೆಗೆ ಹೋಗಿ ಅಲ್ಲ, ಶಾಲೆಗೆ ಹೋಗೋದು ಆಗ್ತದೆ ಅಂಥೇಳಿ. ಆದರೆ ಶಾಲೆ ಬೇಕು, ಅದರ ಒಟ್ಟಿಗೆ ನಮಗೆ ಶಾಲೆಯ ವಿದ್ಯಾಭ್ಯಾಸ ಇದ್ದರೆ ನಾವು ಎಲ್ಲಿಯವರೆಗೂ ಹೋಗ್ಬೋದು. ಮೊನ್ನೆ ನಾನು ಗೋವಾಕ್ಕೆ ಹೋಗಿದ್ದೆ ಒಂದು ಮದುವೆ ಕಾರ್ಯಕ್ರಮಕ್ಕೆ. ಅಲ್ಲಿ ಒಂದು ಟ್ಯಾಕ್ಸಿ ಬಾಡಿಗೆ ತಗೊಂಡು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ವಿ. ಆ ಟ್ಯಾಕ್ಸಿ ಚಾಲಕ ಎಂಥ ಫ್ಲೂಯೆಂಟ್ ಇಂಗ್ಲೀಷ್, ನನಗೆ ಆಶ್ಚರ್ಯ ಆಯಿತು. ಒಬ್ಬ ಎಷ್ಟು ಒಳ್ಳೆ ಯಾಕೆ ಅವ ಇಂಗ್ಲೀಷ್ ಕಲಿಬೇಕಂತಲ್ಲ ಮಾತಾಡುವುದು, ಅವನದು ಟ್ಯಾಕ್ಸಿ ಚಾಲಕ ಮಾತಾಡ್ತಾನಂತಲ್ಲ, ಅವನ ಹುದ್ದೆ, ಆ ಹುದ್ದೆಗೋಸ್ಕರ ಅವ ಎಷ್ಟು ಶ್ರಮ ಪಟ್ಟಿದ್ದಾನೆ ಏನೋ ಆ ಇಂಗ್ಲೀಷಲ್ಲಿ ಕಲಿತು. ಎಲ್ಲರ ಹತ್ರನೂ ಆಗಾರೆ ಅಂದರೆ ಅಲ್ಲಿ ಫಾರಿನ್ನವ್ರು ಬರ್ತಾರೆ, ಅದರಿಂದ ಅವ ಇಂಗ್ಲೀಷ್ ಕಲ್ತಿದ್ದಾನೆ. ಆದರೆ ಎಷ್ಟು ಒಳ್ಳೆ ಫ್ಲೂಯೆಂಟ್ ಇಂಗ್ಲೀಷ್ ಅಂದರೆ ನಮಗೆ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗೆಯೇ ವಿದ್ಯಾಭ್ಯಾಸ ಎನ್ನುವುದು ನಿಜವಾಗಿಯೂ ಮಕ್ಕಳಿಗೆ ಅಗತ್ಯ. ಆದರೆ ಮಾರ್ಕ್ ಮಾತ್ರ ಅಲ್ಲ, ನಮ್ಮ ಪಠ್ಯ ಪುಸ್ತಕದ ಹೊರಗಿರುವ ವಿಷಯಗಳು ಅತಿಯಾಗಿ ಮಕ್ಕಳ ಮನದಲ್ಲಿ ತುಂಬುವಂತೆ ಶಿಕ್ಷಕರು ಅದನ್ನು ಮನದಲ್ಲಿಟ್ಟುಕೊಂಡು ಮತ್ತು ಹೆತ್ತವರು ನಮ್ಮ ಮಕ್ಕಳು 98%, 99% ಹಾಗೇನಿಲ್ಲ. ನಾನು ಒಂದು 80% ತಗೊಂಡಿದ್ದೇನೆ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲ್ತಿದ್ದೇನೆ, ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡಿ ಈಗ ನನ್ನ ಉದ್ದಿಮೆಯನ್ನು ನಾನೇ ನಡೆಸ್ತಾ ಇದ್ದೇನೆ. ಆದರೆ ಇಂಗ್ಲೀಷ್ ದೊಡ್ಡದು, ಇಂಗ್ಲೀಷ್ ಮಾತ್ರ ಮುಖ್ಯ ಅಲ್ಲ, ಇಂಗ್ಲೀಷ್ ಮಾಧ್ಯಮ ಮುಖ್ಯವಲ್ಲ, ಕನ್ನಡ ಮಾಧ್ಯಮದಿಂದಲೂ ಎಲ್ಲವೂ ನಡೀತದೆ. ಹೆತ್ತವರು ಇದನ್ನು ತಿಳ್ಕೊಳ್ಬೇಕು. ನಮ್ಮ ಊರಿನಲ್ಲಿ ಬಹುಶಃ ಎಲ್ಲ ಊರಿನಲ್ಲಿ 10-20 ಶಾಲೆಗಳಿವೆ, ಮುಣ್ಕೂರಿನಲ್ಲಿ ಬಹುಶಃ ಕಮ್ಮಿ. ಹೊರಗೆ ಕಳಿಸಿರ್ಬೋದು, ಆದರೆ ಇಲ್ಲಿರುವಂಥ ಈ ಕನ್ನಡ ಶಾಲೆಯಿಂದ ಕಲಿತಂಥ ನಮ್ಮ ಪೂರ್ವ ವಿದ್ಯಾರ್ಥಿಗಳನ್ನು ನೋಡಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ದೊಡ್ಡ ಎತ್ತರಕ್ಕೇರಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದ್ದರಿಂದ ಶಾಲೆ ಮುಖ್ಯವಲ್ಲ, ನಮ್ಮ ಪ್ರಯತ್ನ ಮುಖ್ಯ, ನಮ್ಮ ಶಾಲೆಯ ವಾತಾವರಣ ಮುಖ್ಯ. ಆದ್ದರಿಂದ ಪೂರ್ವ ವಿದ್ಯಾರ್ಥಿಗಳ ಅಲ್ಲಿ ಒಂದು ನನ್ನ ಕೇಳಿಕೆ, ನಮ್ಮ ಶಾಲೆಯನ್ನು ಉಳಿಸಿ ಇನ್ನಷ್ಟು ಬೆಳೆಸಿ ಒಳ್ಳೆಯ ಶಿಕ್ಷಣ ಸಿಗುವಂತೆ ಮಾಡಿ ಎಲ್ಲರಿಗೂ ಪ್ರೋತ್ಸಾಹ ಮಾಡಿ, ಅದರೊಟ್ಟಿಗೆ ಊರಿನವರು ಸೇರಿ ಅವರೆಲ್ಲರಿಗೂ ಮಾಡುವವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಮುಣ್ಕೂರಿನ ಶಾಲೆಯ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಇರುವಂತೆ ಮಾಡಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದಿಸುತ್ತೇನೆ. ನಮಸ್ಕಾರ.
ಕನ್ನಡ ಮಾಧ್ಯಮ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಹೇಳುತ್ತಾ ಅಧ್ಯಕ್ಷೀಯ ನೆಲೆಯಲ್ಲಿ ಉತ್ತಮ ಮಾತುಗಳನ್ನು ಆಡಿದ್ದೀವಿ ಸರ್. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮ ನಡೆದ ನಂತರ ಸ್ಥಳೀಯವಾದಂಥ 21 ಸಂಘ ಸಂಸ್ಥೆಗಳು ಅವರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಈಗಾಗಲೇ ರೆಡಿಯಾಗಿ ನಿಂತಿದ್ದಾರೆ. ಈ ಕಾರ್ಯಕ್ರಮ ಆದ ನಂತರ ಅವರ ಕಾರ್ಯಕ್ರಮವನ್ನು ಮುಂದುವರಿಸುವರಿದ್ದಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ವಂದನಾರ್ಪಣೆಗೆಯಲಿದ್ದಾರೆ ಮುಖ್ಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಸವಿತಾ ಸನಂದನ್ ಇವರು. ಪುನರ್ಮಿಲನ ಸಾಂಸ್ಕೃತಿಕ ವೈಭವ ಸಮಾವೇಶ ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಕ್ಷೇತ್ರ ಎಳತ್ತೂರು ಇದರ ಆಡಳಿತ ಮುಕ್ತೇಸರರಾಗಿರುವ ಶ್ರೀ ಸಂತೋಷ್ ಕುಮಾರ್ ಹೆಗ್ಡೆ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ ರಂಗ ನಿರ್ದೇಶಕರಾಗಿರುವ ಶ್ರೀ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ನಮ್ಮ ಸಂಸ್ಥೆಗೆ ಆಗಮಿಸಿರುವ ಉಡುಪಿ ಜಿಲ್ಲೆಯ ವಿದ್ಯಾಂಗ ಉಪನಿರ್ದೇಶಕರಾಗಿರುವ ಮಾನ್ಯ ಲೋಕೇಶ್ ಸಿ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು. ಅಂತೆಯೇ ನಮ್ಮ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ವಿವಿಧ ಸಾಂಸ್ಕೃತಿಕ ತಂಡಗಳು ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ. ಆಗಮಿಸಿರುವ ಎಲ್ಲ ತಂಡಗಳಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆಯೇ ಈ ಸಮಾರಂಭಕ್ಕೆ ಅನೇಕ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು ಸವಿತಾ ಮೇಡಮ್. ಈ ಸಭಾ ಕಾರ್ಯಕ್ರಮಕ್ಕೆ ನಾವು ಅರ್ಧ ಗಂಟೆ ಇಟ್ಟುಕೊಂಡಿದ್ದೇವೆ. 20 ನಿಮಿಷದಲ್ಲಿ ನಾವು ಈ ಸಭಾ ಕಾರ್ಯಕ್ರಮ ಮುಗಿಸಿದ್ದೇವೆ. ಸಂಘ ಸಂಸ್ಥೆಗಳು ಈಗ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಲು ರೆಡಿಯಾಗಿದ್ದಾರೆ. ಈ ಒಂದು ನಿರೂಪಣೆಯನ್ನು ಇಲ್ಲಿನ ಉಪನ್ಯಾಸಕರಾದಂಥ ಶಾಂತಾರಾಮ್ ಸಾರಿ ಅವರು ಮುಂದಿನ ಈ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಸಮರ್ಪಿತ ಬಳಗದವರು ರೆಡಿಯಾಗಬೇಕು. ವಾಲಂಟಿಯರ್ಸ್ ಸ್ಟೇಜಿಗೆ ಬನ್ನಿ ಒಮ್ಮೆ. ಶಾಲೆಯ ಋಣ ಸಲ್ಲಿಸಿ ಕಲಿತೆವು, ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು. ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ. ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಯಾರೋ ಒಂದು ಮೊಬೈಲ್ ಬಿಟ್ಟೋದ್ರು ಸ್ಟೇಜಲ್ಲಿ. ಗೆಸ್ಟ್ಗಳಿರಬೇಕು. ಮೊಬೈಲ್ ಬಿಟ್ಟವರು ಕೊಡುವಾಟ ಇಂದು ಕೂಡ ಮರೆಯದಿರುವ ಸವಿರಸದೂಟ. ಪಡೆದಿಹ ಅರಿವಿಂದ ಬಿಡದಿಹ ಶಿಸ್ತಿನಿಂದ ನಡೆಯೇ ಮುಂದೆ ದೊರಕಿತೆಮ್ಮ ಬಾಳಿಗೆ ಅಂದ. ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ, ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ. ಸಿರಿಗನ್ನಡಂ ಗೆಲ್ಗೆ ಈ ಒಂದು ಘನ ಸಮಾರಂಭದಲ್ಲಿ ಸಾಂಸ್ಕೃತಿಕ ವೈಭವದ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರೇ ಕಿರಿಯರೇ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಪೂರ್ವ ವಿದ್ಯಾರ್ಥಿಗಳ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಮುಖ್ಯವಾಗಿ ನಮ್ಮ ಮುಣಕೂರು ಆಸುಪಾಸಿನಿಂದ ಬಂದಂಥ ಎಲ್ಲ ಪೋಷಕರು ಎಲ್ಲರಿಗೂ ಕೂಡ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಶಿರವಾಗಿ ವಂದಿಸ್ತಾ
ಇವತ್ತು ನಡೀತಾ ಇರುವಂತಹ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇನ್ನಷ್ಟೇ ಈಗಾಗಲೇ ವಿದ್ಯುಕ್ತವಾಗಿ ಪ್ರಾರಂಭವಾಗಿದೆ. ನಾವು ಎಲ್ಲಿ ಗಮನಿಸಬೇಕಾದಂಥ ಮುಖ್ಯ ವಿಷಯ, ಸರ್ಕಾರಿ ಪ್ರಾಥಮಿಕ ಶಾಲೆ ಮುಣ್ಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಈ ಶಾಲೆಗಳನ್ನು ಪುನರುಜ್ಜೀವನ ಮಾಡುವಂಥ ಘನ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲ ಸಾಂಘಿಕವಾಗಿ ಈ 2 ದಿವಸದ ಒಂದು ಸಮಾವೇಶವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು, ಇದನ್ನು ನಾವು ಮರೆಯಬಾರದು. ಈಗ ನಮ್ಮ ವೇದಿಕೆಯ ಮೇಲೆ ನಮ್ಮ ಮುಣ್ಕೂರು ಗ್ರಾಮದ ಆಸುಪಾಸಿನ ಸುಮಾರು 21 ಸಂಘ ಸಂಸ್ಥೆಗಳು ಬೇರೆ ಬೇರೆ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ಬರೀ ಕಾರ್ಯಕ್ರಮವನ್ನು ನೋಡುವುದರಿಂದ, ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡುವುದರಿಂದ ನಮ್ಮ ಕನ್ನಡ ಶಾಲೆಗಳು ಉಳಿಯುವುದಿಲ್ಲ. ಎಲ್ಲ ಹೆತ್ತವರು, ಎಲ್ಲ ಊರಿನ ಜನರಲ್ಲಿ ಕೇಳಿಕೊಳ್ಳುವುದು, ನಮ್ಮ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಮುಣ್ಕೂರು ಇಲ್ಲಿಗೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಬೇಕು, ಆಗ ಮಾತ್ರ ನಮ್ಮ ಶಾಲೆ ಮುಂದಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನುವ ಸಂದೇಶವನ್ನು ಕೊಡ್ತಾ ಈಗ ವೇದಿಕೆಯ ತೆರವಾಗಿದೆ. ಇಲ್ಲಿ ಮೊದಲಿಗಾಗಿ ಸಮರ್ಪಿತ ಬಳಗ ಗಾಂದಡ್ಪು ಎನ್ನುವುದಾಗಿ ಈ ಬಳಗದವರು ಇಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಅವರನ್ನು ಈ ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. ಅವರು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಬೇಕಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಸಮರ್ಪಿತ ಬಳಗ ಗಾಂದಡ್ಪು, ನಿಮ್ಮ ಸಮಯ ಈಗ ಪ್ರಾರಂಭ ಆಗ್ತದೆ. ಎರಡನೆಯ ಕ್ರಮಾಂಕದಲ್ಲಿ ನಮ್ಮ ಜವನೇರ್ ಮುಣ್ಕೂರು ಈ ಒಂದು ಸಂಘಟನೆಯು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಅವರು ಕೂಡ ಸಮಯದಲ್ಲಿ ಅಲ್ಲಿ ತಯಾರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. मैं राधा का गुमान हूँ, मैं मीरा का मान हूँ, मैं हर माँ की खिलखिलाती गोद में हूँ, मैं प्रेयसी के हास्य विनोद में हूँ। हाँ मैं कृष्ण हूँ, मैं कृष्ण हूँ, मैं कृष्ण हूँ। मैं नारी के सत्कार में हूँ, संस्कृतियों के प्यार में हूँ। मैं परिवार का विश्वास हूँ तो समाज का विकास भी हूँ। मैं शांति के हर श्वास में हूँ, मैं बांसुरी की मधुर तान भी हूँ तो सुदर्शन चक्र की धार भी हूँ। मैं करुणा के हुंकार में हूँ, संस्कृति के हर प्रकार में हूँ। मैं अंत हूँ, प्रारंभ भी हूँ, नए युग का आरंभ भी हूँ। हाँ मैं कृष्ण हूँ, मैं कृष्ण हूँ, मैं कृष्ण हूँ। कथा संग्राम की, विश्व के कल्याण की, धर्म अधर्म आदि अनंत, सत्य असत्य कलेश कलंक, स्वार्थ की तथा परमार्थ की शक्ति
हटो, अब तो तुम अपना राज और ताज भी हार गए हो। बताओ अब क्या लगाओगे दांव पर? अब हमारे पास कुछ बचा ही नहीं है, हम ये खेल यही समाप्त करते हैं। असंभव, एक अनमोल हीरा अभी भी तुम्हारे पास है, पांचाली द्रौपदी। जीतम जीतम जीतम। जाओ दुशासन, द्रौपदी को घसीटते हुए सभा में ले आओ। ತಂಡದವರು ಇಲ್ಲೇ ನಿಲ್ಲಬೇಕು, ಸ್ವಲ್ಪ ಹೊತ್ತು ಛಾಯಾಗ್ರಹಣಕ್ಕಾಗಿ ಫೋಟೋ ಕಾರ್ಯಕ್ರಮಕ್ಕಾಗಿ ಇಲ್ಲೇ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತೇನೆ. ಈ ತಂಡದ ಅಧ್ಯಕ್ಷರು ವೆಂಕಟೇಶ್ ಎಸ್ ಪೂಜಾರಿ, ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಪೂರ್ವ ವಿದ್ಯಾರ್ಥಿಗಳ ಸಮಿತಿಯ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಈ ಸನ್ಮಾನವನ್ನು ನಡೆಸಿಕೊಡುವವರು ನಮ್ಮ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದ ಶ್ರೀ ಪ್ರಕಾಶ್ ನಾಯ್ಕ್ ಸರ್ ಇವರು, ಶ್ರೀಯುತ ವೆಂಕಟೇಶ್ ಎಸ್ ಪೂಜಾರಿ ಇವರು ಸಮರ್ಪಿತ ಬಳಗ ಗಾಂಧರ್ಪು ಇದರ ಸಂಯೋಜಕರಾಗಿ ಬಹಳ ಅತ್ಯುತ್ತಮವಾದಂಥ ನೃತ್ಯ ಪ್ರದರ್ಶನವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಹಾಗೂ ಒಂದು ಸರ್ಟಿಫಿಕೇಟ್ ನೀಡುವುದರ ಮೂಲಕವಾಗಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ ಶ್ರೀಯುತ ಪ್ರಕಾಶ್ ನಾಯ್ಕ್ ಇವರು. ಅದ್ಭುತವಾದಂಥ ಕಲಾ ಪ್ರದರ್ಶನವನ್ನು ನೀಡಿದಂಥ ಎಲ್ಲ ಕಲಾವಿದರಿಗೆ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ನಿಮ್ಮ ಮುಂದೆ ಎರಡನೇ ತಂಡವಾಗಿ ತಮ್ಮ ಕಲಾ ಪ್ರದರ್ಶನವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ ನಮ್ಮ ಜವನೇರ್ ಮೊಣ್ಕೂರು ಈ ಸಂಘಟನೆಯವರು. ನಿಮಗಾಗಿ ಈ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದಾವೆ. ಆದಷ್ಟು ಬೇಗ ವೇದಿಕೆಗೆ ಬಂದು ಸಮಯವನ್ನು ಸದುಪಯೋಗ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಮೂರನೆಯ ನಂಬರ್ನಲ್ಲಿ ಇರುವವರು ನವದುರ್ಗ ಫ್ರೆಂಡ್ಸ್ ಸಚ್ಚರಿಪೇಟೆ, ದಯವಿಟ್ಟು ಸಜ್ಜಾಗಿರಬೇಕಾಗಿ ಕೇಳಿಕೊಳ್ತೇನೆ. ಅಲ್ಲಿ ನಿಮ್ಮ ಪೂರ್ವ ತಯಾರಿಯನ್ನು ಮೊದಲೇ ಮಾಡಬೇಕು, ಏನೋ ಪೆನ್ ಡ್ರೈವ್ ಕೊಡುವಂಥದ್ದಿಲ್ಲ. ಥ್ಯಾಂಕ್ ಯು.
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬಟ್ಟಿನ ಪೊರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಚಕ್ಕೆರಡು ಕೊಕ್ಕು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ಅಗೊಳ್ಳಿ ಮಂಜಣ್ಣೆ ಕಾಂತ ಬಾರೆ ಬುಧ ಬಾರೆ ಪುಟ್ಟಿ ಮಣ್ಣಿಗೆ ಕಲಾವಿದರ ತಂಡ ಇಲ್ಲಿ ವೇದಿಕೆಯಲ್ಲಿ ಇರಬೇಕಾಗ್ತದೆ. ನಮ್ಮ ಜವನೇರ್ ಮೊಣ್ಕೂರು ಇದರ ವ್ಯವಸ್ಥಾಪಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಜವನೇರ್ ಮೊಣ್ಕೂರು ಇದರ ಸಂಘಟನೆಯ ಯಾವುದಾದ್ರೂ ಸದಸ್ಯರು ಪದಾಧಿಕಾರಿಗಳು ಶ್ರೀ ಸುಧಾಕರ್ ಸರ್ ಅವರು ಇವರನ್ನು ಸನ್ಮಾನಿಸಬೇಕಾಗಿ ಸುಧಾಕರ್ ಪೊಸ್ರಾಲ್ ಸರ್ ಅವರನ್ನು ಕೇಳಿಕೊಳ್ತಾ ಇದ್ದಾರೆ.
ಮುಂದಿನ ತಂಡ ಅಶ್ವತ್ಥ ಗೆಳೆಯರ ಬಳಗ ಉಗ್ಗಿದ ಬೆಟ್ಟು ದಯವಿಟ್ಟು ತಯಾರಿರಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಜವನೇರ್ ಮೊಂಡ್ಕೂರು ಅತ್ಯುತ್ತಮವಾಗಿ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ನಮ್ಮ ಸಂಘಟಕರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ನಿಮ್ಮನ್ನು ರಂಜಿಸಲಿಕ್ಕಿದ್ದಾರೆ ಅಶ್ವತ್ಥ ಗೆಳೆಯರ ಬಳಗ ಉಗ್ಗಿದ ಬೆಟ್ಟು ಇವರು. ನಿಮ್ಮನ್ನು ರಂಜಿಸಿದಂತಹ ಅಶ್ವತ್ಥ ಗೆಳೆಯರ ಬಳಗ ಉಗ್ಗಿದ ಬೆಟ್ಟು ಇವರ 3 ತಂಡದ ಸದಸ್ಯರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.
ಈ ತಂಡದ ವ್ಯವಸ್ಥಾಪಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಸುರೇಶ್ ಅವರು ದಯವಿಟ್ಟು, ಅಡ್ವೊಕೇಟ್ ಆಗಿರುವಂಥ ಶ್ರೀಯುತ ಸುರೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ದಿನೇಶ್ ಸರ್ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ನಮ್ಮದೇ ಸಂಸ್ಥೆಯ ಹಳೆ ವಿದ್ಯಾರ್ಥಿನಿ ವತ್ಸಲ ಅವರಿಂದ ಸುಮಧುರ ಗೀತೆಯನ್ನು ನೀವು ಕೇಳಲಿಕ್ಕಿದ್ದೀರಿ. ಕುಮಾರಿ ವತ್ಸಲ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲೋ, ಏನಾಗಲಿ ಮುಂದೆ ಸಾಗುಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಹಾ 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 ಹಾ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡಲಿ, ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡಲಿ, ತುಂಬಿಕೋ ಮನದಲ್ಲಿ. ಇಂದಿಗೂ ನಾಳೆಗೂ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಇಂದಿಗೂ ನಾಳೆಗೂ ಮುಂದಿನ ಬಾಳಲಿ, ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ
ಬಯಸಿದ್ದೆಲ್ಲ ಸಿಗದು ಬಾಳಲಿ, ಎಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಕರುಣೆಗೆ ಬೆಲೆಯಿದೆ, ಪುಣ್ಯಕ್ಕೆ ಫಲವಿದೆ, ದಯವ ತೋರುವ ಮಣ್ಣಿನ ಗುಣವಿದೆ. ಸಾವಿನ ಸುಳಿಯಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು, ಹರಿಸಿದ ಕೈಗಳು ನಮ್ಮನ್ನು ಬೆಳೆಸುತ್ತ, ವಿಧಿಯ ಬರಹವಾಗಿ ಮೌನದಲ್ಲಿ ನಮ್ಮನ್ನು ಕಾಯುತ್ತಾ, ಪ್ರತಿಫಲ ಬಯಸದೆ ತೋರಿದ ಕರುಣೆಯು, ಮೊದಲು ಮನುಜನೆಂಬ ಸಾರ್ಥಕತೆಯು ನೆಮ್ಮದಿ ತರುವುದು, ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಹಾ 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 ಆಹಾ ಆಹಾ la 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 la. Thank you. ವಿದ್ಯಾಭಿಮಾನಿಗಳೇ, ಒಂದು ಶಿಕ್ಷಣ ಸಂಸ್ಥೆಗೆ ಸಂಪತ್ತು ಅಂದರೆ ಪೂರ್ವ ವಿದ್ಯಾರ್ಥಿಗಳು. ನಮ್ಮ ಪೂರ್ವ ವಿದ್ಯಾರ್ಥಿನಿಯಾದಂಥ ಶ್ರೀಮತಿ ವತ್ಸಲ ಇವರು ತಮ್ಮದೇ ಸಂಗೀತ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಪಡೆದಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಈ ಸಲದ ನಮ್ಮ ಶೈಕ್ಷಣಿಕ ಪ್ರವಾಸ ಮೈಸೂರಿಗೆ ಆಯೋಜನೆ ಮಾಡಿದಿತ್ತು. ಅಲ್ಲಿ ನಮ್ಮೊಟ್ಟಿಗೆ ವಿದ್ಯಾರ್ಥಿನಿಯರೊಂದಿಗೆ ಬಂದು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಇವರನ್ನು ಈಗ ಶಾಲು ಹೊದಿಸಿ ಸನ್ಮಾನಿಸಬೇಕು ಎಂಬುದಾಗಿ ನಮ್ಮ ಸಂಸ್ಥೆಯ ಹಿಂದಿ ಶಿಕ್ಷಕಿಯಾದಂಥ ಶ್ರೀಮತಿ ವಿದ್ಯಾ ಮೇಡಮ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಕಲಾ ತಂಡಗಳು ಸಜ್ಜಾಗಿವೆ. ಆದರೆ ಮಧ್ಯದಲ್ಲಿ ಬರುವುದಕ್ಕೆ ಸ್ವಲ್ಪ ತಡ ಇರುವುದರಿಂದ ನಮ್ಮ ಸಂಸ್ಥೆಯ ಇನ್ನೊಬ್ಬ ಸಂಗೀತ ಕ್ಷೇತ್ರದ ಪ್ರತಿಭೆ ಎಂಬುದಾಗಿ ಹೇಳ್ಬೋದು. ಕುಮಾರ್ ಭವಿಷ್ ಇವರು ರಾಜ್ಯ ಮಟ್ಟದಲ್ಲಿ ಸಂಗೀತದಲ್ಲಿ ಗುರುತಿಸಿಕೊಂಡವರು. ಅವರಿಗಾಗಿ ಈ ವೇದಿಕೆಯನ್ನು ಈಗ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಭವಿಷ್ ಅವರು ಮುಂದೆ ಬರಬೇಕಾಗಿ ವಿನಂತಿ. हल 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 ಬುಲ್ಪೂ ಮೂಡುಂಡುಯೇ ಮುಂಡೆ
ಮುಂಡೇರ್ದ ಕ್ಷೇತ್ರೊಡುಯೇ ಬುಳ್ಳಿ ಬುಲ್ಪೂ ಮೂಡುಂಡುಯೇ ಮುಂಡೇರ್ದ ಕ್ಷೇತ್ರೊಡುಯೇ ಬಂಗಾರದ ಸಿಂಗಾರದ ಸೆರಪಾರ್ದಿ ಮಾದೇವಿ ನೆಲೆಯಾದಿ ಜಾಗಿಡಿ ಬುಳ್ಳಿ ಬುಲ್ಪೂ ಮೂಡುಂಡುಯೇ ಮುಂಡೇರ್ದ ಕ್ಷೇತ್ರೊಡುಯೇ ಬಂಗಾರದ ಸಿಂಗಾರದ ಸೆರಪಾರ್ದಿ ಮಾದೇವಿ ನೆಲೆಯಾದಿ ಜಾಗಿಡಿಯೇ ಏ ಬುಳ್ಳಿ ಬುಲ್ಪು ಮೂಡುಂಡುಯೇ ನೀರೆ ಕರೆತ ಭೂಮಿಡಿ ತಾರೆ ಬಾರೆ ಬುಲೆಟ್ ಮಾದೇವಿನ ಬುಲ್ಪುಯೇ ಜಿನಸಿ ತೆನಸಿದಲ್ಪ ಕನಸಿಡಿ ಮನಸಿಡಿ ಮಾದೇವಿನ ಬುಲ್ಪುಯೇ ನೀರೆ ಕರೆತ ಭೂಮಿಡಿ ತಾರೆ ಬಾರೆ ಬುಲೆಟ್ ಮಾದೇವಿನ ಬುಲ್ಪುಯೇ ಜಿನಸಿ ತೆನಸಿದಲ್ಪ ಕನಸಿಡಿ ಮನಸಿಡಿ ಮಾದೇವಿನ ಬುಲ್ಪುಯೇ ಮಾಲಕ್ಷ್ಮಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಾಲಕ್ಷ್ಮಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಬುಳ್ಳಿ ಬುಲ್ಪು ಮೂಡುಂಡುಯೇ ಮುಂಡೇರ್ದ ಕ್ಷೇತ್ರೊಡುಯೇ ಬಂಗಾರದ ಸಿಂಗಾರದ ಸೆರಪಾರ್ದಿ ಮಾದೇವಿ ನೆಲೆಯಾದಿ ಜಾಗಿಡಿ ಏ ಬುಳ್ಳಿ ಬುಲ್ಪು ಮೂಡುಂಡುಯೇ ಬರವು ಸರವುದಲ್ಪ ಜ್ಞಾನೋಡು ದಾನೋಡು ಮಾದೇವಿನ ಬುಲ್ಪುಯೇ ನಿಲೆದಾಂತಿ ಕಡಲಿಡಿ ಓಡೋದ ಬೈಲಿಡಿ ಮಾದೇವಿನ ಬುಲ್ಪುಯೇ ಬರವು ಸರವುದಲ್ಪ ಜ್ಞಾನೋಡು ದಾನೋಡು ಮಾದೇವಿನ ಬುಲ್ಪುಯೇ ನಿಲೆದಾಂತಿ ಕಡಲಿಡಿ ಓಡೋದ ಬೈಲಿಡಿ ಮಾದೇವಿನ ಬುಲ್ಪುಯೇ ಮಾಲಕ್ಷ್ಮಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಮಾಲಕ್ಷ್ಮಿನ ಬುಲ್ಪುಯೇ ಮಾರ್ಯಮ್ಮನ ಬುಲ್ಪುಯೇ ಬುಳ್ಳಿ ಬುಲ್ಪು ಮೂಡುಂಡುಯೇ ಮುಂಡೇರ್ದ ಕ್ಷೇತ್ರೊಡುಯೇ ಬಂಗಾರದ ಸಿಂಗಾರದ ಸೆರಪಾರ್ದಿ ಮಾದೇವಿ ನೆಲೆಯಾದಿ ಜಾಗಿಡಿ ಏ ಬುಳ್ಳಿ ಬುಲ್ಪು ಮೂಡುಂಡುಯೇ ಮುಂಡೇರ್ದ ಕ್ಷೇತ್ರೊಡುಯೇ ಬಂಗಾರದ ಸಿಂಗಾರದ ಸೆರಪಾರ್ದಿ ಮಾದೇವಿ ನೆಲೆಯಾದಿ ಜಾಗಿಡಿ ಏ ಬುಳ್ಳಿ ಬುಲ್ಪು ಮೂಡುಂಡುಯೇ ಥ್ಯಾಂಕ್ ಯು. ಅದ್ಭುತ ಸ್ವರಮಾಧುರ್ಯವನ್ನು ಹೊಂದಿರುವ ಭವಿಷ್ಯವರಿಗೆ ಧನ್ಯವಾದಗಳು. ಇವರನ್ನು ಶಾಲು ಹೊದಿಸಿ ಸನ್ಮಾನಿಸಬೇಕು ಎಂಬುದಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಾಪಕರಾದ ಶ್ರೀಕಾಂತ್ ಸರ್ ಅವರನ್ನು ವೇದಿಕೆಗೆ ಕರೀತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಭವಿಷ್ಯವರು ಒಂದು ಸ್ಫೂರ್ತಿ,
ನಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡು ಒಳ್ಳೆಯ ಟ್ಯಾಲೆಂಟನ್ನು ಮುಂದುವರಿಸಿಕೊಂಡು ಹೋದರೆ ಸಾಧನೆ ಮಾಡಬಹುದು. ಅದುವೇ ನಮ್ಮ ಬುದ್ಧಿ ತಪ್ಪಿ ಹೋದರೆ ಕಳಂಕ ಚುಕ್ಕಿಗಳು ಬರ್ತವೆ ಎನ್ನುವುದನ್ನು ವಿದ್ಯಾರ್ಥಿಗಳು ಯಾವತ್ತೂ ಮರೆಯಬಾರದು. ಭವಿಷ್ಯವರಿಗೆ ನಮ್ಮೆಲ್ಲರ ಶುಭಕಾಮನೆಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಿಮ್ಮ ಮುಂದೆ ರಂಜಿಸಲಿಕ್ಕಿದ್ದಾರೆ, ತಮ್ಮ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ ನವಚೇತನ ಯುವಕ ಮಂಡಳ ಏಳಿಂಜೆ ಇವರು. ಆದಷ್ಟು ಬೇಗನೆ ವೇದಿಕೆಗೆ ಬಂದು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಮನದಾನಿ ಪಾಡ್ಯದ ದಿನತಾನಿ ಪರ್ಬದ ಮನದಾನಿ ಪಾಡ್ಯದ ದಿನತಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ शब्दों के दिले पुरल उर्पुना गानों के दिले डोल गुद्दुना शब्दों के दिले पुरल उर्पुना गानों के दिले हिरियेर मल्टी कट्टे मदपूनु बोच्चिये हिरियेर मल्टी कट्टे ಮದಪೂನು ಬೊಚ್ಚಿಯೇ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಪ್ಪುಗೆ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ
ನಮ್ಮ ಚೆಂಡಿದ ಗೊಬ್ಬುನು ಬಾಕ್ಯಾರ್ಡೆ ದಂಕುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ లెల్లె పాడిగా పాడి లెల్లె బొబ్బె లెల్లె పాడిగా ಕಾಡಿನಲ್ಲಿ ದೊಡ್ಡ ನಮ್ಮ ರಾಜನೊಲಗ ಕಾಡಿಯಲ್ಲಿ ಮೋಜು ನೋಡ ಎಂತ ಚಂದಗ ಬಾಲಿ ನಂಜಾನೆ ಹಟ್ಟಿಗೆ ನಾನು ಬರಲೇನೆ ಚಿಂಕಾದ ಹೆಣ್ಣ ಚಿಂಕೆಯ ಕಣ್ಣ ಆಸೆಯ ಕಂಡಾಗ ದಯವಿಟ್ಟು ಅಲ್ಲಿ ನಿಲ್ಲಿ. ನವಚೇತನ ಯುವಕ ಮಂಡಲದ ನವ ಯುವತಿಯರಿಗೆ ನಮ್ಮ ಸಂಘಟನೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ರಂಗಸ್ವಾಮಿಯವರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಈ ಕಾರ್ಯಕ್ರಮದ ನಂತರ ನಮ್ಮ ಪ್ರಸ್ತುತ ಹಳೆ ವಿದ್ಯಾರ್ಥಿನಿ ಈ ನವಚೇತನ ಯುವಕ ಮಂಡಲ ಇದರ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಇಲ್ಲಿ ಬಂದಂಥ ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಪ್ರಶಸ್ತಿ ಫಲಕ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಸನ್ಮಾನ್ಯ ರಂಗಸ್ವಾಮಿಯವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಕುಮಾರಿ ಸಾನ್ವಿ ಈಗ ತಾನೇ ನಮ್ಮ ಸಂಸ್ಥೆಯಲ್ಲಿ ಹೈಸ್ಕೂಲು ವಿಭಾಗದ ವಿದ್ಯಾರ್ಥಿನಿ ತಮ್ಮ ಸುಮಧುರ ಕಂಠದಲ್ಲಿ ಇನ್ನೊಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಸಾನ್ವಿ ವೇದಿಕೆಗೆ ಬರಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ.
ಕಡಿಯಾಳಲ್ಲಿ ನೀ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯಿ ಬಿಡದ ಭುವಿಯ ಮಾಯಿ ಅಮ್ಮ ನಿನ್ನ ಇದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ರಕ್ಷಿಗೂಡಲ್ಲಿ ಬೆಚ್ಚಗೆ ಅಡಗಲಿಷ್ಟು ದಿನ ಗೂಡು ಹೊರಗೆ ನಿನ್ನ ರಕ್ಷಿಗೂಡಲ್ಲಿ ಬೆಚ್ಚಗೆ ಅಡಗಲಿಷ್ಟು ದಿನ ಗೂಡು ಹೊರಗೆ ಓಟ ಕಲಿವೆ ಒಳನೋಟ ಕಲಿವೆ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಊಟ ಗಮನ ಓ ಅಗಾಧ ಗಗನ ಓ ಅಗಾಧ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾಳಕ್ಕೆ ಸಿಕ್ಕ ಮಿಡುಕಾಡುತ್ತಿರುವೆ ನಾನು ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ ಇಂಧನ ತೀರಲು ಬಂದೇ ಬರುವೆ ಇಂಧನ ತೀರಲು ಬಂದೇ ಬರುವೆ ಮತ್ತೆ ನಿನ್ನ ತೊಡೆಗೆ ಮೂರ್ಧ ಪ್ರೇಮದಿಡೆಗೆ ಮೂರ್ಧ ಪ್ರೇಮದಿಡೆಗೆ ಅಮ್ಮ ನಿನ್ನ ಇದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮುಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ ನಮ್ಮ ಫ್ರೆಂಡ್ಸ್ ಮುಣ್ಕೂರು. ಇವರು ವೇದಿಕೆಯಲ್ಲಿ ಸಜ್ಜಾಗಿರಬೇಕು. ಅಲ್ಲಿಯವರೆಗೆ ನಮ್ಮ ಸುಮಧುರ ಸಂಗೀತ ಜುಗಲ್ಬಂದಿಯನ್ನು ನಡೆಸಿಕೊಟ್ಟವರು ನಮ್ಮದೇ ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳು, ಹೈಸ್ಕೂಲ್ ವಿದ್ಯಾರ್ಥಿಗಳು ಕುಮಾರಿ ಪ್ರಿಯಾ ಮತ್ತು ಸಾನ್ವಿ ಇವರನ್ನು ಸನ್ಮಾನಿಸಬೇಕಾಗಿ ಶ್ರೀಮತಿ ಸವಿತಾ ಮೇಡಮ್ ಇವರನ್ನು HM ಸವಿತಾ ಮೇಡಮ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ತಂಡ ನಮ್ಮ ಫ್ರೆಂಡ್ಸ್ ಮುಣ್ಕೂರು.
ತಂಡದವರು ಆದಷ್ಟು ಬೇಗನೆ ಸಮಯ ವಿಳಂಬ ಮಾಡದೆ ಸಮಯಕ್ಕೆ ಆದ್ಯತೆಯನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಫ್ರೆಂಡ್ಸ್ ಮುಣ್ಕೂರು ವೇದಿಕೆಗೆ ಆದಷ್ಟು ಬೇಗನೆ ಆಗಮಿಸಬೇಕು. ಓಂ ನಮಃ ಶಿವಾಯ. जटाटवीगलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिकान्तमड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम्. जटाकटाह सम्भ्रम भ्रम निलिम्ब निर्झरी विलोल वीचि वल्लरी विराजमान मूर्धनि धगत् धगत् धगज्ज्वलल्ललाट पट्ट पावके किशोर चन्द्रशेखरे रति प्रतिक्षणं मम. जटाभुजंग पिंगल स्फुरत् फणामणि प्रभा कदम्ब कुङ्कुमद्रव प्रलिप्त दिग्वधूमुखे मदान्द सिन्धुर स्फुरत्वगुत्तरीय मेधुरे मनो विनोदमद्भुतं बिभर्तु भूत भर्तरि. ॐ नमः शिवाय. सदा शिवं भजाम्यहं सदा शिवं भजाम्यहम्. ॐ नमः शिवाय. प्रफुल्लनीलपङ्कज प्रपञ्चकालिमप्रभावलम्बिकण्ठकन्दली रुचिप्रबद्धकन्धरं स्मरच्छिदं पुरच्छिदं भवच्छिदं मखच्छिदं गजच्छिदान्धकच्छिदं तमन्तकच्छिदं भजे. अखर्व सर्वमङ्गलाकलाकदम्ब मञ्जरी रसप्रवाह माधुरी विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे. इदं हि नित्यमेव मुक्तमुत्तमोत्तमं स्तवं पठन् स्मरन् ब्रुवन्नरो विशुद्धिमेति सन्ततं. हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य चिन्ता. विमोहनं हि देहिनां सुशङ्करस्य चिन्ता. विमोहनं हि देहिनां सुशङ्करस्य चिन्ता. ಮಹಾಬಲನಾದ ತ್ರಿನೇತ್ರನಾದ ಶಿವನು ಸಣ್ಣ ರೂಪದಲ್ಲಿ ಬಂದು ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇವರ ಮರ್ಯಾದೆಯನ್ನು ವೇದಿಕೆಯಲ್ಲಿ ಉಳಿಸಿಕೊಟ್ಟಿದ್ದಾರೆ. ಇವರನ್ನು ಸನ್ಮಾನಿಸಬೇಕು ಎಂಬುದಾಗಿ ಹಿಲ್ಡಾ ಮೇಡಮ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಈ ನಮ್ಮ ಫ್ರೆಂಡ್ಸಿನ ವ್ಯವಸ್ಥಾಪಕರು ವೇದಿಕೆಗೆ ಬರಬೇಕು. ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇದರ ಸದಸ್ಯರು ಅಥವಾ ವ್ಯವಸ್ಥಾಪಕರು ಅಥವಾ ಯಾವುದೇ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಎಂಬುದಾಗಿ ವೇದಿಕೆಗೆ ಬಂದು ನಮ್ಮ ಸನ್ಮಾನವನ್ನು ಸಮಿತಿಯ ವತಿಯಿಂದ ಪಡೆಯಬೇಕು. ಮುಂದಿನ
ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ ಶ್ರೀದೇವಿ ಫ್ರೆಂಡ್ಸ್ ಮುಣ್ಕೂರು ಇವರು. ನಮ್ಮ ಫ್ರೆಂಡ್ಸ್ ಮುಣ್ಕೂರು ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಶ್ರೀದೇವಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುಣ್ಕೂರು ಇವರಿಂದ ಸಾಂಸ್ಕೃತಿಕ ವೈಭವ. ಶ್ರೀದೇವಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುಣ್ಕೂರು ಈ ನಮ್ಮ ಪರಿಸರದ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಒಂದು. ಭಜಕರ ಉಚ್ಚಯ ಹೆಬ್ರಿ ಮತ್ತು ಕಾರ್ಕಳ ತಾಲೂಕಿನ ಒಂದು ಭಜಕರ ಉಚ್ಚಯ ಕಾರ್ಯಕ್ರಮದಲ್ಲಿ 30 ತಂಡಗಳು ಒಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಆ 30 ತಂಡಗಳಲ್ಲಿ ಶ್ರೀದೇವಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುಣ್ಕೂರು ತಂಡ ಅಂದರೆ ಈ ಸಚ್ಚೇರಿಪೇಟೆ, ಮುಲ್ಲಡ್ಕ, ಇನ್ನ ಹಾಗೂ ಮುಣ್ಕೂರಿನ ಎಲ್ಲ ಭಜಕರು ಸೇರಿ ಸುಮಾರು 35 ಜನ ಭಜಕರು ಸೇರಿ ನೀಡಿದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಭಜಕರ ಉಚ್ಚಯದಲ್ಲಿ 35,000 ರೂಪಾಯಿಗಳ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂಥ ಒಂದು ಪ್ರದರ್ಶನ. ಸುಮಾರು ಈ ನಮ್ಮ ಶಾಲೆಯ ಒಂದು ಹಳೆ ವಿದ್ಯಾರ್ಥಿಗಳೇ ಈ ಒಂದು ಭಜಕರ ಈ ಒಂದು ತಂಡದಲ್ಲಿ ಕೂಡಿಕೊಂಡಿದ್ದಾರೆ. ಇದನ್ನು ನಿರ್ದೇಶನ ಮಾಡಿದವರು ಶ್ರೀದೇವಿ ಫ್ರೆಂಡ್ಸಿನ ಸದಸ್ಯರಾಗಿರುವಂತಹ ಮುಖೇಶ್ ಹಾಗೆಯೇ ಆಕಾಶ್. ಇವರು ಸತತವಾಗಿ ಕಳೆದ ಕೆಲವು ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನೀಡುವಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಅವರೊಂದಿಗೆ ಸುನೀಲ್ ಇವರು ಕೂಡ ಸೇರಿಕೊಂಡಿದ್ದಾರೆ. ಶ್ರೀದೇವಿ ಫ್ರೆಂಡ್ಸ್ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನೀಡಬೇಕಾಗಿ ಸುಮಾರು ಈ ಒಂದು ಎಲ್ಲ ಸಂಘ ಸಂಸ್ಥೆಗಳು ಖರ್ಚು ಮಾಡ್ತಾ ಇದೆ. 21 ತಂಡಗಳು ನಮ್ಮ ಸ್ಥಳೀಯವಾಗಿ ಈ ಒಂದು ಪುನರ್ಮಿಲನ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ವೈಭವದಲ್ಲಿ ಕಾರ್ಯಕ್ರಮ ನೀಡುತ್ತಾ ಬಂದಿದೆ. ನಮ್ಮ ಶಾಲೆಯ ಮೇಲೆ ಅಭಿಮಾನವನ್ನಿಟ್ಟು ಶ್ರೀದೇವಿ ಫ್ರೆಂಡ್ಸ್ನವರು ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಿ ಈ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಮುಖೇಶ್ ಹಾಗೂ ಆಕಾಶ್ ಅವರಿಗೆ ನಾವು ಈ ಸಂದರ್ಭಗಳಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ಶ್ರೀದೇವಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುಣ್ಕೂರು ಇವರ ಈ ಒಂದು ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮಕ್ಕೆ ಅವಕಾಶ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಕೊಡುವಾಟ ಇಂದು ಕೂಡ ಮರೆಯದಿರುವ ಸವಿರಸದೂಟ, ಪಡೆದಿಹ ಅರಿವಿಂದ ಬಿಡದಿಹ ಶಿಸ್ತಿನಿಂದ ನಡೆಯೇ ಮುಂದೆ ದೊರಕಿತೆಮ್ಮ ಬಾಳಿಗೆ ಅಂದ. ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ, ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ. ವಿದ್ಯಾರ್ಥಿಗಳ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ.
ಶ್ರೀದೇವಿ ಫ್ರೆಂಡ್ಸ್ ಇವರ ನಂತರ ಮಠದ ಕೆರೆ ಫ್ರೆಂಡ್ಸ್ ಇನ್ನು ಈ ತಂಡದವರು ರೆಡಿ ಆಗಬೇಕು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು. ಮಠದ ಕೆರೆಯಿಂದ ಹೆಮ್ಮೆ ತಂದ ಶಾಲೆಯ ರಣ ಸಲಿಸೆ ಕಲಿತೆವು, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಅಂದಿನ ಪಾಠ ಸಂತಸ ಕೊಡುವಾಟ, ಇಂದು ಕೂಡ ಮರೆಯದಿರುವ ಸವಿರಸದೂಟ, ಪಡೆದಿಹ ಅರಿವಿಂದ ಬಿಡದಿಹ ಶಿಸ್ತಿನಿಂದ, ನಡೆಯೇ ಮುಂದೆ ದೊರಕಿತೆಮ್ಮ ಬಾಳಿಗೆ ಅಂದ. ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ, ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುಂಡಕೋರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸೆ ಕಲಿತೆವು, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಸೈಡ್ ಸ್ಕ್ರೀನ್ ಇದೆ ಅವೇ ಸಮಸ್ಯೆ ಒಂಜಿ ಅವಳೊಂಜಿ ಸೈಡ್ ಹೆಂಗದಿತ್ತು ಇದೀಗ ಶ್ರೀದೇವಿ ಫ್ರೆಂಡ್ಸ್ ಸಚ್ಚೇರಪೇಟೆ ಮುನ್ಕೂರು ಹಾಗೂ ಮುಲ್ಲಡ್ಕ ಇನ್ನ ಗ್ರಾಮದ 35 ಭಜಕರು 35 ಜನ ವಿದ್ಯಾರ್ಥಿಗಳು ಭಜಕರು ಈ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಭಜಕರ ಉಚ್ಚಯದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಂಥ ಒಂದು ಪ್ರದರ್ಶನ. ಇದೀಗ ಶ್ರೀದೇವಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುನ್ಕೂರು ಇವರಿಂದ ಕಾರ್ಯಕ್ರಮ. ನಿಲ್ಸಿ, ಹುಚ್ಚರ ಸಾವಾಸ ಸಾಕಾಗೋಗಿದೆ. ತಗೊಳ್ಳಿ ಟ್ಯಾಬ್ಲೆಟ್. ನಾವು ಹುಚ್ಚರು, ಮಾನಸಿಕ ಸಮಸ್ಯೆ ಇರುವ ಹುಚ್ಚರು. ಆದ್ರೆ ನೀವು ಒಂದಾನೊಂದು ಕಾಲದಲ್ಲಿ ಜಾತಿ ಭೇದ ಮರೆತು ಎಲ್ಲರೂ
ಎಲ್ಲರೂ ಒಂದಾಗಿದ್ದರು. ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ. ಏನಾಯ್ತು? ನಮ್ಮವ್ರ ಮೇಲೆ ಕ್ಷುಲ್ಲಕ ಆರೋಪ ಮಾಡ್ತಿದ್ದಾರೆ, ನಮ್ಮವ್ರ ಮೇಲೆ ಅವಮಾನ ಆಗ್ತಿದೆ, ನಮ್ಮವ್ರ ಮೇಲೆ ದಾಳಿ ಆಗ್ತಾ ಇದೆ. ದೇಹದಲ್ಲಿ ಹರಿಯುವ ರಕ್ತ ಒಂದೇ, ಉಸಿರಾಡುವ ಗಾಳಿ ಒಂದೇ, ಕುಡಿಯುವ ಜಲ ಒಂದೇ. ಆದರೂ ಇಂತಹ ಕಲ್ಪನೆಗಳನ್ನ ಸೃಷ್ಟಿಸುತ್ತಿರುವವರು ನೀವು. ಇದು ಅಮ್ಮನ ಬದುಕಿನ ಕತೆ. ನಾನು ನಿಮಗೆ ಸಲ ಹೇಳಿದ್ದೀನಿ, ಒಂದ ಈ ಮನೆಯಲ್ಲಿ ನಾನಿರ್ಬೇಕು ಇಲ್ಲ ಅವಳಿರ್ಬೇಕು. ಅವಳಿಗೆ ವಯಸ್ಸಾಗಿದೆ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಆಗಲ್ಲ ಅಂದ್ರೆ ಆಗಲ್ಲ, ನೀವೀಗ್ಲೇ ಅವ್ರಿಗೆ ಫೋನ್ ಮಾಡಿ. ಸರಿ. ಹಲೋ ಸರ್, ಫೋನ್ ಮಾಡಿದ್ರಾ? ಅಜ್ಜನೋ ಅಜ್ಜಿನೋ? ಅಜ್ಜಿ ಅಜ್ಜಿ, ಬನ್ನಿ ಹೋಗೋಣ. ಎಲ್ಲಿಗೆ? ಆಶ್ರಮ. ಆಶ್ರಮ? ವೃದ್ಧಾಶ್ರಮ. ವೃದ್ಧಾಶ್ರಮ? ವೃದ್ಧರಿರುವ ಆಶ್ರಮ ವೃದ್ಧಾಶ್ರಮ. ಇಲ್ಲ, ನಾನೆಲ್ಲಿಗೂ ಬರೋದಿಲ್ಲ. ಈ ಮನೆಯಲ್ಲಿ ನನ್ನ ಹಲವು ನೆನಪುಗಳಿವೆ. ಈ ನೆಲದಲ್ಲಿ ನನ್ನ ಮಕ್ಕಳು ಮೊಮ್ಮಕ್ಕಳು ನಡೆದಾಡಿದ ಹೆಜ್ಜೆ ಗುರುತುಗಳಿವೆ. ಇಲ್ಲ, ನಾನೆಲ್ಲಿಗೂ ಬರೋದಿಲ್ಲ. ಮಗನೇ ಮಗನೇ, ನಾನೆಲ್ಲಿಗೂ ಹೋಗೋದಿಲ್ಲ. ಅಯ್ಯೋ, ನಾನು ಹೊತ್ತು ಹೆತ್ತು ಸಾಕಿದ ನನ್ನ ಮಗನೇ ನನ್ನನ್ನ ವೃದ್ಧಾಶ್ರಮ ಕಟ್ಟಿದನೆ. ತಂದೆ ತಾಯಿಯ ಪ್ರೀತಿಯನ್ನು ಮರೆತು ವೃದ್ಧಾಶ್ರಮಕ್ಕೆ ಅಟ್ಟುತ್ತಿರುವವರು ನೀವು. ಮಗ, ಅವಳು ತುಂಬಾ ಸಖತ್ತಾಗಿದ್ದಾಳೆ, ಹೋಗು ಪ್ರಪೋಸ್ ಮಾಡು. ಹೆಲೋ, ಎಕ್ಸ್ಕ್ಯೂಸ್ ಮೀ, ಐ ಲವ್ ಯು. ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಮಗ, ಅವಳಿಗೆ ಪಬ್ಲಿಕ್ ಅವಮಾನ ಮಾಡಿದ್ಲು, ಅವಳ ಸುಮ್ಮನೆ ಬಿಡ್ಬಾರ್ದು. ನನ್ ಮುಖನ ಕನ್ನಡಿಯಲ್ಲಿ ನೋಡ್ಕೊ ಅಂತ ಹೇಳ್ತೀಯಾ? ಇನ್ ಮುಂದೆ ನೀ ಯಾವತ್ತೂ ಕೂಡ ನಿನ್ ಮುಖನ ಕನ್ನಡಿಯಲ್ಲಿ ನೋಡ್ಕೋಬಾರ್ದು. ಹಸಿದ ಹುಲಿ ಸುಟ್ಟಿದ ಬಾಳ ಬೇರು, ಕಾಯೋರು ಇನ್ನು ಯಾರು? ಕಣ್ಣಲ್ಲಿ ಇರುವ ನೀರು ಧುಮುಕಬೇಕು ಜೋರು. ಅಳು ಅಳು ಹೊರ ಬರಲಿ ಎದೆಯ ಬಿಕ್ಕಳಿಗೆ, ಹರಳದ ಕಿರುಮಲ್ಲಿಗೆ ಆಯಿತೆ
ಹೆಣ್ಣನ್ನ ಒಬ್ಬಂಟಿಯಾಗಿ ಓಡಾಡ್ದಿರೋ ತರ ಮಾಡಿರೋರು ನೀವು. ಅರ್ಹತೆಗಳಿದ್ದರೂ ಕೆಲಸಕ್ಕಾಗಿ ಭ್ರಷ್ಟಾಚಾರದ ಬಳಿಗೆ ಸಿಲುಕಿಸುತ್ತಿರುವವರು ನೀವು. ಹೆಣ್ಣು ಭ್ರೂಣ ಹತ್ಯೆ ಮಾಡುತ್ತಿರುವವರು ನೀವು. ಯುವಜನರೇ ಮಾದಕ ವ್ಯಸನಿಗಳಾಗುವಂತೆ ಮಾಡುತ್ತಿರುವವರು ನೀವು. ನೀವು ಮಾಡ್ತಿರೋ ಅನಾಚಾರಗಳು ಒಂದ ಎರಡ கண்டவார சொல்லுங்க கண்ணன கையோட கூட்டி வாருங்க அவனை கண்டாவார சொல்லுங்க கண்ணன கையோட கூட்டி வாருங்க. ಟ್ಯಾಬ್ಲೆಟ್ಸ್ ತಗೊಂಡ್ರೇನ್ರು? ಟ್ಯಾಬ್ಲೆಟ್ ತಾನೆ ತಗೋತೀವಿ ಬಿಡಿ ಸಾರ್. ನಮ್ಮನ್ನು ಹುಚ್ಚರು ಅಂತ ಕರಿತೀರಿ, ಹಾಗೆ ಕರಿಬೇಡಿ ಸಾರ್. ನಮ್ಗೆ ನಮ್ದೇ ಆದ ಪ್ರಪಂಚ ಇದೆ, ನಮ್ದೇ ಆದ ಮನಸ್ಥಿತಿ ಇದೆ. ಟ್ಯಾಬ್ಲೆಟ್ ತಾನೆ ತಗೋತೀವಿ ಬಿಡಿ ಸಾರ್. ನಾವು ನಮ್ಮ ಮಾನಸಿಕ ಹುಚ್ಚಿಗೆ ಈ ಟ್ಯಾಬ್ಲೆಟ್ ತಗೋತೀವಿ. ನೀವು ಮಾಡ್ತಿರೋ ಅನಾಚಾರದ ಹುಚ್ಚಿಗೆ ಯಾವ ಟ್ಯಾಬ್ಲೆಟ್ ತಗೋತೀರಾ? ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು, ನೀ ದೇಹದೊಳಗೋ ನಿನ್ನೊಳು ದೇಹವು. ಸಾಮಾಜಿಕ ದುಷ್ಪರಿಣಾಮಗಳು ಹಾಗೆಯೇ ಸರ್ವಧರ್ಮಗಳ ಸಾಮರಸ್ಯವನ್ನು ಸಾರುವಂತಹ ಒಂದು ಉತ್ತಮ ಸಂದೇಶವನ್ನು ನೀಡಿದಂತಹ ಒಂದು ಪ್ರಹಸನ ಶ್ರೀದೇವಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುಣ್ಕೂರು ಬಹಳ ಉತ್ತಮವಾದ ಒಂದು ಸಂದೇಶವನ್ನು ನೀಡಿದ್ದಾರೆ. ಭಜಕರ ಉಚ್ಚಯ ಹೆಬ್ರಿ ಹಾಗೂ ಕಾರ್ಕಳ ತಾಲೂಕಿನ 2025 ಸಾಲಿನ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಂಥ ಒಂದು ಪ್ರಹಸನ. ಎಲ್ಲ ಭಾಗವಹಿಸಿದಂತಹ ಭಜಕರು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವವರಿದ್ದೇವೆ. ಈ ಒಂದು ಕಾರ್ಯಕ್ರಮದ ಹಿಂದೆ ಹಗಲಿರುಳು ಕೆಲಸ ಮಾಡಿದಂಥ ವ್ಯಕ್ತಿ ಮುಖೇಶ್ ಹಾಗೂ ಆಕಾಶ್, ಅವರೊಟ್ಟಿಗೆ ಸುನೀಲ್ ಕೂಡ ಇದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು. ಪುನರ್ಮಿಲನದ ಒಂದು ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿರುವಂತಹ ಸಾಯ್ನಾಥ್ ಶೆಟ್ಟಿ ಇದ್ದಾರೆ. ಇವರು ಬಂದು ಈ ಒಂದು ತಂಡವನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀದೇವಿ ಫ್ರೆಂಡ್ಸಿನ ಅಧ್ಯಕ್ಷರಾದಂಥ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಬೇಗ ಬನ್ನಿ ಮಕ್ಕಳೇ. ಹಾಗೆಯೇ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಉಷಾ ಮೇಡಮ್ ಅವರಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಉಷಾ ಅನಿಲ್ ಶೆಟ್ಟಿ ಮೇಡಮ್, ತಾವು ವೇದಿಕೆಗೆ ಬರಬೇಕು. ಶ್ರೀದೇವಿ ಫ್ರೆಂಡ್ಸಿನ ಅಧ್ಯಕ್ಷರಾದಂಥ ಮೋಹನ್ ದಾಸ್ ಶೆಟ್ಟರು, ಹಾಗೆಯೇ ಮುಖೇಶ್, ಆಕಾಶ್, ಸುನಿಲ್ ಇವರೆಲ್ಲರೂ ವೇದಿಕೆಗೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳು. ಸುನಿಲ್ ನಮ್ಮ ಪುನರ್ಮಿಲನ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿರುವಂತಹ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ಮೇಡಮ್ ಅಲ್ಲಿ ಸಾಯ್ನಾಥ್ ಶೆಟ್ಟಿ ಇದ್ದಾರೆ. ಹಾಗೆಯೇ ಉಷಾ ಅನಿಲ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಆ ಕಡೆ. ಉತ್ತಮವಾದಂಥ ಒಂದು ಸಂದೇಶವನ್ನು ನೀಡುವ ಮೂಲಕ ಉತ್ತಮ ಒಂದು ಪ್ರದರ್ಶನ ನೀಡಿದ್ದಾರೆ.
ಶ್ರೀದೇವಿ ಫ್ರೆಂಡ್ಸ್ ರಿಜಿಸ್ಟರ್ಡ್ ಮುಣ್ಕೂರು ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಭಾಗವಹಿಸಿದಂಥ ಎಲ್ಲ ಈ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಕೂತ್ಕೊಳ್ಳಿ, ಮುಂದೆ ಕೂತ್ಕೊಳ್ಳಿ. ಎಲ್ಲ ಕಾಣ್ತೀರಾ? ವಂದನೆಗಳು. ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಮುಂದಿನ ಈ ಒಂದು ಅಭಿನಂದನೆಯಲ್ಲಿ ಭಾಗವಹಿಸಿದಂಥ ಕಾರ್ಯಾಧ್ಯಕ್ಷರಾದಂಥ ಸಾಯಿನಾಥ್ ಶೆಟ್ಟರು ಹಾಗೆಯೇ ಉಷಾ ಅನಿಲ್ ಶೆಟ್ಟಿ ಇವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಅವಕಾಶ ಮಠದ ಕೆರೆ ಇವರಿಗೆ. ಈ ಸಮಾಜೀಯ ವಿದ್ಯಾರ್ಥಿ, ಹೆಮ್ಮೆಯ ವಿದ್ಯಾರ್ಥಿಯಾಗಿದ್ದುಕೊಂಡು ಈ ಪರಿಸರದಲ್ಲಿ ಖ್ಯಾತ ಉದ್ಯಮಿಯಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಹೃದಯಸ್ಪರ್ಶಿ ವ್ಯಕ್ತಿತ್ವವನ್ನು ಇಟ್ಟುಕೊಂಡಂತಹ ಗೌರವಾನ್ವಿತ ನಮ್ಮ BVK ರೈಸ್ ಮಿಲ್ನ CMD ಮ್ಯಾನೇಜಿಂಗ್ ಆಗಿರತಕ್ಕಂಥ ಡೈರೆಕ್ಟರ್ ಆಗಿರತಕ್ಕಂಥ ಗೌರವಾನ್ವಿತ ಶ್ರೀಕಾಂತ್ ಕಾಮತ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾವೆಲ್ಲರೂ ಪ್ರೀತಿಯಿಂದ ಅವರನ್ನು ಗೌರವಿಸಬೇಕು. ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಹಾಗೆಯೇ ಗಜೇಂದ್ರ ಶೆಟ್ಟರು ಇವರು ವೇದಿಕೆಗೆ ಬರಬೇಕು. ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಸಾಯಿನಾಥ್ ಶೆಟ್ಟರು, ಗಜೇಂದ್ರ ಶೆಟ್ಟರು ಇವರು ನಮ್ಮ BVK ರೈಸ್ ಮಿಲ್ನ ಮಾಲಕರು ಆಗಿರುವಂತಹ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವಂತಹ ಶ್ರೀಯುತ ಶ್ರೀಕಾಂತ್ ಕಾಮತ್ ಇವರಿಗೆ ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸುತ್ತೇವೆ. ನಮ್ಮ ಶಾಲೆಯ ಮೇಲೆ ಇದೇ ರೀತಿಯ ಅಭಿಮಾನ ತಮಗೆ ಇರಲಿ ಅಂತ ಎಲ್ಲರಲ್ಲಿ ಆಶಿಸುತ್ತಾ ತಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಅವಕಾಶ ಮಠದ ಕೆರೆ ತನನತ ಜೇಮ್ ಜೇಮ್ ತನನತ ಕುಂತರಿ ಕಿಟತಕ ಕುಕ್ಕುಂತರಿ ಜೇಮ್ ಜೇಮ್ ತನನದ ಜೇಮ್ ಜೇಮ್ ತನನದ ಕುಂತರಿ ಕಿಟತಕ ಕುಕ್ಕುಂತರಿ ಜೇಮ್ ಜೇಮ್ ತನನದ ಜೇಮ್ ಜೇಮ್ ತನನದ ಕುಂತರಿ ಕಿಟತಕ ಕುಕ್ಕುಂತರಿ ಜೇಮ್ ಜೇಮ್ ತನನದ ಜೇಮ್ ಜೇಮ್ ತನನದ ಕುಂತರಿ ಕಿಟತಕ ಕುಕ್ಕುಂತರಿ ಜೇಮ್ ಜೇಮ್ ತನನದ ಜೇಮ್ ಜೇಮ್ ತನನದ ಕುಂತರಿ ಕಿಟತಕ ಕುಕ್ಕುಂತರಿ ಜೇಮ್ ಜೇಮ್ ತನನದ ಜೇಮ್ ಜೇಮ್ ತನನದ ಕುಂತರಿ ಕಿಟತಕ ಕುಕ್ಕುಂತರಿ
ತನನದ ಕುಂದರಿ ಕಿಟ್ಟದಕ ಕುಕ್ಕುಂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುಂದರಿ ಕಿಟ್ಟದಕ ಕುಕ್ಕುಂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುಂದರಿ ಕಿಟ್ಟದಕ ಕುಕ್ಕುಂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುಂದರಿ ಕಿಟ್ಟದಕ ಕುಕ್ಕುಂತರಿ ಜೇಂ ಜೇಂ ತನನದ ಜೇಂ ಜೇಂ ತನನದ ಕುಂದರಿ ಕಿಟ್ಟದಕ ಕುಕ್ಕುಂತರಿ ನೌತ ನೌತ ತೋಂತ ತಾಂತ ತೈ ತೈ ತಳ್ಳಾಂಗು ತೈ ತಕ ತಕ್ಕುಂತರಿ ನೌತ ನೌತ ತೋಂತ ತಾಂತ ತೈ ತೈ ತಳ್ಳಾಂಗು ತೈ ತಕ ತಕ್ಕುಂತರಿ ತಾಕ ತಜಂತ ತಳಾಂಗು ತದೀಂ ತಗದಿ ತಳ್ಳಾಂಗು ಮಣಿ ಬೆಡಲಿನ ಶೇ ತಾಕ ತಜಂತ ತಳಾಂಗು ತದೀಂ ತಗದಿ ತಳ್ಳಾಂಗು ಮಣಿ ಬೆಡಲಿನ ಶೇ ಆದ್ಯಂತರಕಿತ ಯರಲವ ಶಶಸಕ ಗಂ ಗಣಪತಿ ಕಿವೈ ಪ್ರಣತುಲು ಆದ್ಯಂತರಗಿತ ಯರಲವ ಶಶಸಕ ಗಂ ಗಣಪತಿ ಕಿವೈ ಪ್ರಣತುಲು ವಿಘ್ನ ಭಕ್ತ ನಿಮಗ್ನ ವರಸತ್ ಗುಣಗಂ ಗಣಪತಿ ಕಿವೈ ಗೋಪುಲು ವಿಘ್ನ ಭಕ್ತ ನಿಮಗ್ನ ವರಸತ್ ಗುಣಗಂ ಗಣಪತಿ ಕಿವೈ ಗೋಪುಲು ಗಂ ಗಣಪತಿ ಕಿವೈ ಗೋಪುಲು ಗಂ ಗಣಪತಿ ಕಿವೈ ಪ್ರಣತುಲು ಗಂ ಗಣಪತಿ ಕಿವೈ ಗೋಪುಲು ಗಣಪತಿ ತಕತಿಲ್ಲಿ 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 ತಕಜನು ಗಣಪತಿ ತಕತಿಲ್ಲಿ 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 ತಕಜನು ತಕತಿಲ್ಲಿ ತಕಜನು ಗಂ ಗಣಪತಿ ತಕತಿಲ್ಲಿ ತಕಜನು ತಕತಿಲ್ಲಿ ತಕಜನು ತಕತಿಲ್ಲಿ ತಕಜನು ನರ್ತನ ಗಣಪತಿ ತಕತಿಲ್ಲಿ ತಕಜನು ತಕತಿಲ್ಲಿ ತಕಜನು ದಿಲ್ಲಿ ತಕಜನು ತಕತಿಲ್ಲಿ ತಕಜನು ಗಣಪತಿ ಗಂ ಗಣಪತಿ ಗಣಪತಿ ಗಂ ಗಣಪತಿ 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 ದಿತ್ ದಿತ್ ತೈ ತಂ ದಿತ್ ದಿತ್ ತೈ ತಕ್ ತಕ್ಕ ತಕ್ ತಕ್ தாம் இன்னம் உத்த பிட்ட வெண்ண தொங்க தக்குடதாம் தொங்க தங்குக்கு 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 விட்டாம் உத்த பிட்ட வெண்ண தொங்க தக்குடதாம் தொங்க தங்கி தங்கி கண்டபத்தி தாம் தக்கிட்ட தத்தாம் தக்கிட்ட கிட்ட பட்ட பக்குந்தரி கிட்ட கிட்ட பட்ட விக்குந்தரி மறு கண்ணே விக்ன விநாயக்க பின்னை கடல் அருளிய கணபதி ஜெய ஜெய ஹரி சித்து மறு கண்ணே விக்ன விநாயக்க பின்னை கடல் அருளிய கணபதி ஜெய ஜெய விட்ட உத்தரகன் சின்னம் விட்ட உத்தரகன் ஜெய ஜெய கதி கைதுடி கையானை மோகத் கவர் துங்க தக்க தக்க துங்க தக்க தேவர்கள் கணபதி தக்க தக்க திக்கு துங்க கணபதி கவு துங்க கவர் விண்ணயத்த கதி கைதுடி கையானை மோகத் கவர் துங்க தக்க தக்க துங்க தக்க தேவர்கள் கணபதி தக்க தக்க திக்கு துங்க கணபதி கவு துங்க கவர் விண்ணயர உக்குடுதாம் உக்குடுதே தா துதே கோதா கெட்ட துங்க தக்க தக்க தங்கே தக்க தக்க தே குதாம் தக்கதி தக்க ஜுன்னு தக்கதி தக்க ஜுன்னு தக்கதி தக்க ஜுன்னு தக்கதி தக்க ஜுன்னு தேவி தக்க ஜுன்னு தக்கதி தக்க ஜுன்னு தக்கதி தக்க ஜுன்னு தக்கதி தக்க ஜுன்னு கணபதி 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 கணபதி
ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಕಾಲ್ಗಳ ಧ್ವನಿಯ ತೋರುದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುದ ಹೆಜ್ಜೆಯ ಕಾಲ್ಗಳ ಧ್ವನಿಯ ತೋರುದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಲಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಲಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನೆಗೆ ಮಾನವ ಸಿದ್ಧಿಯ ತೋರೆ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನೆಗೆ ಮಾನವ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆವ ಜನಕರಾಜನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ದಿನಕರ ಕೋಟಿ ತೇಜದಿ ಹೊಳೆವ ಜನಕರಾಜನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಸಕ್ಕರೆ ತುಪ್ಪದ ಕಾಳುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಳುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕಲಾಭಿಮಾನಿಗಳೇ, ಭರತನಾಟ್ಯದ ಕಠಿಣ ಪಟ್ಟುಗಳನ್ನು ಕರಗತ ಮಾಡಿಕೊಂಡು ಮಠದ ಕೆರೆ ಫ್ರೆಂಡ್ಸ್ ಇವರನ್ನು ಪ್ರತಿನಿಧಿಸಿದಂಥ ಪುಟಾಣಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಇವರನ್ನು ಸನ್ಮಾನ ಮಾಡಬೇಕು ಎಂಬುದಾಗಿ ನಮ್ಮ ಆಫೀಸ್ ಸ್ಟಾಫ್ ಆದಂಥ ಅಕ್ಷತಾ ಮೇಡಮ್ ಹಾಗೂ ಶಿಕ್ಷಕಿಯಾದಂಥ ನೇಹಾ ಮೇಡಮ್ ಅವರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ದಯವಿಟ್ಟು ವೇದಿಕೆ ಬರಬೇಕು. ಈ ತಂಡದ ವ್ಯವಸ್ಥಾಪಕರು ಅಥವಾ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಮಠದ ಕೆರೆ ಫ್ರೆಂಡ್ಸ್ ಇವರು ಇಬ್ಬರು ಪುಟಾಣಿ ಪ್ರತಿಭೆಗಳಿಗೆ ಶಾಲನ್ನು ಹೊದಿಸುವುದರ ಮೂಲಕ, ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡುವುದರ ಮೂಲಕ
ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಮುಂದಿನ ಕಲಾ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ಖುಷಿ ಯುವತಿ ಮತ್ತು ಮಹಿಳಾ ಮಂಡಳಿ ಸಂಕಲಿಕರಿಯ. ಇವರು ಆದಷ್ಟು ಬೇಗನೆ ಸಜ್ಜಾಗಬೇಕು. ಧನ್ಯವಾದಗಳು. ಮುಂದಿನ ಕಲಾ ಪ್ರದರ್ಶನ ಖುಷಿ ಯುವತಿ ಮತ್ತು ಮಹಿಳಾ ಮಂಡಳಿ ಸಂಕಲಕರಿಯ ಇವರ ತಂಡದಿಂದ. ನೇಹಾ ಮೇಡಮ್ ದಯವಿಟ್ಟು ಇಲ್ಲಿಗೆ ಬರಬೇಕು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ. ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಒಂದು ಪುಲ್ಯ ಕಾಂಡ ಪೋತಾರೆ ನನಲ ತೋಜುದೇರೆ ಅತ್ ಪರ್ದು ಗಡಂಗಡೆ ಬೂರ್ಯರ ಅತ್ ತೋಡುಡುವಲ್ಲ ಬೂರ್ಯರ ದಾದನ ಅತ್ ಈ ಕಂಡಲೆ ನನ್ನ ಪತೊಂದು ಪರ್ಪೆಲೆನಾಗಲ್ಲ. ಈ ಕರ್ಮ ಎಂಕು ಬೋಡೆ ಎಂಚೆಂಚಿನ ಜನಕ್ಕಳು ಉಳ್ಳೇರು ಬುಡದಿ ಜೋಕ್ಳು ಆತ ಎಂಚೆಂಚಿನ ಪೊರ್ಲು ಬೊದು ಬತ್ತಿತ್ತಂಡಿ ಎಂಕ ಇಂಚಿನ ಎಂಕ ಕೆಕ್ಕಿಲ್ಗು ಉರುಳು ಪಾಡು ಕುರ್ಚಲ್ಲನು ಕಾದ ಬಣ್ಣ ಎಂಚಿನ ಪೊದು ಬೈದಿನ ಏರ ಕೇಸವೆ ಒಮ್ಮಂತಿ ನನಕ ಆಯಾಂಡಲಾವು ಈ ರತ್ತು ಮಾರ್ಯಾರೆ ಇಂದ ಎಚ್ಚ ಪಾತಿ ನೋಡ್ಚಿ 200 ರೂಪಾಯಿ ಬಂಗುಡೆ ಉಂಡು ಇನ್ನೆತ ಪುಲಿ ಬಂಚಿ ಬಂದ್ಪು ಮುಟ್ಟೆನ ಎಂಕೆ ಕೊರು ಪದನ್ ಆತೇರು ಅಲ್ಲಿಗೆ ಈರು ಬಂಗುಡೆ ಅತಿ ಕೊರ್ತಾತಂದು ತರಗೆ ಬಣ್ಣದ ಮೂಲ ಪುರಿ ಸೈತು ಬೋಣಿಗೆ ಗಂಟೆ ಒಂದಿ ಕರಿಯೊಂಬತ್ತಡು ಇರೇ ನನ್ನ ಬಂಗುಡೆ ಕಟ್ಪು ಕಡೆ ಮಲ್ಪಡ ದತ್ತು ನಾಯಿ ಮಾಡುವೆ ಅತಿ ಇರ ಗೇತು ಸರಿ ಬಂಡೆ ಪರೋಚಿ ಬಂದು ಎಂಗಲ್ ಗುಡಿದಿ ಜೋಗ್ಲಿ ತಾದಿರ್ ಮಾಡುವರೆ ಮುಟ್ಟೆ ಒಂಜಿ ತೊಂಬಲ ಕಶ್ಮು ಬರ್ತದ ಮುಟ್ಟದ ವಿಷಯ ಬರುತ್ತಿ ಇರು ಮೂಗು ಮುಟ್ಟ ಜಿಂಗದು ಬರ್ತದ ನಾದೊಂದುಲ್ಲಾರು ಇರ ದೊಂಡೆಗೂ ಕೂಡ ಇರು ಮುಟ್ಟೆನೆಯೇ ಮಲ್ಪುವನ ತೋರ್ಪೋಡ ಇರಗಿನ ಮುಟ್ಟ ಗ್ಯಾರಂಟಿ ಇಜ್ಜಿ ಮುಟ್ಟ ಪೂರ ಎಂಕೆ ಒಂದು ವೇಳೆ ಮುಟ್ಟತಿ ಕೂಡ ಒಂದು ಷರತ್ತುಂಡಿಯೇ ಇಂಚಿಗೆ ಅಲ್ಲೇ ಷರತ್ತುಂಡು ಏನ ನಿನ್ನ ಶರ ಪರ್ಪದ ಪರ್ಪಿನತ್ತು ಇರುಕೊಂಡು ದಕ್ಕಲೆ ತೋಡುಗು ಇಂಚಿಗೆ ಅಲ್ಲಿ ಇಡವಲೆ ಇಂದೆ ಇಲ್ಲಿ ಮುಟ್ಟ ಪೂರ ಎಂಕೆ ಇಂಡಿದ ಕಜುಕು ಇರ ಕೊರ್ಪಿನೇ ಇಜ್ಜಿ ಒಂದೇ ಎಂಕ ಬೋಡು ಒಂದು ಪಾತ್ರ ಕೇಳಿ ಈರಿನಿ ಬಾಯಿ ಮುಚ್ಚಿ ಕುಳ್ಳೋಡು ರಾತ್ರ ನಟ್ಟ ಈರು ಬಾಯಿ ಮುಚ್ಚಿನೇ ಕುಳ್ಳೋಡು ಯಾನ್ನ ಮನ್ಪಂಗ ಕುಲ್ವೆ ಏರು ಫಸ್ಟ್ ಬಾಯಿ ಗುಡಿಯರ ಅಗಲಗೆ ಇನ್ನು ಮೀನು ಇಚ್ಚಿ ಏನ ಬಂಡ ಮೀಂದ ಮುಟ್ಟೆ ಕಿತ್ತಿಗೆ ಬಾಯಿ ಬಿಡ್ರೆ ಇಜ್ಜಿ ಅವು ಕಂಡೀಷನ್ ಕುಲ್ಲೆ ತೂಕ ಕುಲ್ಲೆ ತೂಕ ನೀರು ಕುಲ್ಲೆ
ಪಾತ್ರೆದಿ ನನ್ನ ಅಮ್ಮ ಅಮ್ಮ ಹಿಂಗ್ ಬಡ ಅವನುಂಡು ಅಮ್ಮ ಹಿಂಗ್ ಜೋರ್ ಬಡ ಅವನುಂಡು ಅಮ್ಮ ಮೊಕಲೇದಾದಾಂಡು ಅಮ್ಮ ಅಮ್ಮ ಪಾಪ ಪಾಪ ಒಂದೇ ಪಲ ಪರೊಂದೇ ಎಪ್ಪುನ ಅಮ್ಮ ಅಮ್ಮ ಮೊಕಲೇದಾದಾಂಡು ದೇವರೇ ಆನಿಲ ಇಂಚನೆ ಹೊರ ಪತ್ತದ ಇತ್ತುಂಡು ಯಾನೊಂದು ಮಂತ್ರವಾದಿ ಕಾಣಲ ಫೋನ್ ಮಲ್ಪೆ ಹಲೋ ಎನ್ನ ಅಮ್ಮ ಪಪ್ಪಗ ಆನೆ ಹೊರ ಆತ್ಮಹತ್ಯೆ ಅಂಚನೆ ಅವನುಂಡಿ ಹೊರ ಬಲೆ ಹೊರ ಹೊರ ಬಲೆ ಹೊರ ಬಲೆ ಅಮ್ಮ ಜೈ ಮಹಾಕಾಲ ಜೈ ಜೈ ಮಹಾಕಾಲ ಆದ ಒಂದು ಪ್ರೀತಿಯ ಬಜ್ಜೆ ಬಿಡದೆ ವರ ಒಂದು ಜತ ದಾದನ ಒಂದು ಸಮಸ್ಯೆ ಉಂಟು ದಾದನ ಒಂದು ಸಮಸ್ಯೆ ಉಂಟು ಸಮಸ್ಯೆ ಉಂಟು ದಾದ ಬಲ್ಲೆ ಗೊತ್ತಿಜ್ಜಿ ಏಪ ಎಕಡ್ದಿಂಚಿ ಮನೆ ತೊಂದಿಜ್ಜಿ ರಡ್ಡು ಜನಲ ಊರು ಭಾರಿ ಮನೆ ಸಮಸ್ಯೆ ಉಂಟು ಬೇರೆಗ ಒಂದಿ ಮರಳು ಪ್ರೇತಾತ್ಮ ಬದುದರು ನಾನು ಮುಲ್ಪಾಯ ತಿರುಗಟ್ಟು ಮಂತು ಕರ್ಪಾಯ ಜೈ ಮಹಾಕಾಲ ಜೈ ಜೈ ಮಹಾಕಾಲ ದಾದ ಒಂದು ಮುಟ್ಟಂಚಾತ್ಯತ ನೆರಗು ಭಾರಿ ಒಂದು ಬಿಗಿತ್ತ ಪ್ರೇತಾತ್ಮ ಹೊತ್ತದನು ಒಂದೇ ಬಟ್ಟವರಂಡ ಉಳ್ಳು ಸಾಧ್ಯ ಇದ್ದಿ ಭಾರಿ ಮಲ್ಲ ಹೋಮ ಅವಡಾಕು ಅದೇ ಈ ಹೋಮನ್ನು ಏನ ಇಲ್ಲವೇ ಮಾಡ್ಕೊಳಾಕು ಏತ್ ಕಚ್ಚಾಡಲ ಮಲ್ಲೈಜಿ ಮಲ್ಪುಲೆ ಕಚ್ಚಣ್ಣ ಮಲ್ಲ ಜದ ಮಲ್ಲೈಜಿ ಕಚ್ಚಣ್ಣ ಯಾರು ಗಟ್ಟಿ ಬೇರೆ ಕೀಲಲ್ಲ ಸಂಬೋದು ಐದು ಗೋಳಾಪಿನ ಹೋಮ ಹವನ ಬರ ಮಂತದು ಎರಡು ಸರಿ ಮಂತ ಕಣಕ್ಕೆ ಬೇರೆ ಇತ್ತು ಇತ್ತೆ ಬೇರೆ ಗೊಂಜಿ ಮೂಲೆ ಬೆಳಿ ಕಟ್ ಮಾಡ್ತಾರೆ ಮುಟ್ಟ ಆ ಜಪ್ಪಾಗ ಅದನ್ನ ತಯಾರು ನೀರೇ ಬೆಳೆ ಕುಟ್ಟುದು ಆಯ್ತಾ ನೀರು ಅದನ್ನ ಮಂಡೆ ಪಾಡು ಮಕ್ಕ ಸರಿಯಾಗ್ತದೆ ಬೇರೆ ಯಾರ ಇಲ್ಲದಿಲ್ಲ ಸಂಭವ ಸರಿ ರಜೆ ಹೇಳ್ಕೊಳ್ಳಿ ಕೋಟೆ ಮೇ ಅಲ್ಲೆಕ್ಕೋಲ ಪಿನಿ ಏರೇಗ ಭೂತ ಪ್ರತಾತ್ ಪತೊಂದಿನಿ ಏನ ಬಂಡ ಭೂತ ಪತೊಂದಿನ ಪ್ರೇತ ನಿಕ್ಕು ಪತೊಂದಿನಿ ಬಲದೆ ಈ ಒಡೆ ಪೋಪಿನಿ ಎಂಕುಲು ಮೂಲ ಮುಟ್ಟಿದ ಬೇರೋಡು ಮೌನ ವ್ರತ ತುಲ್ಲೆ ಭೂತ ಬತ್ತೊಂದು ನನಗೆ ಈ ಮಂತ್ರಾವತಿಗೆ ಸವಾಯ
ಯಾನೆ ಗೆಂದಿಯತೆ ಯಾನೆ ಗೆಂದಿಯ ಈ ಉಂದಟ ಯಾನೆ ಗೆಂದಿಯ ತುಲೆ ಈರು ಸೋತು ಪೋಯರು ಮುಟ್ಟ ಪುರ ಎಂಕೆ ಬಲ್ಪೋಡ ನಿಕಲ್ಲ ಒರ ಕಿಡಪ್ಲಿ ಈ ಒಡದೆ ಆಯ್ನ ಪಿರೋಡ್ ಬೋಪಿಡಿ ಎನ್ನ ಕೈ ಪತ್ತು ಹೋಯ್ತು ಬೋಯ್ನತೆ ಯಾನ್ ಗೋಪಿ ಡಿಕ್ತೇನ ನಿಕಲ್ಲ ಉಂದ ಶರತ್ತು ಯಾಂದ ಎನ್ನ ಜೀವನೇ ಪೋಡು ಮಾರೆ ಇಜ್ಜ ಮಗ ಕಾಂಡೇರ್ದ ಭಯ ಮುಟ್ಟ ಪರಂದು ಬರ್ತಾರತ 6 ಗಂಟೆ ಕೊಡ್ತಾಂಡಲ ನಮ್ಮದು ರೇಟ ಭೂ ಸಾಯಿ ಮಗ ಈ ನಿಜ ಏನಿಯಾನ ಒಂದು ಪ್ರಹಸನದ ಮೂಲಕವಾಗಿ ಸಂದೇಶವನ್ನು ನೀಡಿದಂಥ ಖುಷಿ ಮಹಿಳಾ ಮಂಡಳಿ ಸಂಕಲಕರಿಯ ಇವರಿಗೆ ಧನ್ಯವಾದಗಳು. ಈ ಮಹಿಳಾ ಮಂಡಳದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರುವಂಥದ್ದು. ಶ್ರೀಯುತ ಕೃಷ್ಣ ಸಾಲ್ಯಾನ್ ಅವರು ವೇದಿಕೆಗೆ ಬರಬೇಕು, ತಂಡವನ್ನು ಸನ್ಮಾನ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಮಹಿಳಾ ಮಂಡಲದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಅದರೊಂದಿಗೆ ಕಾರ್ಯಕ್ರಮ ನೀಡಿದಂಥ ಸದಸ್ಯರು ಕೂಡ ಮುಂದೆ ಬರುವಂಥದ್ದು. ಖುಷಿ ತಂಡದವರು ಬರ್ಬೇಕು, ಎಲ್ಲರೂ ಬರ್ಬೇಕಲ್ಲಿ. ಖುಷಿ ತಂಡದವರು ಇದಾದ ನಂತರ ಕಲಾ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ ವಿಜಯ ಯುವಕ ಸಂಘ ಸಂಕಲಕರಿಯ ಇವರು. ವಿಜಯ ಕಲಾ ತಂಡ ತಮಗೆಲ್ಲ ತಿಳಿದಿರೋ ಹಾಗೆ ಈ ಪರಿಸರದಲ್ಲಿ ತುಳು ಭಾಷೆಯಲ್ಲಿ ಅದ್ಭುತವಾದಂಥ ನಾಟಕವನ್ನು ನೀಡಿದವರು. ಇನ್ನೊಂದು ವಿಶೇಷತೆ ಏನು ಅಂದರೆ ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಶರತ್ತಣ್ಣನವರ ಟೀಮು. ಇಲ್ಲಿ ವಿಶೇಷವಾಗಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂತಹ ಸುಧಾಕರ್ ಸಾಲ್ಯಾನ್ ರವರು ಆ ತಂಡದಲ್ಲಿದ್ದಾರೆ. ವಿಶೇಷವಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸೋದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಇದೀಗ ಅವಕಾಶ ವಿಜಯ ತಂಡ ಸಂಕಲಕರಿಯ. ಬಯ್ಯಾವಿನಿ ಆ ಅನ್ನೊಂದು ಅವು ಎರಲ ಇತ್ತೇನೆದಲ್ಲ ಅವು ಕನ ಬಲದೆರಲನೆ ಮುಗಿಯುಜಿ ಮೇರೆ ಅವು ಬಯ್ಯಾವಿನಿ ಅಂದ ಮದ್ದರಕ್ಕೆ ಪೋಯಿನ ಮೊಟ್ಟು ಮೊಟ್ಟ ಅಂದೆ ಆ ಭಯಂಕರ ಚಲಿ ಆ ಚಲಿಗೆ ಒಡೆವಪ್ಪಿನ ಗೊತ್ತಾಗ್ತಿ ಸತ್ಯ ಫೋಟಂದಾಪನ ಒಡೆವಪ್ಪಿನಲ್ಲ ಆವ್ ಮೇರೆ ಓಕೆ 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 ಆವಿಯೇ ಮೇರೆ ಕಮಲ ಹೋಗಿನ ಪೇರು ಮಾರೆ ಕಮಲ ನಮ್ಮನೆ ಹೆಚ್ಚಾಗ್ತದೆ. ಸಾಲದ ಹೆಡ್ ಮಾಸ್ಟರ್ ಸಿದ್ದಪ್ಪ ಮಾಸ್ಟರ್ ಬರೋದಿಲ್ಲ ಮಾರೆ ಮೇ ನನ್ನ ದಾದ ಮಲ್ತು ಸಾಯಿದ್ದೇನ ಮೂಜಿ ಕಾಸ್ತಾಯ ಮಾರೆ ಮರಾನಿ ರಡ್ಡು ಬಾಲ್ ಹಾಕಾಕಂತೆಗೆ ಇನ್ನೆಲ್ಲ ಬ್ಯಾಟ್ ಹಾಕಾಕಂತ ಸಾಯಿದ್ದೇನೆ ಅಂತ ಗೊತ್ತಾಗ್ತದೆ ಮಾರೆ. ಈ ಜನ ಈ ಮೇಕೆ ಬರೋದು ಬೆಚ್ಚೊಡಿತಿಲ್ಲ ಹಾಕೊಂಡು ಇನ್ನೊಮ್ಮೆ ಓ ಗಣೇಶ ಓ ಸಾಯಿದ ಇದಲ್ಲ ಸಿದ್ದಪ್ಪ ಮಾಸ್ಟರ್ ಮರ್ಪಿನಿ ಹೆಡ್ ಮಾಸ್ಟರ್ ಮೆಡಿಕಲ್ ಸಿದ್ದಪ್ಪ ಮಾಸ್ಟರ್ ಮರ್ಪಿನಿ ದಾದನ ಬೊರ್ಚಾಂದಿನ ಮಲ್ದ ಮರಾನಿ ಅಡ್ಡು ಬಾಲ್ ಹಾಕಾಕಂದ ಮರಣಿ ಕಂಪ್ಲೇಂಟ್ ಮಲ್ತೀರಿ ಇನಿ ಬ್ಯಾಟ್ ಹಾಕಾಕಂದ ನಿಮ್ಮ ಬೂಜಿ ಕಾಸ ದೇಯತ್ತ ಮರ್ಯಾದೆ ನೀನು ಆನೆಯ ಕೀರ್ತಿ ಹಾಕುದು ನಿನ್ನ ಅರ್ಥ ಕನ್ಗೊಂಡು ತಾಂತಿಲ್ಲ ಬೂಜಿ ಕಾಸ ಏನು ಉಪಕಾರ
ಯಾನ್ ಆಡ್ ಬಂತ ಆ ಪೇಂಟೆ ಬೂತರ್ ಬಂತ ಯಾನು ಯಾದ ಪೇಂಟೆ ಮರದು ಬೋಪಿನ ಪುಲ್ಲ ಕಲ್ಲ ಕೊಂದು ಹೆಂಗ್ ಕಬ್ಲ ಬರಂಡು ಪೇಂಟೆ ಮರಲ್ಲ ಹೆಂಗ್ ಕಬ್ಲ ಬರೆ ಬಕದಾದ ಗೊತ್ತನೆ ಏನೇ ಬೈತಿಂದ ಅದೇ ಕಾರು ನೀ ಕಲ್ಲ ಬಗಲ್ ಶುರು ಮಾತು ಬಂದಿನಿ ಕಾಣಿಸ ಮಾರಿ ಬಂದಾಗ ಅಮ್ಮನಕ್ಕಳು ಪೊಡ್ഞ്ഞൂರು ಮಾತ್ರ ಒಪ್ಪೊಡಿಗೆ ಇತಾರ ಗಣೇಶ ಬಾರ ಬೈದಿನ ಅಮ್ಮ ಮಾತ್ರ ಒಪ್ಪೊಡಿಗೆ ನೀರು ಅಂತ ಜಾಸ್ತಿ ಬಾತಿರುವ ಯಾರು ಕೆಪ್ಪುದಿppe ಮಾತಾಡ್ಲಿಕ್ಕೆ ಅವು ಅಭ್ಯಾಸ ಗೋತ್ರಿಕಲ್ಲ ಜಾಸ್ತಿ ಮಾತ್ರ ಬಂದು ಮರ್ಲೇರೆ ನಿಕಲೆ ಮತ ಇದು ಯಾನ್ ಅರೆಗ್ ಆರು ಕಾಣಿಸ್ ಮಾರಿ ಬಂದಾಗ ಯಾನ್ ಇತ್ತನ ದಾದಾಪುಂಗೆ ಅರೆಗ್ ಅಪ್ಪ ಪೊರ್ಜೋಯ್ ಬೋಡ್ಗೆ ನರೆಗ್ ಪೊಡ್ഞ്ഞൂರು ಪೇಂಟೆ ಪಾಯಿಂಟ್ ಪೇಂಟೆ ಬುತ್ತಿರದ ಅಮ್ಮ ಅಂದತೆ ಆರು ಮಸ್ತು ಸಾಮಾನ್ಯ ತೋರಿಂಡರೆಗೆ ಒಂದು ಗೋಣಿ ಮನೆ ತುಂಬೊಂದಲ್ಲಿ ಪೇಂಟೆ ಬೆಲೆ ಕೊಡಿ ಅಥವಾ ನನ್ನ ನರಕದ ಮಾಸ್ಟೇ ಮಾರೆ ಕಾಣಿಸ್ ಮಾರಿ ಬರ್ತನ ಪೊರ್ಜೋಯ್ ಬೋಡ್ಗೆನ ಲಕ್ಕಡಿ ದಿಪ್ಪತ್ತೆ ಬುದ್ಧಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಈ ಕನ್ನಡ ಶಾಲೆಯಲ್ಲಿ ಮಾಸ್ಟರ್ ಆಗೋದು ಬೇಕಾ? ನಾನು ಒಂದು ಶಾಲೆಯಲ್ಲಿ ಒಬ್ಬ ಮಾಸ್ಟರ್, ಕನ್ನಡ ಶಾಲೆ ಒಂದೇ ಒಂದು ಮಾಸ್ಟರ್ ಇಲ್ಲ, ಏನಿಲ್ಲ. ಕಾಣಿಸ್ ಮಾರ್ಜಿಗಿಲಿಕ್ಕೆ ನಾನೇ, ಶಾಲೆ ನೋಡ್ಲಿಕ್ಕೂ ನಾನೇ, ಮಕ್ಕಳು ನೋಡ್ಲಿಕ್ಕೂ ನಾನೇ, ಬಿಸಿ ಊಟ ಮಾಡೋದಕ್ಕೂ ನಾನೇ. ಏನು ಮಾಡೋದು, ಅನುಭವಿಸ್ಬೇಕು, ಕನ್ನಡ ಶಾಲೆ ಅಲ್ಲ. ಈಗ ನನಗೆ ಕಾಣಿಸ್ ಮಾರ್ಜಿಗಿಲಿಕ್ಕೆ ಹೇಳಿದ್ದಾರೆ, ಈ ಮನೆ ಇದು ಗಣೇಶನ ಮನೆ, ಮೊದಲು ಗಣೇಶನ ಮನೆ, ಇನ್ನು 7 ಮನೆ ಉಂಟು, 8 ಮನೆ ನಾನು ಇವತ್ತು ದಿನ ಸುಧಾರಿಸಬೇಕು. ಅದಿರ್ಲಿ, ಇವ ಗಣೇಶ ಎಲ್ಲಿದ್ಯೋ, ಬೇಗ ಬಾ ಸರ್. ಕೂತ್ಕೊಳ್ಳಿ ಸರ್. ಇದ್ಯಾ? ನಾನೇನೇ ಓಡಿದ್ದೆ ಇಲ್ಲಿ ಅಂತ ಶಾಲೆಗೆ ಎಂದು ಬರುವುದು ಕಾಣುದಿಲ್ಲ ನೀನು. ಪುರ್ಸೊತ್ತಿಲ್ಲ. ನಾನು ಯಾಕೆ ಬಂದದ್ದು ಗೊತ್ತುಂಟ ನಿನಗೆ? ಯಾಕೆ ಸರ್? ಕಾಣಿಸ್ ಮಾರಿದಕ್ಕೆ ಹೋದ ವರ್ಷ ಹೇಳಿದ್ದೀನಿ ನನಗೆ. ಹೋದ ವರ್ಷ ಇಲ್ಲ, ನಿನ್ನೆ ಹೇಳಿದ್ದಲ್ಲ ಮಾರ. ನೆನಪು ಶಕ್ತಿ ಕಡಿಮೆ. ನಿನ್ನೆ ಹೇಳಿದ್ದಲ್ಲ ನಾನು. ನೋಡು, ನನಗೆ ನಿನ್ನ ತಂದೆಯ ಜೊತೆ ಮಾತಾಡಿ ಸಾಕಾಗಿ ಹೋಗಿದೆ. ಗೊತ್ತಿದೆ ನನಗೆ. ಏನಿದ್ರು ನಿನ್ನ ತಾಯಿ ಜೊತೆ ಮಾತಾಡ್ಬೇಕು. ಎಲ್ಲಿದ್ದಾರೆ ತಾಯಿ? ಎಲ್ಲಿದ್ದಾರೆ? ತಾಯಿ ರೆಡಿ ಆಗ್ತಿದ್ದಾರೆ. ರೆಡಿ ಆಗ್ಲಿಕ್ಕೆ ಎಂತದದು ಸುಧನ ಕ್ಯಾಟ್ರಿಂಗ್ ಅಣ್ಣ? ಎಂತದ ರೆಡಿ ಆಗೋದು? ತಾಯಿ ಆಗೋದು ರೆಡಿ ಆಗೋದು ಎಂತದ? ಒಳಗಿದ್ದಾರೆ. ನಾನು ಮಾಸ್ಟರ್ ಬಂದಿದ್ದೇನಂತ ಹೇಳು. ಕರಿ ಕರಿ. ಗಣೇಶ, ಇದು ಯಾರ ಅಮ್ಮ? ಇದು ಅಮ್ಮ ಅಲ್ಲ, ಮಾರಿಯಮ್ಮ. ನಮಸ್ಕಾರ. ನಮಸ್ತೆ. ಅದು ನಿಮ್ಮನ್ನು ನೋಡುವಾಗ ನನಗೆ ಒಮ್ಮೆಲೆ ನಾನು ನೋಡ್ಲಿಲ್ಲ ಅಲ್ಲ, ಗಣೇಶನ ತಾಯಿ. ನಿಮ್ಮ ಗಂಡನ ಜೊತೆ ನನಗೆ ಮಾತಾಡಿ ಸಾಕಾಗಿ ಹೋಗಿದೆ. ನನಗೆ ಗಂಡ ಇಲ್ಲ. ಮತ್ತು ಇವ ಮೇಲಿಂದ ಕೆಳಗೆ ಬಿದ್ದದ್ದು. ಕುತ್ಕೊಳ್ತೀನಿ. ನಾನು ಇವತ್ತು ಯಾಕೆ ಬಂದದಂತ ನಿಮಗೆ ಗೊತ್ತುಂಟಾ? ಏಕೆ ಬಂದದ್ದು? ಕಾಣಿಸ್ ಮಾರಿ ತೆಗಿಲಿಕ್ಕೆ. ಕಮಿಸ್ ತೆಗಿಲಿಕ್ಕೆ? ಎಂತದ ಗಣೇಶ, ಸ್ವಲ್ಪ ಬಿಡಿಸಿ ಹೇಳಣ. ಕಾಣಿಸು ಮಾರಿ ಜನಗಣತಿ. ಜನಗಣತಿಯ ಅದು ತೆಗಿಲಿಕ್ಕೆ ಬಂದದ್ದು. ನೋಡಿ, ನನಗೆ ನಿಮ್ಮ ಗಂಡನ ಜೊತೆ ಮಾತಾಡಿ ಸಾಕಾಗಿದೆ ಅಂತ ಹೇಳಿದಲ್ಲ. ನನಗೆ ಏನಿದ್ರು ನಿಮ್ಮ ಜೊತೆ ಮಾತಾಡ್ಬೇಡಿ. ನಿಮ್ಮ ಮಗ ಹೇಳಿದ್ದು ಒಂದು ಸಾಕು ಹೇಳುದಿಲ್ಲ. ನಮ್ಮ ಶಾಲೆಯಲ್ಲಿ ಇರೋದು ಇವ ಒಬ್ಬನೇ. ಇವ ಸಹ ಇಲ್ಲದ್ರೆ ಶಾಲೆ ಬಂದು ಗೊತ್ತುಂಟ ನಿಮಗೆ? ಬಾರಿ ಕಷ್ಟ ಆಗ್ತದೆ ನನಗೆ. ನಾವು ಕಾಣಿಸ್ ಮಾಡಿ ಶುರು ಮಾಡುವ. ನನಗೆ ಇನ್ನು 7 ಮನೆ ಬಾಕಿ ಉಂಟು. ಅಮ್ಮ, ಎಲ್ಲಿಂದ ಶುರು ಮಾಡುವ? ಶುರು ಮಾಡುವ. ಎಂತಾಯ್ತು? ಶುರು ಮಾಡುವ. ನೀವು ಅಡಿವೆ ಆಗುದಂತ. ಅಮ್ಮ, ನಿಮ್ಮ ಹೆಸರು? ಪಾಚು. ಶಕುಂತಲ. ಆಗ ಎಂತ ಹೇಳಿದ್ದು? ಪಾಚು ಅಂತ. ಪಾಚು? ಹೌದು. ಅದು ಯಾವ ಹೆಸರು ಪಾಚು? ಅದು ಗಂಡ ಮೋಕೆಯಲ್ಲಿ ಕರೀಲಿ. ಪೆಟ್ ನೇಮ್. ಅಂತ ಗಂಡ ಮೋಕೆಯಲ್ಲಿ ನಿಮ್ಮ ಮನೆಯಲ್ಲಿ ಏನು ಬೇಕಾದರೂ ಕರೀಲಿ. ನನಗೆ ಇಲ್ಲಿ ಶುದ್ಧ ಹೆಸರು ಬೇಕು. ಶಕುಂತಲ. ಹೌದು. ನಿಮ್ಮ ಗಂಡನ ಹೆಸರು? ದಿವಂಗತ ಹೇಮಂತ. ಗಣೇಶ? ದಿವಂಗತ ಉಲ್ಲೇರ ತಮ್ಮೆ. ಉತ್ತಿನಕ್ಕೆ ದಿವಂಗತ. ಅವರಿಗೆ ಮರೆಯುವ ಶಕ್ತಿ ಜಾಸ್ತಿ. ಗಂಡ ಈಗ ಇವರ ಗಂಡ ಹೋಗಿದ್ದಾರೆ, ಪೇಟೆಗೆ ಹೋಗಿದ್ದಾರೆ. ದಿವಂಗತ ಅಂತ ಹೇಳು. ಇರುವುದಕ್ಕೆ ದಿವಂಗತ. ಹೇಳು ಮಾರ್ಯ ಸ್ವಲ್ಪ. ಮುಂದಕ್ಕೆ ಹೋಗುವ. ಅಮ್ಮ, ಮನೆಯಲ್ಲಿ ಎಷ್ಟು ಮಂದಿ ಇದ್ದೀರಿ? ನಾನು ಒಬ್ಬನೇ ಇರುದು. ಉಜ್ಜನ.
ಹಿಂಗೂ ಸೇರ್ದ ನಾವು 3 ಜನ ಇದ್ದೀವಿ. ಮತ್ತು ಆಗ ಒಂದಂತ ಹೇಗೆ ಕನ್ಫ್ಯೂಸ್ ಎಂತ ಕನ್ಫ್ಯೂಸ್ ಆಗೋದು? ಇಲ್ಲಿ ಸ್ವಲ್ಪ ಚಿತ್ತಾದ್ರೂ ನನಗೆ ಮುಂದ್ಗಡೆ ಒಮ್ಮೆ ಹಿಂದ್ಗಡೆ ಕೇಳುವವರು ಬೇಕಾಗಿದ್ದಾರೆ. ಶಾಲೆಯಲ್ಲಿ ಮಕ್ಕಳು ಇಲ್ಲದ್ರೆ ಪರವಾಗಿಲ್ಲ, ಇದನ್ನೆಲ್ಲ ಕೇಳ್ತಾರೆ. ಸರಿಯಾಗಿ ಹೇಳ್ಬೇಕು. ಎಷ್ಟು ಮಂದಿ? ಇವನಪ್ಪ, ನಾನು ಮತ್ತೆ ಇವ. 3 ಮಂದಿ. 3 ಮಂದಿ. ಅಮ್ಮ, ನೀವು ಏನು ಕೆಲಸ ಮಾಡೋದು? ಮಿಮಿಕ್ರಿ ಮಿಮಿಕ್ರಿ ಮಾಡುದು. ಹಾಗಂದ್ರೆ ಎಂತ? ಅದು ಗೊತ್ತಿಲ್ಲ. ಇಲ್ಲ. ಅಲ್ಲಿ ಮೇಸ್ತ್ರಿ ಪಾಠ ಮಾಡಿ ಬನ್ನಿ. ದಿಲ್ಲಿ ಮೇಡಮ್ ಸ್ಲೇಟು ಬಳಪ ತನ್ನಿ. ಮುದಿ ಮಾಸ್ಟರ್ ಇವರೊಟ್ಟಿಗೆ ಸೇರಿ ನಾನು ಸೈವಾರ ಕರ್ಮ. ನಾವು ಮುಂದೆ ಕಾಣಿಸಿ ಮಾಡಿದ ನಮಗೆ ಕೇಳಿದ ಏನ್ ಕೆಲಸ ಮಾಡೋದಂತಮ್ಮ? ಕೆಲಸ ಮನೆಯಲ್ಲಿ ಎಂತ ಕೆಲಸ? ಮನೆ ಕೆಲಸ ಅಂದ್ರೆ ಓಸ್ ವೈಫ್. ಹೌದು. ಅದೆಂತದ? ಐನೇ ಬನ್ನಿ ಗೊತ್ತಾಯ್ತು ಬಿಡಿ. ಕನ್ಫ್ಯೂಸ್ ಅಮ್ಮ ಮುಂದೆ ಹೋಗುವ. ಅಮ್ಮ ಈಗ ಸೆಕ್ಸ್ ಬಗ್ಗೆ ಮಾತಾಡುವ. ಹೇಳಿ. ಎಲ್ಲಿ ಹೋದ್ರು? ಈಗ ಬೇಡ, ಮಗ ಇದ್ದಾನೆಲ್ಲ. ಎಂತದ ಗಣೇಶ, ನಾನು ಕೇಳಿದ್ದೆಂತ ಇವರು ಹೇಳುದೆಂತದ? ಸರಿ ಬಿಡಿಸಿ ಹೇಳಿ. ನಾನು ಲಿಂಗ ಬಗ್ಗೆ ಕೇಳಿದ್ದಲ್ಲ. ಲಿಂಗ ಪುಲ್ಲಿಂಗವ ಸ್ತ್ರೀಲಿಂಗವ? ನಂದು ಪುಲ್ಲಿಂಗ. ಶ್ರೀಲಿಂಗ. ಅದೇ ಕೇಳಿದ್ದು, ಮೇಲ ಫಿಮೇಲ ಅಂತ ಗೊತ್ತಾದ್ರೆ ಫುಲ್ ಅಡಿಮೇಲೆ. ಸ್ತ್ರೀಲಿಂಗ ಫಿಮೇಲ್ ಎಂತ ನಯ ವಿನಯ ನೋಡ್ಲಿಕ್ಕೆ ಎಷ್ಟು ಒಳ್ಳೆ. ಈ ತಾಯಿ ಜೊತೆ ನನ್ಗೆ ಮಾತಾಡ್ಲಿಕ್ಕೆ ನೀನ್ ಬಿಡ್ಲಿಲ್ಲ. ಎಷ್ಟವರೆಗೆ ಶಾಲೆಗೆ ಕರೆದುಕೊಂಡು ಹೇಗೂ ಬರ್ಲಿಲ್ಲ. ಅರ್ಧ ಗಂಟೆ ಮೇಕಪ್ಗೆ ಹೋಗಿ. ಇರ್ಲಿ. ಅಮ್ಮ, ಮೈಯಲ್ಲಿ ಮಚ್ಚೆ ಇದೆಯೇ? ಏನು ಮಚ್ಚೆ ಉಂಟಾ ಅಂತ ಒಂದು ಎಂತದ ಗಣೇಶ, ನಾನು ಕೇಳಿದ್ದಂತ ಇವರು ಹೇಳುದೆಂತದ? ಮತ್ತೆ ಕೇಳಿದಲ್ಲ ನಾನು ಎಂತ ಕೇಳಿದ್ದು? ನಿಮ್ಮ ಮಗನ ಮೈಯಲ್ಲಿ ಯಾವುದಾದರೂ ಕಪ್ಪು ಕಲೆ ಇದೆಯೇ? ಎಂತದು? ನಿಮ್ಮ ಮಗನ ಮೈಯಲ್ಲಿ ಯಾವುದಾದರೂ ಕಪ್ಪು ಕಲೆ ಇದೆಯೇ? ಕಪ್ಪು ಕಲೆ? ಇದು ಶರೀರವೇ ಕಪ್ಪು. ಕಲೆ ಎಲ್ಲಿದ್ದಾರ? ನಿಮ್ಮ ಗಂಡ ಎಲ್ಲಿದ್ದಾರೆ? ಅವರನ್ನು ನನಗೆ ಸ್ವಲ್ಪ ಮಾತಾಡಿಸಬೇಕು. ಗಂಡ ನಾನು ಇಲ್ಲ. ಗಂಡ ಮಾರ್ಕೆಟ್ಗೆ ಹೋಗಿದೆ. ಮಾರ್ಕೆಟ್ಗೆ ಕೇಳಿಕ್ಕೆ ಸುಮಾರು ಉಂಟು. ಎಲ್ಲಿದ್ದಾರೆ ಅವರು? ಬೇಗ ಸಾಮಾನೆಲ್ಲ ಆಗ್ಬೇಕು. ಬರಬೇಕು, ಅವರು ಬರಬೇಕು. ಮಾತಾಡ್ಲಿಕ್ಕೆ ಉಂಟು. ನಿಮ್ಮ ಹೆಂಡತಿ ಎಂತದ? ಯಾರ ಹೆಂಡತಿ ಹೇಳ್ತಾ ಇದ್ದಾರೆ ಇವರು? ಯಜಮಾನ್ರೆ, ಎಂತದ? ಅಲ್ಲ ಯಜಮಾನ್ರೆ, ನಾನು ಎಂತ ಇದೇ ಮನೆಯಲ್ಲಿ ಇರುವುದು? ಆಯ್ತಾ? ಎಂತ ಸೀರಿಯಲ್ ಅದು ಈ ಮನೆ ಒಂದ್ಸಲ ಸಕ್ಕು ಒಂದು ತತ ಆಯ್ತಾ ಹೀರೋ ನೇರತ್ತ సీరియల్ దారు నరం కొత్తుంది అది దూరం మాట్లాడరా పూజ దే ఎంకు లేడీస్ ಬಾತೇನಗೆ ನಿಕು ಜನ ಸಂಚು ದೊಡ ನೀವೊಂದು ಸೀರಿಯಲ್ ಅಲ್ಲಿ ಎಷ್ಟು ಚಂದ ಆಕ್ಟ್ ಮಾಡ್ತೀರಿ. ಹೌದಾ? ಇಕಳಿ ನಿಮ್ಮ ಸೌಂದರ್ಯದ ಗುಟ್ಟೆಂತ? ನನ್ನ ಸೌಂದರ್ಯದ ಗುಟ್ಟು ಕಡಲೆ ಹಿಟ್ಟು. ಇಲ್ಲಿ ದೇ ಈಸ್ಟ್ ಮಲ್ಲ ಸೀರಿಯಲ್ ದಾರ್ ಬೈದೆ ಈ ಒಂದು ಜ್ಯೂಸ್ ಅನ್ನ ಹಾಕಿ ಉಳ್ಳೋದು ಒಂದು ಕೊರೆ ಹಾಕಿಜ ಇಕಳಿ ಬಾಸಜ್ಜಿ ಎಂಚಿನ ನಿಕಳು ಇಕಳಿ ನಾನು ಮತ್ತೆ ನೀವು ಉಂಟಲ್ಲ ದೂರ ಮಾತಿದ್ದೆ ಮೇಲ್ ಬಿತ್ತೆ ಹೋಗಿ ಓಂಬೆ ಈಗ
ಕಳಿ ನಾವು ನಿಮ್ಮ ಸೀರಿಯಲ್ ಇದು ಮುಂದೆದು ಕತೆ ಒಳಗೆ ಹೋಗಿ ನಮ್ದು ಎಂತ ಗೊತ್ತುಂಟ ಆರೆಂಜ್ ಜ್ಯೂಸ್ ಉಂಟತೆ ಆರೆಂಜ್ ಜ್ಯೂಸ್ ಕುಡಿತಾ ಮಾತಾಡುವ ನನಗೆ ಬೇಡ ಜ್ಯೂಸ್ ಬೇಡ ಅವರಿಗೆ ವೆಚ್ಚ ಆಗ್ತದೆ ಅವ ಇರ್ಲಿ ನಾವು ಹೆಂಗಸರು ಮಾತಾಡೋದು ಅವ್ರು ಎಂತಕ್ಕೆ ಸುಮ್ಮನೆ ಬನ್ನಿ ನಾವು ಇಬ್ಬರು ಜಾಲಿಯಲ್ಲಿ ಬೇಡ ಯಾಕೆ ನೀ ಎಂತ ಹಾಗೆ ಮಾತಾಡ್ಬಾರ್ದು ಈಗ 5 ನಿಮಿಷದಲ್ಲಿ ಬರ್ತೀವಿ ಓ ಯಜಮಾನ್ರೆ ಎಂತ ನಿಮ್ಮದೇ ಮಾರ ಬೇರೆ ಮನೆ ಇಲ್ಲ ನನಗೆ ನೀವೊಂದು ಓಯ್ ಯಜಮಾನ್ ನೀವು ಎಂತ ಒಂದು ವಿಚಿತ್ರ ಮಾತ್ರಿ ನೀವು ನಿಮ್ಮ ಹೆಂಡತಿಯನ್ನು ನೀವು ಇಷ್ಟರವರೆಗೆ ನೋಡ್ಲೇ ಇಲ್ಲ ನೋಡಿದ್ದೇನೆ ಮತ್ತೆ ಆ ನಮೀನ್ ಎಂತ ಮಾಡುದು ಅದು ಧೈರ್ಯ ಇಲ್ಲ ಅದು ಮುಂದೆ ಹೋಗುವ ನಿಮ್ಮ ಮನೆಯಲ್ಲಿ ಎಷ್ಟು ಬೆಕ್ಕುಗಳಿವೆ 1-2 ಬೆಕ್ಕು ಒಳಗೆ ಹೋಗಿದೆ ಪುಣ್ಯಾತ್ಮ ಎಂತ ಮಾಡ್ತಾನೆ ಅಂತ ಗೊತ್ತಿಲ್ಲ ಮಾರೆ ಎಷ್ಟು ನಾಯಿಗಳಿವೆ ನಾಯಿ ಒಂದು ಇಲ್ಲಿದೆ ಎಷ್ಟು ಕೋಣಗಳಿವೆ ಒಂದು ಕೋಣ ಮತ್ತೆ ಮತ್ತೊಂದು ಎಮ್ಮೆ ಒಳಗೆ ಹೋಗಿದೆ ಬೋಬೆ ಹೋಗಿ ಬೇಗ ಹೋಗಿ ಗೊಬ್ಬರ ಬಾಲ ಹಾಕ್ಬಿಡುತ್ತೆ ಕೂಡಲೇ ಒಟ್ಟಿಗೆ ಇದೆಯಾ ದಾದೆ ಅವು ಯಾರು ಬೈತೀನಿ ಏರು ಅವು ಸೀರಿಯಲ್ ದಾರತ್ತ ಪಾಚು ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಪಾಚು ಜ್ಯೂಸ್ ಬರಿಯನೆ ಜ್ಯೂಸ್ ಹೆಂಗಿನ ಮುನ್ಕೂರ್ದು ಒಂಜಿ ಬಾಕಿದ್ದೀನಿ ಬೆಟ್ಟು ತಿನ್ರಿ ನಮ್ದ ಜ್ಯೂಸ್ ಮಾರ್ರೆ ಜ್ಯೂಸ್ ಮಾಡ್ತು ಆಡ್ತಾಳ ಮೂಲ ಅಂದ ಗಣೇಶ ಇದು ಯಾರ ಅದು ದೊಡ್ಡಮ್ಮ ದೊಡ್ಡಮ್ಮ ಇದು ಅದು ಚಿಕ್ಕಮ್ಮ ಇದು ಅದು ದೊಡ್ಡಪ್ಪ ಇದು ದೊಡ್ಡಮ್ಮ ಇದು ಚಿಕ್ಕಮ್ಮ ಇದು ದೊಡ್ಡಪ್ಪ ಹಾಗಾದ್ರೆ ನಾನು ಯಾರ ನೀವು ಸಿದ್ದಪ್ಪ ಅಯ್ಯೋ ಸಿದ್ದಪ್ಪ ಇದು ನಿನ್ನಿಂದ ಇಲ್ಲಿ ಸಾಧ್ಯ ಇಲ್ಲಪ್ಪ ಕಾಣಿಸ್ಮೇರಿ ಮತ್ತಿಗಿಲಿಕ್ಕೆ ಸಾಧ್ಯವಿಲ್ಲ ನಿನಗೆ ಏನಿದ್ರು ಇನ್ನು ಮನೆಗೆ ಓಡಪ್ಪ ಸಿದ್ದಪ್ಪ ನಿಮ್ಮ ಕಾಣಿಸ್ ಮರ್ದಿಗಿಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಬರಬೇಕು ನನಗೆ ವ್ಯಾಪಾರ ಬೇಡ ನಾನು ಹೋಗ್ತೇನೆ ಮಾರಾಯ ನತ್ತ ಬಾಡಿದ ಕಾಸು ಅವಡತ್ತ ಮಾರ ಬಾಡಿದ ಕಾಸು ಕೊರ್ರಂಡಿ ಕಾಸತ್ತೆ ಗೌರ್ಮೆಂಟ್ ಮಗ ನಿನ್ನೆ ಗಂಟೆ ಬರ ನಿಕ್ಕ ಅಪ್ಪೆ ಆಡು ಅಮ್ಮೆ ಆಡು ಮರಲಿಂದ ಏನ್ ಮಾಸ್ಟರ್ ಬೈತಾರತ್ತ ಈತ ಮರಣಿ ರಡ್ಡು ಬೊಬ್ಬು ಶಾಲೆ ರಡ್ಡು ಬಾಲ್ ಗಂಡಗತ್ತ ಮಾಸ್ಟರ್ ಮನೆ ಕೊಂದಿತ್ತ ಆ ರಡ್ಡು ಬಾಲ್ ಉಂಡು ಆ ಬಾಲ್ ಆಟ ಕೊರ್ಬಿರ ಕೊರು ಬಾಲ್ ಕೊರ್ ರಡ್ಡು ಬಾಲ್ ಉಂಡು ಬಾಲ್ ಮೂರು ಉಂಡತಿ ಮರನಿಗ್ಲೆ ಕೊಳೆ ಆಗಿರ್ತಲ್ಲ ಅವನ ಅಮ್ಮ ಆಗ್ಲಿ ಕರ್ಕೊಂಡು ಅಡಾಡಬಿಡಿ ಅದು ನಾನು ಎಲ್ಲಿ ಇಟ್ಟದ್ದು ನೀವು ಕೊಂಡು ಆಯ್ತಾಯ್ತು ಹಲೋ ಹಾ ಸರ್ ಆಯ್ತು ಸರ್ ಗೊತ್ತಾಯ್ತು ಸರ್ ಆಯ್ತಾಯ್ತು ನನಗೆ ನಿಮ್ದೇ ಒಂದು ಏನಂತೆ ಮಾಸ್ಟರ್ ನನಗೆ ಏನಾಯ್ತು ಮಾಸ್ಟ್ರೆ ಟ್ರಾನ್ಸ್ಫರ್ ಆಯ್ತು ನನ್ನ ಊರು ಬಾಗಲಕೋಟೆಗೆ ಎಂತ ಮಾಡೋದು ಇನ್ನು ಅಲ್ಲಿಗೆನೆ ಹೋಗ್ಬೇಕಾಗ್ತದೆ ಏನು ಮಾಡುದು ನನಗೆ ಪ್ರಾಯ ಆಗಿದೆ ನೋಡಿ ನನಗೆ ಇನ್ನು 1 ವರ್ಷ ಇರೋದು ರಿಟೈರ್ಮೆಂಟಿಗೆ ಹಾಗಾಗಿ ನಾನು ನನ್ನಷ್ಟಕ್ಕೆ ಯೋಚನೆ ಮಾಡುದು ವೀರಸ್ಸು ತಕೊಂಡು ನಾನು ನನ್ನ ಊರಿಗೆ ಹೋಗ್ತೇನೆ ಅಂತ ಈಗ ಎಲ್ಲ ಅಂದ್ರೆ ಈ ಕನ್ನಡ ಶಾಲೆದೆಲ್ಲ ಬಾರಿ ಕಿರಿಕಿರಿ ಎಲ್ಲ ಭಾರಿ ಕಿರಿಕಿರಿ ಹೇಳುದು ಯಾರು ಹೇಳುದು ನಮ್ಮ ಶಾಲೆಯಲ್ಲಿ ಒಂದು ಮಕ್ಕಳು ಇರುದು ನಮ್ಮ ಶಾಲೆಯಲ್ಲಿ ಒಬ್ಬ ನಿಮ್ಮ ಮಗ ಅವನೇ ಇರುದು ಅವ ಬಂದ್ರೆ ಬಂದ ಇಲ್ಲದ್ರೆ ಇಲ್ಲ ಈ ಕನ್ನಡ ಶಾಲೆಯಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಿದ್ರು ಈ ಮಕ್ಕಳು ಯಾಕೆ ಬರುವುದಿಲ್ಲ ಹೆತ್ತವರು ಯಾಕೆ ಶಾಲೆಗೆ ಕಳಿಸುವುದಿಲ್ಲ ಅಂತ ನನಗೆ ಬಿಸಿ ಆಗುವುದು ಶಾಲೆಯಲ್ಲಿ ಏನೆಲ್ಲ ವ್ಯವಸ್ಥೆ ಇಲ್ಲ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಸೈಕಲ್ ಭಾಗ್ಯ ಬ್ಯಾಗ್ ಭಾಗ್ಯ ಶೂಸ್ ಭಾಗ್ಯ ಪೆನ್ ಭಾಗ್ಯ ಪೆನ್ಸಿಲ್ ಭಾಗ್ಯ ಇತ್ತಿಗೆ ಮೊಟ್ಟೆ ಭಾಗ್ಯ ಇಷ್ಟೆಲ್ಲ ಭಾಗ್ಯ ಕೊಟ್ಟರು ಈ ಮಕ್ಕಳು ಬರುವುದಿಲ್ಲ ಹೆತ್ತವರು ಕಳಿಸುವುದಿಲ್ಲ ಎಷ್ಟೇ ಕಷ್ಟ ಬಂದ್ರು ಎಲ್ಲ ಇಂಗ್ಲಿಷ್ ಮೀಡಿಯಂ ಹೋರಾಟ ಮಾಡ್ಬೇಕು ಮಾಸ್ಟ್ರೆ ನಾವು ಇಲ್ಲಿಂದ ಒಂದು ದೊಡ್ಡ ಹೋರಾಟ ಮಾಡುವ ಅದೇ ನಾನು ಹೇಳುದು ಈ ಗೌರ್ಮೆಂಟ್ ಒಂದು ಹೋರಾಟ ಮಾಡಬೇಕು ಈ ಗೌರ್ಮೆಂಟ್ ನಲ್ಲಿ ಕಳಿಸೋರ ಮಕ್ಕಳನ್ನು ಕನ್ನಡ ಮೀಡಿಯಂಗೆ ಕಳಿಸಬೇಕು ಎಂಪಿ ಆಗಲಿ ಎಂಎ ಆಗಲಿ ಪಂಚಾಯತ್ ಮೆಂಬರ್ಗಳೇ ಆಗಲಿ ಅವರಿಗೆ ಮಕ್ಕಳು ಒಬ್ಬರಿಲ್ಲ ಇಬ್ಬರಿಲ್ಲ ಇಬ್ಬರನ್ನು ಕನ್ನಡ ಶಾಲೆಗೆ ಸೇರಿಸಬೇಕು ಕನ್ನಡ ಶಾಲೆ ಉಳಿಯುವುದು ಆಗ
ಅಂತ ಬಡ ಬಾಯಿ ಮಾಸ್ಟರ್ ಅವರಿಗೆ ಇನ್ನು ಅಕ್ಕಿ ಎಲ್ಲ ನೋಡಿ ಎಲ್ಲ ಇಲ್ಲಿ ಭಾಷಣ ಮಾಡ್ತಾರೆ ಹೋಗ್ತಾರೆ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಅಷ್ಟೇ. ನೋಡಿ ಎಂತದಾದ್ರು ನನ್ನ ಮಗನ ಕನ್ನಡ ಮೀಡಿಯಂ ಎಲ್ಲರೂ ಹಾಕ್ಲಿ ನೋಡುವ ಕನ್ನಡ ಮೀಡಿಯಂ ಹೇಗೆ ಬಂದಾಗುದು ಅದೇ ಬೇಸರ. ಈಗ ಮಕ್ಕಳಿದ್ರೆ ಟೀಚರ್ಸ್ನವರು ಇರುವುದಿಲ್ಲ, ಬೇಕಾದಾಗೆ ಕಳಿಸುವುದಿಲ್ವ, ಇವರು ಯಾಕೆ ಆಗೋದಿಲ್ಲ? ಅದೇ ನನಗೆ ಬೇಸರದ ಸಂಗತಿ. ಹೌದು, ನೀವು ನನ್ನ ಆತ್ಮೀಯರು ನಿಮ್ಮನ್ನೆಲ್ಲ ಹೇಳಿ ಹೋಗ್ತೇನೆ ಅಂತ ಬಂದದ್ದು. ನಾಳೆ ನಾಡುದು ನಾನು ಹೋಗ್ತೇನೆ ಬಾಗಲಕೋಟೆ. ವಿಚಾರ ಕೇಳಿದ್ರು ಬೇಸರ ಮಾಡ್ತಾರೆ. ನಿಮ್ಮದು ಪರ್ಸನಲ್ ಅಂತ ಹೇಳ್ಬಾರ್ದು. ನೀವು ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಊರಲ್ಲಿ ಎಲ್ಲಿ ಊರಲ್ಲಿ, ನನ್ನ ಬಾಗಲಕೋಟೆ ಊರಲ್ಲಿ ಇರುದು. ಎಷ್ಟು ಮಕ್ಕಳು ಮೇಡಮ್ ಮಾಸ್ಟ್ರೆ? ನನಗೆ 2 ಮಕ್ಕಳು. ಓ, 2 ಮಕ್ಕಳು. ಹೌದೌದು. ಯಾವ ಕ್ಲಾಸ್? ಒಂದು ಗಂಡು ಒಂದು ಹೆಣ್ಣು. ಒಬ್ಬಳು 8ನೇ, ಇನ್ನೊಬ್ಬ 10ನೇ. ಹೌದಾ? ಯಾವ ಶಾಲೆ ಹೋಗುದು ಮಾಸ್ಟರ್? ಸೈಂಟ್ ಮೇರಿಸ್ ಬಾಗಲಕೋಟೆ ಇಂಗ್ಲಿಷ್ ಮೀಡಿಯಂ. ತನ್ನ ಅದ್ಭುತ ನಟನೆಯ ಮೂಲಕವಾಗಿ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಅಲ್ಲ, ಮುಂಬೈನಲ್ಲಿ, ದುಬೈನಲ್ಲಿ ಕಾರ್ಯಕ್ರಮವನ್ನು ಕೊಟ್ಟು ಯಶಸ್ವಿಯಾದಂಥ ತಂಡ ವಿಜಯ ಕಲಾವಿದರು, ನಮ್ಮ ಪ್ರೀತಿಯ ಶರತ್ತಣ್ಣನವರ ತಂಡ. ವಿಜಯ ಕಲಾವಿದರ ತಂಡದವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಶರತ್ತಣ್ಣ, ಸ್ವರಾಜಣ್ಣ ದಯವಿಟ್ಟು ವೇದಿಕೆ ಬರಬೇಕು. ಅಧ್ಯಕ್ಷರಿದ್ದಾರೆ, ದಯವಿಟ್ಟು ವೇದಿಕೆ ಬರಬೇಕು. ಶರತ್ ಸರ್ ಬನ್ನಿ, ಶರತ್, ಸ್ವರಾಜರ ಬನ್ನಿ ಬನ್ನಿ. ಶ್ರೀತ್ರಿಗೆ ನಮ್ಮ ಶರತ್ತಣ್ಣನವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಇಡೀ ತಂಡದವರು ವೇದಿಕೆ ಬರಬೇಕು. ಭಗವಾನ್, ಚಿತ್ರಲೇಖ ಭಗವಾನ್, ಸುಧಾಕರ್ ಸಾಲಿಯಾನ್, ಸೀತಾರಾಮ್ ಶೆಟ್ಟಿ, ಸೀಮಂತೂರು, ಹಾಗೆ ಸತೀಶ್ ಶಿರ್ವಾ ಎಲ್ಲರೂ ಕೂಡ ವೇದಿಕೆ ಬರಬೇಕು. ಹಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ ದಿನೇಶ್ ಪಾಪು ಅವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ದಿನೇಶ್ ಪಾಪು ಅವರು ನಮ್ಮ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ. ಎಲ್ಲರನ್ನ ನಮ್ಮ ಕಾರ್ಯದರ್ಶಿಗಳು ಶ್ರೀಯುತ ಅರುಣ್ ರಾವ್ ರವರು ಹಾಗೆ ಸ್ವರಾಜ್ ಶೆಟ್ಟಿ ಅವರು ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು ವಿನಂತಿ ಮಾಡ್ತಾ ಇದ್ದೇನೆ. ತಂಡದ ಅಧ್ಯಕ್ಷರು ಮತ್ತೊಮ್ಮೆ ಚಪ್ಪಾಳೆಯ ಮೂಲಕವಾಗಿ ಈ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಇದೀಗ ವೇದಿಕೆ ಭಾರ್ಗವಿ ಫ್ರೆಂಡ್ಸ್ ಮುಣ್ಕೂರ್ ಇವರಿಗೋಸ್ಕರ ಆದಷ್ಟು ಬೇಗ ಈ ತಂಡದವರು ತಮ್ಮ ಕಾರ್ಯಕ್ರಮವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ.
பொருளு பொருளு துளுநாடு அசார எசழுத தாமர நம்ம பாசே பொருளு 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 துளுநாடு அரசார எசழுத தாமர நம்ம பாசே ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಹೆಸಾರ ಎಸಳುದ ತಾಮರ ನಮ್ಮ ಭಾಷೆ பொருளு பொருளு துளுநாடு ತಮ್ಮ ನೃತ್ಯದ ಮೂಲಕ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ. ಇಂದು ಬಾನಿಗೆಲ್ಲ ಹಬ್ಬ,
ಉಸಿರಿಗೆ ಹಬ್ಬ ಹುಬ್ಬುವೆದೆಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹು ಯಾಹು ಇಂದು ಮರಳಿಗೆ ಹಬ್ಬ. ತಮ್ಮ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಿದಂತಹ ಭಾರ್ಗವಿ ಫ್ರೆಂಡ್ಸ್ ಮುಣ್ಕೂರ್ ಈ ತಂಡಕ್ಕೆ ಧನ್ಯವಾದಗಳು. ನಮ್ಮಿಂದ ಗೌರವವನ್ನು ಸ್ವೀಕರಿಸಲು ಈ ತಂಡದ ವ್ಯವಸ್ಥಾಪಕರಾಗಲಿ ಇಲ್ಲ ಯಾರೇ ಸದಸ್ಯರು ವೇದಿಕೆಗೆ ಬರಬೇಕಾಗಿ ಮನೀಶ್ ಶೆಟ್ಟಿ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವರನ್ನು ಗೌರವಿಸಲಿಕ್ಕೆ ವಿನೋದ ಮೇಡಮ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಮುಂದಿನ ತಂಡ ಮಹಾಮಾಯಿ ಸಾಂಸ್ಕೃತಿಕ ಸೇವಾ ಸಂಘ ಸಚ್ಚೇರಿಪೇಟೆ. ದಯವಿಟ್ಟು ನೀವು ತಯಾರಿಯಲ್ಲಿರಬೇಕು. ಧನ್ಯವಾದಗಳು ಮೇಡಮ್. ಮುಂದಿನ ತಂಡ ಮಹಾಮಾಯಿ ಸಾಂಸ್ಕೃತಿಕ ಸೇವಾ ಸಂಘ ಸಚ್ಚೇರಿಪೇಟೆ. ಅಲ್ಲಿ ಊಟ ಮಾಡಿದಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಊಟ ಆದವರು ಬನ್ನಿ. ಊಟ ಮಾಡಿದವರು ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಯಾವುದೇ ಊಟದ ವಿರಾಮ ಇಲ್ಲ. ಊಟ 3 ಗಂಟೆವರೆಗೆ ನಡೀತಾ ಇರ್ತದೆ. ದಯವಿಟ್ಟು ಎಲ್ಲ ಮಹನೀಯರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಮುಂದಿನ ತಂಡ ಮಹಾಮಾಯಿ ಸೇವಾ ಸಾಂಸ್ಕೃತಿಕ ತಂಡ ಸಚ್ಚೇರಿಪೇಟೆ. ಅವಕಾಶ ಶರತ್ ಶೆಟ್ಟಿ ಇವರಿಗೆ.
Girl, you're my chamacachalo. Where you go, girl, I'm gonna follow. What you want, girl, just let me know. You could be my chamacachalo. Shorty, I'm gonna get ya. You know I'm gonna get ya. You know I'll even let you be my chamacachalo. Yes, I sharmana aja nachte dikhaane. हाँ मेरी होने आजा पारी दा जिराने. हाँ मेरी अखियों से अखियां मिलाने. हम दोनों नखरे दिखा. Wanna be my chamacachalo. Wanna be my chamacachalo. Wanna be my chamacachalo. Wanna be my chamacachalo. तू मेरी chamacachalo. तेरी पिक्चर का मैं हीरो. Give it to me, दिल मुझको दे दो. You can be my chamacachalo. Shorty, I'm gonna get ya. You know I'm gonna get ya. Maybe I'll even let you be my chamacachalo. कैसा शर्माना आजा नचते दिखाने. हाँ मेरी होने आजा पारी दा जिराने. हाँ मेरी अखियों ಮಹಾಮಯಿ ಸೇವಾ ಸಹಕಾರಿ ಸಾಂಸ್ಕೃತಿಕ ಸಂಘ ಸಚ್ಚೇರಿಪೇಟೆ ಒಂದು ತಮ್ಮ ಇರುವಿಕೆಯನ್ನು ತಮ್ಮ ನೃತ್ಯದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಆ ಮಹಾಮಯಿ ತಂಡದ ಸದಸ್ಯರಾಗಿರುವಂತಹ ಶರತ್ ಶೆಟ್ರು ನಮ್ಮೊಂದಿಗಿದ್ದಾರೆ. ಹಲವಾರು ಯೂಟ್ಯೂಬ್ಗಳಿಗೆ ಸ್ವರವನ್ನು ಕೊಟ್ಟು ಲಕುಮಿ ತಂಡದ ನಾಟಕ ತಂಡದ ಓರ್ವ ಅದ್ಭುತ ಕಲಾವಿದ. ನಾವು ಕೇಳಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಅಲ್ಲಿ ಆ ಉದ್ಘಾಟನಾ ಸಮಾರಂಭ ಇರ್ಬೋದು, ಕಾರ್ಯಕ್ರಮಕ್ಕೆ ಸ್ವರ ಕೊಡುವಂಥ ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ. ಶರತ್ ಶೆಟ್ರು ಒಂದು ಕಂಚಿನ ಕಂಠದ ವ್ಯಕ್ತಿ, ವೇದಿಕೆಗೆ ಬರಬೇಕು. ಮಹಾಮಾಯಿ ಸೇವಾ ಸಾಂಸ್ಕೃತಿಕ ಸಂಘ ಸಚ್ಚೇರಿಪೇಟೆ ಇದರ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕು. ನಮ್ಮ ಪುನರ್ಮಿಲನ ಕಾರ್ಯಕ್ರಮದ ಸಂಚಾಲಕರಾದಂಥ ಗುರುಪ್ರಸಾದ್ ಸುಧಾಕರ್ ಶೆಟ್ರು ಇದ್ದಾರೆ. ಅವರು ಬಂದು ನಮ್ಮ ಮಹಾಮಾಯಿ ಸೇವಾ ಸಾಂಸ್ಕೃತಿಕ ಸಂಘದ ಪರವಾಗಿ ಶರತ್ ಶೆಟ್ಟಿ ಅವರನ್ನು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶರತ್ ಶೆಟ್ರು ನಮ್ಮ ಈ ಶಾಲೆಯ ಪುನರ್ಮಿಲನ ಕಾರ್ಯಕ್ರಮಕ್ಕೆ ಕೂಡ ಯೂಟ್ಯೂಬಲ್ಲಿ ಸ್ವರವನ್ನು ಕೊಟ್ಟಿದ್ದಾರೆ, ನಾವು ಗಮನಿಸಬಹುದು. ಅದು ಯಾರ ಸ್ವರ ಅಂತ ಕಂಚಿನ ಕಂಠವನ್ನು ನಾವು ಗಮನಿಸ್ತೇವೆ. ಬೇರೆ ಯಾರೂ ಅಲ್ಲ, ವೇದಿಕೆ ಮೇಲಿದ್ದಾರೆ ನಮ್ಮ ಶರತ್ ಶೆಟ್ರು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅವರು. ಅಭಿನಂದನೆಗಳು ಶರತ್ ಶೆಟ್ರು. ಹಾಗೆಯೇ ಸುಧಾಕರ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಊಟ ಮಾಡದವರು ಆದಷ್ಟು ಬೇಗ ವಂದನೆಗಳು ಶರತ್ ಶೆಟ್ರೆ. ಅಲ್ಲಿ ಊಟ ಮಾಡದವರು ಆದಷ್ಟು ಬೇಗ ಊಟ ಮಾಡಬೇಕು. ಊಟ ಮಾಡಿದಂಥ ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಬಂದು ಸೇರಿಕೊಳ್ಬೇಕು. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕಡಂದಲೆ ಪಾಲಡ್ಕ ಒಂದು ಅತ್ಯುತ್ತಮ ಭಜನಾ ತಂಡವಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಒಂದು ತಂಡ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕಡಂದಲೆ ಪಾಲಡ್ಕ ಉತ್ತಮ ಭಜಕರನ್ನು ಹೊಂದಿರುವಂಥ ತಂಡ ಇದೀಗ ತಮ್ಮ ಕಂಗೀಲು ನೃತ್ಯದ ಮೂಲಕ ನಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಎಲ್ಲ ಅಲ್ಲಿ ಪ್ರೇಕ್ಷಕರು ಊಟ ಮಾಡಿದವರು ಆದಷ್ಟು ಬೇಗ ನಮ್ಮೊಂದಿಗೆ ಇಲ್ಲಿ ಸೇರಿಕೊಳ್ಳಿ. ಊಟ ಮಾಡಿದವರು ಆದಷ್ಟು ಬೇಗ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಬನ್ನಿ. ಈಗ ಅವಕಾಶ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕಡಂದಲೆ ಪಾಲಡ್ಕ ಇವರಿಗೆ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು.
ಹಾಲು. ಹಾಲು. हरि ओम 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 ಪರಶುರಾಮ ಸೃಷ್ಟಿದ ಈ ಧರ್ಮ ಭೂಮಿಯ ಧರ್ಮನೇ ಜಾರದು ಅಧರ್ಮ ಕರೆದಿರ್ಪುನ ಚಿತ್ತಿನ ಪುರ್ತು ಅಪ್ಪೆ ಆದಿಮಾಯೆ ಮಾತಾ ಊರುಗಳ ಕೋರಕೋಟಲೆ ಮಾರಿ ಮೈಲಿಗೆ ಪಪ್ಪು ಬಲಂಗಾರ ಪಂಪಿನ ಚಿತ್ತಿನ ಭೀಕರ ರೋಗಲಿನ ಮಾತ ಬಿತ್ತುವಿರು ಈ ರೋಗದ ಪರಿಹಾರಗಾದ ಶ್ರೀ ಕೃಷ್ಣ ಪರಮಾತ್ಮ ದೇವರು ಕಡಿಗಣ ರೂಪ ತಾಳದು ಕಟ್ಟಿಲ್ಲು ಜತ್ತಿ ಬಾಕಿಲು ಕೊರ್ಪಿನ ಸೇವೆಲಿನ ಮಾತಗಿತ್ತೊಂದು ಊರುಗು ಬೈದಿನ ಮಾರಿ ಸೀಕನು ದೂರ ಮಲ್ಪೇರು ಒಂದು ಇತ್ತೆಗ್ಲ ಉಡುಪಿ ಜಿಲ್ಲೆದ ಕಾಪು ಕಟಪಾಡಿ ಪ್ರದೇಶದಲ್ಲಿಡು ಇತ್ತೆಗ್ಲ ಪ್ರಚಲ್ತುಡು ಪ್ರಂಚಿತ್ತಿನ ಕುಣಿತ ಈ ನಮ್ಮ ಕಂಗೀಲು ಕುಣಿತ
ಮಾಯಿಡೆ ಬತ್ತುಂಡೌ ಮಾಯಿದ ಪುಣ್ಣಾಮೆ ಕಾಲೋಡು ಬತ್ತಿ ನಾವು ಕರ್ಮೋಡೆ ಪೋವೋಡು ಕಂಗೀಲೋ 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 ಬತ್ತಂಡ ಮಾಯಿದ ಪುಣ್ಣಾಮೆಂದೆ ಕಂಗೀಲೋ ಬತ್ತಂಡ ಹೋ ಹೋ ಹೈ ಹೋ ಹೋ ಹೈ ಆ ದಯರ ದಯಾ ಕಂಗಿಲ್ದ ದಿನ ಒಂದು ಕೊಡೆಗೆ ನೆದೇನಾ ಕೊಡೆಡ್ದು ಇದ ಮುಟ್ಟ ಗಿಡ ನಾಡುದೇನಾ ಎಡೆಡ್ಡೆ ಗಿಡ ಇತ್ತಿ ನಾವು ದೇವೇರು ಕೊನತೇರ ಪರಾರ ಪಾರಪ್ಪ ಗಿಡ ಯಾನೋರಿ ಕೊನತೇನಾ ಹೋ ಹೋ ಹೈ ಹೋ ಹೋ ಹೈ ಆ ದಯರ ದಯಾ ಬಡ ಕೈಡು ಪುಟ್ಟಿ ಕಂಗಿಲು ಎಂಚಕ ನಾವೋಲಿ ಬಗಿಳ ಬಗಿಳ್ಡೆ ತುರಾದೆ ಕನವೋಲಿ ಪಾರೆದ ಬಲ್ಲೋಡು ಎಂಚಕ ನಾವೋಲಿ ಪಾರೆದ ಬಲ್ಲೋಡು ಬಿತ್ತಾದೆ ಕನವೋಲಿ ತೆನಾಯಿನ ಕೋಲುಡು ಎಂಚಕ ನಾವೋಲಿ ತೆನಾಯಿನ ಕೋಲುಡು ತೆನ್ಕಾಯಿ ಕನವೋಲಿ ಹೋ ಹೋ ಹೈ ಹೋ ಹೋ ಹೈ ಆ ದಯರ ದಯಾ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಪ್ಪುರ ಜಾಣ ಕಡಿಗಣ ಕಡಿಗಣವೋ ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಪ್ಪುರ ಜಾಣ ಕಡಿಗಣ ಹೋಯ್ ಹೋಯ್ ಹೊಟ್ಟೆ ಗುಂಟ ಕಡಿಗಣಕ್ಕೆ ಬೆರಿ ಮೊಡೆಗೆಲ ಕಡಿಗಣ ಕೈ ಪೆದಂಕ ಕಡಿಗಣಕ್ಕೆ ಕಾರ್ ಪೆದಂಗೆಲ ಕಡಿಗಣ ಹೊಟ್ಟೆ ಗುಂಟ ಕಡಿಗಣಕ್ಕೆ ಬೆರಿ ಮೊಡೆಗೆಲ ಕಡಿಗಣ ಕೈ ಪೆದಂಕ ಕಡಿಗಣಕ್ಕೆ ಕಾರ್ ಪೆದಂಗೆಲ ಕಡಿಗಣ ಹೋಯ್ ಹೋಯ್ ಯಾವೂರ ಕಡಿಗಣಕ್ಕೆ ಘಟದ ಮಿತ್ತ ಕಡಿಗಣ ಘಟದ ಮಿತ್ತ ಕಡಿಗಣಕ್ಕೆ ತುಳುರಾಜ ಕಡಿಗಣ ಯಾವೂರ ಕಡಿಗಣಕ್ಕೆ ಘಟದ ಮಿತ್ತ ಕಡಿಗಣ ಘಟದ ಮಿತ್ತ ಕಡಿಗಣಕ್ಕೆ ತುಳುರಾಜ ಕಡಿಗಣ ಹೋಯ್ ಹೋಯ್ ಆ ದಯರ ದಯಾ
ಒಂದು ನಟನೆಗೆ ನಾವೆಲ್ಲ ತಲೆದೂಗಿದ್ದೇವೆ, ತಲೆ ಬಾಗಿದ್ದೇವೆ. ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿ ಅಭಿಮಾನದಿಂದ ಇಲ್ಲಿಯವರೆಗೂ ಬಂದು ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಅದಕ್ಕಿಂತ ವಿಶೇಷವಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಒಟ್ಟು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣರಾಗಿದ್ದೇವೆ. ತಮ್ಮನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಸುಧಣ್ಣ ದಯವಿಟ್ಟು ವೇದಿಕೆ ಬರಬೇಕು. ಅರುಣ್ ರಾವ್ ಅವರು, ಪ್ರಭಾಕರ್ ಸರ್ ದಯವಿಟ್ಟು ವೇದಿಕೆ ಬರಬೇಕು. ಗಣ್ಯರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸಂಚಾಲಕರು ಹಾಗೆ ನಮ್ಮ ಪ್ರೀತಿಯ ಅರುಣ್ ಸರ್ ಹಾಗೆ ಪ್ರಭಾಕರ್ ಸರ್ ಇವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅದ್ಭುತವಾದಂಥ ನಟನೆಯನ್ನು ಕೊಟ್ಟರು ನಮ್ಮ ಶಿವರಾಮಣ್ಣ ಅವರು. ಕಂಗೀಲು ನೃತ್ಯ ನಮ್ಮ ತುಳುನಾಡಿನ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಜನಪದೀಯ ನೃತ್ಯ. ಈ ಕಲೆಗೆ ಜೀವವನ್ನ ಕೊಟ್ಟವರ ಒಂದು ತಂಡ ಇದು. ಇಡೀ ತಂಡಕ್ಕೆ ಚಪ್ಪಾಳೆಯ ಮೂಲಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ಮುಂದಿನ ತಂಡ ಮುಣ್ಕೂರು ಭಾರ್ಗವ ಜೇಸಿಸ್ನವರು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಆ ನಂತರದಲ್ಲಿ ಯಶಸ್ವಿ ಫ್ರೆಂಡ್ಸ್ ಕ್ಲಬ್ ಬೊಮ್ಮಾಯಿ ಲಚ್ಚೀಲ್ ಅವರು ತಯಾರಾಗಬೇಕು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ರಣ ಸಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ. ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ ವಿದ್ಯಾರ್ಥಿಗಳು. ಮೈಸೂರು ವಿಳ್ಳೆದೆಲೆ ಬೆರೆತರೆ ಕೆಂಪು, ಪೋರಿ ನೀನು ಪೋರ ನಾನು ಕುಡಿದರೆ ತಂಪು. ಸವಿದ ನಾಲಿಗೆ ಮಜ್ಜಿಗೆ ಕುಡಿದ ಬಾಯಿಗೆ ಕರುಣೆ ಸ್ವಲ್ಪ ತೋರುತ್ತೀಯ. ಇಂಥ ಪೋಲಿ ಹುಡುಗಿ ಕನಸ ಕೆಡಿಸಿ ಬಿಟ್ರೆ ಅದುವೇ ಶಾಪ. ಅಪ್ಪಿಕೊಂಡ್ರೆ ಇಲ್ಲ ಕೋಪ. ಮಲೆನಾಡಡಿಕೆ ಮೈಸೂರು ವಿಳೆದೆಲೆ ಬೆರೆತರೆ ಕೆಂಪು.
ಎಸಳದ ತಾಮರ ನಮ್ಮ ಭಾಷೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಅರಸಾರ ಎಸಳದ ತಾಮರ ನಮ್ಮ ಭಾಷೆ ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಅಚ್ಚ ಉಡಾಣ ಪಾಣೆ ಪೊರ್ಲು ಪೊರ್ಲು ಈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ನಮ್ಮ ಸ್ಥಾಪಕ ಅಧ್ಯಕ್ಷರು ಭಾಸ್ಕರಣ್ಣನವರನ್ನು ನಾನು ವೇದಿಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಪ್ರಸಾದ್ ಅಣ್ಣ ದಯವಿಟ್ಟು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಬಹಳ ಅದ್ಭುತವಾದಂತಹ ಒಂದು ನೃತ್ಯವನ್ನ ಮಾಡಿದಂತಹ ಭಾರ್ಗವ ಜೇಸಿಸ್ ಇಡೀ ತಂಡಕ್ಕೆ ಚಪ್ಪಾಳೆಯ ಮೂಲಕವಾಗಿ ಅಭಿನಂದಿಸ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರಾದಂತಹ ಪ್ರಸಾದ್ ಅಣ್ಣ ಅವರು ಶ್ರೀಯುತ ವಸಂತರವರಿಗೆ ಚಾಲನೆ ಹಾಕಬೇಕು, ಭಾಸ್ಕರಣ್ಣ ಅವರನ್ನು ಸ್ಮರಣಿಕೆಯನ್ನು ನೀಡಬೇಕು, ಅವರನ್ನು ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಚಪ್ಪಾಳೆ, ಅಭಿನಂದನೆಗಳು ಇಡೀ ತಂಡಕ್ಕೆ, ತುಂಬು ಅಭಿನಂದನೆಗಳು. ಧನ್ಯವಾದಗಳು. ಮುಂದೆ ಅವಕಾಶ ಯಶಸ್ವಿ ಫ್ರೆಂಡ್ಸ್ ಕ್ಲಬ್ ಬೊಮ್ಮಾಯಿ ರಚೀಲ್. ಯಶಸ್ವಿ ಫ್ರೆಂಡ್ಸ್ ಕ್ಲಬ್ ಬೊಮ್ಮಾಯಿ ರಚೀಲ್. ನಮ್ಮ ಸಂಸ್ಥೆಯ ಮತ್ತಿಬ್ಬರು ಹಳೆ ವಿದ್ಯಾರ್ಥಿಗಳು ಕಾವ್ಯ ಮತ್ತು ಕೀರ್ತನ ಹಾಡನ್ನ ಹೇಳಲಿಕ್ಕಿದ್ದಾರೆ. ಯಶಸ್ವಿ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ಇವರ ಹಾಡು.
check, check. Check, check, check. Check, check. Jack. ಮುಂದಿನ ತಂಡ ನಾಗನಿಧಿ ಫ್ರೆಂಡ್ಸ್ ಅವರು ತಯಾರಾಗಿರಬೇಕು. ನಾಗನಿಧಿ ಫ್ರೆಂಡ್ಸ್ ಗೋಕುಲ್ ನಗರ ಇವರು ತಯಾರಾಗಿರಬೇಕು. ಆ ನಂತರ ಓಂ ಫ್ರೆಂಡ್ಸ್ ಅಲಂಗಾರ್ಗುಡ್ಡೆ, ಆ ನಂತರ ಮಾಲಿಂಗೇಶ್ವರ ಯುವಕ ಮಂಡಲ ಪೊಸರಾಲ್, ಈ 3 ತಂಡಗಳು ಕೂಡ ತಯಾರಾಗಿರಬೇಕು. Check. ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿನ್ನು ಈ ಜೀವಕ್ಕೆ ನೀನಾದ ಚಂದ್ರಮನು ನವಚೈತ ತಂದವನು ನನ್ನ ಹೃದಯ ಟುವಿ ಟುವಿಯನ್ನು ಸಮಯ ಏಳು ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ. ಮೌನವಿಲ್ಲದೆ ಮಾತೆಂದು ಹುಟ್ಟದು, ಆ ಮಾತಿಗೆ ಸ್ವಾಗತ. ಮಾತು ಇಲ್ಲದೆ ಹಾಡೆಂದು ಹುಟ್ಟದು, ಆ ಹಾಡೇ ಶಾಶ್ವತ. ಹಾಡಿಂದಲೇ ಹುಟ್ಟಿ ಬರೋ ಕನಸಲೇ ನಲಿಯುತ್ತ, ಕನಸಲೇ ಹುಟ್ಟಿ ಬರೋ ಬದುಕಿಗೆ ಒಲಿಯುತ್ತ, ಬದುಕಿನಲ್ಲಿ ಹುಟ್ಟಿ ಬರೋ ಆ ಪ್ರೀತಿ ತಗದಿಮಿದ. ನನ್ನ ಹೃದಯ ಟುವಿ ಟುವಿಯನ್ನು ಸಮಯ ಏಳು ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಗೆಳೆಯ.
ಹುಟ್ಟದು ಆಸೆಗೆ ಸ್ವಾಗತ. ಆಸೆ ಇಲ್ಲದೆ ಆನಂದ ಹುಟ್ಟದು ಆನಂದವೇ ಅಂಕಿತ. ಆನಂದಕ್ಕೆ ಹುಟ್ಟಿ ಬರೋ ಆಸರೆಯ ಬೇಡುತ್ತಾ ಆಸರೆಗೆ ಹುಟ್ಟಿ ಬರೋ ಅಪ್ಪುಗೆಯ ಸವಿಯುತ್ತ ಅಪ್ಪುಗೆಗೆ ಹುಟ್ಟಿ ಬರೋ ಆ ಅನುಭವದ ಕದಿಮಿಡ. ನನ್ನ ಹೃದಯ ಟುವಿ ಟುವಿಯನ್ನು ಸಮಯ. ಏಳು ಜನ್ಮಕ್ಕೂ ನೀನೆ ನನ್ನ ಪ್ರೀತಿ ಹೃದಯ. ಎದೆ ತುಂಬಿ ಹಾಡುವೆನು ಈ ತೊಗಲ ಹಾಡನ್ನು. ಮನಸ್ಸು ಬರೆದ ಕಾವ್ಯ ಅರ್ಪಿಸುವೆ ನಿನಗಿನ್ನು. ಈ ಜೀವಕ್ಕೆ ನೀನಾದಿ ಚಂದ್ರಮನು ನವ ಚೈತ್ರ ತಂದವನು. ಹಲ್ಚೆ ಛೆ ಹಲ್ಚೆ ಹಲ್ಚೆ. ಇವತ್ತು ಮತ್ತು ನಿನ್ನೆಯ ಕಾರ್ಯಕ್ರಮ ಸಂಪೂರ್ಣವಾಗಿ ಇದು ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮ. ಯಾರಾದರೂ ಹಳೆ ವಿದ್ಯಾರ್ಥಿಗಳು ಧನ ಸಹಾಯವನ್ನ ಮಾಡುವವರಿದ್ರೆ ತಮ್ಮ ವೇದಿಕೆಯ ಬಲಭಾಗದಲ್ಲಿ ಒಂದು ಕೌಂಟರ್ ಅನ್ನು ಹಾಕಿದ್ದೇವೆ. ದಯವಿಟ್ಟು ತಮ್ಮ ಸಹಕಾರವನ್ನು ಯಾಚಿಸ್ತೇವೆ. ಯಾರಾದರೂ ಧನ ಸಹಾಯ ಮಾಡುವವರಿದ್ರೆ ಕೌಂಟರ್ ಅಲ್ಲಿ ಕೊಟ್ಟು ರಿಸಿಟ್ ಅನ್ನ ಪಡ್ಕೋಬೇಕು, ತಮ್ಮೊಂದಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಹಲ್ಚೆ ಛೆ ಹಲ್ಚೆ ಛೆ ಛೆ ಹಲ್ಚೆ ಛೆ ಛೆ ಹಲ್ಚೆ ಛೆ ಹಲ್ಚೆ ಛೆ ಹಲ್ಚೆ ಛೆ ಹಲ್ಚೆ. ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾ
ಜೋ 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 ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ, ಶ್ರೀ ಕನಕದಾಸರದು ಕೃಷ್ಣನಿಗೆ ಲಾಲಿ, ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ, ಲಿಂಗಕ್ಕೆ ಜಂಗಮರ ವಚನಗಳ ಲಾಲಿ, ವೇದ ವೇದ್ಯರಿಗೆ ವೇದಾಂತ ಲಾಲಿ, ವೇದ ವೇದ್ಯರಿಗೆ ವೇದಾಂತ ಲಾಲಿ, ಆಗಮ ನಿಗಮವೇ ಲಾಲಿಗೆ ಲಾಲಿ, ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೀನ ಲಾಲಿ, ಜಗವಾಳೋ ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಲಾಲಿ 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 ಲಾಲಿ. ಧನ್ಯವಾದಗಳು. ಎರಡು ಹಾಡುಗಳ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತಹ ಕೀರ್ತನ ಮತ್ತು ಕಾವ್ಯ. ಬಹುಶಃ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ 8ನೇ ತರಗತಿಯಿಂದ 2nd PUC ವರೆಗೂ ಕೂಡ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಪ್ರಾರ್ಥನೆಗೆ ಅವಕಾಶ ಕೊಟ್ಟಿದ್ದು ನಾವು ಕಾವ್ಯ ಮತ್ತು ಕೀರ್ತನ ಅವರಿಗೆ. ಆ ಕಾರ್ಯಕ್ರಮಕ್ಕೆ ಅವರು ಪ್ರಾರ್ಥನೆ ಅಂತಕ್ಕಂಥದ್ದು ಮೆರುಗು ಕೊಡ್ತಾ ಇತ್ತು. ಈ ದಿನ ಅವರಿಗೆ ನಮ್ಮ ಯಶಸ್ವಿ ಫ್ರೆಂಡ್ಸ್ ಕ್ಲಬ್ನ ಸದಸ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಶಸ್ವಿ ಫ್ರೆಂಡ್ಸ್ ಕ್ಲಬ್ನ ರವಿ ಅವರಿದ್ರೆ ದಯವಿಟ್ಟು ವೇದಿಕೆ ಬರಬೇಕು. ಯಾರೇ ಪದಾಧಿಕಾರಿಗಳು, ಮೋಹನ್ ಅವರು, ನಿಧೀಶ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಗೌರವಾನ್ವಿತ ಅಶೋಕಣ್ಣ ಅವರು ವೇದಿಕೆ ಬಂದು ಇವರಿಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅಶೋಕಣ್ಣ ಹಾಗೂ ಸೈನಾಥ್ ಸರ್ ಬನ್ನಿ ಸರ್. ಅವರಿಗೆ ಶಾಲನ್ನ ಹಾಕಿ ಸ್ಮರಣಿಕೆಯನ್ನು ನೀಡಬೇಕು ಅಂತ ಸೈನಾಥ್ ಸರ್ ಮತ್ತು ಅಶೋಕಣ್ಣನವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಶಸ್ವಿ ಫ್ರೆಂಡ್ಸ್ ಸದಸ್ಯರು ಮೋಹನ್ ಅವರು ಇದ್ರಾಗ, ಹಾಗೆ ನಮ್ಮ ಸುಧಾಕರ್ ಸರ್ ಕೂಡ ಅದರ ಸದಸ್ಯರೇ. ಹೋಗಿ ಸರ್ ಹೋಗಿ. ನಮ್ಮ ಸುಧಾಕರ್ ಪಸ್ರಾಲ್ ಅವರು ಕೂಡ ಯಶಸ್ವಿ ಫ್ರೆಂಡ್ನ ಸದಸ್ಯರು. ಸ್ಥಾಪಕ ಅಧ್ಯಕ್ಷರು ರವಿಕುಮಾರ್. ಶೈನಾ ಸರ್ ಅವರು ಶಾಲನ್ನು ಹಾಕಿ ಗೌರವಿಸ್ತಾ ಇದ್ದಾರೆ. ಚಪ್ಪಾಳೆ ದಯವಿಟ್ಟು. ಹಾಗೆ ಅಶೋಕಣ್ಣ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮ ಹೆಮ್ಮೆಯ ಇಬ್ಬರು ವಿದ್ಯಾರ್ಥಿಗಳು ಮತ್ತು ಯಶಸ್ವಿ ಫ್ರೆಂಡ್ಸ್ ಕ್ಲಬ್ಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಮುಂದೆ ನಾಗನಿಧಿ ಫ್ರೆಂಡ್ಸ್ ಗೋಕುಲ್ ನಗರ ಇವರಿಗೆ ಅವಕಾಶ. ಈ ಕಾರ್ಯಕ್ರಮ ಮುಗಿದ ತಕ್ಷಣದಲ್ಲಿ ವೇದಿಕೆಯಲ್ಲಿ ವಿಶೇಷ ಸಂವಾದ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಂವಹನಕಾರರಾಗಿ ನಮ್ಮ ಸಾಯಿನಾಥ್ ಸರ್ ಅವರು, ಹಾಗೆ ಬೇರೆ ಬೇರೆ ನಮ್ಮ ಸಂಸ್ಥೆಗೆ ಸಂಬಂಧಿಸಿದಂತಹ ಆಡಳಿತ ಮಂಡಳಿಯವರು, ಶಿಕ್ಷಕ ಬಂಧುಗಳು, ಹಾಗೆ ಉಪನ್ಯಾಸಕರುಗಳು ಈ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳಿಕ್ಕಿದ್ದಾರೆ. ಕೇವಲ 45 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗೀತದೆ. ಆ ನಂತರ ಮತ್ತೆ ನಮ್ಮ ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮ ಇದೆ. ಹೈಸ್ಕೂಲು ಮತ್ತು PUC ಮಕ್ಕಳಿಂದ 4 ಗಂಟೆಯಿಂದ 6 ಗಂಟೆಯವರೆಗೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ನಂತರ ಕೇವಲ 30 ನಿಮಿಷದ ಒಂದು ಸಭಾ ಕಾರ್ಯಕ್ರಮ. ತದನಂತರದಲ್ಲಿ ನೇರವಾಗಿ ತಮ್ಮೆಲ್ಲರ ನಿರೀಕ್ಷೆಯ ಆಂಟಿ ಬೊಕ್ಕ ಅಂಕಲ್ ಪಿದಾಡ್ದೇರು ಕೆಲವೇ ನಿಮಿಷಗಳು ಬರೋದಿಲ್ಲ ಕ್ಲಬ್ ಎಕ್ಸಾಕ್ಟ್ಲಿ 7 o'clock. ನಾಗನಿಧಿ ತಂಡದವರಿಗೆ ಅವಕಾಶ. ನಾಗನಿಧಿ ಫ್ರೆಂಡ್ಸ್ ಗೋಕುಲ್ ನಗರ ತಂಡದವರಿಗೆ ಅವಕಾಶ. ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ, ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ. ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ, ದೃಷ್ಟಿಯಿಂದಲಿ
ನಾನು ಕಂಡೆ ಸೃಷ್ಟಿಧೀಶನೆ ಶ್ರೀರಂಗ ಸಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ 8 ಏಳನು ಕಳೆದುದರಿಂದ ಬಂಟರೈವರ ತುಳಿದುದರಿಂದ 8 ಏಳನು ಕಳೆದುದರಿಂದ ಬಂಟರೈವರ ತುಳಿದುದರಿಂದ ತುಂಟಕನೊಬ್ಬನ ತಳಿದುದರಿಂದ ತುಂಟಕನೊಬ್ಬನ ತಳಿದುದರಿಂದ ಬಂಟನಾಗಿ ಬಂದನೋ ರಂಗಸಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಧೀಶನೆ ಶ್ರೀರಂಗ ಸಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ವಜ್ರವೈಡೂರ್ಯದ ತೊಳೆಗಳ ಕಂಡೆ ಪ್ರಜ್ವಲಿಪಹ ಮಹಾದ್ವಾರವ ಕಂಡೆ ವಜ್ರವೈಡೂರ್ಯದ ತೊಳೆಗಳ ಕಂಡೆ ಪ್ರಜ್ವಲಿಪಹ ಮಹಾದ್ವಾರವ ಕಂಡೆ ನಿರ್ಜರಾದಿ ಮುನಿಗಳನ ಕಂಡೆ ನಿರ್ಜರಾದಿ ಮುನಿಗಳನ ಕಂಡೆ ದೂರ್ಜನಾಂತಕನೆ ಶ್ರೀರಂಗ ಸಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಧೀಶನೆ ಶ್ರೀರಂಗ ಸಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ ರಂಬೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನು ಕಂಡೆ ರಂಬೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದನು ಕಂಡೆ ಅಂಬುಜೋದ್ಭವ ರುದ್ರರ ಕಂಡೆ ಅಂಬುಜೋದ್ಭವ ರುದ್ರರ ಕಂಡೆ ಶಂಬರಾರಿಪಿತನೆ ಶ್ರೀರಂಗ ಸಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಧೀಶನೆ ಶ್ರೀರಂಗ ಸಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ನಾಗಶಯನದ ಮೂರುತಿ ಕಂಡೆ ನಾಗಶಯನದ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ನಾಗಶಯನದ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳನ ಕಂಡೆ ಭಾಗವತರ ಸಮ್ಮೇಳನ ಕಂಡೆ ಕಾಗಿ ನೆಲೆಯಾದಿ ಕೇಶವನ ಕಂಡೆ ಕಾಗಿ ನೆಲೆಯಾದಿ ಕೇಶವನ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ದೃಷ್ಟಿಯಿಂದಲಿ ನಾನು ಕಂಡೆ ಸೃಷ್ಟಿಧೀಶನೆ ಶ್ರೀರಂಗ ಸಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದೆ हाँ तेरे ही आने से और सुंदर ये सृष्टि होती हाँ तेरे ही आने से मोरया मोरया मन के
ये अंधेरे कोने में जो दानव छुपा है मोरिया, उसमें ही जय हो तो दिग्विजय हो तेरी तरह मोरिया। हम तेरी राहों पे चलते, हम नहीं रुकने वाले। मेरा देवा देवों का देवता, माता देवा देवों का देवता, पैर रुकने ना सके झुकने ना देगा। मोरिया रे मोरिया, शंभु सुताय लंबोदराय मोरिया। मोरिया रे बाप्पा मोरिया, गणपति बाप्पा मोरिया। तुझको फिर से जलवा दिखाना ही होगा, अगले बरस आना है आना ही होगा। देखेंगी तेरी राहें प्यासी प्यासी निगाहें, तो मान ले तू मान भी ले कहना मेरा, लौट के तुझको आना है। सुन ले कहता दीवाना है, जब तेरा दर्शन पाएंगे चैन तब हमको पाना है। मोरिया 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 रे बाप्पा मोरिया 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 रे, मोरिया 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 रे बाप्पा मोरिया मोरिया मोरिया। विघ्न हरता है बप्पा विघ्न हरता, सहस्र भक्त जन का तू एक करता धरता। द्वेष मुक्त मन वो तू जिसमें वास करता, इसीलिए तो सबसे पहले बोले बप्पा मोरे हारे। विघ्न हरता है बप्पा विघ्न हरता, लग तेरा है माथे पे जिसके भी निखरता। कर्म की कसौटी पे है खरा उतरता, इसीलिए तो सबसे पहले बोले बप्पा मोरे हारे। श्री मंगल मूर्ति, दर्शन मांगे मन कामना पूर्ति। जय देव जय देव। लंबोदर तू विनायक तू बल्लौणेश्वर मोरया, विघ्नेश्वर तू एकदंत तू मयूरेश्वरा मोरया, वक्रतुंड तू गजमुखा तू सिद्धि विनायका। ज्वाला सी जलती है आंखों में जिसके भी दिल में तेरा नाम है, परवाही क्या उसका आरंभ कैसा है और कैसा परिणाम है। धरती अंबर सितारे है उसकी नजरें उतारे, डर भी उससे डरा रहे जिसकी रखवाली यारे, करता साया तेरा। देवा श्री गणेश देवा श्री गणेश देवा श्री गणेश देवा श्री गणेश। श्री गणेश देवा श्री गणेश देवा श्री गणेश देवा श्री गणेश। गणपति बप्पा। ಅದ್ಭುತ ನಟನೆ ಮತ್ತು ಗಾಯನದ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತ ನಾಗನಿಧಿ ಫ್ರೆಂಡ್ಸ್ ಗೋಕುಲ್ ನಗರ್ ಇದರ ವ್ಯವಸ್ಥಾಪಕರು ಚೇತನ್ ರವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅವರಿಲ್ಲ ಅಂದರೆ ಸಂಬಂಧಪಟ್ಟಂತ ಯಾವುದೇ ಪದಾಧಿಕಾರಿಗಳಿದ್ರೆ ವೇದಿಕೆ ಬರಬೇಕು. ನಮ್ಮ ಮುಣ್ಕೂರಿನ ಪ್ರಥಮ ಪ್ರಜೆ ನಮ್ಮೆಲ್ಲರ ಪ್ರೀತಿಯ ದೇವಪ್ಪಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಇವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅವರೊಂದಿಗೆ ಪ್ರಕಾಶ್ ಕೆ ಅವರು ಸರ್ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ, ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಶ್ರೀಯುತ ಪ್ರಕಾಶ್ KN ಹಾಗೂ ದೇವಪ್ಪಣ್ಣ ಅವರು ಶಾಲನ್ನು ಹೊದಿಸಿ ಅಭಿನಂದಿಸ್ತಾ ಇದ್ದಾರೆ. ಪ್ರಕಾಶ್ KN ಅವರು ಸ್ಮರಣಿಕೆಯನ್ನು ನೀಡಿ ಬಹಳ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದಂತಹ ತಂಡವನ್ನ ಅಭಿನಂದಿಸ್ತಾ ಇದ್ದಾರೆ. ಪ್ರಕಾಶ್ ಸರ್ ನಿಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುಂದಿನ ಅವಕಾಶ ಓಂ ಫ್ರೆಂಡ್ಸ್ ಅಲಂಗಾರಗುಡ್ಡೆ ತಂಡದವರಿಗೆ ಅವಕಾಶ. ಮತ್ತೆ ಕೊನೆಯ ಒಂದು ತಂಡ ಮಹಾಲಿಂಗೇಶ್ವರ ಯುವಕ ಮಂಡಲ ಪಸ್ರಾಲ್. ಅನಂತರ ನಮ್ಮ ಗಜೇಂದ್ರ ಅವರು ಒಂದು ಹಾಡನ್ನು ಹೇಳ್ತಾರೆ. ಅನಂತರದಲ್ಲಿ ವೇದಿಕೆ ಸಜ್ಜಾಗುತ್ತೆ. ನಮ್ಮ ಬಹಳ ನಿರೀಕ್ಷೆಯ ವಿಶೇಷ ಸಂವಾದ ಕಾರ್ಯಕ್ರಮ ನಡೆಯಲಿಕ್ಕಿದೆ. 2 ಕಾರ್ಯಕ್ರಮ ನಂತರ ಗಜೇಂದ್ರ ಸರ್ ಅವರು ಹಾಡನ್ನು ಹಾಡಲಿಕ್ಕಿದ್ದಾರೆ. ತದನಂತರದಲ್ಲಿ ವಿಶೇಷ ಸಂವಾದ ಕಾರ್ಯಕ್ರಮ. ಸಮಯವನ್ನು ಆದಷ್ಟು ಪರಿಪಾಲನೆ ಮಾಡಿದ್ದೇವೆ. ಅನಂತರ 4 ಗಂಟೆಯಿಂದ ನಮ್ಮೆಲ್ಲರ ಬಹು ನಿರೀಕ್ಷೆಯ ಕಾರ್ಯಕ್ರಮ ನಮ್ಮ ಹೈಸ್ಕೂಲು ವಿಭಾಗದ ಮಕ್ಕಳಿಂದ ಹಾಗೆ PUC ವಿಭಾಗದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಸರಿಯಾಗಿ 2 ಗಂಟೆಗಳ ಕಾರ್ಯಕ್ರಮ ನಡೆಯಲಿಕ್ಕಿದೆ. 4 ರಿಂದ 6 ಗಂಟೆಯವರೆಗೆ 2 ಗಂಟೆಗಳ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅನಂತರ ಬಹಳ ಕಿರಿದಾದಂಥ ಒಂದು ಸಭಾ ಕಾರ್ಯಕ್ರಮ. ಕೇವಲ ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಗೀತದೆ. ಅನಂತರ ತಮ್ಮೆಲ್ಲರ ನಿರೀಕ್ಷೆಯ ನಾಟಕ ಆಂಟಿ ಬೊಕ್ಕ ಅಂಕಲ್. ಗಜೇಂದ್ರ ಅವ್ರು ಬನ್ನಿ ಸರ್, ಬನ್ನಿ ಅವ್ರು ಲೇಟ್ ಇದ್ರೆ ಒಂದು ಹಾಡ್ಬಿಡಿ. ಬನ್ನಿ ಸರ್, ಬನ್ನಿ. ಇದೀಗ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ಗಜೇಂದ್ರ ಸರ್ ಅವರು ಒಂದು ಹಾಡನ್ನ ಹಾಡ್ಲಿಕ್ಕಿದ್ದಾರೆ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿಕೊಂಡೆವು. ನಮ್ಮೆಲ್ಲ ಕನಸು ತೆರೆಸುತ್ತ ಮೆರೆಸಿ ಬಣ್ಣ. ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ನಿವೃತ್ತ ಶಿಕ್ಷಕರು ಶ್ರೀಯುತ ವಿವೇಕಾನಂದ್ ಸರ್ ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೇವೆ. ಹಲೋ ಪವಮಾನ 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 ಜಗದ ಪ್ರಾಣ, ಪವಮಾನ ಜಗದ ಪ್ರಾಣ, ಸಂಕರುಷಣ ಭವ ಭಯರಣ್ಯ ದಹನ ದಹನ. ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ, ಸಂಕರುಷಣ ಭವ ಭಯರಣ್ಯ ದಹನ ದಹನ.
कच्युत उपवीत धरिपा मारुत कामादि वर्ग रहिता कामादि वर्ग रहिता यो मादि सर्व व्यापुत सतत निर्भीत रामचंद्रन निज दूता ರಾಮಚಂದ್ರನ ನಿಜ ದೂತ ಯಾಮ ಯಮಗೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರ ಮತಿಯನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನಾ ದಹನಾ वज्र शरीर गंभीर मुकुटधर दुर्जन वन कुठारा दुर्जन वन कुठारा निक्षर मणिधय पार वार गुदार सज्जन रघ परिहारा सज्जन रघ परिहारा ಅರ್ಜುನ ಕೊಲಿತೊಂದು ಧ್ವಜವಾನಿಸಿ ನಿಂದು ಮೂರ್ಛಕವರಿ ಒಂದೇ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಧ ಪದದ ದುಳಿ ಮಜ್ಜನದಲ್ಲಿ ಪವ ವರ್ಜಿತವೆನಿತು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನಾ ದಹನಾ पान व्यान बुदान समान आनंद भारती रमणा आनंद भारती रमणा नीने सर्वादि गिर्वाणाध्यमररिगे ज्ञानधन पालिपवरेण्या ಜ್ಞಾನಧನ ಪಾಲಿಪವರೇಣ್ಯ ನಾನು ನಿರುತದಲ್ಲಿ ಏನೇನೆ ತಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು ಪ್ರಾಣನಾಥ ಶ್ರೀ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನಾ ದಹನಾ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿಜನ ಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನಾ ಪವಮಾನ ಪವಮಾನ ಪವಮಾನ
तेरे मेरे बीच में, तेरे मेरे बीच में कैसा है ये बंधन अनजाना, कैसा है ये बंधन अनजाना। मैंने नहीं जाना, तूने नहीं जाना, मैंने नहीं जाना, तूने नहीं जाना। तेरे मेरे बीच में कैसा है ये बंधन अनजाना। एक डोर पीछे तुझा दौड़ा चला आए, एक डोर पीछे तुझा दौड़ा चला आए। कच्चे धागे में बंदा चला आए, ऐसे जैसे कोई हो, ऐसे जैसे कोई दीवाना, ऐसे जैसे कोई दीवाना। मैंने नहीं जाना, तूने नहीं जाना। तेरे मेरे बीच में कैसा है ये बंधन अनजाना। नींद न आए मुझे, चैन न आए, नींद न आए मुझे, चैन न आए। लाख जतन कर रोका न जाए, सपनों में तेरा हो, सपनों में तेरा आना जाना, सपनों में तेरा आना जाना। मैंने नहीं जाना, तूने नहीं जाना। तेरे मेरे बीच में कैसा है ये बंधन अनजाना, कैसा है ये बंधन अनजाना। थैंक यू, थैंक यू। ಅದ್ಭುತವಾದ ಹಾಡಿನ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಂತ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಗಜೇಂದ್ರ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಚಪ್ಪಾಳೆ ಮೂಲಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಮಹಾಲಿಂಗೇಶ್ವರ ಯುವಕ ಮಂಡಲ ಪೊಸ್ರಾರ್ ಇವರಿಂದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರೊಂದಿಗೆ ನಮ್ಮ ಸಂಸ್ಥೆಯ ನಿವೃತ್ತ ಶಿಕ್ಷಕರು, ನಮ್ಮೆಲ್ಲರ ಪ್ರೀತಿಯ ಇಂಗ್ಲಿಷ್ ಶಿಕ್ಷಕರಾದಂತಹ ವಿವೇಕಾನಂದ ಸರ್ ಅವರನ್ನ ನಮ್ಮ ಗೌರವಾರ್ಪಣಾ ವೇದಿಕೆಯಲ್ಲಿ ಸನ್ಮಾನಿಸಿದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಶರತಣ್ಣ ಅವರು ವೇದಿಕೆ ಬರಬೇಕು. ಉಡುಪಿ ಜಿಲ್ಲೆಯ ಇಂಗ್ಲಿಷ್ ಸಬ್ಜೆಕ್ಟ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮೆಲ್ಲರ ಪ್ರೀತಿಯ ವಿವೇಕಾನಂದ ಸರ್ ಅವರಿಗೆ ಗೌರವಾರ್ಪಣಾ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಶರತಣ್ಣ ಅವರು, ಅಶೋಕಣ್ಣ ಅವರು ದಯವಿಟ್ಟು ಅಲ್ಲಿ ವೇದಿಕೆ ಹೋಗಬೇಕು. ಶ್ರೀಯುತ ವಿವೇಕಾನಂದ ಸರ್ ಅವರಿಗೆ ಶಾಲನ್ನ ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಅವರನ್ನ ಗೌರವಿಸುವವರಿದ್ದೇವೆ.
ದೇವಪ್ಪಣ್ಣವರಿದ್ದಾರೆ. ಹೋಗಿ ಸರ್, ಹೋಗಿ ವೇದಿಕೆ ಹೋಗಿ. ನಮ್ಮ ಸಂಸ್ಥೆಯ ಇಂಗ್ಲಿಷ್ ಶಿಕ್ಷಕರು, ನಮ್ಮೆಲ್ಲರ ಪ್ರೀತಿಯ ವಿವೇಕಾನಂದ ಸರ್ ಅವರಿಗೆ ಗೌರವಾರ್ಪಣೆ ಸಮಾರಂಭ. ಅರುಣ್ ಸರ್ ಹೋಗಿ, ಸರ್ ಹೋಗಿ. ಅರುಣ್ ಧನ್ಯವಾದಗಳು ಸರ್, ಅಭಿನಂದನೆಗಳು ಸರ್ ನಮಗೆ. ಥ್ಯಾಂಕ್ ಯು. ಈಗ ಮಹಾಲಿಂಗೇಶ್ವರ ಯುವಕ ಮಂಡಲ ಪೊಸ್ರಾಲ್ ಇವರಿಗೆ ಅವಕಾಶ. ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಕೆಳಗೈದ ನೋಡು ಬಾರೆ, ಕಂದನ ನಲಿದು ನೋಡು ಬಾರೆ, ಕುಣಿದು ನೋಡು ಬಾರೆ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ಕಾಡೆಲ್ಲ ತುಂಬೈತೆ ಹೂಗಂಧ, ಕಾವೇರಿ ಹರಿದೈತೆ ಏನ್ ಚಂದ, ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು, ನಲಿಜಾವೋ ನವಿಲು ನುಲಿಜಾವೋ ನಾಗ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ. ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಟ್ಟಿ ಕುಣೀರು. ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ. ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿ ಹಿರಿ ಹಿಗ್ಗಿ ಚೆಂದಾದ ಮುಗುಳು ನಗೆ. ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ಹೋ, ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಹೇ ಭೂಮಿಗೆ ಆರತಿ. ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ. ಬಂಗಾರ ತೆನೆ
ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಏನನ್ನು ಕೇಳದ ಎಲ್ಲವ ನೀಡುವ ದೇವತೆ ಈ ಧರಣಿ. ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಋಣಿ. ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ. ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ. ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು. ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ. ಓ ಭೂಮಿಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ. ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ. ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ. ಹೋ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ. ಓ ಭೂಮಿಗೆ ತಂಡಕ್ಕೆ ಅಭಿನಂದನೆಗಳು. ನಮ್ಮ ಸಂಸ್ಥೆಯ ಸಂಚಾಲಕರು ಡಾಕ್ಟರ್ ಪಿ ಬಾಲಕೃಷ್ಣ ಆಳ್ವ ಸರ್ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇವರನ್ನು ಗೌರವಿಸಬೇಕು ಅಂತ, ಅದರೊಂದಿಗೆ ನಮ್ಮ ತಂಡದ ಮುಖ್ಯಸ್ಥರು ಶ್ರೀಯುತ ಡೇನಿಯಲ್ ಮಸ್ಕರನಸ್ ಡೆನಿಸ್ ಹಾಗೆ ಸುಧಾಕರ್ ಪ್ರಸಾದ್ ಸರ್ ಅವರು ಕೂಡ ಮುಂದಕ್ಕೆ ಬರಬೇಕು. ಈ ತಂಡದ ಯಜಮಾನರು ಡೆನಿಯಸ್ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ವೇದಿಕೆಗೆ. ನಮ್ಮ ಸಂಚಾಲಕರಾದಂಥ ಡಾಕ್ಟರ್ ಪಿ ಬಾಲಕೃಷ್ಣ ಆಳ್ವ ಸರ್ ಅವರು ಬರ್ತಾ ಇದ್ದಾರೆ ಸರ್, ಒಂದೇ ನಿಮಿಷ. ಎಸ್ ಅದ್ಭುತವಾದಂತಹ ನಟನೆಯ ಮೂಲಕವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾದಂತಹ ತಂಡ ಇದು. ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಹಾಲಿಂಗೇಶ್ವರ ಯುವಕ ಮಂಡಲ ಪಸ್ರಾಲ್ ಸುಮಾರು 50 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಒಂದು ಸಂಸ್ಥೆ ಇದು. ಬಹಳ ಯಶಸ್ವಿಯಾಗಿ ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ಹಾಗೆ ನಮ್ಮ ಸಂಸ್ಥೆಯ ಶಿಕ್ಷಕರಾದಂಥ ಮಂಜಪ್ಪ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲಿ ಮುಗಿಸು ಸರ್, ಇಲ್ಲಿ ರೆಡಿದ್ದಾರೆ. ಎಸ್. ಅಲಂಗಾರು ಓಂ ಫ್ರೆಂಡ್ಸ್ ತಂಡದವರು ವೇದಿಕೆ ಬರಬೇಕು. ಹಾಗೆ ನಮ್ಮ ಗೌರವಾರ್ಪಣಾ ವೇದಿಕೆಯಲ್ಲಿ ಸಾಧಕರನ್ನು ಗೌರವಿಸ್ತಾ ಇದ್ದೇವೆ. ಅಂಜಪ್ಪ ಸರ್ ಅವರು ದಯವಿಟ್ಟು ಅಲ್ಲಿ ಗೌರವಾರ್ಪಣಾ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಬಾಬು ಸರ್ ಅವರಿದ್ರೆ ಸಂಕಲ್ಕರಿಯ ಬಾಬು ಸರ್ ಅವರು ಕೂಡ ಅಲ್ಲಿ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಬಾಬು ಸರ್ ಅವರು ಸಂಕಲ್ಕರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದುಕೊಂಡು ಪ್ರಸ್ತುತ ನಿವೃತ್ತರಾಗಿದ್ದಾರೆ. ಗೌರವಾನ್ವಿತ ಸುಧಣ್ಣ ಹಾಗೂ ಪ್ರಸಾದಣ್ಣ ಅವರಲ್ಲಿ ಹೋಗಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಶಾಲೆಯ ನಿವೃತ್ತ ಶಿಕ್ಷಕರಾದ ಬಾಬು ಶೆಟ್ಟಿ ಇವರನ್ನ ನಮ್ಮ ಹಳೆ ವಿದ್ಯಾರ್ಥಿಗಳ
ಪುನರ್ಮಿಲನದಲ್ಲಿ ಗೌರವಿಸಲಾಗ್ತಾ ಇದೆ. ಹಾಗೆಯೇ ಈ ಸಂದರ್ಭದಲ್ಲಿ ಮುಂಬಯಿಯ ಅವರು ಉದ್ಯಮಿಯಾಗಿದ್ದುಕೊಂಡು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ಈ ಸಂಸ್ಥೆಯಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಂತಹ ಸುನಿಲ್ ಶೆಟ್ಟಿ ಬಡಗುಮನೆ, ದಯವಿಟ್ಟು ಅವರು ವೇದಿಕೆಗೆ ಗೌರವಾರ್ಥವಾಗಿ ಅವರನ್ನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರತಕ್ಕಂಥ ಪ್ರಸಾದ್ ಎಂ ಶೆಟ್ಟಿ ಅವರು ಮತ್ತು ಪುನರ್ಮಿಲನ ಸಮಿತಿಯ ಸಂಚಾಲಕರಾಗಿರತಕ್ಕಂಥ ಸುಧಾಕರ್ ಶೆಟ್ಟಿ ಅವರಿಂದ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶರತ್ ಶೆಟ್ಟಿ ಮತ್ತು ಕೋಶಾಧಿಕಾರಿ ಅರುಣ್ ರಾವ್ ಇವರು ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆಯೇ ದಿನಕರ ಕುಂಬಾಶಿ ಅವರಿದ್ರೆ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಸರ್. ದಿನಕರ ಕುಂಬಾಶಿ, ಸುಬ್ರಹ್ಮಣ್ಯ ಪ್ರೌಢಶಾಲೆ ಕಡಂದಲೆಯ ಓರ್ವ ಅತ್ಯುತ್ತಮ ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಉತ್ತಮ ಫಲಿತಾಂಶವನ್ನು ಭರಿಸುವಲ್ಲಿ ಕೂಡ ಕುಂಬಾಶಿಯವರ ಶ್ರಮ ಬಹಳಷ್ಟಿದೆ. ಶಿಕ್ಷಕರ ಮತ್ತೆ ಮುಖ್ಯೋಪಾಧ್ಯಾಯರ ಸಂಬಂಧವನ್ನು ನಾವು ನೋಡಬೇಕಂತಿದ್ರೆ ಆ ದಿನಕರ ಕುಂಬಾಶಿಯವರನ್ನು ನಾವು ಕಾಣಬೇಕು ಸರ್. ದಯವಿಟ್ಟು ತಾವು ವೇದಿಕೆಗೆ ಹೋಗಬೇಕು. ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಪುನರ್ಮಿಲನದ ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದಾರೆ. ಇದೀಗ ಅವಕಾಶ ಓಂ ಫ್ರೆಂಡ್ಸ್ ಅಲಂಗಾರಗುಡ್ಡೆ ರೆಡಿ. ಇವತ್ತಿನ ಕೊನೆಯ ತಂಡ ಇದು. ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೊನೆಯ ತಂಡ ಓಂ ಫ್ರೆಂಡ್ಸ್ ತಂಡ ಅಲಂಗಾರಗುಡ್ಡೆ. ಕನ್ನಡಿಡಿ ಆಲೆ ಕಂಡುದನೆ ತುಯಲಗೆ
ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ ಕೇಳ ಚೆಲುವೆ ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಎಡೆ ಚೆಲುವೆ ಓ ಹಂಸ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವ ಗಿಲ್ಲಿ ನೋಟದಲ್ಲಿ ಕೊಡುವಾಗ ತಲ್ಲಣವಾಗುತ್ತಿದೆ ಹೇಳ ಚಲ್ಲೇ ಧಮನಿ ಧಮನಿ ಕರೆವಾ ಹೆಸರೇ ನೀ ತರುಣಿ ಕರೆವಾ ಹೆಸರೇ ನೀ ತರುಣಿ ಬಹಳ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿದಂತಹ ತಂಡಕ್ಕೆ ಧನ್ಯವಾದ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಓಂ ಫ್ರೆಂಡ್ಸ್ ಅಲಂಗಾರಗುಡ್ಡೆ ಇದರ ಅಧ್ಯಕ್ಷರು ಇದ್ರೆ ದಯವಿಟ್ಟು ವೇದಿಕೆ ಬರಬೇಕು, ಅಥವಾ ಯಾರಾದರೂ ಪದಾಧಿಕಾರಿಗಳಿದ್ರೆ ಬರಬೇಕು. ಹಾಗೆ ಅದರ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಅರ್ಚನಾ ಅವರು ವೇದಿಕೆಯಲ್ಲಿ ಇದ್ದಾರೆ. ಹಾಗೆ ಅಧ್ಯಕ್ಷರು ಇಲ್ಲಾಂದ್ರೆ ಯಾರೋ ಪದಾಧಿಕಾರಿಗಳು ಓಂ ಫ್ರೆಂಡ್ಸ್ ಅಲಂಗಾರು ತಂಡದವರು ಯಾರಾದರೂ ಇದ್ರೆ ಬರಬೇಕು. ಇಲ್ಲಾಂದ್ರೆ ನಮ್ಮ ಸುಧಾಕರ್ ಪೊಸ್ಸಾಲ್ ಸರ್, ಅರ್ಚನಾ ಇದ್ದಾರೆ. ಎಸ್ ಬಾಲಕೃಷ್ಣ ಸರ್ ಬನ್ನಿ ಒಂದು ಅಭಿನಂದಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ವೇದಿಕೆಗೆ. ಹಾಗೆ MG ಕರ್ಕೇರೆ ಸರ್ ಇದ್ದಾರೆ, ಬನ್ನಿ ಸರ್. MG ಕರ್ಕೇರೆ ಸರ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಯಕ್ಷಗಾನದ ನೃತ್ಯದ ಮೂಲಕವಾಗಿ ಸಾಕಷ್ಟು ಮನರಂಜನೆಯನ್ನು ಕೊಟ್ಟಂಥ ಒಂದು ತಂಡ ಸ್ಥಳೀಯವಾಗಿರ್ತಕ್ಕಂತಹ ಓಂ ಫ್ರೆಂಡ್ಸ್ ಅಲಂಗಾರು. ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಗಳು. ಬಹಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀಡಿದರು. ಗೌರವಾನ್ವಿತ ಬಾಲಣ್ಣ ಅವರು ಶಾಲನ್ನು ಹೊದಿಸಬೇಕು, MG ಕರ್ಕೇರೆ ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ವತ್ಸಲ ಅವರು ಕೂಡ ಒಳ್ಳೆ ಸಿಂಗರ್. ನಮ್ಮ ಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ವತ್ಸಲ ಮೇಡಮ್ ಅವರು. ಹಾಗೆ ಬಾಲಕೃಷ್ಣ ಸರ್ ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ, ಪ್ರಸ್ತುತ ಆಳ್ವಾಸದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ಫೋಟೋ ಸರ್, ನಿಲ್ಲಿ ಒಂದು ಫೋಟೋ. ಮತ್ತೊಮ್ಮೆ ಓಂ ಫ್ರೆಂಡ್ಸ್ ಅಲಂಗಾರಗುಡ್ಡೆ ತಂಡಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳ ತಂಡ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಬಹುಶಃ ಬೆಳಿಗ್ಗೆ ಸುಮಾರು 11 ಕಾಲಕ್ಕೆ ಆರಂಭವಾಗಿ ಈಗ ಸುಮಾರು 3 ಗಂಟೆ 38 ನಿಮಿಷ ನಿರಂತರವಾಗಿ ವೇದಿಕೆಯಲ್ಲಿ ಸುಮಾರು 19 ತಂಡಗಳು ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಸಮರ್ಪಿತ ಬಳಗ ಗಾಂಧಡಪು, ನಮ್ಮ ಜವನೇರ್ ಮುಣಕೂರು, ನವಚೇತನ ಫ್ರೆಂಡ್ಸ್ ಕ್ಲಬ್, ಅಶ್ವತ್ಥ ಗೆಳೆಯರ ಬಳಗ ಉಗ್ಗೆದೆಬೆಟ್ಟು, ಶ್ರೀದೇವಿ ಭಜನಾ ಮಂಡಳಿ ಏಳಿಂಜೆ, ಶ್ರೀದೇವಿ ಫ್ರೆಂಡ್ಸ್ ಮುಣಕೂರು,
ನಮ್ಮ ಫ್ರೆಂಡ್ಸ್ ಮುಣ್ಕೂರು ಮಠದ ಕೆರೆ ಫ್ರೆಂಡ್ಸ್ ಇನ್ನ ಖುಷಿ ಯುವತಿ ಮತ್ತು ಮಹಿಳಾ ಮಂಡಳಿ ಸಂಕಲಕರಿಯ, ನಾರಾಯಣಗುರು ಸೇವಾ ಸಂಘ ಕಡಂದಲೆ ಪಾಲಡ್ಕ, ವಿಜಯ ಯುವಕ ಸಂಘ ಸಂಕಲಕರಿಯ, ಭಾರ್ಗವಿ ಫ್ರೆಂಡ್ಸ್ ಮುಣ್ಕೂರು, ಮಹಾಮಾಯಿ ಸಾಂಸ್ಕೃತಿಕ ಸೇವಾ ಸಂಘ ಸಚ್ಚರಿಪೇಟೆ, ಜೆಸಿಐ ಮುಣ್ಕೂರು ಭಾರ್ಗವ, ಯಶಸ್ವಿ ಫ್ರೆಂಡ್ಸ್ ಕ್ಲಬ್ ಬೊಮ್ಮಾಯಿ ಲಚ್ಚಿ, ನಾಗನಿಧಿ ಫ್ರೆಂಡ್ಸ್ ಗೋಕುಲನಗರ, ನವಚೇತನ ಯುವಕ ಮಂಡಳ, ಹಾಗೆ ಓಂ ಫ್ರೆಂಡ್ಸ್ ಅಲಂಗಾರಗುಡ್ಡೆ, ಮಹಾಲಿಂಗೇಶ್ವರ ಯುವಕ ಮಂಡಲ ಪೊಸ್ರಾಲ್ ಎಲ್ಲ ತಂಡಗಳಿಗೂ ಕೂಡ ಮತ್ತೊಮ್ಮೆ ತುಂಬು ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಬಹು ನಿರೀಕ್ಷೆಯ ಕಾರ್ಯಕ್ರಮ, ವಿಶೇಷ ಸಂವಾದ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಈ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಸಂವಹನಕಾರರಾಗಿ ನಮ್ಮೊಂದಿಗೆ ಸಾಯ್ನಾ ಸರ್ ಅವರು ಪಾಲ್ಗೊಳ್ಳಿಕ್ಕಿದ್ದಾರೆ. ಕಾರ್ಯಾಧ್ಯಕ್ಷರು ಪುನರ್ಮಿಲನ ಸಮಿತಿ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ. ಹಲೋ ಸಂವಾದ ಕಾರ್ಯಕ್ರಮ ಆದ ಕೂಡಲೇ ನಮ್ಮ ಪ್ರಾಥಮಿಕ ಶಿಕ್ಷಕರಿಗೆ ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಎಲ್ಲ ಶಿಕ್ಷಕರಿಗೆ ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ PUC ವಿಭಾಗದ ಎಲ್ಲ ಶಿಕ್ಷಕರಿಗೂ ಪ್ರಾಂಶುಪಾಲರಿಗೂ ಕೂಡ ಗೌರವಾರ್ಪಣೆ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಕೂಡ ರೆಡಿಯಾಗಿರಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ಒಂದು ಸಂವಾದ ಕಾರ್ಯಕ್ರಮ ಆದ ಕೂಡಲೇ ಸಂತಸ ಕೊಡುವಾಟ, ಇಂದು ಕೂಡ ಮರೆಯದಿರುವ ಸವಿರಸದೂಟ, ಪಡೆದಿಹ ಅರಿವಿಂದ ಬಿಡದಿಹ ಶಿಸ್ತಿನಿಂದ, ನಡೆಯೇ ಮುಂದೆ ದೊರಕಿತೆಮ್ಮ ಬಾಳಿಗೆ ಅಂದ, ಸ್ನೇಹ ತ್ಯಾಗಗಳೇ ಚಿರವೆಂದು ಈ ಕಾರ್ಯಕ್ರಮವನ್ನು ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಹಲೋ ಈಗಾಗಲೇ ನಾವು ಅರ್ಧ ತಾಸಿನಷ್ಟು ವಿಳಂಬವಾಗಿದ್ದೇವೆ. ಹಾಗಾಗಿ ಎಲ್ಲ ಒಂದು ಸಂವಹನಕಾರರಿಗೆ 3 ನಿಮಿಷಗಳ ಕಾಲಾವಕಾಶ ನೀಡಿದೆ. ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಅನುಮತಿಯೊಂದಿಗೆ ಆರಂಭಿಸಿದ್ದೇವೆ. ಮೊದಲದಾಗಿ ಈ ಒಂದು ವಿಶೇಷ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಸಾದ್ ಎಂ ಶೆಟ್ಟಿ ಇವರು ವಹಿಸಿಕೊಳ್ಬೇಕು. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಇರೋರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇದರ ಸಂಚಾಲಕರಾದಂಥ ಡಾಕ್ಟರ್ P. ಬಾಲಕೃಷ್ಣ ಆಳ್ವ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಹಾಗೆ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇದರ ಕಾರ್ಯದರ್ಶಿಯಂಥ ಶ್ರೀಯುತ B. ಪಾಂಡುರಂಗ್ ಪ್ರಭು ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಹಾಗೂ ಈ ಒಂದು ಪುನರ್ಮಿಲನ ಸಮಾವೇಶ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾದಂಥ ಶ್ರೀಯುತ ಸುಧಾಕರ್ ಶೆಟ್ಟಿ ಮುಲ್ಲಡ್ಕ ಗುರುಪ್ರಸಾದ್ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೂ ನಿವೃತ್ತ ಪ್ರಾಚಾರ್ಯರಂಥ ಶ್ರೀಯುತ ಸುದರ್ಶನ್ YS ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ನಿವೃತ್ತ ಮುಖ್ಯ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಇದರ ಶ್ರೀಮತಿ ಪೂರ್ಣಿಮಾ ಭಟ್ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ಹಿರಿಯ ವಿದ್ಯಾರ್ಥಿ ಇಲ್ಲಿಯ ಉಪನ್ಯಾಸಕರಂಥ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಕಾರ್ಕಳ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇದರ ಉಪನ್ಯಾಸಕರಾದಂಥ ಶ್ರೀಯುತ ಪ್ರಕಾಶ್ ನಾಯ್ಕ್ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಹಾಗೂ ಇನ್ನೋರ್ವರು
ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇದರ ಅಧ್ಯಾಪಕರಾದಂಥ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಮುಣ್ಕೂರು ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಹಾಗೂ ಇನ್ನೋರ್ವರು ಹಿರಿಯ ವಿದ್ಯಾರ್ಥಿ ಮುಂಬೈಯವರು ಶ್ರೀಯುತ ಗಜೇಂದ್ರ ಶೆಟ್ಟಿ ಒಳಪಾಡಿ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಕೃಷ್ಣ ಸಾಲಿಯನ್ ಸಂಕಲ್ಕರ್ಯ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ಯುನಿಕ್ ಇಂಜಿನಿಯರ್ಸ್ ಮುಂಬೈ ಇದರ ಡೈರೆಕ್ಟರ್ ಆದಂಥ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಆಗಿರತಕ್ಕಂಥ ಶ್ರೀಮತಿ ಸುಚರಿತಾ ಶೆಟ್ಟಿ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ಹಿರಿಯ ವಿದ್ಯಾರ್ಥಿ ಶ್ರೀಯುತ CA ಚಂದ್ರಶೇಖರ್ ಶೆಟ್ಟಿ ಬೆಂಗಳೂರು ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ಶ್ರೀಯುತ CA IR ಶೆಟ್ಟಿ ಹಿರಿಯ ವಿದ್ಯಾರ್ಥಿ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಒಳಪಾಡಿ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತೇನೆ. ಶ್ರೀಯುತ ರತ್ನಾಕರ್ ಶೆಟ್ಟಿ ಮುಣ್ಕೂರು ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಡಾಕ್ಟರ್ ಗೋಪಾಲ್ ಮುಗರಾಯ ಹಿರಿಯ ವಿದ್ಯಾರ್ಥಿ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತೇವೆ. ಶ್ರೀಯುತ ಏಕನಾಥ್ ಪ್ರಭು ಮುಣ್ಕೂರು ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. CA ರಮೇಶ್ ಶೆಟ್ಟಿ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಿದ್ದೇವೆ. ಈ ಎಲ್ಲ ಸಂವಾದಕಾರರನ್ನು ಸಂವಾದ ಮಾಡಲಿಕ್ಕಿದ್ದಾರೆ ನಮ್ಮ ಪುನರ್ಮಿಲನ ಸಮಿತಿಯ ಕಾರ್ಯಾಧ್ಯಕ್ಷರಂತ ಸನ್ಮಾನ್ಯ ಶ್ರೀ ಸಾಯಿನಾಥ್ ಶೆಟ್ಟಿ ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಸಂವಾದಕರಂತ ನಮ್ಮ ಪುನರ್ಮಿಲನ ಸಮಿತಿಯ ಕಾರ್ಯಾಧ್ಯಕ್ಷರಂತ ಶ್ರೀಯುತ ಸಾಯಿನಾಥ್ ಶೆಟ್ಟಿ ಮುಣ್ಕೂರು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂತ ಹೇಳಿಬಿಡಿ. ಗಟ್ಟಿ ಹೇಳಿ. ಹಿರಿಯ ವಿದ್ಯಾರ್ಥಿಗಳೆಲ್ಲ ಸೇರಿದ್ದೀರಿ. ಹಾಗಿರುವಾಗ ಹಿರಿಯ ವಿದ್ಯಾರ್ಥಿಗಳ ಮನೆಯವರು ಕೂಡ ಬಂದಿದ್ದೀರಿ. ಹಿರಿಯ ವಿದ್ಯಾರ್ಥಿಗಳ ಪೋಷಕರು ಇದ್ದೀರಿ. ಮಾತರಿಗಳೇ ನಮಸ್ಕಾರ. ಈ ವೇದಿಕೆಯಲ್ಲಿ ಇದ್ದವ್ರು ಮಾತ್ರ ಮಾತಾಡ್ತಾರೆ, ನೀವು ಮಾತಾಡಿ. ನಮಸ್ಕಾರ. ಕೇವಲ 1 ಗಂಟೆ ಮಾತ್ರ. ಆ 1 ಗಂಟೆಯನ್ನು ಈಗ ನಮ್ಮ ವೇದಿಕೆಯಲ್ಲಿ ಇದ್ದವರು ಚಂದ ಆಡಿಸ್ತಾರೆ ನೋಡಿ. ಈಗ ನಮ್ಮನ್ನು ಎಷ್ಟು ಚಂದ ಆಡಿಸ್ತಾರೆ ನೋಡಿ ಅವರು. ನೀವು ಅದನ್ನು ಪ್ರೇರೇಪಣೆಯಾಗಿ ಅದನ್ನು ಪಡ್ಕೊಳ್ಬೇಕು, ಸ್ಫೂರ್ತಿದಾಯಕವಾಗಿ ಅದನ್ನು ಸ್ವೀಕಾರ ಮಾಡಬೇಕು. ಪ್ರಪ್ರಥಮವಾಗಿ ಕ್ಷೇತ್ರ ಮಾತೆಯ ದುರ್ಗಾ ಪರಮೇಶ್ವರಿಯನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ, ಹಾಗೆಯೇ ಮುಣುಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೆಲೆಯಾದ ಶಾರದಾ ಮಾತೆಯನ್ನ, ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ನೆಲೆಯಾದ ಆ ಮಾತೆಯನ್ನ, ಶಾರದಾ ದೇವಿಯನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿ ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ, ವೇದಿಕೆ ಮುಂಭಾಗದಲ್ಲಿ ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ, ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನಿನ್ನೆ ಕೂಡ ನಮ್ಮ ಜೊತೆ ಇದ್ದರು. ವಿಶೇಷವಾಗಿ ಇದೀಗ ಉಪಸ್ಥಿತರಿರುವವರು ಸುದರ್ಶನ್ ವೈಎಸ್ ರವರು, ಈ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಲು ಮಾರ್ಗದರ್ಶಕರಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವ ಸುದರ್ಶನ್ ವೈಎಸ್ ಇವರನ್ನು ಗೌರವಿಸಬೇಕಾಗಿ ಸುಧಾಕರ್ ಎಂ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಮರಣಿಕೆ ಶಾಲು ಗೌರವದೊಂದಿಗೆ ಸುದರ್ಶನ್ ವೈಎಸ್ ರವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸುದರ್ಶನ್ ವೈಎಸ್ ರವರು ಸೋಷಿಯಾಲಜಿಯನ್ನು ಕಲಿಸಿದವರು. ಈ ಸಂಸ್ಥೆಯ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ, ಪ್ರಸ್ತುತ ಮಾರ್ಗದರ್ಶಕರಾಗಿ ಅನುಪಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಡಳಿತ ಮಂಡಳಿ ಜೊತೆಗೆ ಮತ್ತು ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಉತ್ತಮ ಒಡನಾಟವನ್ನು ಹೊಂದಿರುವ ಸುದರ್ಶನ್ ವೈಎಸ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಜೊತೆ ವೇದಿಕೆಯಲ್ಲಿರುವವರು ಪೂರ್ಣಿಮಾ ಭಟ್ರವರು, ಮುಣ್ಕೂರಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ನಿವೃತ್ತಿಯನ್ನು ಕಂಡುಕೊಂಡವರು, ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕವನ್ನು ಹೊಂದಿದವರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಬೇಕಾಗಿ ಸವಿತಾ ಮೇಡಮ್ ರವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸವಿತಾ ಇಲ್ಲದಿದ್ದರೆ ಸುಚರಿತಾ ಶೆಟ್ಟಿಯವರು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೂರ್ಣಿಮಾ ಭಟ್ರವರು ಪ್ರಾಥಮಿಕ ಶಾಲೆಯ ಏಳಿಗೆಗಾಗಿ ತನ್ನನ್ನು ತೊಡಗಿಸಿಕೊಂಡವರು. ಇವರ ಪತಿಯವರ ಜೊತೆ ಶಿಕ್ಷಣದ ಬಗ್ಗೆ ಉತ್ತಮವಾದ ಸಾಧನೆಯನ್ನು ಮಾಡಿದವರು, ಶೋಧನೆಯನ್ನು ಮಾಡಿದವರು.
ಉಳಿದ ಎಲ್ಲ ಗಣ್ಯರು ನಿನ್ನೆಯಿಂದ ಈವರೆಗೆ ನಮ್ಮ ಜೊತೆ ಇದ್ದಾರೆ. ಉಳಿದಂತೆ ಸಂಕಲಕರಿಯ ಕೃಷ್ಣ ಸಾಲಿಯಾನ್ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಗೌರವಿಸಬೇಕಾಗಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪ್ರಸಾದ್ ಎಂ ಶೆಟ್ಟಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೃಷ್ಣ ಸಾಲಿಯಾನ್ ಸಂಕಲಕರಿಯ ಇವರನ್ನು. ಪ್ರೌಢಶಾಲೆಯ ಮುಖ್ಯಸ್ಥೆ ಸವಿತಾ ಮೇಡಮ್ ರವರು ವೇದಿಕೆ ಆಗಮಿಸ್ತಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರಂಗಸ್ವಾಮಿ ಅವರಿದ್ದಾರೆ. ಇದೀಗ ಎಲ್ಲ CA ಚಂದ್ರಶೇಖರ್ ಶೆಟ್ಟಿ ಅವರನ್ನು ಇದೀಗ ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಕ್ಯಾಪ್ಸ್ ಫೌಂಡೇಶನ್ನ ಮುಖ್ಯಸ್ಥರು, ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ, ಹಿರಿಯ ವಿದ್ಯಾರ್ಥಿ. ನಿನ್ನೆಯಿಂದ ಈವರೆಗೆ ನಾವು ಪ್ಲಾಸ್ಟಿಕ್ಕನ್ನು ಬಳಸುವುದಿಲ್ಲ ಎನ್ನುವಂಥ ಒಂದು ಪ್ರಮಾಣವನ್ನು ಮಾಡಿದ್ದರೆ ಅವರ ಆದೇಶದ ಮೇರೆಗೆ ಅವರು ಪ್ಲಾಸ್ಟಿಕ್ ರಹಿತವಾದ ಬದುಕನ್ನು ಕಟ್ಟಬೇಕೆನ್ನುವಂಥ ಉದ್ದೇಶವನ್ನು ಬೆಂಗಳೂರಿನಿಂದ ಇಲ್ಲಿಯವರೆಗೆ ಹೊಂದಿಕೊಂಡು ಬಂದಿದ್ದಾರೆ. ಮುನ್ಕೂರಿನ ಜಾತ್ರೆ ಇರ್ಬೋದು, ಪರಿಸರದ ಎಲ್ಲ ಬ್ರಹ್ಮಕಲಶಗಳಿಗೆ ಅವರದೇ ಆದಂಥ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಅವರನ್ನು ಗೌರವಿಸಬೇಕಾಗಿ ಮಾಲತೇಶ್ ಇಂಗಳಕ್ಕೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯ ಪ್ರಾಂಶುಪಾಲರು, ಕ್ಯಾಪ್ ಫೌಂಡೇಶನ್ನ ಮುಖ್ಯಸ್ಥರಾಗಿರುವ ಚಂದ್ರಶೇಖರ್ ಶೆಟ್ಟಿ, CA ಚಂದ್ರಶೇಖರ್ ಅವರನ್ನು ಗೌರವಿಸಲಿಕ್ಕಿದ್ದಾರೆ. ಮಕ್ಕಳಿಗೆ ನಿನ್ನೆ ಕ್ರೀಡೋತ್ಸವದ ಸಂದರ್ಭ ಟಿ ಶರ್ಟನ್ನು ನೀಡಿ ಸಹಕರಿಸಿದವರು, ಪ್ಲಾಸ್ಟಿಕ್ ರಹಿತ ಬದುಕನ್ನು ಕಟ್ಟಬೇಕು ಎನ್ನುವಂಥ ಉದ್ದೇಶವನ್ನು ಹೊಂದಿದ ಚಂದ್ರಶೇಖರ್ ಅವರನ್ನು ಗೌರವಿಸಿದ್ದೇವೆ. ನೇರವಾಗಿ ಓವರ್ ಟು ಸಾಯಿನಾಥ್ ಶೆಟ್ಟಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ 2 ದಿನಗಳ ಕ್ರೀಡೋತ್ಸವ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನುವಂಥದ್ದು ಬಹಳಷ್ಟು ಸಂಪನ್ನವಾಗಲಿದೆ. ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು ನಮ್ಮ ದುಡಿತಗಳನ್ನು ಸಂಪೂರ್ಣವಾಗಿ ಬೆಸೆದುಕೊಂಡಾಗ ಯಾವ ರೀತಿಯ ಫಲಿತಾಂಶ ಅನ್ನುವಂಥದ್ದು ಬರುತ್ತದೆ ಎನ್ನುವುದಕ್ಕೆ ಈ ಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಹಿರಿಯ ವಿದ್ಯಾರ್ಥಿಗಳ ಪುನರ್ ಸಮ್ಮಿಲನ ಅನ್ನುವಂಥ ಕಾರ್ಯಕ್ರಮ ಖಂಡಿತವಾಗಿ ಕೂಡ ನಮಗೆ ತೃಪ್ತಿಯನ್ನು ತಂದಿದೆ. ಪ್ರಾರಂಭದಲ್ಲಿ ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿಯ ಈ ಸನ್ನಿಧಾನದಲ್ಲಿ ಚರಿತ್ರೆಯನ್ನು ನಿರ್ಮಾಣ ಮಾಡಿದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನವನ್ನು ಆಚರಿಸಿದೆ. ಹಾಗೆಯೇ ನಮ್ಮ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ವಿಭಾಗಗಳು ಒಂದಾಗಿ ಬರುವ ವರ್ಷಕ್ಕೆ ಷಷ್ಠಾಬ್ದಿ ಉತ್ಸವವನ್ನು ಆಚರಿಸ್ತಾ ಇದೆ. 60ರ ಸಂಭ್ರಮ. ಈ ಸಂಭ್ರಮ ಅನ್ನುವಂಥದ್ದು ಹಿರಿಯ ವಿದ್ಯಾರ್ಥಿಗಳ ಬಾಳಿಗೆ ನಾವು ಈ ನೆಲವನ್ನು ಮೆಟ್ಟಿ ನಮ್ಮ ಬೆನ್ನನ್ನು ತಟ್ಟಿ ಕೆಲವರಿಗೆ ಮಂಡೆಗೆ ಕುಟ್ಟಿ ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ಇಲ್ಲಿ ಸಾಗಿಸಿದ್ದೇವೆ ಅನ್ನೋದಕ್ಕೆ ನಾವು ನಮ್ಮನ್ನೇ ಒಂದು ಸಲ ಅವಲೋಕನ ಮಾಡಿಕೊಂಡಾಗ ಅದರ ಪೂರ್ಣವಾದಂಥ ಫಲಿತಾಂಶ ನಮ್ಮ ಹೃದಯಕ್ಕೆ ಮುಟ್ಟುತ್ತದೆ. ಈಗಿರುವಾಗ ಈ 2 ದಿನಗಳ ಪುನರ್ಮಿಲನ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಮತ್ತು ಹಿರಿಯರನ್ನು ನಾನು ಈ ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಸ್ವಾಗತಿಸಿಕೊಳ್ಳುತ್ತಾ, ಬಂಧುಗಳೇ, ನಮ್ಮ ದೇಶದ ಒಂದು ಗುರು ಶಿಷ್ಯರ ಪರಂಪರೆ ಅನ್ನುವಂಥದ್ದು ಪ್ರಪಂಚದ ಯಾವ ಮೂಲೆಗೂ ಹೋದರೂ ಸಿಗುವುದಿಲ್ಲ. ನಮ್ಮ ದೇಶದ ಗುರು ಶಿಷ್ಯರ ಪರಂಪರೆ ಅನ್ನೋದಕ್ಕೊಂದು ಭವ್ಯವಾದ ಇತಿಹಾಸವಿದೆ, ಸುಂದರವಾದಂಥ ಇತಿಹಾಸವಿದೆ. ಹೇಳ್ತಾರೆ, ನಾ ಗುರೋರಾಧಿಕಂ ತತ್ವಂ ನಾ ಗುರೋರಾಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತೆ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಗಿಂತ ಮೀರಿದ ತತ್ವವಾಗಲಿ ತಪಸ್ಸಾಗಲಿ ಬೇರೆ ಯಾವುದೂ ಇಲ್ಲ ಎನ್ನುವುದನ್ನು ನಾನು ಇಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಜ್ಞಾನದ ದೀವಿಗೆಯನ್ನು ನೀಡಿ ನಮ್ಮನ್ನು ಹರಸಿ, ನಮ್ಮನ್ನು ತಟ್ಟುವಲ್ಲಿ ತಟ್ಟಿ, ಮೆತ್ತುವಲ್ಲಿ ಮೆತ್ತಿ, ಕೆತ್ತುವಲ್ಲಿ ಕೆತ್ತಿ, ನಮಗೆ ಒಂದು ಸರಿಯಾದ ವ್ಯಕ್ತಿತ್ವಕ್ಕೆ ಆಯಾಮವನ್ನು ಕೊಟ್ಟಂಥ ಇಲ್ಲಿ ಇರುವಂಥ ಶಿಕ್ಷಕರನ್ನು ಮತ್ತು ಕೀರ್ತಿಶೇಷರಾಗಿರತಕ್ಕಂಥ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ನಾನು ನೆನೆಯದೆ ಹೋದರೆ ಖಂಡಿತವಾಗಿ ಕೂಡ ತಪ್ಪಾಗುತ್ತದೆ. ಹಾಗಿರುವಾಗ ನಮ್ಮ ಎಲ್ಲ ಶಿಕ್ಷಕ ವೃಂದಕ್ಕೆ ನಾನು ಅವರನ್ನು ಈ ಸಂದರ್ಭದಲ್ಲಿ ನೆನೆದುಕೊಳ್ಳುತ್ತಾ, ಶಾಶ್ವತವಾದಂಥ ಆನಂದವನ್ನು ಹೊಂದಬೇಕು ಅಂತ ಆಗಿದ್ರೆ ಸದ್ಗುರುಗಳ ಆನಂದ ಬೇಕು, ಸದ್ಗುರುಗಳ ಆಶೀರ್ವಾದ ಬೇಕು. ಆ ಸದ್ಗುರುಗಳು ಈ ವೇದಿಕೆಯಲ್ಲಿ ಬಹಳಷ್ಟು ಮಂದಿ ಆಸೀನರಾಗಿದ್ದಾರೆ. ಶಾಲೆ ಅನ್ನುವಂಥದ್ದು ಒಂದು ಜ್ಞಾನ ಕ್ಷೇತ್ರ, ಶಾಲೆ ಅನ್ನುವಂಥದ್ದು ಒಂದು ಧ್ಯಾನ ಕ್ಷೇತ್ರ, ಶಾಲೆ ಅನ್ನುವಂಥದ್ದು ಒಂದು ಶೀಲ ಕ್ಷೇತ್ರ. ಧ್ಯಾನ, ಜ್ಞಾನ, ಶೀಲ, ಸತ್ಪಾತ್ರ ಛಾತ್ರ ಶಿಲ್ಪೀಕರಣವೇ ಶೀಲದ ಲಕ್ಷ್ಯ ಅಂತ ಹೇಳಿಕೊಂಡು, ವಿದ್ಯೆಯಿಂದ ವಿನಯ, ವಿನಯದಿಂದ ಧನ, ಧನದಿಂದ ಧರ್ಮ, ಧರ್ಮದಿಂದ ಸುಖ, ಸುಖ ಎನ್ನುವಂಥ ಈ ಶಬ್ದ ಅರ್ಥವತ್ತಾಗಿ ಮೂಡಿ ಬರಬೇಕು ಅಂತ ಆಗಿದ್ರೆ ಅದಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ವಿದ್ಯೆ.
ಆ ವಿದ್ಯೆ ಅನ್ನುವಂಥದ್ದು ಹಸನಾಗಬೇಕಾಗಿದ್ರೆ ನಮಗೆ ಹಸನಾದ ಗುರುಗಳಿಂದ ವಿದ್ಯಾರ್ಜನೆಯಾದಾಗ ಮಾತ್ರ. ಈ ಹಸನಾದ ವಿದ್ಯಾರ್ಥಿ ವೃಂದಕ್ಕೆ ಹಸನಾದ ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ನೇರವಾಗಿ ನಾನು ಯಾರ ಹೃದಯವನ್ನು ಮುಟ್ಟುತ್ತೇನೆ ಅಂತ ಹೇಳಿದ್ರೆ, ಈ ಸಂಸ್ಥೆಯ 60 ವರ್ಷಗಳವರೆಗೆ ಆಡಳಿತ ಮಂಡಳಿಯ ಸಂಚಾಲಕರಾಗಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ. ಒಂದು ದೇವಸ್ಥಾನಕ್ಕೆ ಹೋಗಬೇಕು ನಾವು. ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅರ್ಚಕರು ಸರಿಯಾಗಿ ಪ್ರಸಾದವನ್ನು ಕೊಟ್ಟರೆ ಮನಸ್ಸಿಗೆ ತೃಪ್ತಿ. ಹಾಗೆಯೇ ಒಂದು ಸಂಸ್ಥೆ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಉಳಿಬೇಕು, ಬೆಳೆಯಬೇಕು ಅಂತಾಗಿದ್ರೆ ಅಲ್ಲಿರುವಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು ಸರಿ ಇರಬೇಕು. ಇಲ್ಲಿ ನಾವು ಕಂಡಾಗ ನಮ್ಮ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಹಿರಿಯರಾಗಿ 60 ವರ್ಷಗಳವರೆಗೆ ಈ ಸಂಸ್ಥೆಯ ಹಿಡಿತವನ್ನು ಇಟ್ಟುಕೊಂಡು ಬಹಳಷ್ಟು ಸುಲಲಿತವಾಗಿ ಈ ಸಂಸ್ಥೆ ಬೆಳೆಯುವುದಕ್ಕೆ ದಾರಿ ಮಾಡಿಕೊಟ್ಟಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಸಂಸ್ಥೆಯ ಸಂಚಾಲಕರಾಗಿದ್ದಂತಹ ಗೌರವಾನ್ವಿತ ಪಿ ಬಾಲಕೃಷ್ಣ ಆಳ್ವಾರ್ ಅವರೇ, ಈಗ ಇವತ್ತಿನವರೆಗೂ ನೀವು ಈ ಸಂಸ್ಥೆಯ ಸಂಚಾಲಕರಾಗಿ ಮುಂದುವರಿತಾ ಇದ್ದೀರಿ. ಸರ್, ನಿಮ್ಮಿಂದ ನಾವು ಕೇಳೋದಿಷ್ಟೇ, 60 ವರ್ಷಗಳ ಅವಧಿಯಲ್ಲಿ ನೀವು ಕಂಡಂತಹ ಅನುಭವವನ್ನು ದಯವಿಟ್ಟು 3 ನಿಮಿಷಗಳ ಒಳಗಾಗಿ ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ನೆರೆದಂಥ ಹಳೆ ವಿದ್ಯಾರ್ಥಿಗಳೇ ಮತ್ತು ಈ ಊರಿನ ವಿದ್ಯಾ ಮಹನೀಯರೇ, ವಿಶೇಷವಾಗಿ 1974ರಲ್ಲಿ ನಾನು ಈ ಶಾಲೆಯ ಒಂದು ಕರೆಸ್ಪಾಂಡೆಂಟ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಏನು ಇದರಲ್ಲಿ ಆಗಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸುವರೇ ನಾವು ನನ್ನ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಶ್ರೀಯುತ ಪಾಂಡುರಂಗ ಪ್ರಭು ಅವರು ಈ ಶಾಲೆಯ ಅಧ್ಯಾಪಕರಾಗಿ ಈ ಶಾಲೆಯ ಪ್ರಾಂಶುಪಾಲರಾಗಿ 30-35 ವರ್ಷಗಳಿಂದ ಹೆಚ್ಚು ಇದ್ದು ಈ ಶಾಲೆಯನ್ನು ಮುನ್ನಡೆಸಿದ್ದಾರೆ. ಅವರೊಂದಿಗೆ ಹಾಗೂ ಕೆಲವು ಮಂದಿ ನಮ್ಮ ಅಧ್ಯಾಪಕರೊಂದಿಗೆ ನಾವು 2-3 ಸಲ ಮುಂಬೈಗೆ ಹೋಗಿದ್ದೆವು. ಅಂದರೆ ಇಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಹಣದ ಸಹಾಯ ಬೇಕಿತ್ತು. ಆಗೆಲ್ಲ ಹೋದಾಗ ಹಳೆ ವಿದ್ಯಾರ್ಥಿಗಳು ನಮ್ಮೊಡನೆ ನಡೆದುಕೊಂಡಂಥ ಒಂದು ರೀತಿ ಇಂದಿಗೆ ಕೂಡ ನನಗೆ ಮನಸ್ಸಿಗೆ ಬರ್ತದೆ. ಯಾಕಂತೇಳಿದರೆ ನಮಗೆ ಬೇಕಾದಂಥ ವಸತಿ, ನಮಗೆ ಬೇಕಾದಂಥ ಆಹಾರ, ನಮಗೆ ಬೇಕಾದಂಥ ಎಲ್ಲ ವಾಹನ ಸೌಕರ್ಯ ಮತ್ತು ಅದರೊಟ್ಟಿಗೆ ಹಣ, ಇದೆಲ್ಲವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಒದಗಿಸಿಕೊಟ್ಟೋದು ಎಲ್ಲಿಯವರೆಗೆ ಅಂತ ಹೇಳಿದರೆ, ನಮ್ಮ ಬಟ್ಟೆಯನ್ನು ಅಲ್ಲಿ ದೋಬಿ ಹತ್ರ ಕೊಂಡೋಗಿ ಇಸ್ತ್ರಿ ಹಾಕಿ ಮರುದಿವಸ ನಮಗೆ ಒದಗಿಸುವಂಥ ಒಂದು ಅಲ್ಲಿವರೆಗೆ ನಮಗೆ ಅವರು ಸಹಕಾರ ಕೊಟ್ಟು ನಮಗೆ ಇಲ್ಲಿ ಹಣ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ಈ ಶಾಲೆಯ ಈ ವಜ್ರ ಮಹೋತ್ಸವ ಬಿಲ್ಡಿಂಗ್ ಮತ್ತು ಇದರ ಎಕ್ಸ್ಟೆನ್ಷನ್ ಎಲ್ಲ ನಡೆದದ್ದು ನಮಗೆ ಮುಂಬಯಿಯವರ ಸಹಕಾರದಿಂದ. ಅದರಂತೆ ಈ ಊರಿನಲ್ಲಿ ಕೂಡ ಇದ್ದಂಥ ಎಲ್ಲರೂ ಕೂಡ ನಮಗೆ ಇದರ ಬೆಳವಣಿಗೆಗೆ ಸಹಕರಿಸಿದ್ದಾರೆ. ಅದರೊಟ್ಟಿಗೆ ನಮ್ಮ ಇಲ್ಲಿದ್ದಂಥ ಅಧ್ಯಾಪಕ ವೃಂದ ಅವರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೊಟ್ಟಿಗೆ ನಾನು ಕೂಡ ನಾನೊಬ್ಬ ಫ್ರೆಂಡಾಗಿ ಅವರೊಟ್ಟಿಗೆ ಇದ್ದು ಈ ಶಾಲೆಯನ್ನು ನಡೆಸಿಕೊಂಡು ಬಂದಿದ್ದೆ. ಇದಕ್ಕೆಲ್ಲ ಸಹಕಾರ ಇತ್ತಂತ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ 2 ದಿನಗಳ ಈ ಒಂದು ಪುನರ್ಮಿಲನದ ಕಾರ್ಯಕ್ರಮ ಅನ್ನುವಂಥದ್ದು ಇದು ಸಂವಾದ ಕಾರ್ಯಕ್ರಮವಲ್ಲ, ಚಿಂತನ ಮಂಥನ ಕಾರ್ಯಕ್ರಮ ಅಂತ ನಾನು ಮರುನಾಮಕರಣ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ, ಇವಾಗ ನಮ್ಮ ಹಿರಿಯರಾದ ಸಂಚಾಲಕರು, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಮಾಡಿದಂತಹ ಈ ಒಂದು ಕರ್ತವ್ಯ ಪ್ರಜ್ಞೆಯನ್ನು ನೆನಪಿಸಿಕೊಂಡಿದ್ದಾರಲ್ಲ ಸರ್, ನಿಮಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಕಲ್ಲಾಗಿರಬೇಕು ಕಠಿಣ ಭವದರೆಯೊಳಗೆ, ಬಿಲ್ಲಾಗಿರಬೇಕು ಬಲ್ಲವರುಳು ಮೆಲ್ಲಗೆ ಮಾಧವನ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಈ ಮಾತು ಯಾರಿಗೆ ಅನುಕೂಲ ಆಗುತ್ತದೆ ಅಂತ ಹೇಳಿದ್ರೆ, ನಮ್ಮನ್ನು 8ನೇ ಕ್ಲಾಸಿನಿಂದ ಹಿಡಿದು PUC ತನಕ ಹೆಗಲಿಗೆ ಕೈ ಹಾಕಿ ಅವರ ಪ್ರತಿಯೊಂದು ಮಾತುಗಳು ಕೂಡ ಇವಾಗ ನಮ್ಮ ಮನ ಪಟಲದಲ್ಲಿ ಹೊಳಿತಾ ಇದೆ. ಈ ಸಂಸ್ಥೆಯ ಶಿಕ್ಷಕರಾಗಿ, ಪ್ರಾಚಾರ್ಯರಾಗಿ ಇದೀಗ ನಿವೃತ್ತಿ ಹೊಂದಿ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗಿರತಕ್ಕಂಥ ಹಿರಿಯರಾದಂಥ ಪಾಂಡುರಂಗ ಪ್ರಭುಗಳೇ, ನಿಮ್ಮ ಅಭಿಪ್ರಾಯ? ವೇದಿಕೆಯಲ್ಲಿರುವ ಗಣ್ಯರೇ, ಈ ಸಂಸ್ಥೆಯ ಬಗ್ಗೆ
ಸಂಪೂರ್ಣ ವಿವರ ಅಂತ ಹೇಳಿದರೆ 65ನೇ ಇಸ್ವಿಯಲ್ಲಿ ಪ್ರಥಮವಾಗಿ ಮೀಟಿಂಗ್ ಇಲ್ಲಿ ಹೈಸ್ಕೂಲ್ ಬೇಕು ಬೇಡ ಹೇಗೆ ಮಾಡುವುದಂತ ಮಾಡಿದವರು ನಮ್ಮ ಡಾಕ್ಟರ್ ಎಸ್ ವಿ ಶೆಟ್ಟಿಗಾರ್. ಅವರು ಊರಿನವರನ್ನೆಲ್ಲ ಕರ್ಕೊಂಡು ಬಂದು 65ನೇ ಇಸ್ವಿಯಲ್ಲಿ ಮೀಟಿಂಗ್ ಮಾಡಿದರು. 66ನೇ ಇಸ್ವಿಯಲ್ಲಿ ಹೈಸ್ಕೂಲ್ ಆರಂಭ ಆಯಿತು ಜೂನ್ 8 ತಾರೀಕಿಗೆ. ಅದರ ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಮೊದಲ ಬಾರಿಯೇ 84 ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಮಾಡಿದ್ದೇವೆ ಆ ಕಾಲದಲ್ಲಿ. ಈಗ ಒಟ್ಟಿಗಿರುವುದು 84 ಮಕ್ಕಳು. ಇದಕ್ಕೆ ಕಾರಣ ನಮ್ಮ ಸರ್ಕಾರದ ಧೋರಣೆ ಅಥವಾ ನಮ್ಮ ಪೇರೆಂಟ್ಸ್ಗಳಲ್ಲಿ ನಿಮ್ಮ ಇಂಗ್ಲೀಷಿನ ಮೇಲೆ ನಾವು ವ್ಯಾಮೋಹ ಇರ್ಬೋದು. ಏನಿದ್ರೂ ನಾನು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯ ಹೇಳಬೇಕು. ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸಲಿಕ್ಕೆ ಅಥವಾ ಈಗ ಇರುವಂತಹ ನನ್ನ ಆರೋಗ್ಯಕ್ಕೆ ಕಾರಣಕರ್ತರಾದ 2-3 ಅಧ್ಯಾಪಕರನ್ನು ನಾನು ಇಲ್ಲಿ ಹೇಳಬೇಕಂತ ನನಗೆ ಎಣಿಸ್ತದೆ. ಮುಖ್ಯವಾಗಿ ಅಂತೂ 3 ನಿಮಿಷದಲ್ಲೇ ಮುಗಿಸಬೇಕು. ಆಯಿತು. ಸುದರ್ಶನ್ ಒಂದು ರೀತಿಯಲ್ಲಿ ಯಾವ ಕೆಲಸವನ್ನು ಪ್ರಿನ್ಸಿಪಾಲರ ಕೆಲಸ ಅಂದರೆ ಅವರ ಕೆಲಸ ಅವರೇ ಮಾಡಿದ್ದು, ನಾನು ಏನು ಮಾಡಿಲ್ಲ, ಖುಷಿಯಲ್ಲಿ ಕೂತ್ಕೊಳ್ಳೋದು ಮಾತ್ರ. ಹಾಗಾಗಿ ನನ್ನ ಈ ಮಟ್ಟದ ಆರೋಗ್ಯಕ್ಕೆ ಕಾರಣ ಅವರು ಒಂದು. ಅದೇ ರೀತಿ ನಮ್ಮ ಸಂಚಾಲಕರು ಏನಿದ್ರು ನನ್ನ ಹತ್ರ ಕೇಳ್ತಾರೆ, ಅವ್ರ ಹತ್ರ ಕೇಳಿ ಪ್ರಿನ್ಸಿಪಾಲ್ ಅವರು ಹೇಳಿದ ಹಾಗೆ ಎಲ್ಲಿ ದಸ್ಕತ್ ಹಾಕಬೇಕಾಗ್ತದೆ. ಅದರ ನಂತರ ನಮ್ಮ ಅಧ್ಯಕ್ಷ, ನಮ್ಮ ವಿದ್ಯಾರ್ಥಿ ಅವರು ಹಾಗೆ ಏನೋ ಒಂದು ರೀತಿಯಲ್ಲಿ ಎಲ್ರಿಗೂ ನನ್ನ ಮೇಲೆ ಒಂದು ಪ್ರೀತಿಯಿಂದಲೋ ಏನೋ ಎಲ್ಲ ಸಹಕರಿಸ್ತಾರೆ. ಹಳೆ ವಿದ್ಯಾರ್ಥಿಗಳಿರ್ಬೋದು, ಈಗ ನಮ್ಮ ಬಾಲಕೃಷ್ಣ ಶೆಟ್ಟಿಯ ಹಳೆ ವಿದ್ಯಾರ್ಥಿ ಯಾವುದು, ಸಹೋದ್ಯೋಗಿ ಯಾವುದು, ಮತ್ತು ಯಾವಾಗ ಕರೆದ್ರೂ ಬಂದು ನಮ್ಮ ಕೆಲಸವನ್ನು ಮಾಡಿಕೊಡ್ತಿದ್ರು. ಹೀಗಾಗಿ ಈ ಒಂದು ಕಾರ್ಯಕ್ರಮ ಏನಂತ ನನಗೆ ಗೊತ್ತಾಗಲಿಲ್ಲ ಮೊದಲೆಲ್ಲ ಇರಲಿಲ್ಲ ಇದು ಈ ಒಂದೆಲ್ಲ ವಸ್ತು. ಹಾಗಾಗಿ ನನಗೆ ಏನಂತ ಗೊತ್ತಿಲ್ಲ. ಪರಿವರ್ತನೆ ಜಗತ್ತಿನ ನಿಯಮ, ಬದಲಾವಣೆ ಆಗಲೇಬೇಕು. ಆಗಬೇಕು ಬಹಳಷ್ಟು ಆಗಿದೆ ಆಗಬೇಕಿತ್ತು. ನನ್ನ ಕಾಲದಲ್ಲಿ ಆಗಲಿಲ್ಲ, ಅದನ್ನು ನಾನು ಹೇಳಬಲ್ಲೆ. ಈ ರೀತಿಯಲ್ಲೆಲ್ಲ ಒಂದು ಓಲ್ಡ್ ಬಾಯ್ಸ್ ಅಸೋಸಿಯೇಷನ್ ಸೇರಿ ಇಷ್ಟೆಲ್ಲ ಒಂದು ವಿಜೃಂಭಣೆಯಿಂದ ಅವರ ಗುರುಗಳನ್ನು ಸ್ಟೇಜ್ನಲ್ಲಿ ಕೂತ್ಕೊಳ್ಳಿಸಿ ಶಾಲ್ ಹಾಕಿ ಸನ್ಮಾನಿಸೋದು ಭಾಳ ಸಂತೋಷ ಆಗಿದೆ. ಇತ್ತೀಚೆಗೆ ಅವ ಇನ್ನೊಂದು ಕರೀತಾರೆ, ರೋಟ್ರಿ ಕ್ಲಬ್ಬಿಗೆ ಕರೆದ. ಈಗ ನನಗೆ 83 ವರ್ಷ, ಭಾಷಣ ಮಾಡಲಿಕ್ಕೆ ಬರೋದೂ ಇಲ್ಲ, ಮಾತಾಡಲಿಕ್ಕೆ ಆಗೋದೂ ಇಲ್ಲ. ಸರ್, ನಿಮ್ಮ ಪ್ರಾಯ ಮುಖ್ಯ ಅಲ್ಲ, ನಿಮ್ಮ ಮಾನಸಿಕವಾದಂಥ ಮಾತುಗಳಿದೆಯಲ್ಲ ಅದೆಲ್ಲ ನಮಗೆ ಖಂಡಿತವಾಗಿ ಕೂಡ ಅದು ಶ್ರೀರಕ್ಷೆ. ಹಾಗಾಗಿ ಹೆಚ್ಚು 3 ನಿಮಿಷ ಅಂತ ಮೊದಲು ಹೇಳಿದ್ದಾರೆ, 3 ಆಗಲಿಲ್ಲ, ಆದರೂ ಸಾಕು, ಮಾತಾಡಿ ಸಾಕು ಕಾಣ್ತೇನೆ ನಾನು. ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ. ಖಂಡಿತವಾಗಿಯೂ ಕೂಡ ನಿಮ್ಮ ಈ ಪ್ರೀತಿಪೂರ್ವಕವಾದಂಥ ಮಾತುಗಳು ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೂ ಮತ್ತು ಇಲ್ಲಿ ಸೇರಿದಂತೆ ಎಲ್ಲರಿಗೂ ಕೂಡ ಅದು ಅನುಕೂಲಿಯಾಗಿ ಲಭಿಸ್ತದೆ ಅಂತ ಹೇಳಿಕೊಂಡು ನಿಮಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವಾಗ ಒಂದು ತಪ್ಪು ಒಪ್ಪುಗಳ ಹಾದಿಯನ್ನು ಹಿಡಿದು ಹೊಸತೊಂದರ ಹುಡುಕಾಟದಲ್ಲಿ ತೊಡಗಿರುವ ಒಂದು ಸಾಮಾನ್ಯ ವಿದ್ಯಾರ್ಥಿಯಾಗಿ, ತದನಂತರ ಹಳೆ ವಿದ್ಯಾರ್ಥಿಯಾಗಿ ಬದುಕು ಕಟ್ಟಿಕೊಂಡು ಈ ಸಂಸ್ಥೆಯಲ್ಲಿ ನಡೆಯತಕ್ಕಂಥ ಎಲ್ಲ ವಿಚಾರಗಳಿಗೆ ಅನುಸಾರವಾಗಿ ಅದು ಕ್ರಮವೂ ಇದೆ. ಒಳ್ಳೆಯ ಹವ್ಯಾಸಗಳು ಬದುಕನ್ನು ಹಸನುಗೊಳಿಸ್ತದೆ, ಅದು ಬದುಕಿಗೆ ಭವ್ಯತೆಯನ್ನು ತರ್ತದೆ. ಯಾರಲ್ಲಿ ಹವ್ಯಾಸ ಇಲ್ವೋ ಆ ಬದುಕು ನಿಜವಾಗಿ ಕೂಡ ಪ್ರಯೋಜನ ಇಲ್ಲದ ಬದುಕು. ಹಾಗಿರುವಾಗ ನಮ್ಮಲ್ಲಿ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿ, ಹಳೆ ವಿದ್ಯಾರ್ಥಿಯಾಗಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಪ್ರತಿಷ್ಠಿತವಾದಂಥ ಅಂಗಡಿಗುತ್ತು ಮನೆತನದಲ್ಲಿ ಜನಿಸಿದ ಗೌರವಾನ್ವಿತ ಪ್ರಸಾದ್ ಎಂ ಶೆಟ್ಟಿ ಇವರು ಇದೀಗ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ಪ್ರಸಾದ್ ಎಂ ಶೆಟ್ಟಿಯವರೇ, ನೀವೀಗ ಆಡಳಿತ ಮಂಡಳಿಯ ಅಧ್ಯಕ್ಷರು. ನಿಮಗೆ ಈ ಅಧ್ಯಕ್ಷ ಪದವಿ ಸಿಕ್ಕಿದಾಗ ಮತ್ತು ಈಗ ನಿಮ್ಮ ಭಾವನೆಗಳು ಏನು? ನಮಸ್ಕಾರ. ಗುರು ಹಿರಿಯರ್ ನಗಲಿಗೆ ಪೂರ 2 ಶಬ್ದ ತುಳುಟಿ ಪಾತೆರ ಇಚ್ಛೆ ಮಲ್ತುಂದಲ್ಲ. ಇನಿ ನಮ್ಮ ಸೇರಿದಿನಂಚಿನ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿದ ಪುನರ್ಮಿಲನ ಬಾರಿ ಸಂತೋಷ ಒಂದುಂಡು. ಒಂಜನೇವಾದ ಪಂಡಿರು ನೀವು ಆಡಳಿತ ಮಂಡಳಿಯ ಅಧ್ಯಕ್ಷರಾದಾಗ ಮತ್ತು ಈಗ ಅದನ್ನು ಅನುಭವಿಸುತ್ತಿರುವಾಗ ನಿಮಗಾಗುವಂತ ಅನುಭವ. ಆಡಳಿತ ಮಂಡಳಿ ಇನಿಕೊಂಜಿ 16 ವರ್ಷದ ದುಂಬು ಒಂದು ಜವಾಬ್ದಾರಿ ಕೊಡ್ತೀರು. ಒಂದು ಜವಾಬ್ದಾರಿ ಕೊರಿಪಿನ ಪಿರವಡು ಮುಂಬೈಡು ಒಂಜಿ ವಿದ್ಯಾವರ್ಧಕ ಟ್ರಸ್ಟ್ ಪನ್ಪಿನ ಒಂಜಿ ಸಂಸ್ಥೆ ಎತ್ತುಂಡು. ಅಲ್ತ ಮುಣುಕೂರದ ಶ್ರೀಧರ್ ಶಣೆ ಪನ್ಪಿನಾರ ಆ ಸಂಸ್ಥೆನ
ಮುಂಬೈಡ್ ಮಲ್ತಿತ್ತೇರು ಆ ಮಲ್ತು ತುಪ್ಪನಾಗ ಆ ಪ್ರತಿ ವರ್ಷ ಮೂಲು ಸ್ಕಾಲರ್ ಆ ಜೋಕ್ಲಿ ಪೂರ ಬೋಡ್ತಿನ ವ್ಯವಸ್ಥೆ ಮುಣ್ಕೂರು ವಿದ್ಯಾವರ್ಧಕ ಕಾಲೇಜಿಗೆ ಕೊರೊಂದಿತ್ತೇರು ಶ್ರೀದರ್ಶನೆ ವಿದ್ಯಾರ್ಥಿ ವೇತನ ಕೊರೊಂತಿನ ಆಯ್ತು 10ನೇ ವರ್ಷದ ಒಂಜಿ ಮುಂಬೈಡ್ ಬಾರಿ ಮಲ್ಲ ಕಾರ್ಯಕ್ರಮ ಮಲ್ತ ಇಂಕುಲು ಆ 10ನೇ ವರ್ಷದ ಕಾರ್ಯಕ್ರಮಡು ಮಸ್ತ್ ಆಯ್ತು ಫಂಡ್ ರೇಸ್ ಮಲ್ತದೆ ಅವಿನ ಇಂಕುಲು FD ಸುರುತ ಕಾರಣ ಪಂಡ ಆ 10ನೇ ವರ್ಷದ ಏನನ್ನು ಅವಳು ಅಧ್ಯಕ್ಷೆ ಮಲ್ತೇರು ಆ ಅಧ್ಯಕ್ಷೆ ಪಂಡ ಒಂದು ಪಂಡ್ರೆ ಕಾರಣ ಪಂಡ ಒಂದಕ್ಕೆ ಪ್ಯಾರಲಲ್ ಆದ ಈ ನಮ್ಮ ವಿದ್ಯಾಸಂಸ್ಥೆಗೆ ಪ್ರತಿ ವರ್ಷಲ ಒಂಜಿ ಸಾಕಾರ ಗುರುಪಿನೆಂಚಿನ ಒಂಜಿ ಅವು ಟ್ರಸ್ಟ್ ಆ ಟ್ರಸ್ಟ್ ನಮ್ಮ ಇನ್ನ ಬಗರಗುತ್ತು CA ರಮೇಶ್ ಅಣ್ಣೆ ಇನ್ನ ಬೀಡು ರವೀಂದ್ರ ಶೆಟ್ರು ಬಕ್ಕ ನಮ್ಮ ಕಿಶೋರ್ ಶೆಟ್ಟಿ ಮಕ್ಕಳು ಪೂರ ಈ ಸಂಸ್ಥೆ ಮಸ್ತ್ ಕೆಲಸ ಮಲ್ತಂದು ಇಲ್ಲಿ ರಗುಲೊಂಜಿ ನನ್ನ ಪ್ರೀತಿ ವಿಶ್ವಾಸಡೆ ನಾನು ಅಧ್ಯಕ್ಷೆ ಮಲ್ತೀರು 10ನೇ ವರ್ಷದ ಇಂಕೊಳೊಂಜಿ ಫಂಕ್ಷನ್ ಮಲ್ತ ಬಾರಿ ಗ್ರ್ಯಾಂಡ್ ಐಟ್ ಫಂಡ್ ರೇಸ್ ಆಂಡ್ ಆ ಫಂಡ್ ರೇಸ್ ಇರ್ದ ಸದಿ ನೀ ನಂಗೆ ಕಾಲೇಜಿಗೆ ಬಾರಿ ಉಪಕಾರ ಹೊಂದುಂಡು ಪ್ರತಿ ವರ್ಷ ಹಿಡ್ದು ಇಂಕುಲು ಐಟ್ ಸಪೋರ್ಟ್ ಮಲ್ತೊಂದುಲ್ಲ ಅಂಚನೆ ಇನಿ 16 ವರ್ಷದ ತುಂಬು ಅವಳು ವಿದ್ಯಾವರ್ಧಕದ ಟ್ರಸ್ಟ್ದ ಅಧ್ಯಕ್ಷರ ಮೂಲ ಆವಡೊಂದು ಎನ್ನ ಗುರುಕುಲಾಯನ ಪಾಂಡುರಂಗ ಪ್ರಭು ಬೊಕ್ಕ ಎನ್ನ ಹಿರಿಯನ ಡಾಕ್ಟರ್ ಬಾಲಕೃಷ್ಣ ಆಳ್ವೇರು ಪಂಡೇರು ಈ ಒಂಜಿ ಜವಾಬ್ದಾರಿ ದೆತೊನೋಡು ಪಂಡೇರು ಎಂಕ ಪಂಡ ವರ ಮಸ್ತ್ ಪೋಡಿಯಣ್ಣ ಮೂಲು ಕಾಲೇಜಿದು ಕಲ್ದಿನ ಒಂಜಿ ವಿದ್ಯಾರ್ಥಿ ಮೂಲು ಶಾಲೆ ಪೋತಿನೆ ಮೂಲು ಎನ್ನ ದೇ ಪನ್ಪೇರು ಇಂಕ ಅಂದಾಜೇಜಿ ಈ ಜಾಲ ಎಂಕುಲು ಉಲ್ಲ ಈ ಕೈ ಆಂಡಯ್ಯೋ ಪ್ರಿನ್ಸಿಪಾಲ್ ಒಂಜೇ ಪಾತ್ರ ಈ ಖಾಲಿ ಬತ್ತುಂಡಯ್ಯೋ ಬೇತೆ ದಾಲ ಬುಡ್ಚಿ ನೀನಾಡು ಎಂಕುಲು ಉಲ್ಲ ಅಂದ್ ಅಂಚ ಕರಿನ 16 ವರ್ಷದಿಂಚಿ ಸಂಸ್ಥೆಡು ಕೆಲಸ ಮುಲು ಮಲ್ದ ಬಾರಿ ತುಂಬ ಖುಷಿಯ ಒಂದುಂಡು ಸತ್ಯ ಪಂಡ ಒಂಜಿ ಯೋಗ ಅಂದೆನ್ನೊಲಿ ಈ ತುಳುನಾಡದ ಭೂಮಿಡು ಮುಣ್ಕೂರುಡು ಪುಟಿದಿನೇ ಒಂಜಿ ಯೋಗ ಆ ಅಂಗಡಿ ಗುತ್ತು ಮನತೆನಡು ನಮ್ಮ ಪುಡುದ ನಮ್ಗೆ ಒಂದು ಸರಸ್ವತಿ ಮೂಲು ಶಾಲೆಡು ನಮ್ಮ ಮೂಲು ಕಲ್ದ ಇನ್ನು ಕಲ್ತದ ಒಂಜಿ ನಮ್ಮ ದಾದನ ಒಂಜಿ ಬಿಸ್ನೆಸ್ ಮ್ಯಾನ್ ಆದ ಸಕ್ಸಸ್ಫುಲ್ ಆತಂದು ಪಂಡ್ರೆ ಇಚ್ಛೆ ಪಡುವುದಿಲ್ಲ ಇದಕ್ಕೆ ಕಾರಣ ನಮ್ಮ ಊರು ನಮ್ಮ ದೇವಸ್ಥಾನ ನಮ್ಮ ಶಾಲೆ ನಮ್ಮ ಗುರು ಹಿರಿಯರ್ನಗಳು ಎನ್ನ ಗುರುಕುಲ್ನಗಳು ಮೂಲ ಮಸ್ಯನ ಉಲ್ಲೇರು ಮುಖ್ಯವಾದ ಎನ್ನ ಪ್ರೀತಿದ ಗುರುಕುಲು ಬಾಲಕೃಷ್ಣ ಮಾಸ್ಟರ್ ಪಾಂಡುರಂಗ ಪ್ರಭುಕುಲು ಸುರೇಂದ್ರ ಸುದರ್ಶನ್ ಸರ್ ಜಯರಾಮ್ ಆಳ್ವೇರು ಉದಯ ಗೌರವ ಹಬ್ಬ ಇತ್ತೀರು ಬಕ್ಕ ನಮ್ಮ ಕನ್ನ ಪಂಡಿತರು ಅಂದ್ ಮುಗಲ್ ಪೂರ ಇತ್ತೇರು ಅಂದ್ ಹೇಮನಾಥ್ ಮಾಸ್ಟರ್ ಇತ್ತೇರು ನಮ್ಮ ಬಕ್ಕ ಇತ್ತೆತ್ತಿನಾಗ ಪೂರ ನಮ್ಮ ಟೀಚರ್ಸ್ನಗಳು ಬಾರಿ ಡಾಕ್ಟರ್ ಪಲ್ನಗಲಿ ಬಾರಿ ಫ್ರೆಂಡ್ಲಿ ಪ್ರಭಾಕರ್ ಮಾಸ್ಟರ್ ಪ್ರಕಾಶ್ ನಾಯ್ಕ್ ಬಕ್ಕ ಪೂರ ಇತ್ತಿನಾಗ ಸಪೋರ್ಟೆಡ್ ಸರಾದ ಈ ಒಂಜಿ ಆಡಳಿತ ಮಂಡಳಿನ ಬಾರಿ ಸ್ಮೂತ್ಲಿ ಕೊಂಡ್ರೆ ಒಂದುಂಡು ನಮ್ಮ ಪೂರ ಒಂದಕ್ಕೆ ನಮ್ಮ ಒಂಜಿ ರಿಕ್ವೆಸ್ಟ್ ಪಂಡ ಹಳೆ ವಿದ್ಯಾರ್ಥಿನಗಳು ನಮ್ಮ ಮೂಲ ಮಸ್ತ್ ನಾವು ಸಪೋರ್ಟ್ ಮಲ್ಪೋಡು ಇನಿ ಮೀಟಿಂಗ್ ಆನಾಗ ಶಾಲೆ ಒಂಜಿ ಇಂಚ ಬೇಜಾರು ಹಾಪುಂಡು ಪಂಡ ಬಂದಾಪಿನ ಪರಿಸ್ಥಿತಿ ಉಂಟ ಬಂದು ಗ್ಯಾಪಲ್ ಹಾಪುಜಿ ಬಂದಾರೆ ನಮ್ಮ ಬಿಡ್ರೆ ಬಲ್ಲಿ ಒಂದು ನಮ್ಮ ಒಂಜಿ ಪ್ರಾಮಿಸ್ ಇತ್ತು ನೋಡು ನಮ್ಮ ಊರಿಗೆ ನಂಗೆ ಶಾಲೆ ಗ್ಯಾರಂಟಿ ಬೋರ್ಡು ವಾ ವ್ಯವಸ್ಥೆ ಬೋರ್ಡು ಎಂಚಿನ ಬೋರ್ಡು ಎಂಕಲ್ ಪೂರ ಏಕ ಸಹಕಾರ ಕೊರ್ರೆ ರೆಡಿ ಇಲ್ಲ ಪಂದಿಯನ್ನ ಪಾತೆರನ್ನು ಮುಗಿಪೇ ನಮಸ್ಕಾರ ಆಡಳಿತ ಮಂಡಳಿದ ಗುರ್ಕಾರೆ ಅದೇ ಈ ಸಂಸ್ಥೆದ ಬರ್ಪಿನ ಜೋಕುಲಿಗೆ ಓದು ಬರವು ಅವು ನನಾತ್ ಮೂಲು ದುಂಬುಪು ಒಂದು ಪೊಡವು ಉಂತರ ಬಲ್ಲಿ ಪಂಪಿಂಚಿತನ ಇಚ್ಛೆ ಅಧ್ಯಕ್ಷರನ್ನ ಇರ್ನ ಮನಸ್ಸಿತ್ತಿನ ಬಾರಿ ಪೊರ್ಲುದ ಪಾತ್ಯರ ಖಂಡಿತವಾದಲ್ಲ ಇವರಿಗೆ ಆಭಾರಿಯಾದುಲ್ಲ. ನೇರವಾಗಿ ಈ ಒಂದು ವೇದಿಕೆಯಲ್ಲಿ ಇಬ್ಬರು ಹೆಂಗಸರಿದ್ದಾರೆ. ಮೊದಲಾಗಿ ಒಬ್ಬರು ಶಿಕ್ಷಕಿಯಾಗಿದ್ದುಕೊಂಡು ಸರ್ಕಾರಿ ಪ್ರಾಥಮಿಕ ಶಾಲೆಗೂ ಈ ಸಂಸ್ಥೆಗೂ ಒಂದು ರೀತಿಯ ಕೊಂಡಿ ಇದ್ದಾಗಿದ್ರು ಅವರು. ಪೂರ್ಣಿಮಾ ಮೇಡಮ್ ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿ ಆಗಿದ್ದುಕೊಂಡು ಅವರು ಶಿಕ್ಷಕಿ ಆಗಿದ್ದುಕೊಂಡು ತಮ್ಮ ಒಂದೆರಡು ಅನಿಸಿಕೆಗಳು ಈ ಸಂದರ್ಭದಲ್ಲಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ವೈಯಕ್ತಿಕವಾದಂಥ ನಮಸ್ಕಾರ. ನಾನು ಈ ಶಾಲೆಯ ಹಿರಿಯ ವಿದ್ಯಾರ್ಥಿನಿ ಅಲ್ಲ, ಆದರೆ ಬರಲಿಲ್ಲ ಅಂತ ಹೇಳೋದಿಲ್ಲ. ನಮ್ಮ ಕಾಲದಲ್ಲಿ 7ನೇ ತರಗತಿಯಲ್ಲಿ ಪಬ್ಲಿಕ್ ಪರೀಕ್ಷೆ ಇತ್ತು. ಆಗ ಒಂದು ವಾರ ಪರೀಕ್ಷೆಗಾಗಿ ಬಂದು ಕೂತು ಬರೆದು ಹೋಗಿದ್ದೇನೆ. ಹಾಗಾದರೆ ಒಂದು ಲೆಕ್ಕದಲ್ಲಿ ನಾನು ಕೂಡ ವಿದ್ಯಾರ್ಥಿನಿಂದ ಹೇಳ್ಬೋದಷ್ಟೆ. ನಾನು ಮುಣ್ಕೂರು ಹಿರಿಯ ಪ್ರಾಥಮಿಕ ಶಾಲೆಯ ಕೇವಲ 2 ವರ್ಷದ ಹಿರಿಯ ವಿದ್ಯಾರ್ಥಿನಿ ಅಷ್ಟೇ. ಆ ಕಾಲದಲ್ಲಿ ಶಾಲೆಯಲ್ಲಿ ತುಂಬ ಮಕ್ಕಳಿದ್ದರು, ಇಲ್ಲೂ ಇದ್ದರು, ತುಂಬ ಮಕ್ಕಳಿದ್ದರು. ನಮ್ಮ ಶಿಕ್ಷಕರಾದಂತಹ ದೊಡ್ಡಣ್ಣ ಶೆಟ್ಟಿ, ಗೋಪಾಲ್ ಶೆಟ್ಟಿ ಹಾಗೂ ಮುಕುಂದ ಶೆಣೈ, ಕೆಲವೆಲ್ಲ ಶಿಕ್ಷಕರಿಗೆ ಯಾರೂ ಇಲ್ಲ. ಎಲ್ಲರೂ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದವರು. ಅಂದಿನ ಇದೇ ವಿದ್ಯಾಸಂಸ್ಥೆ
ಈಗಲೂ ಕೆಲವೆಲ್ಲ ಇದು ವಿದ್ಯಾರ್ಥಿನಿಯರಿದ್ದಾರೆ, ನಾವು ಆ ಶಾಲೆಗೆ ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ. ಬಹುಶಃ ಹಾಗೆ ಹೇಳಿದಂತಹ ವಿದ್ಯಾರ್ಥಿನಿಯರು ಇಲ್ಲಿ ಯಾರು ಕಾಣುವುದಿಲ್ಲ, ವಿದ್ಯಾರ್ಥಿಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಎಲ್ರಿಗೂ ನಮ್ಮ ಶಾಲೆ ನಮ್ಮ ಸಂಸ್ಥೆ ಅಂತ ಹೇಳುವಂತಹ ಹೆಮ್ಮೆ ಮೊದಲಾಗಿ ಹುಟ್ಟಿ ಬರಬೇಕು, ಅವರ ಮನಸ್ಸಲ್ಲಿ ಬರಬೇಕು. ನಾನು ಅಲ್ಲದಿದ್ದರೂ ನನಗೆ ನಿನ್ನೆಯಿಂದ ಬೆಳಗ್ಗೆ ಬರಲಿಕ್ಕೆ ಆಗಲಿಲ್ಲ, ನನಗೆ ಮನೆಯಲ್ಲಿ ಸಮಸ್ಯೆ ಇತ್ತು ಸ್ವಲ್ಪ. ಆದ ನಂತರ ಬಂದು ಹೋಗಲಿಕ್ಕೂ ಮನಸ್ಸಿಲ್ಲ ನನಗೆ, ಇಲ್ಲೇ ಕೂತ್ಕೊಳ್ಬೇಕು, ಇಡೀ ದಿನ ಇಲ್ಲೇ ಇರಬೇಕು ಅಂತೇಳಿ. ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ನಮ್ಮ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆ ಉಳಿಬೇಕು, ಉಳಿದು ಅಲ್ಲಿಯ ಮಕ್ಕಳೆಲ್ಲರೂ ಇಲ್ಲಿಗೆ ಬಂದು ದಾಖಲಾಗಬೇಕು ಅಂತ ಹೇಳುವಂಥ ಸತತ ಪ್ರಯತ್ನವನ್ನು ನಾನು ಮಾಡಿದ್ದೇನೆ, ಇನ್ನೂ ಮಾಡಬೇಕು. ನಾವೆಲ್ಲರೂ ಸೇರಿ ಅದಕ್ಕಾಗಿ ಶ್ರಮಿಸಬೇಕು ಅಂತ ಹೇಳ್ತಾ, ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ಶ್ರಮಿಸ್ತಾ, ನನ್ನ ಕಾಲಾವಧಿಯಲ್ಲಿ ನನಗೆ ಸಹಕಾರವನ್ನು ಕೊಟ್ಟಂತಹ ನಮ್ಮ ಸುಧಾಕರ್ ಶೆಟ್ಟರು, ಆಮೇಲೆ ಈ ಶಾಲೆಯ ಎಲ್ಲ ಶಿಕ್ಷಕರು, ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಅಭಿನಂದನೆಗಳು ಮೇಡಮ್. ಇದೀಗ ಅನುಭವ ಎನ್ನುವ ಹಾಲನ್ನು ವಿಚಾರ ಎನ್ನುವ ಮಂಥನದಿಂದ ಕಳೆದಾಗ ಜ್ಞಾನ ಎನ್ನುವಂಥ ಬೆಣ್ಣೆ ಸೃಷ್ಟಿಯಾಗುತ್ತದೆ ಅಂತೆ. ಇದಕ್ಕೆ ಅನುರೂಪವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಈ ಸಂಸ್ಥೆಯ ವಿದ್ಯಾರ್ಥಿಯಾಗಿ, ಈ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ, ಈ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ನಿವೃತ್ತಿಯನ್ನು ಹೊಂದಿ ಬಹಳಷ್ಟು ಒಳ್ಳೆಯ ಕಾರ್ಯಗಳ ಮೂಲಕವಾಗಿ ಬಹಳಷ್ಟು ಮಕ್ಕಳನ್ನು ಪ್ರೇರೇಪಿಸಿಕೊಂಡವರು. ಇದೀಗ ಪ್ರಸ್ತುತ ಪ್ರತಿಷ್ಠಿತವಾಗಿರತಕ್ಕಂಥ ಆಳ್ವಾಸ್ ಸಂಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕಾರ್ಯೋನ್ಮುಖರಾಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಏನಂತೇಳಿ ನಮ್ಗೆ ತುಂಬ ಹೆಮ್ಮೆಯಾಗುವ ವಿಚಾರ ಏನಂತ ಹೇಳಿದ್ರೆ, ಈ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಆಳ್ವಾಸ್ ಅಂತ ದೊಡ್ಡ ಪ್ರತಿಷ್ಠಿತವಾದಂಥ ಸಂಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಡಳಿತಾಧಿಕಾರಿಗಳಾಗಿ ನಿವೃತ್ತಿಯ ನಂತರವೂ ಮುಂದುವರಿತಾರಂತಾದರೆ, ಬಾಲಕೃಷ್ಣ ಸರ್ ನಿಮಗೆ ಪ್ರೇರೇಪಣೆಯಾದಂಥ ವಿಚಾರಗಳನ್ನು ತಾವು ಮಂಡಿಸಬೇಕು. ವಂದನೆಗಳು. ಹಿರಿಯರೇ, ಗುರುಗಳೇ, ಕಿರಿಯರೇ, ಆತ್ಮೀಯರೇ, ಮೊತ್ತ ಮೊದಲಾಗಿ ಇಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ಕಾರಣಕರ್ತರೆಲ್ಲರನ್ನ ಅಭಿನಂದಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘಟನೆ ಮೂಲಕ ಅದರ ಪದಾಧಿಕಾರಿಗಳು, ಶ್ರೀಯುತ ಸುಧಾಕರ್ ಎಂ ಶೆಟ್ಟಿ ಅವರಂಥ ಹಿರಿಯರ ವಿದ್ಯಾಭಿಮಾನಿಗಳ ಮಾರ್ಗದರ್ಶನದಲ್ಲಿ ಇಂತಹ ಒಂದು ಉಪಯುಕ್ತ ಅನುಕರಣೀಯವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇಲ್ಲದೇ ಇರ್ತಿದ್ರೆ ಕಳೆದ 2 ದಿನಗಳಲ್ಲಿ ನಡೆದಂತಹ ತುಂಬ ಉಪಯುಕ್ತವಾದಂತಹ ಅಮೂಲ್ಯವಾದಂಥ ಕಾರ್ಯಕ್ರಮಗಳು ಇಲ್ಲಿ ನಡೀತಿರಲಿಲ್ಲ. ಏನೇ ಇರಲಿ, ಈಗಾಗಲೇ ನಮ್ಮ ಸಮನ್ವಯಕಾರರು ಶ್ರೀಯುತ ಸಾಯಿನಾಥ್ ಶೆಟ್ಟಿ ಅವರು ಹೇಳಿದ ಹಾಗೆ, ನಾನು ಈ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿದ ವಿದ್ಯಾರ್ಥಿ 2 ಸಂಸ್ಥೆಗಳಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಇಲ್ಲಿ, ವಿದ್ಯಾವರ್ಧಕ ಪದವಿ ಕಾಲೇಜು ಮುಣ್ಕೂರು, 2ರ ಹಳೆ ವಿದ್ಯಾರ್ಥಿಯೂ ಹೌದು. ಜೊತೆಗೆ ಈ ಸಂಸ್ಥೆಯಲ್ಲಿ ಅಧ್ಯಾಪಕನಾಗಿ ವೃತ್ತಿಗೆ ಸೇರಿ ಆನಂತರ ಪದೋನ್ನತಿ ಹೊಂದಿ ಉಪನ್ಯಾಸಕನಾಗಿ ನನ್ನ ನಿವೃತ್ತಿಯ ವಯಸ್ಸಿನವರೆಗೆ ಸೇವೆಯನ್ನು ಸಲ್ಲಿಸುವಂಥ ಒಂದು ಸುಯೋಗ ನನ್ನ ಪಾಲಿಗೆ ಪ್ರಾಪ್ತವಾಗಿತ್ತು. ಆ ಬಳಿಕ ನಿವೃತ್ತಿಯ ಬಳಿಕ ಬಹಳ ಒಂದು ಚಾಲೆಂಜ್ ಎನ್ನುವಂತಹ, ಸವಾಲು ಎನ್ನುವಂತಹ ಒಂದು ದೊಡ್ಡ ಪ್ರಥಮ ದರ್ಜೆ ಕಾಲೇಜಿನಲ್ಲಿ, ಅದು ಕೂಡ ಸ್ನಾತಕೋತ್ತರ ಕೇಂದ್ರವನ್ನು ಹೊಂದಿರುವಂಥ ಸುಮಾರು 17 ಸ್ನಾತಕೋತ್ತರ ವಿಷಯಗಳು, ಸೈನ್ಸ್ನಲ್ಲೇ MSc ಯಲ್ಲೇ 10 ಕೋರ್ಸುಗಳು, ಅಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿ ಆಗುವಂಥ ಒಂದು ಸುಯೋಗ ದೊರಕಿದ್ರೆ ಅದು ನನ್ನ ಗುರು ಹಿರಿಯರ ಆಶೀರ್ವಾದದ ಫಲ ಇರಬಹುದು, ನನ್ನ ಹಿರಿಯರ ಸುಕೃತ ಇರಬಹುದು. ಅದೊಂದು ಕಾರ್ಯ ಬಹಳ ಒಂದು ನನಗೆ ಹೆಮ್ಮೆಯನ್ನು ತಂದಂತಹ, ಸಂತೋಷವನ್ನು ಕೊಟ್ಟಂತಹ ಒಂದು ಅವಕಾಶ. ನಿಜವಾಗಿ ನನಗೆ ಜೀವನದಲ್ಲಿ ಸಾರ್ಥಕ್ಯವನ್ನು ಕಂಡಂತಹ ಒಂದು ಅನುಭವ ಆಗ್ತಾ ಇದೆ. ಆರಂಭದಲ್ಲಿ
ಆ ಒಂದು ಹುದ್ದೆಯನ್ನು ಸ್ವೀಕರಿಸುವಾಗ ಬಹಳಷ್ಟು ಆತಂಕ ಇತ್ತು, ನನ್ನಿಂದ ಈ ಕಾರ್ಯ ಆಗ್ಬೋದೋ ಎಂಬ ಹಾಗೆ. ಯಾಕಂದರೆ ಆ ಕಾರ್ಯವನ್ನು ನನಗಿಂತ ಮೊದಲು ನಿರ್ವಹಿಸಿದವರು ಎಲ್ಲ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು. ಆಳ್ವಾಸ್ ಕಾಲೇಜಿನ ಮೊದಲ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಡಳಿತಾಧಿಕಾರಿ ಶ್ರೀಯುತ ಮಹಾವೀರ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ಪ್ರಭಾಕರ್ ಶೆಟ್ಟಿ ಎಂಬವರು. ಅವರು ಡಾಕ್ಟರ್ ಆಳ್ವಾರ್ ಅವರ ಗುರುಗಳು ಹೌದು. ಆನಂತರ ಮುಲ್ಕಿ ವಿಜಯ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು ಒಬ್ಬರು ಮಧ್ಯಸ್ಥ CN ಮಧ್ಯಸ್ಥ ಎಂಬವರಿದ್ದರು. ಹಾಗೆ ಅಂಥ ಒಂದು ಅತ್ಯುನ್ನತವಾದಂತಹ ಪ್ರತಿಷ್ಠಿತವಾದಂತಹ ಒಂದು ಹುದ್ದೆಗೆ ಆ ಸ್ಥಾನಕ್ಕೆ ಹೋಗುವಂಥ ಅವಕಾಶ ನನಗೆ ಪ್ರಾಪ್ತವಾದ್ದು ನನ್ನ ಸುಯೋಗ ಅಂತ ತಿಳಿತೇನೆ. ಮತ್ತು ಇಷ್ಟು ವರ್ಷಗಳ ಕಾಲ ನಮ್ಮ ಆ ಒಂದು ಸ್ಥಾನಕ್ಕೆ ಚ್ಯುತಿ ಬಾರದ ಹಾಗೆ ಬಹಳ ಒಂದು ನಿಮ್ಮೆಲ್ಲರ ಮುಣ್ಕೂರಿನ ಶ್ರೀ ದುರ್ಗಾಮಾತೆಯ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸದಾಶಯದಿಂದ ಅಲ್ಲಿ ಮುಂದುವರಿತಾ ಇದ್ದೇನೆ. ನಾನು ಕಳೆದ 1 ವರ್ಷದಿಂದ ವಿನಂತಿಸ್ತಾ ಇದ್ದೇನೆ, ಆಡಳಿತ ಮಂಡಳಿಯವರಲ್ಲಿ ನನ್ನನ್ನು ಬಿಡುಗಡೆ ಮಾಡಬೇಕು, ನನಗೆ ಸ್ವಲ್ಪ ಇನ್ನು ಸಾಕು, ಇಷ್ಟು ವರ್ಷ ದುಡಿದೆ ಅಂತ ಹೇಳ್ತಾ ಇದ್ದೇನೆ. ಸ್ವಲ್ಪ ಹೋಗಲಿ, ಸಮಯ ಹೋಗಲಿ, ಮುಂದಕ್ಕೆ ಸ್ವಲ್ಪ ಸಮಯ ನಂತರ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ಅದು. ಆದರೆ ನನಗೆ ಅತ್ಯಂತ ಖುಷಿ ಕೊಟ್ಟಂತಹ, ನನಗೆ ತಿಳಿದ ಹಾಗೆ, ನೆನಪಿರುವ ಹಾಗೆ, ಸಣ್ಣ ವಯಸ್ಸಿನಿಂದ ಅಂದರೆ 1ನೇ ತರಗತಿಯಿಂದ ಈವರೆಗೆ ವಿದ್ಯಾರ್ಥಿಗಳ ಮಧ್ಯೆ, ಗುರುಗಳ ಮಧ್ಯೆ, ಒಂದು ಕೇಂದ್ರದಲ್ಲಿ ಇದ್ದೇನೆ ಎಂಬುದು ನನ್ನ ಒಂದು ಪುಣ್ಯ. ಇದು ನನ್ನ ಒಂದು ಜೀವನದ ವೈಶಿಷ್ಟ್ಯ ಅಂತ ಕಾಣ್ತದೆ. ಪ್ರತಿಯೊಬ್ಬರಿಗೂ ಅಂಥ ಒಂದು ಅವಕಾಶ ಸಿಗಲಿಕ್ಕಿಲ್ಲ. ನನ್ನ ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳು ಸಿಕ್ಕಿದವರೆಲ್ಲ ಸರ್ ಹಾಗೆ ಇದ್ದೀರಿ ಹೇಳ್ತಾರೆ. ಅದಕ್ಕೆ ಕಾರಣ ಪ್ರಾಯಶಃ ನನಗೆ ವಯಸ್ಸಾಗಲಿಕ್ಕೆ ಪುರ್ಸೊತ್ತಿಲ್ಲ. ವಿದ್ಯಾರ್ಥಿಗಳ ಮಧ್ಯೆ, ಕಡಿಮೆ ವಯಸ್ಸಿನವರ ಮಧ್ಯೆ ಖುಷಿಯಲ್ಲಿ ಇರೋದ್ರಿಂದ ನನಗೆ ವಯಸ್ಸಾದ್ದು ಕಾಣುವುದಿಲ್ಲ, ವಯಸ್ಸಾದಂತೆ ನನಗೂ ಅನಿಸುವುದಿಲ್ಲ. ನಿವೃತ್ತಿ ಅಂತ ಹೇಳುವಾಗ ಬೇಜಾರಾಗ್ತದೆ. ನಿವೃತ್ತಿ ಆಗಲಿಲ್ಲ. ಮತ್ತು ನಿವೃತ್ತಿ ಅಂತ ಇರುವುದು ನಮ್ಮ ಮನಸ್ಸಿನಲ್ಲಿ. ಯಾವಾಗಲೂ ನಾವು ಪ್ರವೃತ್ತಿಯಲ್ಲೇ ಇದ್ದರೆ, ಒಂದು ಮಾತು ಹೇಳ್ತಾರೆ, ನನಗೆ ಇನ್ನೊಬ್ಬರು ಕೇಳಿದರು, ನೀವು ಏನು ಇನ್ನೂ ಕೂಡ ಸೇವೆ ಸರ್ವಿಸ್ ಮಾಡೋದು ಕೆಲಸದಲ್ಲಿದ್ದೀರಿ? ನಾನು ಹೇಳಿದೆ, ತುಕ್ಕು ಹಿಡಿದು ಹೋಗೋದಕ್ಕಿಂತ, ಮಣ್ಣು ಹಿಡಿಯೋದಕ್ಕಿಂತ ಸವೆದು ಹೋಗಲಿ, ಮನೆಯಲ್ಲಿ ಕೂತು ಏನು ಮಾಡಲಿ? ತಿಳಿದವರ ಮಧ್ಯೆ ಒಂದು ಸರಸ್ವತಿ ಮಂದಿರದಲ್ಲಿ ವಿದ್ಯೆಯನ್ನು ಆರಾಧಿಸುವವರ ಮಧ್ಯೆ ನಾನಿದ್ದಾಗ ಅದರಲ್ಲಿ ಸಿಗುವಂಥ ಖುಷಿ ಒಂದು ಲಕ್ಷ್ಮಿಯ ಮಧ್ಯೆ, ಹಣದ ಮಧ್ಯೆ ಕೂತ್ಕೊಂಡ್ರು ನನಗೆ ಆಗಲಿಕ್ಕಿಲ್ಲ. ಅಂಥ ಒಂದು ಜೀವನ ಸಾರ್ಥಕ್ಯವನ್ನು ಕಾಣುವಂಥ ಅವಕಾಶ ನನ್ನದಾಗಿದೆ. ಥ್ಯಾಂಕ್ ಯು ಸರ್. ಪ್ರಾಯಶಃ ನೀವು ಹೇಳಿದ್ದಕ್ಕಿಂತ ಹೆಚ್ಚಿನ ಸಮಯ ನಾನು ತಗೊಂಡೇ ಏನೋ, ವಿಷಯಗಳು ಬೇಕಾದಷ್ಟೇ ಸಂದರ್ಭ ಅಂದರೆ ನೋಡ್ಬೋದು. ಖಂಡಿತವಾಗಿಯೂ ನೀವು ವೃತ್ತಿಯಲ್ಲಿ ನಿವೃತ್ತಿಯನ್ನು ಹೊಂದಿದ್ದೀರಿ. ಪ್ರವೃತ್ತಿಯಲ್ಲಿ ಶಿಕ್ಷಕರಾಗಿರುವುದರಿಂದ ನಿಮ್ಮ ಪ್ರಾಯವೇ ಗೊತ್ತಾಗುವುದಿಲ್ಲ ಸ್ವಾಮಿ. ಹೌದು, ಖಂಡಿತವಾಗಿ ಹೀಗೇನೆ ನೀವು ಮುಂದುವರಿಯಿರಿ. ನಿಮಗೆ ದೇವರು ಆರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ನೀಡಲಿ ಅಂತ ಹೇಳಿಕೊಳ್ಳುತ್ತಾ, ನಾವು ಹಿಂದಕ್ಕೆ ನೋಡಿದರೆ ನಮಗೆ ಅನುಭವ ಅನ್ನುವಂಥದ್ದು ಸಿಗ್ತದೆ. ನಾವು ಮುಂದೆ ನೋಡಿಕೊಂಡು ಹೋದರೆ ನಾವು ಗೋಚರಿಸ್ಬೋದು ಏನಾಗುತ್ತದೆ ಅಂತ. ಸುತ್ತಲೂ ನೋಡಬೇಕು, ಸತ್ಯದ ಅರಿವಾಗುತ್ತದೆ. ತನ್ನನ್ನೇ ತಾನು ಅವಲೋಕನ ಮಾಡಿಕೊಂಡಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ ಮಾತಿಗೆ ಅನುರೂಪವಾಗಿ ಬೆಳೆದವರು ಈ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ಆಗಿದ್ದುಕೊಂಡಂತಹ ಮುಂಬೈಯಿಂದ ಅದಕ್ಕೇನೆ ಬಂದವರು ಗಜೇಂದ್ರ ಶೆಟ್ಟಿ ಇವರು ಇದೀಗ ಬೆಳಗ್ಗಿನಿಂದ ಕೂಡ ತನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಹಿರಿಯ ವಿದ್ಯಾರ್ಥಿಯಾಗಿ ಅವರ ಒಂದೆರಡು ಅನಿಸಿಕೆಗಳು. ಇವರು ನಮ್ಮ ಈ ಸಂಸ್ಥೆಯ ಹೇಮನಾಥ್ ಶೆಟ್ಟರ್ ಅಂತ ಇದ್ದರು, ಅವರ ಅಳಿಯ ಮತ್ತು ಹೇಮರಾಜ್ ಶೆಟ್ಟರ್ ಮಗಳು ಇಲ್ಲಿಯ ಟಾಪರ್, ಹೈಯೆಸ್ಟ್ ಸ್ಕೋರರ್ ಅವಳ ವೀಣಾ ಶೆಟ್ಟಿ. ಈಗ ವೀಣಾ ಶೆಟ್ಟಿ ಇದ್ರು, ಈಗ ವೀಣಾ ಶೆಟ್ಟಿ ಆಗಿದ್ದಾರೆ. ಟಾಪರನ್ನು ಹುಡುಕಿ ಟಾಪ್ನಲ್ಲಿದ್ದಾರೆ ಅವರು. ಸರಿ, ಈಗ ಗಜೇಂದ್ರ ಶೆಟ್ಟಿ ಅವರು. ಶುಭ ಸಂಧ್ಯೆ ಎಲ್ಲರಿಗೂ, ಇಲ್ಲಿ ವೇದಿಕೆಯಲ್ಲಿರುವ ಮಹನೀಯರಿಗೂ ಮತ್ತು ವೇದಿಕೆ ಕೆಳಭಾಗಿ ಕುಳಿತಿರುವ ಎಲ್ಲ ಮಹನೀಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹೆಚ್ಚು ನಾನು ಮಾತಾಡೋದಿಲ್ಲ, ಆದರೆ ಇದು ನಮ್ಮ ಪರಿವಾರ ಇದ್ದಂತೆ. ಆದ್ದರಿಂದ ನಾನು ಫೈನ್ ಆರ್ಟ್ ಮಾಸ್ಟರ್ ನನಗೆ ಹೇಳಿದರು, ನೀವು ಸ್ವಲ್ಪ ಸಂವಾದದಲ್ಲಿ ಬರಬೇಕಂತ. ನಾನು ಅದಕ್ಕೆ ಹೋಗ್ಕೊಂಡೆ. ಶಾಲೆ ಎಂಬುದು ಒಂದು ದೇಗುಲ ಇದ್ದಂತೆ. ನಮ್ಮ ಗ್ರಾಮದಲ್ಲಿ ಒಂದು ದೇಗುಲ ಇರುತ್ತದೆ, ಅದಕ್ಕೆ ನಾವು ಹೋಗಿ ನಮಸ್ಕಾರ ಮಾಡ್ತೇವೆ. ಹಾಗೆ ಶಾಲೆಯೂ ಸಹ ಒಂದು ದೇಗುಲವೇ ಸರಿ. ಶಾಲೆಯ
ದೇಗುಲದ ಒಳಗೆ ದೇವರಿದ್ದಾರೆ, ಶಾಲೆಗೆ ಒಳಗೆ ಗುರುಗಳಿದ್ದಾರೆ. ಗುರುಗಳು ನಮ್ಮ ಆತ್ಮಸ್ಥೈರ್ಯವನ್ನು ಮತ್ತು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತಾರೆ. ನಾನು 1 ರಿಂದ 4 ಕ್ಲಾಸ್ವರೆಗೆ ನಮ್ಮ ಗ್ರಾಮ ಉಳೆಪಾಡಿ, 1 ರಿಂದ 4ರವರೆಗೆ ಉಳೆಪಾಡಿಯಲ್ಲಿ ಕಳೆದಿದ್ದೆ. 5 ರಿಂದ 7 ತನಕ ಕಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರಿನಲ್ಲಿ, 8 ರಿಂದ 12 PUC ತನಕ ಇಲ್ಲಿ, ಮತ್ತು ಇದು ಡಿಗ್ರಿ ಕಾಲೇಜ್ ನಮ್ಮ ಪಾಂಪೆಯಲ್ಲಿ, ನಮ್ಮದು ಫಸ್ಟ್ ಬ್ಯಾಚ್ ಅದು. ಹಾಗೆ ಹೇಳುವುದಾದರೆ ಈ ಶಾಲೆಯ ನನಗೆ ಬಹಳ ಒಂದು ಮನಮಕಾರ. ಏಕೆಂದರೆ ನಮ್ಮ ಗ್ರಾಮ ಉಳಿಪಾಳ್ಯದ ನಾವು ಬರುವುದು ಮುಣ್ಕೂರಿಗೆ. ಯಾವಾಗಲೂ ನಾವು ಮುಣ್ಕೂರಿಗೆ ಹೋಗುವಾಗ ನಾವು ಚಿಕ್ಕನಿದ್ದಾಗ ಪಾಂಡು ಮಾಸ್ಟರ್ ನಮ್ಮ ಕಿವಿಯಲ್ಲಿ ಹಿಂಡಿ ಹೇಳ್ತಿದ್ದರು, ಏ ಬೊಗ್ಗು ನೋಡವಪ್ಪ ಈ ಶಾಲೆಗೆ, ಎಂಕಲ ಶಾಲೆ ಬರೋಡವ. ಈಗಲೂ ಸಹ ನಮಗೆ ಅದು ನೆನಪಿಗೆ ಬರ್ತದೆ. ಅವರ ಈ ಶಾಲೆಯ ಮೇಲೆ ಇದ್ದ ಮಮಕಾರ ಎಷ್ಟು ಇತ್ತೆಂದು ನಮಗೆ ಈಗ ಗೊತ್ತಾಗ್ತದೆ. ಮತ್ತು ಹೇಳುವುದಾದರೆ ಈ ನಮ್ಮ ಶಾಲೆಯ ದಿನಗಳಲ್ಲಿ ನಾವು ಬೇರೆ ಬೇರೆ ವೃತ್ತಿಯಲ್ಲಿ ಬೇರೆ ಬೇರೆ ನಮ್ಮ ಕೆಲಸದಲ್ಲಿ ನಾವು ನಿರತರಾಗಿದ್ದೇವೆ. ಆದ್ದರಿಂದ ನಮಗೆ ಹೆಚ್ಚಿಗೆ ನಮಗೆ ಸಮಯ ಸಿಗುವುದಿಲ್ಲ. ಆದರೂ ಸಹ ಇಲ್ಲಿಗೆ ಬರಬೇಕು, ಇಂತಹ ಒಂದು ಸಮಾರಂಭದಲ್ಲಿ ನಾವು ಭಾಗಿಯಾಗುವುದು ಅದು ನಮ್ಮ ಸಂತೋಷದ ವಿಷಯವೆಂದು ನಾನು ಹೇಳ್ತೇನೆ. ನಿಮಗೆ ಗೊತ್ತಿರಬಹುದು, ಒಂದು ಅಲೆಕ್ಸಾಂಡರ್ ಇದ್ದ. ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ. ಅಲೆಕ್ಸಾಂಡರ್ ಅಂತ ನಿಮಗೆ ಎಲ್ಲರೂ ಗೊತ್ತಿರಬಹುದು. ಅಲೆಕ್ಸಾಂಡರ್ ದಾರಿಯಲ್ಲಿ ಹೋಗುತ್ತಿರುವಾಗ ದಾರಿಯಲ್ಲಿ ಅವನ ಗುರುಗಳು ಸಿಕ್ಕಿದ್ದರಂತೆ. ಗುರು ಸಿಕ್ಕಿದಾಗ ಆ ಅಲೆಕ್ಸಾಂಡರ್ ಗ್ರೇಟ್ ಮಂಡಿಯೂರಿ ಅವರಿಗೆ ನಮಸ್ಕಾರ ಮಾಡಿದನಂತೆ. ಅವರ ಹಿಂದೆ ಎಲ್ಲ ಮಂತ್ರಿಮಂಡಲ ಎಲ್ಲ ಇತ್ತು, ಸೈನಿಕರೆಲ್ಲ ಇದ್ದರು. ಇವರು ಮಂಡಿ ಊರಿ ದಾರಿಯಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡಿದ. ಆಗ ಅಲ್ಲಿ ಮಂತ್ರಿ ಕೇಳಲಿಕ್ಕೆ ಆಗಲಿಲ್ಲ. ಅವರು ನಮಸ್ಕಾರ ಮಾಡಿ ಗುರುಗಳು ಹೊರಟು ಹೋದರು. ಮತ್ತು ಅರಮನೆಗೆ ಬರುವಾಗ ಮಂತ್ರಿ ಕೇಳಿದನಂತೆ ಅವನಿಗೆ, ಮತ್ತೆ ಏನು ಅಂತ, ಹೇಗೆ ಏನು ಇವರು ಈ ದಾರಿಯಲ್ಲಿ ಹೋಗಿ ಈಗ ಅಡ್ಡಬೂರಿ ನಮಸ್ಕಾರ ಮಾಡಿದಾರಂತ. ಅದಕ್ಕೆ ಅಲೆಕ್ಸಾಂಡರ್ ದಿ ಗ್ರೇಟ್ ಹೇಳ್ತಾನಂತೆ, ಅದರ ಮೊದಲು ಅವು ಮಂತ್ರಿ ಕೇಳ್ತಾನೆ, ನಿಮ್ಮ ತಂದೆಯವರಿಗೂ ಸಹ ನೀವು ಇಷ್ಟು ಗೌರವ ಕೊಡೋದಿಲ್ಲ, ಈ ಗುರುಗಳಿಗೆ ಎಷ್ಟು ಗೌರವ ಕೊಡ್ತೀರಿ, ಒಂದು ನೋಡಿ ನಮಗೆ ಬಹಳ ಆಶ್ಚರ್ಯ ಆಗಿದೆ ಅಂತ. ಆಗ ಅಲೆಕ್ಸಾಂಡರ್ ಹೇಳ್ತಾನೆ, ತಂದೆಯವರು ನನ್ನನ್ನು ಮೇಲಿಂದ ಈ ಭೂಮಿಗೆ ತಂದಿದ್ದಾರೆ, ಆದರೆ ಈ ಗುರುಗಳು ಈ ಭೂಮಿಯಿಂದ ನನ್ನ ಬಹಳ ಎತ್ತರಕ್ಕೆ ಏರಿಸಿದ್ದಾರೆ ಅಂತ. ತಂದೆಯವರು ನಮ್ಮ ಕೊಟ್ಟ ದೇಹ ಅದು ಶಾಶ್ವತವಲ್ಲ, ಆದರೂ ಗುರುಗಳು ಕೊಟ್ಟ ನಮ್ಮ ಜ್ಞಾನ ಉಂಟಲ್ಲ ಅದು ಶಾಶ್ವತ, ಅದು ಎಂದಿಗೂ ಅಲಿಯಲಾರದು ಅಂತ ಅಲೆಕ್ಸಾಂಡರ್ ದಿ ಗ್ರೇಟ್ ಇವನಿಗೆ ಹೇಳ್ತಾನಂತೆ. ಅದಕ್ಕೆ ಹೇಳೋದು, ಗುರು ಬ್ರಹ್ಮಾಂ ಗುರು ವಿಷ್ಣುಂ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೇ ಶ್ರೀ ಗುರುವೇ ನಮಃ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಪರಬ್ರಹ್ಮ. ಗುರುವಿಗಿಂತ ಮೇಲೆ ಬೇರೆ ಯಾರೂ ಇರುವುದಿಲ್ಲ. ಗುರುವಿನ ಒಂದು ನಮಗೆ ಸಾಕ್ಷಾತ್ಕಾರ ಇದ್ದರೆ ನಾವು ಜೀವನದಲ್ಲಿ ಏನೂ ಸಹ ಮಾಡಬಹುದು. ಮತ್ತು ನಮ್ಮ ಈ ಇಂದಿನ ಈ ನಿನ್ನೆ ಆಟೋಟ ಇತ್ತು, ಅಲ್ಲಿ ಸಹ ನಾವು ಭಾಗಿಯಾಗಿದ್ದೇವೆ. ಎಲ್ಲರಿಗೂ ನಾನು ಶುಭ ಸಂದೇಶವನ್ನು ಕೊಡ್ತೇನೆ. ಮತ್ತು ನನಗೆ ಈ ವೇಳೆಯಲ್ಲಿ ಮತ್ತೊಂದು ವಿಷಯ ಹೇಳಿಕೆ ಉಂಟು. ನನಗೆ ಹೆಚ್ಚಿಗೆ ಆಗುವುದಿಲ್ಲಲ್ಲ ಸರ್? ಸ್ವಲ್ಪ ಹೆಚ್ಚಾಗ್ತದೆ, ಬೇಗ ಹೇಳಿ. ನಾನು ಬಾಂಬೆಗೆ ಹೋಗಿ ಒಂದು ಕೆಲಸ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಆದರೆ ಯಾರೋ ನನ್ನನ್ನು ಒಂದು CA ಮಾಡಲಿಕ್ಕೆ ಅಂತ ದೂಡಿಬಿಟ್ರು. ಅದು ಯಾರಂದ್ರೆ ನನ್ನ ಒಂದು ಕಂಪನಿಯ ಡೈರೆಕ್ಟರ್. ಅವ್ರು ಹೇಳಿದ್ರು ನೀನು CA ಮಾಡು ಅಂತ. ನನಗೆ ಆಗ CA ಮಾಡೋದು ಏನಂತ ಗೊತ್ತಿರಲಿಲ್ಲ. CA ಅಂತ ಗೊತ್ತಿತ್ತು, ಅಂದರೆ ಮಾಡಬೇಕಂತ ಅನಿಸಿರಲಿಲ್ಲ. ಆದರೆ ಅವರು ನನ್ನನ್ನು ಬಲವಂತವಾಗಿ ನೀನು CA ಮಾಡಬೇಕಂತ ನನ್ನನ್ನು ದೂಡಿಬಿಟ್ರು. ಆ ಸಮುದ್ರಕ್ಕೆ ಹೇಗೆ ದೂಡ್ತಾರೆ ಅಂತಲ್ಲ ಹಾಗೆ. ಆದರೆ ಒಂದು ವಿಷಯ ಹೇಳ್ತೀನಿ ಸರ್, ನಮ್ಮ ಈ PUCಯಲ್ಲಿ
ಒಂದು ಮ್ಯಾಥ್ಸ್ ಸಬ್ಜೆಕ್ಟ್ ಇಲ್ಲ, ಈಗಲೂ ಸಹ ಇಲ್ಲ ಅಂತ ನನಗೆ ಕಾಣಿಸ್ತದೆ. ಮ್ಯಾಥ್ಸ್ ಅಲ್ಲಲ್ಲ, ಕಾಮರ್ಸ್ನಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ಇಲ್ಲ, ನಮಗೆ ಇರಲಿಲ್ಲ, ಈಗಲೂ ಸಹ ಇಲ್ಲ ಅಂತ ನನಗೆ ಕಾಣಿಸ್ತದೆ. ಅಲ್ಲಲ್ಲ, ಮ್ಯಾಥ್ಸ್ ಸರ್, ಮ್ಯಾಥ್ಸ್ ಅಕೌಂಟೆನ್ಸಿ ಅಲ್ಲ, ಮ್ಯಾಥ್ಸ್. ಕಾಮರ್ಸಿಗೆ ಮ್ಯಾಥ್ಸ್ ಇಲ್ಲ, ಸ್ಟಾಟ್ ಮ್ಯಾಥ್ಸ್ ಇರಲಿಲ್ಲ. ಆದರೆ ನನಗೆ CA ಮಾಡುವಾಗ ಎಣಿಸ್ತದೆ ಈ ಮ್ಯಾಥ್ಸಿನ ಎಷ್ಟು ಪ್ರಭಾವ ಇತ್ತಂತ. ನಮ್ಮ CA ಸರ್ ಇಲ್ಲಿದ್ದಾರೆ. ನಾನು 1-2 ಕ್ಲಾಸ್ ತೆಗೆದುಕೊಂಡು ಆ ಮ್ಯಾಥ್ಸನ್ನು ಕಲಿತು ABCD ಇಂದ ಕಲಿಸಲಿಕ್ಕೆ ನನಗೆ ಒಬ್ಬ ಮಾಸ್ಟರ್ ನನಗೆ ಸಿಕ್ಕಿದರು. ಅವರ ಹತ್ರ ಕಲಿತು ನಾನು ಹೇಗಾದರೂ ಇಂಟರ್ CA ಕ್ಲಿಯರ್ ಮಾಡಿದೆ. ಆದರೆ ಫೈನಲ್ ನನಗೆ ಆಗಲಿಲ್ಲ. ಫೈನಲ್ CA ಮಾಡಲಿಕ್ಕೆ ನನಗೆ ಟೈಮ್ ಸಹ ಸಿಗಲಿಲ್ಲ. ಇಂಟರ್ ಮಾಡುವಾಗಲೇ ನಂದು 5-6 ವರ್ಷ ಹೆಚ್ಚಾಯಿತು. ಆದರೂ ಅವರು ಮಾಡದೇ ಇದ್ರು ಕೂಡ ಅವರ ಮಗನನ್ನು CA ಮೊನ್ನೆ ಮಾಡಿದ್ದಾರೆ. ಹೌದು, ಅವರ ಮಗ ಮೊನ್ನೆ ಒಂದು ಹಂಬಲ ಇತ್ತು, ನನ್ನ ಮಗನನ್ನು CA ಮಾಡಬೇಕಂತ. ಅವರ ಗುರುಗಳು ಇಲ್ಲಿ ಕೂತಿದ್ದಾರೆ, ಚಂದ್ರಶೇಖರ್ ಶೆಟ್ಟಿ. ಅವರ ಆನ್ಲೈನ್ ಕ್ಲಾಸಿನಲ್ಲಿ ನನ್ನ ಮಗ ಇದು ಕಲಿತು ಈಗ CA ಕಂಪ್ಲೀಟ್ ಮಾಡಿದ್ದಾನೆ. ಅದೊಂದು ನನಗೆ ತೃಪ್ತಿ ಆಗ್ತಿದೆ. ಕಂಗ್ರ್ಯಾಚುಲೇಷನ್ ಸರ್, ನಮಗೆ ಥ್ಯಾಂಕ್ ಯು. ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ನಮ್ಮ ಸಾಯನಾಥ್ ಮಾಸ್ಟರ್ ಅವರಿಗೂ ಧನ್ಯವಾದ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ವಂದನೆಗಳು. ಇನ್ನು ಇರುವಂಥ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಿಮ್ಮ ವಾಚು ನೋಡಿ ಮಾತಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸಮಯದ ಅಭಾವ ಇದೆ. ಹಾಗಾಗಿ ದಯವಿಟ್ಟು ಬೇಸರ ಮಾಡಬೇಡಿ. ಇದು ಸಂವಾದವಲ್ಲ, ಚಿಂತನ ಮಂಥನ. 3 ನಿಮಿಷಗಳಿಗೆ ಮುಗಿಸಬೇಕು. ಇಲ್ಲಿ ನಾನು ಅವರು ಗುರುಶ್ರೇಷ್ಠನ ಕರುಣೆ ಇಲ್ಲದೆ ಯಾರೂ ಕೂಡ ಬಯಸಿದ್ದನ್ನು ಈ ಪ್ರಪಂಚದಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಜೀವನದ ಸಕಲ ಸುಖಗಳಿಗೂ ಮೂಲ ಯಾರು ಅಂತ ಕೇಳಿದರೆ ಅದು ಗುರುವಿನ ಪಾದ ಕಮಲಗಳಲ್ಲಿ ಇರುವಂತಹ ಆಶೀರ್ವಾದ. ಹಾಗಿರುವಾಗ ಈ ಸಂದರ್ಭದಲ್ಲಿ ಒಬ್ಬ ಗುರುವಿನ ಸ್ಥಾನದಲ್ಲಿ ಇದ್ದು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಈ ಒಂದು ಕಾರ್ಯಕ್ರಮ ನಡೆಯುವರೇ ಸಾಕ್ಷೀಭೂತರಾಗಿದ್ದವರು ಒಬ್ಬರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. MG ಕರ್ಕೇರವರು, ಹಿರಿಯರವರು. ನಮಗೆ ಅವರು ಆಸೀನರಾಗಿದ್ದಾರೆ. ಅವರು ಸಂವಾದದಲ್ಲಿ ಅವರ ಮೇಲೆ ಬರೋದು ಸ್ವಲ್ಪ ಕಷ್ಟ ಆಗಿದೆ ಅಂತ ಅವರಲ್ಲೇ ಕೂತ್ಕೊಂಡಿಸಿದ್ದೇವೆ. ಹಾಗಿರುವಾಗ ಅವರ ಶಿಷ್ಯರೇ ಅಂತ ಹೇಳ್ಬೋದು ನಮ್ಮ ಸುಧಾಕರ್ ಶೆಟ್ಟಿ ಮುಲ್ಲಡ್ಕ ಗುರುಪ್ರಸಾದ್ ಅವರು. ಈ ಸಂದರ್ಭದಲ್ಲಿ ಸರ್, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಿಂದಲೇ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಹಾಗಿರುವಾಗ ನಿಮ್ಮ ಈ ಮನದಾಳದ ಮಾತುಗಳು ಏನಿದೆ ಅಂತ ತಿಳಿಸಬೇಕು. ಧನ್ಯವಾದ ಮಾಸ್ಟ್ರೇ. ವೇದಿಕೆಯಲ್ಲಿದ್ದ ಎಲ್ಲ ಗುರು ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿದ್ದ ನಮ್ಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಅಭಿವಾದನೆ, ಅಭಿನಂದನೆ. ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ನಾನು ಮತ್ತು ಮಹಾಬಲಣ್ಣ ಇಬ್ಬರೂ ಸೇರಿ ಶರತಣ್ಣ ಜೊತೆ ಮಾತಾಡಿದ್ದೇವೆ. ಕಾರಣ ಒಂದೇ, ಗೌಜುಗದ್ದಲ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂತಲ್ಲ, ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಪೂರ್ವ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರ ಸಂಸ್ಥೆಗೆ ಪುನಃ ಕರೆಸಿಕೊಂಡು ಅವರ ಸಂಸ್ಥೆ ಅವರಿದ್ದಾಗ ಹೇಗಿತ್ತು, ಈಗ ಹೇಗಿದೆ, ಇನ್ನು ಮುಂದೆ ಏನು ಮಾಡಬೇಕಂತ ಅವರಿಗೆ ಚಿಂತನೆ ಆಗಲಿ ಅಂತ ಈ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ದೇನೆ. ಇದಕ್ಕೆ ನಾನು ಷರತ್ತನ್ನೇ ಹೇಳಿದೆ, ಇದು ಪುನರ್ಮಿಲನದ ಜೊತೆಗೆ ಪುನರ್ಜೀವನ ಕೊಡೋ ಒಂದು ಕಾರ್ಯಕ್ರಮ ಆಗಬೇಕು. ಯಾಕಂದರೆ ನಾವು ನಾನು ಈ ಸಂಸ್ಥೆಯ ನೇರ ವಿದ್ಯಾರ್ಥಿ ಅಲ್ಲ. ನಾನು ಪ್ರಾಥಮಿಕ ಶಾಲೆ ಮುಣ್ಕೂರು 7ನೇ ತರಗತಿವರೆಗೆ ಓದಿದವ. ಆದರೂ ನನಗೆ ಈ ಎರಡೂ ಸಂಸ್ಥೆ ನಮ್ಮ 2 ಕಣ್ಣಿದ್ದ ಹಾಗೆ. ಈ ಸಂಸ್ಥೆ ಮತ್ತು ಪ್ರಾಥಮಿಕ ಶಾಲೆ ಎರಡೂ ಉಳಿಬೇಕು, ಬೆಳಿಬೇಕು. ಅದರ ರೂಪುರೇಷೆ ಬೇರೆ ಆಗಬೇಕು, ಬದಲಾವಣೆ ತರಬೇಕು. ಬದಲಾವಣೆ ತಂದು ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಬೇಕಂತ ಒಂದು ಆಶೆ ಇತ್ತು. ಅದರ ಬಗ್ಗೆ ಶರತಣ್ಣ ಜೊತೆ ಮಾತಾಡಿದಾಗ ಹೀಗೆ ಒಂದು ಕಾರ್ಯಕ್ರಮ ಈ ಸಲ ಮಾಡುವ ಅಂತ ಹೇಳಿದರು. ಅದಕ್ಕೆ ಮತ್ತೊಂದು ಹೇಳಿದೆ, ನಾವು ಒಂದು ಕಾರ್ಯಕ್ರಮ ಮಾಡಿ ನೀವು ನಿಲ್ಲಿಸೋದಲ್ಲ, ನಿರಂತರವಾಗಿ ಏನಾದರೂ ಮಾಡಿ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಅಭಿಮಾನಿಗಳನ್ನು ಸೇರಿಸಿ ಅವರ ಜೊತೆ
ನಿರಂತರವಾಗಿ ಮಾಡಬೇಕು ಮತ್ತು ಪ್ರತಿ ವರ್ಷ ಇದನ್ನು ಮಾಡಿಕೊಂಡು ಹೋಗಬೇಕು. ಅದು ಆಶಯ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಕೋರಿ ಮುಂದೆ ಇದನ್ನು ನಡೆಸ್ಕೊಂಡು ಹೋಗುವ ಜವಾಬ್ದಾರಿ ನಮ್ಮದಲ್ಲ, ಇವ್ರದ್ದಲ್ಲ, ನಮ್ಮದೆಲ್ಲರದ್ದು, ನಿಮ್ಮದು ಕೂಡ ಅಂತ ಸೇರಿ ಎಲ್ಲರೂ ಸೇರಿ ಇದನ್ನು ಮುಂದೆ ತಗೊಂಡು ಹೋಗುವ ಅಂತ ಪ್ರಾರ್ಥನೆ ಮತ್ತು ಆಶಯ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದ. ನಿಮ್ಮ ಆಸೆ ಆಕಾಂಕ್ಷೆಗಳು ಖಂಡಿತವಾಗಿ ಈಡೇರುತ್ತದೆ. ಖಂಡಿತವಾಗಿ ಕೂಡ ನಮ್ಮ ಹಿರಿಯ ಪೂರ್ವ ವಿದ್ಯಾರ್ಥಿಗಳು ಇದಕ್ಕೆ ಕೈ ಜೋಡಿಸ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಒಂದು ಊರು ಸರಿಯಾಗಿರಬೇಕಾಗಿದ್ದರೆ ಅಲ್ಲಿ ಮುಖ್ಯವಾಗಿ ಅಲ್ಲಿರುವಂಥ ಸಂಸ್ಥೆಗಳು ಸರಿ ಇದ್ದರೆ ಮಾತ್ರ ಆ ಊರು ಉದ್ಧಾರ ಆಗ್ತದೆ. ಆ ಶಾಲೆಯನ್ನು ಉದ್ಧಾರ ಮಾಡಿಕೊಂಡು ನಾವು ಉದ್ಧಾರ ಆಗುವ ಸರ್. ನಿಮ್ಮ ಪ್ರೀತಿಯ ಮಾತುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಅವರದ್ದು. ಒಂದು ಮಾತು ನೆನಪಿಗೆ ಬರ್ತದೆ, ಬುದ್ಧರಾಮರು ಹೇಳಿದಂಥ ಒಂದು ಮಾತು, ಸತ್ಯಸಂಧನಿಗಿಲ್ಲ ತನ್ನ ಬಣ್ಣನೆಯ ಚಿಂತೆ, ಈ ಲೋಕದ ಭೀತಿ ಯಾವ ವಿಷಯದಲ್ಲಿ, ನಡೆ ಶುದ್ಧ ನುಡಿ ಶುದ್ಧ ಆಗ ಜೀವನ ಶುದ್ಧ, ಆವಾಗ ಇದು ಸತ್ಯ ಶುದ್ಧತೆಗೆ ಸಾರ. ಇದು ಮುದ್ದುರಾಮರು ಹೇಳಿದ್ದು. ಈ ಮಾತು ಯಾರಿಗೆ ಅನುರೂಪವಾಗ್ತದೆ ಅಂತ ಹೇಳಿದ್ರೆ, ಈ ಸಂಸ್ಥೆಯ ಪ್ರಾಂಶುಪಾಲರಾಗಿ ಕಾರ್ಯೋನ್ಮುಖರಾಗಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಿಗೆ ಜ್ಯೋತಿ ಬೆಳಗಿಸ್ತಾ ಸುದರ್ಶನ್ ವೈ ಸರ್, ನಿಮ್ಮ ಒಂದೆರಡು ಅಭಿಪ್ರಾಯಗಳಿಗೆ ನಾವು ಕಟಿಬದ್ಧರಾಗಿದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮುಂದಿರುವಂಥ ಎಲ್ಲ ಹಿರಿಯ ಕಿರಿಯರೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂವಾದ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಸಾಯಿನಾಥ್ ನಡೆಸ್ತಾರೆ ಅಂತ ನಿಜವಾಗಿ ಕಲ್ಪನೆ ಕೂಡ ನಾನು ಮಾಡಿರಲಿಲ್ಲ. ಭಾಳ ಒಳ್ಳೆಯದಾಗ್ತಾ ಇದೆ ಸರ್. ನಿಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ನಾನು 1984ರಲ್ಲಿ ಈ ಸಂಸ್ಥೆಗೆ ಸೇರಿಕೊಂಡವ. ಅದರ ಮೊದಲು 2-3 ಸಂಸ್ಥೆಯಲ್ಲಿ ಅರೆಕಾಲಿಕ ವೃತ್ತಿಯನ್ನು ಮಾಡ್ತಾಯಿದ್ರು. ಈ ಸಂಸ್ಥೆಗೆ ಸೇರಿಕೊಂಡ ಬಳಿಕ ಇದೊಂದು ನನ್ನ ಸಂಸ್ಥೆ ಎಂದು ಡೇ 1ನಿಂದಲೇ ಪರಿಗಣಿಸಿದವ. ಕಾರಣ ಹತ್ತಿರ ಕೊಡಿದಂಥ ಗುರುಗಳು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಕೊಟ್ಟು ನನ್ನನ್ನು ಮಾರ್ಗದರ್ಶನ ನೀಡಿ ತಿದ್ದಿದಂಥ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಕೈಗೆ 5 ಬೆರಳುಗಳಿವೆ. 5 ಬೆರಳುಗಳು ಸೇರಿದಾಗ ಒಂದು ಮುಷ್ಟಿ ಗಟ್ಟಿ ಆಗ್ತದೆ. ಹಾಗೆ ಈ ಸಂಸ್ಥೆಯ ಸುಂದರವಾದಂಥ ಆಡಳಿತ ಮಂಡಳಿ, ಎಲ್ಲೂ ಕೂಡ ಯಾರ ಮೇಲೂ ಕೂಡ ದರ್ಪ ಮಾಡದಂಥ ಪ್ರೀತಿಯ ಹೊನಲನ್ನೇ ಹರಿಸುವಂಥ ಆಡಳಿತ ಮಂಡಳಿ, 2 ಅತ್ಯಂತ ಪ್ರೀತಿಯ ಸಜ್ಜನಿಕೆಯ ವಿದ್ಯಾರ್ಥಿ ವೃಂದ. ಪ್ರಾಯಶಃ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಅದು ವಿನಯದ ತದ್ರೂಪ ಅಂತ ನಾನು ಭಾವಿಸ್ಕೊಂಡಿದ್ದವೆ. ಇನ್ನು ಅದನ್ನು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡಬೇಕಾದವರು ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು. ಹಳೆ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಅತ್ಯಂತ ಪ್ರೀತಿಯ ಸಂಸ್ಥೆ, ತನ್ನ ಸರ್ವಸ್ವವನ್ನೇ ದಾರೆ ಎರೆದವರು. ಇನ್ನು 4ನೇದ್ದು ಒಂದೇ ಮನೆಯವರಂತೆ ಇರುವಂಥ ಶಿಕ್ಷಕ ವೃಂದ. ಪ್ರಾಯಶಃ ನಾನು ಮುಣ್ಕೂರಲ್ಲಿ ಕಂಡಂಥದ್ದು ಎಲ್ಲ ಶಿಕ್ಷಕರು ಒಂದೇ ಕುಟುಂಬದ ಸದಸ್ಯರಂತೆ, ಒಂದೇ ಮನಸ್ಸಿನ ವ್ಯಕ್ತಿಗಳಂತೆ ಪರಸ್ಪರ ಪ್ರೀತಿಯಿಂದ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವವರು. ಕೊನೆಯದಾಗಿ ಇಲಾಖೆಯ ಕೆಲವೊಂದು ನಿಯಮಗಳಿರ್ತದೆ. ಇಷ್ಟ ಆಗ್ತದೆ, ಇಷ್ಟ ಆಗದೆ ಇರ್ಬೋದು, ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು. ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂಥ ರೀತಿಯಲ್ಲಿ ನಾನು ಈ ಸಂಸ್ಥೆಯಲ್ಲಿ ದುಡಿದಿದ್ದೇನೆ. ಪ್ರಾಯಶಃ ನಿವೃತ್ತಿಯಾದ 5 ವರ್ಷಗಳ ಬಳಿಕ ಕೂಡ ಕರೆದಾಗ ಈ ಸಂಸ್ಥೆಗೆ ಬರ್ತೇನೆ. ಅದೇ ರೀತಿಯ ಪ್ರೀತಿಯನ್ನು ಕಾಣ್ತಾ ಇದ್ದೇನೆ. ಈ ಸಂಸ್ಥೆ ಉಳಿಬೇಕು, ನನ್ನೆಲ್ಲ ಸಹೋದ್ಯೋಗಿಗಳಿಗೆ ಸೇವಾ ಭದ್ರತೆ ದೊರೆಯಬೇಕು ಎನ್ನುವಂಥದ್ದು ನನ್ನ ಮನದಾಳದ ಇಚ್ಛೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಆರೋಗ್ಯಪೂರ್ಣವಾದಂಥ ಮಾತುಗಳು ಸರ್. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದೀಗ ನಮ್ಮ ಬಹಳಷ್ಟು ಖುಷಿ ಕೊಟ್ಟಂಥ ಒಂದು ವಿಚಾರ, ನಾವು ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಮಾಡ್ತೇನೆ ಅಂತ ಹೇಳುವಾಗ ಶರತ್ ರಾವ್ ಮತ್ತು ಶರತ್ ಇವರು ಜೊತೆ ಸೇರಿ ಮುಂಬೈಗೆ ಫೋನ್ ಹಾಕಿದರು. ಮುಂಬೈಗೆ ಅಲ್ಲಿ ನೇರವಾಗಿ ಬಹಳಷ್ಟು ಒಳ್ಳೆಯ ಒಂದು ಸ್ಪಂದನವನ್ನು ಕೊಟ್ಟವರು ಸುಚರಿತಾ ಶೆಟ್ಟಿ ಇವರು, ಡೈರೆಕ್ಟರ್ ಯೂನಿಕ್ ಇಂಜಿನಿಯರ್ಸ್ ಮುಂಬೈ. ನಮ್ಮಿಂದ ಏನಾಗಬೇಕು, ನಾವು ಹಳೆ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ಪದೇ ನನಗೆ ಕೂಡ ಫೋನ್ ಮಾಡ್ತಾಯಿದ್ರು. ಆಗ ನಾನು ಹೇಳ್ತಾ ಇದ್ದೆ, ನನ್ನ ಹತ್ರ ಅಲ್ಲ, ಅದಕ್ಕೆ ಸರಿಯಾದ ವ್ಯಕ್ತಿ ಇದ್ದಾರೆ, ಅವರನ್ನು ಸಂಪರ್ಕಿಸಿ ಅಂತ ನಾನು ಅವರಿಗೆ ಹೇಳಿದ್ದೇನೆ. ಇದೀಗ ಅವರು ಕೇವಲ ಈ ಹಳೆ ವಿದ್ಯಾರ್ಥಿ ಆಗಿದ್ದಲ್ಲ, ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಲೋಕದಲ್ಲಿ ಮಿಂಚಿದಂಥ ಅವರ ಸಮರ್ಥೆಯಾಗಿಟ್ಟುಕೊಂಡಿದ್ದಾಳೆ. ಮಾತ್ರವಲ್ಲ, ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿಕೊಂಡು ಅವರ ಎಲ್ಲ ಪರಿವಾರವೇ ಬಂದಿದೆ. ಅಂದರೆ ಬೊಂಬಾಯಿಂದಲೇ ಕೂತ್ಕೊಂಡು ಫೋನ್ ಮಾಡಿದೆ. ಇದೀಗ ಸುಚರಿತಾ ಶೆಟ್ಟಿಯವರೇ, ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತುಗಳು. ಧನ್ಯವಾದ ಸಾಯಿನಾಥ್ರವರೇ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ನನ್ನ ಮುಂದಿರುವ ಎಲ್ಲ ಸ್ನೇಹಿತರು, ಹಳೆ ವಿದ್ಯಾರ್ಥಿಗಳು, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ.
ನಾನೊಂದು 2 ವಿಷಯ ನನ್ನ ಜೀವನದಲ್ಲಿ ಆದ ಸ್ಪೋರ್ಟ್ಸಲ್ಲಿ ಆದ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ಶಾಲೆಗೆ ಶ್ರೀಮಂತಿಗೆ ಅಂದರೆ ಅಲ್ಲಿಯ ಮೈದಾನ. ಸೊ ಮುನ್ಕೂರಿನಲ್ಲಿ ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲದಿರಬಹುದು, ಆದರೆ ನಮ್ಮಲ್ಲಿ ಶ್ರೀಮಂತಿಗೆ ಇದೆ, ಅದು ನಮ್ಮ ಇಷ್ಟು ದೊಡ್ಡ ಗ್ರೌಂಡ್. ನಾನು ಏಕೆ ಹೇಳುತ್ತಿದ್ದೇನೆಂದರೆ ಈ ಗ್ರೌಂಡಲ್ಲಿ ನನ್ನ ಜೀವನದಲ್ಲಿ ಮೊದಲ ಮೆಡಲ್ಸ್ ಪಡೆದದ್ದು ಈ ಗ್ರೌಂಡಲ್ಲಿ. ಸೊ ಅದಕ್ಕಾಗಿ ನಾನು ನನ್ನ ಆಟೋಬಯೋಗ್ರಫಿ ಬರೆದಿದ್ದೇನೆ. ಅದರಲ್ಲೂ ನನ್ನ ಮೇನ್ ಫೋಕಸ್ ನನ್ನ ಈ ಶಾಲೆಯ ಬಗ್ಗೆ ಇದೆ. ಒಂದು ಅಧ್ಯಾಪಕರ ಜೀವನದಲ್ಲಿ ಸಾವಿರಾರು ಮಕ್ಕಳು ಬರುತ್ತಾರೆ ಹೋಗ್ತಾರೆ, ಆದರೆ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ ಎಣಿಕೆಯಷ್ಟು ಅಧ್ಯಾಪಕರು ಬರ್ತಾರೆ. ಅದರಲ್ಲೂ ಸ್ವಲ್ಪ ಸಮ್ ಫ್ಯೂ ಟೀಚರ್ಸ್ ಅವರು ಯಾವಾಗಲೂ ಅವರ ಜೀವನದಲ್ಲಿ ನೆನಪಾಗಿರುತ್ತಾರೆ. ಹಾಗೆ ನನ್ನ ಜೀವನದಲ್ಲಿ ಶಾರೀರಿಕ ಶಿಕ್ಷಕರು ಹೈಸ್ಕೂಲಿನಿಂದ ಹಿಡಿದು ಕಾಲೇಜಿನ ತನಕ ಶಾರೀರಿಕ ಶಿಕ್ಷಕರ ಕಾಂಟ್ರಿಬ್ಯೂಷನ್ ನನ್ನ ಜೀವನದಲ್ಲಿ ತುಂಬ ಇದೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಮತ್ತು ನನ್ನ ಕ್ರೀಡೆಯ ಭವಿಷ್ಯ ಹೇಳೋದಂದರೆ ಐ ಮೇಡ್ ಮೈ ಪ್ಯಾಷನ್ ಆ್ಯಸ್ ಮೈ ಪ್ರೊಫೆಷನ್. ನಮ್ಮ ಎಲ್ಲರಿಗೂ ಒಂದೊಂದು ಪ್ಯಾಷನ್ ಇರುತ್ತೆ. ನನಗೆ ಆರ್ಟಿಸ್ಟ್ ಆಗಬೇಕು, ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ನಾನೊಂದು ಒಳ್ಳೆಯ ಪೇಂಟರ್ ಆಗ್ಬೋದಿತ್ತು, ನಾನು ಇಫ್ ಐ ಆಮ್ ನಾಟ್ ಡೂಯಿಂಗ್ ಎನಿ ಟೀಚಿಂಗ್ ವಾಟ್ ಎವರ್ ಪ್ರೊಫೆಷನ್. ಆದರೆ ನಮ್ಮ ಪ್ಯಾಷನನ್ನು ಪ್ರೊಫೆಷನ್ ಮಾಡಿದರೆ ಅದರಲ್ಲಿರುವ ಉಲ್ಲಾಸ, ಅದರಲ್ಲಿರುವ ಒಂದು ಆಸಕ್ತಿ ಔಟ್ ಆಫ್ ದ ವರ್ಲ್ಡ್. ನಾವು ಎಂಜಾಯ್ ಮಾಡುತ್ತೇವೆ. ನಾನು ಶಿಕ್ಷಕಿಯಾಗಿ 15 ವರ್ಷ ಸರ್ವಿಸ್ ಮಾಡಿದ್ದೇನೆ. ನನಗೆ ಅದು ಇಲ್ಲಿ ನನ್ನ ಶಾರೀರಿಕ ಶಿಕ್ಷಕರ ನೋಡಿದಾಗ ನನಗೊಂದು ಹುಮ್ಮಸ್ಸೆ ಆಗಿತ್ತು. ನಾನು ಒಂದು ದಿವಸ ಒಂದು ಸ್ಕೂಲ್ ಯಾ ಕಾಲೇಜಿಗೆ ನಾನು ಒಂದು ಫಿಸಿಕಲ್ ಡೈರೆಕ್ಟರ್ ಆಗಬೇಕಿಂತ. ಗಾಡ್ಸ್ ವಿಶ್, ನಾನು 15 ವರ್ಷಗಳ ತನಕ ಫಿಸಿಕಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೇನೆ ಮುಂಬೈಯಲ್ಲಿ. ಅದು ಒಂದು ಒಳ್ಳೆಯ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಅದು ಅದೊಂದು ಏನೋ ಜೀವನದಲ್ಲಿ ಒಂದು ಮುಖ್ಯವಾದ ಹಂತ. ಆ್ಯಂಡ್ ಮೈ ಲೈಫ್ ಹ್ಯಾಸ್ ಬೀನ್ ಚೇಂಜ್ಡ್. ಲಾಸ್ಟ್ ಪಾಯಿಂಟ್, ಜೀವನದಲ್ಲಿ ಏನೂ ಕಷ್ಟ ಇಲ್ಲದಿದ್ದರೆ ಏನು ಜೀವನ ಎಂಜಾಯ್ ಆಗೋದಿಲ್ಲ. ದೇರ್ ಹ್ಯಾಸ್ ಟು ಬಿ ಸಮ್ ಡಿಫಿಕಲ್ಟೀಸ್, ಅಪ್ಸ್ ಆ್ಯಂಡ್ ಡೌನ್ಸ್. ನಾವು ನಮ್ಮ ಬೆಸ್ಟನ್ನು ಹೊರಗಡೆ ತರುತ್ತೇವೆ. ಕಷ್ಟ ಬರುವುದು ತುಂಬ ಒಳ್ಳೆಯದು. ಬಂದರೆ ಅದನ್ನು ದಾಟಿಕೊಂಡು ಹೋಗುವಾಗ ನಾವು ನಿಜವಾದ ನಮ್ಮ ಲೈಫಲ್ಲಿ ಏನು ಮಾಡಿದ್ದೇವೆ, ಎಷ್ಟು ನಾವು ಟಫ್ ಆಗುತ್ತೇವೆ, ಅದು ನಮಗೆ ಕಳಿಸುತ್ತದೆ. ಆಲ್ ದೀಸ್ ಟಫ್ನೆಸ್, ಅಪ್ಸ್ ಆ್ಯಂಡ್ ಡೌನ್ಸ್, ಡಿಫಿಕಲ್ಟೀಸ್ ಮೇಡ್ ಮೈ ಲೈಫ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಫೂರ್ತಿದಾಯಕವಾದ ಮಾತುಗಳು ಉಳಿದ ಮಕ್ಕಳಿಗೆಲ್ಲ ಪ್ರೇರಣೆಯಾಗಲಿ ಅಂತ ಹೇಳಿಕೊಂಡು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಇದೀಗ ನಿಜವಾಗಿಯೂ ಕೂಡ ನಮಗೆ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು, ಇಂತಹ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಇದ್ದುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾರಲ್ಲ ಅಂತ ಹೇಳಿಕೊಳ್ಳೋದಕ್ಕೆ ಇಲ್ಲಿ ಒಂದು ಮಾತು ನೆನಪಿಗೆ ಬರ್ತದೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಈ ಮಾತು ಯಾರಿಗೆ ಸುಲಲಿತವಾಗಿ ಸರಿ ಹೊಂದುತ್ತದೆ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಮೆಚ್ಚಬೇಕು. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿ ಆ ನಂತರ ಇವಾಗಲೇ ಗಜೇಂದ್ರ ಶೆಟ್ಟರು ಹೇಳಿದ ಹಾಗೆ ಅದೆಷ್ಟೋ ಶಿಷ್ಯರ ಪಾಲಿಗೆ CAಯ ಒಂದು ಗೌರವವನ್ನು ನೀಡಿಕೊಳ್ಳುವಲ್ಲಿ ಶತಪ್ರಯತ್ನವನ್ನು ಮಾಡಿಕೊಂಡಂಥ ಚಂದ್ರಶೇಖರ ಶೆಟ್ಟಿ ನನ್ನ ಆತ್ಮೀಯ ಶಿಷ್ಯರು. ಹೌದು, ಅವರು ಈ ಸಂದರ್ಭದಲ್ಲಿ ಅವರ ಒಂದೆರಡು ಅನಿಸಿಕೆಗಳು. ಸಾರಿ, ನಾನು ನಿಂತ್ಕೊಂಡೇ ಮಾತಾಡ್ತೀನಿ, ಯಾಕಂದ್ರೆ ನಮ್ಮ ಗುರುಗಳಿದ್ದಾರೆ. ನಂದು ಅದು ಪ್ರಾಕ್ಟೀಸ್. ಐ ಕೆನಾಟ್ ಸಿಟ್ ಆ್ಯಂಡ್ ಟಾಕ್ ಇನ್ ಫ್ರಂಟ್ ಆಫ್ ಮೈ ಟೀಚರ್ಸ್. ಶ್ರೀದೇವಿಗೆ ನಮಸ್ತಾ, ಶ್ರೀ ಗುರುಭ್ಯೋ ನಮಃ. ಒಂದನೇ ವಿಷಯ, ನನ್ನ ಜೀವನದಲ್ಲಿ ಏನೋ ಒಂದು ಚಿಕ್ಕ ಅಚೀವ್ಮೆಂಟ್ ಮಾಡಬೇಕಾಯ್ತು. ನನಗೆ ತುಂಬ ಹೆಲ್ಪ್ ಆಗಿದ್ದು ಎಜುಕೇಷನ್ಗಿಂತಲೂ ಮೇಲೆ ಅನ್ನೋದು ಶಿಸ್ತು. ನಾ ಶಿಸ್ತನ್ನು ಈ ಪರಿಸರದಲ್ಲಿ ಕಲ್ತಿದ್ದೇನೆ. 1ನೇ ಇಂದ 10ನೇ ತಾರೀಕುವರೆಗೆ ಸಂಕಲಕರೆ ಮತ್ತು ಮುಣ್ಕೂರು, ಮತ್ತು ನಮ್ಮ 15ನೇವರೆಗೆ ಡಿಗ್ರಿ ಕಾಲೇಜ್ ವರೆಗೆ ಕಟೀಲು. ಶಿಸ್ತು, ಡಿಸಿಪ್ಲಿನ್ ಇಸ್ ಫ್ರೀಡಮ್ ಅಂತೀವಿ.
ನಮ್ಮ ಜೀವನದಲ್ಲಿ ಎಲ್ಲೆಲ್ಲೂ ನಾವು ಶಿಸ್ತನ್ನು ಪಾಲಿಸ್ತೀವೋ ನಮಗೆ 100% ನಮಗೆ ಸ್ವಾತಂತ್ರ್ಯ ಸಿಗುತ್ತದೆ. ಎರಡನೇ ವಿಷಯ, ಎಲ್ಲ ಕಡೆ, ಇದು ನಮ್ಮ ಶಾಲೆ ಅಂತಲ್ಲ ಪ್ರಸಾದ್ ಶೆಟ್ಟರ್, ಎಲ್ಲ ಕಡೆ ಬೆಸ್ಟ್ ಆಫ್ ದ ಬೆಸ್ಟ್ ಕಾಲೇಜಸಲ್ಲೂ ಅವರಿಗೆ ನಂಬರ್ ಪ್ರಾಬ್ಲಮ್ ಇದೆ. ಯಾಕಂದರೆ ತುಂಬ ಕಡೆ ಇನ್ಸ್ಟಿಟ್ಯೂಷನ್ ಜಾಸ್ತಿ ಆಗ್ತದೆ, ನಂಬರ್ ಆಫ್ ಚಿಲ್ಡ್ರನ್ ಆರ್ ಕಮಿಂಗ್ ಡೌನ್. ಆಬ್ವಿಯಸ್ಲಿ ನ್ಯಾಚುರಲ್ ಅದು, ಅದರ ಬಗ್ಗೆ ಟೆನ್ಷನ್ ಮಾಡೋ ವಿಷಯ ಅಲ್ಲ. ಆದರೆ ಈಗ ಅವರು ಮೇಡಮ್ ಹೇಳಿದಂಗೆ ನಮ್ಮ ಶಾಲೆ ಇರುವಂಥ ಇಷ್ಟು ದೊಡ್ಡ ಗ್ರೌಂಡ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ನಾವು ಯುಟಿಲೈಸ್ ಮಾಡಬೇಕು, ಆಲ್ಟರ್ನೇಟಿವ್ ಥಿಂಕಿಂಗ್ ಮಾಡಬೇಕು. ಐ ಆಮ್ ಸಾರಿ, ನಾನು ಇಷ್ಟೊಂದು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಲ್ಲ. ಈಗ ಇವತ್ತು ಗೊತ್ತಾಯ್ತು ಬರೋ ವರ್ಷ 60ನೇ ವರ್ಷದಂತ. ನೆಕ್ಸ್ಟ್ 1 ವರ್ಷ ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಾನಿದ್ದೀನಿ. ನಿಮಗೆ ಯಾವ ನನ್ನ ಕಡೆ ಸಹಕಾರ ಬೇಕಾದ್ರೆ ನಾನು ಅದಕ್ಕೆ ಇದ್ದೀನಿ. ಎರಡನೇ ವಿಷಯ, ನಮ್ಮದು ಓದಲೆಲ್ಲ ಪ್ಲಾಸ್ಟಿಕ್ ಮುಕ್ತ. ಸೊ ಶರತ್ ಅಣ್ಣಗೆ ಮತ್ತು ಎಂಟೈರ್ ಟೀಮ್ಗೆ ತುಂಬ ಧನ್ಯವಾದಗಳು. ಅವ್ರು ನನಗೆ ಹೇಳೋ ಆದೇಶ ಅಂತ, ನಂದು ಆದೇಶ ಅಲ್ಲ, ನಮ್ಮ ದೇಶಕ್ಕೋಸ್ಕರ ಒಂದು ರಿಕ್ವೆಸ್ಟ್, ಪ್ಲಾಸ್ಟಿಕ್ ಇಲ್ಲದೆ, ಏಕಬಳಕೆಯ ಪ್ಲಾಸ್ಟಿಕ್ ಇಲ್ಲದೆ ನಮಗೆ ಜೀವನ ಮಾಡ್ಬೋದು ಅನ್ನೋದನ್ನು 2 ದಿನ ತೋರಿಸ್ಕೊಟ್ಟಿದ್ದಾರೆ, ನೀವು ಮಾಡ್ಬೋದು. ಮತ್ತು ಮೂರನೇ ವಿಷಯ, ಈ ಪ್ರೋಗ್ರಾಮ್ ಲೈವ್ ಆಗ್ತಾ ಇದೆ, ಇಲ್ಲಿ ತುಂಬ ಜನ ಇದ್ದಾರೆ, ಗ್ರೇಟ್, ಬಟ್ ತುಂಬ ಜನ ಲೈವಲ್ಲಿ ನೋಡ್ತಾ ಇದ್ದೀರಾ. ನನ್ನ ಸಜೆಷನ್, ನಮಗೆಲ್ಲರಿಗೂ ತುಂಬ ಜನರಿಗೆ ಈಗೋ ಅನ್ನೋದು ಯಾವಾಗಲೂ ನಮಗಿಂತ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇರುತ್ತೆ. ದಯವಿಟ್ಟು ಈಗೋನ ಹಿಂದೆ ಇಡೋಣ. ಯಾಕಂದರೆ ನಮ್ಮ ಅಮ್ಮನ ಮುಂದೆ ಯಾವ ಈಗೋನು ವರ್ಕ್ ಆಗೋದಿಲ್ಲ. ನಮಗೆ ಕಲಿಸಿದಂತಹ ಶಾಲೆ ನಮ್ಮ ಅಮ್ಮನ ಥರ. ಅದಕ್ಕೋಸ್ಕರ ಈಗೋನ ಹಿಂದೆ ಇಟ್ಬಿಟ್ಟು ಬರುವ ವರ್ಷ 60ನೇ ವರ್ಷ ಮಾಡುವಾಗ ನಮ್ಮ ಶಾಲೆಯದು ಪುನರ್ಜೀವನದ ಬಗ್ಗೆ ಏನು ಹೇಳಿದ್ರ ಅದರ ನೆಕ್ಸ್ಟ್ ಲೆವೆಲ್ ಬಗ್ಗೆ ಯೋಚನೆ ಮಾಡೋಕ್ಕೆ ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಕೇಳಿಸ್ಕೋತಾ ಇದ್ದೀರಾ ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ನಾನು ನಿಮ್ಮ ಜೊತೆಗೆ ಫುಲ್ 100% ಸಪೋರ್ಟ್ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಅದು ಹೇಳ್ತೀನಿ ಸರ್, ನಮ್ಮ ಶಾಲೆಯಲ್ಲಿ ಈಗ ಈ ಪರಿಸರದಲ್ಲಿ ಎಲ್ಲೂ ಅಷ್ಟೇ, ಈ ಪರಿಸರದಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಇಲ್ಲಿ ಯಾವ ಪರಿಸರದಲ್ಲಿ ಓದೋ ಮಕ್ಕಳು ಯಾರಿಗೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ 11 ರೂಪಾಯಿ ಕೊಡಿ, ಅವ್ರ ಹತ್ರ ನಾನು CA ಮಾಡ್ತೀನಿ. ಓದೋದು ಅವರು, ಎಕ್ಸಾಮ್ ಬರೆಸೋದು ಅವರು. 11 ರೂಪಾಯಿ ಗುರುದಕ್ಷಿಣೆ ಕೊಡಬೇಕು ಅವರು. ಯಾವುದೇ ಮಕ್ಕಳಿರಲಿ, ಯಾವುದೇ ಈಗ ಮುನ್ಕೂರು ಅಂತಲ್ಲ, ಇಡೀ ಮುನ್ಕೂರು ಇನ್ನ ಪರಿಸರ ಯಾವ ಮಕ್ಕಳೇ ಇರಲಿ, ಅವ್ರು ಓದಕ್ಕೆ ರೆಡಿ ಇರಬೇಕು. 11 ರೂಪಾಯಿ ಕೊಡಲಿ, ಅವ್ರು ಓದಲಿ, ಎಲ್ಲ ಫೆಸಿಲಿಟಿ. ಅವ್ರು ಯಾಕೆ ಈಗ ಇವರು ಗಜೇಂದ್ರ ಶೆಟ್ಟಿ ಹೇಳ್ದಂಗೆ ಅವ್ರಿಗೆ ಬೆಂಗಳೂರು ಬರೋ ಅವಶ್ಯಕತೆ ಇಲ್ಲ, ಇಲ್ಲೇ ಕೂತ್ಕೊಂಡು ಅವ್ರಿಗೆ ಮೊಬೈಲ್ ಬೇಕಾದ್ರೆ ನಾನು ಕೊಡ್ತೀನಿ. ಓಕೆ, ಓದಕ್ಕೆ ರೆಡಿ ಇರಬೇಕು. 11 ರೂಪಾಯಲ್ಲಿ ಅವ್ರಿಗೆ CA ಮಾಡ್ತೀನಿ. ಆ್ಯಂಡ್ CA ಎಲ್ಲರೂ ಮಾಡ್ಬೋದು. ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದರೆ ತಿಂಗಳಿಗೆ 1 ಲಕ್ಷ ಮಿನಿಮಮ್ ಸಂಬಳ ಬರುತ್ತೆ CA ಬಗ್ಗೆ. ಥ್ಯಾಂಕ್ ಯು. ಖಂಡಿತವಾಗಿ ಕೂಡ ಬಾಳೆಹಣ್ಣನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ಸುಲಿದು ನಾವು ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಒಳ್ಳೆಯ ಆ ಮಾತುಗಳಿಂದ ಪ್ರೇರೇಪಿತವಾದಂಥ ಮಾತುಗಳು. ನೀವು ಹೇಳಿದಾಗೆ ಇದು ಲೈವ್ ಆಗುವಂಥ ಕಾರ್ಯಕ್ರಮ. 11 ರೂಪಾಯಿಗೆ CA ಮಾಡುವಂಥ ತಾಕತ್ತಿದ್ರೆ ಖಂಡಿತವಾಗಿಯೂ ಕೂಡ ನಾವು CA ಚಂದ್ರಶೇಖರ್ ಶೆಟ್ಟಿ ಅವರನ್ನು ಸಂಪರ್ಕಿಸಬೇಕು. ಹಾಗಿರುವಾಗ ಅವರು ಇಲ್ಲಿ ಮಾತ್ರ ಅಲ್ಲ, ಕಟೀಲು ದುರ್ಗಾ ಪರಮೇಶ್ವರಿ ಎಲಿಮೆಂಟ್ರಿಯಿಂದ ಹಿಡಿದು ಪ್ರಥಮ ದರ್ಜೆ ಕಾಲೇಜಿನವರೆಗೆ ಅವರು ಮಾಡಿದ ಒಂದು ಗುರುತರವಾದ ಕೆಲಸವನ್ನು ಅಲ್ಲಿ ಹೋಗಿ ನಾವು ನೋಡಬೇಕು. ಅದು ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ. ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನನಗೂ ಒಂದು ಸ್ವಾರ್ಥ ಉಂಟು ಅದರಲ್ಲಿ. ಯಾಕಂತ ಹೇಳಿದ್ರೆ ಅವರು SSLC ಆದ ತಕ್ಷಣ ಅವರನ್ನು ಕಟೀಲಿಗೆ ಸೇರಿಸಿದ ಕೀರ್ತಿ ಅದು ನನಗಿದೆ. ಹಾಗಿರುವಾಗ ಅದೇ ನಾನು ಹೇಳ್ತೇನೆ, ಗುರವೋ ವಿರಲಹ ಸಂತ ಶಿಷ್ಯ ಚಿತ್ತಾಪಹಾರಕ. ಗುರುವಿಗೆ ಧನ್ಯತೆ ಬರೋದು ಯಾವಾಗ ಅಂತ ಹೇಳಿದ್ರೆ ಇಂತಹ ಶಿಷ್ಯ ವೃಂದವನ್ನು ಕಂಡಾಗ ಮಾತ್ರ ಅದಕ್ಕೆ ಧನ್ಯತೆ ಬರುವುದು. ನಮಸ್ಕಾರ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈ ಒಂದು ವ್ಯವಸ್ಥೆ ಆಗುವುದಕ್ಕೆ ಬಹಳಷ್ಟು ಪರಿಶ್ರಮವನ್ನು ವಹಿಸಿ ಮೀಟಿಂಗ್ ಕರೆದಾಗ ಬಂದು ಅಲ್ಲಿ ಕೂತು ನಾನು ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಅಂತ ಹೇಳಿಕೊಂಡು ಅದರ ಹಿಂದೆ ಇದ್ದು ಬಹಳಷ್ಟು ಕೈಯಾಡಿಸಿದಂಥವರು ವ್ಯಕ್ತಿ. ಮನೆಯಲ್ಲಿ ಮಗಳಿಗೆ ಹುಷಾರಿಲ್ಲದೆ ಇದ್ರೂ ಕೂಡ ತನ್ನ ಕೆಲಸವನ್ನು ಅಮ್ಮ ಎನ್ನುವಂಥ ಶಬ್ದಕ್ಕೆ ಒಂದು ರೀತಿಯ ಒತ್ತು ಕೊಟ್ಟಂಥ ಪುಣ್ಯಾತ್ಮ ಯಾರು ಅಂತ ಕೇಳಿದರೆ ಅವ ಹಿರಿಯ ಸಾಹಿತಿ ಹೌದು, ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಹೌದು, ಕೃಷ್ಣ ಸಾಲಿಯನ್ರವರು. ಇದೀಗ ಈ ಸಂದರ್ಭದಲ್ಲಿ ತನ್ನ ಮನದಾಳದ ಮಾತುಗಳು. ವೇದಿಕೆಯ ಮೇಲಿರುವಂತಹ ಹಾಗೆ ಕೆಳಗೆ ಕುಳಿತಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ನಾನು ನನ್ನ ಅನಿಸಿಕೆಗಿಂತಲೂ ಪ್ರಸ್ತುತ ಕಾಲಘಟ್ಟದಲ್ಲಿ ಏನು ನಡೆಯುತ್ತಿದೆ ಮತ್ತು ಅದನ್ನು ಹೇಗೆ ಮುನ್ನಡೆಸಬಹುದು ಎಂಬುದರ ಬಗ್ಗೆ ನಾನು ಮಾತನಾಡಲು ಬಯಸುತ್ತೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಕನ್ನಡ ಮಾಧ್ಯಮದಲ್ಲಿ ಕಲಿತು ಬೆಳೆದು ತಮ್ಮ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಉದ್ಯಮಿಗಳಾಗಿ, ಪ್ರಾಚಾರ್ಯರಾಗಿ, ಇನ್ನು ಬೇರೆ ಬೇರೆ ವೃತ್ತಿಗಳನ್ನು ಆರಿಸಿಕೊಂಡು ಅನೇಕ ಮಂದಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮದಲ್ಲೇ ಕಲಿತು ಇದೇ ದಿನ ಈ ವೇದಿಕೆಯಲ್ಲಿ ಪ್ರಹಸನ ನಡೆಯಿತು. ಅದರಲ್ಲಿ ಕನ್ನಡ ಶಿಕ್ಷಕರೊಬ್ಬರು ಕೊನೆಗೆ ಹೇಳಿದರು, ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತೇಳಿ. ಅವರ ಹತ್ರ ಪ್ರಶ್ನೆ ಮಾಡಿದಾಗ, ನಿಮ್ಮ ಹೆಂಡತಿ ಮಕ್ಕಳು ಏನು ಮಾಡಿಕೊಳ್ಳುತ್ತಿದ್ದಾರೆ? ಹೆಂಡತಿ ಮಕ್ಕಳು ಊರಲ್ಲಿದ್ದಾರೆ, ಕಲಿಯುತ್ತಿದ್ದಾರೆ. ಏನು ಕಲಿಯುತ್ತಿದ್ದಾರೆ?
ಒಬ್ಬ 8 ಮತ್ತು ಇನ್ನೊಬ್ಬ 9 ಎಲ್ಲಿ ಕಲಿಯುತ್ತಿದ್ದಾರೆ? ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಂತೇಳಿ. ಕನ್ನಡದ ಶಿಕ್ಷಕರು ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಹೇಳುತ್ತಾರೆ, ಆದರೆ ಅವರ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಕಲಿತಾ ಇದ್ದಾರೆ. ನಮ್ಮಲ್ಲೂ ಹಾಗೆ ಕನ್ನಡದಲ್ಲಿ ಕಲಿತು ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರೂ ನಾವು ಕಲಿಸುವುದು ಆಂಗ್ಲ ಮಾಧ್ಯಮಕ್ಕೆ. ಇಂತಹ ಒಂದು ಮೆಂಟಾಲಿಟಿ, ಮನೋಸ್ಥಿತಿ ನಮಗೆ ಏಕೆ ಬಂದಿದೆ? ಇದನ್ನು ಹೇಗೆ ನಾವು ಬದಲಾವಣೆ ಮಾಡಬಹುದು ಎಂಬುದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಇಂದಿನ ಈ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ. ಮನೆಗಳಲ್ಲಿ 10 ಮಕ್ಕಳಿದ್ದಲ್ಲಿ 2 ಮಕ್ಕಳು ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕನ್ನಡ ಮಾಧ್ಯಮದೊಟ್ಟಿಗೆ ಇನ್ನು ಏನನ್ನು ನಾವು ಜೊತೆಯಾಗಿ ಕೊಂಡು ಹೋದರೆ ಈ ಒಂದು ಸಂಸ್ಥೆಯನ್ನು ಉಳಿಸಬಹುದು. ITO, ಡಿಪ್ಲೊಮೋ ಜೊತೆಗೆ ಇಂಗ್ಲೀಷನ್ನು ಸೇರಿಸಿಕೊಂಡು ಮುಂದುವರಿದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಸಂಸ್ಥೆ ಉಳಿಯುತ್ತದೆ, ಬೆಳೆಯುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರೆಲ್ಲರೂ ವಿಚಾರವನ್ನು ಮಾಡಬೇಕಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಿಜವಾಗಿ ಕೂಡ ತನ್ನ ಅಂತರಾಳದ ಮಾತುಗಳನ್ನು ಅವರಲ್ಲಿ ಹೇಳಿ ಆ ಕನ್ನಡ ಮಾಧ್ಯಮ ಶಾಲೆಗೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನುವಂಥ ಅಭಿಪ್ರಾಯದ ಮೂಲಕವಾಗಿ ಈ ಸಂಸ್ಥೆ ಬಗ್ಗೆ ಕೂಡ ಬಹಳಷ್ಟು ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಬೆಸೆದುಕೊಂಡ ಕೃಷ್ಣಸಾಲಿನಿಯವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಇಲ್ಲಿ ಒಂದು 0 ಅರ್ಥ ಬರಬೇಕು ಅಂತ ಆಗಿದ್ದರೆ ಅದು ಅಂಕೆಯನ್ನು ಸೇರಬೇಕು. ಅಕ್ಷರಗಳಿಗೆ ಅರ್ಥ ಬರಬೇಕಾಗಿದ್ದರೆ ಸಾಮಾನ್ಯವಾಗಿ ಶಬ್ದಗಳು ಒಂದಾಗಬೇಕು. ಹಾಗೆಯೇ ರೇಖೆಗಳಿಗೆ ಅರ್ಥ ಬರಬೇಕಾಗಿದ್ದರೆ ಸುಂದರವಾದ ಒಂದು ಚಿತ್ರ ನಿರ್ಮಾಣ ಆಗಬೇಕು. ಒಂದು ಶಿಕ್ಷಕನ ವೃತ್ತಿಗೆ ಸಾರ್ಥಕ್ಯ ತುಂಬಬೇಕು ಅಂತ ಆಗಿದ್ದರೆ ಶಿಕ್ಷಕನು ಶಿಕ್ಷಕನ ಮಾದರಿಯಲ್ಲಿ ಮಾತ್ರ ಮುಂದುವರಿಯಬೇಕು. ಕೇವಲ ಪುಸ್ತಕದ ಬದನೆಕಾಯಿ ಮಾತ್ರವಲ್ಲ, ಸಮಾಜ ವಿಸ್ತಾರವಾಗಿದೆ, ವಿಶಾಲವಾಗಿರತಕ್ಕಂಥ ಈ ಪ್ರಪಂಚದಲ್ಲಿ ಶಿಕ್ಷಕನಾದವನು ತನ್ನನ್ನು ತಾನು ತೊಡಗಿಸಿಕೊಂಡ್ರೆ ಯಾವ ಉತ್ತಮವಾದಂಥ ಮಟ್ಟವನ್ನು ಏರಬಹುದು ಎನ್ನುವುದಕ್ಕೆ ಈ ಸಂಸ್ಥೆಯಲ್ಲಿ ಪ್ರಸಕ್ತ ಅಧ್ಯಾಪಕರಾಗಿರತಕ್ಕಂತಹ ಪ್ರಭಾಕರ್ ಶೆಟ್ಟಿ ಕೊಂಡಹಳ್ಳಿಯವರು ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಶಿಕ್ಷಕರಾಗಿ ಓರ್ವ JCIಯ ಮೇಲು ಅಧಿಕಾರಿಯಾಗಿ ಉತ್ತಮ ತರಬೇತುದಾರರಾಗಿ ಈ ಸಂಸ್ಥೆಯ ಬಗ್ಗೆ ತಮ್ಮ ಇತ್ತೀಚಿನ ಅನುಭವಗಳ ಬಗ್ಗೆ ಹೇಳಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಅವರು ಮಾಡುವಂತಹ ಒಂದು ಕಾರ್ಯವೈಖರಿ ಮತ್ತು ಪುನರ್ಮಿಲನದ ಬಗ್ಗೆ ತಮ್ಮ ಅಭಿಪ್ರಾಯ. ಗೌರವಾನ್ವಿತ ಸಜ್ಜನ ಬಂಧುಗಳಿಗೆ ನಾನು ಪ್ರೀತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ದಿನದಂತೆ ದಿನ ಇಲ್ಲ, ಮನದಂತೆ ಮನ ಇಲ್ಲ. ಜನವು ಚಣವು ನವನವ್ಯ ಸೃಷ್ಟಿ. ರುಚಿಗೆ ಮುಪ್ಪಿಲ್ಲ, ಅನುಭವಕ್ಕೆ ಮಿತಿ ಇಲ್ಲ, ಅನವರತ ಚಲಿತ ಜಗ ಮರುಳ ಮುನಿಯ ಅಂತ. ಈ ಪರಿವರ್ತನೆ ಅನ್ನೋದು ಜಗದ ನಿಯಮ, ಅದಕ್ಕೆ ಹೊಂದಿಕೊಳ್ಳೋದು ನಮ್ಮ ಧರ್ಮ. ಈ ದೃಷ್ಟಿಯಿಂದ 125 ವರ್ಷದ ಆಚರಣೆಯಲ್ಲಿರುವಂಥ ಹಿರಿಯ ಪ್ರಾಥಮಿಕ ಶಾಲೆ, 60ನೇ ವರ್ಷದ ಆಚರಣೆಯ ಸಂಭ್ರಮದಲ್ಲಿರುವಂಥ ನಮ್ಮ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಭವಿಷ್ಯ ಮುಂದೇನು ಅನ್ನುವಂಥ ಪ್ರಶ್ನೆ ಅಡಿ ನಡೆಯುತ್ತಿರುವಂಥ ಸಂವಾದದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಕಳೆದ 26 ವರ್ಷಗಳಿಂದ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಒಬ್ಬ ಅಧ್ಯಾಪಕನಾಗಿದ್ದೇನೆ ಅನ್ನೋದಕ್ಕೆ ನಂಗೆ ಅತ್ಯಂತ ಹೆಮ್ಮೆ ಇದೆ, ಆ ಬಗ್ಗೆ ಕೃತಜ್ಞತೆ ಇದೆ. ನನ್ನ ಅನುಭವದ 1-2 ಮಾತುಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ತೇನೆ. ಇವತ್ತು ಕನ್ನಡ ಮಾಧ್ಯಮ ಶಾಲೆ ಇಡೀ ರಾಜ್ಯದಾದ್ಯಂತ ಅನೇಕ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಇದೆ. ಆದರೂ ಕೂಡ ನಮ್ಮ ವಿದ್ಯಾಸಂಸ್ಥೆ ಅದು ಸಂಖ್ಯೆ ದೃಷ್ಟಿಯಿಂದ ಪ್ರೌಢಶಾಲೆ ವಿಭಾಗಕ್ಕೆ ಮಾತ್ರ ನಾನು ಹೇಳುವಂಥದ್ದು ಮತ್ತು ಫಲಿತಾಂಶ ದೃಷ್ಟಿಯಿಂದಲೂ ಕೂಡ ಉನ್ನತ ಮಟ್ಟದ ಕಳೆದ 2 ವರ್ಷದಿಂದ 100% ಫಲಿತಾಂಶ ಹೊಂದಿದೆ. 94 ವಿದ್ಯಾರ್ಥಿಗಳು ಇವತ್ತು ಅಧ್ಯಯನ ಇದೆ. ಒಂದು ತರಗತಿಯಲ್ಲಿ 20-30 ವಿದ್ಯಾರ್ಥಿ ಇರಬೇಕು. ನಮ್ಮ 3 ತರಗತಿಯಲ್ಲಿ ಕೂಡ ವಿದ್ಯಾರ್ಥಿ ಇರುವಂಥದ್ದು ಇದೆಯಲ್ಲ, ಅದು ನಮ್ಮ ಅತ್ಯಂತ ಹೆಮ್ಮೆಯ ಸಂಗತಿ. ಯಾಕೆಂದ್ರೆ ನಮಗೆ ವಿದ್ಯಾರ್ಥಿಗಳು ಬರುವಂಥ ಸಂಕಲ್ಕರಿಯ ಶಾಲೆ ಇದೆ, ಪಸುರಾಲು ಶಾಲೆ ಮತ್ತೆ ಇಲ್ಲಿ ಮುಲ್ಲಡ್ಕದ ಶಾಲೆ, 2 ಶಾಲೆ ಮುಚ್ಚಿ ಹೋಗಿದೆ, ಒಂದು ಶಾಲೆ ಮುಚ್ಚುವ ಸಂದರ್ಭದಲ್ಲಿದೆ. ಒಂದೇ ಒಂದು ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ನಮ್ಮ ಸಂಖ್ಯೆ ಇವತ್ತು 30 ಇದೆ ಅಂತ ಆದರೆ ಇದು ಮುಖ್ಯ ಕಾರಣ ನಮ್ಮ ಆಡಳಿತ ಮಂಡಳಿ. ಇವತ್ತಿನವರೆಗೂ ಕೂಡ 24 ಗಂಟೆ ಅದೇ ಯೋಚನೆ ಅವರಿಗೆ. ಅದು ಡಾಕ್ಟರ್ ಬಾಲಕೃಷ್ಣ ಆಳ್ವ ಇರ್ಬೋದು, ಪಾಂಡುರಂಗ ಪ್ರಭು ಇರ್ಬೋದು, ನಮ್ಮ ಅಧ್ಯಕ್ಷರಿರ್ಬೋದು. ನಮ್ಮ ಇಡೀ ಜಿಲ್ಲೆಯಲ್ಲಿ ಬಾಯ್ಲರಲ್ಲಿ ಅಡುಗೆ ಮಾಡಿ ಊಟ ಮಾಡುವಂಥ ಶಾಲೆ ಇದ್ದರೆ ಅದು ಮುನ್ಕೂರು ವಿದ್ಯಾವರ್ಧಕ ಶಾಲೆ ಅನ್ನೋದು ನಮ್ಗೆ ಅಂತಂತ ಹೆಮ್ಮೆ ಸಂಧಿ. ಅದನ್ನು ವ್ಯವಸ್ಥೆ ಮಾಡಿಕೊಟ್ಟೋದು ನಮ್ಮ ಪ್ರಸಾದ್ ಎಂ ಶೆಟ್ಟಿ ಅವರು. ಇದನ್ನೆಲ್ಲ ಇಂಥ ಒಂದು ದಾನಿಗಳಿರುವಂಥದ್ದು. ಯಾಕಂದರೆ ಇಲ್ಲಿ ಅನೇಕ ಮುಂಬೈಲಿ ಕೇಳ್ತಾ ಇರ್ಬೋದು, ನಮ್ಮ ಇನ್ನಾಬೇಡು ರವೀಂದ್ರ ಶೆಟ್ಟಿ ಅವರು ಇದ್ದಾರೆ. ಫಲಿತಾಂಶ ಬಂದಾಗ ಮೊದಲು ಬಂದು ಅವರದ್ದೇ ಎಷ್ಟು ಫಲಿತಾಂಶ ಬಂದಿದೆ ಅಂತೇಳಿ, ಮತ್ತು ಮುಂದೇನು ಅನ್ನುವಂಥದ್ದು ಆಗಾಗ ಫೋನ್ ಮಾಡ್ಕೊಂಡು ಇವತ್ತು ಕೂಡ ಇದ್ರ ಬಗ್ಗೆ ಅವ್ರ ಚಿಂತನೆಯಲ್ಲೇ ಮಾಡ್ತಾ ಇರ್ಬೋದು. ಅಷ್ಟು ಶೈಕ್ಷಣಿಕ ಕಾಳಜಿ ಇರುವಂಥ ಅನೇಕ ದಾನಿಗಳು ಇರುವಂಥದ್ದು ಬಹಳ ಮುಖ್ಯ ಆಗುತ್ತೆ. MG ಕರ್ಕೇರ್ ಅಂತ ಇಲ್ಲಿ ಮುಂದೆ ಕೂತಿದ್ದೀರಿ. ನಾನು ಅಂತರಂತೂ ಇದು ಇಂಥ ಒಂದು ಗಟ್ಟಿತನ ಬೇರೆ ಯಾವ ಸಂಸ್ಥೆಗೆ ಇರಲಿಕ್ಕಿಲ್ಲ. ಆ ದೃಷ್ಟಿಯಿಂದ ನಮ್ಮ ವಿದ್ಯಾಸಂಸ್ಥೆಗೆ ಉಜ್ವಲವಾದಂಥ ಭವಿಷ್ಯ ಇದೆ ಅನ್ನುವಂಥದ್ದು
ಒಂದು 2 ಉದಾಹರಣೆ ನಾನು ಹೇಳಿಕೊಡಿ ಇಷ್ಟಪಡ್ತೀನಿ. ಅದರ ಕಳೆದ ವರ್ಷ ಸಿಂಚನ್ ಅಂತ ವಿದ್ಯಾರ್ಥಿ ನಮ್ಮ ವಿದ್ಯಾಸಂಸ್ಥೆ 10ನೇ ತರಗತಿ ಉತ್ತೀರ್ಣನಾಗಿ ಅಲ್ಲಿ ನಿಟ್ಟೇಸ್ ವಿದ್ಯಾಸಂಸ್ಥೆಯಲ್ಲಿ ಸೈನ್ಸ್ ತೆಗೆದುಕೊಂಡವಳು. ನಾನು ಇವತ್ತು ಮಧ್ಯಾಹ್ನ ನಮ್ಮ ಸಂಸ್ಥೆ ಕಾರ್ಯಕ್ರಮ ಬಂದಾಗ ನಾನು ಕೇಳಿದೆ, ಸರ್ ಮಧ್ಯಾವಾರ್ಷಿಕ ಪರೀಕ್ಷೆ ಆಯಿತು, 70 ವಿದ್ಯಾರ್ಥಿಗಳಲ್ಲಿ ಕನ್ನಡ ಮಾಧ್ಯಮ ಕೆಲವೇ ವಿದ್ಯಾರ್ಥಿಗಳಿರೋದು, ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ ಅವಳು. ದ್ವಿತೀಯ ಸ್ಥಾನ ಅಲ್ಲೆಲ್ಲ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳು ಇರುವಂಥದ್ದು. ನಾನು ಉದಾಹರಣೆ ಲೈವ್ ಎಕ್ಸಾಂಪಲ್ ಹೇಳೋದು. ಅದ್ರ ಹಿಂದಿನ ವರ್ಷ ಭಾಗ್ಯ ಅಂತ ವಿದ್ಯಾರ್ಥಿ ನಮ್ಮ ವಿದ್ಯಾಸಂಸ್ಥೆ ಕಲಿತದ್ದು, ಪ್ರಾಥಮಿಕ ಶಾಲೆ ಕಲಿತಂಥ ಒಬ್ಬ ವಿದ್ಯಾರ್ಥಿನಿ ಪಾಂಪೆ ಕಾಲೇಜ್ ಅಧ್ಯಯನ ಮಾಡ್ತಿದ್ದಾಳೆ. ಅವಳು ಇವತ್ತೇನಾಗಿದ್ದಾಳೆ, ಟಾಪಲ್ಲಿದ್ದಾಳೆ. ಯಾವ ಭಾಗ್ಯ ವಿದ್ಯಾರ್ಥಿ. ಹಾಗಾಗಿ ನಮ್ಮ ಈ ಕನ್ನಡ ಮಾಧ್ಯಮದ ಕಲಿತರು ಕೂಡ ಉನ್ನತ ಮಟ್ಟದ ಸಾಧನೆ ಮಾಡೋದಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ನಮಗೆ ಕೃತಜ್ಞತೆ ಹೇಳಬೇಕು ಈ ಊರಿನ ಎಲ್ಲ ಬಂಧುಗಳು, ಈ ಶಾಲೆ ಮೆಟ್ಟಿರುವ ಪ್ರೀತಿ. ಯಾಕಂದರೆ ಇಲ್ಲಿರುವಂಥ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳೆಲ್ಲ ಇದೆಲ್ಲ ಪ್ರಾಥಮಿಕ ಶಾಲೆ ಕಲಿತು ಎಲ್ಲೂ ಇಲ್ಲಿಗೇ ಕಳಿಸ್ತಾ ಇದ್ದಾರೆ. ಆ ಪ್ರೀತಿಗೆ ನಾವು ತಲೆಬಾಗಬೇಕು. ಇನ್ನು ಮುಂದೆ ಕೂಡ ನಾವು ಈ ಸಂಸ್ಥೆಯನ್ನು ಉಜ್ವಲ ನಿಟ್ಟಿನಲ್ಲಿ, ಯಾಕಂದರೆ ಇದಕ್ಕೊಂದು ಭವಿಷ್ಯ ಇದೆ. ಈಗ ಈ ಊರಿನ ಎಲ್ಲ ಬಂಧುಗಳು ಕೂಡ ಪ್ರೀತಿ ಇಟ್ಟಿದ್ದಾರೆ, ಮತ್ತು ಇಲ್ಲಿಯ ದಾನಿಗಳ ಒಂದು ಬಲ ಇದೆ. ಆ ದೃಷ್ಟಿಯಿಂದ ನಾವು ಈ ವಿದ್ಯಾಸಂಸ್ಥೆಯನ್ನು ಇನ್ನಷ್ಟು ಉನ್ನತ ವೇಟ್ಟಕ್ಕೆ ಇರು. ಯಾಕಂದರೆ ಚಂದ್ರಶೇಖರ್ ಅಂತವರು ಈ ಸಂಸ್ಥೆ ಒಟ್ಟು ಇದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ ನಮಗೆಲ್ಲ ಹೆಮ್ಮೆ ಅಂತ ಹೇಳಿದರೆ ಈ ಸಂಸ್ಥೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ವ್ಯಕ್ತಿಗಳ ಸಮಾಜದ ಸ್ಥಾನ ಅಲಂಕರಿಸಿ ಸಮಾಜಮುಖಿ ಕೆಲಸದ ಮೂಲಕ ಸಮಾಜಕ್ಕೆ ಅಮೂಲ್ಯ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ಏನೋ ಈ ಸಂಸ್ಥೆ ಗೌರವ ತಂದಿದ್ದಾರೆ. ಅದು ಈ ಸಂಸ್ಥೆ ಹೆಮ್ಮೆಯ ಸಂಗತಿ. ಹಾಗಾಗಿ ಈ ಸಂಸ್ಥೆಯ ಭಾಗವಾಗಿದ್ದುಕೊಂಡು ನಾವು ಈ ಭಾಗಿಯಾಗುತ್ತಿದ್ದಕ್ಕೆ ನಮಗೆಲ್ಲರಿಗೂ ಕೂಡ ಒಂದು ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತಾ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಅಂತ ನಾನು ಶುಭಾಶಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಬಹಳ ಅರ್ಥಗರ್ಭಿತವಾದಂಥ ಮಾತುಗಳಿಂದ ತನ್ನ ವೃತ್ತಿಯ ಬಗ್ಗೆಯೂ ಸಂಸ್ಥೆಯ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಸಾದರಪಡಿಸಿದರೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ, ಇಲ್ಲಿರುವಂಥ ಎಲ್ಲ ಬಂಧುಗಳಲ್ಲಿ ವಿದ್ಯಾಭಿಮಾನಿಗಳಲ್ಲಿ ವಿನಂತಿ, ಇನ್ನು ಕೇವಲ ಒಬ್ಬರು ಮಾತ್ರ ಈ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ತನ್ನ ಪ್ರತಿಕ್ರಿಯೆಯನ್ನು ನೀಡುವವರಿದ್ದಾರೆ. ಆ ನಂತರ ಈ ವೇದಿಕೆಯಲ್ಲಿ ಪ್ರೌಢಶಾಲಾ ವಿಭಾಗ ಮತ್ತು ಪದವಿ ಪೂರ್ವ ವಿಭಾಗಗಳ ಪ್ರತಿಭಾ ಪ್ರದರ್ಶನದ ಸುಮಾರು 2 ಗಂಟೆಗಳ ಕಾಲ ಸುಂದರವಾದ ನೃತ್ಯ ಸಿಂಚನ ಸಾಂಸ್ಕೃತಿಕ ವೈಭವ ನಡೆಯಲಿದೆ. ಆ ನಂತರ ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ ನಡೆಯಲಿದೆ. ಆ ನಂತರ ನಿಮ್ಮ ನಿರೀಕ್ಷೆಯಂತೆ ಆ ನಾಟಕ, ನಾನು ಹೆಸರು ಹೇಳೋದಿಲ್ಲ, ದಿನ ಹೇಳುವುದೇ ಅದು ಆಂಟಿ ಅಂಕಲ್ ಅಂತ, ಅದೇ ಆ ನಾಟಕ ನಿಮ್ಮ ಮುಂದೆ ಪ್ರಚಾರಪಡಿಸಲಿದ್ದಾರೆ ನಮ್ಮ ಜಿಲ್ಲೆಯ ಸುಪ್ರಸಿದ್ಧ ಕಲಾಕಾರರು. ಈ ವೇದಿಕೆಯಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇದೆ. ಮನೆಗೆ ಹೋಗಿ ದೂರದ ಪ್ರದೇಶಗಳಿಗೆ ಹೋಗಲಿಕ್ಕೆ ಈ ಮೊದಲೇ ಬೋರ್ಡ್ ಹಾಕಿದ್ದೇವೆ ಎಲ್ಲೆಲ್ಲಿಗೆ ಬಸ್ಸು ಉಂಟು ಅಂತ. ನಮ್ಮ ಪ್ರಕಾಶ್ ಇವರು ದೇವಿ ಮೋಟ್ರಸ್ಸಿನ ಮಾಲೀಕರಾಗಿರತಕ್ಕಂತಹ ಪ್ರಕಾಶ್ ಎನ್ ಸಪಳಿಗ ಇವರ ನೇತೃತ್ವದಲ್ಲಿ ಅವರವರನ್ನು ಜವಾಬ್ದಾರಿಯಿಂದ ಮನೆಗೆ ಮುಟ್ಟಿಸುವ ವ್ಯವಸ್ಥೆ ಇದೆ. ಬಸ್ಸಿನಲ್ಲಿ ಅವರ ಮನೆಗೆ ಮುಟ್ಟಿಸಿದ್ರೆ ಹಾಗಲ್ಲ, ಅವರ ಬಸ್ಸಿನ ವ್ಯವಸ್ಥೆ ಇದೆ. ಎಲ್ಲ ಫ್ರೀ, ಹಣ ಕೊಡಲಿಕ್ಕಿಲ್ಲ. ಕಂಡಕ್ಟರ್ ಹಣ ತಗೊಂಡು ಹೇಳಿದರೆ ಹೇಳಿ ಬಂದು, ಇಲ್ಲ ತಗೊಳ್ಳೋದಿಲ್ಲ ಅವರು ಆರ್ಡರ್ ಆಗಿದೆ ಹಾಗೆ ಅಲ್ಲಿ ಮುಂದೆ ಇದ್ದಾರೆ ಅವರು. ಹಾಗಿರುವಾಗ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಣೆ ಮಾಡಬೇಕು, ಆನಂತರವೇ ನೀವು ಹೋಗಬೇಕು. ಕೊನೆಯಲ್ಲಿ ಅದು ಒಂದು ವ್ಯವಸ್ಥೆ ಉಂಟು. ಮೊದಲನ ಊಟ ಒಳ್ಳೆಯದು, ಮೊದಲನ ಊಟ ಒಳ್ಳೆ ಸುರತ ಪಂಥ ಎಡ್ಡೆ ಆಕೆರ್ದ ಒಣ ಸೆಡ್ಡೆ ಅಂತ. ಮೊದಲನ ಪಂಕ್ತಿ ಒಳ್ಳೆಯದು, ಕೊನೆಯದು ಊಟ ಒಳ್ಳೆಯದು ಅಂತ. ಯಾಕಂದರೆ ಕೂತ್ಕೊಳ್ಳಿಕ್ಕೆಲ್ಲ ಸ್ವಚ್ಛ ಇರ್ತದೆ. ಆದರೆ ಊಟ ಕೊನೆಗೆ ಚಂದ, ಉಳಿದಿದ್ದೆಲ್ಲ ನಾವೇ ತಿನ್ನೋದು. ಹಾಗೆ ನಿಮಗೆ ನಿಮ್ಮನ್ನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಓರ್ವ ಚರಿತ್ರೆಯ ಉಪನ್ಯಾಸಕರು, ಹಿಸ್ಟ್ರಿ ಲೆಕ್ಚರರ್ ಆಗಿ ಅವರು ಮಾಡುವಂಥ ಪಾಠ ಅದು ಚಿನ್ನದ ಪಾಠ. ಅದು ನನಗೆ ಹೇಗೆ ಗೊತ್ತು? ನಾನು ಕೆಲವು ವಿದ್ಯಾರ್ಥಿಗಳ ಹತ್ರ ಬಂದು ಹೇಳಿದ್ದುಂಟು, ಪ್ರಕಾಶ್ ನಾಯಕರ ಪಾಠ ಅಂತ ಹೇಳಿದ್ರೆ ಚಿನ್ನದ ಪಾಠ ಅಂತ. ಚೆನ್ನಾದ ಪಾಠವನ್ನು ಮಾಡಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದವರು. ಇಲ್ಲಿ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಿ ಅವರನ್ನು ಕಂಡ ಕೂಡಲೇ ಗೊತ್ತಾಗ್ತದೆ, ಅವರ ಹತ್ರ ಸೊಕ್ಕು ಇಲ್ಲ, ಸಿಟ್ಟು ಇಲ್ಲ, ಟಕ್ಕು ಇಲ್ಲ. ಅವರಲ್ಲಿ ನಿಜ ಮುಗ್ಧತೆಯ ಒಂದು ಅವರ ವ್ಯಕ್ತಿತ್ವ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ನಾವಿಲ್ಲಿ ಮೀಟಿಂಗ್ ಮಾಡುವಾಗ ಅವರು ಬಂದು ಎಲ್ಲವನ್ನು ಎಳೆಯಾಗಿ ಬರೆದು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಅಂತ ನಿಜವಾಗಿ ಕೂಡ ಅವರ ಕೆಲಸವನ್ನು ಖಂಡಿತ ಈ ಸಂದರ್ಭದಲ್ಲಿ ಶ್ಲಾಘಿಸಲೇಬೇಕು. ಯಾಕಂತ ಹೇಳಿದ್ರೆ ಪಾಠದ ಜೊತೆಯಲ್ಲಿ ಪಾಠೇತರ ಚಟುವಟಿಕೆಗಳು ಕೂಡ ಅಷ್ಟೇ ಪ್ರಾಮುಖ್ಯ ಎಂಬುದನ್ನು ಮನಗಂಡಂಥ ಈ ಸಂಸ್ಥೆಯ ಮತ್ತು SVTಯಲ್ಲಿ ಇದ್ದಿರ್ತಾನೆ. ಹೌದು, 3 ದಿವಸ ಇಲ್ಲಿ, 3 ದಿವಸ ಕಾರ್ಕಳದಲ್ಲಿ. ಪಾಪ 3 ದಿವಸ ಆಚೆ ಹೋಗಬೇಕು ಅಂದರೆ ಪಿರಿಯಡ್ನ ಸ್ವಲ್ಪ ಅಂದರೆ ಅದರಲ್ಲಿ ಒಂದು ನೀತಿಯಾಗಿರ್ತಕ್ಕಂಥ ಕಮಿಟ್ಮೆಂಟ್. ಕಡಿಮೆ ಪಾಠ ಮಾಡಿ ಹೆಚ್ಚು ಸಂಬಳ ತಗೊಳ್ಳಿಲ್ಲ ಅವರು. ಇವಾಗ ಅಂತಹ ಒಂದು ವ್ಯಕ್ತಿತ್ವದ ಪ್ರಕಾಶ್ ನಾಯ್ಕ್ ಸರ್ ನಿಮ್ಮ
ಅನುಭವದ ಅಮೃತವನ್ನು ಈ ಸಂದರ್ಭದಲ್ಲಿ ಪುನರ್ಮಿಲನಕ್ಕೆ ಏನು ಹೇಳ್ತೀರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಮ ಮಾತುಗಳಿಂದ. ಎಲ್ಲ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ನಾನು 26 ವರ್ಷದ ಹಿಂದೆ ಪೇಪರ್ನ ಇಂಟರ್ವ್ಯೂ ನೋಡಿ ಮುಣ್ಕೂರನ್ನು ಹುಡ್ಕೊಂಡು ಬಂದವನು. ಮುಣ್ಕೂರು ಎಲ್ಲಿಂತ ಗೊತ್ತಿರಲಿಲ್ಲ. ಪೇಟೆಯಲ್ಲಿ ಇಳಿದು ಮುಣ್ಕೂರು ಅಂತ ಪೇಟೆಯಲ್ಲಿ ಹಿಡಿದು ಅಲ್ಲಿ ಹೇಳಿದರು ಒಂದು ಪರ್ಲಾಂಗ್ ಮುಂದೆ ಹೋಗಬೇಕು ಅಂತ. ಅಲ್ಲಿಂದ ನಡ್ಕೊಂಡು ಬಂದೆ. 10:30 ಗಂಟೆಗೆ ಇಂಟರ್ವ್ಯೂ ಅಂತ ಹೇಳಿದರು. ಮಧ್ಯಾಹ್ನ 2 ಗಂಟೆಗೆ ಮ್ಯಾಚ್ ಇತ್ತು ಊರಲ್ಲಿ, ವಾಲಿಬಾಲ್ ಮ್ಯಾಚ್. ನನ್ನ ತಲೆಯಲ್ಲಿ ಅದೇ ಇತ್ತು. ಕಾಲೇಜ್ನ ಒಳಗಡೆ ನನಗೆ ನಮ್ಮ ತಂದೆ ಹೇಳಿದರು, ಇಂಟರ್ವ್ಯೂ ಹೋಗು. ನಾನು ಹೋಗೋದಿಲ್ಲ, ದೂರ ಆಗ್ತದೆ ಅಂತ ಹೇಳಿದೆ. ಇನ್ನು ಜಾಬ್ ಸಿಕ್ಕಿದ್ರೆ ಊಟ ಹಾಕ್ತಾರೆ, ಇಲ್ಲ ಮನೇಲಿ ಊಟ ಹಾಕೋದಿಲ್ಲ, ಜಾಬ್ ನೋಡು ಫಸ್ಟಿಗೆ ಅಂತ ಹೇಳಿದರು. ಕಾಲೇಜಿಗೆ ಬಂದ ಕೂಡಲೇ ನನಗೆ ಮನೆಗೆ ಹೋಗುವ ತವಕ ಹಿಸ್ಟ್ರಿ ಸರ್ ಎದುರಲ್ಲಿ ಸಿಕ್ಕಿದ್ರು, ಜಯರಾಮ್ ಆಳುವರು. ಸರ್ ಇಂಟರ್ವ್ಯೂ, ಹೌದೌದು ಬನ್ನಿ ಕೂತ್ಕೊಳ್ಳಿ, ನಂಗೆ ಫಸ್ಟಿಗೆ ಹೋಗಬೇಕು ಬೇಗ ಅಂತ ಹೇಳಿದೆ. ಏನು ಬೇಕು ನಿಮ್ಗೆ ಕೇಳಿದೆ. ನನಗೊಂದು ಮ್ಯಾಪ್ ಬೇಕು ಅಂತ ಕೇಳಿದೆ. ನಾನು ಮ್ಯಾಪನ್ನು ಹಿಡ್ಕೊಂಡು ಕ್ಲಾಸಿಗೆ ಹೋದೆ. ಇಂಟರ್ವ್ಯೂನಲ್ಲಿ ನಮ್ಮ ಬಾಲಕೃಷ್ಣ ಸರ್ ಮತ್ತು ಜಯರಾಮ್ ಆಳುವರು ಇಂಟರ್ವ್ಯೂಲ್ಲಿ ಕೂತಿದ್ರು. ಇಂಟರ್ವ್ಯೂ ಕೊಟ್ಟು ಇನ್ನು ಹೋಗ್ಬೋದಾ ಕೇಳಿದರು. ನಮ್ಮ ಮಾಜಿ ಪ್ರಾಂಶುಪಾಲರು ಹೇಳಿದ್ರು, ಇಲ್ಲ ಮಧ್ಯಾಹ್ನ ಇಂಟರ್ವ್ಯೂ ಇದೆ, ಆಗಿ ಹೋಗಿ ಅಂತ ಹೇಳಿದರು. ಮುಗಿಸ್ಕೊಂಡು ಹೋದೆ. ನಾನು ಇಲ್ಲಿ ಬರುವಾಗ ಬಹಳ ಬೇಸರದಿಂದ ಬಂದೆ. ಇದು ನಾನು ಹೃದಯಾಂತರದಿಂದ ಹೇಳುವಂಥ ಮಾತು. ಈ ಕ್ಯಾಂಪಸ್ನ ಒಳಗಡೆ ಬಂದಾಗ ನನಗೊಂದು ಬಹಳ ದೊಡ್ಡ ಆಸೆ ಆಯಿತು, ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಲೇಬೇಕು ಅಂತ. ನಾನು ಈ ಸಂಸ್ಥೆನ ಬಹಳ ಮೆಚ್ಚಿಕೊಂಡೆ, ಬಹಳ ಹಿತ ಆಯಿತು ನನಗೆ, ಬಹಳ ಖುಷಿ ಆಯಿತು. ಯಾಕಂದರೆ ಆವತ್ತಿನ ದಿನ 1999 ಈ ಸಂಸ್ಥೆಯನ್ನು ಬಹುಶಃ ಇವತ್ತಿಗೆ ನಾನು ಕಂಪೇರ್ ಮಾಡೋದಿಲ್ಲ, ಬಟ್ ಆವತ್ತಿಗೆ ಕಂಪೇರ್ ಮಾಡಿದಾಗ ನಾನು ಕಂಡುಕೊಂಡ ಹಾಗೆ ಅತ್ಯದ್ಭುತವಾದ ಸಂಸ್ಥೆ. ಹಸಿರು ನನ್ನನ್ನು ಮಾಡಿ ನೋಡಿ ಬಹಳ ಖುಷಿ ಆಯಿತು. ನಂತರ ನನಗೆ ಅನ್ನಿಸ್ತು, ಒಂದು ಇನ್ಫ್ಲುಯೆನ್ಸ್ ಡಾಕ್ಟರ್ ನಾನು ಗಿಟ್ಟಿಸಿಕೊಂಡೆ. ಮಾರನೇ ವರ್ಷ ನನಗೆ ಗೌರ್ಮೆಂಟ್ ಜಾಬ್ ಆದಾಗ ನನ್ನ ಮನಸ್ಸಿಗೆ ಬಂದಿದ್ದು 2 ವ್ಯಕ್ತಿಗಳು, ನಮ್ಮ ಸಂಚಾಲಕರು ಮತ್ತು ನಮ್ಮ ಸೆಕ್ರೆಟರಿ. ನನಗೆ ಯಾಕೆ ಗೊತ್ತಿಲ್ಲ, ಇಲ್ಲಿ ಬಂದ ಮೇಲೆ ಭಾಳ ಹಚ್ಕೊಂಡಿದ್ದು ನಾನು ನಮ್ಮ ಸಂಚಾಲಕರು ಮತ್ತು ಕಾರ್ಯದರ್ಶಿ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಒಂದು ಪ್ರೈವೇಟ್ ಏಡೆಡ್ ಕಾಲೇಜ್ ಅಂದರೆ ಅಲ್ಲಿ ಭಾಳ ದುಡಿಸ್ಕೊಳ್ತಾರೆ. ಇದು ನಾನು ಕಲ್ಪಿಸ್ಕೊಂಡದ್ದು. ಭಾಳ ದುಡಿಸ್ಕೊಳ್ತಾರೆ. ಗೌರ್ಮೆಂಟ್ ಸ್ಕೂಲ್ ಅಂದರೆ ಭಾಳ ಆರಾಮಾಗಿರ್ತದೆ. ಇಲ್ಲಿ ಭಾಳ ದುಡಿಸ್ಕೊಳ್ತಾರೆ, ಸಂಬಂಧಗಳು ಚೆನ್ನಾಗಿರೋದಿಲ್ಲ, ಆಡಳಿತ ಮಂಡಳಿ ಒಂದಿರುತ್ತೆ, ನಾವು ಕೆಲಸ ಮಾಡೋರು ಒಂದು ರೀತಿ ಇರುತ್ತೆ, ಒಂದು ರೀತಿ ಫ್ಯಾಕ್ಟ್ರಿಯಲ್ಲಿ ಓನರ್ಸ್ ಮತ್ತು ವರ್ಕರ್ಸ್ ಇದ್ದಾಗೆ ಅಂತ. ನಾನು ಇಲ್ಲಿ ಬಂದ ಮೇಲೆ ಕಂಡುಕೊಂಡಿದ್ದು, ಬಹುಶಃ ಡಾಕ್ಟರ್ ಆಳ್ವಾರ್ ಅಂತವರ ಅಂಡರಲ್ಲಿ ಕೆಲಸ ಮಾಡೋದು ನನಗೆ ಒಂದು ಯೋಗ ಅಂತ ನಾನು ಅಂದ್ಕೊಂಡೆ. ನಮ್ಮ ಪಾಂಡುರಂಗ ಪ್ರಭುರವರ ಜೊತೆಗೆ ಆಗ ಅವರು ಪ್ರಾಂಶುಪಾಲರಾಗಿದ್ದರು, ಅವ್ರ ಜೊತೆ ಕೆಲಸ ಮಾಡುವಂಥ ಯೋಗ ಅಂದ್ಕೊಂಡೆ. ಗೌರ್ಮೆಂಟ್ ಜಾಬ್ ಆದಾಗ ನಾನು ಬಿಟ್ಟು ಹೋಗಲಿಲ್ಲ. ಪ್ರಾಂಶುಪಾಲರ ಹತ್ರ ಹೇಳಿದೆ, ಬೇಡ ನೀವು ಇಲ್ಲೇ ಇರಿ, ನಿಮಗೆ ಇಲ್ಲಿ ಪ್ರಮೋಷನ್ ಸಿಗ್ತದೆ ಅಂತ. ಅದಕ್ಕಾಗಿ ನಾನು ಹೋಗದೇ ಇದ್ದದ್ದಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ಊರು, ಅದರಲ್ಲಿ ವಿಶೇಷವಾಗಿ ನನ್ನ ಆಡಳಿತ ಮಂಡಳಿಯವರಿಗೆ ನಾನು ತಲೆಬಾಗಿ ನಮಿಸ್ತೇನೆ. ಇಂಥ ಆಡಳಿತ ಮಂಡಳಿ ಯಾರಿಗೂ ಕೂಡ ಸಿಗಲಿಕ್ಕಿಲ್ಲ. ಯಾಕಂದರೆ ನಾನು ದೊಡ್ಡ ಪ್ರತಿಭಾನ್ವಿತ ಅಲ್ಲ, ಹಾಗಂತ ದೊಡ್ಡನೂ ಅಲ್ಲ. ಯಾಕಂದರೆ 26 ವರ್ಷ ಸರ್ವಿಸ್ ಮಾಡಿದ್ದೇನೆ, ಅದರಲ್ಲಿ 24 ವರ್ಷ 100% ರಿಸಲ್ಟನ್ನು ತಂದಿದ್ದೇನೆ ನಾನು. ಆ ಹೆಮ್ಮೆ ನನಗಿದೆ. 2 ವರ್ಷ ಅನಿವಾರ್ಯ ಕಾರಣಗಳಿಂದಾಗಿ 100% ತಪ್ಪಿ ಹೋಯಿತು. ಕಳೆದ ವರ್ಷ ಕೂಡ ನನಗೆ ಆನರ್ ಮಾಡುವಾಗ ನಾನು SVT ಕಾಲೇಜಲ್ಲಿ ಮತ್ತು 2 ಕಾಲೇಜಲ್ಲಿ 100% ರಿಸಲ್ಟನ್ನು 2 ಕಾಲೇಜಿಗೆ ತಂದು ಕೊಟ್ಟಿದ್ದೇನೆ. ನನಗೆ ನೋವಿದೆ, ಒಂದು ಬೇಸರ ಇದೆ. ಏನು ಅಂದರೆ, ಈಗಾಗಲೇ ಸಾಯಿನಾಥ್ ಸರ್ ಹೇಳಿದರು, 2 ಕಾಲೇಜಲ್ಲಿ ಕೆಲಸ ಮಾಡೋದು ನನಗೆ ಸಾಧ್ಯ ಆಗ್ತಾ ಇಲ್ಲ. ನಾನು ಎಷ್ಟೋ ಬಾರಿ ನನ್ನ ಸ್ನೇಹಿತರ ಹತ್ರ ಹೇಳಿದೆ, ನಾನು VRS ತಗೊಳ್ಳೋಣ ಏನು ಅಂತಕ್ಕಂಥ. ಯಾಕಂದರೆ ನನಗೆ ಗೊತ್ತಿದೆ ನಾನು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ. ಮುಂಚೆ ನನಗೆ ಎಷ್ಟೋ ಮಕ್ಕಳು, ನನ್ನ ಕ್ಲಾಸಲ್ಲಿ 60ರಿಂದ 70 ಮಕ್ಕಳು ಇರ್ತಾಯಿದ್ರು. ಅಷ್ಟು ಜನರ ಮನೆಯವರು, ಅಷ್ಟು ಜನರ ಹೆಸರು ನನಗೆ ಗೊತ್ತಿರ್ತಾ ಇತ್ತು. ಈಗ ನನಗೆ ಬೇಸರ ಆಗುವಂಥದ್ದು, ಕ್ಲಾಸಲ್ಲಿ ಹೋಗಿ ಮಕ್ಕಳ ಹೆಸರು ಕೇಳಿದಾಗ ನಾನು ನೆನಪಿ ಬರೋದಿಲ್ಲ. ಯಾಕಂದರೆ 2 ಕಾಲೇಜು, ಇದು SVT ಕಾಲೇಜಾ ಇದು ಮುಣ್ಕೂರು ಕಾಲೇಜಾ ಅಂತ ನನಗೆ ಕನ್ಫ್ಯೂಷನ್. ಹಾಗಾಗಿ ನನಗೆ ಎಷ್ಟೋ ಸಾರಿ ಬೇಸರ ಆಗಿದೆ, ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಸಾಯಿನಾಥ್ ಸರ್ ಗೊತ್ತು, ಮೊನ್ನೆ ಮಾತಾಡ್ತಾ ಅವ್ರ ಹತ್ರ ಹೇಳಿದೆ ನಾನು. ಯಾಕಂದರೆ ಹಿಸ್ಟ್ರಿ ಸಬ್ಜೆಕ್ಟ್ ಅದು ವಾಸ್ಟ್ ಸಬ್ಜೆಕ್ಟು, ಅದನ್ನು 1 ವರ್ಷದಲ್ಲಿ 1 ಕಾಲೇಜಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಖಂಡಿತ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಇವತ್ತು ಅದೇ ಸಬ್ಜೆಕ್ಟ್ನ 6 ದಿನಗಳು 2 ಕಾಲೇಜಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು. ಸುಮಾರು 5 ಗಂಟೆ ಖಂಡಿತವಾಗಿಯೂ ನನಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಜೀವಮಾನದಲ್ಲಿ ಒಂದಿನ ಕೂಡ ನನ್ನ ವಿದ್ಯಾರ್ಥಿಗಳಿದ್ದಾರೆ, ಕ್ಲಾಸಲ್ಲಿ ಕುಳಿತುಕೊಂಡು ಇವತ್ತಿನವರೆಗೆ ನಾನು ಪಾಠ ಮಾಡಿದವನಲ್ಲ. ನಾನು ಧೈರ್ಯವಾಗಿ ಹೇಳಬಲ್ಲೆ, ಯಾಕಂದರೆ ನನ್ನ ವಿದ್ಯಾರ್ಥಿಗಳಿದ್ದಾರೆ. ಯಾವತ್ತೂ ಕೂತ್ಕೊಂಡು ಪಾಠ ಮಾಡೋ ಅಭ್ಯಾಸ ನನಗಿಲ್ಲ. 5 ಗಂಟೆ ಕ್ಲಾಸ್ ಮಾಡಿ ಜೋರು ವಾಯ್ಸ್, ನಾನು ಜೋರಾಗಿ ಮಾತಾಡೋದು. 5 ಗಂಟೆ ಕ್ಲಾಸ್ ಮಾಡಿ ಮನೆಗೆ ಹೋಗುವಾಗ ಎಷ್ಟೋ ಸರಿ ಬೈಕನ್ನು ಮಧ್ಯದಲ್ಲಿ ನಿಲ್ಲಿಸಿ ನಾವು ಕೂತ್ಕೊಂಡಿದ್ದೀವಿ. ಸುಸ್ತಾಗ್ತಾ ಇರುತ್ತೆ, ಭಾಳ ಸುಸ್ತಾಗ್ತಾ ಇರುತ್ತೆ. ಎಷ್ಟೋ ಸಾರಿ ಮಕ್ಕಳ ನೋಟ್ಸನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಆಗೋದಿಲ್ಲ. ನಿನ್ನೆ ನಾನು SVT ಕಾಲೇಜಲ್ಲಿ ಕ್ವಶನ್ಸ್ ಬರ್ಕೊಂಡು ಹೇಗೆ ಬರಲಿಕ್ಕೆ ಹೇಳಿರ್ತೀನಿ, ಕ್ವಶನ್ಸ್ ಕೊಟ್ಟಿರ್ತೀನಿ. ಮಾಡಿದ ದಿವಸ ಕ್ಲಾಸಲ್ಲಿ ಮಿಸ್ ಆಗಿ ಇಲ್ಲಿ ಒಂದು ಆ ಕ್ವಶನ್ನ ಕೇಳ್ತೀನಿ. ನಾನು ಕ್ವಶನ್ ಕೊಟ್ಟಿದ್ದಲ್ಲಿ ಕೇಳೋದಿಲ್ಲಿ ಕನ್ಫ್ಯೂಷನ್. ಹಾಗಾಗಿ ನನಗೆ ಇದೊಂದು ಬೇಸರ ಇದೆ.
ಮಕ್ಕಳಿಗೆ ಸರಿಯಾಗಿ ನಾನು ಪಾಠ ಮಾಡ್ತಾ ಇದ್ದೀನೋ ಇಲ್ವೋ, ಏನೋ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಏನೋ ಅಂತಕ್ಕಂಥದ್ದು. ನಾನು ಉದ್ಯೋಗವನ್ನು ಅರಸಿಕೊಂಡು ಶಿಕ್ಷಕನಾಗಿದ್ದಲ್ಲ, ಶಿಕ್ಷಕನಾಗಲೇಬೇಕು ಅಂತ ನಾನು ಶಿಕ್ಷಕನಾಗಿದ್ದು. ಇದು ನಾನು ಆತ್ಮಸಾಕ್ಷಿಯಾಗಿ ಹೇಳ್ತಕ್ಕಂಥದ್ದು. ಶಾಲೆಗೆ ಹೋಗುವಾಗಲೇ ನನಗೊಬ್ಬರು ಬಹಳ ಪ್ರೀತಿಯ ಮಾಸ್ಟರ್ ಇದ್ದರು, ಕರುಣಾಕರ ಮಾಸ್ಟರ್ ಅಂತ. ಅವರು ಮಾದರಿ, ನನಗೆ ಬಹಳ ಪೆಟ್ಟು ಹೊಡೆದಿದ್ದಾರೆ. ಅವರೇ ನನಗೆ ಮಾದರಿ. ನಾನು ಕೂಡ ಮುಂದೊಂದಿನ ಶಿಕ್ಷಕನಾಗಬೇಕು, ಒಳ್ಳೆಯ ಶಿಕ್ಷಕನಾಗಬೇಕು ಅಂತ ಅಂದ್ಕೊಂಡಿದ್ದೆ ಆವಾಗ. ಹಾಗಾಗಿ ಶಿಕ್ಷಕ ವೃತ್ತಿಗಾಗಿ ಬಂದಿದ್ದಲ್ಲ, ಶಿಕ್ಷಕನಾಗಲೇಬೇಕು ಅಂತ ಅಂದ್ಕೊಂಡು ನಾನು ಬಂದಿದ್ದು. ನಾನು ಬಹಳ ಮೆಚ್ಚಿಕೊಂಡಿದ್ದೇನೆ. ನನ್ನ ಪ್ರೀತಿಯ ಹಳೆ ವಿದ್ಯಾರ್ಥಿಗಳು, ಬಹಳ ಪ್ರೀತಿಯ ಹಳೆ ವಿದ್ಯಾರ್ಥಿಗಳು ನಾನು ನೋಡಿದ್ದೀನಿ. ನಾನು ತುಂಬ ಕಾಲೇಜಿಗೆ ಟ್ರೈನಿಂಗಿಗೂ ಇನ್ಯಾವುದಕ್ಕೂ ಮತ್ತೆ ಯಾವುದಕ್ಕೂ ನಾನು ಹೋಗಿದ್ದೀನಿ. ನನ್ನ ವಿದ್ಯಾರ್ಥಿಗಳನ್ನು ನಾನು ನೋಡಿದಾಗ ನಾನು ಪ್ರತಿ ವರ್ಷ ಭಾವನಾತ್ಮಕವಾಗಿ ಮಾತಾಡೋದು ಒಂದೇ ಸಂದರ್ಭ, ಅದು ನಮ್ಮ ಸೆಂಡಪ್ಪನ ದಿನ. ಕಣ್ಣೀರು ಬರುತ್ತೆ ನಮಗೆ ಮಕ್ಕಳನ್ನ ಬಿಟ್ಕೊಡುವಾಗ. ಒಳ್ಳೆ ಮಕ್ಕಳು, ಮುನ್ಕೂರಿನಲ್ಲಿರ್ತಕ್ಕಂಥ ಮಕ್ಕಳು. ನಾನು ಕಂಪ್ಯಾರಿಟಿವ್ ಹೇಳ್ತೇನೆ, ನಾನು ಯಾರೋ ಹೇಳಿದ್ರು ಈಗ ಸ್ಪೀಚಲ್ಲಿ ಒಳ್ಳೆ ಮಕ್ಕಳು ಅಂತಕ್ಕಂಥದ್ದು. ನಾನು ಯಾವತ್ತೂ ಹೇಳ್ಕೊಳ್ಳೋದು, ಮುನ್ಕೂರಲ್ಲಿ ನಮ್ಮ ಸಂಸ್ಥೆಯ ಅದೃಷ್ಟವೋ, ಆಡಳಿತ ಮಂಡಳಿಯ ಅದೃಷ್ಟವೋ, ಅಥವಾ ನಮ್ಮ ಅದೃಷ್ಟವೋ ನನಗೆ ಗೊತ್ತಿಲ್ಲ. ಒಳ್ಳೆ ಮಕ್ಕಳು ಬರ್ತಾರೆ, ಒಳ್ಳೆ ಮಕ್ಕಳಿದ್ದಾರೆ. ನಾನು ಮಕ್ಕಳ ಇದರಲ್ಲಿ ಅವ್ರಿಗೆ ಖುಷಿ ಆಗಲಿ ಅಂತ ಹೇಳ್ತಾ ಇಲ್ಲ, ಅದು ಹೃದಯದಿಂದ ಹೇಳ್ತಾ ಇದ್ದೇನೆ. ಒಳ್ಳೆಯ ಸಂಸ್ಥೆ, ಈ ಸಂಸ್ಥೆ ಬೆಳಿಬೇಕು, ಉಳಿಬೇಕು. ನನಗೆ ಇನ್ನೂ 9 ವರ್ಷ ಸರ್ವಿಸ್ ಇದೆ, ನನಗೆ ಆಸೆ ಇದೆ, 9 ವರ್ಷ ಸರ್ವಿಸ್ ಮಾಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು ಸರ್. ನಿಮ್ಮ ಮಾತಿನ ಅರ್ಥವನ್ನು ಕಂಡುಕೊಂಡಾಗ ಉಳಿದ ಪ್ರೇರಣೆ ಆಗಬೇಕು. ಬದುಕನ್ನು ಪ್ರೀತಿಸ್ತಾ ಸಾಗಿದರೆ ಬದುಕು ನಮ್ಮನ್ನು ಪ್ರೀತಿಸ್ತದೆ. ಹಾಗೆಯೇ ಸೋಲನ್ನು ನಗುತ್ತಾ ಸ್ವಾಗತಿಸಿದರೆ ಗೆಲುವು ನಮ್ಮನ್ನು ಸ್ವಾಗತಿಸ್ತದೆ. ನಿಮ್ಮ ಪಾಲಿಗೆ ಖಂಡಿತವಾಗಿ ಗೆಲುವು ಸಿಕ್ಕಿದೆ. ಇನ್ನು 9 ವರ್ಷಗಳಲ್ಲಿ ಖಂಡಿತವಾಗಿಯೂ ಕೂಡ ಈ ಸಂಸ್ಥೆಯಿಂದ ವಿರಮಿಸುವಾಗ ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಿಮಗೆ ಸಿಗಲಿ ಅನ್ನುವಂಥ ಒಂದು ಹಾರೈಕೆ ಕೂಡ ನಾವು ಮಾಡಿಕೊಳ್ತಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮ ಮುಗಿದಿದೆ ಅಂತ ನನ್ನ ಭಾವನೆ. ಸರಿ, ಇಲ್ಲಿ ಕಾರ್ಯಕ್ರಮವನ್ನು ಕೊನೆಗೊಳಿಸುವ ಮುಂಚೆ ಈ ಸಂಸ್ಥೆಯಲ್ಲಿ ಮುಖ್ಯವಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರಾದಂಥ ರಂಗಸ್ವಾಮಿಯವರಿದ್ದಾರೆ. ಪ್ರೌಢಶಾಲಾ ವಿಭಾಗದ ಶ್ರೀಮತಿ ಸವಿತಾ ಸದಾನಂದ ಅವರಿದ್ದಾರೆ. ಪದವಿ ಪೂರ್ವ ವಿಭಾಗದ ಮಾಲತೇಶ್ ಇಂಗಳಕ್ಕಿ ಅವರಿದ್ದಾರೆ. ಇವು 3 ಮಂದಿಯರು ಕೂಡ ಅವರು ಈ ಸಂದರ್ಭದಲ್ಲಿ ಕೂತು ಹಿಂದಿನ ಹಿರಿಯ ವಿದ್ಯಾರ್ಥಿಗಳ ಪುನರ್ಮಿಲನದಲ್ಲಿ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನುತ್ತಿರಬೇಕು, ನುಡಿಯೊಳಗಾಗಿ ನುಡಿಯದೀರ್ತೊಡೆ ಆ ಕೂಡಲ ಸಂಗಮ ದೇವನಂತಲಿವನಯ್ಯ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಸಂಚಾಲಕರು, ಆನಂತರ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಬಹಳಷ್ಟು ಉತ್ತಮವಾದಂಥ ಮಾತುಗಳನ್ನು ಆಡಿ ಈ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನದ ಈ ಕಾರ್ಯಕ್ರಮದ ಚಿಂತನ ಮಂಥನ ಸಭೆಯನ್ನು ಬಹಳಷ್ಟು ಚಂದಗಾಣಿಸಿಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಕೊನೆಯ ಒಂದು ಮಾತನ್ನು ಹೇಳಿ ನಾನು ಕೂಡ ನನ್ನ ಕಾರ್ಯಕ್ರಮವನ್ನು ನಿಲ್ಲಿಸ್ತೇನೆ. ತರಣಿ ಕಿರಣದ ನಂಟು, ಗಗನ ಸಲೀಲದ ನಂಟು, ಧರಣಿ ಚಲನೆಯ ನಂಟು, ಮಾರುತನುಂಟು ಪರಿಪರಿಯ ನಂಟಿದಳಿನೊಂದು ಗಂಟಿ ವಿಶ್ವ ಪಿರಿದೊಂದಂಟು ಮಂಕುತಿಮ್ಮ. ಸೂರ್ಯನಿಗೂ ಸೂರ್ಯನ ಕಿರಣಕ್ಕೂ ಒಂದು ಸಂಬಂಧವಿದೆ, ಆಕಾಶಕ್ಕೂ ನೀರಿಗೂ ಒಂದು ಸಂಬಂಧವಿದೆ, ಗಾಳಿಗೂ ಭೂಮಿಗೂ ಒಂದು ಸಂಬಂಧವಿದೆ, ಇಡೀ ವಿಶ್ವವೇ ಒಂದು ಸಂಬಂಧದ ಗಂಟು. ಪ್ರೀತಿಯ ಹಿರಿಯ ವಿದ್ಯಾರ್ಥಿಗಳೇ, ನಮ್ಮ ನಿಮ್ಮ ಸಂಬಂಧ ಮುಂದಿನ ವರ್ಷಗಳಲ್ಲಿ ಗಟ್ಟಿಯಾಗಲಿ, ಆ ಬೇರು ಪಾತಾಳಕ್ಕೆ ಇಳಿದು ಈ ಸಂಸ್ಥೆಯ ಪ್ರಜ್ವಲ ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗಲಿ ಅಂತ ಹೇಳಿಕೊಂಡು ಪುನರ್ಮಿಲನದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕಿಕ್ಕಿರಿದು ಇರುವಂತಹ ಸಭಾಭವನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೇರ ಈ ಒಂದು ಪ್ರಸಾರದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂಥ ಎಲ್ಲ ವಿದ್ಯಾಬಂಧುಗಳಿಗೆ ಕೈ ಮುಗಿದು ಅಮಲ ಕರಗಳಲ್ಲಿ ಕೈ ಮುಗಿದು ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಕಾರ್ಯಕ್ರಮಕ್ಕೆ ಚುಕ್ಕಿ ಇಡ್ತಾ ಇದ್ದೇವೆ. ವಂದನೆಗಳು, ನಮಸ್ಕಾರ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ
ಹಲೋ ಇದೀಗ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಇವರ ಶಿಕ್ಷಕ ವೃಂದದವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ. ದಯವಿಟ್ಟು ವೇದಿಕೆಗೆ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಸಾದ್ ಎಂ ಶೆಟ್ಟರು ವೇದಿಕೆ ಬರಬೇಕು. ಹಾಗೂ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾದಂಥ ಶ್ರೀಯುತ ಸುಧಾಕರ್ ಶೆಟ್ಟಿ ಮುಲ್ಲಡ್ಕ ಗುರುಪ್ರಸಾದ್ ಇವರು ಕೂಡ ವೇದಿಕೆ ಬರಬೇಕು. ಅಧ್ಯಕ್ಷರಾದಂಥ ಶ್ರೀಯುತ ಸಾಯಿನಾಥ್ ಸರ್ ವೇದಿಕೆ ಬರಬೇಕು. ಹಾಗೂ ಶ್ರೀಯುತ ಅಶೋಕ್ ಶೆಟ್ಟಿ ಪದ್ಮಸದನ ಹಾಗೂ ಭಾಸ್ಕರ್ ಎಂ ಶೆಟ್ಟಿ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಂತ ಶರತ್ ಶೆಟ್ಟರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲಾಗಿ ನಮ್ಮೊಂದಿಗೆ ಶ್ರೀಯುತ ಸುರೇಂದ್ರ ಭಟ್ ಇದ್ದಾರೆ. ಇವರು ನಮ್ಮ ಕಡನಲೆ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದರು. ಅನೇಕ ಕಾರ್ಯಕ್ರಮ ಮೂಲಕ ಜೆಸಿಯ ಪೂರ್ವಾಧ್ಯಕ್ಷ ತೆಗೆದುಕೊಂಡು ಹಲವು ಕಾರ್ಯಕ್ರಮದ ಮೂಲಕ ಮನೆ ಮಾತಾಗಿದ್ದಾರೆ. ಕಡನಲೆ ಪರಿಸರದಲ್ಲಿ ಮುಣ್ಕೂರಿನ ಹೆಸರನ್ನು ಎತ್ತಿ ತೋರಿಸಿದಂಥವರು ಶ್ರೀಯುತ ಸುರೇಂದ್ರ ಭಟ್ ಕಡನಲೆ. ಇವರು ವೇದಿಕೆ ಬಂದು ನಮ್ಮ ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕು. ಶ್ರೀಯುತ ಪ್ರಸಾದ್ ಎಂ ಶೆಟ್ಟರು ವೇದಿಕೆ ಬರಬೇಕು. ಶ್ರೀಯುತ ಅಶೋಕ್ ಶೆಟ್ಟರು, ಶ್ರೀಯುತ ಸಾಯಿನಾಥ್ ಸರ್ ಕೂಡ ವೇದಿಕೆಗೆ ಬಂದು ಉಪಸ್ಥಿತರಬೇಕಾಗಿ ತಮ್ಮಲ್ಲಿ ವಿನಂತಿ. ಸುರೇಂದ್ರ ಭಟ್ರವರು ಕಡಂದಲೆ ಸುಬ್ರಹ್ಮಣ್ಯ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸವನ್ನು ಮಾಡಿಕೊಂಡು ಬಂದವರು. ನಮಗೆ ಪ್ರೇರಣೆಯನ್ನು ನೀಡಿದವರು ಸುರೇಂದ್ರ ಭಟ್ರು. ಅಲ್ಲಿನ ಹಳೆ ವಿದ್ಯಾರ್ಥಿ ಸಂಘ ಬಹಳಷ್ಟು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ನಿರಂತರವಾಗಿ ವಾರ್ಷಿಕೋತ್ಸವ ಮತ್ತಿನ್ನದರ ಕಾರ್ಯಕ್ರಮವನ್ನು ಮಾಡಿಕೊಂಡು ಆ ಶಾಲೆಯನ್ನು ಉಳಿಸುವತ್ತ ದೊಡ್ಡ ಪ್ರಯತ್ನ ಮಾಡುವವರು ಸುರೇಂದ್ರ ಭಟ್ರವರು. ನಮ್ಮ ಶಾಲೆಯ ಹಿತೈಷ್ ಕೂಡ ಹೌದು ಎನ್ನುವುದನ್ನು ಒಪ್ಪಿಕೊಳ್ಳುತ್ತಾ ಸುರೇಂದ್ರ ಭಟ್ರವರಿಗೆ ವಿಶೇಷವಾದ ಅಭಿನಂದನೆಗಳು. ಹಾಗೂ ಇನ್ನೂರವರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ಕೃಷ್ಣ ಪೂಜಾರಿ ಬಂಡೊಟ್ಟು. ಶ್ರೀಯುತ ಕೃಷ್ಣ ಪೂಜಾರಿ ಬಂಡೊಟ್ಟು ತಾವು ಕೂಡ ವೇದಿಕೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಾಗೂ ಇವು ನಮ್ಮ ನಿನ್ನೆಯ ದಿನ ಹಾಗೂ ಇವತ್ತಿನ ದಿನ ಮಧ್ಯಾಹ್ನದ ಊಟೋಪಚಾರ ವ್ಯವಸ್ಥೆಗೆ ಸಹಕರಿಸಿದ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದರ ಆಡಳಿತ ಮಂಡಳಿಯ ಸದಸ್ಯರಂತ ಶ್ರೀಯುತ ಕೃಷ್ಣ ಪೂಜಾರಿ ಬಂಡೊಟ್ಟು ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವಂದನೆಗಳು. ಇದೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಇವರ ಶಿಕ್ಷಕ ವೃಂದದವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ. ಮೊದಲಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಂತ ಶ್ರೀಯುತ ರಂಗಸ್ವಾಮಿ ದಯವಿಟ್ಟು ಇವರು ವೇದಿಕೆ ಬಂದು ನಮ್ಮ ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ವೇದಿಕೆಗೆ ಶ್ರೀಯುತ ಮಾಲತಿ ಸಿಂಗಳಿಕಿ ಹಾಗೂ ಸವಿತಾ ಮೇಡಮ್ ಇವರು ಕೂಡ ವೇದಿಕೆಗೆ ಉಪಸ್ಥಿತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಮಾಲತಿ ಸಿಂಗಳಿಗೆ ತಾವು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಬೇಕಾಗಿ ವಿನಂತಿ. ಹಾಗೂ ಇನ್ನೂರವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರಿದರ ಸಹ ಶಿಕ್ಷಕರಾದಂಥ ಶ್ರೀಮತಿ ಹೀಳ್ಳ ಸಿಕ್ವೇರ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕಾಗಿ ವಿನಂತಿ.
ಹಾಗೂ ಇನ್ನೋರ್ವರು ದೈಹಿಕ ಶಿಕ್ಷಕರಂತ ಶ್ರೀಮತಿ ಮಮತಾ ಶರಶೆಟ್ಟರು ಅವರು. ಶ್ರೀಮತಿ ಮಮತಾ ಶರಶೆಟ್ಟರು ವೇದಿಕೆ ಬಂದು ನಮ್ಮ ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ಸಹ ಶಿಕ್ಷಕರಂತ ಶ್ರೀಮತಿ ವಿದ್ಯಾ ಮೇಡಮ್ ಅವರು ವೇದಿಕೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕು. ಸಹ ಶಿಕ್ಷಕರಂತ ಶ್ರೀಮತಿ ವಿದ್ಯಾ ಇವರು. ಶ್ರೀಯುತ ಗಜೇಂದ್ರ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಬೇಕಾಗಿ ವಿನಂತಿ. ಶ್ರೀಯುತ ಗಜೇಂದ್ರ ಶೆಟ್ಟಿ, ಒಳೆಪಾಡಿ, ಮುಂಬೈ. ಹಾಗೂ ಇನ್ನೋರ್ವರು ಸಹ ಶಿಕ್ಷಕರಂತ ಶ್ರೀಯುತ ಶ್ರೀಕಾಂತ್ ಮೂಲ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರು. ಶ್ರೀಯುತ ಶ್ರೀಕಾಂತ್ ಮೂಲ್ಯ. ಹಾಗೂ ಇನ್ನೋರ್ವರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾದಂಥ ಶ್ರೀಮತಿ ಸೌಮ್ಯ ನಾಯಕ ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ಪ್ರಾಥಮಿಕ ಶಾಲೆಯ ಶಿಕ್ಷಕರಂತ ರಮ್ಯಶ್ರೀ ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಶ್ರೀಮತಿ ರಮ್ಯಶ್ರೀ. ಹಾಗೂ ಈ ಸಂದರ್ಭದಲ್ಲಿ SK ಡಿಜಿಟಲ್ನ ಮಾಲಕರಂತ ಶ್ರೀಯುತ ಸುಖಿರಾಜ್ ಇವರು ವೇದಿಕೆ ಬಂದು ಉಪಸ್ಥಿತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಗೌರವ ಶಿಕ್ಷಕರಂತ ಶ್ರೀಮತಿ ದಿವ್ಯಾ ಇವರು ಕೂಡ ವೇದಿಕೆ ಬಂದು ಗೌರವಾರ್ಪಣೆ ಪಡೆದುಕೊಳ್ಬೇಕು. ಸುಖಿರಾಜ್ ಶೆಟ್ಟಿ ಅವರು ನಮಗೆ ಬ್ಯಾನರ್ನ ವ್ಯವಸ್ಥೆಯಲ್ಲಿ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಸುಖಿರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ಗೌರವಾರ್ಪಣಾ ಕಾರ್ಯಕ್ರಮ ಏನು ಸುಮಾರು ಬ್ಯಾನರ್ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಒದಗಿಸಿಕೊಟ್ಟಂಥವರು ಶ್ರೀಯುತ ಸುಖಿರಾಜ್ ಇವರ ಅಂಡರಲ್ಲಿ ಬ್ಯಾನರ್ ಪ್ರಿಂಟ್ ಆಗಿದೆ. ಎಲ್ಲ ಸಂಘ ಸಂಸ್ಥೆಯವರು ಈ ಒಂದು ಬ್ಯಾನರ್ ಕೊಟ್ಟಿದೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ತುಂಬ ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರಿಗೆ ಗೌರವಾರ್ಪಣೆ. ಮೊದಲಾಗಿ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಂತ ಶ್ರೀಯುತ ಮಾಲ್ತೇಶ್ ಇಂಗಳಿಕೆ ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸಂಚಾಲಕರಂತ ಡಾಕ್ಟರ್ ಬಾಲಕೃಷ್ಣ ಆಳ್ವ ಹಾಗೂ ಕಾರ್ಯದರ್ಶಿ ಅಂತ ಶ್ರೀಯುತ ಪಾಂಡುರಂಗ ಪ್ರಭು ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಮಾಲ್ತೇಶ್ ಇಂಗಳಿಕೆ ಪ್ರಾಂಶುಪಾಲರು, ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು, ಮುಣ್ಕೂರು. ಗೌರವಾರ್ಪಣೆ ವೇದಿಕೆಯಲ್ಲಿ ಗೌರವಾರ್ಪಣೆ ಕಾರ್ಯಕ್ರಮ. ಹಾಗೂ ಇನ್ನೂರರು ಪ್ರಕಾಶ್ ನಾಯಕ್ ಉಪನ್ಯಾಸಕರು, ಇತಿಹಾಸ ವಿಭಾಗ. ಪ್ರಕಾಶ್ ನಾಯಕ್
ಉಪನ್ಯಾಸಕರು ಇತಿಹಾಸ ವಿಭಾಗ, ಇವರಿಗೂ ಕೂಡ ಗೌರವಾರ್ಪಣೆ ವೇದಿಕೆಯಲ್ಲಿ ಗೌರವಾರ್ಪಣೆ. ಅಂದಿನ ಪಾಠ ಸಂತಸ ಕೊಡುವಾಟ ಇಂದು ಕೂಡ ಮರೆಯದಿರುವ ಸವಿರಸದೂಟ. ಹಾಗೂ ಇನ್ನೋರ್ವರು ಶ್ರೀಯುತ ಶಾಂತರಾಮ್ ಪಿ, ಪೊಲಿಟಿಕಲ್ ಸೈನ್ಸ್ನ ಉಪನ್ಯಾಸಕರು ಶ್ರೀಯುತ ಶಾಂತರಾಮ್ ಪಿ. ದಯವಿಟ್ಟು ಇವರು ವೇದಿಕೆ ಬಂದು ಗೌರವಾರ್ಪಣೆ ವೇದಿಕೆಯಲ್ಲಿ ಗೌರವವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ. ಇದು ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಹಾಗೂ ವಂದನೆಗಳು. ಇನ್ನೋರ್ವರು ಶ್ರೀಯುತ ಶರತ್ ರಾವ್, ವಿದ್ಯಾವರ್ಧಕ ಪದವಿ ಪ್ರಯೋಜನ ದೈಹಿಕ ಶಿಕ್ಷಕರಂತ ಉಪನ್ಯಾಸಕರು ಶ್ರೀಯುತ ಶರತ್ ರಾವ್, ಇವರು ಕೂಡ ವೇದಿಕೆ ಬಂದು ಗೌರವಾರ್ಪಣೆ ವೇದಿಕೆಯಲ್ಲಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ವಂದನೆಗಳು. ಇದೀಗ ಮತ್ತೊಬ್ಬರು ಶ್ರೀಯುತ ರಿಯಾಜ್ ಉಪನ್ಯಾಸಕರು ಇಂಗ್ಲಿಷ್ ವಿಭಾಗ ಇಲ್ಲ, ಹಾಗೂ ಇನ್ನೋರ್ವರು ಪ್ರಭಾತ್ ಸೋಷಿಯಾಲಜಿ ಉಪನ್ಯಾಸಕರು ಅಂತ ಶ್ರೀಯುತ ಪ್ರಭಾತ್ ರಂಜನ್, ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಗೌರವಾರ್ಪಣಾ ವೇದಿಕೆಯಲ್ಲಿ ಗೌರವಾರ್ಪಣೆ. ದಯವಿಟ್ಟು ಶಿಕ್ಷಕರಿಗೆ ಗೌರವಾರ್ಪಣೆ. ದಯವಿಟ್ಟು ಎಲ್ಲ ಹಳೆ ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳು, ಬಂದಂಥ ಸಜ್ಜನ ಬಂಧುಗಳು ಚಪ್ಪಾಳೆ ಮೂಲಕ ಅವರಿಗೆ ನಾವು ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಗೌರವ ಶಿಕ್ಷಕ ಅಂತ ಅಕ್ಷತಾ, ಇವರು ಕೂಡ ವೇದಿಕೆ ಬಂದು ಗೌರವವನ್ನು ಪಡ್ಕೊಳ್ಬೇಕು. ಹಾಗೂ ಶ್ರೀಮತಿ ಮಮತಾ, ಅವರು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೂ ಹೈಸ್ಕೂಲ್ ವಿಭಾಗದಲ್ಲಿ ಶ್ರೀಮತಿ ಸವಿತಾ ಮೇಡಮ್ ಮುಖ್ಯ ಶಿಕ್ಷಕಿ, ಇವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಾರ್ಪಣೆ. ಶ್ರೀಮತಿ ಸವಿತಾ ಮೇಡಮ್ ಮುಖ್ಯ ಶಿಕ್ಷಕಿ ಹೈಸ್ಕೂಲ್ ವಿಭಾಗ. ವಂದನೆಗಳು. ಇನ್ನೋರ್ವರು ಶ್ರೀಯುತ ಪ್ರಭಾಕರ್ ಶೆಟ್ಟಿ, ಕನ್ನಡ ಅಧ್ಯಾಪಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರು, ರಾಜ್ಯ ಮಟ್ಟದ ತರಬೇತುದಾರರು JCI ವಿಭಾಗದಲ್ಲಿ, ಇವರು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕದ ಗೌರವಾರ್ಪಣೆ. ಹಾಗೂ ಇನ್ನೋರ್ವರು ಶ್ರೀಮತಿ ಯು ಮಾಲತಿ ನಾಯ್ಕ್, ಇವರು ಕೂಡ ವೇದಿಕೆ ಬಂದು ಗೌರವಾರ್ಪಣೆ ವೇದಿಕೆಯಲ್ಲಿ ಗೌರವವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಶ್ರೀಯುತ ದಿನೇಶ್ ಕುಮಾರ್, ದೈಹಿಕ ಶಿಕ್ಷಕರು ದಿನೇಶ್ ಕುಮಾರ್, ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕು. ಹಾಗೂ ಇನ್ನೋರ್ವರು ಶ್ರೀಮತಿ ವಿದ್ಯಾ ಕೆ ಶೇಡಗಿರಿ, ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವಾರ್ಪಣೆ ವೇದಿಕೆಯಲ್ಲಿ ಗೌರವವನ್ನು ಪಡ್ಕೊಳ್ಬೇಕು. ಹಾಗೂ ಇನ್ನೋರ್ವರು ಶ್ರೀಮತಿ ನೇಹಾ ವಿನಾಯಕ್ ಜಯವಂತ್ ಶಿಕ್ಷಕರು, ದಯವಿಟ್ಟು ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವಾರ್ಪಣಾ ವೇದಿಕೆಯಲ್ಲಿ ಗೌರವವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹಾಗೂ ಶ್ರೀಯುತ ಹರ್ಷ ಇವರು ಕೂಡ ವೇದಿಕೆ ಬಂದು ಗೌರವವನ್ನು ಪಡ್ಕೊಳ್ಬೇಕು. ಹಾಗೂ ಶ್ರೀಯುತ ಶಂಕರ್ ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕು. ಶ್ರೀಯುತ ಶಂಕರ್ ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವಾರ್ಪಣೆ ವೇದಿಕೆಯಲ್ಲಿ ಗೌರವವನ್ನು ಪಡ್ಕೊಳ್ಬೇಕು. ಹಾಗೂ ಕಚೇರಿ ಕಂಪ್ಯೂಟರ್ ಇದರಲ್ಲಿ ಕೆಲಸವನ್ನಿರುವವರು ಅಕ್ಷತಾ ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕು. ಗೌರವಾರ್ಪಣಾ ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ವಂದನೆಗಳು. ಹಾಗೂ ಶ್ರೀಯುತ ಮುಖೇಶ್ ಇವರು ಕೂಡ ವೇದಿಕೆ ಬಂದು ನಮ್ಮ ಗೌರವ ಪಡ್ಕೊಳ್ಬೇಕಾಗಿ ವಿನಂತಿ. ಶ್ರೀಯುತ ಮುಖೇಶ್. ಹಾಗೂ ನಮಗೆ 2 ದಿನಗಳ ಕಾಲ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಕಾರ್ಯವನ್ನು ನಿರ್ವಹಿಸಿದವರು ಶ್ರೀಮತಿ ವಿನೋದ ಕಪಳಿಗ. ಹಾಗೂ ನೋಂದಣಿ ಕಚೇರಿಯಲ್ಲಿ ನೋಂದಣಿ ವಿಭಾಗವನ್ನು ನಿರ್ವಹಿಸಿದವರು ಶ್ರೀಮತಿ ವಿನೋದ ಕಪಳಿಗ. ದಯವಿಟ್ಟು ಇವರು ಕೂಡ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇನ್ನವರವರು ಅಡುಗೆ ಸಹಾಯಕರು ಕೀರ್ತನ ವೇದಿಕೆ ಬಂದು ವಿನೋದರವರು ನಿರಂತರ 2 ದಿವಸಗಳಿಂದ ಇಲ್ಲಿಯ ಸಹ ಶಿಕ್ಷಕರೊಂದಿಗೆ ಬಹಳಷ್ಟು ಉತ್ತಮವಾದಂಥ ಕೆಲಸವನ್ನು ಮಾಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಹಾಗಿರಬೇಕು. ನಿಜವಾಗಿಯೂ ಕೂಡ ಧನ್ಯವಾದಗಳು. ಅಡುಗೆ ಸಹಾಯಕರಾದ ಕೀರ್ತನರವರು ಬನ್ನಿ. ಅಡುಗೆ ಸಹಾಯಕಿ ಕೀರ್ತನ ಮತ್ತೆ ನಿನ್ನೆಯ ಕ್ರೀಡಾ ಸ್ಪರ್ಧೆಯಲ್ಲಿ ಬಹಳಷ್ಟು ಬಹುಮಾನಗಳನ್ನು ಬಾಚಿದವರು. ಹಾಗೆಯೇ ಕಿನ್ನಿಗೋಳಿ ರೋಟರಿ ಕ್ಲಬ್ಬಿನ ಕೋಶಾಧಿಕಾರಿ ರೊಟೇರಿಯನ್ ದೇವಿಪ್ರಸಾದ್ ಶೆಟ್ಟಿಯವರು ಮತ್ತು ನಮ್ಮ ಇಂಟರ್ನೆಟ್ ಕ್ಲಬ್ಬಿನ ಚೇರ್ಮನ್ ರೊಟೇರಿಯನ್ ಹರೀಶ್ ಶೆಟ್ಟಿ ತಾಮಣಿಗುತ್ತು. ದಯವಿಟ್ಟು ಇಬ್ಬರು ವೇದಿಕೆಗೆ ಬರಬೇಕು. ಬನ್ನಿ ಬನ್ನಿ. ಕಿನ್ನಿಗೋಳಿಯ ಪ್ರತಿಷ್ಠಿತ ರೋಟರಿ ಕ್ಲಬ್ಬಿನ ಪದಾಧಿಕಾರಿಗಳು ಅವರನ್ನು ಗೌರವಿಸ್ತಾ ಇದ್ದೇವೆ. ಅಡುಗೆ ಸಹಾಯಕಿ ಅಂತ ಕೀರ್ತನ ಇವರಿಗೂ ಕೂಡ ಗೌರವಾರ್ಪಣೆ ವೇದಿಕೆಯಲ್ಲಿ ಗೌರವಾರ್ಪಣೆ. ಶ್ರೀಮತಿ ರತ್ನ ಇವರು ಕೂಡ ವೇದಿಕೆ ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ನಿವೃತ್ತ ಶಿಕ್ಷಕರಲ್ಲಿ ಶ್ರೀಯುತ ಮಂಜಪ್ಪ ಮೂಲ್ಯ ನಿವೃತ್ತ ಶಿಕ್ಷಕರು ದಯವಿಟ್ಟು ಇದ್ದರೆ ವೇದಿಕೆಗೆ ಬಂದು ನಮ್ಮ ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕು. ದಯವಿಟ್ಟು ಸಂಘ ಸಂಸ್ಥೆಯವರಿದ್ದರೆ ನಮಗೆ ನಮ್ಮ ಮುಂದೆ ಬಂದು ನಮಗೆ ಹೆಸರನ್ನು ಹೊಗಡಿ ನಾವು ಗೌರವಾರ್ಪಣೆ ಮಾಡ್ತೇವೆ. ಯಾವುದೇ ಸಂಘ ಸಂಸ್ಥೆಗಳಿದ್ರು ಹಾಗೂ ಗಣ್ಯ ವ್ಯಕ್ತಿಗಳಿದ್ರು ನಮ್ಮೊಂದಿಗೆ ಬಂದು ಮುಖತಃ ವ್ಯವಹರಿಸಿ ಅಂತೇಳಿ ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ.
ಶಾಲೆಯ ರಣ ಸಲಿಸೆ ಕಲಿತೆವು ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನನ್ನೆಲ್ಲ ಪ್ರೀತಿಯ ವಿದ್ಯಾಭಿಮಾನಿಗಳೇ ಹಾಗೂ ಕಲಾ ಆರಾಧಕ ಬಂಧುಗಳೇ, ನಮ್ಮ ಸಂಸ್ಥೆಯ ಈ ಸಂಜೆಯ ಕಲಾಪೂರ್ಣ ನೃತ್ಯ ವೈಭವಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಲೆ ಎಂದರೆ ಕೇವಲ ಮನರಂಜನೆಯಲ್ಲ, ಅದು ಆತ್ಮದ ಅಭಿವ್ಯಕ್ತಿ. ದೇಹದ ಪ್ರತಿ ಚಲನೆಯಲ್ಲೂ ಮನಸ್ಸಿನ ಭಾವನೆಗಳನ್ನು ಪ್ರತಿಬಿಂಬಿಸುವ ಒಂದು ಅದ್ಭುತ ಮಾಧ್ಯಮವೇ ನೃತ್ಯ. ಶತಮಾನಗಳ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯ ಶ್ರೀಮಂತಿಕೆಯನ್ನು, ಜೀವಂತ ಇತಿಹಾಸವನ್ನು ನಮ್ಮ ಮುಂದಿರಿಸುವ ಶಕ್ತಿ ನೃತ್ಯಕ್ಕಿದೆ. ಇಂದು ನಾವು ಕಾಣಲಿರುವುದು ಕೇವಲ ಹೆಜ್ಜೆಗಳ ಸಂಯೋಜನೆಯಲ್ಲ, ಅದು ತಪಸ್ಸು. ಇಲ್ಲಿ ಪ್ರತಿ ತಾಳಕ್ಕೂ ಒಂದು ಅರ್ಥವಿದೆ, ಪ್ರತಿ ಭಂಗಿಗೂ ಒಂದು ಕತೆ ಇದೆ, ಪ್ರತಿ ಭಾವಕ್ಕೂ ಒಂದು ಅನುಭೂತಿ ಇದೆ. ಕಲಾವಿದರ ಶ್ರಮ, ಅರ್ಪಣಾ ಮನೋಭಾವ ಮತ್ತು ಸಂಸ್ಕೃತಿಯ ಮೇಲಿನ ಗೌರವವು ಇಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಿಂಚಿ ನಿಲ್ಲಲಿದೆ. ಈ ಸಂಜೆ ನಮ್ಮೊಂದಿಗೆ ಬೆರೆತು ನಮ್ಮ ಸಂಸ್ಕೃತಿಯ ಸೌಂದರ್ಯ ಮತ್ತು ಶಕ್ತಿಯನ್ನು ಆಸ್ವಾದಿಸಲು ನಾವು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಇನ್ನೂ ತಡವೇಕೆ, ರಸಾನುಭವದ ಈ ಪಯಣಕ್ಕೆ ನಾವು ಸಿದ್ಧರಾಗೋಣ. ಭಾರತೀಯ ಕಲೆಯ ಸಾರ, ಭಾವ ಮತ್ತು ಲಯಗಳ ಸಮನ್ವಯವಾದ ನೃತ್ಯವೊಂದು ಈಗ ನಮ್ಮೆದುರು ಅನಾವರಣಗೊಳ್ಳಲಿದೆ. ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವಾದ ಭರತನಾಟ್ಯ. ಭರತನಾಟ್ಯ ಎಂದರೆ ಕೇವಲ ನೃತ್ಯವಲ್ಲ, ಅದು ಭಾವ, ರಾಗ ಮತ್ತು ತಾಳಗಳ ಸಮ್ಮಿಲನ. ಇದೀಗ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿ 10ನೇ ತರಗತಿಯ ಗ್ರೀಷ್ಮಾ ಇವರು ಭರತನಾಟ್ಯದ ಮೂಲಕ ಗಣಪತಿ ಸ್ತುತಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಗಣಪತಿ 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 ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ತಂ ತಧಿಂತ ತುಂ ತನಂ ತತಾಂ ತಕ್ಕ ತದ್ಧಿಂಗಿಣ್ಣ ತುಂ ತಕ್ಕ ತಧಿಂತ ತುಂ ತನಂ ತತೆ ತಕ್ಕ ತದ್ಧಿಂಗಿಣ್ಣ ತುಂ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ ತಾಧಿ ತುಂ ನಂ ತದ್ಧಿತ್ತುಂ ನಂ ತಕಧಿತ್ತುಂ ನಂ ತದ್ಧಿತ್ತುಂ ನಂ ತಗಧಿತ್ತುಂ ನಂ ತಗಧಿತ್ತುಂ ನಂ ತದ್ಧಿಂಗಿಣ್ಣ ತುಂ ಭಕ್ತ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇಹುದು ಗಜಕರ್ಣ 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 ತತ್ತ ತಢಿಂಕು ತಕ ತಢಿಂಕು ಕಿಟತಕತ ತಢಿಂಕು ಲಂಬೋದರ 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 ಉರಗಧರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ಶ್ರಿತ ಜನ ಪಾಲನಧರ ಆಶ್ರಿತ ಜನ ಸಂಕಟಹರ ತಾಂ ತಜ್ಜಂ ತಾಂ ತಾಂ ತಜ್ಜಂ ಧಿಂ ತಜ್ಜಂ ಧಿಂ ಧಿಂ ತಜ್ಜಂ ತುಂ ತಜ್ಜಂ ತುಂ ತುಂ ತಜ್ಜಂ ನಂ ತಜ್ಜಂ ನಂ ನಂ ತಜ್ಜಂ ಹೊಂದಿಹತಾ ಚತುರ್ಭುಜ ಪಾಶ ಅಂಕುಶ ಅಭಯಹಸ್ತ ಮೋದಕಧರ ಧಿರ್ಗಿಡತುಂ ತಜ್ಜಂ ತದ್ದಿ ಧಣ್ಣ ತದ್ಧಿರ್ಗಿಡತುಂ ಧಣ್ಣಂ ಧಣ್ಣ ಝುಣ್ಣು ಸತ್ಯಪಥ ಕೆಳೆವುದು ಪಾಶ ಸತ್ಯಪಥ ಕೆಳೆವುದು ಪಾಶ ಭವಬಂಧವ ಕಳೆವುದಂಕುಶ ಅವನಂಕುಶ ಭವಬಂಧವ ಕಳೆವುದಂಕುಶ ಅವನಂಕುಶ ಧಿಂ ಧಿಂ ತದ್ದಿ ಧಿಂ ಧಿಂ ಧಣ್ಣ ಧಿಂ ಧಿಂ ಝುಣ್ಣು ತರಿಗಿಡತುಂ ಧನ ಕಿಡತುಂ ಧಿಂ ಧಿಂ ತದ್ದಿ ಧಿಂ ಧಿಂ ಧಣ್ಣ ಧಿಂ ಧಿಂ ಝುಣ್ಣು ತರಿಗಿಡತುಂ ಕಿಡತಕತುಂ ಅಭಯ
ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ರೇ ಕುಜಂ ಧಣೆ ಕುಜಂ ಧಣೆ ಕುಜಂ ಕಿಣ ಕುಜಂ ಮೋದಕ ದೊರೆವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ಮೋದಕ ದೊರೆಯುವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ತಾಂತರಿತ್ತ ಧಣತಕ ಧಿಂಧಣತ್ತ ಝುಣುತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ತಾಂತರಿ ಧಣ್ಣ ತಕ್ಕ ಧಿಂ ಧಣ್ಣ ಝುಣು ತಕ್ಕ ತುಂ ಝುಣು ಧಿಮ್ಮಿ ತಕ್ಕ ಸದಾ ನಮಿಪೆವು ನಿನಗೆ ಗಕಾರ ಗಂಗಣಪನೆ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಪ್ರಸನ್ನನಾಗುತ್ತ ಯಮಗೆ ಸದ್ಬುದ್ಧಿಯ ಕರುಣಿಸೋ ಪ್ರಸನ್ನನಾಗುತ್ತ ಎಮ್ಮಲಿ ಸಚ್ಚಿಂತನೆ ಮೂಡಿಸೋ ಪ್ರಸನ್ನನಾಗುತ್ತ ಯಮಗೆ ಸತ್ಸಂಗವ ಮಾಡಿಸೋ ಗಂಗಣಪತಿ ಗಣಪತಿ 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 ಗಂಗಣಪತಿ ಗಣಪತಿ. ಅದ್ಭುತ ಅದ್ಭುತ ಎಂತಹ ಮನೋಹರ ಪ್ರದರ್ಶನ. ಪ್ರತಿಯೊಂದು ಹೆಜ್ಜೆಯಲ್ಲೂ ಲಯ, ಪ್ರತಿಯೊಂದು ಅಭಿನಯದಲ್ಲೂ ಭಾವ ಮತ್ತು ಪ್ರತಿಯೊಂದು ಚಲನೆಯಲ್ಲೂ ದೈವಿಕ ಅನುಭವವನ್ನು ಸಾರಿದ ನಮ್ಮ ಸಂಸ್ಥೆಯ ಗ್ರೀಷ್ಮಳ್ಳಿಗೆ ಮತ್ತೊಮ್ಮೆ ಜೋರಾದ ಕರತಾಡನೆ ಮೂಲಕ ಪ್ರೋತ್ಸಾಹ ನೀಡೋಣ. ಗಾರ್ಬಾ ನೃತ್ಯ ಗುಜರಾತ್ನ ಸಾಂಪ್ರದಾಯಿಕ ಜನಪದ ನೃತ್ಯವಾಗಿದ್ದು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದುರ್ಗಾದೇವಿಯನ್ನು ಪೂಜಿಸಲು ವೃತ್ತಾಕಾರವಾಗಿ ಮಾಡಲಾಗುತ್ತದೆ. ಇದನ್ನು ದೀಪ ಮತ್ತು ದೇವಿಯ ಚಿತ್ರದ ಸುತ್ತ ಸುತ್ತುವ ಮೂಲಕ ಮಾಡುತ್ತಾರೆ. ಈ ನೃತ್ಯದ ಮೂಲಕ ತಮ್ಮನ್ನು ಮನರಂಜಿಸಲು ಬರುತ್ತಿದ್ದಾರೆ ಮೇಘ ಮತ್ತು ಬಳಗ. મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे मुझको अगर साथ तेरा तो भूलूं मैं सारा चौगाड़ा तारा छबीला तारा रंगीला तारा रंग बेर जुए तारी बात चौगाड़ा तारा ओए छबीला तारा ओए रंगीला तारा रंग बेर जुए तारी बात रे चौगाड़ा तारा छबीला तारा ओरे रंगीला तारा रंग बेर जुए तारी बात रे
मैं करूं सारी सारी रात, सारी सारी रात। छुप छुप के मुझे देखा तू कर सारी सारी रात, सारी सारी रात। मिल जाए मुझको अगर साथ तेरा तो भूलूं मैं सारा जहां। सोगाड़ा तारा, छबीला तारा, रंगीला तारा, रंग वेद जुए तारी बात। सोगाड़ा तारा, ओरे छबीला तारा, ओरे रंगीला तारा, रंग वेद जुए तारी बात रे। सोगाड़ा तारा, ओरे छबीला तारा, ओरे रंगीला तारा, रंग वेद जुए तारी बात रे। ಸುಂದರ ನೃತ್ಯವನ್ನು ಮಾಡಿ ತಮ್ಮನ್ನು ಮನರಂಜಿಸಿದ ಮೇಘ ಮತ್ತು ತಂಡದವರಿಗೆ ಧನ್ಯವಾದಗಳು. ಪರಶುರಾಮ ಸೃಷ್ಟಿಯ ಬಂಗಾರ ನಾಡು ಈ ತುಳುನಾಡು. ಇಲ್ಲಿನ ಜನಪದ ಕಲೆ, ಸಂಸ್ಕೃತಿ ಮತ್ತು ದೈವದ ಆರಾಧನೆಯು ಈ ನೆಲದ ಉಸಿರು. ಇದೀಗ ತಮ್ಮ ಸಿರಿಚಾವಡಿ ನೃತ್ಯದ ಮೂಲಕ ತುಳುನಾಡಿನ ಸಮೃದ್ಧ ಸಂಸ್ಕೃತಿ ಮತ್ತು ಇಲ್ಲಿನ ದೈವ ದೇವತೆಗಳ ಪ್ರಭಾವವನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ. ಈ ಸಿರಿಚಾವಡಿ ನೃತ್ಯವು ಮಣ್ಣಿನ ಮಮತೆ, ಬದುಕಿನ ಸಂಭ್ರಮ ಹಾಗೂ ಪರಂಪರೆಯ ಪ್ರತಿಬಿಂಬ. ಇದೀಗ ವೇದಿಕೆಗೆ ಬರಮಾಡಿಕೊಳ್ಳೋಣ 10ನೇ ತರಗತಿಯ ವಿದ್ಯಾರ್ಥಿಗಳನ್ನು. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಈ ನೃತ್ಯವು ಕೇವಲ ಮನೋರಂಜನೆಯಲ್ಲ, ಇದು ತುಳು ಸಂಸ್ಕೃತಿಯ ಜೀವಂತಿಕೆ ಮತ್ತು ಆತ್ಮಶಕ್ತಿ. ಜೈ ತುಳುನಾಡು. ತುಳುವ ನಾಡುದ
ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪರಂಪರೆಯ ಶ್ರೀಮಂತಿಕೆ ಮತ್ತು ಕಲೆಯ ಅಂದವನ್ನು ನಿಮ್ಮ ಮುಂದೆ ತೆರೆದಿಟ್ಟ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಓಂಕಾರ ಸ್ವರೂಪಿಯಾದ ಕೈಲಾಸ ಪರ್ವತದ ಅಧಿಪತಿಯಾದ ಪರಮೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇಂದು ಒಟ್ಟಾಗಿದ್ದೇವೆ. ಇಂದು ನಾವು ಭಕ್ತಿ ಭಾವದಿಂದ ಆರಾಧಿಸುವ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣನಾದ ಪಾರ್ವತಿ ರಮಣನ ಮಹಿಮೆಯನ್ನು ನೃತ್ಯದ ಮೂಲಕ ಪ್ರಸ್ತುತಪಡಿಸಲಿದ್ದೇವೆ. ಅವರನ್ನು ನಮ್ಮ ಈ ಪುನರ್ಮಿಲನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸೋಣ.
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮಾಪದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ കലാമൃത പുണ്യം പ്രകൃതിയും നിന്നിൽ വികൃതിയും നിന്നിൽ സ്വരങ്ങളിലായി ലയങ്ങളിലായി ശക്തി സ്വരൂപം. ഓം ശിവോഹം ശ്രീ ശിവോഹം ഓം ശിവോഹം രുദ്രം ശ്രീകരം. ಕುರಳಲಿ ಬಸಿವರು ದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ತನದಾನಂ ತದಾನಂ ತದಾನಂ ದಾನಂ ತನಂ ದಾನಂ ತನದಾನಂ ತದಾನಂ ತದಾನಂ ದಾನಂ 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 ತದಾನಂ ತದಾನಂ ದಾನಂ 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 ತದಾನಂ ತದಾನಂ ನಿರಿಸ ಸ್ವಾಸ ನಿಸರಿ ಕರಿಸ ಸ್ವಾಸ ನಿಸರ ನಿ ಪಮ ಮಗ ಮರಿ ಸರಿ ರಿ ಕರಿಸ ಮಮ ಪರ ನಿಸರಿ ರಿ ಕಗ ಸರಿ ಕಗ ನಿಸದ ಮಮ ಗದ ನಿಸರಿ ರಿ ರಿ ಗದ ನಿ ಪಮ ಮಗ ಮರಿ ಸರಿ 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 ರಿ ಗ ಗ ಗ ರಿ ಮಮ 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 ದ ದ ದ ದ ಪ ದ ದ ದ ದ ನಿ ನಿ ಗ ನಿ ಸ ಸ ಸ ಸ ಕ ಕರಿ ದ ನಿ ಸ ಸ ಕರಿ ದ ನಿ ಮಮ ಮನ ನಿ ಸ ಸ ಕರಿ ದ ನಿ ಮಮ ಮನ ನಿ ಸ ರಿ ರಿ ಸ ಸತ್ಯಂ ಅಮರಂ ಏಕವೇ ಪೂರ್ಣಮಂ ಶೂನ್ಯಮಂ ಏಕವೇ ಕೃಷ್ಣನಂ ರುದ್ರನಂ ಏಕವೇ. ನೃತ್ಯದ ಮೂಲಕ ಶಿವ ಮತ್ತು ಪಾರ್ವತಿಯ ಪರಮ ಪ್ರೇಮ ಹಾಗೂ ಅವರ ದೈವಿಕ ಶಕ್ತಿಯನ್ನು ನಮ್ಮ ಕಣ್ಣ ಮುಂದೆ ತಂದ 10ನೇ ತರಗತಿಯ ವಿದ್ಯಾರ್ಥಿನಿಗಳಿಗೆ ಧನ್ಯವಾದಗಳು. ಶಿವ ಪಾರ್ವತಿಯ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ನಮ್ಮದು ಕೃಷಿ ಪ್ರಧಾನವಾದ ದೇಶ. ಕೃಷಿಯನ್ನೇ ನಂಬಿರುವ ರೈತ ಬೆವರು ಸುರಿಸಿ ಹಗಲಿರುಳು ದುಡಿಯುತ್ತಾನೆ. ಆ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಲಿ ಎನ್ನುವುದೇ ಪ್ರತಿ ರೈತನ ಆಸೆಯಾಗಿರುತ್ತದೆ. ತನ್ನ ಹೊಲದಲ್ಲಿ ಬಿತ್ತಿದ ಧಾನ್ಯಗಳು ತುಂಬಿ ತುಳುಕುತ್ತಿರುವಾಗ ಅದನ್ನು ಕಂಡು ಸಂತೋಷಗೊಳ್ಳುವ ರೈತನ ಸಂತಸ ಹೇಳತೀರದು. ತಾನು ನಂಬಿದ ದೇವರನ್ನು ಸ್ತುತಿಸಿ ಹಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮ ಪಡುತ್ತಾರೆ ರೈತರು. ಅವರ ಸಂಭ್ರಮವನ್ನು ತಮ್ಮ ನೃತ್ಯದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ 9ನೇ ತರಗತಿಯ ವಿದ್ಯಾರ್ಥಿನಿಯರು. ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಂಬಿಸಿ.
ತುಂಬಾ ಸುಂದರವಾಗಿ ನೃತ್ಯವನ್ನು ಮಾಡಿದ 9ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ಹಲೋ ಹಲೋ ತೆರೆಸುತ್ತ ಮೆರೆಸಿ ಬಣ್ಣ ನೆಮ್ಮದಿ ಕೊಟ್ಟಿ ಶಾಲೆ
ಹಲೋ ಕಾರ್ಯಕ್ರಮದ ಮಧ್ಯೆ ಸ್ವಲ್ಪ 15 ನಿಮಿಷ 20 ನಿಮಿಷಗಳ ಒಳಗೆ ತಮ್ಮೆಲ್ಲರ ಕೂಡ ಅನುಮತಿ ಕೇಳುತ್ತಾ ಸಮಾರೋಪ ಕಾರ್ಯಕ್ರಮದ ಮೊದಲು ಒಂದು ಸಮಾರೋಪ ಭಾಷಣಕ್ಕಾಗಿ ತಮ್ಮೆಲ್ಲರ ಅನುಮತಿಯನ್ನು ನಾವು ಕೋರ್ತಿದ್ದೇವೆ. ಈ ಒಂದು ನಮ್ಮ ಹಳೆ ವಿದ್ಯಾರ್ಥಿಗಳ ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಣ್ಕೂರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಯಶಸ್ವಿಯಾಗಿ ಮುಕ್ತಾಯವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮಗೆ ಈ ಕಾರ್ಯಕ್ರಮದ ಔಚಿತ್ಯ ಹಾಗೂ ಯಾಕೆ ಬೇಕೆಂಬುದಾಗಿ ಸಮಾರೋಪ ಭಾಷಣ ಅತಿ ಮುಖ್ಯವಾಗಿದೆ. ಈ ನಿಟ್ಟಲ್ಲಿ ಇಂದು ಸಮಾರೋಪ ಭಾಷಣ ಮಾಡಲಿಕ್ಕಿರುವವರು ಶ್ರೀ ಬಾರ್ಕೂರಿನ ನವಾಕ್ಷರಿ ಇದ್ರ ಶ್ರೀ SR ದಾಮೋದರ್ ಶರ್ಮಾ ಇವರು ನಮ್ಮ ಜೊತೆಗೂಡಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ. ಇವರೊಂದಿಗೆ ನಮ್ಮ ಪುನರ್ಮಿಲನ ಸಮಿತಿಯ ಅಧ್ಯಕ್ಷರಂಥ ಶ್ರೀಯುತ ಸಾಯಿನಾಥ್ ಸರ್, ಸಂಚಾಲಕರಂಥ ಶ್ರೀಯುತ ಸುಧಾಕರ್ ಶೆಟ್ರು ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಂಥ ಶ್ರೀಯುತ ಪ್ರಸಾದ್ ಎಂ ಶೆಟ್ರು, ಸಂಚಾಲಕರಂಥ ಡಾಕ್ಟರ್ ಬಾಲಕೃಷ್ಣ ಆಳ್ವ ಹಾಗೂ ಕಾರ್ಯದರ್ಶಿಯಂಥ ಪಾಂಡಂಗ್ ಪ್ರಭು ಹಾಗೂ ಕೋಶಾಧಿಕಾರಿಯಂಥ ಶ್ರೀಯುತ ಪ್ರಭಾಕರ್ ಶೆಟ್ಟಿಗರ್ ಇವರೆಲ್ಲರೂ ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಂಥ ಶ್ರೀಯುತ ಶರತ್ ಶೆಟ್ಟಿ ಮುಣ್ಕೂರು. ಹಾಗೂ ಈ ಸಂದರ್ಭದಲ್ಲಿ ಚೆನ್ನೋಜಿರಾವ್ ನಮ್ಮ ಬೆಳಗಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅವರು ಕೂಡ ನಮ್ಮ ಜೊತೆಗೂಡಿದ್ದಾರೆ. ದಯವಿಟ್ಟು ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ಕೂಡಲೇ ಸಮಾರೋಪ ಕಾರ್ಯಕ್ರಮ ಇದೆ. ಈ ನಡುವೆ ಒಂದು ಸಮಾರೋಪ ಭಾಷಣಕ್ಕಾಗಿ ತಮ್ಮೆಲ್ಲರ ಅನುಮತಿ ಕೇಳುತ್ತೇನೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲರನ್ನು ಹಾಗೂ ವೇದಿಕೆಯಲ್ಲಿರುವಂಥ ಸಮಾರೋಪ ಭಾಷಣ ಮಾಡಕ್ಕಿರುವಂಥ ಶ್ರೀಯುತ SR ದಾಮೋದರ್ ಶರ್ಮಾ ಶ್ರೀ ನವಾಕ್ಷರಿ ಬಾರ್ಕೂರ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಿ ಶಾಲು ಹಾಗೂ ಸ್ಮರಣಿಕೆ ನೀಡಿ ಅವರನ್ನು ಸ್ವಾಗತಿಸಿ ಗೌರವಿಸ್ತಾ ಇದ್ದೇವೆ. ಹಾಗೂ ವೇದಿಕೆಯಲ್ಲಿರುವಂಥ ಶ್ರೀಯುತ ಪ್ರಸಾದ್ ಎಂ ಶೆಟ್ರು, ಶ್ರೀಯುತ ಪ್ರಭಾಕರ್ ಶೆಟ್ಟಿಗಾರ್ ಹಾಗೂ ಶ್ರೀಯುತ ಜನ್ನೋಜಿರಾವ್, ಶ್ರೀಯುತ ಪಾಂಡಂಗ್ ಪ್ರಭು, ಸಾಯಿನಾಥ್ ಸರ್ ಹಾಗೂ ಶ್ರೀಯುತ ಶರತ್ ಇವರಿಗೂ ಕೂಡ ವಂದನೆ ಪ್ರಿಸ ಹಾಗೂ ಶ್ರೀಯುತ ಜನ್ನೋಜಿರಾವ್ ಇವರಿಗೆ ಈ ಸಮಯದಲ್ಲಿ ನಮ್ಮ ಗೌರವದ ಶಾಲು ಹಾಗೂ ಸ್ಮರಣಿಕೆ ನೀಡಿ ಈ ಸಮಯದಲ್ಲಿ ಗೌರವಿಸ್ತಾ ಇದ್ದೇವೆ. ಆತ್ಮೀಯರೇ, ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಇದೀಗ ತಂತ್ರಜ್ಞಾನ ಆಧುನಿಕ ಶೈಲಿಗೆ ನಾವೆಲ್ಲ ಕೂಡ ಒಗ್ಗಿಕೊಳ್ತಿದ್ದೇವೆ. ಆಧುನಿಕ ಶೈಲಿಗೆ ಒಗ್ಗಿಕೊಳ್ಳುವಾಗ ನಮ್ಮ ಹಿಂದಿನ ಸಂಪ್ರದಾಯ ಸಂಸ್ಕಾರವನ್ನು ಇಂದಿನ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ಅದನ್ನು ಮರೆತಿದ್ದಾರೆ. ಹೀಗಾಗಿ ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬಿಂಬಿಸುವಂಥ ಮಾರ್ಗದರ್ಶನ ಪ್ರವಚನ ಅತಿ ಮುಖ್ಯವಾಗಿದೆ. ಈ ನಿಟ್ಟಲ್ಲಿ ಇದೀಗ ಅತಿ ವಾಕ್ಚಾತುರ್ಯದಿಂದ ತಮ್ಮ ಭಾಷಣದ ಮಾತಿನ ಮೂಲಕ ಪ್ರಭಾವಿಯಾಗಿ ಮನಸ್ಸಿಗೆ ಮುಟ್ಟುವಂತೆ ನಾಟಿ ಒಂದು ಬದಲಾವಣೆಯನ್ನು ತರಬಲ್ಲದು ಎಂಬುದನ್ನು ಶ್ರೀಯುತ SR ದಾಮೋದರ್ ಶರ್ಮಾ ಅವರು ನಿರೂಪಿಸಿದ್ದಾರೆ. ಈ ನಿಟ್ಟಲ್ಲಿ ಅವರ ಪರಿಚಯವನ್ನು ಮಾಡಬೇಕಾಗಿ ನಮ್ಮ ಸಮಿತಿಯ ಅಧ್ಯಕ್ಷರಂತ ಶ್ರೀಯುತ ಸಾಯಿನಾಥ್ ಸರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ನಿಜವಾಗಿಯೂ ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮ ಅನ್ನುವಂಥದ್ದು ಸಂಪನ್ನವಾಗಿದೆ ಅನ್ನುವುದಕ್ಕೆ ಈ ಕಾರ್ಯಕ್ರಮ ಜ್ವಲಂತ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ಸಭೆ ನಡೆಸುವ ಸಂದರ್ಭಗಳಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಪಾಲಿಗೆ ಓರ್ವರು ವಿದ್ಯಾರ್ಥಿಗಳ ಮನಮುಟ್ಟುವ ಮಾತುಗಳನ್ನು ಆಡುವಂಥ ವ್ಯಕ್ತಿತ್ವ ನಮಗೆ ಬೇಕಿತ್ತು. ಈ ಸಂದರ್ಭದಲ್ಲಿ ನಾವು ಆರಿಸಿಕೊಂಡಂಥ ವಿಚಾರ ಯಾರು ಅಂತ ಕೇಳಿದ್ರೆ ನಮಗೆ ರಪ್ಪನೆ ಹೊಳೆದದ್ದು ದಾಮೋದರ ಶರ್ಮಾ ಎನ್ನುವ ಒಂದು
ವ್ಯಕ್ತಿತ್ವ, ವ್ಯಕ್ತಿಯಲ್ಲ, ಅದೊಂದು ಶಕ್ತಿ ಅಂತಲೂ ಹೇಳಿದ್ರು ನಾನು ಇಲ್ಲಿ ತುಂಬ ಇಷ್ಟಪಡ್ತಾ ಇದ್ದೇನೆ. ನಾನು ಅವರು ತುಂಬ ಕಾರ್ಯಕ್ರಮಗಳಲ್ಲಿ ಅವರ ಕಾರ್ಯಕ್ರಮ ನಿರೂಪಣೆಯನ್ನು ನಾನು ನೋಡಿದ್ದೇನೆ, ತುಂಬ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಹಾಗಿರುವಾಗ ಯಾಕೆ ನಾನು ಮುಣ್ಕೂರಿನಂಥ ಇಂಥ ಸುಂದರವಾದ ಸಂಸ್ಥೆಗೆ ಕರಿಬಾರದು ಅನ್ನುವಂತ ಹೇಳುವಾಗ ಆ ಸಭೆಯಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಂಡದ್ದು. ಅವರ ಪರಿಚಯ ಭಾಷಣವನ್ನು ಮಾಡಲಿಕ್ಕೆ ನಾನು ನನಗೆ ಬಂದ ಮಾತುಗಳಿಂದ ಅವರನ್ನು ಪರಿಚಯಿಸ್ತೇನೆ. ನಮ್ಮ ಸಮಾರೋಪ ದಿಕ್ಸೂಚಿ ಭಾಷಣವನ್ನು ಮಾಡಲಿರುವಂತಹ ಇಂದಿನ ಕಾರ್ಯಕ್ರಮದ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ಇವರು ಸಕರುಣ ಹೃದಯ ವಿಭೂಷಣರೂ ಹೌದು, ಸತ್ಯ ಸಂಕ್ರಾಂತರೂ ಹೌದು, ಸರ್ವ ಸಂತರ್ಪಣ ಸಜ್ಜನರಾಗಿ, ಸರ್ವ ಸಮಾರಾಧ್ಯ ಚೇತನರಾಗಿ, ಸತ್ವಭರಿತ ಸುಧಾನನರಾಗಿ, ಸಂತ್ರಸ್ತ ಜನ ಸಂಪ್ರಣೀತ ಗುಣಾಭರಣರಾಗಿ, ಒಂದು ಭಾಗ್ಯಜ್ಯೋತಿಯಾಗಿ ಭಾಗ್ಯದ ಬಾಗಿಲನ್ನು ವಿದ್ಯಾರ್ಥಿಗಳು ಹೇಗೆ ತೆರೆಯಬೇಕು, ಸಮಾಜದ ಬಂಧುಗಳು ಸಮಾಜವನ್ನು ಹೇಗೆ ಮುಟ್ಟಬೇಕು, ಹೇಗೆ ತಟ್ಟಬೇಕು ಎಂಬುದರ ಬಗ್ಗೆ ಬಹಳಷ್ಟು ಉತ್ತಮವಾದಂಥ ಮಾತುಗಳನ್ನು ಜನರಿಗೆ ಮುಟ್ಟುವ ಹಾಗೆ ಸರಳವಾಗಿ ಮಾತನಾಡುವಂಥ ಒಂದು ವ್ಯಕ್ತಿತ್ವ ಇದ್ದರೆ ಅದು ಬಾರ್ಕೂರಿನ ಅನರ್ಘ್ಯರತ್ನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತಿತ ಸಿದ್ಧಯೇ. 1000 ಮಂದಿಯಲ್ಲಿ ಎಲ್ಲೋ ಒಬ್ಬ ಸಾಧನೆಗೋ ಸಿದ್ಧಿಗೋ ಪ್ರಯತ್ನ ಮಾಡುವ ಸಾಧಕನಿರ್ತಾನೆ. ಅಂತಹ ವ್ಯಕ್ತಿತ್ವವನ್ನು ಕಂಡಾಗ ಮಾತ್ರ ಈ ಉಕ್ತಿಗೆ ಸರಿಯಾದ ಅರ್ಥ ಬರ್ತದೆ. ಸಾಧನೆ ಸಿದ್ಧಿ ಇದು ಸುಲಭವೂ ಅಲ್ಲ, ಸಂಸಾಧ್ಯವೂ ಅಲ್ಲ. ಅದಕ್ಕೆ ಪೂರ್ವಜನ್ಮದ ಪುಣ್ಯ ಬೇಕು, ಅದಕ್ಕೆ ಪೂರ್ವಜನ್ಮದ ಪ್ರತಿಭೆ ಬೇಕು. ಪೂರ್ವಜನ್ಮದ ಪುಣ್ಯವೂ ಪ್ರತಿಭೆಯೂ ಒಂದಾದಾಗ ಮಾತ್ರ ಇಂತಹ ಒಂದು ವ್ಯಕ್ತಿಯನ್ನು ಸಮಾಜ ನಿರೂಪಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟಂತಹ ನಮ್ಮ ತುಳುನಾಡಿನ ಓರ್ವ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಇವರು ಕಂಗೊಳಿಸ್ತಾ ಇದ್ದಾರೆ. ಇವಾಗಲೇ ನಾನು ಹೇಳಿದ್ದೇನೆ, ಇವರು ಒಬ್ಬರು ತನ್ನ ವ್ಯಕ್ತಿತ್ವಕ್ಕೆ ಅನುಸರಣೀಯವಾಗಿ ಒಂದು ಸಮಾಜವನ್ನು ಹೇಗೆ ತಿದ್ದಬೇಕು. ನೀವು ಯೂಟ್ಯೂಬ್ ಚಾನಲ್ಗೆ ಹೋದರೆ ಖಂಡಿತವಾಗಿಯೂ ಕೂಡ ಅವರ ಮಾತಿನ ಮರ್ಮಗಳು ನಮ್ಮ ಹೃದಯವನ್ನು ಖಂಡಿತವಾಗಿ ಕೂಡ ಮಿಡಿಯುತ್ತದೆ. ಈಗ ಅದನ್ನು ನಾನು ಹೇಳಬೇಕಾಗಿಲ್ಲ. ಇವಾಗ ಒಂದು 70 ನಿಮಿಷಗಳ ಅವಧಿಯಲ್ಲಿ ಅವರು 20,000 ಪುಟಗಳ ಅರ್ಥಗರ್ಭಿತವಾದ ಮಾತುಗಳನ್ನು ನಾವು ಕೇಳುವಾಗ ನಮ್ಮ ಕಿವಿ ತುಳುವಿನಲ್ಲಿ ಕೆಬಿಕೊಂಡೆ ಅಂತ ಹೇಳ್ತೇವೆ. ಆ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯನ್ನು ಖಂಡಿತವಾಗಿ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನವಾಕ್ಷರಿ ದಾಮೋದರ ಶರ್ಮಾ ಇವರ ಒಂದು ವ್ಯಕ್ತಿತ್ವದ ನಿಲುವು ಏನಂತ ಹೇಳಿದ್ರೆ ಭಾವಜೀವಿಗಳಾಗಿ ಬದುಕಬೇಕು. ಭಾವನೆಗಳ ಶುದ್ಧಿಯೇ ಭಾವಶುದ್ಧಿ. ಯಾರಲ್ಲಿ ಭಾವನೆಗಳು ಇಲ್ಲವೋ ಅವರ ಜೀವನವೇ ಅದು ಸರಿಯಲ್ಲ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನವಂತೆ, ಆದರ್ಶ ಇಲ್ಲದೆ ಬಾಳಿದರೆ ಅದು ಬಾಳಿಗೆ ಅಪಮಾನವಂತೆ. ಹಾಗೆ ತನ್ನ ವ್ಯಕ್ತಿತ್ವದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು, ಆದರ್ಶವಾಗಿ ಮೆರೆಯಬೇಕು ಎನ್ನುವಂಥ ಮಾತಿನಲ್ಲಿ ಬಹಳಷ್ಟು ಒಂದು ರೀತಿಯಾಗಿರತಕ್ಕಂತಹ ವಿಚಾರವನ್ನು ಮಂಡಿಸಿ ಜನಮನ ಗೆದ್ದಂತಹ ನಮ್ಮ ಇಂದಿನ ಸಮಾರಂಭದ ಉಪನ್ಯಾಸವನ್ನು ಮಾಡತಕ್ಕಂತಹ ವ್ಯಕ್ತಿತ್ವ ಶ್ರೀ SR ದಾಮೋದರ ಶರ್ಮಾ, ಶ್ರೀ ನವಾಕ್ಷರಿ ಬಾರ್ಕೂರು. ಇವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ನಿಲುವಿಗೆ ಬಂದಂತಹ ಮಾತುಗಳಿಂದ ಅವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ನಮಸ್ತೆ. ವಂದನೆಗಳು ಸಾಯನ ಸರ್. ಇದೀಗ ನಮ್ಮೊಂದಿಗೆ SR ದಾಮೋದರ ಶರ್ಮಾ ಇವರ ಮಾತಿಗಾಗಿ ನಾವು ಕಾಯ್ತಿದ್ದೇವೆ. ದಯವಿಟ್ಟು ತಮ್ಮ ಮಾತಿಗಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕ ನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೇ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನರೇ, ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತು ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಒಂದು 20 ನಿಮಿಷಗಳ ಕಾಲ ಮಾತನಾಡುವ ಭಾಗ್ಯ ನನ್ನದು ಅಂತ ನಾನು ಭಾವಿಸ್ತೇನೆ.
ಕಾರಣ ಇಷ್ಟೇ, ನಮ್ಮ ಕರಾವಳಿ ಭಾಗದ ಒಂದೊಂದು ಜಾಗಕ್ಕೆ ಅದರದ್ದೇ ಆದಂತಹ ಹಿನ್ನೆಲೆ ಇದೆ, ಅದರದ್ದೇ ಆದಂತಹ ಮಹಾತ್ಮ್ಯ ಇದೆ, ಅದರದ್ದೇ ಆದಂತಹ ಗೌರವ ಇದೆ. ಇವತ್ತು ನೀವು ಯಾರನ್ನಾದರೂ ಕೇಳಿ ಪಕ್ಕನೆ ಮುಣುಕೂರು ಅಂತಂದ ತಕ್ಷಣ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳ್ತಾರೆ. ಆ ಮಹಾತಾಯಿಗೆ ಶ್ರೀಗಂಧ ಲೇಪನ ಮಾಡಿದ ಅಲಂಕಾರದ ಚಿತ್ರಗಳನ್ನು ಕಂಡಾಗ ಜನ ಭಾವುಕರ ಕೈ ಮುಗಿತಾರೆ. ಮುಣುಕೂರಿನ ದುರ್ಗಾ ಪರಮೇಶ್ವರಿ ಆಕೆ ಕೇವಲ ದೇವರಾಗಿ ಗರ್ಭಗುಡಿಯಲ್ಲಿ ಕುಳಿತದ್ದಲ್ಲ, ಕೈ ಮುಗಿದು ಪ್ರಾರ್ಥಿಸಿದವರಿಗೆ, ನೊಂದು ಕಣ್ಣೀರು ಹಾಕಿದವರಿಗೆ ಅವರ ಮನೆಯಂಗಳಕ್ಕೆ ಬಂದು ತಲೆನೇವರಿಸಿ ಅವರ ದುಃಖವನ್ನು ಪರಿಹಾರ ಮಾಡಿದಂತಹ ಜಗನ್ಮಾತೆ ಆಕೆ. ಅಂತಹ ವೈಭವದ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಾ ಇದ್ದೇವೆ ಅಂತಂದರೆ ಈ ಮುಣುಕೂರಿನಲ್ಲಿ ಜೀವನ ಕಟ್ಟಿಕೊಳ್ಳುತ್ತಿರುವ ಎಲ್ಲರೂ ಧನ್ಯರು ಅನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳಬೇಕು. ಯಾಕೆ ಈ ಮಾತು ಅಂತ ಅನಿಸ್ಬೋದು ನಿಮಗೆ? ದೇವಸ್ಥಾನದ ಧಾರ್ಮಿಕ ಸಭೆಯಲ್ಲಿ ಮಾತನಾಡಬೇಕಾದ್ದನ್ನು ಇಲ್ಲಿ ಯಾಕೆ ಮಾತನಾಡುತ್ತಾರೆ ಅಂತ. ವಿಷಯ ಇಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಹೇಗಿರಬೇಕು ಅಂತಂದರೆ ಅದು ಅಧ್ಯಾತ್ಮದ ತಳಹದಿಯ ಮೇಲೆ ಸುಂದರವಾದ ಬದುಕನ್ನು ಕಟ್ಟುವಂತಹ ಪ್ರಯತ್ನ ಮಾಡಬೇಕು. ಅಧ್ಯಾತ್ಮ ಅಂದರೆ ಇವತ್ತು ಕೆಲವರೆಲ್ಲ ಹುಟ್ಟುಕೊಂಡು ಬಿಟ್ಟಿದ್ದಾರೆ. ನೀವು ಬಹುಶಃ ಫೇಸ್ಬುಕ್ಗಳಲ್ಲಿ ನೋಡಿದ್ರೆ ದೇವರು ನಂಬುವವರು ಹೆಡ್ರು, ಅವರಿಗೆ ಆತ್ಮವಿಶ್ವಾಸ ಇಲ್ಲ, ಅದೆಲ್ಲ ಮೂಢನಂಬಿಕೆ ಅಂತ ಹೇಳುವವರು ತುಂಬ ಜನ ಇರ್ತಾರೆ. ಹೀಗೆ ಮಾತಾಡಿದವರೇ ಮುಂದುವರೆದು ನಾಳೆ ಅವರಿಗೆ ಅವರ ಅಪ್ಪ ಅಜ್ಜ ಮುತ್ತಾತ ಹೆಸರು ಗೊತ್ತಿಲ್ಲ, ಅದರ ಹಿಂದೆ ಹೆಸರು ಗೊತ್ತಿಲ್ಲದಿದ್ದರೆ ನಮ್ಮ ಹಿರಿಯರಿದ್ದದ್ದು ಕೂಡ ಒಂದು ಕಾಲ್ಪನಿಕ, ನಂಬಿದರೆ ಮೂರ್ಖರು ಅಂತ ಹೇಳುವ ದಿನ ಹೆಚ್ಚಿಲ್ಲ. ಅಂತಹ ಬುದ್ಧಿಯ ಬಡತನವುಳ್ಳವರ ಬಗ್ಗೆ ನಾವು ತುಂಬ ತಲೆ ಕೆಡಿಸಿಕೊಳ್ಳಬಾರದು. ಆದರೆ ನಮ್ಮೆಲ್ಲರಿಗೆ ಗೊತ್ತಿರಬೇಕಾದ್ದು ದೇವರು ಅನ್ನುವಂತಹ ದಿವ್ಯ ಚೇತನ ಈ ಜಗತ್ತಿನಲ್ಲಿದೆ. ಯಾಕೆ ಅಂದರೆ ದೇವರಿದ್ದಾರೆ ಅಂತ ನಾವು ನೀವು ಮಾತ್ರ ಹೇಳಿದ್ದಲ್ಲ, ದೇವರಿದ್ದಾರೆ ಅಂತ ನಂಬಿದ್ದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ. ಎಷ್ಟೋ ಬಾರಿ ಜೀವನದಲ್ಲಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೈ ಸೋತು ನಿಂತಾಗ ನಂಬಿದ ದೇವರು ಕೈ ಹಿಡಿತಾರೆ ಅನ್ನುವಂತಹ ಒಂದೇ ಒಂದು ಭರವಸೆ ಮನುಷ್ಯನನ್ನು ಬದುಕಿಸಿದೆ, ಬಾಳಿಸಿದೆ ಅನ್ನುವುದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಅದರಿಂದ ಆಚೆಗೆ ದೇವತಾರಾಧನೆ ಒಂದು ಕಡೆಯಲ್ಲಾದರೆ ದೈವಾರಾಧನೆಗೆ ಹೆಸರಾದ ಭೂಮಿ ನಮ್ಮದು. ಗೊತ್ತಲ್ಲ ನಮಗೆ, ಅಣ್ಣ ತಮ್ಮಂದಿರ ಗಲಾಟೆ, ಯಾವುದೋ ಕೌಟುಂಬಿಕವಾದಂತಹ ಸಂಘರ್ಷ, ಯಾರು ಯಾವ ಕಾಲಕ್ಕೂ ತೀರ್ಮಾನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದು ಅದೆಲ್ಲೋ ದೈವದ ಕೊಡಿಯಡಿಯಲ್ಲಿ ನೇಮ ನಡೆದಾಗ ದೈವದ ಸಮ್ಮುಖದಲ್ಲಿ ಒಂದೇ ಕ್ಷಣದಲ್ಲಿ ತೀರ್ಮಾನ ಆಗಿ ಜೊತೆಗೆ ಕೈ ಮುಗಿದು ಒಳ್ಳೆಯ ಬದುಕನ್ನು ಕಟ್ಟಿಕೊಂಡದಕ್ಕೆ ನೂರಾರು ಉದಾಹರಣೆಗಳಿವೆ. ಅಂದಾಗ ನಮ್ಮ ದೈವಾರಾಧನೆ ದೇವತಾರಾಧನೆ ಮೂರ್ಖತನ ಆಗೋದು ಹೇಗೆ? ನಮ್ಮಲ್ಲಿ ದೇವರು ಅಂತ ಕರೆದದ್ದು ಯಾರನ್ನು ಗೊತ್ತಾ? ಕೇವಲ ಗರ್ಭಗುಡಿಯೊಳಗೆ ಕುಳಿತ ಮೂರ್ತಿಯನ್ನು ಮಾತ್ರ ನಾವು ದೇವರು ಅಂತ ಕರೆದದ್ದಲ್ಲ. ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಅನ್ನದೋ ಜಲದಶ್ಚೈವ ಆತುರಸ್ಯ ಚಿಕಿತ್ಸಕ ತ್ರಯಸ್ಥೆ ಸ್ವರ್ಗಮಾಜಾಂತಿ ವಿನಾಜಜ್ಞೇನ ಭಾರತ ಅಂತೊಂದು ವಾಕ್ಯ ಇದೆ. ಸ್ವರ್ಗವನ್ನು ಪಡೆಯುವುದಕ್ಕೆ ಎಲ್ಲರೂ ಯಜ್ಞ ಮಾಡಬೇಕು ಅಂತ ಇಲ್ಲ ಅಂತ ಹೇಳ್ತಾ 3 ಮಂದಿಯ ಉಲ್ಲೇಖ ಮಾಡುತ್ತಾರೆ. ಹಿರಿಯರಾದ ಡಾಕ್ಟರ್ ವೇದಿಕೆಯಲ್ಲಿ ಇರೋದರಿಂದ ನಾನು ಅದನ್ನು ಉಲ್ಲೇಖ ಮಾಡುತ್ತೇನೆ. ಅನ್ನದೋ ಜಲದಶ್ಚೈವ ಆತುರಸ್ಯ ಚಿಕಿತ್ಸಕ, ಹಸಿದವನಿಗೆ ಅನ್ನ, ಬಾಯಾರಿದವನಿಗೆ ನೀರು, ರೋಗಕ್ಕೆ ತುತ್ತಾದವನಿಗೆ ಪ್ರೀತಿಯಿಂದ ಚಿಕಿತ್ಸೆ ಕೊಡುವ ವೈದ್ಯ ಯಾರಿದ್ದಾರೆ ಅವರು ಸ್ವರ್ಗ ಪಡೆಯುವುದಕ್ಕೆ ಯಜ್ಞ ಮಾಡಬೇಕು ಅಂತ ಇಲ್ಲವಂತೆ. ಆದ್ದರಿಂದಲೇ ಆಪತ್ಕಾಲಕ್ಕೆ ಒದಗಿದ ವೈದ್ಯರನ್ನು ನಮ್ಮ ಪರಂಪರೆಯಲ್ಲಿ ದೇವರು ಅಂತ ಕರೆದು ಕೈ ಮುಗಿಯುತ್ತೇವೆ. ಗೊತ್ತಲ್ಲ ನಮಗೆ? ನಾವು ಗುರುಗಳ ಮುಂದೆ ಮಾತ್ರ ಕೈ ಮುಗಿದದ್ದಲ್ಲ, ರೋಗಕ್ಕೆ ತುತ್ತಾಗಿ ಹೊರಟು ನಿಲ್ಲಬೇಕಿದ್ರೆ ಆಸ್ಪತ್ರೆಯಿಂದ ಬರುವಾಗ ಬರ್ತೇನೆ ಅಂತ ಹೇಳಬಾರದು ಅಂತ ಹೇಳ್ತಾರೆ. ಹಾಗಂತ ಹೊರಟು ಇರುವಾಗ ಡಾಕ್ಟ್ರೇ ನಾನು ಹೊರಡ್ತೇನೆ ಅಂತ ಡಾಕ್ಟ್ರಿಗೆ ಕೈ ಮುಗಿಯುತ್ತೇವಲ್ಲ. ಯಾಕೆ ಅಂದರೆ ನನ್ನ ಕಷ್ಟವನ್ನು ಪರಿಹಾರ ಮಾಡಿದ ದೇವರ ಜಾಗದಲ್ಲಿ ನೀವಿದ್ದೀರಿ ಅನ್ನುವಂತಹ ಕೃತಜ್ಞತೆಯ ಭಾವ ಅದು. ಹಾಗಾದರೆ ನಮ್ಮ ಭಾವನೆಗಳಿಗೆ ಬೆಲೆ ಇಲ್ಲವೇನು? ಅಂದರೆ ಈ ಜಗತ್ತಿನಲ್ಲಿ ಯಾರು ನಮ್ಮ ಬದುಕಿಗೆ ಕಾರಣರಾಗುತ್ತಾರೆ, ಯಾರು ನಮ್ಮ ಸುಖ ಸಂತೋಷಕ್ಕೆ ಕಾರಣರಾಗುತ್ತಾರೆ, ಅವರೆಲ್ಲರನ್ನು ದೇವರು ಅಂತ ಗೌರವಿಸಿದ ದೊಡ್ಡ ಪರಂಪರೆ ನಮ್ಮದು. ಹಾಗಾಗಿ ಅನೇಕರು ಹೇಳುತ್ತಾರೆ ಭಾರತೀಯರಿಗೆ ಕಂಡಲ್ಲೆಲ್ಲ ದೇವರು ಅಂತ. ಅದರ ಸುಖ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಯಾಕೆ ಅಂತಂದರೆ ನಾವು ಬೀಸುವ ಗಾಳಿ, ಉರಿಯುವ ಬೆಂಕಿ, ನಿಂತ ಮರ, ಜನ್ಮ ಕೊಟ್ಟ ತಂದೆ, ಹೆತ್ತ ತಾಯಿ, ವಿದ್ಯೆ ಕಲಿಸಿದ ಗುರು, ಕರೆದಾಗ ಮನೆಯಂಗಳಕ್ಕೆ ಬಂದ ಬಂಧು, ತಾನೇ ಹೆತ್ತ ಮಕ್ಕಳಾದರೂ ಕೂಡ ಎಲ್ಲರನ್ನೂ ದೇವರ ಭಾವದಿಂದ ನೋಡಿದ ಪರಂಪರೆ ಏನಾದರೂ ಉಂಟು ಅಂತಾದರೆ ಅದು ಕೇವಲ ಭಾರತದಲ್ಲಿ ಮಾತ್ರ, ಜಗತ್ತಿನ ಬೇರೆ ಕಡೆ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಷ್ಟು ಚಂದದ ಮಾತಿದೆ ಗೊತ್ತಾ? ಕೆಲವು ರಾಷ್ಟ್ರಗಳಲ್ಲಿದ್ದಾವೆ, ಹೆತ್ತ ತಾಯಿ ಯಾರು, ಅಣ್ಣನ ಹೆಂಡತಿ ಯಾರು, ತಮ್ಮನ ಹೆಂಡತಿ ಯಾರು, ಮಗಳು ಯಾರು, ಯಾವುದೂ ಗೊತ್ತಿಲ್ಲದ ವ್ಯತ್ಯಾಸ. ಆವತ್ತೊಂದು ಫೇಸ್ಬುಕ್ಕಲ್ಲಿ ನೋಡಿದ್ರೆ ಒಬ್ಬ ಮುದುಕ ಹೇಳ್ತಾನೆ ಏನು ಗೊತ್ತಾ, ನನಗೊಂದು ಬಾಕೆ ಮೊಮ್ಮಗಳು ಹುಟ್ಟಿದ್ಲು, ಅವಳು ಹುಟ್ಟಿದಾಗಲೇ ಅವಳನ್ನು ಮದುವೆ ಆಗಬೇಕು ಅಂತ ನನಗನ್ನಿಸಿತ್ತು ಅಂತ ಸುದ್ದಿ ಮಾಡಿದ್ದಾರೆ. ಮೊಮ್ಮಗಳನ್ನು ಮದುವೆ ಆದ ಅಜ್ಜ ಅಂತ. ಎಂಥ ಅಯೋಗ್ಯತನದ ಪರಿಸ್ಥಿತಿ ಅದು. ಆದರೆ ಭಾರತೀಯ ಪರಂಪರೆ ಎಷ್ಟು ಚೆನ್ನಾಗಿದೆ. ಯಾರನ್ನೆಲ್ಲ ಗೌರವಿಸ್ತಾ ಬಂದೆವು. ಶ್ರೀರಾಮನ
ತಮ್ಮ ಲಕ್ಷ್ಮಣನ ಮಾತು ಗೊತ್ತಾ? ಸೀತಾಪಹರಣ ಆದ ಕಾಲಕ್ಕೆ ಸೀತೆಯ ಆಭರಣವನ್ನು ರಾಮನಲ್ಲಿ ತೋರಿಸಿ ಮಾತಾಡುತ್ತಾ ಈ ಬಂಗಾರಗಳ ಪರಿಚಯ ಒಡವೆ ಪರಿಚಯ ಉಂಟಾ ಅಂತ ಕೇಳಿದಾಗ ಲಕ್ಷ್ಮಣ ಹೇಳಿದ ಮಾತು, ನಾಹಂಜಾನಾಮಿ ಕೇಯೂರೇ ನಾಹಂಜಾನಾಮಿ ಕಂಕಣೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ಈ ಬಳೆ, ಈ ಸರ ಇದೆಲ್ಲ ಗೊತ್ತಿಲ್ಲ ಯಾರ್ದು ಅಂತ, ಆದರೆ ಕಾಲ್ಗೆಜ್ಜೆ ಮಾತ್ರ ಅತ್ತಿಗೆ ಇದ್ದೆ. ಯಾಕೆ ಅಂದರೆ ದಿನ ಬೆಳಗಾಗಬೇಕಿದ್ರೆ ಅತ್ತಿಗೆಗೆ ನಮಸ್ಕಾರ ಮಾಡುವಾಗ ಅತ್ತಿಗೆಯ ಪಾದದಲ್ಲಿ ಕಾಲ್ತಾ ಇದ್ದಂತಹ ಕಾಲ್ಗೆಜ್ಜೆ ನನಗೆ ಗೊತ್ತಿದೆ, ಅದು ಅತ್ತಿಗೆ ಇದ್ದೆ ಅಂತ ಹೇಳಿದ್ನಲ್ಲ ಲಕ್ಷ್ಮಣ. ಅಂದರೆ ಅಣ್ಣನ ಹೆಂಡತಿಯನ್ನು ಅಮ್ಮ ಅಂತ ಭಾವಿಸಿದ ಪರಂಪರೆ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಅಲ್ಲ. ಹೇಳಿದನಲ್ಲ, ನಮ್ಮ ಜೀವನಕ್ಕೆ ಆಶ್ರಯವಾದಂಥವರನ್ನು ತಂದೆಯ ಸ್ಥಾನದಲ್ಲಿ ಗೌರವಿಸಬೇಕು ಅಂತ ಹೇಳ್ತಾರೆ. ಜನಿತಾಚ ಉಪನೇತಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯಸ್ತ್ರಾತ ಪಂಚೈತೆ ಪಿತರಃ ಸ್ಮೃತಾಃ. ಜನ್ಮ ಕೊಟ್ಟವ ತಂದೆ ಹೌದು, ಆ ಬಳಿಕ ಉಪನಯನಾದಿ ಸಂಸ್ಕಾರಗಳನ್ನು ನೆರವೇರಿಸಿದವರು, ವಿದ್ಯೆ ಕಲಿಸಿದಂತಹ ಗುರುಗಳು, ಹಸಿದಾಗ ಅನ್ನ ಕೊಟ್ಟವರು, ಕಷ್ಟದ ಕಾಲದಲ್ಲಿ ನಾನಿದ್ದೇನೆ ಅಂತ ಧೈರ್ಯ ತುಂಬಿದ ಎಲ್ಲರನ್ನೂ ಕೂಡ ಜನ್ಮ ಕೊಟ್ಟ ತಂದೆಗೆ ಸಮಾನ ಅಂತ ಗೌರವಿಸಬೇಕು ಅಂತ ಹೇಳಿದ ಒಂದು ಪರಂಪರೆ ಇದ್ದರೆ ಅದು ಇಡೀ ಜಗತ್ತಿನಲ್ಲಿ ನಮ್ಮ ಭಾರತದಲ್ಲಿ ಮಾತ್ರ ಉಂಟೆ ಹೊರತು ಬೇರೆ ಕಡೆ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇದನ್ನೆಲ್ಲ ಇವತ್ತು ಯಾಕೆ ಉಲ್ಲೇಖ ಮಾಡಿದೆ ಅಂತ ಕೇಳಿದರೆ, ಇಲ್ಲಿನ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನದ ಈ ಶುಭ ಸಂದರ್ಭದಲ್ಲಿ ನಮಗೆ ನೆನಪಾಗಬೇಕಾದದ್ದು ಯಾರು ಅಂತ ಕೇಳಿದರೆ, ಇದೇ ಹಳ್ಳಿಯ ಊರಿನಲ್ಲಿರುವಂತಹ ಒಂದು ಶಾಲೆಗೆ ಅಪ್ಪ ತನ್ನ ಹೆಗಲ ಮೇಲೆ ಮಗನನ್ನು ಕರ್ಕೊಂಡು ಬಂದು ಈ ಶಾಲೆಯ ಅಂಗಣಕ್ಕೆ ಬಿಟ್ಟನಲ್ಲ, ಅಲ್ಲ ಹಣೆಯಲ್ಲಿ ಒಸರುವ ಬೆವರನ್ನು ಒರೆಸಿಕೊಳ್ತಾ ಮಗಳನ್ನು ಸೊಂಟದ ಮೇಲೆ ಕುಳ್ಳಿರಿಸಿಕೊಂಡು ಓಡೋಡಿ ಬಂದು ಈ ಶಾಲೆಗೆ ತನ್ನ ಮಗಳನ್ನು ಕಳುಹಿಕೊಟ್ಟಳಲ್ಲ ಅಮ್ಮ. ಅಂಥ ಮಕ್ಕಳೇ ಇವತ್ತು ಬೆಳೆದು ನಿಂತು ವೈದ್ಯರಾಗಿ, ಇಂಜಿನಿಯರ್ ಆಗಿ ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನವನ್ನು ಹೊಂದಿದ್ದು ನನಗೆ ಅತ್ಯಂತ ಸಂತೋಷ ಅನಿಸಿದ್ದೇನು ಅಂತ ಕೇಳಿದರೆ, ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯೊಬ್ಬರು ವೈದ್ಯರಾಗಿ ಬೆಳೆದು ಜೀವನಾನುಭವದಿಂದ ಹಿರಿಯರಾದ ಪುಣ್ಯಾತ್ಮರ ಜೊತೆ ಈ ವೇದಿಕೆಯಲ್ಲಿ ಕೂತ್ನಲ್ಲ, ಬದುಕು ಸಾರ್ಥಕ ಅಂತ ಅನಿಸಿಬಿಟ್ಟದು ನನಗೆ. ಅಂದರೆ ಹಳೆ ವಿದ್ಯಾರ್ಥಿಗಳ ಈ ಸಮಾಗಮ ಯಾವುದಕ್ಕೆ ಕಾರಣ ಆಗಬೇಕು ಅಂತಂದರೆ, ಆಗಿ ಹೋದ ದಿನಗಳ ಸವಿನೆನಪಿಗೆ ಕಾರಣ ಆಗಬೇಕು, ಸುಂದರ ಭವಿಷ್ಯದ ನಿರ್ಮಾಣಕ್ಕೆ ಕಾರಣ ಆಗಬೇಕು. ಇವತ್ತು ಬೆಳಿಗ್ಗೆ ಗುರುವಾಯಿನಕೆರೆಯ ಪಕ್ಕದ ಊರು ಬಳಂಜ ಅನ್ನುವಂತಹ ಶಾಲೆಗೆ ಹೋಗಿದ್ದೆ ನಾನು. ಇಂಥದ್ದೇ ಒಂದು ಕಾರ್ಯಕ್ರಮ ಇತ್ತಲ್ಲಿ. ಅಲ್ಲಿರುವಂತಹ ಅಶ್ವತ್ಥ ಹೆಗಡೆ ಅನ್ನುವಂತಹ ಒಬ್ಬ ಹುಡುಗ, ಆ ಹಳ್ಳಿಯ ಶಾಲೆಯ ಹಳೆ ವಿದ್ಯಾರ್ಥಿ, ಹೊರದೇಶದಲ್ಲಿ ಹೋಗಿ ಉದ್ಯಮ ಮಾಡಿ ಆ ಶಾಲೆಗೆ ವಿದ್ಯಾರ್ಥಿಗಳನ್ನು ಕರೆತರುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸಿ ಆರ್ಥಿಕ ಬೆಂಬಲವನ್ನು ತನ್ನ ಸಹಾಯದಿಂದ, ತನ್ನ ಜೊತೆಗಾರರ ಸಹಾಯದಿಂದ ನೀಡಿ ಶಾಲೆಯ ಪುನರ್ನಿರ್ಮಾಣವನ್ನು ಮಾಡಿದ್ದಾರೆ. ಇವತ್ತು ನೋಡಿದರೆ ನೀವು ಥಟ್ ಅಂತ ಹೇಳಿ ಇಂಥ ಕಾರ್ಯಕ್ರಮ ನೋಡುತ್ತೀರಲ್ಲ, ಆ ಪುಣ್ಯಾತ್ಮ ಇವತ್ತು ಆ ವೇದಿಕೆಯಲ್ಲಿದ್ದಾರೆ. ಖ್ಯಾತ ಲೇಖಕರಾದ ಜೋಗಿಯವರಿದ್ದರು. ಎಂತೆಂಥ ಘಟಾನುಘಟಿಗಳೆಲ್ಲ ಇವತ್ತು ಆ ವೇದಿಕೆಯಲ್ಲಿ ನಿಂತು ಮಾತನಾಡಿದ್ರು ಅಂತಂದಾಗ ಇದರ ಹಿಂದಿನ ಕರ್ತೃತ್ವ ಶಕ್ತಿ ಯಾರು ಅಂತ ಕೇಳಿದರೆ ಅದೇ ಶಾಲೆಯಲ್ಲಿ ಓದಿದಂತಹ ಒಬ್ಬ ಹಳೆ ವಿದ್ಯಾರ್ಥಿ. ಹಾಗಿದ್ದರೆ ಯಾರಿಗೆ ಇತಿಹಾಸದ ಪ್ರಜ್ಞೆ ಇಲ್ವೋ ಅವರು ಸುಂದರ ಭವಿಷ್ಯತನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ವಂತೆ. ಹಾಗಾಗಿ ನಮಗನಿಸಬೇಕಾದ್ದೇನು ಅಂತಂದರೆ, ಇವತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಬೆಳೆದು ದೊಡ್ಡವರಾಗಿ ಆರ್ಥಿಕವಾಗಿ ಬಲಾಢ್ಯರಾದವರಿಗೆ, ಸಾಮಾಜಿಕವಾಗಿ ಮನ್ನಣೆಗೆ ಪಾತ್ರರಾದವರಿಗೆ ಅನಿಸಬೇಕಾದ್ದೇನು ಅಂತ ಕೇಳಿದರೆ, ನನ್ನ ಈ ಯೋಗ್ಯತೆಗೆ ಕಾರಣ ಈ ಶಾಲೆ, ಈ ಕಾಲೇಜು. ಹಾಗಾಗಿ ಅದರ ಸರ್ವತೋಮುಖವಾದಂತಹ ಬೆಳವಣಿಗೆಗೆ ತಾನೇನು ಮಾಡಬೇಕು ಅನ್ನುವುದನ್ನು ಯೋಚಿಸಿ ಹಿರಿಯರ ಮಾರ್ಗದರ್ಶನದಂತೆ ಶಾಲೆಯ ಪುನರುಜ್ಜೀವನಕ್ಕೆ ಶ್ರಮಿಸುವುದು ಬಹಳ ಮುಖ್ಯ ಆಗುತ್ತದೆ. ಹಾಗಂತ ಅನೇಕ ಶಾಲೆಗಳಿವೆ. ಇವತ್ತು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಒಬ್ಬರು ಆಂಗ್ಲ ಮಾಧ್ಯಮ ಶಾಲೆಗಳ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಆಂಗ್ಲ ಭಾಷೆ ಕಲಿಯಿರಿ, ಅಪರಾಧ ಅಲ್ಲ, ಆದರೆ ಕನ್ನಡ ಅನ್ನೋದು ಅದು ಹೃದಯದ ಭಾಷೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಜೀವನ ಅರ್ಥ ಆಗಬೇಕಾದ್ರೆ ಅವನು ಮಾತೃಭಾಷೆಯಲ್ಲಿ ಕಲಿಯಬೇಕು ಅಂತ ಅತ್ಯಂತ ಸುಂದರವಾಗಿ ಪ್ರಮೋದ್ ಮಧ್ವರಾಜ್ ಅವರು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ. ಕೇಳಿ ಇವತ್ತಿನ ವೈದ್ಯರನ್ನು, ಇವತ್ತು ಆಂಗ್ಲ ಭಾಷೆಯಲ್ಲಿ ಮಾತಾಡಬಲ್ಲ ವೈದ್ಯರೆಲ್ಲ ಇದೇ ಶಾಲೆಯ ಅಂಗಣದಲ್ಲಿ ಪುಟಾಣಿ ಮಕ್ಕಳಾಗಿ ಓಡಾಡಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಸಾವಿರಾರು ಜನಕ್ಕೆ ಪ್ರೀತಿ ತೋರಿಸುವಂಥ ಯೋಗ್ಯತೆ ಬಂತಲ್ಲ. ಯಾಕೆ ಆಂಗ್ಲ ಮಾಧ್ಯಮದ ವ್ಯಾಮೋಹದಲ್ಲಿದ್ದೇವೋ ಗೊತ್ತಿಲ್ಲ. ತಪ್ಪಲ್ಲ ಕಲಿಯಬೇಕಾದ್ದು ಎಲ್ಲ ಭಾಷೆಗಳು ಬೇಕು, ಆದರೆ ಮೂಲ ಸಂಸ್ಕೃತಿಯನ್ನು ಮರೆಯುವಲ್ಲಿವರೆಗೆ ತೊಡಗಬಾರದು ಅನ್ನುವುದಷ್ಟೇ ನನ್ನ ಮಾತಿನ ಆಶಯ. ಇನ್ನುಳಿದಂತೆ ನಾನು ಅಹಂಕಾರಕ್ಕಾಗಿ ನಿಮ್ಮ ಮುಂದೆ ಹೇಳ್ತಿರುವುದಲ್ಲ. ಶಾಲೆ ಕಾಲೇಜುಗಳಿಗೆ ಹೊರಗೆ ಹೋಗಿ ಸಾವಿರಾರು ಮಕ್ಕಳ ಜೊತೆ, ಪೋಷಕರ ಜೊತೆ ಎಲ್ಲ ಮಾತನಾಡಿದಾಗ ಎಲ್ಲರ ಕೂಗು ಒಂದೇ, ಶಾಲೆ ಕಾಲೇಜಿಗೆ ಹೋದರೆ ಹೇಳ್ತಾರೆ ನಮ್ಮಲ್ಲಿ ಸಿಲೆಬಸ್ ನಾವು ಕಂಪ್ಲೀಟ್ ಮಾಡುತ್ತೇವೆ, ಆದರೆ ನೈತಿಕ ಮೌಲ್ಯಗಳನ್ನು ಹೇಳಬೇಕು ಅಂತ. ಬದುಕುವುದು ಹೇಗೆ ಅಂತ ಹೇಳುವುದಕ್ಕೆ, ಮನುಷ್ಯರಾಗಿ ಬದುಕಬೇಕಾದ್ದು ಹೇಗೆ ಅಂತ ಹೇಳಬೇಕಾದ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ.
ಯಾಕೆ ಗೊತ್ತಾ? ಮನುಷ್ಯರಾಗಿ ಬದುಕಬೇಕಾದ್ದು ಹೇಗೆ ಅಂತ ಹೇಳಬೇಕಾದ್ದು. ಅಲ್ಲದೇ ಇದ್ದರೆ ನಮಗೆ ಆರೋಗ್ಯವನ್ನು ಕಲ್ಪಿಸುವಂತಹ ವೈದ್ಯರಂದರೆ ದೇವರು ಅಂತ ನಮಸ್ಕಾರ ಮಾಡುವಂತಹ ಪರಂಪರೆ ಇರುವ ಈ ನೆಲದಲ್ಲಿ ವೈದ್ಯರ ವೇಷದಲ್ಲೇ ಬಂದು ಬಾಂಬ್ ಬಿಡ್ತಾರಲ್ಲ, ಎಲ್ಲಿ ಬಂತು ಪರಿಸ್ಥಿತಿ? ನಾನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ವಿದ್ಯಾವಂತನಾಗುವುದು ಮುಖ್ಯ ಅಲ್ಲ, ಆ ವಿದ್ಯಾವಂತನಾಗುವುದಕ್ಕಿಂತ ಹೆಚ್ಚು ಆತ ಒಬ್ಬ ಮನುಷ್ಯನಾಗಬೇಕಾದ್ದು ಬಹಳ ಮುಖ್ಯ ಆಗ್ತದೆ ಅಂತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಒಂದು ಸುಂದರವಾದ ಕಥೆಯನ್ನು ಹೇಳ್ತಾರೆ. ನಿಮ್ಮ ಮುಂದೆ ನೆನಪಿಸ್ತೇನೆ ನಾನು ಅದನ್ನು. ಅದಕ್ಕಿಂತ ಮೊದಲು ಸಂತೋಷ್ ಹೆಗಡೆ ಅವರ ಬಗ್ಗೆ ಹೇಳಬೇಕು. ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರಿಗೆ ಎಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಎಷ್ಟು ಮಾನ ಸಮ್ಮಾನಗಳು ಸಿಕ್ಕಿದ್ದಾವೆ. ಇವತ್ತಿಗೂ ನೀವು ಅವರ ವಿಸಿಟಿಂಗ್ ಕಾರ್ಡ್ ತೆಗೆದು ನೋಡಿದ್ರೆ ಅದರಲ್ಲಿ ಒಂದೇ ಒಂದು ಸಮ್ಮಾನ ಬಿರುದನ್ನು ಅವರು ಹಾಕ್ಕೊಳ್ಳಿಲ್ಲ, ಕೇವಲ ಸಂತೋಷ್ ಹೆಗಡೆ ಅಂತ ಮಾತ್ರ ಇದೆ. ಯಾಕೆ ಅಂದರೆ ಅವರು ಹೇಳ್ತಾರೆ, ಮಾನ ಸಮ್ಮಾನಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ, ಅದು ವ್ಯಕ್ತಿತ್ವ ಅಲ್ಲ, ನಮ್ಮ ವ್ಯಕ್ತಿತ್ವದ ಮೂಲಕ ಜನಮಾನಸದಲ್ಲಿ ಕಾಣಿಸಿಕೊಳ್ಳಬೇಕು ಅಂತ. ಇಡೀ ನಿಟ್ಟೆ ಅನ್ನುವಂತಹ ಪುಟ್ಟ ಊರು ಇವತ್ತು ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಅಂತಹ ಮಹಾತ್ಮರುಗಳೆಲ್ಲ ನಮ್ಮ ಮಕ್ಕಳಿಗೆ ನಮಗೆ ಆ ಬದುಕು ಪ್ರೇರಣೆ ಆಗಬೇಕಾದ್ದು. ಅವರು ಹೇಳಿದ ಕಥೆ ಏನು ಅಂತಂದರೆ, ಬೆಂಗಳೂರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತಂತೆ. ಆಕ್ಸಿಡೆಂಟ್ ಆಗಿ ಆ ವ್ಯಕ್ತಿಯ ಸೊಂಟಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ವೆಹಿಕಲ್ ಹೋಗಿದೆ. ಅವ ರಸ್ತೆಗೆ ಅಂಟಿ ಹೋಗಿದ್ದಾನೆ. ಅವನು ಎದ್ದು ಬರುವ ಸ್ಥಿತಿಯಲ್ಲಿಲ್ಲ. ನನಗೆ ನೀರು ಬೇಕು ಅಂತ ಬೊಬ್ಬೆ ಹಾಕುತ್ತಾನೆ. ಅವನಿಗೆ ನೀರು ಕೊಡುವ ಬದಲು ಬಾಕಿಯವರೆಲ್ಲ ವೀಡಿಯೋ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಯಾರೋ ಹೇಳಿ ಆ್ಯಂಬುಲೆನ್ಸ್ ಬಂತು. ಅವರನ್ನು ಎತ್ತಿ ಆ್ಯಂಬುಲೆನ್ಸ್ಗೆ ಹಾಕಬೇಕಿದ್ರೆ ಅವಾಗ ಹೇಳ್ತಾನಂತೆ, ಸ್ವಾಮಿ ನಾನು ಬದುಕುವುದಿಲ್ಲ ಅಂತ ಗೊತ್ತಿದೆ ನನಗೆ, ದಯವಿಟ್ಟು ನನ್ನ ನೇತ್ರದಾನ ಮಾಡಿ ಅಂತಾನಂತೆ. ಯೋಚನೆ ಮಾಡಿ, ಬದುಕುವುದಕ್ಕೆ ಅವಕಾಶ ಇಲ್ಲ, ನನಗೊಂದು ಲೋಟ ನೀರು ಕೊಡಿ ಅಂತ ಕೇಳಿದರೆ ಅದನ್ನು ನೋಡಿ ಸಂಭ್ರಮಿಸುವಂಥ ಜನ ಒಂದು ಕಡೆ ಮನುಷ್ಯ ರೂಪದ ರಾಕ್ಷಸರಿದ್ದರೆ, ತಾನು ಸಾಯ್ತೇನೆ ಅಂತ ಗೊತ್ತಾದಾಗ ತನ್ನ ನೇತ್ರದಾನ ಮಾಡಿ ಅಂತ ಹೇಳುವ ಒಬ್ಬ ಮನುಷ್ಯ ಈ ಕಾಲದಲ್ಲಿ ಕಾಣಿಸಿಕೊಳ್ತಾನೆ. ದಯವಿಟ್ಟಲ್ಲಿ ಯಾರೋ ವಿಸಿಲ್ ಹಾಕಿದ್ದೀರಿ, ಯಾರು ಅಂತ ಗೊತ್ತಿಲ್ಲ. ನೀವು ಭಾಷಣ ನಡುವೆ ವಿಸಿಲ್ ಹಾಕೋದಾದರೆ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ, ಇಲ್ಲೇ ಬಂದು ಒಮ್ಮೆ ವಿಸಿಲ್ ಹಾಕಿ ನಿಮ್ಮ ಮುಖ ನೋಡುತ್ತೇನೆ ನಾನು. ಆ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡೋಣ ಅಂತೆ. ಅಲ್ಲ, ನೀವು ಮಾತಾಡುವವರಾದರೆ ದಯವಿಟ್ಟು ವೇದಿಕೆಯ ಮೇಲೆ ಬಂದು ನೀವು ಮಾತಾಡಿ. ನಿಮ್ಮ ಮಾತು ಕೇಳಿದ ಮೇಲೆ ನನ್ನ ಮಾತು ಮುಂದುವರಿಸ್ತೇನೆ. ಮಕ್ಕಳಾದರೆ ದೊಡ್ಡವ್ರಿಗೆ ಹೇಳಿ, ದೊಡ್ಡವರು ಅದೇ ಕೆಲಸ ಮಾಡ್ತೀರಾದರೆ ದಯವಿಟ್ಟು ವೇದಿಕೆ ಬನ್ನಿ, ನನ್ನ ಕುರ್ಚಿ ಖಾಲಿ ಇದೆ. ಕಾರಣ ಇಷ್ಟೇ, ಅದನ್ನು ಒಂದು ಕ್ಲಿಯರ್ ಹೇಳಿಬಿಡ್ತೇನೆ. ಯಾರನ್ನಾದರೂ ನೀವು ವೇದಿಕೆ ಕರೆದ್ರೆ ಸಭೆಯಲ್ಲಿ ಕೂತವರೆಲ್ಲ ಯಾಕೆ ಬರಬೇಕು ಗೊತ್ತಾ? ಹೇಳ್ತೇನೆ ಈಗಲೇ. ನಮ್ಮಲ್ಲೆಲ್ಲ ಒಂದು ಅಭ್ಯಾಸ ಇದೆ, ಏನು ಅಂತ ಕೇಳಿದರೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕ ಇದ್ದರೆ ಮನೆಯಿಂದ ಯಾರನ್ನಾದರೂ ಒಬ್ಬರನ್ನು ಕಳಿಸಿ 4 ಚೇರಿಗೆ ಕರ್ಚೀಫ್ ಕೊಟ್ಟು, ಮಗ ಕರ್ಚೀಫ್ ಹಾಕಿಡು, ನಾಟಕ ಸಭೆ ಮುಗಿದಕ್ಕಣ ಹೇಳು, ನಾಟಕಕ್ಕೆ ಬರ್ತೇನೆ ಅಂತ ಫೋನ್ ಮಾಡೋರು ಇರ್ತಾರೆ. ತಪ್ಪಲ್ಲ, ನಾಟಕದ ಬಗ್ಗೆ ಆಸಕ್ತಿ ಇರಬೇಕಾದ್ದೇ ನಿಮಗೆ ಮಾಡಬೇಕು. ಆದರೆ ವೇದಿಕೆಯ ಭಾಷಣ ಯಾಕೆ ಕೇಳಬೇಕು ಅಂತ, ನಾನು ಮಾತಾಡಿದ್ದು ಕೇಳಿ ಅಂತಲ್ಲ, ವೇದಿಕೆ ಸಭಾ ಕಾರ್ಯಕ್ರಮಕ್ಕೆ ಯಾಕೆ ಬರಬೇಕು ಅಂತಂದರೆ, ನಾವು ನಮ್ಮ ಬದುಕಿನ ಪಾಠ ಕಲಿಯುವುದಕ್ಕೆ, ನಮ್ಮ ಮಕ್ಕಳಿಗೆ ತೋರಿಸುವುದಕ್ಕೆ ಆದರ್ಶಗಳು ವೇದಿಕೆಯ ಮೇಲೆ ಇರ್ತವೆ. ಒಂದು ಕ್ಷಣ ಯೋಚನೆ ಮಾಡಿ ಅಂತೆ, ಇವತ್ತು ನಮ್ಮ ಮನೆಯ ಮಕ್ಕಳನ್ನು ಕರ್ಕೊಂಡು ಬಂದು ಯಾಕೆ ಕೂರಿಸಬೇಕು ಅಂತಂದರೆ, ಮಗ ಇದೇ ಶಾಲೆಯಲ್ಲಿ ಆವತ್ತು ಓಡಾಡಿದಂತಹ ಒಬ್ಬ ಸಣ್ಣ ಹುಡುಗ ನೋಡಿ ಇವತ್ತು ಡಾಕ್ಟರ್ ಆಗಿ ವೇದಿಕೆಯಲ್ಲಿದ್ದಾರೆ ಅಂತ ತೋರಿಸಬೇಕಲ್ಲ. ಇದೇ ನಮ್ಮ ಊರಿನಲ್ಲೇ ಓಡಾಡ್ತಿದ್ದ ಒಬ್ಬ ಸಣ್ಣ ಹುಡುಗ ಉದ್ಯಮಿಯಾಗಿ ಮುಂಬೈಯಲ್ಲಿ ದೊಡ್ಡ ಕೆಲಸ ಮಾಡಿದ್ರು ಅಂತ ತೋರಿಸಬೇಕಲ್ಲ. ಅಲ್ಲ, ಇವತ್ತೇ ಇಲ್ಲೇ ಓಡಾಡ್ತಿದ್ದ ಮಕ್ಕಳೆಲ್ಲ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅಂತ ತೋರಿಸಬೇಕಲ್ಲ. ಆ ಆದರ್ಶವನ್ನು ತೋರಿಸುವುದಕ್ಕಾಗಿ ಮಕ್ಕಳನ್ನ ಕರ್ಕೊಂಡು ಬರಬೇಕಾದ್ದು. ಆ ನಲ್ಲೂರಿನ ಮಾಸ್ಟರ್ ಎಲ್ಲೋದ್ರು ಅಂತ ಗೊತ್ತಾಗಲಿಲ್ಲ, ಪ್ರಭಕರಣ್ಣ ಅಲ್ಲಿ ಹಿಂದೆ ಎಲ್ಲೋ ಇದ್ದಾರೆ, ಬಜಗೋಳಿಯವರು ಕೈ ಎತ್ತುತ್ತಾರೆ ಹಿಂದೆ. ನೀವು ಅವರ ಮಾತುಗಳನ್ನು ಕೇಳಿ. ಒಬ್ಬ ಹಿರಿಯನಾದವರು ಕಿರಿಯರನ್ನು ಗೌರವಿಸಬೇಕಾದದ್ದು ಹೇಗೆ ಅಂತ ಅವರ ಮಾತುಗಳನ್ನು ಕೇಳಿದರೆ ಗೊತ್ತಾಗುತ್ತದೆ. ಅದನ್ನು ನಮ್ಮ ಮಕ್ಕಳಿಗೆ ಹೇಳೋಣ. ಕೊಂಡಳಿ ಪ್ರಭಾಕರ ಶೆಟ್ಟರು ಎಷ್ಟು ಚೆನ್ನಾಗಿ ಮಾತನಾಡುತ್ತಾರೆ. ಹಾಗಿದ್ರೆ ಆ ಮಾತನ್ನು ಕೇಳಿಸಿಕೊಳ್ಳಬೇಕಾದವರು ಯಾರು? ಅದೊಂದು ಮೌಲ್ಯ. ಅದನ್ನು ತೋರಿಸುವುದಕ್ಕಾಗಿ ಸಭಾ ಕಾರ್ಯಕ್ರಮಕ್ಕೆ ಬರಬೇಕೇ ವಿನ, ಒಂದು ಗೊತ್ತಿರಬೇಕು ಮುಖ್ಯ ವಿಷಯ ಏನು ಅಂತಂದರೆ, ವೇದಿಕೆಯಲ್ಲಿ ಕುಳಿತಿರುವ ಯಾರೂ ಕೂಡ ಬೇರೆ ಕೆಲಸ ಇಲ್ಲದೆ ಬಂದವರಲ್ಲ. ಅವರ ಸಮಯಕ್ಕೆ ಮೌಲ್ಯ ಇದೆ, ಅವರು ಕೊಡುವ ಸಂಪತ್ತಿಗೆ ಮೌಲ್ಯ ಇದೆ. ಆದ್ದರಿಂದ ಅವರ ಪ್ರೀತಿಗೆ ಗೌರವ ಇದೆ. ಆದ್ದರಿಂದ ಆ ಮೌಲ್ಯವನ್ನು ನಮ್ಮ ಮಕ್ಕಳಿಗೆ ಹೇಳುವುದಕ್ಕೆ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು. ಇದನ್ನು ನಿಮ್ಮ ಮುಂದೆ ಯಾಕೆ ಹೇಳಿದೆ ಅಂತಂದರೆ, ನನಗೆ ಗೊತ್ತಿದೆ, ಆವತ್ತು ನಾವು ಸಣ್ಣವರಿದ್ದಾಗ ದೇವಸ್ಥಾನದ ಉತ್ಸವಕ್ಕೆ ಕರ್ಕೊಂಡೋಗಿ ದೇವರನ್ನು ಹೊತ್ತುಕೊಂಡು ಹೋಗೋದು ದೇವರ ತಲೆಗೆ ಕಾಣಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನು ಹೆಗಲ ಮೇಲೆ ಕೂರಿಸಿಕೊಂಡು ತನ್ನ 2 ಕೈಗಳಿಂದ ನಮ್ಮ ಕಾಲುಗಳನ್ನು ಹಿಡ್ಕೊಂಡು, ಮಗ ದೇವರನ್ನು ನೋಡುವಂಥ ಅಪ್ಪ ತೋರಿಸಿದ ಕಾರಣದಿಂದ ನಾವಿವತ್ತು ಧಾರ್ಮಿಕ ಶ್ರದ್ಧಾಳುಗಳಾಗಿ ಬದುಕಿ ಬಂದೆವು. ಅದೇ ಧಾರ್ಮಿಕ ಸಭೆಗೆ ಕರ್ಕೊಂಡೋಗಿ, ಮಗ ಅಲ್ಲಿ ಕೂತ್ಕೋ, ಅವ್ರು ಮಾತಾಡ್ತಾರೆ ಕೇಳುವಂಥ ಆವತ್ತು ಅಪ್ಪ ಕೇಳಿಸಿದ ಕಾರಣದಿಂದಲೇ ಇವತ್ತು ನಿಮ್ಮ ಮುಂದೆ ಮಾತಾಡೋ ಯೋಗ್ಯತೆ ನನಗೆ ಬಂತು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕಾದದನ್ನು, ಮನುಷ್ಯರಾಗಬೇಕಾದ್ದು ಯಾಕೆ ಅಂದರೆ ಅದೇ ಕಾರಣಕ್ಕೆ. ಹಾಗಾಗಿ ಜೀವನೋತ್ಸಾಹವುಳ್ಳ ಮನುಷ್ಯರಾಗಿ,
ಸಮಾಜ ಪ್ರೀತಿ ಉಳ್ಳಂತಹ ಮನುಷ್ಯರಾಗಿ ನಾವು ಬದುಕಬೇಕು. ಇನ್ನೊಂದು ಘಟನೆ ನಿಮ್ಮ ಮುಂದೆ ನೆನಪಿಸಬೇಕು ನಾನು. ಇವತ್ತು ಜಾತಿ ಮತ ಸಂಘರ್ಷ ಎಲ್ಲಿವರೆಗೆಲ್ಲ ಬಂದು ಬಿಟ್ಟೇವಲ್ಲ. ಇವತ್ತು ಖುಷಿ ಅನಿಸಿದ್ದೇನು ಅಂದರೆ, ಬೆಳ್ತಂಗಡಿ ಹತ್ತಿರ ಶಾಲೆಗೆ ಹೋಗಿ ಗುರುವಂದನ ಕಾರ್ಯಕ್ರಮ ಮಾಡಿದರು ಹಳೆಯ ವಿದ್ಯಾರ್ಥಿಗಳು. ಅಲ್ಲಿ ಹೆಸರು ಕರೆದರೆ ಅದರಲ್ಲಿ ಕ್ರೈಸ್ತರಿದ್ದಾರೆ, ಮುಸಲ್ಮಾನಗಳಿದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಯಾವ ಸಂಪ್ರದಾಯದವರು ಹಣೆಗೆ ಕುಂಕುಮ ಇಡುವುದಿಲ್ಲವೋ, ಇವತ್ತು ಅಂಥವರ ಹಣೆಗೂ ಕುಂಕುಮ ಇಟ್ಟು ಮಂಗಳಾರತಿ ಬೆಳಗಿ ನಮಸ್ಕಾರ ಮಾಡಿದ್ರಲ್ಲ ಹಳೆ ವಿದ್ಯಾರ್ಥಿಗಳು. ಇದು ಭಾರತೀಯ ಪರಂಪರೆಯ ತಾಕತ್ತು ಅಂತ ನಾನು ಹೇಳ್ತಾ ಇರೋದು. ಅಂದರೆ ನಮ್ಮ ಧರ್ಮ ನೀವು ಗೌರವಿಸ್ತಾ, ನಿಮ್ಮ ಧರ್ಮವನ್ನು ನಾವು ಗೌರವಿಸ್ತಾ, ನಮ್ಮ ಧರ್ಮಗಳಲ್ಲಿ ಬದುಕಿದರೆ ಅದಕ್ಕಿಂತ ದೊಡ್ಡ ವ್ಯವಸ್ಥೆ, ಸುಖ, ಸಂತೋಷ ಇನ್ನೊಂದು ಬೇಡ. ನಮಗೇನಾಯ್ತು ಇವತ್ತು? ನಾನು ಅನೇಕ ವಿದ್ಯಾರ್ಥಿಗಳ ಜೊತೆ ಮಾತಾಡುವಾಗ ಹೇಳುತ್ತೇನೆ, ಮಕ್ಕಳೇ, ಯಾವುದೋ ಒಂದು ಸಮುದಾಯದಲ್ಲಿ ಒಬ್ಬ ವ್ಯಕ್ತಿ ಮಾಡುವ ಭಯೋತ್ಪಾದನೆಯ ಕಾರ್ಯಕ್ರಮ, ಅವನು ಮಾಡಿದ ಯಾವುದೋ ಅನ್ಯಾಯ ಇಡೀ ಸಮುದಾಯಕ್ಕೆ ಗುರುತಾಗಿ ಉಳಿಯುತ್ತದಲ್ಲ. ಯಾರೋ ಮಾಡಿದ ಮತೀಯವಾದಂತಹ ಅಭಿಪ್ರಾಯ ಭೇದಗಳು, ಜನರನ್ನು ದಿಕ್ಕು ತಪ್ಪಿಸುವಂತಹ ಮಾತುಗಳು ಇಡೀ ಸಮುದಾಯಕ್ಕೆ ಕಳಂಕವಾಗಿ ಉಳಿಯುತ್ತದಲ್ಲ. ಯಾಕೆ ಬೇಕು ನಮಗದು? ಆದ್ದರಿಂದಲೇ ಪರಸ್ಪರ ಮತಧರ್ಮಗಳ ನಡುವೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಳ್ಳುತ್ತಾ ನಮ್ಮ ಧರ್ಮದಲ್ಲಿ ಬದುಕುವುದಕ್ಕೆ ಕಲಿಯಬೇಕು. ಇದನ್ನು ಒತ್ತಿ ಒತ್ತಿ ಹೇಳುವುದಕ್ಕೆ ಕಾರಣ ಏನು ಗೊತ್ತಾ? ಇವತ್ತಿಗೆ ಕೇಳಿದ್ರೆ, ಮೊನ್ನೆ ದೂರದ ಬಿಜಾಪುರದಿಂದ ಮಗಳನ್ನು ಕರ್ಕೊಂಡು ಬರ್ತಾರೆ ಒಬ್ಬರು ತಂದೆ. ಸರ್, ನನ್ನ ಮಗಳು ಕಾಲೇಜಲ್ಲಿ ಓದ್ತಾ ಇದ್ಲು, ನಮ್ಮ ವಿರುದ್ಧ ಧರ್ಮದ ಹುಡುಗನ ಜೊತೆಗೆ ಹೋಗಿದ್ದಾಳೆ, ಹೇಗೋ ಮಾಡಿ ಕರ್ಕೊಂಡು ಬಂದಿದ್ದೇವೆ, ಇನ್ನಾದರೂ ಅವಳು ಚೆನ್ನಾಗಿರಬೇಕು, ಅದಕ್ಕಾಗಿ ಮಾತಾಡ್ತೀರಾ ಅಂತ ರಾತ್ರಿ 8 ಗಂಟೆ ಹೊತ್ತಿಗೆ ದೂರದ ಬಿಜಾಪುರದಿಂದ ಹೊರಟು ಉಡುಪಿಗೆ ಬರ್ತಾರೆ. ರಾತ್ರಿ 12 ಗಂಟೆ ಅಲ್ಲಿವರೆಗೆ ಅಪ್ಪ ಅಮ್ಮ ಮಗಳನ್ನು ಕೂರಿಸ್ಕೊಂಡು ಮಾತಾಡಬೇಕಾದ ಸ್ಥಿತಿ ಬಂತಲ್ಲ. ಯಾಕೆ ಬಂತು ಅಂತಂದರೆ, ನಾನೇನು ಅಂತ ಅರ್ಥೈಸಿಕೊಳ್ಳದ ಕಾರಣ ಅದು. ಇವತ್ತು ವಿದ್ಯಾವಂತರಾಗಿ ಬೆಳೆದೆವು ಎಲ್ಲಿವರೆಗೆ ಅಂತಂದರೆ, ನಮ್ಮ ಅಪ್ಪ ಅಮ್ಮ ಮೂರ್ಖರು, ಅವರಿಗೇನು ಗೊತ್ತಿಲ್ಲ, ನಾವು ಮಾಡಿದ್ದೆಲ್ಲ ಸರಿ ಅನ್ನುವ ಭ್ರಮೆಗೆ ಬಂದು ನಿಂತಿದ್ದೇವೆ. ನನ್ನ ಮಕ್ಕಳಿಗೆ ಯಾವತ್ತೂ ಹೇಳುತ್ತೇನೆ, ಹಿರಿಯರು ಜೀವನದ ಪುಸ್ತಕ ಓದಿದ್ದಾರೆ, ನಾವು ಪಾಠ ಪುಸ್ತಕ ಮಾತ್ರ ಓದ್ತಾ ಇರುವುದು. ಹಿರಿಯರ ಮಾತುಗಳಿಗೆ ಕಿವಿಗೊಟ್ಟು ಜೀವನದಲ್ಲಿ ಹಾಳಾದದಕ್ಕೆ ಉದಾಹರಣೆ ಇಲ್ಲ. ಆದರೆ ಹಿರಿಯರ ಮಾತನ್ನು ದಾಟಿ ಹೋಗಿ ಮಣ್ಣು ತಿಂದದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ. ಹಾಗಾದ್ರೆ ನಾವು ಆಗಬೇಕಾದದ್ದೇನು? ಇಷ್ಟು ಕಥೆಗಳನ್ನು ಹೇಳುವುದಕ್ಕೆ ಕಾರಣ ಏನು ಅಂತಂದರೆ, ಈಗಾಗಲೇ ಉಲ್ಲೇಖ ಮಾಡಿದ ತಾಯಿ ದುರ್ಗಾ ಪರಮೇಶ್ವರಿಯ ಪಾವನ ಕ್ಷೇತ್ರದಲ್ಲಿರುವಂಥ ವಿದ್ಯಾಸಂಸ್ಥೆ 60 ವರ್ಷಗಳ ಮಿಕ್ಕಿ ಸಾಗಿ ಬಂದು ಸಾವಿರ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಬದುಕು ಕೊಟ್ಟ ಈ ಕಾಲಘಟ್ಟದಲ್ಲಿ ನೆನಪಾಗಬೇಕಾದದ್ದು ನಮಗೆ ಶಾಲೆ ಸಮಾಜಕ್ಕೆ ಏನು ಕೊಟ್ಟಿದೆ ಅಂತ. ಆದ್ದರಿಂದಲೇ ನಮ್ಮ ಶಾಲೆಯ ಕಥೆಯನ್ನು ಹೇಳ್ತಾ ಸಮಾಜದಲ್ಲಿ ಅನ್ಯೋನ್ಯವಾಗಿ ಬಾಳುವುದನ್ನು ಹೇಳಿಕೊಡಬೇಕಾದಂಥ ಅವಶ್ಯಕತೆ ಇದೆ. ಯಾಕೆ ನಮಗೆ ಕೆಟ್ಟ ಯೋಚನೆ ಬಂತಲ್ಲ? ಇವತ್ತು ನಾನು ಯಾವುದೋ ಮತಧರ್ಮದ ಬಗ್ಗೆ ಆಕ್ಷೇಪ ಮಾಡುತ್ತೇನೆ ಅಂತ ಭಾವಿಸಬೇಡಿ. ಆದರೆ ಏನಾಗಿದೆ ಅಂತಂದರೆ, ಮಾಧ್ಯಮಗಳಲ್ಲಿ ನೇರ ಪ್ರಸಾರ ಇದ್ದರೆ ಯಾರೋ ನೋಡಿ ಆಕ್ಷೇಪ ಮಾಡ್ತಾರೆ ಅನ್ನುವ ಕಾರಣಕ್ಕೆ ಕೆಲವು ವಿಚಾರಗಳನ್ನು ಮುಚ್ಚಿಟ್ಟುಕೊಳ್ಳುವ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಅಲ್ಲ, ಒಮ್ಮೆ ಈ ಭಾರತದ ಇತಿಹಾಸವನ್ನು ನೋಡಿ. ಯಾವತ್ತಾದರೂ ಭಾರತ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಿದ್ದಕ್ಕೆ ಇತಿಹಾಸವೇ ಇಲ್ಲ. ಆದರೆ ಭಾರತದ ಮೇಲೆ ಸಾವಿರ ಆಕ್ರಮಣಗಳು ಎಲ್ಲವನ್ನೂ ತಡುಕೊಂಡೂ ಕೂಡ ಇವತ್ತಿಗೆ ಭಾರತವನ್ನು ವಿರೋಧ ಮಾಡಿದವರಿಗೂ ಕೂಡ ಕಷ್ಟ ಬಂತು ಅಂತಂದಾಗ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಜೀವದಾನ ಕೊಟ್ಟ ಜಗತ್ತಿನ ಏಕೈಕ ರಾಷ್ಟ್ರ ಭಾರತ. ಅಂತ ಪುಣ್ಯಭೂಮಿಯಲ್ಲಿ ಹುಟ್ಟಿದ್ದೇವಲ್ಲ ನಾವು. ಈ ಸಂಘರ್ಷ ಬೇಡ ಅಂತ ಯಾಕೆ ಹೇಳ್ತೇನೆ ಗೊತ್ತಾ ನಿಮಗೆ? ಎಲ್ಲೋ ದೇವಸ್ಥಾನದಲ್ಲಿ ಮೈಕ್ ಹಾಕಿದರೆ ನಮಗೆ ಕರ್ಕಶ ಆಗ್ತದೆ ಅಂತ ಆ ದೇವಸ್ಥಾನಕ್ಕೆ ಹೋಗುವ, ದೇವಸ್ಥಾನದ ಪಕ್ಕದ ಮನೆಯವನೇ ಹೋಗಿ ಕಂಪ್ಲೇಂಟ್ ಮಾಡುವ ಸ್ಥಿತಿಗೆ ಬಂದರೆ ಅದನ್ನು ಸಮರ್ಥಿಸಬೇಕಾದವರು ಯಾರು? ಹಾಗಾದರೆ ಅಲ್ಲೆಲ್ಲೋ ಮಸೀದಿಯಲ್ಲಿ ಸದ್ದು ಕೇಳ್ತದೆ ಅನ್ನೋ ಕಾರಣಕ್ಕೆ ಗಲಾಟೆ ಮಾಡಿದ್ರೆ ಅವರ ಧರ್ಮಕ್ಕೆ ಬೆಂಬಲ ಕೊಡಬೇಕಾದವರು ಯಾರು? ಇಲ್ಲ, ಕ್ರೈಸ್ತ ಸಮುದಾಯದವರು ಹಬ್ಬದ ದಿನ ರಸ್ತೆಯುದ್ದಕ್ಕೂ ಹೂ ಚೆಲ್ಲಿಕೊಂಡು ಹೋಗ್ತಾರೆ, ಅದರಿಂದ ಪರಿಸರ ಕೊಳಕಾಗ್ತದೆ ಅಂತ ವಿರೋಧ ಮಾಡಲಿಕ್ಕೆ ಹೋದರೆ ಅವರ ಧಾರ್ಮಿಕ ಆಚರಣೆಗಳಿಗೆ ಅವಕಾಶ ಎಲ್ಲಿದೆ? ಹಾಗಿದ್ದರೆ ಈ ಯಾವ ಭೇದಗಳನ್ನು ಇಟ್ಟುಕೊಳ್ಳದೆ ಎಲ್ಲರೂ ನಮ್ಮವರು ಅಂತ ಪ್ರೀತಿಸಿದ ಈ ರಾಷ್ಟ್ರದಲ್ಲಿ, ಅಲ್ಲ ಈ ಕರ್ನಾಟಕದಲ್ಲಿ, ಅಲ್ಲ ಈ ಕರಾವಳಿಯ ಭಾಗದಲ್ಲಿ ಯಾಕೆ ಸಂಘರ್ಷ ತಲೆ ಎತ್ತಿತು ಅಂತ ಕೇಳಿದರೆ ಮನುಷ್ಯತ್ವವನ್ನು ಮರೆತೇವೇನೋ ಅಂತ ಅನ್ನಿಸಿಬಿಡ್ತದೆ ನನಗೆ. ಉದಾಹರಣೆ ಹೇಳ ನಿಮಗೆ. ಒಬ್ಬ ಹುಡುಗನನ್ನು ಒಂದು ಕೊಲೆ ಮಾಡಲಾಯಿತು. ಅವನಿಗೆ ವಯಸ್ಸಾದ ಅಪ್ಪ ಅಮ್ಮ ಇದ್ದರು. ಆ ತಾಯಿ ತಂದೆ ಕಣ್ಣೀರು ಹಾಕ್ತಾರೆ, ಇದ್ದ ಒಬ್ಬ ಮಗನನ್ನು ಕೊಂದು ಬಿಟ್ರಲ್ಲ, ನಮಗಿನ್ನು ಯಾರು ದಿಕ್ಕಿದ್ದಾರೆ ಅಂತ ವಯಸ್ಸಾದ ತಾಯಿ ತಂದೆಗಳು ಕಣ್ಣೀರು ಹಾಕುತ್ತಾರೆ. ಯೋಚನೆ ಮಾಡಿ, ಇನ್ನೇನು 1-2 ವರ್ಷ ಕಳೆದರೆ ನಾವೇ ಈ ಪ್ರಪಂಚ ಬಿಟ್ಟು ಹೋಗ್ತೇವೆ, ನಮ್ಮ ದೇಹಕ್ಕೆ ಕೊಳ್ಳಿಡಬೇಕಾದ ಮಗನೇ ಹೊರಟು ಬಿಟ್ಟ ಅಂತ ವಯಸ್ಸಾದ ಅಪ್ಪ ಅಮ್ಮ ಕಣ್ಣೀರು ಹಾಕುವಾಗ ಯಾರಿಗೂ ಕನಿಕರ ಅಂತ ಅನ್ನಿಸಲಿಲ್ಲ.
ಪ್ರತೀಕಾರವಾಗಿ ಇನ್ನೊಂದು ಸಮುದಾಯದ ಹುಡುಗನನ್ನು ಕೊಂದು 4 ದಿವಸ ಆಗಲಿಲ್ಲ. ಅವನ ಪುಟ್ಟ ಮಕ್ಕಳನ್ನು ಎತ್ಕೊಂಡು ಸಮಾಜದವರು ಹೇಳ್ತಾರೆ, ಈ ಮಕ್ಕಳಿನ ಯಾರನ್ನ ಅಪ್ಪ ಅಂತ ಕರೀಬೇಕು ಅಂತ ಯೋಚನೆ ಮಾಡಿದಂತೆ. ಹೌದಲ್ಲ, ಆ ಹೆಣ್ಣು ಮಗಳಿಗೆ ಗಂಡ ಇಲ್ಲ, ಎಳೆವಯಸ್ಸಿನಲ್ಲಿ ಮಕ್ಕಳಿಗೆ ಅಪ್ಪ ಇಲ್ಲ. ಆ ನೋವು ನಮ್ಮನ್ನು ಹೇಗೆ ಕಾಡುತ್ತದೋ, ವಯೋವೃದ್ಧರಾದ ಅಪ್ಪ ಅಮ್ಮನಿಗೆ ಮಗನಿಲ್ಲದಿದ್ದರೆ ಏನಾಗುತ್ತದೆ ಅನ್ನುವ ಕಲ್ಪನೆಯು ನಮಗೆ ಬೇಕಲ್ಲ. ಹಾಗಿದ್ದರೆ ದಾರಿ ತಪ್ಪಿದ್ದೆಲ್ಲಿ? ಕೊಲೆಗೆ ಕೊಲೆ ಅಲ್ಲ ಪ್ರತೀಕಾರ, ದ್ವೇಷಕ್ಕೆ ದ್ವೇಷ ಅಲ್ಲ ಪ್ರತೀಕಾರ. ಅರ್ಥ ಆಗಬೇಕಾದದ್ದು ನಾನು ಏನು ಮಾಡ್ತಾ ಇದ್ದೇನೆ ಅಂತ. ಯಾಕೆ ಗೊತ್ತಾ, ಮೊನ್ನೆ ಒಂದು ಶಾಲೆ ಕಾಲೇಜಿಗೆ ಹೋಗಿದ್ದೆ. ಹೋಗಿ ಮಾತಾಡ್ತಾ ಎಲ್ಲ ಮಾತು ಮುಗಿದ ಮೇಲೆ ಒಬ್ಬಾಕೆ ತಾಯಿ ಬಂದು ಹೇಳ್ತಾಳೆ, ಮುಸಲ್ಮಾನ ಮಹಿಳೆ ಬಂದು ಹೇಳ್ತಾಳೆ, ಸರ್ ನಮ್ಮ ಯಜಮಾನರು ದುಬೈಯಲ್ಲಿದ್ದಾರೆ, ನೀವು ಆಡಿದ ಮಾತು ಚೆನ್ನಾಗಿತ್ತು, ಅವರೆಲ್ಲ ಹೋಗಿ ಸಂಪಾದನೆ ಮಾಡಿ ಕಳಿಸ್ತಾರೆ ಸರ್, ನಾವಿಲ್ಲಿ ಕಷ್ಟದಲ್ಲಿ ಜೀವನ ಮಾಡ್ತೇವೆ, ಆದರೆ ನನ್ನ ಮಗ ಹೇಳಿದ್ದು ಕೇಳೋದಿಲ್ಲ, ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ನನ್ನ ಹತ್ರ ಕೇಳ್ತಾರೆ. ಯೋಚನೆ ಮಾಡಿ, ಒಬ್ಬ ತಾಯಿಯ ಅಳಲನ್ನು ತೋಡಿಕೊಳ್ಳುವುದಕ್ಕೆ ಜಾತಿ ಅಡ್ಡ ಆಗಲಿಲ್ವಲ್ಲ? ಹಾಗಿದ್ರೆ ಯಾರೋ ಒಬ್ಬ ವ್ಯಕ್ತಿ ಮಾಡುವ ತಪ್ಪಿನಿಂದ ಸಮುದಾಯಕ್ಕೆ ಕಳಂಕ ಬರುವುದಾದರೆ ನಾವು ನಮ್ಮ ಧರ್ಮದಲ್ಲಿ ಇನ್ನೊಂದು ಧರ್ಮವನ್ನು ಗೌರವಿಸ್ತಾ ಬದುಕುವುದನ್ನು ಕಲಿಯುವುದಕ್ಕೆ ಶಿಕ್ಷಣ ಇರುವುದು. ಇನ್ನೊಂದು ತಮಾಷೆ ಕೇಳಬೇಕು ನೀವು, ನಮಗೆಲ್ಲ ಇವತ್ತು ಸರ್ಟಿಫಿಕೇಟ್ ಬೇಕು, ತಪ್ಪು ಅಂತಲ್ಲ, ಸರ್ಟಿಫಿಕೇಟ್ ಬೇಕು, ಓದಬೇಕು, ಎಲ್ಲ ಬೇಕು. ಆದರೆ ಮಾನವೀಯತೆ ಇಲ್ಲದೆ ಹೋದರೆ, ಮೊನ್ನೆ ಪತ್ರಿಕೆಯಲ್ಲಿ ಬಂದಿತ್ತು, ಒಬ್ಬ ವೈದ್ಯರು ಏನು ಮಾಡ್ತಾರೆ ಅಂತಂದರೆ, ತನ್ನ ಹೆಂಡತಿಯ ತಾಯಿ ಪದೇ ಪದೇ ತಾಯಿ ಮನೆ ಕರ್ಕೊಂಡು ಹೋಗ್ತಿದ್ರಂತೆ. ಈ ವೈದ್ಯನಿಗೆ ಸಂದೇಹ ಬರಲಿಕ್ಕೆ ಶುರುವಾಯಿತು, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಹೆಂಡತಿಯನ್ನು ಅವಳ ಅಮ್ಮನೇ ಹಾಳು ಮಾಡ್ತಿದ್ದಾರೆ ಅಂತ ಸಂಚು ರೂಪಿಸಿ ತನ್ನ ಹೆಂಡತಿಯ ತಾಯಿಯನ್ನು ಕೊಲೆ ಮಾಡಿಸ್ತಾನೆ. ಏನ್ರಿ ಅನಾರೋಗ್ಯ ಅಂತ ಹೇಳಿ ಆಸ್ಪತ್ರೆಗೆ ಹೋದರೆ ಅವನಿಗೆ ಬದುಕು ಕೊಟ್ಟು ದೇವರಾಗಿ ಕಾಣಿಸಿಕೊಳ್ಳಬೇಕಾದ ವೈದ್ಯ ತಾಯಿಯ ಸ್ಥಾನದಲ್ಲಿರುವ ಅತ್ತೆಯನ್ನು ಕೊಲೆ ಮಾಡಿಸ್ತಾನೆ ಅಂತಾದರೆ ಸರ್ಟಿಫಿಕೇಟಿಗೆ ಏನು ಬೆಲೆ ಬಂತು? ಅವ್ರು ಕಲ್ತದಕ್ಕೆ ಏನು ಗೌರವ ಬಂತು? ಸಾಲು ಮರದ ತಿಮ್ಮಕ್ಕನಿಗೆ ಯಾವ ಕ್ವಾಲಿಫಿಕೇಶನ್ ಇತ್ತು ಕೇಳಿ. ಆದರೆ ಇವತ್ತಿಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮ ನೋಡಿದ್ರೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವೇದಿಕೆ ಅಂತ ಅರಣ್ಯ ಇಲಾಖೆ ಬೋರ್ಡ್ ಹಾಕಿ ಅವರ ಹೆಸರಲ್ಲಿ ವೇದಿಕೆ ಮಾಡಿ ಕಾರ್ಯಕ್ರಮ ಮಾಡ್ತಾರಲ್ಲ, ಇಂತಹ ಸಜ್ಜನರು ನಮಗೆ ಆದರ್ಶ ಆಗಬೇಕಾದದ್ದು ತಾನೆ. ಎಷ್ಟು ಕಥೆಗಳು ಬೇಕು ಜೀವನದಲ್ಲಿ. ಹಾಗಾಗಿ ನಮ್ಮ ದೇವಸ್ಥಾನಗಳು, ಶಿಕ್ಷಣ ಸಂಸ್ಥೆಗಳು ನಾವೆಲ್ಲ ಬದಲಾಗಬೇಕಾದ ಕಾಲಘಟ್ಟದಲ್ಲಿದ್ದೇವೆ. ಬಹುಶಃ ನಿಮಗನ್ನಿಸ್ಬೋದು, ಒಬ್ಬರು ಬಂದು ಭಾಷಣ ಮಾಡಿದರೆ ಬದಲಾಗ್ತದ ಅಂತ. ಭಾಷಣ ಮಾಡಿದರೆ ಬದಲಾಗಲಿಕ್ಕಿಲ್ಲ, ಆದರೆ ಭಾಷಣ ನಿಮಗೆ ಅಂತರಂಗಕ್ಕೆ ಇಳಿದರೆ ಬದಲಾವಣೆ ಸಾಧ್ಯ ಆಗುತ್ತದೆ. ಯಾಕೆ ಅಂದರೆ ಮಾತು ಒಬ್ಬನನ್ನು ಬದುಕಿಸಬಹುದು, ಮಾತು ಒಬ್ಬನನ್ನು ಕೊಲ್ಲಬಹುದು, ಮಾತು ಒಬ್ಬನನ್ನು ಪ್ರೀತಿಸುವಂತೆ ಮಾಡಬಹುದು, ಮಾತು ಒಬ್ಬನನ್ನು ದ್ವೇಷಿಸುವಂತೆ ಮಾಡಬಹುದು. ಆ ಶಕ್ತಿ ಇದೆ ಮಾತಿಗೆ. ನಿಮಗೆ ಇನ್ನೊಂದು ಕಥೆ ನೆನಪಿಸ್ತೇನೆ. ಇವತ್ತು ಯುವಜನತೆ ಬಂದು ನಿಂತಿದ್ದೇವೆ, ಪ್ರೀತಿ, ಪ್ರೇಮ, ಪ್ರಣಯ, ಈ ಕಥೆ. ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಒಬ್ಬ ಹುಡುಗ ಒಂದು ಹುಡುಗಿಗೆ ಹೇಳಿದಂತೆ, ನೀನೇ ನನ್ನ ಸರ್ವಸ್ವ ಅಂತ ಮನೆ ಕರ್ಕೊಂಡೋದ. ಅವನು ಕರ್ಕೊಂಡೋಗಿ 1 ತಿಂಗಳಾಗಬೇಕಿದ್ರೆ ಹೇಳ್ದ, ನೀನು ನಿನ್ನ ಜಾತಿ ಬಿಟ್ಟು ನನ್ನ ಜಾತಿಗೆ ಬರಬೇಕು ಅಂತ. ಹುಡುಗಿ ಒಪ್ಪಲಿಲ್ಲ. ಏನು ಮಾಡ್ತಾನೆ ಗೊತ್ತಾ, ರಣ ಬಿಸಿಲಿಗೆ ಕರ್ಕೊಂಡು ಬಂದು ಆಕೆ ತಲೆಗೂದಲನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿ ಅವಳ ಕುತ್ತಿಗೆಗೆ ಹೊಟ್ಟೆಗೆ ಬೂಟ್ ಕಾಲಲ್ಲಿ ಓದು ಎಚ್ಚರ ತಪ್ಪಿದ ಆಕೆಯನ್ನು ಹೆಗಲ ಮೇಲೆ ವಿಕ್ರಮಾದಿತ್ಯ ಬೇತಾಳ ಹಾಕ್ಕೊಂಡು ಹೋದಾಗೆ ಹಾಕ್ಕೊಂಡು ಹೋಗುತ್ತಾನೆ. ನನಗೆ ಅದಲ್ಲ ಅನ್ನಿಸಿದ್ದು. ಅವನೇನೋ ಹಾಗೆ ಮಾಡಿದ, ಆದರೆ ಹೆತ್ತ ತಾಯಿಯ ಕಣ್ಣೀರಿಗೆ ಕಥೆ ಹೇಳಬೇಕಾದವರು ಯಾರು? ನಿನ್ನೆ ರಾತ್ರಿ ಪುತ್ತೂರಿನಲ್ಲಿ ಕಾರ್ಯಕ್ರಮ ಮುಗಿಸಿ 1:30 ಗಂಟೆ ರಾತ್ರಿಗೆ ನಾವು ನನ್ನ ಸ್ನೇಹಿತ ಬರ್ತಾ ಇದ್ದೇವೆ ಕಾರಲ್ಲಿ. ಒಂದು ಬೈಕಲ್ಲಿ 4 ಜನ ಇದ್ದಾರೆ, 3 ಜನ ಹುಡುಗರು, ಒಬ್ಬಾಕೆ ಹೆಣ್ಣುಮಗಳು. ಇನ್ನೊಂದು ಬೈಕಲ್ಲಿ ನೋಡಿದ್ರೆ 2 ಹುಡುಗರಿದ್ದಾರೆ, 2 ಹೆಣ್ಣು ಮಕ್ಕಳಿದ್ದಾರೆ. ರಾತ್ರಿ 2 ಗಂಟೆ ಹೊತ್ತಿಗೆ ಎಲ್ಲಿ ಬಂದೆವು ನಾವು? ನಿಯಂತ್ರಣ ಮಾಡಬೇಕಾದವ್ರು ಯಾರು? ಕೇಳಿದ್ರೆ ಹೇಳ್ತಾರೆ ಅಪ್ಪ ಅಮ್ಮ ಕಲಿಸಲಿಲ್ಲ ಅಂತ. ಅಪ್ಪ ಅಮ್ಮ ಕಲಿಸದೇ ಇರುವುದಲ್ಲ. ಅಪ್ಪ ಎಲ್ಲಿವರೆಗೆ ಕಲಿಸ್ಬೋದು ಹೇಳಿ? ತನ್ನ ಮಗುವನ್ನು ಎತ್ತಿಕೊಂಡು ಹೆಗಲ ಮೇಲೆ ಕೂರಿಸಿ ಶಾಲೆಗೆ ಬಿಟ್ಟ ಅಪ್ಪ ತನ್ನ ಮಗು ನಡೆಯುವುದಕ್ಕೆ ಸಮರ್ಥವಾದಾಗ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುತ್ತಾನೆ. ಅದೇ ತನ್ನ ಮಗು ಸ್ವತಂತ್ರವಾಗಿ ಶಾಲೆಗೆ ಹೋಗ್ತಾಳೆ ಅಂತ ಗೊತ್ತಾದಾಗ ಮಗ ಹೋಗಿ ಬಾ ಅಂತ ಕಳಿಸಿಕೊಟ್ನಲ್ಲ, ಅಪ್ಪ ಮಕ್ಕಳ ಮೇಲೆ ಇಟ್ಟ ವಿಶ್ವಾಸ ತಪ್ಪ ಅಲ್ಲ. ಹೆತ್ತ ತಾಯಿ ಮಗುವನ್ನು ಶಾಲೆಗೆ ಕಳಿಸಿದ್ರಿಂದ ಮಗಳು ಮರಳಿ ಮನೆಯೊಳಗೆ ಬರುವ ತನಕ ಎದೆ ಬಡಿತ ಹೆಚ್ಚಾದರೂ ಕೂಡ ದೇವರೇ 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 ಅಂತ ಹೇಳ್ತಾ ಮಗಳ ಬರುವಿಕೆಗಾಗಿ ಕಾಯ್ತಾಳಲ್ಲ, ಅಮ್ಮನ ಪ್ರೀತಿ ತಪ್ಪ. ಹಾಗಿದ್ರೆ ಎಚ್ಚರ ಆಗಬೇಕಾದವರು ಯಾರು ಅಂತಂದರೆ ನಾವು. ಯಾರಿಗೆ ಸ್ವಯಂ ಪ್ರಜ್ಞೆ ಇಲ್ಲವೋ ಅವರಿಗೆ ಉಪದೇಶ ಮಾಡೋದು ಕುರುಡನ ಮುಂದೆ ಕನ್ನಡಿ ಹಿಡಿದಾಗೆ ಅಂತಾರೆ. ಆದ್ದರಿಂದ ಆ ಸ್ಥಿತಿ ಬರಬಾರದು. ನನ್ನ ಮಾತುಗಳನ್ನು ಮುಕ್ತಾಯ ಮಾಡುವಂಥ ಹೊತ್ತು ಬಂದಿದೆ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಸಮಾಜದಲ್ಲಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಹೇಳಿದೆ, ನಮ್ಮಲ್ಲಿ ಒಳ್ಳೆಯ ಸನ್ನಿವೇಶ ಬಂದರೆ ಚಪ್ಪಾಳೆ ತಟ್ಟುವವರ ಸಂಖ್ಯೆ ಇವತ್ತು ಕಡಿಮೆ ಆಗಿ ಹೋಯಿತು. ಅಲ್ಲಿ ನಾನು ಮಾತಾಡಿದ್ದಕ್ಕೆ ನೀವು ಚಪ್ಪಾಳೆ ಕೊಡಲಿಲ್ಲ ಅನ್ನೋದಕ್ಕೆ ನನ್ನ ವಿರೋಧ ಅಲ್ಲ.
ಮುಂದೆ ನಡೆಯುವ ಕಾರ್ಯಕ್ರಮಕ್ಕೆ ನೀವು ಕೊಡಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿರೋದು. ಯಾಕೆ ಗೊತ್ತಾ, ಮನೆಗೆ ಹೋದಾಗ ಪುರುಸೋತಿದ್ರೆ KS ರಾಜಣ್ಣ ಅಂತ ಒಂದು ಟೈಪ್ ಮಾಡಿ ನೋಡಿ, ಆ ಮನುಷ್ಯನಿಗೆ 2 ಕೈ 2 ಕಾಲಿಲ್ಲ, ಅವರಿಗೆ ಪದ್ಮ ಪ್ರಶಸ್ತಿ ಬಂತು. ಅವರನ್ನು ಸಂದರ್ಶನ ಮಾಡ್ತಾರೆ. ಸಂದರ್ಶನ ಮಾಡಿದಾಗ ಅವ್ರು ಹೇಳ್ತಾರೆ, ಈ ದೇಶದ ಪ್ರಧಾನಿಯಲ್ಲಿ ನನ್ನ ತಾಯಿ ತಂದೆಗಳನ್ನು ನೋಡಿದೆ ನಾನು. ಏನು ಮಾಡೋಣ ಹೇಳಿ, ಒಳ್ಳೆಯ ಸನ್ನಿವೇಶಗಳಲ್ಲಿ ಚಪ್ಪಾಳೆ ತಟ್ಟೋಣ ಅಂತಂದರೆ ನನ್ನ 2 ಕೈಗಳಿಲ್ಲ, ದೇವರು ಕಿತ್ಕೊಂಡು ಬಿಟ್ಟಿದ್ದಾರೆ. ನನಗೆ ಪದ್ಮ ಪ್ರಶಸ್ತಿ ಬಂದಾಗ 140 ಕೋಟಿ ಭಾರತೀಯರು ನನಗೆ ಚಪ್ಪಾಳೆ ಕೊಟ್ಟರಲ್ಲ, ನನ್ನ ಬದುಕು ಸಾರ್ಥಕ ಅನ್ನಿಸಿತು ಅಂತ ಅವರೊಂದು ಮಾತು ಹೇಳ್ತಾರೆ. ಬಂಧುಗಳೇ, ಚಪ್ಪಾಳೆ ತಟ್ಟುವುದಕ್ಕೆ ಕೈ ಇಲ್ಲದವನಿಗೆ ಪಶ್ಚಾತ್ತಾಪ ಇದೆ, ದೇವರು ಕೊಟ್ಟ 2 ಕೈಗಳಿರುವ ನಮಗೆ ಉದಾಸೀನ ಇದೆ ಅಂತಾದರೆ ಬದಲಾಗಬೇಕಾದ್ದು ಎಲ್ಲಿ ಅಂತ ಯೋಚನೆ ಮಾಡಬೇಕಲ್ಲ. ಆದ್ದರಿಂದ ಒಳ್ಳೆಯ ಸನ್ನಿವೇಶಗಳಲ್ಲಿ ಚಪ್ಪಾಳೆ ತಟ್ಟಬೇಕು, ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಒಳ್ಳೆಯ ಸನ್ನಿವೇಶಗಳು ಬಂದಾಗ ಇನ್ನೊಬ್ಬರನ್ನು ಗೌರವಿಸಬೇಕು. ನಮ್ಮಲ್ಲಿ ಎಲ್ಲಿವರೆಗೆ ಬಂದು ಬಿಟ್ಟೇವು ಅಂದರೆ, ಜಾತಿಯ ಹೆಸರಿನಲ್ಲಿ ನೋಡ್ತಾ ನೋಡ್ತಾ ಇನ್ನೊಂದು ಜಾತಿಯ ಬೆಳೆದ್ರೆ ನಮಗೆ ಸಂತೋಷ ಇಲ್ಲ. ದಿನ ನಮ್ಮೆದುರು ಕಣ್ಣೆದುರು ತಿರುಗುವನು ಸಾಧನೆ ಮಾಡಿದ್ರೆ ಅವನು ನಮ್ಮೂರಿನವನು ಬಿಡು, ದೊಡ್ಡ ವಿಷಯ ಅಲ್ಲ ಅಂತ ನಾವು ಮಾತಾಡ್ತೇವೆ. ಎಲ್ಲಿವರೆಂದರೆ ವೇದಿಕೆಯಲ್ಲಿ ನಮ್ಮ ಮಕ್ಕಳು ಕುಣಿಯುವುದಾದರೆ ಝೂಮ್ ಮಾಡಿ ಅವ್ರ ಫೋಟೋ ಮಾತ್ರ ತೆಗಿತೇವೆ, ಪಕ್ಕದ ಮನೆಯ ಮಗುವಿನ ಫೋಟೋ ತೆಗಿಲಿಕ್ಕೆ ನಮ್ಗೆ ಮನಸ್ಸಿಲ್ಲ. ಯಾಕೆ? ಒಂದು ಗೊತ್ತಿರಲಿ, ಯಾವಾಗಲೂ ಅಷ್ಟೇ, ಸಮಾಜದಲ್ಲಿ ಬೇರೆಯವರು ಗೆದ್ದಾಗ, ಎತ್ತರದ ಮನೆಗೆ ಬಂದಾಗ ನಾವು ಚಪ್ಪಾಳೆ ಕೊಟ್ಟರೆ ಭವಿಷ್ಯದಲ್ಲಿ ನಮ್ಮ ಮನೆಯ ಮಕ್ಕಳಿಗೆ ಜಗತ್ತು ಚಪ್ಪಾಳೆ ಕೊಡುತ್ತದೆ. ಇಂತಹ ನಿರೀಕ್ಷೆಯೊಂದಿಗೆ ಸಾಗಬೇಕು. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಂಧುಗಳೇ, ನಾವು ಭಾರತೀಯರು ಭಾರತದ ಬಗ್ಗೆ ತುಂಬ ಮಾತುಗಳಿವೆ. ಜ್ಞಾನದ ಬೆಳಕಿನಿಂದ ಬೆಳಗುವ ದೇಶ ಅಂತ ಕರೆದರು. ಎಲ್ಲ ಜೀವಜಾಲಗಳಲ್ಲಿ ಸಂತೋಷವನ್ನು ತುಂಬಿದ ದೇಶ ಅಂತ ಕರೆದರು. ಪವಿತ್ರ ನದಿಗಳಿಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಅಂತ ಕರೆದರು. ಭಾರತವನ್ನು ಕರ್ಮಭೂಮಿ ಅಂತ ಕರೆದರು, ದೇವಭೂಮಿ ಅಂತ ಕರೆದರು. ಯಾಕೆ ಅಂತ ಕೇಳಿದರೆ, ದೇವತೆಗಳು ಸ್ವರ್ಗಾರೋಹಣ ಮಾಡಬೇಕಾದರೂ ಕೂಡ ಕರ್ಮಭೂಮಿಯಾದ ಭಾರತದಲ್ಲಿ ನಿಂತು ಜನ್ಮ ತಳೆದು ಅವರ ಕರ್ತವ್ಯವನ್ನು ಪೂರೈಸುವುದರ ಮೂಲಕ ಸ್ವರ್ಗ ಪಡೆಯಬೇಕಂತೆ. ನಾವು ನಂಬಿದಂತೆ ದೇವರು ಅವತಾರವೆತ್ತಿ ಈ ಪ್ರಪಂಚವನ್ನು ಉದ್ಧಾರ ಮಾಡಿದ್ದಾನೆ ಅಂತ ನಂಬುತ್ತೇವೆ ನಾವು. ಆ ಭಗವಂತ ಅವತರಿಸಿದ ಪಾವನ ಭೂಮಿ ಇದ್ದರೆ ಭಾರತ. ನಮಗೆಲ್ಲ ಖುಷಿ ಅನ್ನಿಸಬೇಕು. ಇನ್ನು ಹಿರಿಯರಾದಂತಹ ನಿಮ್ಮಲ್ಲಿ ಕೈ ಮುಗಿದು ನನ್ನ ಒಂದು ಪ್ರಾರ್ಥನೆ ಏನು ಅಂತಂದರೆ, ದಯವಿಟ್ಟು ಒಳ್ಳೆಯ ವಿಚಾರಗಳನ್ನು ಒಪ್ಪಿಕೊಳ್ಳುವುದಕ್ಕೆ, ವ್ಯಕ್ತಿತ್ವವನ್ನು ಗೌರವಿಸುವುದಕ್ಕೆ ಜಾತಿ, ಮತ, ಸಂಪ್ರದಾಯ ಮತ್ತು ರಾಜಕೀಯ ಇದು ಯಾವತ್ತೂ ಅಡ್ಡಿ ಆಗದಂತೆ ನೋಡಿಕೊಳ್ಳಬೇಕು. ಯಾಕೆ ಗೊತ್ತಾ, ಈ ವ್ಯವಸ್ಥೆಗೆ ಬಂದಾಗ ಒಬ್ಬರು ಕಾಂಗ್ರೆಸ್ಗೆ ಹೋಗ್ತಾರೆ, ಒಬ್ಬರು BJPಗೆ ಹೋಗ್ತಾರೆ, ಒಬ್ಬರು JDSಗೆ ಹೋಗ್ತಾರೆ, ಅದು ಅವರ ಇಚ್ಛೆ. ಆದರೆ ವ್ಯಕ್ತಿತ್ವವನ್ನು ಮಾತ್ರ ನಾವು ನೋಡಬೇಕೇ ಹೊರತು ರಾಜಕೀಯ ಪಕ್ಷದ ಬಗ್ಗೆ ನಮಗೆ ಗೊಂದಲ ಬೇಡ. ಯಾಕೆ ಅಂದರೆ, ಉದಾಹರಣೆಗಾಗಿ 2 ವ್ಯಕ್ತಿಗಳನ್ನು ಉದಾಹರಿಸ್ತೇನಷ್ಟೇ, ರಾಜಕೀಯ ಮಾತಾಡೋದಲ್ಲ. ಇವತ್ತಿಗೆ BJP ಪಕ್ಷದ ಒಲವು ತೋರುವವರಿಗೆ ವೀರಪ್ಪ ಮೊಯ್ಲಿಯವರ ಬಗ್ಗೆ ದ್ವೇಷ ಬರಬಾರದು. ಯಾಕೆ ಗೊತ್ತಾ, ವೀರಪ್ಪ ಮೊಯ್ಲಿಯವರದ್ದು ಮಾತಿದೆ, ನಾವು ಕಾರ್ಕಳದವರು, ನಮಗೆ ಗೋಮಟೇಶ್ವರ ಆದರ್ಶ. ಯಾಕೆ ಅಂದರೆ ನಾವು ಅವನ ಎತ್ತರವನ್ನು ಏರ್ತೇವೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದೊಂದೇ ಮೆಟ್ಟಿಲು ಏರಿದರೆ ಅವನ ಸಾಮೀಪ್ಯವನ್ನು ಹೊಂದಬಹುದು ಅಂತ ಪ್ರೇರಣಾದಾಯಿ ಮಾತುಗಳನ್ನು ಅವರು ಆಡೋದ್ರಲ್ಲ. ಅಲ್ಲಿಂದ ಮುಂದುವರೆದು ಹೇಳ್ತಾರೆ, ನಮ್ಮ ಅಮ್ಮ ಹೆಚ್ಚು ಕಲ್ತವಳಲ್ಲ, ಆದರೆ ಆವತ್ತು ನಾನು ವಿದ್ಯಾರ್ಥಿಯಾಗಿದ್ದಾಗ ರಾತ್ರಿ ಚಿಮುಡಿ ದೀಪ ಪಕ್ಕದಲ್ಲಿಟ್ಟು ಮಗ ಓದು ಓದು ಅಂತ ನನಗೆ ಕೊಟ್ಟ ಪ್ರೇರಣೆಯೇ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರಲ್ಲ. ಆ ಜೀವನಾದರ್ಶ ನಮ್ಗೆ ಯಾಕೆ ಪ್ರೇರಣೆ ಆಗಬಾರದು? ಯಾಕಲ್ಲಿ ರಾಜಕೀಯ ಚಿಂತನೆಗಳು? ಹಾಗಾದರೆ ಈ ದೇಶದ ಪ್ರಧಾನಿಯ ಬಗ್ಗೆ ಇವತ್ತು ಯೋಚನೆ ಮಾಡಿದ್ರೆ, ಇಡೀ ಜಗತ್ತಿನಾದ್ಯಂತ ಸಂಚಾರ ಮಾಡ್ತಾ ನೀವು ಹೋದವರೆಲ್ಲ ನಿಮ್ಮನ್ನು ಗೌರವಿಸ್ತಾರಲ್ಲ, ನೀವು ಗೌರವ ಕೊಡ್ತೀರಲ್ಲ ಅಂತಂದ್ರೆ ಏನು ಹೇಳ್ತಾರೆ ಗೊತ್ತಾ? ಈ ಜಗತ್ತಿನಲ್ಲಿ ಬೇರೆ ರಾಷ್ಟ್ರದ ಪ್ರಧಾನಿಗೆ ನಾನು ಹಸ್ತಲಾಘವ ಮಾಡಿದರೆ ಅದು ನಾನೊಬ್ಬ ಕೊಡುವ ಗೌರವ ಅಲ್ಲ, ನನ್ನ ಸಮಸ್ತ ಭಾರತೀಯರು ಕೊಡುವ ಗೌರವ ಅಂತ ಆಡಿದ್ರಲ್ಲ. ಮೊನ್ನೆ ನೋಡಿದ್ದೀರಿ, ನಮ್ಮ ದೇಶದ ಪ್ರಧಾನಿ ವಿದೇಶಿ ದೇಶದ ಅಂಗಳದಲ್ಲಿ ಇಳಿಯಬೇಕಿದ್ರೆ ಉದ್ದಂಡ ನಮಸ್ಕಾರ ಮಾಡಿ ಸ್ವಾಗತಿಸ್ತಾರಲ್ಲ. ಹೆಮ್ಮೆ ಅನ್ನಿಸಬೇಕಲ್ಲ ಭಾರತದ ಪ್ರಧಾನಿ ಅನ್ನುವ ಕಾರಣಕ್ಕೆ. ಪಕ್ಷ ಬದಿಗಿಡಿ ನೀವು. ಅಲ್ಲಿಂದ ಆಚೆಗೆ ನನಗೆ ರೋಮಾಂಚನ ಆದದ್ದು, ಮೊನ್ನೆ ಭಾರತ ಭಾಗ್ಯವಿದಾತ ಅಂತ ಪರ್ಯಾಯ ಪೀಠಾಧಿಪತಿಗಳು ಉಪಾಧಿಯನ್ನು ಕೊಟ್ಟು ಗೌರವಿಸ್ತಾರೆ. ಅದಕ್ಕೂ ಒಂದಷ್ಟು ಜನ ಮಾತನಾಡಿದ್ರು, ಸ್ವಾಮಿಗಳಿಗೆ ಬುದ್ಧಿ ಇಲ್ಲ, ಬಕೆಟ್ ಹಿಡಿತೀರಿ ಅಂತ ಸ್ವಾಮಿಗಳು ಬೈದರು. ಆದರೆ ಸುಮ್ಮನೆ ಹೇಳಿದ್ದಲ್ಲ ಅದು. ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದ ಪೀಠದಲ್ಲಿ ಕುಳಿತ ಯತಿಗಳಲ್ಲಿ ಆಚಾರ್ಯ ಮಧ್ವರ ಸನ್ನಿಧಾನ ಇದೆ ಅಂತ ಮಧ್ವ ಪರಂಪರೆ ಗೌರವಿಸ್ತದೆ. ದಿನ ಬೆಳಗಾದರೆ ಕೃಷ್ಣನ ಪೂಜೆ ಮಾಡಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸುವ ಯತಿಗಳ ಬಾಯಿಯಲ್ಲಿ ಆ ಮಾತು ಬರಬೇಕಿದ್ರೆ ಅದನ್ನು ಕಾನೂನುಬದ್ಧವಾಗಿ ವಿವೇಚನೆ ಮಾಡಿದ್ದಾರೆ. ಹೃದಯ ಶ್ರೀಮಂತಿಕೆಯಿಂದ ಅವರಿಗೆ ಉಪಾಧಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಉಡುಪಿಗೆ ಸ್ವಾಗತ ಮಾಡಬೇಕಿದ್ರೆ ಸಮ್ಮಾನ ಆಯ್ತದೆಲ್ಲ ಆಯ್ತಲ್ಲ. ರಾಜಬೀದಿಯಲ್ಲಿ ಸಾಗಿ ಬರಬೇಕಿದ್ರೆ 2 ಮಹಡಿಯ ಮೇಲೆ ನಿಂತ ಒಬ್ಬಾಕೆ ತಾಯಿ ಕಿಟಕಿಯ ಬಾಗಿಲು ತೆರೆದು ದೇಶದ ಪ್ರಧಾನಿಗೆ ಆರತಿ ಬೆಳಗುತ್ತಾಳಲ್ಲ. ಇಂತಹ ವ್ಯಕ್ತಿತ್ವವನ್ನು ಒಪ್ಪುವುದಕ್ಕೆ ಯಾಕೆ ನಮಗೆ ರಾಜಕೀಯ ಚಿಂತನೆಗಳು ಅಡ್ಡ ಆಗಬೇಕು? ನಾನು ಹೇಳ್ತಾ ಇರೋದು,
ಮೊನ್ನೆ ದೇವೇಗೌಡರದ್ದೊಂದು ವಿಡಿಯೋ ನೋಡಿದೆ. ಎಲ್ಲೋ ಅಪಘಾತ ನಡೆದಿತ್ತಂತೆ. ವಯೋವೃದ್ಧರಾದಂತಹ ದೈಹಿಕ ಸಾಮರ್ಥ್ಯ ಕುಂದುತ್ತಿರುವ ಈ ಕಾಲದಲ್ಲಿ ತನ್ನ ಸಹಾಯಕ್ಕಿರುವವನ ಜೊತೆ ಹೆಗಲ ಮೇಲೆ ಕೈ ಹಾಕಿ ನಿಂತು ಆಪತ್ತು ನಡೆದ ಜಾಗಕ್ಕೆ ಓಡಿ ಬಂದು ಏನು ಅಂತ ವಿಚಾರಿಸ್ತಾರಲ್ಲ ದೇವೇಗೌಡರು. ಯಾಕರಿ ರಾಜಕೀಯ ಪಕ್ಷಗಳು ಒಳ್ಳೆಯ ವಿಚಾರಗಳಿಗೆ ನಮಗೆ ಅಡ್ಡಿಯಾಗಬೇಕು? ಇದನ್ನು ಯಾಕೆ ಮುಂದೆ ಹೇಳ್ತಾ ಇದ್ದೇನೆ ಅಂತಂದರೆ, ಹಿರಿಯರು ಅನೇಕರಿದ್ದಾರೆ, ಮನೆಯಲ್ಲಿ ಮಕ್ಕಳಿದ್ದಾರೆ. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸುವುದಿಷ್ಟೇ, ಮನೆಯ ಮಕ್ಕಳಿಗೆ ಹೇಳಿ, ಮಕ್ಕಳೇ ಮಾನವೀಯತೆಯ ದೇವರು ಅಂತ ಹೇಳಿಕೊಡಿ. ಯಾಕೆ ಅಂದರೆ ಆಸ್ಪತ್ರೆಯಲ್ಲಿ ಬಿದ್ದು ರಕ್ತ ಕಡಿಮೆ ಆಗಿದೆ, ಅವನಿಗೆ ರಕ್ತ ಬೇಕು ಅಂತ ಹೇಳಿದಾಗ ಬ್ಲಡ್ ಬ್ಯಾಂಕಲ್ಲಿರುವ ರಕ್ತ ಯಾವ ಜಾತಿಯವನದ್ದು ಅಂತ ನಮಗೆ ಗೊತ್ತಿಲ್ಲ. ಇಲ್ಲ ಎಚ್ಚರ ತಪ್ಪಿ ರಸ್ತೆಯ ಬದಿಯಲ್ಲಿ ಬಿದ್ದವನಿಗೆ ಬಾಯಿಗೆ ಯಾರು ನೀರು ಕೊಡುತ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆಸ್ಪತ್ರೆಯಲ್ಲಿ ಮಲಗಿದವನಿಗೆ ಚಿಕಿತ್ಸೆ ಕೊಡುವ ನರ್ಸ್ ಇದ್ದಾಳಲ್ಲ, ಅವರು ಯಾವ ಮನೆಯ ಮಗಳೋ ಗೊತ್ತಿಲ್ಲ, ಯಾವ ಜಾತಿಯವಳೋ ಗೊತ್ತಿಲ್ಲ. ಆದರೆ ಮಲಗಿದಂತಹ ರೋಗಿಯನ್ನು ತನ್ನ ತಾಯಿಯಂತೆ, ತನ್ನ ತಂದೆಯಂತೆ, ತನ್ನ ಒಡ ಹುಟ್ಟಿದವನಂತೆ ಪ್ರೀತಿಸಿ ಅವನ ಎಲ್ಲ ಚಾಕರಿಯನ್ನು ಮಾಡ್ತಾಳಲ್ಲ ನರ್ಸ್. ಆವಾಗ ಯಾಕೆ ನಮಗೆ ಜಾತಿಯ ಪ್ರಶ್ನೆ ಬರಲಿಲ್ವಲ್ಲ? ಹಾಗಂತ ಜಾತಿ ಮತ ಭೇದ ಇಲ್ಲ ಅಂತ ಬ್ರಾಹ್ಮಣರು ಮಾಡುವುದನ್ನು ಮತ್ತೊಬ್ಬ ಮಾಡುವುದು, ಮತ್ತೊಬ್ಬರು ಮಾಡೋದು ಇನ್ನೊಬ್ಬರು ಮಾಡುವುದಲ್ಲ. ಸಮಾವರ್ತನ ಮಾಡಬೇಕಾದರೂ ಸಮಾವರ್ತನ ಮಾಡಬೇಕು, ಮದರಂಗಿ ಮಾಡುವವರು ಮದರಂಗಿಯೇ ಮಾಡಬೇಕು, ಬಿಟ್ಟರೆ ಅವ್ರು ಮಾಡ್ತಾರೆ ಅಂತ ನಾವು ಮಾಡುವುದಲ್ಲ. ಯಾಕೆ ಅಂದರೆ ಅದು ಸಾಮುದಾಯಿಕವಾಗಿ ಬಂದಂತಹ ಸಂಸ್ಕಾರಗಳಿಗೆ ಅದರದ್ದೇ ಆದಂತಹ ಚೆಲುವಿಕೆ ಇದೆ. ಅದನ್ನು ಅವರೇ ಮಾಡಬೇಕು. ಅದನ್ನು ನೋಡಿ ನಾವು ಸಂಭ್ರಮಿಸುವಂಥ ಗುಣ ನಮ್ಮಲ್ಲಿರಬೇಕು. ಯಾಕೆ ಅಂದರೆ ಕೆಲವು ಸದ್ವಿದ್ಯೆಗಳು ಪಾರಂಪರಿಕವಾಗಿ ರಕ್ತಾನುಗತವಾಗಿ ಬಂದದ್ದಿದೆ. ಆ ಸೊಬಗನ್ನು ಅಲ್ಲೇ ಕಾಣುವುದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಎಲ್ಲರನ್ನು ಪ್ರೀತಿಸುವಂತಹ ಬದುಕಿನ ಕಡೆ ನಮ್ಮ ಹೆಜ್ಜೆ ಹಾಕೋಣ. ಬಂಧುಗಳೇ, ಮತ್ತೊಮ್ಮೆ ನಾನು ನೆನಪಿಸುವುದಿಷ್ಟೇ, ಜಾತಿ ಮತಗಳ ಸಂಘರ್ಷ ಯಾಕೆ ಬೇಡ ಅಂತ ಕೇಳಿದರೆ, ಇವತ್ತು ಬಿಲ್ಲವ ಸಮುದಾಯದ ಸುದ್ದಿಯನ್ನು ತೆಗೆದರೆ ಸಾಕು, ನೀವು ವೀರರಾದ ಕೋಟಿ ಚೆನ್ನಯ್ಯರ ಕಥೆ ನಮ್ಮ ಕಣ್ಣ ಮುಂದೆ ಬಂದು ನಿಲ್ತದೆ. ಇನ್ನು ಸವಿತಾ ಸಮುದಾಯ, ಕ್ಷೌರಿಕ ಸಮುದಾಯದ ಬಗ್ಗೆ ಯೋಚನೆ ಮಾಡಿದ್ರೆ, ಮೊನ್ನೆ ನೋಡಿದ್ರೆ ಏನು ಗೊತ್ತಾ, ಒಬ್ಬ ಕ್ಷೌರಿಕ ಅಂಗಡಿ ಬಾಗಿಲು ತೆಗಿತಾ ನಮಸ್ಕಾರ ಮಾಡಿ, ಒಳಗೆ ಬಂದವನೇ ಅವರ ದೇವರಿಗೆ ದೀಪ ಹಚ್ಚಿ ಹೂವಿಟ್ಟು ಕೈ ಮುಗಿದು ಕತ್ತರಿ ಬಾಚಣಿಗಳಿಗೆ ನಮಸ್ಕಾರ ಮಾಡಿ, ಮೊದಲು ಬಂದ ಗಿರಾಕಿಗೆ ನಮಸ್ಕಾರ ಮಾಡಿ ತನ್ನ ಕರ್ತವ್ಯವನ್ನು ಆರಂಭ ಮಾಡುತ್ತಾನೆ. ಈ ಸಮಾಜದಲ್ಲಿ ಮನುಷ್ಯರಾದ ನಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಜಾಗೃತವಾಗಿಟ್ಟ ಸಮುದಾಯ ತಾನೇ ಸವಿತಾ ಸಮುದಾಯ. ಗೌರವ ಬೇಕಲ್ಲ ನಮಗೆ? ಯಾರ ಬಗ್ಗೆ ಮಾತನಾಡ್ತೀರಿ? ನೇಕಾರರ ಬಗ್ಗೆ ಮಾತಾಡಲಿಕ್ಕೆ ಹೊರಟ್ರೆ ನಾಗರಿಕ ಸಮುದಾಯಕ್ಕೆ ಮಾನ ಮುಚ್ಚುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಪುಣ್ಯಾತ್ಮರಿದ್ದಾರವರು. ವಿಶ್ವಕರ್ಮ ಸಮುದಾಯದ ಕಡೆಗೆ ಬಂದರೆ, ನಮ್ಮ ಮನೆಯ ದೇವರ ಗುಡಿಯಲ್ಲಿಟ್ಟ ಪುಟ್ಟ ಮೂರ್ತಿಯಿಂದ ತೊಡಗಿ ಎತ್ತರದ ಬೆಟ್ಟದಲ್ಲಿ ನಿಂತ ಬಾಹುಬಲಿಯವರೆಗೆ ಮೂರ್ತಿ ನಿರ್ಮಾಣ ಮಾಡಿ ದೇವಾಲಯಗಳನ್ನು ಕಟ್ಟಿ, ಮಗಳ ಕಾಲ ಗೆಜ್ಜೆಯಿಂದ ತೊಡಗಿ ಮಡದಿಯ ಕೊರಳಿನ ಮಾಂಗಲ್ಯದವರೆಗಿನ ಆಭರಣಗಳನ್ನು ತಯಾರಿ ಮಾಡಿಕೊಟ್ಟ ಒಂದು ಸಮುದಾಯದ ಬಗ್ಗೆ ನಮಗೆ ಗೌರವ ಇಲ್ಲದಿದ್ದರೆ ಹೇಗೆ? ಬಂಟ ಸಮುದಾಯ ಬೆಳೆದು ನಿಂತು, ನಾನು ಬಂಟ ಸಮುದಾಯದ ಬಗ್ಗೆ ಯಾಕೆ ಉಲ್ಲೇಖ ಮಾಡುತ್ತೇನೆ ಗೊತ್ತಾ? ಖುಷಿಯಿಂದ ಹೇಳ್ತೇನೆ ಅದನ್ನು. ಇವತ್ತು ಆ ಸಮುದಾಯ ನನಗೆ ಕೊಟ್ಟ ಪ್ರೀತಿ ಬಹಳ ಅದಮ್ಯವಾದದ್ದು. ಸಾವಿರಾರು ಉದಾಹರಣೆಗಳಿವೆ. ನಮ್ಮ ಕಾಪು ಮಾರಿಗುಡಿಯ ಜೀರ್ಣೋದ್ಧಾರದ ಕಾರ್ಯಕ್ರಮ ಆಗಬೇಕಿದ್ರೆ ಯಾರೋ ಹೊರಗೆ ಹೇಳಿದರು ಬಂಟ ಸಮುದಾಯದ ಹೊರತು ದುಡ್ಡಿದ್ದೇ ಮಾಡ್ತಾರೆ ಅಂತ. ಆದರೆ ಒಂದು ಗೊತ್ತಿರಬೇಕು, ಅದೇ ಇವತ್ತು ಯಾರು ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ದಾರಲ್ಲ, ಅವರಿಲ್ಲಿ ಶ್ರೀಮಂತಿಕೆಯಿಂದ ಹೋದವರಲ್ಲ. ಹೊಟ್ಟೆಯ ಹಸಿವಿಗೋಸ್ಕರ ಊರು ಬಿಟ್ಟು ಪರ ಊರನ್ನು ಸೇರಿ ಅಲ್ಲೆಲ್ಲ ಹೋಟೆಲಲ್ಲಿ ಕೆಲಸ ಮಾಡಿ ಫುಟ್ಪಾತಲ್ಲಿ ಮಲಗುವ ಸ್ಥಿತಿಯ ಬಡತನದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಎತ್ತರಕ್ಕೆ ಬೆಳೆದು ಶ್ರೀಮಂತರಾದಾಗ ಇವತ್ತು ಅವರೇ ಕೋಟ್ಯಂತರ ರೂಪಾಯಿಗಳನ್ನು ಈ ಊರಿನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೊಟ್ಟವರು, ಶಾಲೆ ಕಾಲೇಜುಗಳಿಗೆ ಕೊಟ್ಟವರು. ಅದು ಬದುಕಿನ ಶ್ರಮ ಅರ್ಥ ಆಗಬೇಕಲ್ಲ. ಅದರಿಂದ ಮುಂದುವರೆದು ಕಣ್ಣ ಮುಂದಿರುವ ಒಂದು ನಿದರ್ಶನವನ್ನು ನಿಮಗೆ ನೆನಪಿಸಿಬಿಡ್ತೇನೆ. ನಾಳ್ದು ಡಿಸೆಂಬರ್ 25ನೇ ತಾರೀಕು ಮಂಗಳೂರಿನ ಗೋಲ್ಡ್ ಫಿನ್ಸ್ ಗ್ರೌಂಡಲ್ಲಿ ಬಂಜಾರ ಪ್ರಕಾಶ್ ಶೆಟ್ಟಿಯವರ ಸಹಾಯ ಹಸ್ತ ಕಾರ್ಯಕ್ರಮ ನಡೆಯುತ್ತದೆ. ಕೋಟ್ಯಂತರ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅವರ ಹತ್ರ ಕೇಳಿ ಯಾರು ಪರಿಚಿತರು ನಿಮಗೆ ಅಂತ? ಇಲ್ಲ. ಅವರ ವಿಶ್ವಾಸಕ್ಕೆ ಪಾತ್ರರಾದವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾರಾದರೂ ಆಗಲಿ, ಯಾವ ಜಾತಿಯವರಾಗಲಿ, ಏನೇ ಆಗಲಿ, ನೊಂದವರು ಯಾರಿದ್ದರೂ ಕೂಡ ಅವರಿಗೆ ಉಪಕಾರ ಮಾಡಬೇಕು ಅನ್ನುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರಲ್ಲ. ಬಂಟ ಸಮುದಾಯದ ಕೃತಜ್ಞತೆಯನ್ನು ಮರೆಯುವುದಾದರೂ ಹೇಗೆ ಹೇಳಿ? ಹಾಗಾಗಿ ಜಾತಿ ಮತಗಳ ಸಂಘರ್ಷ ಬೇಡ. ಇನ್ನೊಂದು ಗೊತ್ತಿರಬೇಕಾದ ಮುಖ್ಯ ಸಂಗತಿ ಏನು ಅಂದರೆ, ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆ, ಕ್ರೈಸ್ತರು ಚರ್ಚಿಗೆ ಹೋಗ್ತಾರೆ. ಆದರೆ ಜಾತಿ ಮತ ಭೇದ ಮರೆತು ಎಲ್ಲರೂ ಏಕತ್ರ ಸೇರಬಹುದಾದ ಜಾಗ ಇದ್ದರೆ ಅದು ಇಂತಹ ಶಾಲೆ ಕಾಲೇಜು ಅನ್ನೋ ದೇಗುಲ ಮಾತ್ರ. ಅಲ್ಲಿ ಬಂದಿದ್ದೇವಲ್ಲ ನಾವು. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡುವುದಿಷ್ಟೇ, ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಆಡಿದ ಒಂದಷ್ಟು ಮಾತುಗಳನ್ನು ಖಂಡಿತವಾಗಿ ದಯವಿಟ್ಟು ಕೇಳಿಸಿಕೊಳ್ತೀರಿ ಅನ್ನುವಂತಹ ನಂಬಿಕೆ ನನ್ನ ಪಾಲಿಗಿದೆ. ಅನ್ಯೋನ್ಯವಾಗಿ ಬದುಕೋಣ. ನಿಮ್ಮ ಊರು ಬೇರೆ, ನಮ್ಮ ಊರು ಬೇರೆ, ಆದರೆ ನಾವು ನೋಡಬೇಕಾದ್ದು ಭಾರತೀಯತೆಯ ದೃಷ್ಟಿಯಿಂದ. ಹಾಗಾಗಿ ಭಾರತದಲ್ಲಿ ಹುಟ್ಟಬೇಕು ಅನ್ನೋದಕ್ಕೆ ಭಾವುಕನೊಬ್ಬ ಹೇಳಿದನಂತೆ. ಏನು ಗೊತ್ತಾ? ನಾನು ಹುಟ್ಟುವುದಾದರೆ ಭಾರತದಲ್ಲೇ ಹುಟ್ಟಬೇಕು. ಮನುಷ್ಯನಾಗಿ ಹುಟ್ಟುವ ಭಾಗ್ಯ ನನಗಿಲ್ಲದಿದ್ದರೆ ನಾನು ಪ್ರಾಣಿಯೋ ಪಕ್ಷಿಯಾಗಿಯೋ ಹುಟ್ಟುತ್ತೇನೆ. ಆ ಭಾಗ್ಯವೂ ನನಗಿಲ್ಲದೆ ಹೋದರೆ
ಮರವೋ ಗಿಡವಾಗಿ ಹುಟ್ಟುತ್ತೇನೆ. ಇಲ್ಲ ಜೀವ ಆಗಿ ಹುಟ್ಟುವಂಥ ಯಾವ ಯೋಗ್ಯತೆಯು ನನಗೆ ಇಲ್ದಿದ್ರೆ ಬರಿಯ ಬಂಡೆ ಆದರೂ ನಾನು ಭಾರತದಲ್ಲಿ ಹುಟ್ಟಬೇಕು ಅಂತ ಯೋಚನೆ ಮಾಡೋದಂತೆ. ಯಾಕೆ ಗೊತ್ತಾ? ಭಾರತದಲ್ಲಿ ಬಂಡೆಯಾಗಿ ಹುಟ್ಟಿದರೂ ಕೂಡ ಅಯೋಧ್ಯೆಯ ಗುಡಿಯಲ್ಲಿ ರಾಮನ ವಿಗ್ರಹವಾಗಿ ನಿಲ್ಲುವ ಯೋಗ್ಯತೆ ಬರುತ್ತದೆ. ಹಾಗಾಗಿ ನಮಗೆ ಭಾರತ ಖುಷಿ ಅಂತ ಅನ್ನಿಸಬೇಕಾದ್ದು. ಇನ್ನು ಕತ್ತಲೆ ಇರುವುದರಿಂದ ಕೈ ಎತ್ತಲಿಕ್ಕೆ ಹೇಳೋದಿಲ್ಲ. ನಮ್ಮ ಮನೆಯಲ್ಲಿ ಫೋಟೋಗಳಿವೆ, ದೇವರದ್ದಿದೆ, ಅಪ್ಪ ಅಮ್ಮಂದಿದೆ, ನಮ್ಮದೇ ಇದೆ. ಅದು ಈ ಮಕ್ಕಳಿಗೆಲ್ಲ ಸೆಲ್ಫಿ ಬಂದ ಮೇಲೆ ಕಣ್ಣು ಹೊರೆ ಬಾಯಿ ಹೊರೆ ಮಾಡಿಕೊಂಡ ಫೋಟೋಗಳೆಲ್ಲ ಮನೇಲಿ ತುಂಬ ಇರುತ್ತವೆ, ತಪ್ಪಲ್ಲ. ಆದರೆ ಭಾರತಾಂಬೆಯ ಫೋಟೋ ಎಷ್ಟು ಜನ ಮನೆಯಲ್ಲಿದೆ ಅಂತ ಕೇಳಿದರೆ ಕೈ ಎತ್ತುವರ ಸಂಖ್ಯೆ ಕಡಿಮೆ ಇರಬಹುದು. ನಿಮ್ಮಲ್ಲಿ ಒಂದು ವಿನಂತಿ ಇಷ್ಟೇ ನನ್ನದು, ಇವತ್ತಿನ ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ಯಾರ ಮನೆಯಲ್ಲೆಲ್ಲ ಭಾರತಾಂಬೆಯ ಫೋಟೋ ಇಲ್ಲವೋ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಭಾರತಾಂಬೆಯ ಫೋಟೋವನ್ನು ಇಟ್ಟುಕೊಳ್ಳಿ. ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ ತೋರಿಸಿ ಹೇಳಬೇಕಲ್ಲ, ಮಗ ನಮಗೆ ಬದುಕು ಕೊಟ್ಟವಳಾಕೆ, ಜಗದ್ವಿಖ್ಯಾತೆ ಆಕೆ, ಜಗದ ಜನನಿ ಆಕೆ, ಇಡೀ ಜಗತ್ತಿನ ತಾಯಿ ಆಕೆ ಅಂತ, ಜಗತ್ತಿಗೆ ಧರ್ಮವನ್ನು ಬೋಧಿಸಿದಂತಹ ಪುಣ್ಯಾತ್ಮಳಾಕೆ ಅಂತ ತಾಯಿ ಭಾರತಾಂಬೆಯನ್ನು ತೋರಿಸಬೇಕಲ್ಲ. ಅದಕ್ಕಾಗಿ ಇಟ್ಟುಕೊಳ್ಳಿ. ಯಾಕೆ ಗೊತ್ತಾ? ಭಾರತಾಂಬೆಯನ್ನು ತೋರಿಸಿ ಅಂತ ಹೇಳಿದ್ದು ಯಾಕಂದರೆ ಕಾರಣ ಇಷ್ಟೇ. ಮಗು ಸಣ್ಣದಿರುವಾಗ ಎಲ್ಲರೂ ಹೇಳೋದು ಅವಳ ಮಗು ಅಂತ. ಮಗು ಅಳ್ಳಿಕ್ಕೆ ಶುರು ಮಾಡಿದರೆ ಅಪ್ಪ ಬೇಡ ಅಮ್ಮ ಎಲ್ಲಿದ್ದಾರೆ ಅಂತ ಎಲ್ಲರೂ ಹುಡುಕ್ತಾರೆ. ಮಗು ಸ್ವಲ್ಪ ದೊಡ್ಡದಾಗಿ ಅಪ್ಪನೊಟ್ಟಿಗೆ ಹೋಗುವಾಗ ಅವನ ಮಗು ಅಂತಾರೆ. ಮಗು ಮನೆ ಅಂಗಳ ದಾಟಿದರೆ ಅವರ ಮನೆಯ ಮಗು ಅಂತಾರೆ. ಊರಿನ ಗಡಿ ದಾಟಿದರೆ ಆ ಊರಿನ ಮಗು ಅಂತ ಹೇಳ್ತಾರೆ. ಹೀಗೆ ರಾಜ್ಯದ ಗಡಿ ದಾಟಿದರೆ ರಾಜ್ಯದಿಂದ ಗುರುತಿಸ್ತಾರೆ, ದೇಶದ ಗಡಿ ದಾಟಿದರೆ ದೇಶದಿಂದ ಗುರುತಿಸ್ತಾರೆ. ನಾಳೆ ಮಗು ಸ್ವಾಮಿ ವಿವೇಕಾನಂದರ ಹಾಗೆ, ರಾಮಕೃಷ್ಣ ಪರಮಹಂಸರ ಹಾಗೆ, ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೆ ಬೆಳೆದು ಈ ಜಗತ್ತಿಗೆ ಕೊಡುಗೆ ಕೊಟ್ಟರೆ ಅವನನ್ನು ವಿಶ್ವಮಾನವ ಅಂತ ಜಗತ್ತು ಕರೆಯುತ್ತದಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಮಡಿಲಲ್ಲಿ ಮಲಗಿದ ಪುಟ್ಟ ಮಗುವೊಂದು ನಾಳೆ ವಿಶ್ವಮಾನವನಾಗಿ ಬೆಳೆದು ನಿಂತಾಗ ಜಗತ್ತು ಚಪ್ಪಾಳೆ ಕೊಡಬೇಕಲ್ಲ. ಅದಕ್ಕಾಗಿ ಭಾರತವನ್ನು ತೋರಿಸಬೇಕಾದ್ದು. ಅದರಿಂದಾಚೆಗೆ ಉಕ್ರೇನ್ ಯುದ್ಧದ ಕತೆ ನೀವೆಲ್ಲ ಕೇಳಿದ್ದೀರಿ. ಭಾರತವನ್ನು ಬೇಡುವವರ ದೇಶ, ಹಾವಾಡಿಗರ ದೇಶ ಅಂತ ಬೈದವರು. ಆದರೆ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಬದುಕುವುದಕ್ಕೆ ಅವಕಾಶ ಇಲ್ಲ, ಭಾರತದ ಧ್ವಜ ತೋರಿಸಿದಾಗ ಬಿಡ್ತಾರೆ ಅಂತ ಗೊತ್ತಾದಾಗ ಭಾರತಕ್ಕೆ ಬೈದವರೇ ಕೇಳಿದ್ರಂತೆ, ಸರ್ ಒಂದು ಸಣ್ಣ ಫ್ಲ್ಯಾಗ್ ಇದ್ದರೆ ಕೊಡಿ ಅಂತ. ಅಂದರೆ ಭಾರತವನ್ನು ದ್ವೇಷ ಮಾಡಬಲ್ಲವರಿಗೂ ಬದುಕನ್ನು ಕೊಡಬಲ್ಲಂತಹ ಏಕೈಕ ರಾಷ್ಟ್ರ ಇದ್ದರೆ ಜಗತ್ತಿನಲ್ಲಿ ಭಾರತ ಮಾತ್ರ. ಕೇಸರಿ ಬಿಳಿ ಹಸಿರಿಗೆ ಆ ಸಾಮರ್ಥ್ಯ ಉಂಟು ಅಂತಾದರೆ ಭಾರತದ ಮಕ್ಕಳು ಬೆಳಕಬೇಕಾದ ಕಥೆ ಏನು ಅಂತ ನಮಗೂ ಗೊತ್ತಿರಬೇಕಲ್ಲ. ಅದಕ್ಕಾಗಿ ಜೊತೆಯಾಗೋಣ. ಇನ್ನು ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಮಾತಿಗೂ ಚಪ್ಪಾಳೆ ಕೊಟ್ಟಿದ್ದೀರಿ ಮತ್ತು ಚಪ್ಪಾಳೆ ನಾಟಕಕ್ಕೂ ಚಪ್ಪಾಳೆ ಕೊಡ್ತೀರಿ. ನಾನು ಮುಕ್ತಾಯದ ಹಂತಕ್ಕೆ ನೆನಪಿಸಬೇಕಾದ 2 ಸಂಗತಿ ಏನು ಅಂದರೆ, ನೀವು ಯಾವುದಾದ್ರೂ ನಾಟಕ ನೋಡಿದ್ರೆ ಅಲ್ಲೇನಾದರೂ ತಪ್ಪು ನಡೆಯಿತು, ಅಸಂಬದ್ಧ ಬಂತು, ತಪ್ಪು ಸಂದೇಶ ಬಂದಿದೆ ಅಂತಾದರೆ ದಯವಿಟ್ಟು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಬೇಡಿ. ನಾಟಕ ಬರೆದವನಿಗೆ ತೆರೆಮರೆಗೆ ಹೋಗಿ ಹೇಳಿ, ಅಣ್ಣ ಇಂಥದ್ದೊಂದು ವ್ಯತ್ಯಾಸ ಆಗಿದೆ ತಿದ್ದಿಕೊಳ್ಳೋಣ ಅಂತ ಹೇಳಿ. ಯಾಕೆಂದರೆ ಯಾವೊಬ್ಬ ನಾಟಕ ಬರೆದವನಿಗೂ ಕೂಡ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುವಂಥ ಉದ್ದೇಶ ಇರುವುದಿಲ್ಲ. ಆದರೆ ವಿಪರೀತ ಕಲ್ತವರೆಲ್ಲ ರಾಮನೇ ಇಲ್ಲ ಅಂತ ಹೇಳುವವರಿದ್ದಾರೆ, ಅಪ್ಪ ಅಮ್ಮ ದೇವರಲ್ಲ ಅಂತ ಹೇಳುವವರು ಅಂತ ಇದ್ದಾರೆ. ಅಂಥ ವಿಪರೀತ ಬುದ್ಧಿವಂತರ ಬಗ್ಗೆ ನಮಗೆ ತಲೆಬಿಸಿ ಬೇಡ. ಆದರೆ ಇಂಥ ಕಲಾವಿದರಿಗೆ ಆ ಮಾತನ್ನು ಹೇಳಬೇಕು. ಅದರಿಂದಾಚೆಗೆ ಇಷ್ಟೊತ್ತು ಮಾತಾಡಿದ್ನಲ್ಲ, ಎಲ್ಲವನ್ನು ಕೇಳಿಸಿಕೊಂಡ್ರಲ್ಲ, ಇದರ ಹಿಂದೆ ಅಲ್ಲೆಲ್ಲೋ ಕತ್ತಲೆಯಲ್ಲಿ ಕುಳಿತುಕೊಂಡು ಈ ಧ್ವನಿವರ್ಧಕದ ವ್ಯವಸ್ಥೆ ಮಾಡುತ್ತಾರಲ್ಲ, ವೇದಿಕೆ ಚಂದ ಕಾಣಲಿಕ್ಕೆ ಲೈಟ್ ಕೊಡುತ್ತಾರಲ್ಲ, ಅವರಿಗೆಲ್ಲ ಚಪ್ಪಾಳೆ ಕೊಡಬೇಕು. ಯಾಕೆ ಗೊತ್ತಾ? ನೋಡಿ, ಇವತ್ತು ಇಲ್ಲೆಲ್ಲ ವೈರ್ ಹೋಗಿದೆ ತುಂಬ ಕಡೆ, ನಮಗೆ ಗೊತ್ತಿಲ್ಲ, ನಾವು ಮೆಟ್ಟುಕೊಂಡು ಹೋದೆವು, ಉಗ್ದೆವು, ಇನ್ನೇನೋ ಹಾಕಿ ಎಲ್ಲ ಮಾಡಿದೆವು. ಆದರೆ ಪಾಪ ಅವರ ಪಾಲಿಗೆ ಅನ್ನ ಕೊಡುವ ದೇವರು ಅಂತ ಅದನ್ನು ಅಷ್ಟು ಪ್ರೀತಿಯಿಂದ ಜೋಪಾನವಾಗಿ ಎತ್ತಿಟ್ಟು ನಾಳೆ ಇನ್ನೊಂದು ಕಾರ್ಯಕ್ರಮ ಚಂದ ಮಾಡಿ ಕೊಡ್ತಾರಲ್ಲ, ಅವರಿಗೆಲ್ಲ ಒಂದು ಚಪ್ಪಾಳೆ ಕೊಡಬೇಕಲ್ಲ ನಾವು. ಇಷ್ಟೇ ನಮ್ಮ ಸಮಸ್ಯೆ ಆದದ್ದು ಎಲ್ಲಿ ಅಂತಂದರೆ ಇಲ್ಲೇ. ನಮಗೆಲ್ಲ ವೈಭವದ ದೂರದ್ದು ಕಂಡ್ರೆ ಚಂದ ಕಂಡಿತು, ಪಕ್ಕದಲ್ಲಿ ಉಪಕಾರ ಮಾಡಿದವನನ್ನು ಮರಿತೆವು. ಹಾಗಲ್ಲ. ಹಾಗಾಗಿ ಪಕ್ಕದಲ್ಲಿ ಕಂಡವನು ಅಣ್ಣ ಅಂತ ಮಾತಾಡಿ, ಅಕ್ಕ ಅಂತ ಮಾತಾಡಿ, ಆ ಸಂಬಂಧಗಳನ್ನು ಚೆನ್ನಾಗಿಟ್ಟುಕೊಂಡ್ರೆ ಊರಿನಲ್ಲಿ ನಡೆದಾಡುವ ವ್ಯಕ್ತಿಗಳ ವ್ಯಕ್ತಿತ್ವ ನಮ್ಮ ಮಕ್ಕಳಿಗೆ ಅರ್ಥ ಆದರೆ ನಾಳೆ ಮನುಷ್ಯ ಕಾಣುವುದಿಲ್ಲ, ಅಲ್ಲೊಂದು ಆದರ್ಶ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ದೂರುವುದಿದ್ದರೆ ವೈಯಕ್ತಿಕವಾಗಿ ಅವರ ಹತ್ರ ಹೋಗಿ ದೂರಿ ಬನ್ನಿ. ಗುಣವನ್ನು ಹೇಳುವುದಾದರೆ ಸಾರ್ವಜನಿಕವಾಗಿ 1000 ಹೇಳ್ತಾ ಬನ್ನಿ. ನಾವು ಒಬ್ಬರ ಬಗ್ಗೆ 10 ಒಳ್ಳೆಯ ಮಾತುಗಳನ್ನು ಆಡಿದ್ರೆ ನಮ್ಮ ಬಗ್ಗೆ ಇನ್ನೊಬ್ಬರು 1000 ಒಳ್ಳೆಯ ಮಾತುಗಳನ್ನು ಆಡುತ್ತಾರೆ. ಅಂತಹ ಮಾನವೀಯ ಮೌಲ್ಯಗಳಿಗೆ ಇಂತಹ ಕಾರ್ಯಕ್ರಮಗಳು ಕಾರಣ ಆಗಬೇಕು ಅಂತ ನಾನು ಹಂಬಲಿಸ್ತೇನೆ. ಇನ್ನು ಫೇಸ್ಬುಕ್, ಯೂಟ್ಯೂಬಲ್ಲಿ ನಮ್ಮ ವಿಡಿಯೋಗಳು ಬಂದಾಗ ತುಂಬ ಜನ ಅಭಿಮಾನದ ಮಾತುಗಳನ್ನು ಹೇಳಿದ್ದೀರಿ. ಕೆಲವೊಂದಿಷ್ಟು ಜನ ಬೈದಿದ್ದಾರೆ. ನಂಗೆ ಬೇಜಾರಿಲ್ಲ. ಯಾಕೆ ಅಂದರೆ ನಮ್ಮ ಮನಸ್ಥಿತಿ. ಯಾವುದೋ ವಾಸನೆಯನ್ನು ಸಹಿಸಿ ಜೀವನ ಮಾಡುವವರಿಗೆ ಮಲ್ಲಿಗೆ ಪರಿಮಳ ಬೇಡ ಅಂತ ಅನ್ನಿಸಬಹುದು.
ನೀವು ಹಂದಿಯನ್ನು ತಂದು ಪಲ್ಲಕ್ಕಿಯಲ್ಲಿ ನಡಬೆರೆಸುವುದಕ್ಕಾಗೋದಿಲ್ಲ, ಅದಕ್ಕೆ ಕೆಸರು ಬೇಕಾಗುತ್ತದೆ. ಹಾಗಂತ ದೇವರನ್ನು ತೆಕ್ಕೊಂಡೋಗಿ ಎಲ್ಲೋ ಬದಿಯಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಅವರನ್ನು ರಥದ ವೈಭವದಲ್ಲಿ ನಡೆಸಬೇಕಾಗುತ್ತದೆ. ಅವರವರ ಇಚ್ಛೆ, ಅವರವರ ಯೋಚನೆಗಳು. ಹಾಗಾಗಿ ಯಾರನ್ನು ಬೈಯುವಂತಿಲ್ಲ. ಆದರೆ ಒಂದು, ಯಾರು ನಮ್ಮನ್ನು ಮೆಚ್ಚಿ ಪ್ರೀತಿಯಿಂದ ಹಾರೈಸಿ ನಮ್ಮ ಮಾತುಗಳು ಆದರ್ಶ ಅಂತ ಒಪ್ಪಿಕೊಳ್ಳುತ್ತೀರೋ, ದಯವಿಟ್ಟು ನಮ್ಮ ಮಾತುಗಳಲ್ಲಿ ವ್ಯತ್ಯಾಸ ಅಂತ ಕಂಡಾಗ ನಮ್ಮನ್ನು ತಿದ್ದುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಸಮಾಜವನ್ನು ಕಟ್ಟಬೇಕಾದ ಒಬ್ಬ ಭಾಷಣಕಾರ ಅಲ್ಲ, ಮಾತಾಡುವ ನಾನು, ಕೇಳುತ್ತಿರುವ ನೀವೆಲ್ಲರೂ ಸೇರಿ ಸಮಾಜವನ್ನು ಕಟ್ಟಬೇಕಾದ ದೊಡ್ಡ ಜವಾಬ್ದಾರಿಯಲ್ಲಿ ಬಂದು ನಿಂತಿದ್ದೇವೆ. ಹಾಗಾಗಿ ಬಂಧುಗಳೇ, ಮುಣ್ಕೂರಿನ ನೆಲದಲ್ಲಿ ಇವತ್ತಿನ ಮುಂದಕ್ಕೆ ನಮ್ಮಲ್ಲಿ ಶ್ರೀಮಂತಿಕೆ, ಬಡತನ, ವಿದ್ಯೆ, ಅವಿದ್ಯೆ, ಜಾತಿ, ಮೇಲ್ಜಾತಿ, ಕೆಳಜಾತಿ ಈ ಭೇದಗಳಿಲ್ಲದೆ ಅನ್ಯೋನ್ಯ ಭಾವದಿಂದ ಬದುಕುವ ಎಲ್ಲರಿಗೂ ತಾಯಿ ದುರ್ಗಾ ಪರಮೇಶ್ವರ್ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸೋಣ. ಇಂತಹ ಮೌಲ್ಯಗಳಿಂದ ಕೇಳ್ತಾ ಬರಲಿ. ನೆನಪಿರಲಿ, ಭಾರತಾಂಬೆಯ ಫೋಟೋ ಮನೆಯಲ್ಲಿ ಇಟ್ಟುಕೊಳ್ಳಿ. ಮತ್ತೆ ಕಟ್ಟ ಕಡೆಗೆ ನಾನು ವಿನಂತಿ ಮಾಡೋದು, ಈಗ ಇಷ್ಟೊತ್ತು ಕೂತಿದ್ದೀರಲ್ಲ, 1 ನಿಮಿಷ ನಿಲ್ಲಬಹುದು. ಎಲ್ಲರೂ ಕೂತವ್ರು ವೇದಿಕೆಯವರು ಬಿಟ್ಟು ಅಲ್ಲೇ ನಿಲ್ಲಿ, 1 ನಿಮಿಷ ಅಲ್ಲಿ ನಿಲ್ಲಿ ಅಂತ ಹೇಳಿದ್ಯಾಕೆ ಅಂದರೆ, ಪಾಪ ನೀವು ತುಂಬ ಹೊತ್ತು ಕೂತಿದ್ದೀರಲ್ಲ, ಹಾಗಾಗಿ ಮತ್ತೆ ಆಯಾಸ ಆಗೋದು ಬೇಡ ಅನ್ನೋ ಕಾರಣಕ್ಕೆ. ಅದರ ಜೊತೆಗೆ ನಿಮ್ಮಲ್ಲಿ ವಿನಂತಿ ಏನು ಅಂದರೆ, ಈ ಶಾಲೆಯ ವೇದಿಕೆಯಲ್ಲಿ ಇವತ್ತು ನಾವು ನಿಂತಿದ್ದೇವೆ ಅಂತಾದರೆ, ಶಾಲೆ ಕಟ್ಟಿದವರಿಂದ ತೊಡಗಿ ಈವರೆಗೆ ಇದಕ್ಕೆ ದುಡಿದ ಅಲ್ಲ ಕಾಲವಾಗಿ ಹೋದಂತಹ ಎಷ್ಟು ಪುಣ್ಯಾತ್ಮರಿದ್ದಾರೋ ಗೊತ್ತಿಲ್ಲ. ಅವರ ತ್ಯಾಗವನ್ನು ನಾವು ನೆನಪು ಮಾಡಿಕೊಳ್ಳಬೇಕು, ಅವರಿಗೊಂದು ಕೃತಜ್ಞತೆ ಹೇಳುವ. ಅದರ ಜೊತೆಗೆ ಇಲ್ಲಿ ಸಾವಿರ ಮಕ್ಕಳಿಗೆ ಪಾಠ ಮಾಡಿದ ಪುಣ್ಯಾತ್ಮರು ಶಿಕ್ಷಕರು ಇದ್ದಾರೆ, ಅವರಿಗೊಂದು ಧನ್ಯವಾದ ಹೇಳೋಣ. ಯಾಕೆಂದರೆ ಸಂಬಳಕ್ಕಾಗಿ ದುಡಿದದ್ದಲ್ಲ, ಬದುಕಿಗೆ ಸಂಪಾದನೆ ಬೇಕು. ಆದರೆ ಅವರು ಕಲಿಸಿದ ಅಕ್ಷರ ಇಡೀ ನಮ್ಮ ಮನೆತನದ ಮಕ್ಕಳ ಬದುಕನ್ನು ಬೆಳಗಿದೆ ಅಲ್ಲ, ಅದಕ್ಕಾಗಿ ಧನ್ಯವಾದ ಹೇಳೋಣ. ಜೊತೆಗೆ ತಾಯಿ ದುರ್ಗಾ ಪರಮೇಶ್ವರಿಗೆ ಶುಭವನ್ನು ಹೇಳಿ ಅವಳಿಗೊಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಜೊತೆಗೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮ ಬದುಕಿನ ಉತ್ಕರ್ಷಕ್ಕೆ ಕಾರಣರಾದವರಿಗೆ ಧನ್ಯವಾದ ಹೇಳಬೇಕು. ಅದರ ಜೊತೆಗೆ ಇವತ್ತು ನೇರ ಪ್ರಸಾರ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತದೆ. ಅಲ್ಲಿ ಹಿರಿಯರಿದ್ದಾರೆ, ಮಾಧ್ಯಮದವರು, ಅನೇಕ ಕಾರ್ಯಕ್ರಮಗಳಿತ್ತು ನನಗೆ ಮಾರ್ಗದರ್ಶನ ಮಾಡಿದವರು ಅವರಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ಜನಮಾನಸವನ್ನು ಮುಟ್ಟುವುದಕ್ಕೆ ಇವತ್ತು ಮಾಧ್ಯಮಗಳು ತುಂಬ ಕೆಲಸ ಮಾಡುತ್ತವೆ. ಅದರ ಹಿಂದಿನ ಪರಿಶ್ರಮ ಮತ್ತು ಆ ವೃತ್ತಿಯ ಕುರಿತಾದ ಪ್ರೀತಿ, ಅವರಿಗೆಲ್ಲ ಧನ್ಯವಾದ ಹೇಳಬೇಕಾದ್ದು. ಪ್ರಭಾಕರ ಜೋಶಿ ಅವರ ಒಂದು ಮಾತಿದೆ, ಯಕ್ಷಗಾನ ಅಂದರೆ ಕೇವಲ ರಂಗಸ್ಥಳದಲ್ಲಿ ನಡೆಯುವುದಲ್ಲ, ರಂಗಸ್ಥಳದ ಟೆಂಟಿನಿಂದ ಆಚೆಗೆ ಮಾರುವ ಕಡಲೆಯನ್ನು ತಂದು, ಚರ್ಮುರಿಯನ್ನು ತಂದು ತಿನ್ನುವುದು ಕೂಡ ಯಕ್ಷಗಾನದ ಭಾಗವೇ ಅಂತ. ಹಾಗಾಗಿ ಇಲ್ಲಿ ಸಾಲು ಅಂಗಡಿಗಳು ಕಾಣಿಸುವುದು ಅವರ ಜೀವನೋಪಾಯದ ಮಾರ್ಗವಾದರೂ ಕೂಡ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದೊಂದು ಚೆಲುವಿಕೆಯನ್ನು ಕೊಡುತ್ತದೆ. ಇದೆಲ್ಲ ನಮ್ಮ ಗ್ರಾಮೀಣ ಸೊಗಡಲ್ಲಿ ಮಾತ್ರ ಕಾಣುವುದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮ ಬದುಕಿನ ಸೌಂದರ್ಯಕ್ಕೆ ಕಾರಣರಾದವರನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳೋಣ. ಡಾಕ್ಟರ್ ಮೋಹನ್ ಆಳ್ವ ಅವರೊಂದು ಮಾತು ಹೇಳುತ್ತಾರೆ, ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ವೋ ಅವನು ದೇಶಕ್ಕೆ ಮಾರಕನಾಗುತ್ತಾನೆ, ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆಯೋ ಅವ ಭವಿಷ್ಯವನ್ನು ಕಟ್ಟುತ್ತಾನೆ ಅಂತ. ಹಾಗಾಗಿ ಸೌಂದರ್ಯ ಅಂದರೆ ಬ್ಯೂಟಿ ಪಾರ್ಲರಿಗೆ ಹೋಗಿ ಮಾಡ್ಕೊಂಡು ಬಂದದ್ದು ಅಂತ ಅರ್ಥ ಅಲ್ಲ. ಒಟ್ಟಾಗಿ ಎಲ್ಲ ಕಡೆಗಳಿರುವ ಒಳ್ಳೆಯದನ್ನು ಮೆಚ್ಚುತ್ತಾ ಇನ್ನೊಬ್ಬರನ್ನು ಗೌರವಿಸಿ ಕಲಾ ಸಂಪ್ರೀತಿಯನ್ನು ಉಳಿಸಿಕೊಂಡು ಬದುಕುವುದಕ್ಕೆ ಇರುವ ಪ್ರಜ್ಞೆ ಅದು ಸೌಂದರ್ಯ ಪ್ರಜ್ಞೆ. ಹಾಗಾಗಿ ನಾನು ವಿನಂತಿ ಮಾಡುವುದಿಷ್ಟೇ, ಈಗಲೇ ಉಲ್ಲೇಖ ಮಾಡಿದ ಹಾಗೆ ಯಾರಿಂದ ನಾವು ಉಪಕೃತರಾಗಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ, ಭವ್ಯ ಭಾರತಕ್ಕೆ ಒಳ್ಳೆಯದಾಗಲಿ, ವಿಶ್ವದಲ್ಲಿ ಜಗದ್ಗುರುವಾಗಿ ಭಾರತ ಕಾಣಿಸಿಕೊಳ್ಳಬೇಕು ಅನ್ನೋ ನಮ್ಮ ಕನಸು ನನಸಾಗಲಿ. ಜೊತೆಗೆ ಯಾರು ಇಡೀ ಭಾರತವನ್ನು ಸಮಗ್ರವಾಗಿ ದ್ವೇಷರಾಹಿತ್ಯವಾಗಿ ಸುಂದರವಾಗಿ ಕಟ್ಟಿ ಜಗತ್ತಿಗೆ ಆದರ್ಶ ಅಂತ ತೋರಿಸಬೇಕೋ ಅಂಥವರು ನಿರಂತರ ಆಡಳಿತ ನಡೆಸುವಂತೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ಜೋರು ಚಪ್ಪಾಳೆಯ ಮೂಲಕ ಒಮ್ಮೆಲ್ಲರಿಗೆ ಕೃತಜ್ಞತೆ ಹೇಳೋಣ ಅಂತ. ಸೇರಿದ ಜನಸಂಖ್ಯೆಗೆ ಚಪ್ಪಾಳೆಯ ಸದ್ದು ಕಡಿಮೆ ಆಗಿದೆ. ಆದರೆ ಇವತ್ತಿಂದ ಮೊದಲುಗೊಂಡು ಮುಣ್ಕೂರಿನಲ್ಲಿ ಚಪ್ಪಾಳೆಗೆ ಬಡತನ ಬಾರದಂತೆ ನಾವೆಲ್ಲ ಪ್ರಯತ್ನ ಪಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ತಮ್ಮ ಅದ್ಭುತ ಮಾತುಗಳಿಂದ ಜ್ಞಾನ ಭಂಡಾರಕ್ಕಾಗಿ ತಮಗೆ ಎಲ್ಲ ತಲೆಬಾಗಿ ಶಿರಸ ವಂದಿಸ್ತೇವೆ. ಮತ್ತೊಮ್ಮೆ ಸೇರಿದಂಥ ಎಲ್ಲ ಸಜ್ಜನ ಬಂಧುಗಳು ಶ್ರೀಯುತ SR ದಾಮೋದರ್ ಶರ್ಮರವರಿಗೆ ಜೋರಾಗಿ ಕರತಾಡನೊಂದಿಗೆ ಅವರಿಗೆ ವಂದನೆಗಳನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಸಮಾರೋಪಕ್ಕೆ ಬಂದು ಸಮಾರೋಪ ಭಾಷಣ ಮಾಡಿ ಈ ವೇದಿಕೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಎಲ್ಲ ಸಮಿತಿಯ ಅಧ್ಯಕ್ಷರ ಸಂಚಾಲಕರ ಪರವಾಗಿ ಅನಂತ ವಂದನೆಗಳನ್ನು ಅರ್ಪಿಸ್ತಾ ವೇದಿಕೆಯಲ್ಲಿರುವ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮುಂದೂಡ್ತೇವೆ. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ಕೂಡಲೇ ಕೇವಲ ಅರ್ಧ ತಾಸು ಸಮಾರಂಭ ನಡೆಯಲಿಕ್ಕಿದೆ. ಅದ ನಂತರ ನಾಟಕ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ.
ವಿಶ್ವವಿದ್ಯಾಲಯದಿ ಕಲಿತೆವು ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು ನಮ್ಮ ಹಲೋ. ತುಮಕೂರ ವಿದ್ಯಾಲಯದಿ ಸಮಾರೋಪ ಸಮಾರಂಭ ಕೇವಲ 25 ನಿಮಿಷಗಳ ಕಾಲ ಮತ್ತೆ ನಡೆಯಲಿಕ್ಕಿದೆ. ಕೇವಲ 3 ಮಂದಿಯ ಸನ್ಮಾನ ಮತ್ತು 29 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೇವಲ 20 ನಿಮಿಷಗಳು ನಡೆಯಲಿಕ್ಕಿದೆ. ಯಾರದೇ ಭಾಷಣ ಕಾರ್ಯಕ್ರಮ ಇಲ್ಲ, ದಯವಿಟ್ಟು ಗಮನಿಸಿ. ಸಮಾರೋಪದಲ್ಲಿ ಯಾವುದೇ ಭಾಷಣ ಕಾರ್ಯಕ್ರಮ ಇಲ್ಲ. ದಾಮೋದರ್ ಶರ್ಮರವರು ಬೇರೆ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕಿರುವುದರಿಂದ ಅವರನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸಿ ನಾವು ಬೀಳ್ಕೊಡ್ತಾ ಇದ್ದೇವೆ. ಸಮಾರೋಪ ಸಮಾರಂಭ ಪ್ರತ್ಯೇಕವಾಗಿದೆ. ಇದೀಗ ಈ ವೇದಿಕೆಯಲ್ಲಿ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮದ ನಂತರ ಶಾಲೆಗೆ ಹಿತವ ಮಾಡೋಣ. ಸಭಾ ಕಾರ್ಯಕ್ರಮದ ನಂತರ ಮತ್ತೊಮ್ಮೆ ನೃತ್ಯ, ಸಂಗೀತ ಮತ್ತು ಅಭಿನಯದ ಈ ಸೊಗಸಾದ ಸಂಧ್ಯಾ ಕಾಲಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸಂಸ್ಕೃತಿಯ ಸಾರ, ನಾಡಿನ ಸಂಭ್ರಮ ಮತ್ತು ನಮ್ಮ ಮಣ್ಣಿನ ಕಥೆಗಳನ್ನು ಹೇಳುವ ಕಲೆಯೇ ಜಾನಪದ ಕಲೆ. ಜಾನಪದ ನೃತ್ಯವು ಕೇವಲ ಹೆಜ್ಜೆಗಳ ಜೋಡಣೆಯಲ್ಲ, ಬದಲಾಗಿ ರೈತರ ದುಡಿಮೆ, ಹಳ್ಳಿಯ ಹಬ್ಬ ಮತ್ತು ಬದುಕಿನ ಜೀವಂತ ಲಯದ ಪ್ರತಿಬಿಂಬ. ಬನ್ನಿ, ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ಮತ್ತಷ್ಟು ಹೆಚ್ಚಿಸಲು ಕಾಲಿಗೆ ಕಟ್ಟಿದ ಗೆಜ್ಜೆಗಳು ಗಲ್ಲು ಗಲ್ಲೆನ್ನುತ್ತಾ ಸದ್ದು ಮಾಡುತ್ತಾ, ನೋಡುಗರ ಮನಸ್ಸಿಗೆ ಲಯದ ಮಾಧುರ್ಯವನ್ನು ತುಂಬುತ್ತಾ, ಓಕುಳಿಯ ಸಂಭ್ರಮವನ್ನು ಸಾರುವಂತಹ ಗಲ್ಲು ಗಲ್ಲೆನ್ನುತ್ತಾ ಎಂಬ ಜಾನಪದ ನೃತ್ಯವನ್ನು ವೇದಿಕೆಯ ಮೇಲೆ ತರಲು ನಮ್ಮ 8ನೇ ತರಗತಿಯ ಶಾನ್ವಿ ಮತ್ತು ತಂಡವು ಸಿದ್ಧವಾಗಿದೆ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ಘಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನ್ನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನ್ನುತ್ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು, ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವು. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನ್ನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನ್ನುತ್ತಾವ್ ಗೆಜ್ಜೆ. ಘಲ್ಲು ಘಲ್ಲೆನು ತಾವು ಗೆಜ್ಜೆ ಘಲ್ಲು ತಾ ಜುಣುತಾ ಗೆಜ್ಜೆ ಘಲ್ಲು ತಾ ಜುಣುತಾ. ಬಲ್ಲಿದ ರಂಗನ್ ಬಲ್ಲಿಯ ಬೇರೆ ಚೆಲ್ಲಿದರೋ ಕುಣಿಯೋ, ನಮ್ಮಲ್ಲಿದ ರಂಗನ್ ಬಲ್ಲಿಯ ಬೇರೆ ಚೆಲ್ಲಿದರೋ ಕುಣಿಯೋ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವು. ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ.
ನರ್ತಕಿಯರ ಹೆಜ್ಜೆ ನಿಂತರೂ ಆ ಗೆಜ್ಜೆಯ ಘಲುಘಲು ನಾದ ನಮ್ಮ ಹೃದಯದಲ್ಲಿ ಇನ್ನೂ ಅನುರಣಿಸುತ್ತಿದೆ. ಶಾನ್ವಿ ಮತ್ತು ತಂಡದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜನಪದ ಹಾಡು, ಸುಗ್ಗಿ ಕುಣಿತ, ಭರತನಾಟ್ಯ ಹೀಗೆ ವಿವಿಧ ನೃತ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಇವುಗಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ವಿಶೇಷವಾಗಿ ಮಕ್ಕಳಿಗೆ ಹಾಗೂ ಯುವ ಜನತೆಗೆ ಸಂತಸ ಕೊಡುವ ನೃತ್ಯ ಶೈಲಿ ಎಂದರೆ ರಿಮಿಕ್ಸ್. क्योंकि बच्चे तो आखिर बच्चे ही है, उन्हें हम कैसे मना कर सकते हैं. चलो उनके साथ साथ हम थोड़ा झूम उठे. 9ನೇ ತರಗತಿಯ ಮಕ್ಕಳು ತಮ್ಮ ರಿಮಿಕ್ಸ್ ಜೊತೆ ಈಗ ನಿಮ್ಮ ಮುಂದೆ. You are ready? ಪುಷ್ಪಕ್ಕ ಸತ್ಯ ಬಂತೆ ಈರ್ನ ಬೀಡಿ ಹೋಯ್ತಿನ ಅದು ಬುಗ್ಗೆ ಬೇತೆ ಏರ್ನ ಹೋಯ್ತಿರಲ್ಲ ಬರದು. जरा सा महसूस हुआ है, लाइफ की गाड़ी ने कस के मारा ब्रेक, हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है करने गलती से मिस्टेक, यही उम्र है करने गलती से मिस्टेक, यही उम्र है करने गलती से मिस्टेक, यही उम्र है करने गलती से मिस्टेक. बेटा चल मसल फुलाना, थोड़ी बॉडी बनाना, तेरे चिकन कालो केस कमल की फसल उगाना. अरे रे 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 ओ बेरे चल बेटा शुरू हो जा गुरु, बगल उठा के थोड़ा दियो लगाना, इसी बगल वाली को मर्दानी खुशबू सुंघाना. चल ऊपर से दो पतंग ढीले घर का पकाना, बालों वाला सीना दिखाना, बालों वाला सीना दिखाना. यही उम्र है करने गलती से मिस्टेक, यही उम्र है करने गलती से मिस्टेक, यही उम्र है करने गलती से मिस्टेक, यही उम्र है करने गलती से मिस्टेक. बेटा कुड़ी की ताकती, कुड़ी की ताकता, कुड़ी की ताकती, कुड़ी की ताकती. levanta la bandera. कुड़ी की ताका, कुड़ी की ताका, कुड़ी की ताका, कुड़ी की ताका. कुड़ी की ताका, कुड़ी की ताका, कुड़ी की ताका, कुड़ी की. I can walk the dialogue, I can talk the dialogue, I can sleep the dialogue. Give me the dialogue, I say.
ತುಲಮೆ ಎಕ್ಕ ಪಿಡಿತ ಗೊಬ್ಬೆ ಜೀವನ ಮುಂಕುಮುಖ ವೈವಟ ಮಲ್ತು ಬದುಕೆ ನಮ್ಮ ಭಾವನ ಉಲಾಯ್ ಪಿದಾಯ್ ರಮ್ಮಿ ಬರಲು ಬಂದು ದಿನ ಬುರಲಿಯ ಚರ್ಕಿ ಬೊಟ್ಟು ಕಲದು ತೊರ ಪಿಡಿ ಬೇಗ ಪಟ್ಟಲ ಕಲ್ ಬೆರೆ ಸುಲಭ ಜನ ಮರ್ಲಿ ಜೋರು ರೈಡನ ಕಲಂದು ಕಲಿ ಬೆರೆ ಬಲ್ಲಿ ಬಿಸಿನ ಬೆಗದೆ ಗೊಬ್ಬುಡೆ ಮುಗಿದೆ ತರೆ ಕೈ ತೀದು ಪುಲಿ ಬೆರೆ ಬಲ್ಲಿ ಜುಗರಿ ಬಂಡ ಇಂಚಿನೆ ಕಲ್ತಿ ಬೊಕ್ಕ ಬಂಗನೆ ಇಲ್ಲ ಬರೆದು ಪೋಂಡಲ ಬಲಿ ಬೆರೆಂಜಿ ಕೇಂಡರ ಹೋಯ್ ನಾವು ಪೋವಡು ಪೋಂಡ ಎಲ್ಲ ದಿಕ್ಕುನೆ ಜುಗರಿಗರ ಜತ್ತನ ಬಲಿ ಬೆರೆಂಜಿ ಬನ್ವರ ಮಂಗೇಲ್ತೆ ಜೋರು ಎಲ್ಲಾರು ಬಿಟ್ಟು ಆರು ಗಡಿಬಿಡಿ ಹಾಕಿಟ್ಟು ಟ್ಯೂಬ್ ಲೈಟ್ ಒಟ್ಟಿ ಕಂಡು ಮೋನೆ ಚೆಕ್ ಪಟ್ಟಿತ್ತೆ ಗಲೀಜಿನ ಕ್ರಾಕಿ ಊಟ ಕಾಲು ಅರಿಕಲ್ಲೆ ಕೊಂದು ಊಟ ಕಲಗಲೆ ಪಲ್ಚಿನ ಬಲ ಬಲಕದ ಮಿಟ್ಟ ಮನ ನೋಡ್ತಲೆ ನನ್ ಮಗ ನೃತ್ಯವನ್ನು ಮಾಡಿದ 9ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ನಮ್ಮ ಕರವಳಿದ ಪಿರಾಕದ ಕಲಾ ಪ್ರಕರಣ ಯಕ್ಷಗಾನಲ ಒಂಜಿ ನೆಟ್ ರಾಮಾಯಣ ಬೊಕ್ಕ ಮಹಾಭಾರತದ ಕತೆಕಲಿನ ನಲಿಕೆ ಪದ್ಯ ಬೊಕ್ಕ ಪಾತೆರ ಕತೆತ ಮೂಲಕ ಮಲ್ತು ತೋಜಾವೇರು ಒಂದು ಕೇವಲ ಮನರಂಜೆ ಕೊರ್ಪುನ ಮಾತ್ರ ಅತ್ ನಮ್ಮ ಪಿರಾಕದ ಧಾರ್ಮಿಕ ಬೊಕ್ಕ ಸಾಮಾಜಿಕ ಮೌಲ್ಯನ ಪಣ್ಪುಂಡು ಅಂಚಿನ ಪೊಗರ್ತೆರೆನ್ ಪಡೆಯಂಚಿನ ಯಕ್ಷಗಾನದ ಪದ್ಯಗ ಪೆಜ್ಜೆ ಪಾಡರೆ ಬರೊಂದುಲ್ಲೆರು ಅನನ್ಯ ಬೊಕ್ಕ ಕೂಟದಗುಲು. ಕಲಕಲ ಕಲಟು ಮೇಲಾಯಿನ ಕಲಕಲ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆ ಒಂದಿನ ಬಿಲೆ ಕಟ್ಟೆರೆ
ಕಲಕಲೆ ಕಲಟು ಮೇಲಾಯಿನ ಕಲಕಲೆ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆ ಒಂದಿನ ಬಿಲೆ ಕಟ್ಟೆರೆ ಆ ಒಂದಿನ ಮೈಮನದಿಂಜ ಸಂತಸ ಕನಪಿ ಇರುಮೆನ ಕೊರ್ದು ಬೆಸರಿನ ಕಳಪಿ ಮೈಮನದಿಂಜ ಸಂತಸ ಕನಪಿ ಇರುಮೆನ ಕೊರ್ದು ಬೆಸರನ ಕಳಪಿ ದೇನದಿಂಚಿನ ಯಕ್ಷಗಾನ ಬಿರ್ತಿದ್ದ ಬಿರ್ಸೆ ಗದ್ದಡೆನೆ ನಡೆದ
ಪೊರ್ಲುದ ರತ್ಯ ಮಲ್ತಿನಂಚಿನ ಅನನ್ಯ ಬೊಕ್ಕ ಕೂಟದಗಲಿಗೂ ಸೊಲ್ಮೆಲು. ಇದೀಗ ವೇದಿಕೆಗೆ ಕನ್ನಡದ ಸಂಸ್ಕೃತಿ, ಇತಿಹಾಸ ಮತ್ತು ಹೆಮ್ಮೆಯನ್ನು ಸಾರುವ ಒಂದು ಭಾವಪೂರ್ಣ ನೃತ್ಯಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಹಾಡು ಕೇವಲ ಪದಗಳಲ್ಲ, ಇದು ನಮ್ಮ ತಾಯಿ ಭುವನೇಶ್ವರಿಯ ಹೃದಯ ಬಡಿತ. ಅವಳ ಮಡಿಲಲ್ಲೇ ಬೆಳೆದು ಅವಳ ನುಡಿಯಲ್ಲಿ ಅರಳಿದವರು ನಾವು. ಈ ಹಾಡಿನ ಪ್ರತಿ ಅಕ್ಷರದಲ್ಲಿ ಅಡಗಿದೆ ಕನ್ನಡ ನಾಡಿನ ಪ್ರೀತಿ ಮತ್ತು ಪರಿಶುದ್ಧತೆ. ಕನ್ನಡವೆಂದರೆ ಬರೀ ಭಾಷೆಯಲ್ಲ, ಅದು ಹಂಪಿಯ ಶಿಲ್ಪಕಲೆ, ಬೇಲೂರಿನ ನೃತ್ಯ ಭಂಗಿ. ಇದು ಜಾನಪದದ ಸೊಗಡು, ದಾಸರ ಪದಗಳ ಸವಿ, ಸಾವಿರಾರು ವರ್ಷಗಳ ಇತಿಹಾಸ, ಗತಕಾಲದ ವೈಭವ, ನಮ್ಮ ಪೂರ್ವಜರ ತ್ಯಾಗ ಹಾಗೂ ಕವಿಗಳ ಕಾವ್ಯಗಳ ಸಿಂಚನ. ಕನ್ನಡದ ಅಂದ ಚಂದವನ್ನು ವರ್ಣಿಸುವ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ 8ನೇ ತರಗತಿಯ ವಿದ್ಯಾರ್ಥಿಗಳು. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೆನು, ಪ್ರೀತಿ ಸುರಿಸೋ ಚಿಲುಮೆನು, ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದನ, ನಮ್ಮ ಪದವೇ ಅಂದನು. ಅವ್ವ ಕಣ್ಣು ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುತ್ತೆ ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ. ಬೆಳಗಾವಿ ಮಣ್ಣಿನ ಮೈಯಲ್ಲಿ ಕನ್ನಡ, ಹುಬ್ಬಳ್ಳಿ ಹೈತನ ಎದೆಯಲ್ಲಿ ಕನ್ನಡ, ಅಮ್ಮನೆದೆಯ ಹಾಲೇನು, ಸ್ವಚ್ಛ ಸುಧೆಯ ಭಾಷೆನು, ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ, ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ, ಅನ್ನ ಕೊಡುವ ಭಾಷೆನು, ಅಣ್ಣ ನುಡಿದ ನುಡಿ ಕಾಣು. ಅವ್ವ ಕಣು ನಮ್ ಜೀವ ಕಣು, ದೈವ ಕಣು ನಮ್ ಗರ್ವ ಕಣು, ಸಿದ್ಧ ಕಣು ಪ್ರಾಣ ಕೊಡುಗೆ ಇದೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು.
ಜಾತಿ ಮತ ಭೇದವಿಲ್ಲ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಕರುನಾಡಿನ ಪ್ರತಿಯೊಂದು ಮಗುವಿನ ರಕ್ತದಲ್ಲೂ ಈ ಕನ್ನಡದ ಅಸ್ಮಿತೆ ಹರಿಯುತ್ತದೆ. ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ, ಜೈ ಕರ್ನಾಟಕ ಮಾತೆ ಎಂದು ಹೇಳುತ್ತಾ ನೃತ್ಯವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಧನ್ಯವಾದಗಳು. ಸಂಗೀತಕ್ಕೆ ಭಾಷೆಯ ಹಂಗಿಲ್ಲ, ನೃತ್ಯಕ್ಕೆ ಗಡಿಯ ಹಂಗಿಲ್ಲ. ಇದೀಗ ಈ ವೇದಿಕೆಯಲ್ಲಿ ನೃತ್ಯ ಮತ್ತು ಸಂಗೀತವು ಒಂದಾಗಿ ಹೇಗೆ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಎಂಬುದನ್ನು ನಮ್ಮ ಶಾಲೆಯ 10ನೇ ತರಗತಿಯ ಮನಸ್ವಿ ಮತ್ತು ತಂಡದವರು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಅವರನ್ನು ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. பொருளு பொருளு துளுநாடு அசார எசழுத தாமர நம்ம பாசே அப்பொருளு பொருளு பொருளு துளுநாடு அரசார எசழுத தாமர நம்ம பாசே ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲುಡು ಪೊರ್ಲು ಪೊರ್ಲು ಈ ತುಳುನಾಡು ಹೆಸಾರ ಎಸಳುದ ತಾಮರ ನಮ್ಮ ಭಾಷೆ
ಸಣ್ಣದ ತಾಮರೆ ನಮ್ಮ ಭಾಷೆ ಅಂಚ ಕುಡಲ ಪಾಡೆ ನಾಳಿ ಪುಳದ That's it, buddy. ತಮ್ಮ ಶ್ರಮ ಮತ್ತು ಸೃಜನಶೀಲತೆಯ ಮೂಲಕ ನೃತ್ಯವನ್ನು ಮಾಡಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಈಗ ನಾವು ನಮ್ಮ ಇತಿಹಾಸದ ಪುಟಗಳನ್ನು ತಿರುಗಿಸಿ ಧರ್ಮ ಮತ್ತು ನ್ಯಾಯದ ಆದರ್ಶಗಳನ್ನು ಬಿತ್ತಿದ ಪುರಾತನ ಯುಗಕ್ಕೆ ಪ್ರಯಾಣಿಸೋಣ. ತ್ಯಾಗ, ಪ್ರೀತಿ ಮತ್ತು ಕರ್ತವ್ಯ ನಿಷ್ಠೆಯ ಪರಮ ಪ್ರತೀಕ ಸೂರ್ಯವಂಶದ ಕಿರೀಟಮಣಿ ಶ್ರೀರಾಮಚಂದ್ರ. ಅಂತಹ ಧರ್ಮಮೂರ್ತಿಯ ಗುಣಗಾನವನ್ನು ನೃತ್ಯದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುತ್ತಿದೆ. ಇದು ಕೇವಲ ನೃತ್ಯವಲ್ಲ, ಬದಲಾಗಿ ಮೌಲ್ಯಗಳ ಸಾರ ಮತ್ತು ಆದರ್ಶ ಪುರುಷೋತ್ತಮನಿಗೆ ಸಲ್ಲುವ ಭಾವಪೂರ್ಣ ನಮನ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಶಾಲೆಯ ಅಂಶಿಕಾ ಮತ್ತು ತಂಡದವರು ಪ್ರಸ್ತುತಪಡಿಸುತ್ತಿರುವ ಭಕ್ತಿಪೂರ್ವ ನೃತ್ಯ ರಾಮ ರಘುರಾಮ. श्रीराम रामेति रमे रामे मनोरमे सहस्रनाम तत्तुल्यं रामनाम वरानने. ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ, ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ. ಬೇಕಿಲ್ಲ ನಮಗಿನ್ನೇನು, ನೀನೇ ನೀನೇ ನಮಗೆಲ್ಲರೂ ರಾಮ ಶ್ರೀರಾಮ ರಾಮ ರಘುರಾಮ. ಸೋತು ಹೋದ ಪುರುಷೋತ್ತಮನಿ, ಮಾರುತಿಗೆ ಮಾರು ಹೋದ ಮಹದೇವನು ನೀ. ಜಯ ಜಯ ಹೋ ಜಯ ಜಯ ಹೋ ರಾಜಕುಮಾರ, ರಾಜ ರಾಮ ನಿಂಗೆ ಶರಣು, ಈ ಪಾದಾನ ಎಂದಿಗೂ ಬಿಡೇನು. ಕೋಟೆ ದೀಪ ಹಚ್ಚಿ ಪೂಜೆ ಗೈವೆ ಬಾರೋ ಹರಿಯೇ ರಾಮ ಶ್ರೀರಾಮ ರಾಮ ರಘುರಾಮ.
ಸೆಂದು ನಾದ ಮೋಹ ಗಾನ ಧ್ಯಾನ ಎಲ್ಲ ನಿನ್ಗೆಂದು ಜಯ ಜಯ ಹೋ ಜಯ ಜಯ ಹೋ ರಾಜಕುಮಾರ ಅನುದಿನವೂ ಅನುಕ್ಷಣವೂ ಕಾಯುವುದೇನ ಆರಾಧನೆಯ ಸ್ವೀಕರಿಸೋ ಬಾ ಈ ಪ್ರಾರ್ಥನೆಯ ಆಲಿಸು ಬಾಬಾ ಸೇವೆ ಮಾಡೋ ಆಸೆ ನೋಡೋ ಆಸೆ ಬಾರೋ ದೊರೆಯ ರಾಮ ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಸಾಕಯ್ಯ ಸ್ವರ್ಗವೇ ಭೂಮಿಗೆ ಬಂದ ಹಾಗಯ್ಯ ಬೇಕಿಲ್ಲ ನಮಗೆನ್ನೇನು ನೀನೇ ನೀನೇ ನಮಗೆಲ್ಲಾನು ರಾಮ ಶ್ರೀರಾಮ ರಾಮ ರಘುರಾಮ ಚೆಲ್ಲಿ ಚೆಲ್ಲಿ ಹೋಮ ಚೆಲ್ಲಿ ಚೆಲುವಂಗೆ ಭೂಮಿ ಆಳೋ ನಮ್ಮ ಸ್ವಾಮಿಗೆ ಚೆಲ್ಲಿ ಚೆಲ್ಲಿ ಹೋಮ ಚೆಲ್ಲಿ ಚೆಲುವಂಗೆ ಭೂಮಿ ಆಳೋ ನಮ್ಮ ಸ್ವಾಮಿಗೆ ನಮ್ಮ ವಿದ್ಯಾರ್ಥಿಗಳ ಅಪ್ರತಿಮ ಭಕ್ತಿಪೂರ್ಣ ಪ್ರದರ್ಶನಕ್ಕಾಗಿ ದಯವಿಟ್ಟು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸಿ. ಧನ್ಯವಾದಗಳು. ಪರಶುರಾಮ ಸೃಷ್ಟಿದ ತುಳುನಾಡು ನಮ್ಮವು ಬಿರ್ದದ ಬಿರುವೇರು ಕೋಟಿ ಚೆನ್ನಯ್ಯ ಪುಟಿನ ಓರು ನಾಗ ಬ್ರಹ್ಮೇರು ನೆಲೆಯಾಯಿನ ಓರು ದುರ್ಗಾ ಪರಮೇಶ್ವರಿನ ಆಶೀರ್ವಾದಡು ಈ ಮಣ್ಣದ ಪೊರ್ಲ ಗಂಟದ ತುಳುವ ಐಸಿರಿನ ಜನಪದ ನೃತ್ಯದ ಮೂಲಕ ತೋಜವರೆಗೂ ಬರೊಂದುಲ್ಲೆರು ನಿಖಿತಾ ಬೊಕ್ಕ ಕೂಟದಗಳು. ಉದೆತ ಪುಡೆಟ್ ಕುಣಿತ ಬರಿಟ್ ಉದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲೆಡ್ ಕಚ್ಚ ಕಟ್ಟದೆರು ಪಚ್ಚ ಪಚ್ಚ ಕಂಡೊಲೆಡ್ ಕಚ್ಚ ಕಟ್ಟದೆರು ಉದೆತ ಪುಡೆಟ್ ಕುಣಿತ ಬರಿಟ್ ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲೆಡ್ ಕಚ್ಚ ಕಟ್ಟದೆರು ಪಚ್ಚ ಪಚ್ಚ ಕಂಡೊಲೆಡ್ ಕಚ್ಚ ಕಟ್ಟದೆರು ಓಬೆಲೆ ಬೆಲೆ ಐಲೆಸಾ ಐಲೆಸಾ ಓಬೆಲೆ ಬೆಲೆ ಐಲೆಸಾ ಐಲೆಸಾ ಓಬೆಲೆ ಬೆಲೆ ಐಲೆಸಾ ಐಲೆಸಾ ಓಬೆಲೆ ಬೆಲೆ ಐಲೆಸಾ ಐಲೆಸಾ ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ಬಾರಿ ಕಂಡ ಕೋರುದಲ್ಪ ಕಾಪುದೀತೆರು ತೋಡು ತೋಕೆ ಕೋಕೆದಲ್ಪ ಕೂರಿ ಕಟ್ಟದೆರು 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 ಓಬೆಲೆ ಬೆಲೆ ಐಲೆಸಾ 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 ಓಬೆಲೆ ಬೆಲೆ ಐಲೆಸಾ ಐಲೆಸಾ ಓಬೆಲೆ ಬೆಲೆ ಐಲೆಸಾ ಐಲೆಸಾ ಓಬೆಲೆ ಬೆಲೆ ಐಲೆಸಾ ಐಲೆಸಾ
காலப்பாடு காலு ஓ பீல 10 பாலு காலப்பாடு காಲು ಓ ಬೀಲ 10 ಬಾಲು ಗುಮ್ಮೆ ಗುರುವೆ ಪೋಂಟೆ ಬೊಮ್ಮೆಯ ಸೋಂಟೆ ಸುಬ್ಬಯೇ 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 ಓ ಬೇಲೆ ಓ ಬೇಲೆ ಓ ಬೇಲೆ ಬೇಲೆ ಪಯ್ಯು ಪಯ್ಯು ನಾ ಪದವುಟು ದಾನೆ ಮಾತಾಯೇ ಪಾರೋ ಪಯ್ಯು ನಾ ಪದವುಟು ಬೆಲ್ಲೋದಾಯೇ ಪಾರೋ ಓ ಬೇಲೆ ಓ ಬೇಲೆ ಓ ಬೇಲೆ ಬೇಲೆ ಪಯ್ಯು. ಪ್ರಕೃತಿ ಅಪ್ಪೆನ ಪಚ್ಚ ಮಟ್ಟದ ಬರಿಟೆ ಪರಪುನ ತುದೆ ಉಂಡು ಇಂಚಿನ ತುದೆಕುಲು ತುಳುನಾಡು ಮಸ್ತುಂಡು ಒಂದು ಪೂರ ಕಡಲು ಸೇರುಡು ಮಗ. ತುಳುನಾಡದ ಸಂಸ್ಕೃತಿನ ಬಿಂಬವ್ ನಂಚಿನ ನೃತ್ಯ ಮಲ್ತಿನಂಚಿನ ನಿಖಿತ ಬೊಕ್ಕ ಕೋಟದಗಲಿಗು ಸೊಲ್ಮೆಲು. ಇದೀಗ ನಿಮ್ಮನ್ನು ಗುಜರಾತಿನ ರೋಮಾಂಚಕ ಹಾಗೂ ವರ್ಣರಂಜಿತ ಜಗತ್ತಿಗೆ ಕರೆದೊಯ್ಯುತ್ತಿದ್ದೇವೆ. ಆ ಸಂಭ್ರಮದ ಕ್ಷಣಗಳನ್ನು ಅನುಭವಿಸಲು ಸಿದ್ಧರಾಗಿ. ಮೃದುವಾದ ಗಾಳಿ, ದೀಪಗಳ ಪ್ರಕಾಶ ಮತ್ತು ಎಲ್ಲೆಡೆ ಹಬ್ಬದ ವಾತಾವರಣ. ಆ ತಾಯಿ ದುರ್ಗೆಯ ಆಶೀರ್ವಾದದೊಂದಿಗೆ ನವರಾತ್ರಿಯ ರಾತ್ರಿಗಳಲ್ಲಿ ನರ್ತಿಸುವ ಸಂಪ್ರದಾಯಬದ್ಧ ನೃತ್ಯ ಗರ್ಭಾವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುತ್ತಿದೆ. ಇದೀಗ 8ನೇ ತರಗತಿಯ ಪ್ರಿಯಾ ಮತ್ತು ಬಳಗದವರನ್ನು ಡೋಲು ಬಾಜೆ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ನಾಗನ ನಡೆಯುಂಡುಗೆ ದೈವದ ಮುಡಿಪುದ ಬೂಡುಂಡುಗೆ, ಮೂಡಾಯಿ ಗಟ್ಟದ ಸಾಲು ಪಡ್ಡಾಯಿ ಕಣ್ಣಿಗೆ ತಂಪು ಕೊರ್ಪಿನ ಪೊರ್ಲು, ನೆತ್ತ ನಡುಟು ಉಂಡು ನಮ್ಮಿ ಪೊರ್ಲುದ ತುಳುನಾಡು. ಏತೊಂಜಿ ಪೊರ್ಲು ಏತೊಂಜಿ ಸೊಗಸಿದ ಎಂಕಲ್ನ ತುಳುನಾಡು. ಇನಿ ಈ ತುಳುನಾಡದ ಪೆರ್ಮೆನು ತೋಜಾವ್ನ ಪದ್ಯಗ್ ಪಜ್ಜೆ ಪಾಡರೆ ಬರೊಂದುಲ್ಲೆರು ಗಾಯತ್ರಿ ಬೊಕ್ಕ ಬಳಗದ ಕುಲು ಅಂಚಾಂಡ ಅಗಲ್ನ ನೃತ್ಯ ಎಂಚೊಂಡು ಪಂದು ತೂಕ ಬಲಿ. ಶಾಲೆಯ ಏಳಿಗೆ ಮೂಡಾಯಿ ಬಾನೋಡು ಸೂರ್ಯನ ರಂಗು ಡೆನ್ನ 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 ಡೆನ್ನ, ಬೆತ್ತಕ್ಕೈ ಕಂಜಿ ಪಕ್ಕಿದ ಸ್ವರ
பச்சதி ஒத்து பருவரு முலையிலத்துது மட்டில் திஞ்சக நம்ம ತುಳುವ பேகு ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನು ತುಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನು ತುಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಬರಿಟ್ಟು ಬಲೆ ಪಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೆಸರ್ದ ಕಂಡೋಡು ನೇಜಿ ನಡ್ನ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಕೋರಿದ ಕಟ್ಟೋಡು ಕೋರಿಲಾಗಿನ ಗಡೆನ್ನ ನಡೆನ್ನ ಡೆನ್ನ ನಡೆನ್ನ ಕಮಲದ ಕರೆಟು ಏರು ಗುಡ್ಡ ಗಾಡೆನ್ನ ನಡೆನ್ನ ಡೆನ್ನ ನಡೆನ್ನ ಆಟದ ಮೈದಾನೋಡು ಚಂಡಿ ಶಬ್ದಾಲಕ್ಕೆ ನಂದುಂಡು ಯಕ್ಷಗಾನದ ತೂವರೆನೆ ಜನ ಜಾತ್ರೆನೆ ಸೇರೊಂದುಂಡು ಅಚ್ಚಿ ಪಂಪಿನ ಕಥೆಗೆ ನೊಂದು ಸಂತಾನಿ ಪಲ್ತರಿ ತಿಂಚಿನ ನೆನ್ಪು ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನು ತುಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನು ತುಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಭೈರ ದೇವಿರೆನ ಕಾರ್ಣಿಕದ ಮಣ್ಣಗೆ ಹಿರಿಯ ಕುಲು ನಂಬುದಿನ ಸಾರ ಮಾಣಿ ಸತ್ಯಲುಗೆ ತುಳು ಭಾಷೆನು ಗೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಪರಶುರಾಮ ದೇವಿರ ಉಂಡು ಮಲ್ತಿನ ತುಳುನಾಡು ಮುಲು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂಗಪ್ಪೆ ಹಿರಿನ ಪೊರ್ಲನು ಸುಗರ್ಯರಪ್ಪೆ ನಮ್ಮ ತುಳುವಪ್ಪೆ ಬರ್ತಿನ ಪೊರ್ಲುನು ತುಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತುಳುವಪ್ಪೆ ಬರ್ತಿನ ಪೊರ್ಲುನು ತುಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈ ತುಂಜಿ ಪೊರ್ಲು ಎ ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಈತ್ ಪೊರ್ಲುದ ನೃತ್ಯ ಮಲ್ತಿನ ಎಂಕಲ್ನ ಶಾಲೆದ ಪೊಣ್ಣುಲೆಗ್ ಸೊಲ್ಮೆಲು ಇದೀಗ 8ನೇ ತರಗತಿಯ ಪ್ರಿಯ ಮತ್ತು ಬಳಗದವರನ್ನು ಡೋಲು ಬಾಜೆ ಎಂಬ ಹಾಡಿಗೆ ಹೆಜ್ಜೆ ಹಾಕಲು ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. संग ढोल बाजे ढाई ढाई धम धम धाय नगाड़ संग ढोल बाजे ढाई ढाई धाय धम धाय धिन तड़ाक आचार के सराट पैरों से बेड़ी जरा खोल नगाड़ संग ढोल बाजे ढाई ढाई धम धम धाय नगाड़ संग ढोल बाजे ढाई ढाई धाय धम धाय नगाड़ संग
ಎಂತಹ ಅದ್ಭುತವಾದ ಪ್ರದರ್ಶನ! ನಮ್ಮನ್ನೆಲ್ಲ ಗುಜರಾತಿನ ನವರಾತ್ರಿಯ ನಿಜವಾದ ಅನುಭವವನ್ನು ನೀಡಿದ ವಿದ್ಯಾರ್ಥಿಗಳಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಹಳೆಯ ದಿನಗಳು ಎಂದಿಗೂ ಸುಂದರ. ನಮ್ಮ ಶಾಲೆಯ ಗೋಡೆಗಳು ಅದೆಷ್ಟೋ ನಗು, ಕನಸು ಮತ್ತು ಗೆಳೆತನದ ಕತೆಗಳಿಗೆ ಸಾಕ್ಷಿಯಾಗಿವೆ. ಕಾಲ ಬದಲಾಗಬಹುದು, ಆದರೆ ಆ ಬಂಧ ಎಂದಿಗೂ ಗಟ್ಟಿಯಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಪೂರ್ವ ವಿದ್ಯಾರ್ಥಿಗಳು ಮತ್ತೆ ಒಂದಾಗಿದ್ದಾರೆ. ಶಾಲಾ ದಿನಗಳ ನೆನಪುಗಳನ್ನು, ಅಂದಿನ ಉತ್ಸಾಹವನ್ನು ಮರುಕಳಿಸುವ ಒಂದು ವಿಶೇಷ ಗೀತೆಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ. ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ಇದು ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಕೊಡುವಾಟ, ಇಂದು ಕೂಡ ಮರೆಯದಿರುವ ಸವಿರಸದೂಟ. ಪಡೆದಿಹ ಅರಿವಿಂದ ಬಿಡದಿಹ ಶಿಸ್ತಿನಿಂದ, ನಡೆಯೇ ಮುಂದೆ ದೊರಕಿತೆಮ್ಮ ಬಾಳಿಗೆ ಅಂದ. ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ, ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ. ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಸಂಸ್ಥೆಯ ನಿವೃತ್ತ ಹಿಂದಿ ಗೌರವಾನ್ವಿತ ಶ್ರೀ ಉಮೇಶ್ ನಾಯಕ್ ರವರು ರಚಿಸಿದ ಸುಂದರ ಹಾಡಿಗೆ ನೃತ್ಯ ಮಾಡಿದ ನಮ್ಮ ಸಂಸ್ಥೆಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕರೆದು ಪೋಪಿನ ಕಾಲಡು ಒೌಲ ನಮನ ಅತ್ ನಮನ ಪಂದೆ ಈ ಮಣ್ಣಡು ಇತ್ತಂಡ ಅವು ಈ ಗಳಿಗೆ ಮಾತ್ರ. ಈ ಗಳಿಗೆನು ಕೆಪ್ಪೆ ಭೂಪಣ್ಣೆ ಪನ್ಪಿನ ಕಿರು ಹಾಸ್ಯದ ಮೂಲಕ ನಿಕಲೆನು ಮಾತೆರೆನ್ಲ ಬಂಜಿ ನಿಲಿಕೆ ತೆಲ್ಪಾವರೆ ಬರೊಂದುಲ್ಲೆರು ಪ್ರಣೀತ್ ಬೊಕ್ಕ ಬಳಗ.
ಕೊರ್ಪೆ ಆ ಜನ ಕೊರದೆ ಬೇಕೇನೆ ಹಂಗಿದೆ ಕೊರ್ಪೆ ಅಂದಲ್ಲ ದೊಡ್ಡ ಉಲಾಯ ಬಾಡುಚಿ ಆ ಜನನೇ ಉಲಾಯ ಬಾಡ್ನಿ ಕೊರ್ಕ ಅವು ಕಾಲ್ ಮಲ್ಪೆ ಅವು ಈ ಜನ ಒಡೆ ಪೋತನು ಮಾರೆ ಈ ಜನ ಹೆಂಚಿನ ಮಾರೆ ಗೋರಿಲ್ಲೇ ಬತ್ತಿಲ್ಲ ಬತ್ತನು ಮಾರೆ ನೇ ಗಂಗಣ್ಣ ಅದೊಮ್ಮೆ ಮೆಸ್ ಒಡೆ ಬತ್ತೀರಿ ಅಡ್ವಾನ್ಸ್ ಬರೋಂದೆ ಪೋತಾರೆ ಆ ಜನ ಒಡೆ ಬತ್ತೀರು ಇನ್ನೇ ವೈ ಗಂಗಣ್ಣ ದಾಯಿ ದೊಂಡೆ ಬಿಚ್ಚ ಸೈಪ ಮಾರಿ ಯಾದ ಕೆಪ್ಪೆನ ಎಂಗೆಂಜೆಂಕ್ ಅತ್ತಾಗ ದೊಮ್ಮೆ ಮೆಸ್ ಒಡೆ ಬತ್ತೀರಿ ಅಡ್ವಾನ್ಸ್ ಬರೋಂದೆ ಪೋತುನತೆ ಆದಂತ ಕರ್ಮನ ಮೂಲು ಮುಕ್ಕಲ್ ಕೊರಂದೆ ಆ ದೊಮ್ಮೆ ಮೆಸ್ರಿ ಪೋತುನತ ಈ ಕೆಪ್ಪಿಗೆ ಕೆಪ್ಪಿ ಉಬನಿ ಒಲ್ಲೆರಿ ಯಾರು ಒಲ್ಲೆರಿ ಅಡ್ವಾನ್ಸ್ ಕೊರಂದೆ ಬೇಲ್ ಬರಲ್ಲ ಯಾ ಮಲ್ಪ ಜಿಜಿನಲ್ಲ ಮಗಲ್ಲ ಮಗ ಲೆಪ್ಲೆ ಓ ಮೇಷ ಒಲ್ಲೆಮಿ ದಾರಿ பொப்பாலேன் நின்ன என்ன பொப்பன் எண்டகேண்ட அப்படி நிண்ட பொப்பானு நின்னகே நமக்கு அட பொப்படகேண்ட அப்படி ಅಲ್ಲ ಅವಳು ಬರೋದಿಲ್ಲ ಅಲ್ಲ ಎರಡನೇ ಕೇಳಿ ಓಯ್ ಭುವನ ಓಯ್ ಮುಕ್ಕಲ್ ಗರಂದೆ ಅದೊಮ್ಮೆ ಹೆಸರು ಪೋತನತೆ ಈರ್ ಕೆಪ್ಪೆ ಗುತ್ತಂದಾರ ಮೂಲು ಅಡ್ವಾನ್ಸ್ ಏ ಬಗರ್ ಬೇರೆ ಓಯ್ ಅಡ್ವಾನ್ಸ್ ಏ ಬಗರ್ ಎಂಗ್ರ ನಾಪುಜಿ ಜನ ಈ ಮಾರಿ ಗೇರ್ ಬಂತು ಈ ಬಂತು ತುಗೆ ಆಂ ಬನ್ ಪೆಂಜರ ನೇ ಓಯ್ ಭೂಬಣ್ಣ ದೊಮ್ಮೆ ಮೆಸ್ ಒಡೆ ಬತ್ತೀರಿ ಅಡ್ವಾನ್ಸ್ ಬರಂದೆ ಪೋತುನತೆ ಆ ಜನ ಒಡೆ ಬತ್ತುನಿ ನೇ ಓಯ್ ಕೆಪ್ಪ ನೇ ಓಯ್ ಓಲ್ದರಿ ದೇ ಗಂಗಣ್ಣ ಓ ಯಾಂದು ಓಲ್ ಬೇಲೆ ಮಲ್ತೊಂದಿತ್ತೆ ಓಲಮ್ಮ ಇರೇ ಗೊತ್ತು ಆ ನಾರಾಯಣನ ಕಟ್ಟೆ ಇಜ್ಜ ಅವಲಂಜಿ ಅಂದ ಅವಳು ಅವಳಂಜಿ ಪೇಂಟ್ ಕೊರಂದಿತ್ತೆ ಅಂದ ಈ ಭೂಬಣ್ಣೆಲ್ಲ ಸೊಮೈದಿನತ್ತೆ ನಾನು ಅಂದ ಮುಲ್ತ ಬೇಲೆಗ್ ಯಾನೊಂದು ಎಡ್ಡದ ಬೇಲೆ ನಿಯತ್ತದ ಬೇಲೆ ಬಂದು ಇಡೆ ಬೈದಿನಿ ಅಂದ ಮೂಲು ಪೇಂಟ್ ಕೊರಲ್ಲ ಎಂಚುಂಡೆ ಸಮಗಟ್ಟದ ಆ ಕುಂಟೆ ಎಲ್ ಪರಿಜೆ ನೀತು ಕುದ್ಯದೆ ಸಾಪುರದೆ ಆ ನನ್ನ ಪುಗ್ಗ್ಯಾಳು ಗುಲ್ಲ ಅದು ಪೇಂಟ್ ಕೊರ್ಪ ಓ ದೇವ ಅಪ್ಪ ನಾನು ಲೆಂಚಿಯಾ ಇರೆ ಆದಿಪ್ಪು ಎಂಚಿನೇರು ಯಾನ್ ಅಡ್ವಾನ್ಸ್ ಬರಂದ ಬೇಲೆ ಮಾಲ್ಪುಚಿ ಎಂಕ ಆಪುಚಿ ಓಯ್ ಭುವನ ಅಡ್ವಾನ್ಸ್ ಏ ಬಗರ್ ಬೇರೆ ಪಲ್ಲೆ ಬರ್ಪುಣು ಮಾರೆ ಕೆಬಿ ಮಾತಾಗೇನು ಜಾತಿ ಎಂಕಲ ಒಂಜೆರೆ ಬೇಜಾರ್ ಬಾಯ್ ಬಗ್ಲ ಕಬಾ ಒಂಜೇ ಬೇಜಾರ್ ಒಂಜೆರೆಲ್ಲ ಎಂಕ ಬಾಯ್ ಬಾರ್ಬಿಟ್ಯ ಔಸೈಡ್ ಮಗೆ ಶಾಲೆ போயனா ಮಗೆ ಶಾಲೆ போயனா ಮಗೆ పోయనా పోయ్ ದೇವ ಅಪ್ಪ ಬಗುಂದೇರ್ ಸುರುಕ ಮಾಡಿದ ಮಗೆನ ಮೀಪುನ ಸಾಬುನುಂಡು మీపున సాబునుండు మీపున సాబునుండి ಬೆದಾದನ್ ಪೆ ಪನ್ ಮೆ ಏನಾಯಿ ಪನ್ ಬೋನು ಚೆಕ್ ಪನ್ ಮಲ್ತು ಮೀಪುನ ಸಾಬುನು మీపున సాబునుండు ಇತ್ತ ಅರ್ಥ ಅಡಿ ಮೀಪುನ ಸಾಬುನ ಈಗ ದುಂಬೆ ಪನ್ರ ಸನ್ನೆ ಮೆನಿಕ್ ಬೆಂದುಡಿ ಪಡ್ತುಲ ಸಾಬುನ್ ತಿಕ್ಕ ರೀತಿ ಹೊರತು ಮಾಡ ಈಜಿನ ದೇವೋ ಗಂಗಾ ಓ ಎನ್ನೆ ಮಗೆ ಉಮೇಶ್ ಅಂದ ಐಕ್ದಾದಂಡು ಎನ್ನೆ ಮಗೆ ಉಮೇಶ್ ಕಲ್ಪನೆ ಬಾರಿ ಹುಷಾರ್ಗೆ ಒಂಜಂಜಿ ಪಾತೆರ್ವೆ ಬಾರಿ ಹುಷಾರ್ಗೆ ಕಲ್ಪನೆಟು ಶಾಲೆ ಮತ್ತೆ ಕೇನು ಜತ ಬಾರಿ ಎಡ್ಡೆ ವಲ್ಪೆ ಅಂದು ಅಂದೆ ಬಾರಿ ಎಡ್ಡೆ ಓಯ್ ಇನ್ನ ಬಗ್ಗೆ ಏನ ಕಲ್ಪನೆ ಇಟ್ಟು ಹುಷಾರು ಬೆದಾದನ್ಪೆ ಎನ್ನೆ ಮಗೆ ಉಮೇಶ್ ಎಂಚಿನ ಕರ್ಮ ಇರ್ನ ಮೇಮುಟ್ಟ ಜನ ಬಗ್ಗೆ ಇಂಚಿನ ಜನ ಬಾರಿ ಎಡ್ಡೆ ಕಲ್ಪೆಗೆ ಆಯ್ನ ಬಾಡ್ ಒಂಜೊಂಜಿ ಇಂಗ್ಲಿಷ್ ಪಾತೆರ್ವೆ ಬಾರಿ ಎಡ್ಡೆ ಇಂಗ್ಲಿಷ್ ಇರ್ನ ಬಗ್ಗೆ ಇಂಗ್ಲಿಷೇ ಪಾತಿರ ಇರೆ ಎಂಚ ಗೊತ್ತಾಪಿನಿ ಆಯ್ನ ಮುಸುಂಟು ತುನಾ ಗೊತ್ತಾಪು ಅವು ಅಂಚಿ ಎಂಚೆಂಚಿನ ಬಗುಲುವೆ ಬಂದಾಯ್ನ ಮುಸುಂಟು ತುನಾ ಗೊತ್ತಾಪು ಶಾಲೆ ಕೇನು ಜತ ಅಂದ ಈ ಏರ್ನ ಮಗೆ ಅಮ್ಮ ಅಂದು ಆಡನಿಗೆ ನಾಯ್ಡನೆಲ್ಲ ಬತ್ತ ಬಾರಿ ಎಡ್ಡೆ ಇಂಗ್ಲಿಷ್ ಪಾತೆರು ದೇವಪ್ಪ ಕಲ್ತೆ ಕೊರ ಓದ್ರು ಕಲ್ಪಿ ಜಿಲ್ ಬತ್ತಿನದೆ ಚಾಪರ್ನ ತಿನೇರಂಡಿ ಚಾಪರ್ನ ತಿನೇರಂಡು ಚಿನ್ಯರಿಗೆ ಬೆಂದೇಡುಂಡು ಮೇ ಕೆಪ್ಪೆ ಅಮ್ಮೆ ಅದು ಬಂಗಾಣ ಮಾರೆ ಚಾಪರ್ನಾಗ ತಿನಿಯರಂಡು ಚಾಪರ್ನ ತಿನಿಯರೆ ಅಪ್ಪಂಡ ಕಕ್ಕುಸ್ತು ಪೋಟುಲ ಹಂಗ ಒದ್ದಿ ಚಾಪರ್ನ ತಿನಿಯರೆ ಮಲ್ತು ನಮ್ 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 ಚಾಪರ್ನ ತಿನಿಯರೆ ನಂಜ ನಂಜ ಒಂದು ನಮ್ ನಮ್ ಸುರುಕೆ ಬರೋಡಂಚ ತೊಂದೋಡು ಪೋಡ್ತುಲ ಏಸಲ ಬಗಲಿ ಏನದಾನೆ ನನ್ನ ಬೆಂದು ನೋಡತ್ತೆ ತೊಂದೋಡು ವದನದ ದೇವೋ ಗಂಗಾ ಓ ಏನ್ ಹೊರಾರ ಕೆಬಿಗೇನು ಹೊರಾರ ಲಾಯ್ಕೇನು ಹೌದಾನೆ ಅಂಚ ಎನ್ನ ಕೆಬಿ ಎಂಚ ಗೊತ್ತಿನ ಅಂತ ಗೊತ್ತುಂಡದ ಗೊತ್ತಿಜೆ ಗೊತ್ತುಂಡಾ ಅಂಚನೆ ಬರ್ತಿ ಮನ್ಪುನು ಲೇ ಬನೋಡು ಹೆಂಗ್ ಗೊತ್ತಿಜ್ಜಿ ಗೊತ್ತಿಜ್ಜಿ ನಂಜ ನೋಡ ಮಗೆಂಚಿನ ಬಗಲ್ನೆ
ಒಂದು ದಿನ ಯಾನು ಎನ್ನ ಬೋಡಿಸಿ ಬೊಕ ಉಮೇಶ್ ಸಂತೆ ಬೋಬುಂಜ ಸಂತೆ ಸಂತೆ ಪೋನಾಗ ಪೊಂಜಲೆ ಒಂಜೊಂಜಿ ಅಬ್ಬೆ ತೋಪುನತ ಅಂದಪ್ಪ ಇಪ್ಪುಡಿ ಎನ್ನೆ ಬತ್ತಿನ ಮಾತು ತುಯಿನ ಬತ್ತಿನ ಮಾತು ಹೆಂಗ್ ಕಾವು ಬೋಡು ಒಂದು ಬೋಡು ಅನ್ಬು ಅಂದಪ್ಪ ಈರ್ನ ಬಡಿದಿಲಾಗ ಒಂಜಿ ಪನ್ನಾಗ ತೆತ್ತು ಕರಂದ ಕುಲ್ಲರ ಆಪುಂಡ ಒಂಜಿ ಊರುಡು 10 ಜನ ಸಭೆ ಮಾತು ಒಪ್ಪುನು ಸಂತೇಡು ತೆತ್ತು ಕರಂದ ಕುಲ್ಲರ ಆಪುಂಡ ಅಂದಪ್ಪ ಜೋಕುಲು ಚರ್ಮುರಿಗೆ ಏನು ವೇರಪ್ಪ ಐಸ್ ಕ್ರೀಮ್ಗೆ ಏನು ವೇರು ಸಭೆಟ್ಟು ತೆತ್ತು ಕರಂದ ಕುಲ್ಲರ ಆಪುಂಡ ಕೊರಡೆ ಕೊರಡೆ ಆಪುಂಡ ಅಂಚ ಏನು ಬೋಡಿದಿಗೆ ಏನು मेरे yang kon chapati latna mane bodu mere anken dul chapati latuna ance dumbu ponaga au angad mato punata chapati latna mane itniya yana ede kende ana chapati latna mane kende ay gattade obbo 200 ರೂಪಾಯಿ ಒಂದು ದೆತ್ತು ಬಾಯಿ ಬನ್ನತ ಅಂದ ಮಾರು ಆತು ವೋಲ್ಟೂರ್ ಗನ್ಬು ಆತು ಗಾಸು ಒಕ್ಕ ಸಬೇಟ್ ಮಾತಾಡ್ತೀರು ಆ ನಡೆ ದೆತ್ತು ಕೊರಿಯೆ ಸಬೇಟ್ ಮಾತ ನಾಚಿಗೆಟ್ಟರೆ ಬೆಲ್ಲತ ಅಂದಪ್ಪ ಅವನ್ಯ ದೆತ್ತು ಕೊರ್ನಿ ದುಮ್ಮು ಪೋನಾಗ ನಮ್ಮ ಉಮೇಶಿಗೆ ಎಂಡಿ 3 ವರ್ಷದ ಬಾಲೆ ಉಮೇಶೆ ಎನ್ನ ಪುಗ್ಗೆಳ್ಳಿತ್ತೆ ದುಮ್ಮು ಪೋನಾಗ ಎನ್ನ ಉಮೇಶಿಗೆ ಎಂಡಿ ಒಬ್ಬ ಹೆಂಗ ಅವ್ನು ದೊಂಬರಾಟದ ಮಂಗೆ ನಾಲ್ಪ ಒಂದು ಅಲವ್ ತುಳೆ ಎಂದು ಹೆಂಗ ಅವ್ನು ಮಂಗೆ ಬೋಡಂಗೆ ಎಂಡಿ ಒಪ್ಪೆಜಿನವ್ರು ಮಂಗೆ ಅಲ್ಲ ನಿಗ್ ಗೊತ್ತಾಂತುಲ ಎನ್ನ ಮಾಗೆ ಬಂಡಿ ಹೆಂಗ ಅವು ಬೋಡಂದು ಯಾನಂಚ ಬನ್ನ ಗೊಂತೆದು ಕೊರಂದೆ ಕುಲ್ಲರ ಆಪುಂಡ ಎನ್ನ ಮಗೆ ಈ ತೋರ್ತದ ಕೇಂದೆ ಗಂಗಯ ಪೂರಾ ದೆತ್ತು ಕೊರ್ತೇನೆ ಕಮ್ಮಿ ಚಡ್ಡಿ ಎತ್ಕೊರೆಲ್ಲ ಪರದ್ ಬಡೋದಿನವ್ರು ಚಡ್ಡಿ ಪರಿದನ ಪರಿದನ್ ಪರಿದನಾ ಹೊಸದ್ ಗೆದ್ಕೊರಿ ಅವ್ ಸಂತೆ ರಿಪೋರ್ಟ್ ತೂರ ಹೆಂಗ್ ಹತ್ತಿರ ಮಗಕ್ ಮಗಕ್ಕ ಅವ್ ದೆತ್ತು ಕೊರ್ಕ ಆಯ್ ಕೇಂದಿ ಜಾತ ಅಂಚ ಪೋನಾಗ ಅವು ಚಪತ್ಲಾಟ್ನ ಮನೆಯಾಗ ಎನ್ನ ಬಡೆ ದಿನಗ ಇಟ್ಟು ಕೊರ್ತಿತ್ತೆ ಚಪತ್ಲಾಟ್ನ ಗೋಲು ಎನ್ನ ಹಾಗೆ ಉಮೇಶನಗ ಇಟ್ಟು ಕೊರ್ತೀನಿ 3 ವರ್ಷದ ಬಾರಿ ಆಯ್ ಮಂಗೆ ಕೇಂಡಿ ಆಯ್ತ ಹೆಂಗಲ್ಲ ಉಮೇಶ ಕೇಂಡಿ ಹೆಂಗ್ ಮಂಗೆ ಬೋಡುವಪ್ಪ ಅಂದು ಹೆಂಗ್ ಹೋಲ್ತು ಗರ್ವ ಹತ್ತು ನಂದಿಜ್ಜಿ ಗಂಗಯ್ಯ ಆಯ್ ದೆತ್ತು ಬಾಯಿ ಕೇಂಡ ಅಂಚ ಮಾತ ಆಪುಂಡ ಆಯಲ್ಲ ಒಂದು ದೊಂಬರಾಟದೆ ಐಟೆ ಒಂದು 30 ದಿನ ಬುನತ ಆಯ್ ಕೊರ್ಪುಜಿ ಬನ್ಯತ ಹೆಂಗ್ ಹೋಲ್ತು ಗರ್ವ ಬತ್ತು ನಿಜ್ಜಿ ಗಂಗಯ್ಯ 3 ವರ್ಷದ ಬಾಲೆ ಉಮೇಶೆ ಪುಗೆಳ್ಳುಲ್ಲೆ ತಿರ್ತು ಹೋಯ್ತು ಬಾಡ್ಲೆ ಮಾರೆ ಹೋಯ್ತಾನೆ ಮಾಡುದು ಹೋಯ್ತುರ್ದು ಗರ್ವ ಬತ್ತು ನಿಜ್ಜಿ ಗಂಗಯ್ಯ ಪಿಂಕನ್ ರಪ 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 ಕೊರಿಯ ಇತ್ತೆಲ ತುಲಾಯನ ಪಿಂಕಂಡು ಕರೆಂಡು ತೂಕುಲ ಕಲೆಜಿ ತೂತು ಇತ್ತರ ತುಲ ಬರೆಂಡು ಆತೆ ತಟ್ಟು ಗಂಗ ದೆತ್ತು ಗರ್ವ ಹತ್ತಿನತ ಏನ ಮಗೆ ಏನ ಮಗೆ ಗರ್ವರಂದೆಕುಂಡ ಆಯ ಉತ್ತಪದ್ಲಾಂಟ ಮನೆ ಕೂತನತ ಆಯ್ತು ಕೆತ್ತ ನಿಂಡೆ ಹಾಕಿ ಆನಿ ಬಾರ್ದಿನ ಪೂಗಂಗಯ್ಯ ಈ ತೋರ್ ತರಾಲ್ರೇನೆಗೆ ದಾಯಕ ಮಾರಿ ಒಂಜಿ ಕೆಪ್ತನೆ ರಡ್ಡೆಗ್ರ ಮಾರಿ ಇತ್ತನೆ ಆಪುಜ ಅಪ್ಪ ಗೊತ್ತಿತ್ತು ಜತಿ ಉಡನ್ ದಿತ್ತದ ಪರ ಅಪ್ಪ ಸಾರಿ ಅವೇ ಆ ವಾ ಪೋ ಏನಗ ಏನ ಬನ್ನಿ ಆಯ್ತು ತೋರ್ ತಾರಿಗೇನ್ರೆ ಬೈ ನಾನು ಯಾಕಳ್ಳ ಬನ ಬೊಲ್ದಾರಿ ಗೊರ್ರೆ ಬಲ್ಲಿಗೆ ಕಚೇರಿ ಅಂದು ಈ ಸರ್ಕಾರದ ಮಲ್ಬಲ್ ಒಂಜೊಂಜಿ ಕರ್ಮ ತುಂಡ ಗಂಗಯ್ಯ ಮರ ಕಡೆ ಉರ್ದೀನಿ ಅರಿಗಂದ್ರೆ పోతా బొల్దరి ముంబైదిని ఆ బొల్దరి నేరుగా నాలుగు కొరక బండ కేసు పాడు కొర్రె బల్లిಗೆ ಪಾಡುಡು ಈಗ ಏನಿಗೆ ದಿತ್ತಿ ಕೊಕ್ಕಡೆ ಎಟ್ಟ ಜನ ಬೆಸ್ಟ್ ಜನ ಇರು ಸೂಪರ್ ಮಾರ್ವೇರತ ಐಕಂದು ಯಾನೊಂದು ರಡ್ಡು ಚೆಕ್ಕೆ ಬೇಯ್ಬಾಗ ಅಂದ್ವೈ ರಡ್ಡು ಚೆಕ್ಕೆ ಹೋಲ್ಗಂಗಯ್ಯ ಒಂದೇ ಚೆಕ್ಕೆ ಅವು ಬೇಯ್ದು ಮಣ್ಣಿದ ಲೆಕ್ಕ ಅದು ದಕ್ಕರೆ ಆಪುಣ ನುಪ್ಪು ದೇವೇರತ ದಕ್ಕರೆ ಆಪುಗಿ ಐಕಂದು ನಾಯಿಲೆ ಬಾಡ್ಗನ ಪೆತ್ತ ಬಾಡ್ಗನ ಅಂದ್ಬೋಂಡ ನಾಯಿಲು ಉಲ್ಲನ ಪೆತ್ತರು ಉಲ್ಲನ ಇಲ್ಲಾಡು ಆತನು ಕುಲ ದೀತಿಜೇರೆ ತೋಟ ಉಂಡವಳು ಬಜ್ಜದ ತೋಟ ದೀತಾರೆ ತೋಟ ಉಂಡು ಅವ ಮತ್ತೆ ನಮ್ಮನೆ ಮೌಲಾಡು ಪಾಡು ಮುಲ್ದೆ ಅವೇನು ದಕ್ಕರೆ ಆಪುಜಾತ ಐ ಕಡೆಗೆ ರಟ್ಟು ಚಂಚ ಸಕ್ಕರೆ ಬಾಡಿಯ ಕಲಾಡಾಯ ಅಡೆಗೆ ತಿಂದೆ ಆಂಡಲ போய் ನಾಯ್ದ ಬೈಗೆ ಇಜಿಂದ ತಗೋಕ ತಾನೆ ಲಾಗಿತ್ತು ನನಗೆ ನಮಸ್ಕಾರ ಪೂಪಣ್ಣೆ ನಮಸ್ಕಾರ ಜಯಪ್ರಕಾಶ್ ನಮಸ್ಕಾರ ನಮಸ್ಕಾರ ಎತ್ತಿಯಾರತ್ತ ಎತ್ತಂದೆ
ಎತ್ತು ಹೋತುಂಡಿ ಏತು ಲೆಪ್ಪು ಆ ಬೈಕ್ ಬರ್ತಿದಲ್ಲ ಅವಡೆ ಕಾಪುಜಿ ತಲ್ಲಗ ಅಲ್ಲ ಅಲ್ಲ ಯಾ ಮರೆ ಮಾರಿ ಮಲ್ಲಿ ಇಲ್ಲ ಕಟ್ಟ ಆಯ್ತಾ ಹಾ ಬಂದಿದೆ ಕಟ್ಟಿನಿ ಎಂಗುಲತ್ತ ಮಾರೆ ಬೈದಿ ಜಿವಲ್ಲರನ್ ತುಯಿನಿ ಗುಲ್ದಿನ ಮುಂದೊಂದಿನ ಸುದ್ದರ ಕರಂಡಿತ್ತೆ ಓ ಭೂಬಣ್ಣ ಯಾನು ಜಯಬೇಕಸಿ ಲೇಗುಂಡ ದೇವ್ರಕಾಸಿ ಹಾ ಯಾನಿ ಬೇಲೆ ಭೋಜನ ದೇವ್ರಕಾಸ ಇದಿನ ಬೋಬನು ಅವೇ ಬೇಲೆ ಭೋಜನ ಅಂತೇನಿ ಓಪಿನಿ ಬನ್ನಿ ಓಪು ಕೋಪಿನ ಓಪಿನಿ ಮಾರೆ పోయిందళ మళ్ళీ మైట్ గైట్ కట్టి ఉంది ఒక పాడందే ఏ తులై బార్దేన దేవేರಿಗೆ ಗೊತ್ತು ಪರಬ ಕೆಬಿಗೆ ಎಂಜಿನ ಮಲ್ಲೇಜಿ ಕಣ್ಣು ಸಮ ತೋಜುಂಡು ತೋಜಂದೆ ನಾನು ತುಲರೆ ಪರಾಕ್ರಮ ಮಾರೋ ತೋಜಂದೆ ಆ ಸೈಡ್ ಯಾನು ಒಂದು ವಿಶ್ವರೂಪಂ ತುಯಿನ ಓ ಕಮಲಾಸನೆ ಕಮಲಾಸನ ಅತ್ತಿ ಯಾನು ಬ್ಯಾಂಕ್ ವೇಲೆ ಮುಗಿತಂದು ದಾನ್ಯ ಇಲ್ಲ ಬಂದಿತ್ತೆ ಸಾಕಲ ಅದಿತ್ತು ಅಂದೆ ಹೋನಾಗ ಈಜಂತ ಇಲ್ಲ ತಾದಿರಿ ತಿಕ್ಕಂಡು ಈಜನತ ಈಜಂತ ಅಂಚ ನೀರ್ ಬರ್ರೆ ಪೋಯಿನಿ ನೀರ್ ಬಾರೆ ನೀರ್ ಬಾರಿ ಫೇಮಸ್ ಅತ್ತ ಅಂದೆ ಬಿಸ್ಲೇರಿ ಕಂಪಿ ಅಂತ ಕುಳ್ಳು ಈಜಂತಿಲ್ಲ ನೀರ್ ಕೊಂಡ್ತೀನಿ ಪಂಪ್ ಹೊಡೆದು ಕೊಂಡ್ತೀನಿ ಅಂದಮೆ ಅಂಚ ಯಾಲ ಬರ್ತದೆ ಪೋಯಿನಿ ಯಾನು ಕೋಪಿಂದದ ಯಾನು ಕೋಪಿನಲ್ಲ ಈಜನ ಮೀದು ಬರ್ಪಿನಲ್ಲ ಸಮ ಆತನು ಬೇಟು ಒಂಜಿದುಂಡು ವೈರಸ್ ಇದ್ದಿ ಅಪ್ಪಗ ನೀ ವಿಶ್ವರೂಪಂ ಗೋಡ ಎಂಕ್ ಇತ ಸಮೋಲ್ಲರದ ಇದು ಸಮೋಲ್ಲ ಬಾಚಾ ದೇವರ ದಯಟು ಮತ ಬಂಡ್ರೆ ಅಪ್ಪಡ ಮಾರೆ ಇಂಚಿನೇ ಬಡಿದಿಲ್ಲ ಅಂಚ ಅಲ್ಪರ ಅಂಚ ರಾಜ್ಯವಾಲ್ದಿ ಯಾನ್ ಬತ್ತಿನ ಸಂಗತಿ ದಾದ ಬಂಡ ಯಕ್ಷಗಾನ ಯಕ್ಷಗಾನ ಬಂದ್ರೆ ಯಕ್ಷ ಲೋಕದ ಬೈದ್ನ ಕಲೆ ಅವನ್ ನಮ್ಮ ವರಿ ಪಾವಡಿ ಐಕದು ರಡ್ಡು ಸರ್ದ ಟಿಕೆಟ್ ಎಂಕೆ ಬರ್ಪಿನಿ ಆಪಲ ಬ್ಯಾಂಕ್ ಯಾ ಬೇಲೆ ಡಿಪ್ಪನಗ ಮ್ಯಾನೇಜರ್ ಉಲ್ಲಿ ಆಫೀಸರ್ ಉಲ್ಲಿ ಅಂಚಿದೇವಿಲ್ಲಿ ಇಂಚಿದೇವಿಲ್ಲಿ ಆನ ಬರ್ಪಿನಿ ಒಂದು ಎನ್ನ ಮುದಿಯಲಿಗೆ ಇರೆ ಪಿಯೋನು ಪಿಯೋನ್ ಹತ್ತಿ ಯಾರು ಅವನ್ ಇಂತ ಪ್ರಸಾರ ಪಿಯೋನ್ ಉದ್ದಿಲ್ಲ ಕಿಂಚ ಎಂಕ ಪ್ರಮಸ ತಿಕ್ಕುಣ ಮಾರೆ ಅಂಚವರ ಬಂಡ್ರೆ ರಾಮಾಸಾರ ಮಾತ ಸುಮಾರು ವರ್ಷದಿಂದ ಎಂಕೆ ಬರ್ಪಿನಿ ಐಕದು ಯಾಂಗ ಭೂಬಣ್ಣ ಕೊಂಚ ಕೊರ್ಕಂದು ಬರ್ತೀನಿ ಟಿಕೆಟ್ ಅರೆ ಅರೆ ರಡ್ಸಾರದ ಬಂದು ನೇಪಾಡು ಮರಣಿ ಯಾ ಬ್ಯಾಂಕ್ ದ ಬೇಲೆ ಮುಗಿತೊಂದು ಬಸ್ ಸ್ಟ್ಯಾಂಡ್ ಹೋದು ಉಂಟೋದಿತ್ತೆ ಅವನು ಸಪೂರದ ನಟ್ಟನೈ ಇಂಚ ಉಲ್ಲಿ ಬತ್ತು ಎನ್ನ ಕಾಯ್ತೊಲಿ ಇಂಚ ಉಂಟೋಂಡಿ ಬೆಲ್ಚಪ್ಪ ಇಂತಿಲ್ಲ ಕನೆ ತೂನಗ ಬೇಜಾರಾಂಡಿ ದೆತ್ತದಾಗ 5 ರೂಪಾಯಿ ಕೊರಿ ಆಯ 5 ರೂಪಾಯಿ ಬತ್ತಂದು ಆಯ್ನ ಅಮ್ಮೇರ್ ನಡಿ ಹೋಯಿ ಅಮ್ಮೆ ಆಯ್ನ ಅಮ್ಮೇರ್ ಬುಲ್ದು ಗುಜಲ್ದ ಪರಬಿ ಏನ್ ಕೊರ್ಮೆ 5 ರೂಪಾಯಿಗೆ ಕೂಡ ಅವು ಈರುಂಡತೆ ಅರ ಕುಟುಂಬ ನೆಕ್ ತಮ್ಮಿರ ಓದಿತಾರ ನವ್ವೆ ಇರೇನು ಎದ್ದಾರದ ನಾಟನ ಕೈತಲ್ಲಿ ಇಂಚ ಬಾತು ಬಾತು ಹೋಗ್ರು ಕಾರ್ಮೇರ್ನ ಬಕ ನಂಕೆ ಮುಕ್ಕಲ್ಲ ಮೂಲು ಭುವನ ಯಕ್ಷಗಾನ ಟಿಕೆಟ್ ಯಕ್ಷಗಾನದ ಪಟ್ಲನ ತಾನಾನಿ ತಾನಾನ ಸ್ವಾಮಿಯೇ ಶರಣಮಯ್ಯಪ್ಪ ಎಂಚಿನೇ ಬಕ ಎಂಚಿನ ನಾನು ಕಾಲ್ ಕುನ್ನಿಗುಲು ಅರ್ನ ಯಕ್ಷಗಾನ ಚೊಚ್ಚಪನ್ ಬರ್ತಾರೆ ಆ ಪಟ್ಲೇರ್ ಹೋವೇರ್ ಮಾರ ಲಾಕೋ ದಿತ್ತೇಡ ರಾಜಾರ ಬರೋಣ ಆಜನೇ ಸುಣ್ಣ ಮತ್ತವನುಂಡು ರಡ್ಡು ಸಾವಿರ ಟಿಕೆಟ್ ಸುಣ್ಣ ಮೆತ್ತವನ ಜನ ಅಯ್ಯೋ ದೇವರೇ ಓಯ್ ಜನ ಟಿಕೆಟ್ ಮಾರೆ ಯಕ್ಷಗಾನದ ರಡ್ಡು ಸಾವಿರದ ಟಿಕೆಟ್ ಸುಣ್ಣ ಮೆತ್ತ ಇರತಿ ರಡ್ಡು ಸಾವಿರದ ಟಿಕೆಟ್ ಯಕ್ಷಗಾನದ ಯಕ್ಷಗಾನ ಮಂತ್ ತೋಪಾಡ ಗೊತ್ತಾಬುಜ ನಾ ಪತನು ಯಕ್ಷಗಾನದಿ ಇಕ್ಕೆ ಮಾರ ಇಕ್ಕೆ ಯಕ್ಷಗಾನ ಟಿಕೆಟ್ ಮಾರೆ ಯಕ್ಷಗಾನ ಒತ್ತು ಕರ್ಪನು ಪತನೆ ಯಕ್ಷಗಾನ ಕುಡಮಲ್ ತೋಪಾಡ ಯಕ್ಷಗಾನದ ಜನಡ ಓ ಮಾರೆ ಮಗನೇ ಮಹೀಶ ಧರ್ಮಗೆ ಜನ್ಮಗೆ ಏನತಿ ಜನಕ್ಕೆ ಅವು ಆಟ ಉಂಡಿ ಓ ಆಟ ಇಕ್ಕೆ ಮಾರಾಯಣ ಇಕ್ಕೆ ರಡ್ಡು ಸಾವಿರದ ಪಕ್ಕಲ ಬಡಬಡವಣ್ಣ ನಾ ಇದ ಕಾರ್ದ ಮುದಿಯ ದಕ್ಕಿನಿ ರಡ್ಡು ಸಾವಿರದ ಟಿಕೆಟ್ ನಾ ಇದ್ದ ಕಾರ್ದ ಬಿಸ್ಕಿಟ್ ದಕ್ಕಿಲ್ಲ ರಡ್ಡು ಸಾವಿರದ ಟಿಕೆಟ್ ನಾ ಇದ ಮುಸುಂಡು ದಕ್ಕಿನಿ ಕಾಟಿನ ಇದ್ದ ಮುಸುಂಟು ಬಿಸ್ಕಿಟ್ ದಕ್ಕಿಲ್ಲ ದಕ್ಕಿನಿ ಅದು ನಿಕುಲು ಏರೇ ಬಂದ್ಪುಣ್ಮೆ ನಾ ಇಂದು ಈ ಬೊಕ ವಯಸ್ಸೊಂದಿಂದ ಅದಕ್ಕೆ ಮಗ ಎನ್ನ ಕಾರ್ದ ಮುದ್ದೆಲ್ಲ ಅದಕ್ಕೆ ಗೋರ ಪಕಂಡ ಪಕ್ಕಡಿಸಿನಲ್ಲ ಯಾ ಬಂಡೆ ನಿಕು ನಿ ಕಾಪುಜಿ ನಿ ಯಕ್ಷಗಾನ ಅಡಿಗೆ ಭೂಮಣ್ಣ ಗೊತ್ತಾಬುಜ ಯಕ್ಷಗಾನದ ಕುಡಮಲ್ ತೋಪಾಡ ತೋಪಾಡಿ ತಿಮ್ಮೆ ಯಕ್ಷಗಾನ ಯಕ್ಷಗಾನದ ಸುಣ್ಣ ಮಾತ ಕೊರ್ತಿನ ಇಂಚ ಮಾತ ಓಡೈ ಅಂತ ಗೊತ್ತಿನ ಏನಾಗ್ನು ಬರ್ಲಿ ಬರ್ಲಿ ಬೇಕವರು ಈ ಯಕ್ಷಗಾನ ತೋರಿಸಿ ಬೋಲೆ ಅವರು ಕ್ಯಾಮ್ರಾದಲ್ಲಿ ಕ್ಯಾಮ್ರೇಜ ಬೋಲ್ ತುಲೆ ಅಂಚ ಬಂಡ್ರೆ ಬಲ್ಲಿ ಪ್ರಾಯ
ಲೇ ಓಯ್ ಕ್ಯಾಬ್ರೆ ಬನ್ನಿ ಮೇಕೈ ಬಾಡ್ರ ರೊಟ್ಟಿ ಮಗ ಟಾಪಿನ ಕಾರ್ನೆ ಬಲ್ಪೆ ಮೇಕೈ ಬಾಡ್ರ ಟಂಡ ನಮ್ಮೆ ಆಜನ ಮಲ್ತೋ ಬರಮಾರೆ ಇನ್ನ ಕೆರು ಹೋಗಮ ಹಾ ಅಲೆ ತುಲೆ ನೆ ಕ್ಯಾಬ್ರೆ ತುಲೆ ಜೋಕುಲ ಯತು ಮಾತ ಮರ್ರ ಹಾಟು ಬಾಳೆ ಬಂದೋ ಬಾಬಾನಿ ಜೈ ತುಬಜರಾ ಜೋಕುಲ ಯತು ಮಾತ ಮರ್ರ ಹಾಟು मोलो निकलन जान पर जवाब जोकुल ने दुर्मा का मार लाटू हां वो दुर्मा तिंदा निक स्टोर दारी का लेवन तिना था वारन बे स्टोर दारी वारन दो ईजन दा मारल बातेरनु स्टोर दारी वारन बे आई को मारल गाडी दा नि तनिना ना अल्बुमने लेतोदले बुमने नेशनल मोबाइल लेतोदले अम्मेरेगे दलिवाडना सामंकाराता आतांकाराता निक बूबन्ने लेतोंदले मेस्लो बूबन्ने लेतोंदले का मेत्रिया यार मेत्रे बूबन्ने यार बूबन्ने हां वय ओले अल्प थोड़ी बुर्देरन ಎಂದಾ ತೋಡು ಬುರ್ದೇರಂದ ತೋಡು ಅತ್ತೆ ಕಟ್ಟದಲ್ಲಿ ಬೊಲ್ಲೆರಂದ ಅಟ್ಟ ಏಟನಾ போய் ಬಂಜಿನಿಲಿಕೆ ಮನರಂಜನೆ ಕೊನೆನಂಚಿನ ಪ್ರಣೀತ್ ಬೊಕ್ಕ ತಂಡಗ ಸೊಲುಮೇಲು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಅಂದರೆ ಎಲ್ಲಿ ಹೆಣ್ಣನ್ನು ಪೂಜ್ಯ ಭಾವದಿಂದ ನೋಡುತ್ತಾರೋ ಅಲ್ಲಿ ದೇವರು ನೆಲೆಸುತ್ತಾರೆ. ಇಂದಿನ ಯುಗದಲ್ಲಿ ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡು ತಾನು ಅಬಲೆ ಅಲ್ಲ ಸಬಲೆ ಎಂಬುದನ್ನು ಇಡೀ ಜಗತ್ತಿಗೆ ಸಾರಿದ್ದಾಳೆ. ಎಲ್ಲ ಸ್ತ್ರೀಯರಲ್ಲಿ ಒಂದು ಶಕ್ತಿ ಅಡಕವಾಗಿರುತ್ತದೆ. ಅದನ್ನು ಸರಿಯಾದ ಸಮಯದಲ್ಲಿ ವ್ಯಕ್ತಪಡಿಸಬೇಕು. ಅನ್ಯಾಯವನ್ನು ಸಹಿಸದೆ ಮೆಟ್ಟಿ ನಿಲ್ಲಬೇಕು. ನಮ್ಮ ಪುರಾಣಗಳು ಸಾರುವುದು ಇದನ್ನೇ. ಅಂತಹ ಒಂದು ನೀತಿಯನ್ನು ಸಾರುವ ನವಶಕ್ತಿ ವೈಭವ ಎಂಬ ಕಥೆಯನ್ನು ನಿಮ್ಮ ಮುಂದೆ ಆಡಿ ತೋರಿಸಲಿದ್ದಾರೆ ನಮ್ಮ ನವದುರ್ಗೆಯರು. ಅಧರ್ಮೀಯವಾಗಿ ಮೆರೆದಿರುವಂತಹ ಮಹಿಷಾಸುರನನ್ನು ಮರ್ದಿಸಿ ಶ್ರೀ ಶಕ್ತಿಯನ್ನು ಸಾರುವ ರತ್ಯ ರೂಪಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಸಾತ್ವಿಕ ಮತ್ತು ಬಳಗ. माणिक्यवीणामुपलालयन्तीं मदालसां मञ्जुलवाग्विलासाम् माणिक्यवीणामुपलालयन्तीं मदालसां मञ्जुलवाग्विलासाम् माहेन्द्रनीलद्युतिकोमलाङ्गीम् कोमलाङ्गीं मातङ्गकन्यां मनसा स्मरामि. ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि कर्षरते
वनपोषिणि शङ्करतोषिणि कल्मषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते शैलपुत्रेति द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकम् पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च दुर्गा प्रकीर्तिताः सिद्धिदात्री च दुर्गा
ಮೂಲಕ ದುರ್ಗೆಯ ಅವತಾರವನ್ನು ನಮ್ಮ ಕಣ್ಣ ಮುಂದೆ ಪ್ರಸ್ತುತಪಡಿಸಿದಂತಹ ಸಾತ್ವಿಕ ಮತ್ತು ಬಳಗದವರಿಗೆ ಧನ್ಯವಾದಗಳು. ಭಾರತವು ವಿವಿಧ ಸಂಸ್ಕೃತಿಗಳ ನಾಡು. ಇಲ್ಲಿನ ಪ್ರತಿ ರಾಜ್ಯವು ತನ್ನದೇ ಆದ ವಿಶಿಷ್ಟ ಕಲೆ, ನೃತ್ಯ ಮತ್ತು ಸಂಪ್ರದಾಯಗಳನ್ನು ಹೊಂದಿದೆ. ನಮ್ಮ ಕರ್ನಾಟಕದ ಕರಾವಳಿಯಲ್ಲಿಯೂ ಅಂತಹ ವಿಶಿಷ್ಟವಾದ ಜಾನಪದ ಕಲೆಯೊಂದು ನಮ್ಮ ಗಮನ ಸೆಳೆಯುತ್ತದೆ. ಹೌದು, ತುಳುನಾಡಿನ ಸಮೃದ್ಧ ಸಂಸ್ಕೃತಿಯನ್ನು ಪ್ರತಿನಿಧಿಸುವ, ತುಳುನಾಡಿನ ಕೃಷಿ ಸಂಸ್ಕೃತಿಯ ಮತ್ತು ರೈತ ಸಮುದಾಯದ ಬದುಕನ್ನು ಬಿಂಬಿಸುವ ಉತ್ಸಾಹಭರಿತ ನೃತ್ಯವನ್ನು ಈಗ ನಾವು ನೋಡಲಿದ್ದೇವೆ. ಅದೇ ಕಂಗೀಲು ನೃತ್ಯ. ನೃತ್ಯವನ್ನು ಪ್ರದರ್ಶಿಸಲಿರುವವರು ನಮ್ಮ 10ನೇ ತರಗತಿಯ ರಾಕೇಶ್ ಮತ್ತು ತಂಡದವರು. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಪುರ ಜಾಣ ಕಡಿಗಣ ಕಡಿಗಣವೋ ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಪುರ ಜಾಣ ಕಡಿಗಣ ಓ ಹೋಯ್ ಓ ಹೋಯ್ ಹೊಟ್ಟೆ ಕುಂಟೆ ಕಡಿಗಣಕ್ಕೆ ಬೆರೆ ಮೊಡಗೆಲು ಕಡಿಗಣ ಕೈಪೆದಂಕ ಕಡಿಗಣಕ್ಕೆ ಕಾರ್ಪೆದಂಕ ಕಡಿಗಣ ಹೊಟ್ಟೆ ಕುಂಟೆ ಕಡಿಗಣಕ್ಕೆ ಬೆರೆ ಮೊಡಗೆಲು ಕಡಿಗಣ ಕೈಪೆದಂಕ ಕಡಿಗಣಕ್ಕೆ ಕಾರ್ಪೆದಂಕ ಕಡಿಗಣ ಓ ಹೋಯ್ ಹೋ ಹೋಯ್ ಯಾವೂರ ಕಡಿಗಣವು ಘಟದ ಮಿತ್ತ ಕಡಿಗಣ ಘಟದ ಮಿತ್ತ ಕಡಿಗಣಕ್ಕೆ ತುಳು ರಾಜ ಕಡಿಗಣ ಯಾವೂರ ಕಡಿಗಣವು ಘಟದ ಮಿತ್ತ ಕಡಿಗಣ ಘಟದ ಮಿತ್ತ ಕಡಿಗಣಕ್ಕೆ ತುಳು ರಾಜ ಕಡಿಗಣ ಕಡಿಗಣವೋ ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಪುರ ಜಾಣ ಕಡಿಗಣ ಓ ಹೋ 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 ಹಾ ದಯರ ದಯ ತುಳುನಾಡಿನ ಸಂಸ್ಕೃತಿಯನ್ನು ನಮ್ಮ ಮುಂದೆ ತೆರೆದಿಟ್ಟ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಲೋ ಹಲೋ ಮೈಕ್ ಚೆಕ್ ಹಲೋ ನಿಮ್ದ ಈಗ ನಮ್ದು ಸರ್ ಹಲೋ ಶಾರ್ಪ್ ಕೊರ್ಲ ಒಂಚೂರು ಶಾರ್ಪ್ ಮೇಡಮ್ ಶಾರ್ಪ್ ಮಾಡಿ ಹಲೋ ನೀರಿದು ಇದ್ದಿನಂಚಿನ ಮಾತಾ ಬಂಧು ಭಗಿನಿಯರಿಗೂ ಈ ಕಾರ್ಯಕ್ರಮಗೂ ಪ್ರೀತಿಪೂರ್ವಕವಾದ ಎದುಕೊನ್ವೆ ಬ್ರಹ್ಮ ಕಲಶ ಪನ್ಪಿನವು ಕ್ಷೇತ್ರನು ಶುದ್ಧಿ ಮಲ್ತದು ಅಲ್ಪ ದೇವರೇ ಸಾನ್ನಿಧ್ಯನು ಪುನರ್ ಪ್ರತಿಷ್ಠೆ ಮಲ್ಪುನ ಮಹಾನ್ ಕೆಲಸ ಅಂಚಿನನೇ ಕೆಲಸ ವಿದ್ಯಾಸಂಸ್ಥೆಡು ಆವಡು ದಾಯಗ್ ಈ ಶಿಕ್ಷಣ ಕ್ಷೇತ್ರಡು ವಿದ್ಯಾ ಬ್ರಹ್ಮ ಕಲಶ ನಡಪುಜಿ ಇಂದು ಪಣ್ಣೊಂದು ನನಾಂಡಲ ಈ ವಿದ್ಯಾ ಬ್ರಹ್ಮ ಕಲಶ ನಡಪಡು ವಿದ್ಯಾರ್ಜನೆಗೆ ದಾರೆ ಎರಿಯುನಂಚಿನ ವಿದ್ಯಾಸಂಸ್ಥೆಲೇನು ಮಾತಾ ಊರ ಪರ ಊರ್ದ ಜನಕುಲು ಸೇರ್ದು ವಿದ್ಯಾ ಬ್ರಹ್ಮ ಕಲಶ ನಡೆವಡು ಒಂದು ಪಣ್ಣೊಂದು ಅಮೂಲಾಗ್ರ ಬದಲಾವಣೆ ಕೊರ್ಪಿನಂಚಿನ ಉನ್ನತ ವಿದ್ಯಾಭ್ಯಾಸ ಊರುದ ಜೋಕಲೆಗ್ ತಿಕ್ಕು ನಂಚಾವಡು ವಿದ್ಯೆ ಒಂಜೆರ್ದು ಬಡತನ ಅಸಮಾನತೆ ಅಳಿಯರೆ ಸಾಧ್ಯ ಪಂಡೊಂದು ಬಲೆ ಇತ್ತೆ ಕಾಂತಾರ ಪಿಕ್ಚರ್ದ ಗೊತ್ತಿಲ್ಲ ಶಿವನೇ ಪನ್ಪಿನ ಪದ್ಯಗೂ ಪೆಜ್ಜೆ ಪಾಡರೆ ಬರೊಂದುಲ್ಲೇರು ಎಡಮನೆ ವರ್ಮನೆ ತರಗತಿದ ವಿದ್ಯಾರ್ಥಿಲು ಅಂಚೆನೆ ಒಟ್ಟಿಗೆ ಸೇರೊಂದು ಪೆಜ್ಜೆ ಪಾಡುನಕಲು ಎಂಕಲ್ನ ಮೋಕೆದ ಜೀವಗೂ ಜೀವ ಕೊರ್ಪಿನಂಚಿನ ಹಳೆ ವಿದ್ಯಾರ್ಥಿಲು ಬಲೆ ಈ ಕಾರ್ಯಕ್ರಮಗೂ ಮಾತೆರೆಲ್ನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊನ್ವೆ ಹಲೋ ಒಂಚೂರು ಬೇಸ್ ಕೊರ್ಲೆ ವಾಯ್ಸ್ ಒಂಚೂರು ಸ್ಲೋ ಹಲ್ 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 ರೆಡಿ
ಎಸ್. ಗೊತ್ತಿಲ್ಲ ಶಿವನೇ ವಿದ್ಯೆಯಾರಿಯು ಗೊತ್ತಿರುವುದೊಂದೇ ಸತ್ಯದ ದಾರಿಯು ಉಳ್ಳಾದಿ ನಿಮ್ಮ ನೆಲೆಯಡಿದೆ ಎಂಬುಲೆಲ್ಲ ಮಾಯ ಸನ್ನಿಧಿದೆ ಗೊತ್ತಿದ್ದಿ ಶಿವನೇ ವಿದ್ಯೆಯಾರಿಯು ವಿದ್ಯಾಪಠನದಿಂದ ನಿನ್ನ ಬಲವ ಮಾಡುತ್ತಾ ಸರ್ವೇ ಜನಹಿತಂ ಈ ಶಾಲೆಯು ಸ್ಥಾಪಿತ ಉಂಟಾಗಿಸುತ್ತಲೀ ಸರಸ್ವತಿ ಶಕ್ತಿಯ ಮಂತ್ರ ಘೋಷದಿ ಎರೆದು ವಿದ್ಯೆಯ ದೇಹ ಶುದ್ಧಿರನೇ ನಮುಯಾತ್ ಮನಃಶಾಂತಿರನೇ ನಮುಯಾತ್ ವಿದ್ಯಾನುಗ್ರಹರೇ ಪರಮ ಸ್ವರೂಪ ಜ್ಞಾನ ಸಂಚಯ ವಿದ್ಯಾ ಸಂಚಯವೇ ಪರಮ ಸಾಧನ ಯತ್ರ ಶ್ರದ್ಧಾಂ ಚ ವಿದ್ಯಂ ತತ್ರ ಲಭತೆ ಜ್ಞಾನಂ ಚ ದೈವಾನ್ ಚಿತ್ತಂ ಗೊತ್ತಿಲ್ಲ ಶಿವನೇ ವಿದ್ಯೆಯಾರಿಯು
ಈ ಶಾಲೆಯಿಂದ ಕಲಿತು ಹೋದವರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕು. ನಮ್ಮ ಸಂಸ್ಥೆಯನ್ನು ಬೆಳೆಸಿ ಮುನ್ನಡೆಸಿ ವಿದ್ಯಾರ್ಜನೆಯ ಹೊಸ ಉನ್ಮಾದದ ಅಲೆ ಅನುರಣಿಸಿ ಬರಲಿ ನವರೋಮಾಂಚನ, ಕಲೆ ಸೆಲೆ ಹರಿದು ಬರಲಿ, ಸಂಸ್ಥೆಯ ಬೆಳೆದು ಹೆಮ್ಮರವಾಗಿ ವಿದ್ಯೆ ಜೀವಕಳೆ ನೀಡುವಂತಾಗಲಿ, ವಿದ್ಯೆ ಜೀವಕಳೆ ನೀಡುವಂತಾಗಲಿ. ಧನ್ಯವಾದ. ಥ್ಯಾಂಕ್ ಯು. ಕೊನೆಯ ಒಂದು ಕಾರ್ಯಕ್ರಮ ಬಾಕಿ ಇದೆ. ಕೇವಲ 10 ನಿಮಿಷದ ಪಿಲಿ ನಲಿಕೆ ಕಾರ್ಯಕ್ರಮ ನಂತರ ಕೇವಲ 20 ನಿಮಿಷದ ಸಭಾ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ನೇರವಾಗಿ ನಾಟಕ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೇವೆ. ದಯವಿಟ್ಟು ಬಂದಂಥ ಎಲ್ಲ ಅತಿಥಿಗಳು, ಅಭ್ಯಾಗತರು, ನಮ್ಮೆಲ್ಲ ಸಂಸ್ಥೆಯ ಅಭಿಮಾನಿಗಳು, ಹಳೆ ವಿದ್ಯಾರ್ಥಿ ಸಂಘದವರು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಸ್ವಲ್ಪ ಕಾರ್ಯಕ್ರಮ ತಡವಾಗಿದೆ. ಕೇವಲ 10 ನಿಮಿಷದಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೊನೆಯದು 10 ನಿಮಿಷದ ಪಿಲಿ ನಲಿಕೆ. ಸಭಾ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ. ಅವ್ರು ಸ್ವಲ್ಪ ರೆಡಿ ಆಗಿಲ್ಲ, 10 ನಿಮಿಷ ವೆಯ್ಟ್ ಮಾಡಿ. ಅಲ್ಲಿ ಕೇವಲ 20 ನಿಮಿಷದ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ಅರುಣ್ ರಾವ್ ಅವರು ದಯವಿಟ್ಟು ಇಲ್ಲಿ ಬರಬೇಕು ಅಂತ ವಿನಂತಿ ಮಾಡ್ತಾನೆ. ನಮ್ಮ ಕಾರ್ಯದರ್ಶಿಗಳು ಶ್ರೀಯುತ ಅರುಣ್ ರಾವ್ ಅವರು. ನೇಹಾ ಮೇಡಮ್ ದಯವಿಟ್ಟು ಇಲ್ಲಿ ಬರಬೇಕು. ನೇಹಾ ಮೇಡಮ್. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ಇದು ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ, ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇಪ್ಪತ್ತು ನಿಮಿಷ ಅಲ್ಲಿ ನಿಲ್ಲಬೇಕು. ಹುಲಿ ವೇಷದವರು ದಯವಿಟ್ಟು ಸಹಕರಿಸಬೇಕು.
ಶಿಸ್ತಿನಿಂದ ನಡೆಯೇ ಮುಂದೆ ದೊರಕಿತೆಮ್ಮ ಬಾಳಿಗೆ ಅಂದ ಹಲೋ 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 ಸ್ನೇಹ ತ್ಯಾಗಗಳೇ ಒಂದು 20 ನಿಮಿಷಗಳ ಕಾಲ ಅವಕಾಶ ನೀಡಬೇಕು. 20 ನಿಮಿಷಗಳಲ್ಲಿ ಸಮಾರೋಪ ಕಾರ್ಯಕ್ರಮ ಮುಗಿತೇವೆ. ಅದರ ನಂತರ ಹುಲಿ ವೇಷವನ್ನು ಈ ವೇದಿಕೆಯಲ್ಲಿ ನಡೆಯಬೇಕು. ಆಗ ನಮ್ಮ ಹಿಂದುಗಡೆ ನಾಟಕದವರು ಸೆಟ್ಟಿಂಗ್ ಕೂಡ ಮಾಡ್ತಾರೆ. ತದನಂತರ ಈ ಒಂದು ನಾಟಕ ಪ್ರದರ್ಶನಗೊಳ್ಳುತ್ತದೆ. ದಯವಿಟ್ಟು ಒಂದು 20 ನಿಮಿಷಗಳ ಕಾಲಾವಕಾಶ ತಮ್ಮೆಲ್ಲರ ಅನುಮತಿಯೊಂದಿಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ಇದೀಗ ನಾವು ಸಂತೃಪ್ತಿಯ ಮನೋಭಾವದಿಂದ ಸಮಾರೋಪ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಪುನರ್ಮಿಲನ ಸಮಿತಿಯ ಸಮಾವೇಶದ ಅಧ್ಯಕ್ಷರಂತ ಸಂಚಾಲಕರಂತ ಶ್ರೀಯುತ ಸುಧಾಕರ್ ಶೆಟ್ಟಿ ಅವರು ವಹಿಸಿಕೊಳ್ಬೇಕು. ಹಾಗೂ ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಶ್ರೀಯುತ ದಿವಾಕರ್ ಪೂಜಾರಿ, ಅಧ್ಯಕ್ಷರು ಬಿಲ್ಲವ ಸಂಘ ಮುಣ್ಕೂರು, ಧರ್ಮದರ್ಶಿಗಳು ಶ್ರೀ ಕೊರಗರ ಪಂಜುರ್ಲಿ ಕ್ಷೇತ್ರ ಜಾರಿಕಟ್ಟೆ. ಹಾಗೂ ಪ್ರತಿಭಾ ಪುರಸ್ಕಾರ ನಡೆಸುವವರು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಸುರೇಂದ್ರ ಎಸ್ ಶೆಟ್ಟಿ ಕೋರಿಬೆಟ್ಟಗುತ್ತು. ಹಾಗೂ ಮುಖ್ಯ ಅತಿಥಿಗಳಾಗಿ ನಂಜಿಕೂರು ಎಜುಕೇಷನ್ ಟ್ರಸ್ಟ್ ಇದರ ಅಧ್ಯಕ್ಷರಂತ ಶ್ರೀಯುತ ಅನಿಲ್ ಶೆಟ್ಟಿ ಏಳಿಂಜೆ ಕೊಂಜಲ್ಗುತ್ತು. ಹಾಗೂ ಉದ್ಘಾಟಕರಾಗಿ ನಮ್ಮ ಸಾಧಕ ಹಳೆ ವಿದ್ಯಾರ್ಥಿ ಅಂತ ಶ್ರೀಯುತ ರತ್ನಾಕರ್ ಶೆಟ್ಟಿ ಮುಣ್ಕೂರು. ಹಾಗೂ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಕಾರ್ಕಳ ಶ್ರೀಮತಿ ಗಿರಿಜಮ್ಮ. ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇದರ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಸಾದ್ ಎಂ ಶೆಟ್ರು. ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜು ಮುಣ್ಕೂರು ಇದರ ಸಂಚಾಲಕರಾದಂಥ ಶ್ರೀಯುತ PB ಬಾಲಕೃಷ್ಣ ಆಳ್ವ. ಹಾಗೂ ಶ್ರೀಯುತ ಕ್ಷೇತ್ರ ಪಸ್ರಾಲು ಇದರ ಆಡಳಿತ ಮುಖ್ಯಸ್ಥರಾದಂಥ ಶ್ರೀಯುತ ಜಗದೀಶ್ ಶೆಟ್ಟಿ ಸಚ್ಚರ್ ಪರಾರಿ. ಹಾಗೂ ನಮ್ಮ ಮುಲ್ಲಡಕ ಪರಾರಿಯ ಶ್ರೀಯುತ ರವೀಂದ್ರ ಎಸ್ ಶೆಟ್ಟಿ ನಿಕಟಪೂರ್ವ ಅಧ್ಯಕ್ಷರು. ಹಾಗೂ ಶ್ರೀ ಕ್ಷೇತ್ರ ಕಜೆ ಮಾರಿಗುಡಿಯ ಗೌರವಾಧ್ಯಕ್ಷರಾದಂಥ ಶ್ರೀಯುತ MG ಕರ್ಕೇರ. ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ಅಂತ ಶ್ರೀಯುತ ಪಾಂಡುರಂಗ ಪ್ರಭು. ಹಾಗೂ ಉದ್ಯಮಿಗಳಾದಂಥ ಶ್ರೀಯುತ ಹರೀಶ್ ಶೆಟ್ಟಿ ಸಚ್ಚರ್ ಪರಾರಿ, ಹಿರಿಯ ವಿದ್ಯಾರ್ಥಿ ಅಂತ ಏಕನಾಥ್ ಪ್ರಭು. ಇವರೆಲ್ಲರೂ ಕೂಡ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಂತ ಸಾಯಿನಾಥ್ ಶೆಟ್ರು. ಹಾಗೂ ಸಾಂಸ್ಕೃತಿಕ ಸಂಘಟಕರಂತ ಸುಧಾಕರ್ ಪಸ್ರಾಲು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಂತ ಶರತ್ ಶೆಟ್ರು, ಅಧ್ಯಕ್ಷರಂತ ಒಳೆಪಾಡಿ ಬಾಲಕೃಷ್ಣ ಶೆಟ್ರು, ಸಂಚಾಲಕರು ಕ್ರೀಡೋತ್ಸವ ಸಮಿತಿಯ ಶರತ್ ರಾವು, ಸಂಚಾಲಕರು ಪ್ರಚಾರ ಸಮಿತಿಯ ಉದಯ ಪೂಜಾರಿ, ಸಂಪರ್ಕ ವ್ಯವಸ್ಥೆಯಿಂದ ಪ್ರಕಾಶ್ KN. ಹಾಗೂ ನಮ್ಮ ಆಡಳಿತ ಮಂಡಳಿ ಸದಸ್ಯರಂತ ಶ್ರೀಯುತ ಭಾಸ್ಕರ್ M ಶೆಟ್ರು, ದುರ್ಗಾ ಸೌಂಡ್ ಇದರ ಮಾಲಕರು. ಹಾಗೂ ಪ್ರಭಾಕರ್ ಶೆಟ್ಟಿಗಾರು, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೂ ಹಾಲೋತ್ಪಾದಕರ ಸಹಕಾರ ಸಂಘದ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ನೇರವಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಈ ಒಂದು ಕಾರ್ಯಕ್ರಮದ ಸಮಾರೋಪದ ಯಶಸ್ವಿ ಕಾರ್ಯಾಧ್ಯಕ್ಷರಂತ ಶ್ರೀಯುತ ಸಾಯಿನಾಥ್ ಸರ್ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು, ಬಂದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು, ಸಜ್ಜನ ಬಂಧುಗಳನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತವನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ಇವತ್ತಿನವರೆಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಗಿದೆ. ಹೊತ್ತು ಮರಳಿ ಪಡೆಯಲಾಗದ ಸೊತ್ತು ನಮಗೂ ಗೊತ್ತು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೂ ವೇದಿಕೆಯಲ್ಲಿರುವವರಿಗೆ ನಮ್ಮ ಗೌರವದ ಸಂಕೇತವಾದ ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಇವತ್ತು ಸಮಾರಂಭಕ್ಕೆ ಹೊಸದಾಗಿ ಆಗಮಿಸಿದಂಥ ಜಗದೀಶ್ ಶೆಟ್ಟಿ ಸಚ್ಚರ್ ಬರಾರಿ, ಕ್ಷೇತ್ರ ಪುಸ್ರಾಲ್ ಇದರ ಆಡಳಿತ ಮುಖ್ಯಸ್ಥರು ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ರು ಇವರಿಗೆ. ಹಾಗೂ ಕಜೆ ಮಾರಿಗುಡಿಯ ಗೌರವಾಧ್ಯಕ್ಷರಂತ ಶ್ರೀಯುತ MG ಕರ್ಕೇರ್ ಅವರಿಗೆ. ನೇರವಾಗಿ ಇದೀಗ ಸನ್ಮಾನ ಕಾರ್ಯಕ್ರಮಕ್ಕಾಗಿ ಹೋಗ್ತೇವೆ. ನಮ್ಮ ಊರಿನ 3 ಮುತ್ತುಗಳಿಗೆ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅವರ ಸೇವೆಯನ್ನು ಪರಿಗಣಿಸಿ ನಮ್ಮ ಜಿಲ್ಲಾ ಆಡಳಿತ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕರುಣಿಸಿದೆ. ಈ ನಿಟ್ಟಿನಲ್ಲಿ ಅವರಿಗೆ ನಮ್ಮ ಹಳೆ ವಿದ್ಯಾರ್ಥಿಗಳ ಪುನರ್ಮಿಲನ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆ. ಇದನ್ನು ನಡೆಸಿಕೊಡ್ತಾರೆ ನಮ್ಮ ಈ ಶಾಲೆಯ ಕನ್ನಡ ಅಧ್ಯಾಪಕರು ಹಾಗೂ
ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಕೊಂಡಳಿಯವರು. ಗೌರವಾನ್ವಿತ ಬಂಧುಗಳೇ, ಭೂಗೋಳಕ್ಕೆ ಎಲ್ಲರೂ ಬರ್ತಾರೆ, ಆದರೆ ಇತಿಹಾಸಕ್ಕೆ ಕೆಲವರು ಮಾತ್ರ ಸೇರ್ತಾರೆ ಎನ್ನುವ ಮಾತಿಗೆ ಸಾಕ್ಷಿಯಾಗಿ ತಮ್ಮ ಅಪೂರ್ವ ಸಾಧನೆ ಮೂಲಕ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಸಾಧನೆ ಮಾಡಿರುವಂಥ ನಮ್ಮ ಸಂಸ್ಥೆಯ ಹೆಮ್ಮೆಯ 3 ಪೂರ್ವ ವಿದ್ಯಾರ್ಥಿಗಳನ್ನು ಅತ್ಯಂತ ಗೌರವದಿಂದ ಸನ್ಮಾನಿಸುವಂಥ ಸಂದರ್ಭ. ಆ 3ರನ್ನು ಅತ್ಯಂತ ಗೌರವದಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಗೌರವಾನ್ವಿತ KP ಸಂತೋಷ್ ಕುಮಾರ್ ಎಂ ಶೆಟ್ಟಿ, ಹಾಗೆ ಶ್ರೀಯುತ ಶ್ರೀಧರ್ ಸನೀಲ್, ಹಾಗೆ ಗೌರವಾನ್ವಿತ ಸುಧಾಕರ್ ಸಾಲಿಯಾನ್ ಸಂಕಲಕರಿಯ. ಬಂಧುಗಳೇ, ನಿಮ್ಗೆ ಗೊತ್ತಿದೆ ಸಮಯಾವಕಾಶ ಕಡಿಮೆ ಇರುವುದರಿಂದ ಇವರೊಬ್ಬೊಬ್ಬರ ಪರಿಚಯವನ್ನು ಅರ್ಧ ಗಂಟೆ ಬೇಕಾಗತ್ತೆ. ಆದರೆ ನಮ್ಮೂರಿನ ಹೆಮ್ಮೆಯ ಸಾಧಕರಿವರು, ಆದ್ದರಿಂದ ಒಂದೊಂದೇ ವಾಕ್ಯದಲ್ಲಿ ಅವರನ್ನ ನಾನು ಪರಿಚಯಿಸಲಿಕ್ಕೆ ಸಂತೋಷ ಪಡ್ತೇನೆ. ಗತಿ ಏನು ಎನಗೇನುತ್ತ ಕೇಳುವರೇ ಎಲ್ಲರೂ, ಹಿತವೆಂದು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸೆ ಜೀವಿತವ ವಿಸ್ತರಿಸೆ, ಪಥಮುಕ್ತಿಗಾಗಲೇ ಮಂಕುತಿಮ್ಮ ಎನ್ನುವ ಹಾಗೆ ಎಲ್ಲರೂ ತಮ್ಮ ಮನೆಯ ಬಗ್ಗೆ ತಮ್ಮ ಬಗ್ಗೆ ಯೋಚನೆ ಮಾಡುವ ಹೊರತು ಸಾಮಾಜಿಕ ಚಿಂತನೆ ಮಾಡೋರು ಬಹಳ ಕಡಿಮೆ ಅಂತ. ಸಾಮಾಜಿಕ ಚಿಂತನೆಯೊಂದಿಗೆ ಬದುಕನ್ನು ರೂಪಿಸಿಕೊಂಡಾಗ ಅದ್ಭುತ ಸಾಧನೆ ಮಾಡಬಹುದು. ಸಮಾಜ ನಮ್ಮನ್ನು ಗುರುತಿಸಿದೆ ಎನ್ನುವುದಕ್ಕೆ ಸಾಕ್ಷೀಭೂತರಾಗಿ 3 ಸಾಧಕರು ನಮ್ಮೊಂದಿಗಿದ್ದಾರೆ. ಅವರು ಅತ್ಯಂತ ಅಭಿಮಾನದ ಮೂಲಕ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದಿಸ್ತೇನೆ. ಮೊದಲನೇದಾಗಿ KP ಸಂತೋಷ್ ಕುಮಾರ್ ಎಂ ಶೆಟ್ಟಿಯವರು. ಓರ್ವ ಬಂಟ ಮನೆತನದಲ್ಲಿ ಜನಿಸಿದವರು, ಪುತ್ತಿಗೆ ಗೊತ್ತು ಕಡಂದಲೆ ಪರಾಡಿ ಮನೆಯಲ್ಲಿ ಜನಿಸಿದಂಥ ಸಂತೋಷ್ ಕುಮಾರ್ ಸರ್ ಅವರು ಪ್ರಗತಿ ದೈವಾರಾಧನೆಯಲ್ಲಿ ತೊಡಗಿಸಿಕೊಂಡು ಕೃಷಿಕರಾಗಿ ಇದ್ಕೊಂಡು ಆ ಕೃಷಿಯ ಮೂಲಕ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡು ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವ್ರನ್ನ ಅತ್ಯಂತ ಅಭಿಮಾನದಿಂದ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಸ್ಥೆಯ ಹೆಮ್ಮೆ ಹಳೆ ವಿದ್ಯಾರ್ಥಿಗಳನ್ನು ಭಾವಿಸಿಕೊಂಡು ಅವ್ರನ್ನ ಅತ್ಯಂತ ಅಭಿಮಾನದಿಂದ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಎರಡನೇದಾಗಿ ನಮ್ಮ ಊರಿನ ಸ್ಥಳೀಯವಾಗಿರುವಂಥ ಶ್ರೀ ಪ್ರಸ್ತ್ರಾಲು ಮಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ ಸಚ್ಚೇರಿಪೇಟೆ 50 ವರ್ಷಗಳಿಂದ ಕಲಾ ಸೇವೆ ಮಾಡುತ್ತಿರುವಂಥ ಈ ಕಲಾ ಮಂಡಳಿಯ ಹಿಂದಿರುವಂಥ ಪ್ರಧಾನ ಶಕ್ತಿ ಅಂತ ಹೇಳಿದರೆ ನಮ್ಮ ಸಂಸ್ಥೆಯ ಹೆಮ್ಮೆ ಹಳೆ ವಿದ್ಯಾರ್ಥಿ ಆಗಿರುವಂಥ ಗೌರವಾನ್ವಿತ ಶ್ರೀಧರ್ ಸನಿಲ್ ಅವರು. ಓರ್ವ ಪಂಚಾಯತ್ ಸದಸ್ಯರಾಗಿದ್ದುಕೊಂಡು, ಪಂಚಾಯತ್ ಅಧ್ಯಕ್ಷರಾಗಿದ್ದುಕೊಂಡು, ಓರ್ವ ಯಕ್ಷಗಾನ ಕಲಾವಿದರಾಗಿದ್ದುಕೊಂಡು, ಓರ್ವ ಯಕ್ಷಗಾನ ಅರ್ಥಧಾರಿಯಾಗಿದ್ದುಕೊಂಡು ಎಲ್ಲರ ಜನಮನವನ್ನು ಗೆದ್ದಂಥ ಓರ್ವ ಅಪೂರ್ವ ಸಾಧಕ ಗೌರವಾನ್ವಿತ ಶ್ರೀಧರ್ ಸನಿಲ್ ಅವರು ಈ ವರ್ಷ ನಮ್ಮ ಶ್ರೀ ವಸ್ತ್ರಾಲು ಮಾಲಿಂಗೇಶ್ವರ ಯಕ್ಷಗಾನ ಕಲಾಮಂಡಳಿ 50 ವರ್ಷ ಪೂರೈಸಿದ್ದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದೆ. ಈ ಒಂದು ಪ್ರಶಸ್ತಿಯ ಹಿಂದಿರುವಂಥ ಪ್ರಧಾನ ಶಕ್ತಿಯಾಗಿರುವಂಥ ನಮ್ಮ ಸಂಸ್ಥೆ ಹೆಮ್ಮೆ ಹಳೆ ವಿದ್ಯಾರ್ಥಿ ಆಗಿರುವಂಥ ಗೌರವಾನ್ವಿತ ಶ್ರೀಧರ್ ಸನಿಲ್ ಅವರನ್ನು ನಿಮ್ಮೆಲ್ಲರ ಅಭಿಮಾನ ಚಪ್ಪಾಳೆಯೊಂದಿಗೆ ನಾನು ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಕಿರಿದಾಗಿ ಹುಟ್ಟಿದರೂ ಹಿರಿದಾಗಿ ಬಾಳು ಎನ್ನುವ ಮಾತಿಗೆ ಸಾಕ್ಷಿಯಾಗಿದ್ದುಕೊಂಡು ತಮ್ಮ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಎಲ್ಲರ ಪ್ರೀತಿಗೆ ಪಾತ್ರದಂಥ ಒಂದು ಹೆಮ್ಮೆಯ ಕಲಾವಿದ ನಮ್ಮ ಪ್ರೀತಿಯ ಹೆಮ್ಮೆಯ ಸುಧಾಕರ್ ಸಾಲಿಯಾನ್ ಅವರು. ನಿಮಗೆ ಗೊತ್ತಿದೆ ನಮ್ಮ ಕಿನ್ನಿಗೋಳಿ ನಮ್ಮ ಕಲಾವಿದ ಸಂಕಲಕರಿಯಾದ ಶರತ್ತಣ್ಣ ನೇತೃತ್ವದ ವಿಜಯ ಕಲಾವಿದರು ಕಿನ್ನಿಗೋಳಿ ಇದರ ಸ್ಥಾಪಕ ಸದಸ್ಯರಾಗಿದ್ದುಕೊಂಡು ಎಲ್ಲ ನಾಟಕಗಳಲ್ಲಿ ವೈವಿಧ್ಯಮಯ ಪಾತ್ರಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಹಾಸ್ಯ ಪಾತ್ರ ಮೂಲಕ ನಾನು ಕಂಡುಕೊಟ್ಟ ಅಜ್ಜಿ ಗೇರ್ಲ ಇಜ್ಜಿ, ಆ ಅಜ್ಜಿಯ ಪಾತ್ರವನ್ನು ಅದ್ಭುತವಾಗಿ ವೇದಿಕೆಯಲ್ಲಿ ಸಂಪನ್ನಗೊಳಿಸಿದವರು ಸುಧಾಕರ್ ಸಾಲಿಯನ್ ಅವರು. ಕಿನ್ನಿಗೋಳಿಯ ರೋಟರಿ ಆಕ್ಟ್ ಅಧ್ಯಕ್ಷರಾಗಿದ್ದುಕೊಂಡು ಆ ರೋಟರಿ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಎಲ್ಲಕ್ಕಿಂತ ಹೆಚ್ಚಾಗಿ ಪಡಿಲು ಬಿದ್ದಂಥ ಭೂಮಿಯನ್ನು ಕೃಷಿ ಮಾಡೋದ್ರ ಮೂಲಕ ಪ್ರಗತಿಪರ ಕೃಷಿಕರಾಗಿದ್ದವರು. ಪೊರ್ಲು ಅನ್ನುವಂಥ ಸಂಸ್ಥೆಯ ಮೂಲಕ ಎಲ್ಲರಿಗೂ ಪ್ರೀತಿಯ ಒಂದು ಆತಿಥ್ಯವನ್ನು ನೀಡುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದುಕೊಂಡು ಈ ವರ್ಷ ರಂಗ ಕಲಾವಿದರಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಭಾಜನರಾಗಿರುವಂಥ ನಮ್ಮ ಸಂಸ್ಥೆ ಹೆಮ್ಮೆ ಹಳೆ ವಿದ್ಯಾರ್ಥಿ ಗೌರವಾನ್ವಿತ ಸುಧಾಕರ್ ಸಾಲಿಯನ್ ಅವರನ್ನ ಅತ್ಯಂತ ಅಭಿಮಾನದಿಂದ ಗೌರವದಿಂದ ಅಭಿನಯಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಮುಖ್ಯ ಶಿಕ್ಷಕಿಯಾದ ಸವಿತಾ ಮೇಡಮ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣ್ಕೂರು ಇದರ ಮುಖ್ಯೋಪಾಧ್ಯಾಯರಂತ ಶ್ರೀಯುತ ರಂಗಸ್ವಾಮಿ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ವೇದಿಕೆಯ ಗಣ್ಯಾತಿ ಗಣ್ಯರು ಒಟ್ಟು ಸೇರಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನ ಮತ್ತು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಚ್ಚೇರಿಪೇಟೆಯ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿಯ ಮುಖ್ಯಸ್ಥರನ್ನ ಈ ಸಂದರ್ಭದಲ್ಲಿ ಗೌರವಿಸುವಂತಹ ಕ್ಷಣಗಳು.
ನಮ್ಮೊಂದಿಗೆ ಲಕ್ಕುಮಿ ತಂಡದ ಶ್ರೀಯುತ ಕಿಶೋರ್ ಕುಮಾರ್ ಲಯನ್ಸ್ ಇದ್ದಾರೆ, ಅವರನ್ನು ಕೂಡ ಜೊತೆಗೂಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ವಂದನೆಗಳು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪ್ರತಿಭಾ ಶ್ರೀಯುತ ಇಂದಿನ ನಾಟಕದ ಮುಖ್ಯ ಅತಿಥಿಗಳಾಗಿ ನಮ್ಮದಿದ್ದಾರೆ ಲಯನ್ ಕಿಶೋರ್ ಕುಮಾರ್ ಶೆಟ್ರು. ಇವರನ್ನು ಕೂಡ ಈ ಸಮಯದಲ್ಲಿ ಅವರಿಗೆ ಗೌರವದ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಇದನ್ನು ಪ್ರಸಾದ್ ಎಂ ಶೆಟ್ರು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿ ವಿದ್ಯಾವರ್ಧಕ ಹಳೆ ವಿದ್ಯಾರ್ಥಿಗಳ ಈ ಒಂದು ಪುನರ್ಮಿಲನದಲ್ಲಿ ವಿದ್ಯಾವರ್ಧಕ ಹಳೆ ವಿದ್ಯಾರ್ಥಿಯವರು ಕಾಂತಾರ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಶ್ರೀಯುತ ಸುಮಂತ್ ಇವರನ್ನು ಕೂಡ ಅತ್ಯಂತ ಅಭಿಮಾನಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತೇವೆ. ಇವರಿಗೆ ನಮ್ಮ ಈ ಒಂದು ಸಮಿತಿಯ ಪರವಾಗಿ ಅವರಿಗೆ ಗೌರವದ ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ಇದನ್ನು ಇಂದಿನ ಉಪನ್ಯಾಸಕರ ಅಂತ ಶ್ರೀಯುತ ಪ್ರಕಾಶ್ ನಾಯಕ್ ಹಾಗೂ ನೇಹ ಮೇಡಮ್ ಅವರು ನೆರವೇರಿಸುತ್ತಾರೆ. ವಿದ್ಯೆಯು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ಮತ್ತು ಸಮಾಜದ ಅಭಿವೃದ್ಧಿಗೆ ಕಾರಣವಾಗುವ ಅತ್ಯಂತ ಮಹತ್ವವಾದ ಅಂಶವಾಗಿದೆ ಎಂಬ ಮಾತಿನಂತೆ 2025-26ನೇ ಶೈಕ್ಷಣಿಕ ಸಾಲಿನ ಕಲಿಕೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಮಕ್ಕಳ ವಿವರ. 1ನೇ ತರಗತಿಯಲ್ಲಿ ಪ್ರಥಮ ಆದ್ಯ. ಪೋಷಕರು ಇಲ್ಲದೇ ಇದ್ದರೆ ಆ ಶಾಲೆಯ ಶಿಕ್ಷಕರು ಬಂದು ಸ್ವೀಕರಿಸಬೇಕು. 1ನೇ ತರಗತಿಯಲ್ಲಿ ಪ್ರಥಮ ಆದ್ಯ. ದ್ವಿತೀಯ ಸೂರಜ್, ಬೇಗ ಬನ್ನಿ. 2ನೇ ತರಗತಿಯಲ್ಲಿ ಪ್ರಥಮ ಹರ್ಷಲ್, ದ್ವಿತೀಯ ಮೋಕ್ಷ. 3ನೇ ತರಗತಿಯಲ್ಲಿ ಪ್ರಥಮ ಶಿಲ್ಪಪ್ರಿಯ, ದ್ವಿತೀಯ ಲವೀಶ್. 4ನೇ ತರಗತಿಯಲ್ಲಿ ಪ್ರಥಮ ಪ್ರಣಮ್, ದ್ವಿತೀಯ ಯಶ್ವಿ. 5ನೇ ತರಗತಿಯಲ್ಲಿ ಪ್ರಥಮ
ಮನಸ್ವಿ, ದ್ವಿತೀಯ ಸುಮಂತ್. ಆರನೇ ತರಗತಿಯಲ್ಲಿ ಪ್ರಥಮ ಸಾಕ್ಷಿ, ದ್ವಿತೀಯ ಹಾರ್ದಿಕ್. ಏಳನೇ ತರಗತಿಯಲ್ಲಿ ಪ್ರಥಮ ಅಕ್ಷಯ್, ದ್ವಿತೀಯ ವೈಷ್ಣವಿ. ಧನ್ಯವಾದಗಳು ಸರ್. ಸಚ್ಚರ ಪರಾರಿ ಜಗದೀಶ್ ಶೆಟ್ಟರು ಅದನ್ನು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. 8ನೇ ತರಗತಿ ಪ್ರಥಮ ಪ್ರೇರಣಾ, ದ್ವಿತೀಯ ಶಾನ್ವಿ. ಒಂಬತ್ತನೇ ತರಗತಿ ಪ್ರಥಮ ಜಯರಾಜ್, ದ್ವಿತೀಯ ಶಿಯಾ. 10ನೇ ತರಗತಿ ಪ್ರಥಮ ಅಪೇಕ್ಷಾ, ದ್ವಿತೀಯ ಅಂಶಿಕಾ. ಉಳಿದ ಬಹುಮಾನವನ್ನು ಭಾಸ್ಕರಣ್ಣ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಫಸ್ಟ್ PUC ಕಾಮರ್ಸ್ ಪ್ರತೀಕ್ಷಾ, ಭಾಸ್ಕರ್ ಶೆಟ್ಟಿ ಅವರು. ದ್ವಿತೀಯ ಪೂಜಾ. ಫಸ್ಟ್ PUC ಪ್ರತೀಕ್ಷಾ, ದ್ವಿತೀಯ ಪೂಜಾ. ಪ್ರತೀಕ್ಷಾ ಪೇರೆಂಟ್ ಇದ್ರೆ ಅಲ್ಲಿ ಬನ್ನಿ, ಪೇರೆಂಟ್ ಯಾರಾದಿದ್ರೆ. ಫಸ್ಟ್ PUC ಆರ್ಟ್ಸ್ ಪ್ರಥಮ ರಂಜಿತ್, ದ್ವಿತೀಯ ಚರಣ್. ಬೇಗ ಬರಬೇಕಲ್ಲಿ. ಸೆಕೆಂಡ್ PUC ಆರ್ಟ್ಸ್ ಪ್ರಥಮ ಭವ್ಯ ಟಿ, ದ್ವಿತೀಯ ರಮ್ಯಾ. ಸೆಕೆಂಡ್ PUC ಕಾಮರ್ಸ್ ಪ್ರಥಮ ಪ್ರಣೀತ್, ದ್ವಿತೀಯ ರಕ್ಷಿತ್. ಸಂತೋಷ್ ಅಣ್ಣ ಅವರು ಇದೊಂದು ಬಹುಮಾನವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. 2007ರ ಪ್ರಾಥಮಿಕ ಶಾಲಾ ಶತಮಾನೋತ್ಸವ ಸಂದರ್ಭದಲ್ಲಿ ಉಳಿದಂಥ ಹಣದಲ್ಲಿ 25,000 ನಾವು ಡೆಪಾಸಿಟ್ ಇಟ್ಟಿದ್ದೇವೆ. ಅದರಲ್ಲಿ ಬಡ್ಡಿ ಬರ್ತಕ್ಕಂಥ ಹಣದಿಂದ 8ನೇ ತರಗತಿಯಿಂದ ಸೆಕೆಂಡ್ PUC ವರೆಗಿನ ಎಲ್ಲ ಮಕ್ಕಳಿಗೂ ಕೂಡ ಬಹುಮಾನವನ್ನು ನೀಡತಕ್ಕಂಥ, ವಿದ್ಯಾರ್ಥಿ ವೇತನ ನೀಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 8ನೇ ತರಗತಿಯಲ್ಲಿ ಲಕ್ಷ್ಮೀತ್, ಹಾಗೆ ಟಾಪರ್ ಪ್ರೇರಣಾ, ಪ್ರೇರಣಾ. 9th ಅಲ್ಲಿ ಫಸ್ಟ್ ಪ್ಲೇಸ್ ಜಯರಾಜ್. ಬೇಗ ಬರಬೇಕು. ಸೆಕೆಂಡ್ ಪ್ಲೇಸ್ ಶಿಯಾ. ಉಳಿದ ಬಹುಮಾನವನ್ನ ಶ್ರೀಧರಣ್ಣ ನೋಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಶ್ರೀಧರ್ ಸನಿಲ್ ಅವರು. 9th ಸೆಕೆಂಡ್ ಶಿಯಾ. 10th ಟಾಪರ್ ಅಪೇಕ್ಷಾ. ಫಸ್ಟ್ ಪ್ಲೇಸ್ ಅಪೇಕ್ಷಾ. 10th ಟಾಪರ್ ಸೆಕೆಂಡ್ ಪ್ಲೇಸ್ ಅಂಶಿಕಾ. ಫಸ್ಟ್ PUC ಟಾಪರ್ ಪ್ರತೀಕ್ಷಾ. ಪ್ರತೀಕ್ಷಾನ ಪೇರೆಂಟ್ಸ್ ಇದ್ರೆ ಬರಬೇಕಲ್ಲಿ, ಪೇರೆಂಟ್ಸ್ ಇದ್ರೆ, ಇಲ್ಲ ಅಂದ್ರೆ. ಸೆಕೆಂಡ್ ಪ್ಲೇಸ್ ಪೂಜಾ. ಪ್ರತೀಕ್ಷಾ ಇಲ್ಲ ಪ್ರತೀಕ್ಷಾ ಅಲ್ಲ, ಎಸ್ ಪೂಜಾ. ಹಾಗೆ ಸೆಕೆಂಡ್ ಆರ್ಟ್ಸ್ ಭವ್ಯ ಟಿ, ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ರಮ್ಯಾ. ಮುಖ್ಯ ಅತಿಥಿಗಳು MG ಕರ್ಕೇಶ್ ಸರ್ ಅವರು ಬಹುಮಾನ ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸೆಕೆಂಡ್ ಪ್ಲೇಸ್ ರಮ್ಯಾ.
ಸೆಕೆಂಡ್ PUC ಕಾಮರ್ಸ್ ಪ್ರಣೀತ್, ಫಸ್ಟ್ ಪ್ಲೇಸ್ ಪ್ರಣೀತ್. ಸುಧಣ್ಣ ಅವರು ಅದನ್ನು ನೀಡಲಿಕ್ಕಿದ್ದಾರೆ. ಸೆಕೆಂಡ್ ಕಾಮರ್ಸ್ ರಕ್ಷಿತ್. ಹಾಗೆ MD ಹೆಗಡೆ ಅವರು 1 ಲಕ್ಷ ರೂಪಾಯಿ ಡೆಪಾಸಿಟನ್ನು ಇಟ್ಟಿದ್ದಾರೆ. ಅದರಲ್ಲಿ 70,000 ಬಡ್ಡಿಯನ್ನು ಮೊನ್ನೆ ಜೂನ್ನಲ್ಲಿ ನಾವು ಮಕ್ಕಳಿಗೆ ವಿತರಣೆ ಮಾಡಿದ್ದೇವೆ. ಇನ್ನು ಉಳಿದಂಥ 30,000ನ ಬಡ್ಡಿಯನ್ನು ಈಗ ನಮ್ಮ ಸಂಸ್ಥೆಯ ಸಾಧಕರಿಗೆ ನೀಡತಕ್ಕಂಥದ್ದು. ಇದನ್ನು ರೆಂಜಗುತ್ತು ದಾಸು ಶೆಟ್ಟಿ ಸ್ಮಾರಕ ಪರ್ಯಾಯ ಫಲಕದ ಮೂಲಕವಾಗಿ ಅವರ ತಂದೆ ಹೆಸರಲ್ಲಿ ಬಹುಮಾನ ನೀಡ್ತಾ ಇದ್ದೇವೆ. ಟಾಪ್ ಸ್ಕೋರರ್ PUC ಗರ್ಲ್ಸ್ ಮಮತಾ, ಸೆಕೆಂಡ್ ಕಾಮರ್ಸ್. ಹಾಗೆ ಟಾಪ್ ಸ್ಕೋರರ್ PUC ಬಾಯ್ಸ್ ಸೆಕೆಂಡ್ ಪ್ಲೇಸ್ ಪ್ರಣೀತ್, ಸೆಕೆಂಡ್ ಕಾಮರ್ಸ್. ಟಾಪ್ ಸ್ಕೋರರ್ ಬಾಯ್ಸ್ ಡಾಕ್ಟರ್ PB ಆಳ್ವ ಸರ್ ಅವರು ಇದನ್ನು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೊಂದು ಗೋಪಾಲದಾಸು ಶೆಟ್ಟಿ ಸ್ಮಾರಕ ಪರ್ಯಾಯ ಫಲಕದ ಅಮೌಂಟ್, ಅದು ಅವರ ಅಣ್ಣನ ಹೆಸರಲ್ಲಿ ನೀಡತಕ್ಕಂಥದ್ದು. ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಅವಾರ್ಡ್ ವಿಮೆನ್ ಅದನ್ನು ಕೊಡ್ತಾ ಇದ್ದೇವೆ. ಮೇಘಾ, ಸೆಕೆಂಡ್ ಕಾಮರ್ಸ್. ಮೇಘಾ, ಸೆಕೆಂಡ್ ಕಾಮರ್ಸ್. ಮೇಘಾ ಬಾ ಬಾ ಮೇಘಾ, ಸೆಕೆಂಡ್ ಕಾಮರ್ಸ್. RD ಹೆಗ್ಡೆ ಸ್ಮಾರಕ ಪರ್ಯಾಯ ಫಲಕ ಅವರ ಅಣ್ಣನ ಹೆಸರಲ್ಲಿ ನೀಡತಕ್ಕಂಥದ್ದು. ಆಲ್ರೌಂಡರ್ PUCಯಲ್ಲಿ ಆಲ್ರೌಂಡರ್ ನಿಖಿತಾ, ಸೆಕೆಂಡ್ ಆರ್ಟ್ಸ್. ನಿಖಿತಾ, ಸೆಕೆಂಡ್ ಆರ್ಟ್ಸ್. ಹೌದು, ಇಷ್ಟ. ನಮ್ಮ ಖಜಾಂಚಿಗಳು SV ಶೆಟ್ಟಿ ಸರ್ ಇದನ್ನು ಪ್ರಭಾಕರ್ ಶೆಟ್ಟಿಗಾರ್ ಅವರು ನೀಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ದೇವದಾಸ್ R ಶೆಟ್ಟಿ ಸ್ಮಾರಕ ಪರ್ಯಾಯ ಫಲಕ ಅವರ ಅಣ್ಣನ ಮಗನ ಹೆಸರಲ್ಲಿ. ಬೆಸ್ಟ್ ಆಕ್ಟರ್ ಕೌಶಿಕ್, ಸೆಕೆಂಡ್ ಕಾಮರ್ಸ್. ಆಗ ಪ್ರಹಸನದಲ್ಲಿ ನವೀನ್ ಪಡೀಲ್ ಪಾತ್ರವನ್ನು ಮಾಡಿರೋನು ಕೌಶಿಕ್, ಬೆಸ್ಟ್ ಆಕ್ಟರ್. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ನಿವೃತ್ತಿಯಾಗುವಂಥ ಸಂದರ್ಭದಲ್ಲಿ ಒಂದಿಷ್ಟು ಹಣವನ್ನು ಪ್ರತಿ ವರ್ಷ ನಮ್ಮ ಸಂಸ್ಥೆಯ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್ಗಳಿಗೆ ಕೊಡಿ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಬಹುಮಾನವನ್ನು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ 10th ಅಪೇಕ್ಷೆ ಪಡ್ಕೊಂಡಿದ್ದಾಳೆ. ಚಪ್ಪಾಳೆ ಮೂಲಕವಾಗಿ ಅವಳನ್ನು ಅಭಿನಂದಿಸಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾವೆಲ್ಲ ಮೆಚ್ಚಿಕೊಂಡಂಥ ಹುಡುಗಿ ಅವಳಿಗೆ ಚಪ್ಪಾಳೆ ಮೂಲಕ ಅಭಿನಂದಿಸ್ತಾ ಇದ್ದೇವೆ. ಹಾಗೆ PUC ವಿಭಾಗದಲ್ಲಿ ಪ್ರಣೀತ್, ಸೆಕೆಂಡ್ ಕಾಮರ್ಸ್. ನಮ್ಮ SPL ಪ್ರಣೀತ್, ಸೆಕೆಂಡ್ ಕಾಮರ್ಸ್ ಪಡ್ಕೊಂಡಿದ್ದಾನೆ. ಭಾಳ ಒಳ್ಳೆಯ ಹುಡುಗ, ಸಂಸ್ಥೆಗಾಗಿ ಭಾಳಷ್ಟು ಕೆಲಸವನ್ನು ಮಾಡ್ತಾನೆ, ಪ್ರಾಮಾಣಿಕ ವ್ಯಕ್ತಿ, ಒಳ್ಳೆ ಓದ್ತಾನೆ, ಒಳ್ಳೆ ಮಾರ್ಕ್ ತಗೊಳ್ತಾನೆ. ಇವನಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ವಂದನೆಗಳು ಪ್ರಕಾಶ್ ನಾಯಕ್ ಹಾಗೂ ನೇಹ ಮೇಡಮ್ ಅವರಿಗೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ತುಂಬ ಜನ ಅತಿಥಿ ಅಭ್ಯರ್ಥಿಗಳಿದ್ದಾರೆ. ಎಲ್ಲರೂ ಕೂಡ ಸಮಯವನ್ನು ನೋಡಿ ಸಮಯವನ್ನು ಪರಿಪಾಲನೆ ಮಾಡಿದರೆ ಎಲ್ಲರೂ ಕೂಡ ಕುಳಿತಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ನೇರವಾಗಿ ಧನ್ಯವಾದ. ಅದಕ್ಕೆ ಮೊದಲು ಕೆಲವರಿಗೆ ಗೌರವಾರ್ಪಣೆ ಕೊಟ್ಟು ಧನ್ಯವಾದ ಕೊಡ್ತಾರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಂತ ಶ್ರೀಯುತ ಶರತ್ ಶೆಟ್ಟರವರು. ಎಲ್ರಿಗೂ ವಂದನೆ. ನಾವು ಸಮಯಕ್ಕೆ ಸರಿಯಾಗಿ ಮುಗಿಸಲಿಲ್ಲ ಎನ್ನುವಂಥ ಬೇಸರ ಇದೆ. ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಿದ್ದೇವೆ, ಆದರೆ ಕೆಲವೊಂದು ತೊಂದರೆಗಳು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಲ್ಲಿ ಕೂಡ ಕಟ್ ಮಾಡಲಿಲ್ಲ, ಭಾಷಣವನ್ನೆಲ್ಲ ಕಟ್ ಮಾಡಿದ್ದೇವೆ. ಯಾರಿಗೂ ಕೂಡ ಬೇಸರ ಮಾಡಲಿಕ್ಕಿಲ್ಲ, ವಿದ್ಯಾರ್ಥಿಗಳಿಗೆ ಬೇಸರ ಆಗದ ರೀತಿಯಲ್ಲಿ ಮುಂದುವರಿಸಿದ್ದು. ಇನ್ನು ಪಿಲಿವೇಷ ಬಾಕಿ ಉಂಟು. ಆ ಬಳಿಕ ಸಾಧಾರಣ ಒಂದು ಅರ್ಧ ಗಂಟೆಯಲ್ಲಿ ಸೆಟ್ಟಿಂಗ್ ಮಾಡಿ ನಾಟಕವನ್ನು ಪ್ರಾರಂಭಿಸ್ತಾರೆ. ಅದು ಭರವಸೆ ನಮಗಿದೆ. ಲಲಿತೆ ಮತ್ತು ಲಕ್ಷ್ಮಿ ತಂಡದ ನಾಯಕ ನಮ್ಮ ಜೊತೆ ಇದ್ದಾರೆ ಕಿಶೋರಣ್ಣ. ನಮ್ಮ ಪ್ರೀತಿಯ ಕಿಶೋರಣ್ಣನವರ ಟೀಮು ಉತ್ತಮ ಪ್ರದರ್ಶನವನ್ನು ನೀಡಲಿಕ್ಕಿದೆ. ನಮ್ಮ ಪತ್ರಕರ್ತ ಮಿತ್ರರಾದ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹರಿಪ್ರಸಾದ್ ನಂದಳಿಕೆ ಅವರು ದಯವಿಟ್ಟು ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸ್ಮರಣಿಕೆಯನ್ನು ಪ್ರದಾನಿಸಬೇಕಾಗಿ ಸುರೇಂದ್ರ ಶೆಟ್ಟಿ ಕೋರಿಬೆಟ್ಟು ಗುತ್ತಿವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಸುಂದರವಾದ ಡೆಕೋರೇಷನನ್ನು ಮಾಡಿದವರು ಇಲ್ಲಿ ಮತ್ತು ಅಲ್ಲಿ ಜನನಿ ಡೆಕೋರೇಟರ್ಸ್ನ ಪರವಾಗಿ ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಜನನಿ ಡೆಕೋರೇಟರ್ಸ್ನವರು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಸುಂದರ ಡೆಕೋರೇಷನ್ ನಮಗೆ ಸೂಕ್ತ ಕಾಲದಲ್ಲಿ ಒದಗಿಸಿಕೊಟ್ಟವರು ಜನನಿ ಡೆಕೋರೇಟರ್ಸ್ನವರು, ದಯವಿಟ್ಟು ಬನ್ನಿ. ಅದೇ ರೀತಿ ಸೌಂಡ್ ಸಿಸ್ಟಮ್ನ ಮನೀಶ್, ಇದೆಲ್ಲವೂ ವ್ಯವಸ್ಥೆಗಳು ಭಾಸ್ಕರಣ್ಣನವರದ್ದು. ಆದರೆ ಸೌಂಡ್ ಸಿಸ್ಟಮ್ನ ಮನೀಶ್ ನಮ್ಮ ಜೊತೆ ಕೆಲವು ದಿನಗಳಿಂದ ಭಾಳಷ್ಟು ಸಕಾರಾತ್ಮಕವಾಗಿ ಸ್ಪಂದಿಸಿ ಭಾಸ್ಕರಣ್ಣನವರ
ಕೆಲಸವನ್ನು ಅತ್ಯಂತ ಯಥೋಚಿತವಾಗಿ ಮಾಡಿದ್ದಾರೆ. ಮನೀಶ್ ಶೆಟ್ಟಿ ಅವರನ್ನು ವೇದಿಕೆಯಲ್ಲಿ ಗುರುತಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿ ಸೋಮನಾಥ ಪೂಜಾರಿ ಅಮ್ಮ ಕೇಟರ್ಸ್ನ ಮಾಲಕರು ನಮ್ಮ ಜೊತೆ ಉತ್ತಮವಾಗಿ ಸ್ಪಂದಿಸಿ ಸಹಕಾರವನ್ನು ನೀಡಿದ್ದಾರೆ. ದಯವಿಟ್ಟು ಅವರು ಇದ್ದರೆ ವೇದಿಕೆ ಬರಬೇಕು, ಇಲ್ಲದಿದ್ದರೆ ಅವರ ಪತ್ನಿ ಲಕ್ಷ್ಮೀ ಸೋಮನಾಥ್ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೋಮನಾಥ್ ಪೂಜಾರಿ ಅಮ್ಮ ಕೇಟರ್ಸ್ನ ಮಾಲಕರು, ದಯವಿಟ್ಟು ಸೋಮನಾಥ್ ಪೂಜಾರಿ ಅಥವಾ ಅವರ ಪರವಾಗಿ ಜನನಿ ಡೆಕೋರೇಟರ್ಸ್ನವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಸೋಮನಾಥ್ ಪೂಜಾರಿ ಅಥವಾ ಲಕ್ಷ್ಮೀ ಸೋಮನಾಥ್, ಇಲ್ಲದಿದ್ದರೆ ಅವರ ಮಗಳು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಡುಗೆಯನ್ನು ಉತ್ತಮವಾಗಿ ನಿರ್ವಹಿಸಿಕೊಟ್ಟು ಸಂಜೆ ಅಡುಗೆಯ ವ್ಯವಸ್ಥೆಯಲ್ಲಿ ಯೋಗೀಶ್ ಭಟ್ರವರು ಸಹಕರಿಸಿದ್ದಾರೆ. ಹಣ ಕೇಳಲಿಲ್ಲ, ಅರುಣ್ ಭಟ್ರವರು ಮಾತಾಡಿದ್ದಾರೆ. ಆದ್ದರಿಂದ ಯೋಗೀಶ್ ಭಟ್ರವರನ್ನು ಗೌರವಿಸುವುದು ಅತ್ಯಂತ ಸೂಕ್ತ ಎನ್ನುವ ನೆಲೆಯಲ್ಲಿ ಯೋಗೀಶ್ ಭಟ್ ಕಂಗುಳಿ ಮನೆ ದಯವಿಟ್ಟು ವೇದಿಕೆ ಬಂದು ನಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ನೇರ ಪ್ರಸಾರವನ್ನು ನಿನ್ನೆಯಿಂದ ಇಲ್ಲಿಯವರೆಗೆ ಮಾಡಿದವರು ತುಳುನಾಡ ಭಾರತೀಯವರು. ಪುನೀತ್ ಈ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಹೌದು. ದಯವಿಟ್ಟು ವೇದಿಕೆ ಬರಬೇಕು. ಅವರ ಬಳಗದವರು ಯಾರಾದರೂ ಒಂದು ಗೌರವವನ್ನು ಸ್ವೀಕರಿಸ್ಬೋದು. ಪುನೀತ್ ರವರು ದಯವಿಟ್ಟು ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಲಘು ಉಪಹಾರದ ವ್ಯವಸ್ಥೆಯನ್ನು ನಿನ್ನೆ ಮತ್ತು ಇವತ್ತು ಅತ್ಯಂತ ಸೂಕ್ತವಾಗಿ ನಿರ್ವಹಿಸಿಕೊಟ್ಟವರು ಸಹಕರಿಸಿದವರು ರವೀಂದ್ರ ಶೆಟ್ಟಿ ಮುಲ್ಲಡ್ಕ ಬರಾರಿ, ಮುನ್ಕೂರು ದೇವಳದ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು, ಮುನ್ಕೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಾದ ರವೀಂದ್ರ ಶೆಟ್ಟಿ ಮುಲ್ಲಡ್ಕ ಬರಾರಿ ಅವರ ಪರವಾಗಿ ಯಾರಾದರೂ ಮನೆಯವರಿದ್ದರೂ ಕೂಡ ಗೌರವವನ್ನು ಸ್ವೀಕರಿಸಬಹುದು. ನಮ್ಮ ಇಂದಿನ ಸಮಾರಂಭದ ಅತಿಥಿಗಳಾಗಿದ್ದರು, ನಮ್ಮನ್ನು ಭೇಟಿಯಾಗಿ ಹೋಗಿದ್ದಾರೆ, ಅವರನ್ನು ಗೌರವಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನು ಬಿಡು ರವೀಂದ್ರ ಶೆಟ್ಟಿ ಅವರು ನಿನ್ನೆ ಬೆಳಿಗ್ಗೆಯ ಉಪಹಾರವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನೀಡುವುದರಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಕೂಡ ಗೌರವಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಅವರ ಮನೆಯವರಿದ್ದರೆ ಬರ್ಬೋದು, ದಿನೇಶ್ ಅಣ್ಣ ಇರ್ಬೋದು. ಅದೇ ರೀತಿ ನಮ್ಮ ಕುಡ್ಲ ಚಾನಲ್ನವರು ಇವತ್ತು ಬೆಳಗ್ಗಿನಿಂದ ಇವರೆಗೆ ನಮ್ಮ ಜೊತೆ ಉತ್ತಮವಾಗಿ ಸಹಕರಿಸಿ ನೇರ ಪ್ರಸಾರವನ್ನು ದೇಶ ವಿದೇಶಗಳಲ್ಲಿ ಕಾಣುವಂತೆ ಮಾಡಿದ್ದಾರೆ. ಅವರ ಸಿಬ್ಬಂದಿ ವರ್ಗದವರು ನಮ್ಮ ಜೊತೆ ಸಹಕರಿಸಬೇಕು. ನಾನು ನಿನ್ನೆ ಉದ್ಘಾಟನಾ ಸಮಾರಂಭದ ಸ್ವಾಗತದಲ್ಲಿ ಹೇಳಿದೆ, ನಾನು ಸ್ವಾಗತ್ ಹೋಟೆಲ್ನಲ್ಲಿ ಚಾ ಕುಡಿಲಿಕ್ಕೆ ಹೋಗುವಾಗ ಅಲ್ಲಿ ಒಬ್ಬ ಹಳೆ ವಿದ್ಯಾರ್ಥಿ ಸಿಕ್ಕಿದ. 1,000 ರೂಪಾಯಿಯನ್ನು ನನ್ನ ಕಿಸೆಗೆ ಹಾಕಿದ್ದಾನೆ. ಇಲ್ಲಿ ಕಾರ್ಯಕ್ರಮಕ್ಕೆ ಬೇಕಾಗಿ ಅಲ್ಲಿ ಸಪ್ಲೈಯರ್ ಕೆಲಸ ಮಾಡುವ ನಾಗೇಶ್ ಕುಲ ಎನ್ನದವರು ದಯವಿಟ್ಟು ವೇದಿಕೆ ಬರಬೇಕು. ಅದು 1,000ದ ಮೌಲ್ಯ ನಮಗೆ 1 ಕೋಟಿಯಷ್ಟು ಕಂಡು ಬಂತು. ಆದ್ದರಿಂದ ಪ್ರೀತಿಯಿಂದ ಅವರನ್ನು ಈ ವೇದಿಕೆಯಲ್ಲಿ ಗುರುತಿಸಲಿಕ್ಕೆ ಇಷ್ಟಪಡ್ತಾ ಇದೆ. ಇಲ್ಲಿ 50,000 ಕೊಟ್ಟವರಿದ್ದಾರೆ, 25,000 ಕೊಟ್ಟವರಿದ್ದಾರೆ, 50,000 ಕೊಟ್ಟವರಿದ್ದಾರೆ. ನಾಗೇಶ್ ಕುಲಾಲ್ ಸ್ವಾಗತ್ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡೋ ಇಲ್ಲಿನ ಹಳೆ ವಿದ್ಯಾರ್ಥಿ ನನ್ನನ್ನು ಕರೆದು 1,000 ರೂಪಾಯಿ ಕೊಟ್ಟಿದ್ದಾರೆ. ಈ ಒಂದು ಮಾನವೀಯತೆ ಮತ್ತು ಇವರು ಎಲ್ಲರಿಗೂ ಕೂಡ ಸ್ಫೂರ್ತಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಇವರನ್ನು ಈ ವೇದಿಕೆಯಲ್ಲಿ ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ನಾಟಕದ ದೊಡ್ಡ ಅಭಿಮಾನಿ ಇವರು. ಇವರಿಗೆ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂಸ್ಥೆಯಲ್ಲಿ ರಿಚರ್ಡ್ ಸರ್ ಅವರು ಭಾಳಷ್ಟು ಉಪನ್ಯಾಸವನ್ನು ಮಾಡಿದ ನಾವು ಅವರನ್ನು ಕಾಣಿದ್ದೆ ಇಲ್ಲಿ. ದಯವಿಟ್ಟು ಇದರ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಿಚರ್ಡ್ ಸರ್ ಅವರು ಬೇರೆ ಯಾರಾದರೂ ಹೆಸರನ್ನು ಬಿಟ್ಟು ಹೋಗಿದರೆ ಕ್ಷಮಿಸಿ. ನಮ್ಮ ಜೊತೆ ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ ನಿತ್ಯಾನಂದ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಹಕರಿಸುವ ನಿತ್ಯಾನಂದ ಭಂಡಾರಿ ಜಾರಿಗೆಗಟ್ಟೆ ದಯವಿಟ್ಟು ವೇದಿಕೆ ಬರಬೇಕು. ಡೊಂಬಿವಿಲಿಯಲ್ಲಿ ಉದ್ಯಮವನ್ನು ಮಾಡ್ತಾ ಇದ್ದು ಈ ಸಂಸ್ಥೆ ಮತ್ತು ಮುನ್ಕೂರು ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಸಹಕರಿಸುತ್ತಿರುವ ನಿತ್ಯಾನಂದ ಭಂಡಾರಿ ಜಾರಿಗೆ ಕಟ್ಟೆ ದಯವಿಟ್ಟು ವೇದಿಕೆ ಬರಬೇಕು. ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಬಹಳಷ್ಟು ದೊಡ್ಡ ಭಾರವನ್ನು ಕಡಿಮೆ ಮಾಡಿದವರು ಮುನ್ಕೂರು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು. ಬಾಬಣ್ಣ ನಮ್ಮ ಜೊತೆ ಇದ್ದಾರೆ, ಅಧ್ಯಕ್ಷರು. 2 ದಿವಸದ ಭೋಜನದ ವ್ಯವಸ್ಥೆ, ಮಧ್ಯಾಹ್ನ ಶುಚಿರುಚಿಯಾದ ಭಾರೀ ಸುಗ್ರಾಸವಾದ ಭೋಜನವನ್ನು ನೀಡಿದ್ದಾರೆ. ಅವರಿಗೆ ಒಮ್ಮೆ ಚಪ್ಪಾಳೆಯ ಮೂಲಕ ಅಭಿನಂದಿಸಿ ಈ ವಿಚಾರದಲ್ಲಿ ಅವರನ್ನು ವಿಶೇಷವಾಗಿ ಗೌರವಿಸಬೇಕಾಗಿ ಪ್ರಸಾದಣ್ಣನವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇನ್ನು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ದಿವಾಕರ್ ಶೆಟ್ಟಿ ಅವರು ನಿನ್ನೆ ಉಪಹಾರದ ವ್ಯವಸ್ಥೆಯನ್ನು ನಮಗೆ ಸಕಾಲಿಕವಾಗಿ ಮಾಡಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ನಮ್ಮ ಕೃತಜ್ಞತಾ ಸಭೆ ಸಮಿತಿಯ ಸಭೆ ನಡೆಯಲಿಕ್ಕಿದೆ. ಅಲ್ಲಿ ನಮ್ಮ ಸಮಿತಿಯವರನ್ನು ವಿಶೇಷವಾಗಿ ನಾವು ಗುರುತಿಸಿ ಗೌರವಿಸಲಿಕ್ಕಿದ್ದೇವೆ. ಈ ಮಾತುಗಳೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಸಮಾರಂಭದಲ್ಲಿ ಪಾಲ್ಗೊಂಡ ಗಣ್ಯರಿಗೆ, ಸನ್ಮಾನ ಸ್ವೀಕರಿಸಿದವರಿಗೆ, ಹಿಂದೆ ಮುಂದೆ ಸಹಕರಿಸಿದವರಿಗೆ, ಯೋಜನೆಗಳಿಗೆ ಸಕಾಲಿಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದವರಿಗೆ, ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು. ಪ್ರಾಥಮಿಕ, ಪ್ರೌಢ ಮತ್ತು PUCಯನ್ನು ಉಳಿಸಿ ಬೆಳೆಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಎನ್ನುವಂಥ ಉದ್ದೇಶದಿಂದ ಮತ್ತೊಮ್ಮೆ ನಿಮ್ಮಲ್ಲಿ ಕರೆದಾಗ ನೀವು ನಮ್ಮೊಟ್ಟಿಗಿರಿ, ನಾವು ನಿಮ್ಮ ಜೊತೆ ಇರ್ತೇವೆ ಅನ್ನೋ ಮಾತುಗಳೊಂದಿಗೆ ಈ ಶಿಕ್ಷಣ ಸಂಸ್ಥೆಯನ್ನು ಉಳಿಸುವಂಥ ಜವಾಬ್ದಾರಿ ಇವರದು, ನಿಮ್ಮದು, ನಮ್ಮದು ಎನ್ನುವ ಮಾತುಗಳೊಂದಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇವೆ. ವಂದನೆಗಳು. ಬಹಳ ಸುಂದರವಾಗಿ ಸಮಾರೋಪ ಸಮಾರಂಭ ಮೂಡಿ ಬಂದಿದೆ.
ಮಾಡಿದ ಕಾರ್ಯಕ್ರಮದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ತಮ್ಮೆಲ್ಲರೇ ಪ್ರೀತಿಪೂರ್ವಕವಾಗಿ ಕ್ಷಮೆಯನ್ನು ಯಾಚಿಸ್ತಾ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಆಶಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಶುಭಂ ಭದ್ರಂ ಮಂಗಳಂ. ಇದೀಗ ಪಿಲಿ ವೇಷದವರು ವೇದಿಕೆ ಕಡೆ ಬರ್ಬೋದು. ಒಂದು ನಿಮಿಷ, ಹುಲಿ ಸ್ಟಾರ್ಟ್ ಮಾಡಬೇಡಿ. ಒಂದು ಸ್ಕ್ರೀನ್ ಎಳೀತಾರೆ, ಅರ್ಧ ಸ್ಕ್ರೀನಲ್ಲಿ ಅರ್ಧ ಸ್ಟೇಜಲ್ಲಿ ಸ್ಕ್ರೀನ್ ಎಳೆದು ಸೆಟ್ಟಿಂಗ್ ಮಾಡ್ತಾರೆ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ. ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಕೊಡುವಾಟ ಇಂದು ಕೂಡ ಮರೆಯದಿರುವ ಸವಿರಸದೂಟ. ಪಡೆದಿಹ ಅರಿವಿಂದ ಬಿಡದಿಹ ಶಿಸ್ತಿನಿಂದ ನಡೆಯೇ ಮುಂದೆ ದೊರಕಿತೆಮ್ಮ ಬಾಳಿಗೆ ಅಂದ. ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ, ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು, ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು. ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ, ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ. ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ. ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುಂಡಕೂರ
ವಿದ್ಯಾಲಯದಿ ಕಲಿತೆವು ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ ಇದು ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ ಇದು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಸಂತಸ ಕೊಡುವಾಟ ಇಂದು ಕೂಡ ಮರೆಯದಿರುವ ಸವಿರಸದೂಟ ಪಡೆದಿಹ ಅರಿವಿಂದ ಬಿಡದಿಹ ಶಿಸ್ತಿನಿಂದ ನಡೆಯೇ ಮುಂದೆ ದೊರಕಿತೆಮ್ಮ ಬಾಳಿಗೆ ಅಂದ ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಸ್ನೇಹ ತ್ಯಾಗಗಳೇ ಚಿರವೆಂದೆನ್ನುವ ಭಾವದಿಂದ ಶಾಲೆಯ ಏಳಿಗೆಯ ಗೈಯೋಣ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ನಮ್ಮ ಮುಂಡಕೂರ ವಿದ್ಯಾಲಯದಿ ಕಲಿತೆವು ಹೆಮ್ಮೆ ತಂದ ಶಾಲೆಯ ಋಣ ಸಲ್ಲಿಸಿ ಕಲಿತೆವು ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ ನಮ್ಮೆಲ್ಲ ಕನಸು ಕಣ್ಣ ತೆರೆಸುತ್ತ ಮೆರೆಸಿ ಬಣ್ಣ ನೆಮ್ಮದಿ ಕೊಟ್ಟಿ ಶಾಲೆಗೆ ಹಿತವ ಮಾಡೋಣ ವಿದ್ಯಾರ್ಥಿಗಳ ಪುನರ್ಮಿಲನ ಸದಾ ತರಲಿ ನಮ್ಮಲ್ಲಿ ಹೊಸ ಸಂಚಲನ. ಆಗಮಿಸಿರುವಂಥ ಎಲ್ಲ ಬಂಧುಗಳಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಭೋಜನ ಸ್ವೀಕರಿಸದೇ ಇದ್ದವರು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಸ್ವಲ್ಪ ಹುಲಿ ವೇಷದ ಬಗ್ಗೆ ವಿಶೇಷ ಆಸಕ್ತಿ ಉಳ್ಳವರು. ಬೆಳಗ್ಗಿನಿಂದ ವೇಷ ಹಾಕ್ಕೊಂಡು ಕೂತಿದ್ದಾರೆ. ಪಾಪ ಅವ್ರ ತಾಳ್ಮೆಗೆ ನಾವು ಮೆಚ್ಚಬೇಕು. ತುಂಬ ಆಸಕ್ತಿಯಿಂದ ಅವರು ತಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾಳ ಅದ್ಭುತವಾಗಿ ಹುಲಿ ವೇಷವನ್ನು ಕುಣಿತ ಮಾಡ್ತಾರೆ ಇಲ್ಲಿ. ಹಾಗಾಗಿ ಮತ್ತು ನಾಟಕಕ್ಕೆ ಕೂಡ ಅವ್ರ ತಯಾರಿಗೆ ಕೂಡ ಅದು 3/4 ಗಂಟೆ 1 ಗಂಟೆ ಬೇಕಾಗುತ್ತಂತೆ. ಆ ದೃಷ್ಟಿಯಿಂದ ವೇದಿಕೆಯ ಮೇಲೆ ನಮ್ಮನ್ನು ರಂಜಿಸಲಿಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆ ಹುಲಿಗಳೇ ಬರ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ನಾನು ಹುಲಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.